ಇದರ ಚತುರ್ಥ ವರ್ಷದ ಸನ್ಮಾನ ಸಮಾರಂಭದ ಕಾರ್ಯಕ್ರಮ ಆರಂಭಿಸುವಂತಹ ಹುರುಪಿನಲ್ಲಿ ನಾವಿದ್ದೇವೆ. ಇವತ್ತು ನಮ್ಮ ಸನ್ಮಾನ ಸ್ವೀಕರಿಸುವ ಯಕ್ಷಗಾನದ ಮೇರು ಕಲಾವಿದರಾದ ಶ್ರೀ ಎಂ.ಜಿ. ಶ್ರೀಧರ್ ರಾವ್ ಮುಂಡ್ರುಪಾಡಿ ಹಿರಿಯ ಹಿಮ್ಮೇಳ ವಾದಕರು ಹಾಗೂ ಹಿರಿಯ ಯಕ್ಷಗಾನ ಅರ್ಥಧಾರಿಗಳಾದ ಶ್ರೀ ರಾಜಾರಾಮ್ ಶರ್ಮಾ ಬೆಳಾಲು ಇವರನ್ನು ಸನ್ಮಾನಿಸಿರುವವರು ಇಂದಿನ ಮುಖ್ಯ ಅತಿಥಿಗಳಾದ ಶ್ರೀ ಜನಾರ್ದನ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಶ್ವರರಾದ ಶ್ರೀ ಎಂ. ಶರತ್ ಕೃಷ್ಣ ಪಡ್ವಟ್ನಾಯರನ್ನು ವೇದಿಕೆಗೆ ಸ್ವಾಗತಿಸುತ್ತೇವೆ. ಕಮಲಾ ಸೂರ್ಯನಾರಾಯಣ ರಾವ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಪುರಂದರ್ ರಾವ್ ಹಾಗೂ ಸದಸ್ಯರಾದ ಶ್ರೀ ರವೀಂದ್ರ ರಾವ್ ಇವರು ಸನ್ಮಾನಿತರನ್ನು ಹಾಗೂ ಸನ್ಮಾನಿಸಲ್ಪಡುವ ಅತಿಥಿ ಗಣ್ಯರನ್ನು ವೇದಿಕೆಗೆ ಕರೆತರಬೇಕೆಂದು ವಿನಂತಿಸುತ್ತಿದ್ದೇವೆ. ದುಂಡೋಲಿಯ ವೇದಿಕೆಗೆ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ಹಿರಿಯ ಕಲಾವಿದರುಗಳನ್ನು ವೇದಿಕೆಗೆ ಕರೆತರ್ತಾ ಇದ್ದಾರೆ ಚಾರಿಟೇಬಲ್ ಟ್ರಸ್ಟ್ನ ಸದಸ್ಯರು, ಅಧ್ಯಕ್ಷರು. ಜೋರಾದ ಕರಾತಾಡದ ಮೂಲಕ ಅವರನ್ನು ಸ್ವಾಗತಿಸೋಣ. ಸಮಾರಂಭದ ಸತ್ಸಂಪ್ರದಾಯದಂತೆ ದೇವತಾ ಪ್ರಾರ್ಥನೆ ಅಭಯ ಕಾರಂತ್ ರವರಿಂದ. ಹಲೋ, ಚೆಕ್ ಚೆಕ್. सिद्धि विनायकों सेवे हूँ, सिद्धि विनायकों सेवे हूँ, वरों 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 सिद्धि विनायकों सेवे हूँ, सेवे हूँ, सेवे हूँ. बुद्धि देवी वरों बोधि प्रवाहो, बुद्धि देवी वरों भोगी कण करो, 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 शुद्ध कले बरो सोम कलादरो, शुद्ध कले बरो सोम कलादरो, शुद्ध कले बरो सोम कलादरो, सिद्धि विनायकों सेवे हूँ, वरों सिद्धि विनायकों सेवे हूँ. मोदकहस्तं
मोदकहस्तं मूषिकवाहं मोदकहस्तं मूषिकवाहं मुनिहृद्गेहं मोहनिदाहं मोदकहस्तं मूषिकवाहं मुनिहृद्गेहं मोहनिदाहं वेदसमूहं बोधप्रवाहं वेदसमूहं बोधप्रवाहं वेदसमूहं बोधप्रवाहं वेदसमूहं बोधप्रवाहं वेदसमूहं बोधप्रवाहं श्रीधनिवासं श्रितहरिकेशं श्रीधनिवासं श्रितहरिकेशं श्रीधनिवासं श्रितहरिकेशं सिद्धिविनायकं सेवेहं वरो सिद्धिविनायकं सेवेहं ಸುಶ್ರಾವ್ಯವಾಗಿ ಸಿದ್ಧಿವಿನಾಯಕನನ್ನು ಆರಾಧಿಸಿರುವಂತಹ ಅಪಾಯ ಅವರಿಗೆ ಧನ್ಯವಾದ. ದೊಂಡೋಲೆಯ ಈ ಮನೆಗೆ ಬಂದಾಗ ಎಲ್ಲರಿಗೂ ಸಿಗುವುದು ನಗುಮೊಗದ ಸ್ವಾಗತ, ಜೊತೆಗೆ ರುಚಿ ರುಚಿಯಾದ ಭರ್ಜರಿ ಭೋಜನದ ರಸಪಾಕ. ಇಡೀ ಕುಟುಂಬದ ಒಗ್ಗಟ್ಟಿನ ಪ್ರೀತಿ, ಸ್ನೇಹದ ನವೋಲ್ಲಾಸ ನೋಡುವುದೇ ಇಲ್ಲಿನ ಖುಷಿ. ಅದೇ ಸಂಭ್ರಮದಲ್ಲಿ ವೇದಿಕೆಯಲ್ಲಿರುವ ಪ್ರತಿಭಾ ಸಂಪನ್ನರು, ಜ್ಞಾನ ಸಂಪನ್ನರನ್ನು, ಕಲಾ ಆರಾಧಕರು, ಕಲಾಪ್ರೇಮಿಗಳು, ಭಗವದ್ಭಕ್ತರನ್ನು ಸ್ವಾಗತಿಸಲಿದ್ದಾರೆ ಕಮಲಾ ಸೂರ್ಯನಾರಾಯಣ ರಾವ್ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಪುರಂದರ್ ರಾವ್ ಅವರು. ಓಂ ಶ್ರೀ ಗಣಾಧಿಪತಯೇ ನಮಃ. ಓಂ ಶ್ರೀ ಮಧ್ಯೋಗಾನಂದ ಗುರು ನರಸಿಂಹ ಪ್ರಸನ್ನ. ಓಂ ಶ್ರೀ ಮಂಜುನಾಥಾಯ ನಮಃ. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ನಮ್ಮ ಕಮಲಾ ಸೂರ್ಯನಾರಾಯಣ ರಾವ್ ಟ್ರಸ್ಟ್ನ 4ನೇ ವರ್ಷದ ಸನ್ಮಾನ ಸಮಾರಂಭಕ್ಕೆ ದೊಂಡೋಲೆ ಮನೆಯವರಿಂದ ಸರ್ವರಿಗೂ ಆದರದ ಸ್ವಾಗತ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಈ ದಿನದ ಮುಖ್ಯ ಅತಿಥಿ ನಮ್ಮವರೇ ಆದ ಉಜಿರೆ ಶ್ರೀ ಜನಾರ್ದನ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಸರರು ಗೌರವಾನ್ವಿತ ಶ್ರೀ ಶರಕೃಷ್ಣ ಪಡವೆಟ್ಟಾಯರನ್ನು ಪ್ರೀತಿಪೂರ್ವಕ ಆದರದ ಸ್ವಾಗತ ಕೋರುತ್ತೇನೆ. ಈ ವರ್ಷ ಸನ್ಮಾನಿಸಲ್ಪಡುವ ಹಿರಿಯ ಯಕ್ಷಗಾನ ಹಿಮ್ಮೇಳ ವಾದಕರು ಶ್ರೀ ಎಂ ಜಿ ಶ್ರೀಧರ್ ರಾವ್ ಮುಂಡ್ರುಪಾಡಿ ಮತ್ತು ಹಿರಿಯ ಯಕ್ಷಗಾನ ಅರ್ಥಧಾರಿಗಳು ಶ್ರೀ ರಾಜಾರಾಮ್ ಶರ್ಮ ಬೆಳಾಲು ಇವರಿಗೆ ಟ್ರಸ್ಟ್ ಮತ್ತು ಮನೆಯವರ ಪರವಾಗಿ ಹೃದಯಪೂರ್ವಕ ಸ್ವಾಗತ. ನಮ್ಮ ತಂದೆಯವರು 1951ರಲ್ಲಿ ಪ್ರಾರಂಭಿಸಿದ ದೊಂಡೋಲೆ ಮನೆಯ ಗಣೇಶೋತ್ಸವಕ್ಕೆ 74ರ ಸಂಭ್ರಮ. ನಮ್ಮ ಗಣೇಶೋತ್ಸವದ ಸಾಂಸ್ಕೃತಿಕ ಸಂಜೆಯ ವಿಶೇಷತೆ ಏನೆಂದರೆ ಮನೆಯವರಿಂದ ಭಜನೆ ಮತ್ತು ಊರ ಮತ್ತು ಪರವೂರ ಕಲಾವಿದರ ಕೂಡುವಿಕೆಯಿಂದ ಯಕ್ಷಗಾನ ತಾಳಮದ್ದಲೆ ಕಾರ್ಯಕ್ರಮ ಇದು ನಿರಂತರವಾಗಿ ನಡೆದುಕೊಂಡು ಬಂದಿದೆ. ಈ ಪರಂಪರೆಯನ್ನು ಅವಿರತವಾಗಿ ಮುಂದುವರಿಸಲು ಅದೇ ರೀತಿಯಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಮುಂದುವರಿಸುವ ಒಂದು ಪ್ರಯತ್ನ ಪಟ್ಟು ನಾವು ಒಂದು ಈ ಸಂಸ್ಥೆಯನ್ನು ಟ್ರಸ್ಟನ್ನು ಪ್ರಾರಂಭಿಸಲು 2021ರಲ್ಲಿ ನಾವು ಅದರ ಬಗ್ಗೆ ಯೋಚನೆ ಮಾಡಿ ನಮ್ಮ ತಾಯಿ ತಂದೆಯವರ ಹೆಸರಲ್ಲಿ ಕಮಲಾ ಸೂರ್ಯನಾರಾಯಣ ರಾವ್ ಟ್ರಸ್ಟನ್ನು ಪ್ರಾರಂಭಿಸಿದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಕಾಮಂದರು ಇದನ್ನು ತಮ್ಮ ಅಮೃತ ಹಸ್ತದಿಂದ ಆವರಣಗೊಳಿಸಿದ್ದರು. ಕಳೆದ 3 ವರ್ಷಗಳಿಂದ ನಮ್ಮ ಟ್ರಸ್ಟ್ನ ವತಿಯಿಂದ ದೊಂಡೋಲೆ ಮನೆಯ ಈ ವೇದಿಕೆಯಲ್ಲಿ ಈ ಹಿಂದೆ ಭಾಗವಹಿಸಿದ 2 ಹಿರಿಯ ಹಿಮ್ಮೇಳ ಮತ್ತು ಮುಮ್ಮೇಳ ಕಲಾವಿದರನ್ನು ಗೌರವಿಸಿ ಸನ್ಮಾನ ಮಾಡುತ್ತಾ ಬಂದಿದ್ದೇವೆ ಎಂಬ ಅಭಿಮಾನ ನಮಗಿದೆ. ಈ ವರ್ಷ ಹಿರಿಯ ಕಲಾವಿದರಾದ ಶ್ರೀ ಎಂ ಜಿ ಶ್ರೀಧರ್ ರಾವ್ ಮುಂಡ್ರುಪಾಡಿ ಹಾಗೂ ಶ್ರೀ ರಾಜಾರಾಮ್ ಶರ್ಮ ಬೆಳಾಲು ಇವರನ್ನು ಸನ್ಮಾನಿಸಲು ನಮ್ಮ ಟ್ರಸ್ಟ್ ನಿರ್ಧರಿಸಿದ್ದು
ನಮ್ಮ ಕೋರಿಕೆಯಂತೆ ಅವರು ಸಂತೋಷದಿಂದ ಒಪ್ಪಿಕೊಂಡು ಇಲ್ಲಿಗೆ ಆಗಮಿಸಿದ್ದಾರೆ. ಶ್ರೀಯುತ ಶ್ರೀಧರ್ ರಾವ್ ಅವರು ಪ್ರಸ್ತುತ ದಾವಣಗೆರೆಯಲ್ಲಿ ವಾಸವಿದ್ದು ತಮ್ಮ ಧರ್ಮಪತ್ನಿ ಶ್ರೀಮತಿ ವಿದೂಷಿ ಲೀಲಾ ರುಕ್ಮಿಣಿ ಮತ್ತು ಅವರ ಕುಟುಂಬದವರೊಡನೆ ಬಂದಿರುವುದು ನಮಗೆ ಸಂತೋಷ ತಂದಿದೆ. ಮುಂಡ್ರುಪಾಡಿ ಮನೆತನವು ನಮ್ಮ ದೊಂಡೋಲೆ ಮನೆಯ ಯಕ್ಷಗಾನ ಪರಂಪರೆಗೆ ದೊಡ್ಡ ಕೊಡುಗೆಯನ್ನು ನೀಡಿದೆ. ನಮ್ಮ ವೇದಿಕೆಗೆ ಇವರ ಮನೆತನದಿಂದ 70-80ರ ದಶಕದಲ್ಲಿ ನಮ್ಮ ಈ ಒಂದು ವೇದಿಕೆಯನ್ನು ಆಧಾರ ಸ್ತಂಭದಂತೆ ಪ್ರತಿ ವರ್ಷವೂ ಭಾಗವಹಿಸಿದ್ದನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತೇನೆ. 2000 ಇಸವಿಯಲ್ಲಿ ನಡೆದ ದೊಂಡೋಲೆ ಮನೆಯ ಯಕ್ಷಗಾನ ತಾಳಮದ್ದಲೆಯ ಸುವರ್ಣ ಮಹೋತ್ಸವದಲ್ಲಿ ಶ್ರೀಯುತ ಶ್ರೀಧರರಾಯರು ಮತ್ತು ಅವರ ಅಣ್ಣ MG ಕೃಷ್ಣಯ್ಯ ಅವರನ್ನು ಗೌರವಿಸುವುದು ನಮ್ಮ ಮನದಲ್ಲಿದೆ. ಹಾಗೆಯೇ ಮುಂಡ್ರುಪಾಡಿ ಮನೆತನ ಇನ್ನೋರ್ವ ಹಿರಿಯ ಕಲಾವಿದ ಸುಬ್ಬಣ್ಣನವರನ್ನು ಇಲ್ಲಿ ನಾನು ಸ್ಮರಿಸುತ್ತೇನೆ. ವಿದೂಷಿ ಲೀಲಾ ರುಕ್ಮಿಣಿಯವರು ಕೂಡ ನಮ್ಮ ವೇದಿಕೆಯಲ್ಲಿ 3-4 ಬಾರಿ ಮಹಿಳಾ ಕಲಾವಿದರಾಗಿ ಪಿಟೀಲು ನುಡಿಸಿ ಇದರ ಘನತೆಯನ್ನು ಹೆಚ್ಚಿಸಿದ್ದಾರೆ. ಶ್ರೀಯುತ ರಾಜಾರಾಮ್ ಶರ್ಮಾ ಬೆಳಾಲು ಅವರು ಬಹುಮುಖ ಪ್ರತಿಭೆ, ಕೃಷಿಕರಾಗಿ, ಕಾಲೇಜು ಪ್ರಾಧ್ಯಾಪಕರಾಗಿ, ಪರಿಣಿತ ವಾಸ್ತುಶಾಸ್ತ್ರಜ್ಞರಾಗಿ, ಪ್ರವೃತ್ತಿಯಲ್ಲಿ ಯಕ್ಷಗಾನ ಅರ್ಥಧಾರಿಯಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. 1988ರಿಂದಲೂ ನಮ್ಮ ವೇದಿಕೆಯಲ್ಲಿ ಭಾಗವಹಿಸಿ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಇವರನ್ನು ಇಂದು ಗೌರವಿಸಿ ಸನ್ಮಾನಿಸುವುದು ನಮಗೆ ಸಂತಸ ತಂದಿದೆ. ನಮ್ಮ ವಿನಂತಿಯ ಮೇರೆಗೆ ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿ ನಡುವೆಯೂ ನಮ್ಮೊಡನೆ ಸನ್ಮಾನ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ನಮ್ಮ ಸನ್ಮಾನಿತರನ್ನು ಸನ್ಮಾನಿಸಲು ಭಾಗವಹಿಸಿದ ಶ್ರೀ ಶರತ್ಕೃಷ್ಣ ಪಡಪಟ್ನಾಯರವರಿಗೆ ನಾವು ಆಭಾರಿಗಳಾಗಿದ್ದೇವೆ. ಶ್ರೀಯುತರು ಧಾರ್ಮಿಕ ಆಚರಣೆಗಳ ಜೊತೆಗೆ ಸಾಂಸ್ಕೃತಿಕ ಮತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದು ಜನಾನುರಾಗಿಯಾಗಿದ್ದಾರೆ. ಇವರ ಉಪಸ್ಥಿತಿ ನಮ್ಮ ಸನ್ಮಾನ ಕಾರ್ಯಕ್ರಮದ ಗರಿಮೆಯನ್ನು ಹೆಚ್ಚಿಸಿದೆ. ಈ ದಿನದ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ಅಶೋಕ್ ಭಟ್ಟರ ಕೊಡುಗೆ ಉಲ್ಲೇಖಿಸಲು ಬಯಸುತ್ತೇನೆ. ಇವರು ಇವತ್ತು ಶ್ರೀಮಾನ್ ಶ್ರೀಧರರಾಯರ ಬಗ್ಗೆ ಮಾತಾಡಬೇಕಾಗಿತ್ತು, ವ್ಯಕ್ತಿ ಪರಿಚಯ ಮಾಡಬೇಕಾಗಿತ್ತು, ಅಭಿನಂದನೆ ಮಾಡಬೇಕಾಗಿತ್ತು. ಆದರೆ ಕಾರಣಾಂತರದಿಂದ ಅವರು ಇಲ್ಲಿ ಬರಲಾಗುತ್ತಿಲ್ಲ. ಅವರು ಸ್ವಲ್ಪ ತಡವಾಗಿ ಬರ್ತೇನೆ ಎಂದು ಹೇಳಿದರು. ಅದಕ್ಕೆ ನಾವು ಸುರೇಶ್ ಕುದುರೆತರಾಯರನ್ನು ವಿನಂತಿಸಿದಾಗ ಅವರು ಸಂತೋಷದಿಂದ ಒಪ್ಪಿ ಅವರನ್ನು ಅವರ ಶ್ರೀಧರರಾಯರ ಅಭಿನಂದನಾ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ನಾನು ಸುರೇಶ್ ಕುದುರೆತರಾಯರಿಗೆ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಸುರೇಶ್ ಕುದುರೆತರಾಯರು ಹೇಳಿದರು, ನಾನು ಮದ್ದಲೆಯನ್ನು ಕಳೆದುಕೊಂಡದೇ ಅವರಿಂದ, ನನಗೆ ಗುರುಗಳಾಗಿದ್ದವರು ಅಂತೇಳಿ. ಅದು ಒಂದು ವಿಶೇಷ. ಯಾಕೆಂದರೆ ಸುರೇಶ್ ಕುದುರೆತರಾಯರು ಕೂಡ ಬಹಳ ವರ್ಷದಿಂದ ನಮ್ಮ ಈ ತಾಳಮದ್ದಲೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದರು. ಹೆಚ್ಚು ಕಮ್ಮಿ ಅವರಿಗೆ ಒಂದು 73-74 ವರ್ಷ ಆಗಿರ್ಬೋದು. ಹೆಚ್ಚು ಕಮ್ಮಿ 50 ವರ್ಷಗಳಿಂದ ಮೇಲ್ಪಟ್ಟು ಈ ಒಂದು ನಮ್ಮ ದೊಂಡೋಲೆ ಮನೆಯ ಯಕ್ಷಗಾನ ಕಾರ್ಯಕ್ರಮದಲ್ಲಿ ಅವಿರತವಾಗಿ, ಅಂದರೆ ಕೆಲವು ವರ್ಷ ಅವರು ಸರ್ವೀಸಲ್ಲಿದ್ದ ಕಾರಣ ಬೇರೆ ಬೇರೆ ಕಡೆಯಲ್ಲಿದ್ದರು. ಆದರೆ ರಿಟೈರ್ ಆದ ನಂತರ ಒಂದು ನಮ್ಮ ಈ ತಾಳಮದ್ದಲೆ ಕಾರ್ಯಕ್ರಮದಲ್ಲಿ ನಿರಂತರ ಬರ್ತಾ ಇದ್ದಾರೆ. ಅದರಿಂದಾಗಿ ಅವರು ನಮ್ಮ ಹಿಂದಿನ ತಲೆಮಾರಿನ ಈ ಹಿರಿಯ ಕಲಾವಿದರನ್ನು ಅವರ ಬಗ್ಗೆ ಅಭಿನಂದಿಸುವುದು ನಮ್ಮ ಯೋಗ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಶ್ರೀ ರಾಜಾರಾಮ್ ಶರ್ಮಾ ಜೊತೆಯಲ್ಲಿ ಕಲಾವೇದಿಕೆಯನ್ನು ಹಲವು ವರ್ಷಗಳ ಕಾಲ ಹಂಚಿಕೊಂಡಿರುವ ಶ್ರೀ ಜನಾರ್ದನ್ ತೋಳಪಾಡಿತಾಯರು ಇವರ ವ್ಯಕ್ತಿ ಪರಿಚಯ ಮತ್ತು ಅಭಿನಂದನಾ ಭಾಷಣವನ್ನು ಮಾಡಲಿದ್ದಾರೆ. ಈ ದಿನದ ಕಾರ್ಯಕ್ರಮಕ್ಕೆ ನಮ್ಮ ಕೋರಿಕೆಗೆ ಸ್ಪಂದಿಸಿ ಬಂದಿರುವ ಹಿಮ್ಮೇಳ ಕಲಾವಿದರಾದ ರಾಮಕೃಷ್ಣಮಯ್ಯ ಸಿರಿಬಾಗಿಲು, ಶ್ರೀ ವೆಂಕಟರಾಮರಾವ್ ಬನ್ನಂಗಳ, ಶ್ರೀ ವಿಶ್ವಾಸ್ ಭಟ್ ಕರ್ಬೇಟು, ಶ್ರೀ ಸೀತಾರಾಮ ತೋಳ್ಪಾಡಿತ್ತಾಯ, ಶ್ರೀ ಜನಾರ್ದನ್ ತೋಳ್ಪಾಡಿತ್ತಾಯ, ಶ್ರೀ ಕಾರ್ತಿಕ್ ಕೊರಡೇಲು, ಶ್ರೀ ಶ್ರೇಯಸ್ ಪಾಳಂದೆ, ಶ್ರೀ ಕಾರ್ತಿಕ್ ನಾವಡ, ಹಾಗೆ ಮುಮ್ಮೇಳ ಕಲಾವಿದರಾದ ಶ್ರೀ ಶಂಭು ಶರ್ಮಾ ವಿಟ್ಲ, ಶ್ರೀ ರಾಜಾರಾಮ್ ಶರ್ಮಾ ಬೆಳಾಲು, ಶ್ರೀ ಅಶೋಕ್ ಭಟ್ ಉಜಿರೆ, ಶ್ರೀ ಸುರೇಶ್ ಕುದುರೆತಾಯ ಹಾಗೂ ಹರೀಶ್ ಬಳಂತಿಮಗರು ಹಾಗೂ ಶ್ರೀ ರಾಮಕೃಷ್ಣ ಭಟ್ ಉಜಿರೆ ಎಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಈ ದಿನದ ಕಲಾವಿದರಲ್ಲಿ ಶ್ರೀ ಸೀತಾರಾಮ ತೋಳ್ಪಾಡಿತ್ತಾಯ, ಶ್ರೀ ಜನಾರ್ದನ ತೋಳ್ಪಾಡಿತ್ತಾಯ ಹಾಗೂ ಶ್ರೀ ಸುರೇಶ್ ಕುದುರೆತಾಯ, ಈ ಮೂವರಿಗೂ ನಾವು ಹಿಂದಿನ 3 ವರ್ಷಗಳಲ್ಲಿ ಸನ್ಮಾನ ಮಾಡಿದ್ದೇವೆ. ಅವರು ನಮ್ಮ ಈ ವೇದಿಕೆಯಲ್ಲಿ ನಿರಂತರವಾಗಿ ಬಂದು ಈ ಒಂದು ವೇದಿಕೆಯನ್ನು ನಮಗೆ ಘನತೆಯನ್ನು ಹೆಚ್ಚಿಸಿದ್ದಾರೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತೇನೆ. ನಮಗೆ ಸಂಪೂರ್ಣ ಸಹಕಾರ ನೀಡುತ್ತಿರುವ ಶ್ರೀ ಬನ್ನಂಗಳ ವೆಂಕಟರಾಮರಾವ್ ಅವರಿಗೂ ನಮ್ಮ ಟ್ರಸ್ಟ್ನ ಪರವಾಗಿ ಆದರದ ಸ್ವಾಗತ.
ನಮ್ಮ ಆಹ್ವಾನವನ್ನು ಮನ್ನಿಸಿ ಬಂದಿರುವ ಊರಿನ ಪರ ಊರಿನ ಕಲಾಭಿಮಾನಿಗಳು, ಶ್ರೀಧರ ಮಾಸ್ಟರ್ ಅವರ ಮತ್ತು ವಿದೂಷಿ ಲೀಲಾ ರುಕ್ಮಿಣಿ ಅವರ ಶಿಷ್ಯಂದರು, ಅವರ ಅಭಿಮಾನಿಗಳು ಕೂಡ ನಮ್ಮ ಒಂದು ರಿಕ್ವೆಸ್ಟಿಗೆ ಮನ್ನಣೆ ಕೊಟ್ಟು ಇಲ್ಲಿ ಬಂದಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಹಾಗೂ ನಮ್ಮ ತಂತ್ರೆಯವರು ಬಂದಿದ್ದಾರೆ, ಮೀಡಿಯಾ ಕವರ್ ಮಾಡುವವರು. ಹಾಗೆ ನಮ್ಮ ಮಾಧ್ಯಮದವರು ಕೂಡ ಇದ್ದಾರೆ, ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರ್ತೇವೆ. ಹಾಗೆ ಈ ನಮ್ಮ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಈ ಯಕ್ಷಗಾನದ ಕಾರ್ಯಕ್ರಮ 8 ಗಂಟೆಯಿಂದ ಶುರುವಾಗುತ್ತದೆ. ಈ ಒಂದು ಸನ್ಮಾನ ಕಾರ್ಯಕ್ರಮದ ಬದಲು ಆಮೇಲೆ ತಾವೆಲ್ಲ ಇದ್ದು ಇದನ್ನು ವೀಕ್ಷಿಸಿ ನಮ್ಮ ಒಂದು ಅತಿಥಿ ಸರ್ಕಾರವನ್ನು ಪಡೆದು ಎಲ್ಲ ರೀತಿಯಲ್ಲಿ ನಮ್ಮನ್ನು ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಂಡು ನನ್ನ ಈ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದ ಸರ್. ನಿಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇವೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಅದೆಷ್ಟೋ ಜನರ ಬದುಕಿಗೆ ಆಸರೆಯಾದವರು, ಉಜಿರೆಯ ಚಿತ್ರಣವನ್ನೇ ನವ ಉಜಿರೆಯಾಗಿ ಬದಲಿಸಿದವರು, ಅಶಕ್ತರ ಪಾಲಿನ ಆಶಾಕಿರಣರಾಗಿರುವ ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದ ಆಡಳಿತ ಮೊಕ್ತೇಸರರಾದ ಶ್ರೀ ಯು ಶರತ್ ಕೃಷ್ಣ ಪಡ್ಬೇಟ್ನಾಯರವರಿಗೆ ಪುಷ್ಪ ನೀಡಿ ಸ್ವಾಗತಿಸಬೇಕೆಂದು ಸೂರ್ಯನಾರಾಯಣ ರಾವ್ ರವರಲ್ಲಿ ವಿನಂತಿಸ್ತೇನೆ. ಇವತ್ತು ಸನ್ಮಾನವನ್ನು ಸ್ವೀಕರಿಸಲ್ಪಡುವ ಪ್ರತಿಭಾ ಸಂಪನ್ನರು, ಜ್ಞಾನ ಸಂಪನ್ನರು ಆಗಿರುವ ಸಾವಿರಾರು ವಿದ್ಯಾರ್ಥಿಗಳ ಗುರು, ಹಿಮ್ಮೇಳ ವಾದಕರು ಮಾತ್ರವಾಗಿರದೆ ತನ್ನ ವಿದ್ಯೆಯನ್ನು ಹಲವರಿಗೆ ದಾರಿ ಎರೆದಿರುವ ಶ್ರೀ ಎಂ.ಜಿ. ಶ್ರೀಧರ್ ರಾವ್ ರವರಿಗೆ ನಾಗೇಶ್ ಪಿ ರಾವ್ ರವರು ಪುಷ್ಪ ನೀಡಿ ಸ್ವಾಗತಿಸಬೇಕೆಂದು ವಿನಂತಿಸ್ತೇವೆ. ಪ್ರಾಧ್ಯಾಪಕನಾಗಿದ್ದರೂ ಕೃಷಿಯಲ್ಲಿ ಸಾಧನೆ ಮೆರೆದವರು, ಯಕ್ಷಗಾನ ತಾಳಮದ್ದಲೆಯಲ್ಲಿ ಅರ್ಥಗಾರಿಕೆ ಮತ್ತು ವಾಸ್ತುಶಾಸ್ತ್ರಜ್ಞರೂ ಆಗಿರುವ ಮುಮ್ಮೇಳದ ಮೇರು ಕಲಾವಿದ ಸನ್ಮಾನ್ಯ ಶ್ರೀ ರಾಜಾರಾಮ ಶರ್ಮರವರಿಗೆ ಶ್ರೀ ಅಜಯ್ ರಾವ್ ಅವರು ಪುಷ್ಪ ನೀಡಿ ಸ್ವಾಗತಿಸಬೇಕೆಂದು ವಿನಂತಿಸ್ತೇನೆ. ದೀಪಜ್ಯೋತಿ ಪರಬ್ರಹ್ಮ ಅನ್ನುವಂತೆ ಕಾರ್ಯಕ್ರಮಕ್ಕೆ ವೇದಿಕೆಯಲ್ಲಿರುವ ಮುಖ್ಯ ಅತಿಥಿಗಳು ಹಾಗೂ ಗಣ್ಯರು ದೀಪ ಬೆಳಗಿಸಬೇಕೆಂದು ಕೋರಿಕೊಳ್ಳುತ್ತಿದ್ದೇವೆ. शुभं करोति कल्याणम् आरोग्यं धनसम्पदं शत्रुबुद्धिविनाशाय दीपज्योति नमोऽस्तु ते. दीपज्योति परब्रह्म दीपज्योति जनार्दन दीपो हरति पापानि संध्यादीप नमोऽस्तु ते. ಇದೀಗ ಹಿರಿಯ ಹಿಮ್ಮೇಳ ವಾದಕರಾದ ಶ್ರೀ ಶ್ರೀಧರ್ ರಾವ್ ಮುಂಡ್ರುಪ್ಪಾಡಿಯವರ ವ್ಯಕ್ತಿ ಪರಿಚಯ ಹಾಗೂ ಅಭಿನಂದನಾ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಹಿರಿಯ ಅರ್ಥಧಾರಿ ಸುರೇಶ್ ಗುದ್ದಂತಾಯ ಸರ್ ಇವರು. ಗುರು ಬ್ರಹ್ಮ
ಪರಮೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ನಿವೇದನಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ಜನಾರ್ದನ ಸ್ವಾಮಿಯೇ ನಮಃ. ದೊಂಡೋಲೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮದ ಬಗ್ಗೆ ನನ್ನ ಆಸಕ್ತಿ ಏನು ಅಂದರೆ, ಹೊಸ ಕ್ಯಾಲೆಂಡರ್ ಬಂದ ಕೂಡಲೇ ಚೌತಿ ಯಾವಾಗ ನೋಡು ಅಂತಲೇ ಹೇಳೋದು ನನ್ನ ಹೆಂಡತಿಯಲ್ಲಿ ನಾನು. ಈ ಸಲ ಬುಧವಾರ ಬರ್ತದೆ, ಗುರುವಾರ ಬರ್ತದೆ, ಇಷ್ಟನೇ ತಾರೀಕಿಗೆ ಬರ್ತದೆ, ಸರಿ ಅದಕ್ಕೊಂದು ರೌಂಡ್ ಹಾಕಿಡ್ಲಿಕ್ಕೆ ಉಂಟು. ಯಾಕಂದರೆ ಬಾಲ್ಯದಿಂದ ನನ್ನಲ್ಲಿ ಜಾಗೃತವಾದಂತಹ ಯಕ್ಷಗಾನೀಯವಾದಂತಹ ಆಸಕ್ತಿಯು ಬೆಳೆಯುವುದಕ್ಕೆ ಕಾರಣೀಭೂತವಾದಂತಹ ಹಲವು ವೇದಿಕೆಗಳಲ್ಲಿ ಗೌರವಾನ್ವಿತ ವೇದಿಕೆ ಈ ದೊಂಡೋಲೆ ಮನೆತನ. ಹೆಚ್ಚು ಕಡಿಮೆ ನಾನು ಒಂದು 7-8ನೇ ಕ್ಲಾಸಿನಲ್ಲಿ ಕಲಿಯುತ್ತಿರುವಲ್ಲಿಂದ ಇಲ್ಲಿಗೆ ಬಂದದ್ದನ್ನಪ್ಪ. ಆಗ ಈ ಯಕ್ಷಗಾನವನ್ನು ಕೇಳುವುದು, ಯಕ್ಷಗಾನದಲ್ಲಿ ಭಾಗವಹಿಸುವುದು ಅನ್ನುವಂಥ ವಿಚಾರದ ಕಡೆಗೆ ಹೆಚ್ಚಿನ ಗಮನ ನಮ್ಮದಿರಲಿಲ್ಲ. ಇಲ್ಲಿ ಒಳಗೆ ತಿಂಡಿ ಬಹಳ ಕ್ರಮದಿತ್ತು, ಬಹಳ ತರಹದ ತಿಂಡಿಗಳು. ಆ ಉದ್ದೇಶಕ್ಕಾಗಿ ನಾವು ಮಧ್ಯಾಹ್ನ ಊಟಕ್ಕೆ ಬಂದವರು ರಾತ್ರಿ ತಾಳಮದ್ದಲೆ ಮುಗಿಸಿ ಮರುದಿವಸ ಬೆಳಿಗ್ಗೆ ಹೋದದ್ದು ಇರಬಹುದು. ಅಂತಹ ಒಂದು ದೊಂಡೋಲೆ ಮನೆತನ ಈ ವರ್ಷಾವಧಿಯ ಕಾರ್ಯಕ್ರಮವನ್ನು ಮಾಡುತ್ತಾ 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 ಈಗ ಕೆಲವು ವರ್ಷದಿಂದ ಒಂದು ಘಟಕವನ್ನು ಸ್ಥಾಪಿಸಿ ಆ ಘಟಕದ ಮೂಲಕವಾಗಿ ತಮ್ಮ ಗೌರವವನ್ನು 2 ಕಲಾವಿದರುಗಳಿಗೆ ಸಲ್ಲಿಸ್ತಾ ಇದ್ದಾರೆ. ಅಂತಹ ಗೌರವವನ್ನು ಪಡೆದವರಲ್ಲಿ ನಾನೂ ಒಬ್ಬ. ನನ್ನ ಜೊತೆಗೇ ಬೆಳೆದಂತಹ ಜನಾರ್ದನ ತೋಳ್ಪಾಡ್ತಾ ಇರೋ ಒಬ್ಬರು. ನಾವಿಬ್ಬರು ಇವತ್ತು ಇಲ್ಲಿ ಅಭಿನಂದನಾ ಭಾಷಣ ಮಾಡಲಿಕ್ಕಿದ್ದೇವೆ. ನಾವು ಅಭಿನಂದಿಸಲ್ಪಟ್ಟವರು. MG ಶ್ರೀಧರ್ ರಾಯರು ಮತ್ತು ರಾಜಾ ರಾಮಶರ್ಮರು. MG ಶ್ರೀಧರ್ ರಾಯರು ನನಗೆ ಮದ್ದಳೆಯ ಪಾಠವನ್ನು ಮಾಡಿದಂತಹ ಗುರುಗಳು. ಮದ್ದಳೆಯ ಪ್ರಾಥಮಿಕ ನುಡಿತವನ್ನು ನನಗೆ ಕಲಿಸಿದವರು. ಅದಕ್ಕಿಂತ ಹೆಚ್ಚಾಗಿ, ಕಲಿಸಿದ್ದಕ್ಕಿಂತ ಹೆಚ್ಚಾಗಿ ಅದರ ಬಳಕೆಗೆ, ಅದರ ವಿನಿಯೋಗಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟವರು. 1962 ಇರಬಹುದು ಬಹುಶಃ. ಉಪಾಧ್ಯಾಯರಾಗಿ ತನ್ನ ಜೀವನವನ್ನು ಆರಂಭಿಸಿದಂತಹ MG ಶ್ರೀಧರ್ ರಾಯರು ಪುದುವೆಟ್ನಲ್ಲಿ ಉಪಾಧ್ಯಾಯರಾಗಿದ್ದರು. ಮುಂಡೂಪಾಡಿಯ ಅವರ ಮನೆ ಸುಬ್ಬಣ್ಣಯ್ಯನವರ ಮನೆ. ಸುಬ್ಬಣ್ಣಯ್ಯ, ಕೃಷ್ಣಯ್ಯ, MG ಶ್ರೀಧರ್ ರಾಯರು. ಎಲ್ಲಿಯೋ ಒಂದು ಕಡೆ ಇಂಗ್ಲೀಷ್ನಲ್ಲಿ ಓದಿದ್ದ ನೆನಪಿಗೆ 3 ಮಸ್ಕಿಟೋಸ್ ಅಂತ, 3 ಮೂರ್ತಿಗಳು ಅವರು. ಅವರೊಂದಿಗೆ ನಾನು ಕೂಡ ಆ ತಾಳಮದ್ದಲೆಗಳಿಗೆ ಹೋಗ್ತಾ ಇದ್ದು. ಚುಚ್ಚುವುದಕ್ಕಿದೆ ಅವರು, ಆದರೆ ನವಿರಾಗಿ ಚುಚ್ಚಿಬಿಡ್ತಾರೆ. ಅವು ಅಂಚ ಪಣ್ಯರ ಬಲ್ಲಿತ್ತು ಸುರೇಶ. ಪ್ರಸಂಗ ಉಂಟಿದ್ದೆ ಅಂತ ನೀನು ಬುರಜಾಯಕೊಂಡ್ರು ನಾವು ಕಡೆ ಅಂತ ಸುಬ್ಬಣ್ಣಯ್ಯ ಹೇಳಲಿಕ್ಕಿತ್ತು. ಕೃಷ್ಣಯ್ಯನವರು ಒಂಥರ ಹಾಸ್ಯ ಪ್ರವೃತ್ತಿ ಅವರು. ಶ್ರೀಧರ ಮಾಸ್ಟ್ರು ನಮ್ಮ ಅರ್ಥಗಾರಿಕೆ ಇರಲಿ ಅಥವಾ ಮದ್ದಳವಾದನೆ ಇರಲಿ, ಚೆಂಡೆವಾದನೆ ಇರಲಿ, ಇದನ್ನೆಲ್ಲ ಮರುದಿವಸ ಸ್ಫುಟೀಕರಿಸ್ತಿದ್ರು. ಪುದುವೆಟ್ಟಿನಿಂದ ಮುಂಡ್ರಪಾಡಿಗೆ, ಮುಂಡ್ರಪಾಡಿಯಿಂದ ಪುದುವೆಟ್ಟಿಗೆ ನಡಿಗೆಯಲ್ಲಿಯೇ ಹೋಗಬೇಕು. ವಾಹನ ಇರಲಿಲ್ಲ ಆಗ ಅವರ ಕೈಯಲ್ಲಿ. ಆದರೆ ವೈಯಕ್ತಿಕವಾಗಿ ಮುಂಡ್ರಪಾಡಿ ಮನೆತನದ ಮನೆಯಲ್ಲಿ ರೂಢಿಸಿಕೊಂಡಂತಹ ನಡೆಯಿಂದಲಾಗಿ ಅವರಿಗೆ ನಡಿಗೆಯ ಶ್ರಮ ಇರಲಿಲ್ಲ. ಪುದುವೆಟ್ಟಿನಿಂದ ಬಂದವರೇ ನನಗೆ ಇಲ್ಲಿ ವೆಂಕಟರಮಣ ನುರಿತಾರ ಮನೆಯಲ್ಲಿ ಪಾಠವನ್ನು ಮಾಡುತ್ತಿದ್ದರು. ನನ್ನೊಟ್ಟಿಗೆ ಗೋವಿಂದರಾಯ ಆಚಾರ್ಯರು ಕೂಡ ಕಲಿತಿದ್ದಾರೆ. ಆಮೇಲೆ ಬಹಳಷ್ಟು ಜನ ಕಲಿಸಿದ್ದಾರೆ. ಬಹಳ ವಿಜೃಂಭಿತವಾದಂತಹ ಕಲಿಕೆ ನಡೆದದ್ದು ಲಕ್ಷ್ಮೀಶಾಮುಣ್ಣಯ್ಯರದು. ಅಚಾನಕ್ಕಾಗಿ ಬಂದರು ಧರ್ಮಸ್ಥಳಕ್ಕೆ, ಮುಂಡ್ರಪಾಡಿಗೆ ಹೋದರು. ಕೆಲವು ದಿವಸ ಅಂತೆವಾಸಿಯಾಗಿ ಅವರ ಮನೆಯಲ್ಲಿದ್ದರು.
ಮದ್ದಳೆ ವಾದನವನ್ನು ಕಲಿತರು. ಧರ್ಮಸ್ಥಳದಂತಹ ಪ್ರತಿಷ್ಠಿತ ಮೇಳದಲ್ಲಿ ಮದ್ದಳೆಗಾರರಾಗಿ ತನಗೆ ಮದ್ದಳೆ ವಾದನವನ್ನು ಕಲಿಸಿದಂಥ ಗುರುವಿಗೆ ಒಂದು ಕೀರ್ತಿಯನ್ನು ತಂದರು. ನಾವು ಅಂಥದ್ದನ್ನೆಲ್ಲ ತರಲಿಲ್ಲ. ಬುಧವೆಟ್ಟು ಶಾಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದವರು ನಂತರ ಅಲ್ಲಿಂದ ಮುಂಡ್ರುಪಾಡಿಗೆ ವರ್ಗಾವಣೆ ಆದರು. ಮುಂಡ್ರುಪಾಡಿಗೆ ವರ್ಗಾವಣೆ ಆಗಿ ಅಲ್ಲಿ ಉಪಾಧ್ಯಾಯರಾಗಿದ್ದಂತಹ ಕಾಲದಲ್ಲಿ ನಾವು ಕ್ರಿಕೆಟ್ ಆಡುವುದಕ್ಕೂ ಅವರು ಮನೆಗೆ ಹೋಗುತ್ತಿದ್ದು. ಅಲ್ಲಿಂದ ಅವರು ಹೋಗಿದ್ದು ಮುಂಡಾಜೆಗೆ. ಮುಂಡಾಜೆಯಿಂದ ಗುರುವಾಯನ ಕೆರೆಗೆ ಬಂದವರು ನಿವೃತ್ತರಾದರು. ಹೀಗೆ ದೀರ್ಘಕಾಲದ ಶಿಕ್ಷಕ ವೃತ್ತಿಯನ್ನು ಶಾಲೆಗಳಲ್ಲಿ ಮಾಡಿದಂತಹ ಶ್ರೀಧರ ಮಾಸ್ಟರು ಅನೇಕ ಮಂದಿಗೆ ಯಕ್ಷಗಾನೀಯವಾದಂತಹ ಚೆಂಡೆ ಮತ್ತು ಮದ್ದಳೆಯ ವಾದನವನ್ನು ಕಲಿಸಿದ್ದಾರೆ. ಅನೇಕ ಮಂದಿಗೆ ಅವರು ಗುರುಗಳಾಗಿದ್ದಾರೆ. ನಂತರದಲ್ಲಿ ಅವರು ದಾವಣಗೆರೆಗೆ ಹೋಗಿ ಮಗನೊಂದಿಗೆ ವಾಸವಾಗಿದ್ದಾರೆ. ಹಿರಿಯ ಮಗ ಒಬ್ಬ ವಿದೇಶದಲ್ಲಿದ್ದಾನೆ. ಸುಖಿ ಜೀವನ ಎಂದರೇನು ಅನ್ನುವಂಥದ್ದು, ನೆಮ್ಮದಿಯ ಜೀವನ ಎಂದರೇನು ಎನ್ನುವ ವಿಚಾರದಲ್ಲಿ ಏನಾದರೂ ಒಂದು ಮಾಹಿತಿ ಬೇಕು ಅಂತಾದರೆ ಅದು ಎಂ ಜಿ ಶ್ರೀಧರರಲ್ಲಿ ಕಲ್ತರೆ ಸಾಕು. ನನಗೆ ಇನ್ನೊಂದು ಭಾಗ್ಯ ಏನು ಒದಗಿ ಬಂತು ಅಂತ ಹೇಳಿದರೆ, ನಾನು ಧರ್ಮಸ್ಥಳದಲ್ಲಿ ವಾಸವಾಗಿದ್ದಂತಹ ನಮ್ಮ ಮನೆಯ ಸನಿಹದಲ್ಲಿ ದಿವಂಗತರಾದಂತಹ ಗೋವಿಂದೋಪಾಧ್ಯಾಯರ ಮನೆ ಇತ್ತು. ಲೀಲಕ್ಕ ಅಲ್ಲಿ ಸಂಗೀತ ಅಭ್ಯಾಸವನ್ನು ಮಾಡ್ತಾ ಇದ್ದರು. ನನಗೆ ಸಂಗೀತವನ್ನು ಹೇಳಿಕೊಟ್ಟಿದ್ದಾರೆ. ಆದ್ದರಿಂದ ಅವರು ಕೂಡ ನನಗೆ ಗುರುಗಳೇ. ಇವರು ಶ್ರೀ ಗುರುಗಳಾದರೆ ಅವರು ಶ್ರೀಮತಿ ಗುರುಗಳು. ಎಂ ಜಿ ಶ್ರೀಧರರಾಯರು ಮತ್ತು ಲೀಲಾ ರುಕ್ಮಿಣಿಯರ ಶಿಷ್ಯ ನಾನು ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತದೆ. ಇನ್ನೂ ಒಬ್ಬ ಗುರು, ಯಾವಾಗ ನಮಗೆ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಮಾಹಿತಿ ಬೇಕೋ ಆಗ ಅದನ್ನು ಯಾರು ಕೊಡಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದ್ದಾರೋ, ಪರಿಜ್ಞಾನವನ್ನು ಹೊಂದಿದ್ದಾರೋ ಅವರು ಕೂಡ ಗುರುಗಳೇ ಅಥವಾ ಗುರು ಸಮಾನರೇ. ಯಕ್ಷಗಾನೀಯವಾದಂತಹ ವ್ಯವಹರಣೆಯಲ್ಲಿ ನನಗೆ ಏನಾದರೂ ಒಂದು ಅನುಮಾನ ಬಂತು ಅಂತ ಆದ ಕೂಡಲೇ ನನ್ನ ಮೊದಲ ಫೋನ್ ಹೋಗುವುದು ರಾಜಾರಾಮ ಶರ್ಮರಿಗೆ. ಶರ್ಮರೇ ಇಂದೊಂದು ಇಂಚ ಬಂಡ ಎಂಚಿನ ಮಾರ್ಯಾರೆ. ತಕ್ಷಣದಲ್ಲಿ ಉತ್ತರ ಸಿಕ್ಕಿದಂತಹ ದಿನಗಳಿತ್ತು. ಇಲ್ಲ ಅವು ಏನು ಒಂದು ನಿಮಿಷ ಒಂದು ಅರ್ಧ ಗಂಟೆ ಏನೊಂದು ಅವನು ಸೂತು ಪಣಪವ ಅಂತ ಹೇಳಿ ಅದನ್ನು ನೋಡಿ ಆಮೇಲೆ ಫೋನ್ ಮಾಡಿ ನನಗೆ ಮಾಹಿತಿ ಕೊಟ್ಟದ್ದಿದೆ. ನಾನು ಶ್ರೀರಾಮ ಕಥನ ಅಂತ ಹೇಳಿ ಒಂದು ಪ್ರಸಂಗವನ್ನು ಬರೆದೆ. ಪುತ್ರ ಕಾಮೇಷ್ಟಿ ಯಾಗದಿಂದ ಆರಂಭಿಸಿ ರಾಮ ನಿರ್ಯಾಣದವರೆಗಿನ ಕಥಾಭಾಗ 19 ಪ್ರಸಂಗಗಳಿಗೆ ಅರ್ಥ ಬರೆದೆ. ಯಕ್ಷಗಾನ ಅಕಾಡೆಮಿಯವರು ಅದನ್ನು ಪ್ರಿಂಟ್ ಮಾಡಿದರು. ಆ ಸಂದರ್ಭದಲ್ಲಂತೂ ನನ್ನ ಪುಸ್ತಕದಲ್ಲಿರುವಂತಹ ಬಹುತೇಕ ವಿಚಾರಗಳು ಶರ್ಮರಿಂದ ನಾನು ಸಂಗ್ರಹ ಮಾಡಿದ್ದು. ನಮಗೆ ಪ್ರಸಂಗಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಗೊತ್ತಿದ್ದದ್ದು, ಸಮಗ್ರ ಕಥೆಗಳು ಗೊತ್ತಿರಲಿಲ್ಲ ನಮಗೆ. ಕೆಲವು ವಿಶೇಷ ಕಥೆಗಳು ಅದರಲ್ಲಿ ಬಂದಾಗ ಅವರನ್ನು ಸಂಪರ್ಕಿಸಿದ್ದೇನೆ. ಆದ್ದರಿಂದ ಅವರನ್ನೂ ಕೂಡ ಗುರುಸ್ಥಾನದಲ್ಲಿ ನಾನು ಗೌರವಿಸಲಿಕ್ಕೆ ಇಚ್ಛಿಸ್ತೇನೆ. ಇನ್ನು ಜೀವನದ ಇದುವರೆಗಿನ ದಿನಗಳಲ್ಲಿ ತನಗೆ ಆಸಕ್ತವಾದಂತಹ, ತನಗೆ ಪರಿಜ್ಞಾನವುಳ್ಳಂತಹ ಮೃದಂಗ ಮತ್ತು ಮದ್ದಳೆಯ ವಾದವನ್ನು ದಾವಣಗೆರೆಯಲ್ಲಿಯೂ ಕೂಡ ಎಂ ಜಿ ಶ್ರೀಧರರಾಯರು ಕಲಿಸ್ತಾ ಇದ್ದಾರೆ ಅಂತೇಳಿ ನಾನು ತಿಳ್ಕೊಂಡೆ. ಮುಂಡ್ರುಪಾಡಿ ಮನೆತನದ ಬಗ್ಗೆ ಒಂದು ಮಾತನ್ನು ನಾನು ಹೇಳಲೇಬೇಕು. ಅವರಿಗೆ ಮೊನ್ನೆ 81ನೇ ವರ್ಷದ ಸನ್ಮಾನ ಆದಾಗ ಹೇಳಿದ್ದೆ ನಾನು. ಅದು ನಮಗೆ ಅತ್ಯಂತ ಸೊಗಸಿನ ಆತಿಥ್ಯವನ್ನು ಪಡೆಯುವಂತಹ ಮನೆ ಅದು. ಒಂದು ಭೋಜನ, ತಿಂಡಿ, ಕಾಫಿ, ಚಹಾ ಇತ್ಯಾದಿಗಳಾಯಿತು. ಇನ್ನೊಂದು ಸುಬ್ಬಣ್ಣಯ್ಯನವರಿಂದ ಜ್ಞಾನ ಭೋಜನ ಸಿಗ್ತಿತ್ತು. ಕೃಷ್ಣಯ್ಯನವರಿಂದ ಭಾಗವತಿಕೆಯೋ ಅಥವಾ ಮದ್ದಳೆ ವಾದನದ ಬೋಧನೆ ಸಿಗ್ತಿತ್ತು. ಇವರಿಗೆ ಗುರುಗಳಾದಂತಹ ಶ್ರೀಯುತ ಗೋಪಾಲಕೃಷ್ಣ ಕುರುಪುರವರು ಆಗಾಗ ಬಂದು ಅಲ್ಲಿ ವಾಸ್ತವ್ಯ ಹೂಡಿದ್ರಿಂದ ಗುರುಗಳ ನಿರ್ದೇಶನವನ್ನು ಕೆಲವು ಸಂದರ್ಭದಲ್ಲಿ ಪಡೆಯುವಂತಹ ಅವಕಾಶ ನಮಗೆ ಬಂದಿತ್ತು. ಅಲ್ಲಿಗೆ ನಾನು ಸ್ನಾತಕೋತ್ತರವನ್ನು ಪಡೆದಿದ್ದೇನೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಒಟ್ಟಿನಲ್ಲಿ ತನಗೆ ಕರಗತವಾದಂತಹ ವಿದ್ಯೆಯನ್ನು ಬಹಳಷ್ಟು ಜನರಿಗೆ ಬೋಧಿಸಿ ಅವರ ಯಶಸ್ವಿ ನಿರ್ವಹಣೆಗೆ
ಕಾರಣೀಭೂತರಾದಂತಹ ಗೌರವಾನ್ವಿತ ಮುಂಡ್ರುಪಾಡಿ ಮನೆತನದ ಶ್ರೀ ಎಂ ಜಿ ಶ್ರೀಧರರಾಯರಿಗೆ ನಾನು ಅವರಿಂದ ಮದ್ದಳೆ ಹಾಗೂ ಚೆಂಡೆವಾದನನ್ನು ಕಲಿತು ಅವರ ಸಹವಾಸದಿಂದ ಅದನ್ನು ಬೆಳೆಸಿಕೊಂಡು ಉಳಿಸಿಕೊಂಡು ಬಂದ ನೆಲೆಯಲ್ಲಿ ಅವರಿಗೆ ಗುರು ವಂದನೆಯನ್ನು ಸಲ್ಲಿಸುವುದರ ಮೂಲಕ ದೊಂಡೋಳೆ ಮನೆತನದ ಅಭಿನಂದನೆಯನ್ನು ಅವರಿಗೆ ಅರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶಿಷ್ಯನಾಗಿ ಗುರುವಂದನೆಯನ್ನು ಸಲ್ಲಿಸಿ ಗುರುವಿಗೆ ಅಭಿನಂದನೆಯ ಮಾತುಗಳನ್ನಾಡಿದ ಸುರೇಶ್ ಕುದುರೆಂತಾಯ ಸರಿಗೆ ಧನ್ಯವಾದವನ್ನು ಹೇಳ್ತಾ ಇದೀಗ ಅಭಿನಂದನಾ ಪತ್ರವನ್ನು ವಾಚಿಸಲಿದ್ದಾರೆ ರಂಜನಿ ವಿವೇಕ್. ಕಮಲಾ ಸೂರ್ಯನಾರಾಯಣರಾವ್ ಚಾರಿಟೇಬಲ್ ಟ್ರಸ್ಟ್, ದೊಂಡೋಲೆ, ಧರ್ಮಸ್ಥಳ, ಬೆಳ್ತಂಗಡಿ ತಾಲೂಕು. ಧರ್ಮಸ್ಥಳ ಗ್ರಾಮದ ಮುಂಡ್ರುಪಾಡಿಯ ಸಾಂಸ್ಕೃತಿಕ ಹಿನ್ನೆಲೆಯ ಕುಟುಂಬ. ವೃತ್ತಿಯಲ್ಲಿ ಅಧ್ಯಾಪಕ, ಪ್ರವೃತ್ತಿಯಲ್ಲಿ ಯಕ್ಷಗಾನ ಹಿಮ್ಮೇಳ ವಾದಕ. ಅನೇಕ ಯಕ್ಷಗಾನ ಆಟಕೂಟದಲ್ಲಿ ಭಾಗವಹಿಸಿ ಕಲಾ ಸೇವೆ. ಅಧ್ಯಾಪನದಿಂದ ನಿವೃತ್ತರಾದ ಬಳಿಕ ಯಕ್ಷಗಾನ ಕಡೆಗೆ ಸಮರ್ಪಿಸಿಕೊಂಡು ಶ್ರೀ ಧರ್ಮಸ್ಥಳ ಯಕ್ಷಗಾನ ಕಲಾಕ್ಷೇತ್ರದಲ್ಲಿ ಯಕ್ಷಗಾನ ಗುರುವಾಗಿ ಸೇವೆ. ನೂರಾರು ಶಿಷ್ಯರಿಗೆ ಭಾಗವತಿಕೆ, ಚೆಂಡೆ ಮದ್ದಳೆಯ ಪಾಠ. ಮುಂಡ್ರುಪಾಡಿ ಮನೆಯನ್ನೇ ಗುರುಕುಲವನ್ನಾಗಿಸಿ ಧರ್ಮಪತ್ನಿ, ಸಂಗೀತ ವಿದುಷಿ ಲೀಲಾ ರುಕ್ಮಿಣಿ ಜೊತೆ ಶಾಸ್ತ್ರೀಯ ಸಂಗೀತ ಹಾಗೂ ಯಕ್ಷಗಾನ ಹಿಮ್ಮೇಳದ ತರಗತಿಗಳನ್ನು ನಡೆಸಿ ನೂರಾರು ಶಿಷ್ಯರನ್ನು ರಂಗಭೂಮಿಯಲ್ಲಿ ಅನಾವರಣಗೊಳಿಸಿದ ಆದರ್ಶ ಗುರು ದಂಪತಿಗಳು. ಸಂತೃಪ್ತ ಸಂಸಾರಿ, ಉತ್ತಮ ಆತಿಥ್ಯಯ, ಗೌರವಾನ್ವಿತ ಸಾಮಾಜಿಕ ಸನ್ಮಾನ್ಯ ಶ್ರೀ ಎಂ ಜಿ ಶ್ರೀಧರರಾವ್ ಇವರಿಗೆ ದಿನಾಂಕ 7/9/2024 ಶ್ರೀ ಗಣೇಶೋತ್ಸವ ಶುಭಾವಸರದಲ್ಲಿ ಸಕಲ ಗೌರವಾನ್ವದೊಂದಿಗೆ ನೀಡಿದ ಸನ್ಮಾನ ಪತ್ರ. ಇವರಿಗೆ ಆಯುರಾರೋಗ್ಯ ಭಾಗ್ಯವನ್ನು ಶ್ರೀ ಮಹಾಗಣಪತಿ ದೇವರು ಅನುಗ್ರಹಿಸಲೆಂದು ಪ್ರಾರ್ಥಿಸುತ್ತೇನೆ. ಅಧ್ಯಕ್ಷರು ಮತ್ತು ಸದಸ್ಯರು ಕಮಲಾ ಸೂರ್ಯನಾರಾಯಣರಾವ್ ಚಾರಿಟೇಬಲ್ ಟ್ರಸ್ಟ್, ಶಂಕರರಾಮರಾವ್ ಹಾಗೂ ಸಹೋದರರು ಮತ್ತು ದೊಂಡಲೆ ಕುಟುಂಬಸ್ಥರು. ಧನ್ಯವಾದ ರಂಜನಿ ವಿವೇಕ್. ಇದೀಗ ಗೌರವಾನ್ವಿತರನ್ನು ಸನ್ಮಾನಿಸಬೇಕಾಗಿ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀಯು ಶರತ್ಕೃಷ್ಣ ಪಡ್ಮೆಟ್ ನಾಯರವರಲ್ಲಿ ವಿನಂತಿಸ್ತೇನೆ. ನಮ್ಮ ಜೊತೆಗೆ ಶ್ರೀಧರರಾವ್ ಮುಂಡ್ರುಪಾಡಿಯವರ ಮಡದಿದ್ದಾರೆ, ಅವರನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ.
ಸನ್ಮಾನವನ್ನು ಸ್ವೀಕರಿಸಿದಂತಹ ಶ್ರೀ ಶ್ರೀಧರ್ ರಾವ್ ಮತ್ತು ಲೀಲಾ ರುಕ್ಮಿಣಿ ದಂಪತಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಸನ್ಮಾನವನ್ನು ನೆರವೇರಿಸಿಕೊಟ್ಟಂತಹ ಶತಕೃಷ್ಣ ಪಟ್ಬಿಟ್ಟಾರಿಗೂ ಕೂಡ ಧನ್ಯವಾದ. ಸನ್ಮಾನಿತರಾದ ಶ್ರೀ ಶ್ರೀಧರ್ ರಾವ್ ರವರ ಅನಿಸಿಕೆ ಕೇಳಲು ನಾವೆಲ್ಲ ಕಾತುರರಾಗಿದ್ದು ಪ್ರೀತಿಯಿಂದ ನಿಮ್ಮನ್ನು ವಿನಂತಿಸುತ್ತಿದ್ದೇವೆ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಂಜುನಾಥಾಯ ನಮಃ. ಓಂ ಶ್ರೀ ದುರ್ಗಾ ಪರಮೇಶ್ವರಿಯೇ ನಮಃ. ಈ ದಿವಸ ಬಹಳ ಸಂತೋಷದ ದಿವಸ. ಯಾಕೆಂದರೆ ಗಣಪತಿಯ ಸನ್ನಿಧಿಯಲ್ಲಿ ನನಗೊಂದು ಸನ್ಮಾನ ಮಾಡಿದ್ದಾರೆ. ಈ ಮನೆಗೆ ನಾವು ಬಹಳ ವರ್ಷದಿಂದ ಬರ್ತಾ ಇದ್ದೆವು. ಶ್ರೀ ಶಾನ್ಭಾಗ್ರನ್ನು ನಾನು ನೆನೆಸ್ತಾ ಇದ್ದೇನೆ, ಹಾಗೆ ಅವರ ಹೆಂಡತಿಯವರನ್ನು ನಾನು ನೆನೆಸ್ತಾ ಇದ್ದೇನೆ. ಮೊದಲೆಲ್ಲ ನಾವು ಬರುವಾಗ ನಮ್ಮನ್ನು ಆದರದಿಂದ ಸ್ವಾಗತಿಸ್ತಾ ಇದ್ದರು ಅವರು. ಆದರೆ ಕಾರಣಾಂತರದಿಂದ ಮತ್ತು ಕೆಲವು ವರ್ಷಗಳಿಂದ ನನಗೆ ಬರಲಿಕ್ಕಾಗಲಿಲ್ಲ. ನಾವು ಹೇಗೆ ಬರ್ತಿದ್ದೆವು ಎನ್ನುವ ಬಗ್ಗೆ ಒಂದೆರಡು ಮಾತು ಹೇಳ್ತೇನೆ ನಾನು. ನನ್ನ ಅಣ್ಣ ಎಂ ಜಿ ಸುಬ್ರಾಯರು, ಅವರನ್ನು ಈ ಸಂದರ್ಭದಲ್ಲಿ ನೆನೆಸಿಕೊಳ್ಬೇಕು. ಹಾಗೆ ಇನ್ನೊಬ್ಬ ಅಣ್ಣ ಎಂ ಜಿ ಕೃಷ್ಣಯ್ಯ, ಅವರನ್ನೂ ಈ ಸಂದರ್ಭದಲ್ಲಿ ನೆನೆಸಿಕೊಳ್ಬೇಕು. ಇನ್ನೊಬ್ಬರು ಮೂರ್ತಿ ಬೈಪಾಡಿತಾಯರು ಅಂತ. ನಾವೆಲ್ಲ ಒಟ್ಟಿಗೆ ಬರ್ತಾ ಇದ್ದೆವು, ನಡ್ಕೊಂಡು ಬರ್ತಿದ್ದೆವು. ಆಗ ಬೀದಿ ದೀಪದ ವ್ಯವಸ್ಥೆ ಏನೂ ಇರಲಿಲ್ಲ. ನಮಗೆ ಸಹಾಯಕರಾಗಿ ಒಬ್ಬರು ಟೈಲರ್ ಬಾಬು ಅಂತ ಇದ್ದರು. ಅವರು ಗ್ಯಾಸ್ ಲೈಟ್ ಹಿಡ್ಕೊಂಡು ನಮ್ಮನ್ನು ಕರ್ಕೊಂಡು ಬರ್ತಾಯಿದ್ರು. ಜೊತೆಯಲ್ಲಿ ನಾವು ಚೆಂಡೆ, ಮೃದಂಗ ಇದೆಲ್ಲ ಹಿಡ್ಕೊಂಡು ಬರ್ತಿದ್ದೆವು. ಕೆಲವೊಮ್ಮೆ ದಿವಂಗತ ಈಶ್ವರ ಮೊದಲೆಗಾರರು ನೋಡಿದ್ರು, ಅವರು ನಮ್ಮ ಜೊತೆಗೆ ಬರ್ತಿದ್ದರು. ಆಗ ನನಗೆ ಸ್ವಲ್ಪ ತ್ರಾಸ ಕಡಿಮೆ ಆಗ್ತಿತ್ತು. ಅವರೇ ಚೆಂಡೆಯನ್ನು ಇಲ್ಲಿ ಇಟ್ಟುಕೊಂಡು ನಾನು ಸರಾಗವಾಗಿ ನಡೆಯುವ ಹಾಗೆ ಆಗ್ತಿತ್ತು. ಅವರು ನಡ್ಕೊಂಡು ತಗೊಂಡು ಬರ್ತಿದ್ದರು. ಇನ್ನು ಕೆಲವೆಲ್ಲ ವಿಷಯಗಳನ್ನು ನಾನು ಜ್ಞಾಪಿಸಿಕೊಳ್ಬೇಕಾಗ್ತದೆ. ಹಿರಿಯ ಭಾಗವತರು ರಾಘವೇಂದ್ರ ತೋಳ್ಪಾಡಿತಾಯರು, ಅವರನ್ನು ಈ ಸಂದರ್ಭದಲ್ಲಿ ನೆನೆಸಿಕೊಳ್ಬೇಕಾದ್ದು ನನ್ನ ಕರ್ತವ್ಯ. ಯಾಕೆಂದರೆ ಕೆಲವು ಸಲ ಅವರೂ ನಮ್ಮೊಟ್ಟಿಗೆ ಬಂದಿದ್ದರು ಇಲ್ಲಿಗೆ ಕೂಟಕ್ಕೆ. ಅವರು ಕಂಚಿನ ಕಂಠದ ಭಾಗವತರು ಅಂತ. ಅವರಿಗೆ ಮೈಕ ಎಲ್ಲ ಅಗತ್ಯ ಇರಲಿಲ್ಲ. ಎಷ್ಟೋ ದೂರದವರೆಗೆ, ಸುಮಾರು 1-1.5 ಮೈಲು ದೂರದವರೆಗೆ ಅವರ ಸ್ವರ ಕೇಳ್ತಾ ಇದ್ದರು. ನಾನು ಮತ್ತು ಅವರು ತುಂಬ ಆತ್ಮೀಯರಾಗಿದ್ದರು. ನನ್ನ ಮಾಸ್ಟ್ರೆ ಅಂತ ಕರೀತಾ ಇದ್ದರು. ಒಂದೆರಡು ಸಲ ನಮ್ಮೊಟ್ಟಿಗೆ ಬರ್ತಾಯಿದ್ರು. ಒಂದು ಸಲ ಏನಾಯಿತು ಅಂದರೆ, ಇಲ್ಲಿ ವಿಭೀಷಣ ನೀತಿ ಮತ್ತು ಅತಿಕಾಯ ಕಾಳಗ ಈ ಎರಡು ಪ್ರಸಂಗವನ್ನು ಇಟ್ಟಿದ್ದರು. ಅತಿಕಾಯ ಕಾಳಗಕ್ಕೆ ಭಾಗವತರು ರಾಘವೇಂದ್ರ ತೋಳ್ಪಾಡಿತಾಯರು ಅಂತ ಆಯಿತು. ಆಗ ನನ್ನ ಹತ್ತಿರ ಬಂದು, ಮಾಸ್ಟ್ರೆ ಇನ್ಕ್ಲೂ ಮೊದಲಿಗೂ ಕುಳ್ಳೋಡು, ನೀವು ಮೊದಲೇ ಕೂತ್ಕೊಳ್ಬೇಕು ಅಂತ ಹೇಳಿದರು. ಯಾಕೆ ಅಂತ ಹೇಳಿದೆ. ಅದು ಮತ್ತೆ ಹೇಳ್ತೇನೆ ನಾನು, ನೀವು ಮೊದಲಿಗೆ ಕೂತ್ಕೊಳ್ಳಿ ಅಂತ ಹೇಳಿದರು. ಹಾಗೆ ಆ ಯಕ್ಷಗಾನಕ್ಕೆ ನಾನು ಮೃದಂಗ ಬಾರಿಸಿದೆ. ಚೆಂಡೆಗೆ ಒಬ್ಬರು ಕೊರಗು ಅಂತ ಇದ್ದರು. ಅವರು ಒಂದು ಪದ್ಯಕ್ಕೆ ಅವರು ಏನೋ ಒಂದು ಬಾರಿಸಿದರು. ಅತಿಕಾಯನೆ ನೀ ಕೇಳೋ ಅಂತ ಒಂದು ಪದ್ಯ ಉಂಟು. ಅದು ಮಾರವೀಯಕ ತಾಳದಲ್ಲಿ ಭಾಗವತರು ಹೇಳಿದರು. ಅವು ಭೈರವೀಯಕ ತಾಳ ಬಾರಿಸಿದ. ನಾನು ಮಾರವಿಯಲ್ಲಿಯೇ ತಗೊಂಡು ಮಾರವಿಯಲ್ಲೇ ಮುಕ್ತಾಯ ಮಾಡಿದೆ. ಅವು ಬೇಗ ಮುಗಿಸಿದ. ಅದಕ್ಕೆ ಸ್ವಲ್ಪ ಮುಕ್ತಾಯ ಕಡಿಮೆ ಭೈರವೀಯಕ ತಾಳಕ್ಕೆ. ಆಗ ಹೀಗೆ ನೋಡಿದರು ಭಾಗವತರು ಅವನನ್ನು. ಅಲ್ಲಿ ಏನು ಹೇಳಲಿಲ್ಲ. ಆಮೇಲೆ ಹೊರಗೆ ಬಂದ ಮೇಲೆ ಹೇಳಿದರು, ಮಾಸ್ಟರ್ ಆಟು ಲಾಯಕಿಸು ಜೆತ್ತು ಕೊಡ್ತೀರು, ತಾಮ್ ದೋಮ್ ಜೆತ್ತು ಕೊಡ್ತೀರು, ಈ ಎಂಚಿನ ಬಾರ್ಸನ ಅಂತ ಕೇಳಿದರು. ಅಲ್ಲಿ ಮಾತಾಡಲಿಲ್ಲ. ಅಲ್ಲಿ ಅವರಿಗೆ ಗೌರವ ಕೊಡಬೇಕು ಅಂತಲೇ ಉಂಟು. ಆದರೂ ಹೊರಗೆ ಬಂದು ವಿಷಯ ಹೇಳಿದರು. ಯಾಕಂದರೆ ತಪ್ಪು ತಿರಿಬೇಕಲ್ಲ, ಅದಕ್ಕಾಗಿ. ಇನ್ನು ನನ್ನಲ್ಲಿ ನಾನು ಕೇಳಿದೆ, ನಾನೇ ಕೂತ್ಕೊಳ್ಬೇಕು ಅಂತ ಯಾಕೆ ಹೇಳಿದ್ದು ಅಂತ. ಆಗ ಅವರು ಒಂದು ಹೇಳಿದರು, ಮಾಸ್ಟ್ರೇ ಇನ್ಕ್ಲೂ ಮೊದಲೇ ಗುಳ್ಳೆಟ ಏನು ಕುದುರೆಟು ಕುಳ್ಳ ಲೆಕ್ಕ ಆಪಣು. ಈ ಮಾತು ಈಗಲೂ ನನಗೆ ಕಿವಿಯಲ್ಲಿ ಕೇಳ್ತಾ ಉಂಟು. ಯಾಕೆ ಅಂತ ಹೇಳಿದೆ, ನೀವು ತಾಳವನ್ನು ಅಷ್ಟು ಗಟ್ಟಿ ಹಿಡ್ಕೊಳ್ತೀರಿ, ಹಾಗಾಗಿ ಆ ಕಡೆ ಈ ಕಡೆ ಹೋಗುವಂಥ ಪ್ರಮೇಯವೇ ಇಲ್ಲ. ನಾವು ಖಾಲಿ ಪದ್ಯ ಮಾತ್ರ ಹೇಳಿದ್ದಾಯಿತು, ನೀವು ತಾಳದಲ್ಲಿ ಹಿಡ್ಕೊಂಡು ಹೋಗ್ತೀರಿ ಅಂತ. ಅದು ನಮ್ಮ ಗುರುಗಳಾದ ಗೋಪಾಲಕೃಷ್ಣ ಮೊದಲೆಗಾರರ ಆಶೀರ್ವಾದ ಅಂತ ಹೇಳಿದೆ ನಾನು ನಿಜವಾಗಿಯೂ. ಯಾಕೆಂದರೆ ಅವರು ಹೇಳ್ತಾ ಇದ್ದರು, ಯಾವಾಗಲೂ ಮದ್ದಳೆ ಎನ್ನುವಂಥದ್ದು
ಈ ಭಾಗವತರಿಗೆ ಅದು ಪೂರಕ ಆಗಿರಬೇಕು, ಮಾರಕ ಆಗಿರಬಾರ್ದು ಅಂತ ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ಅದನ್ನು ನೆನಪು. ಅದೇ ರೀತಿ ಪೂರಕವಾಗಿಯೇ ನಾನು ಭಾವಿಸ್ತಾ ಇದ್ದೆ. ಇದೊಂದು ಸಂದರ್ಭ ನನಗೆ ಇವತ್ತು ನೆನಪಾಗ್ತಾ ಉಂಟು. ಈ ವೇದಿಕೆಯಲ್ಲೇ ಒಂದು ಕಡೆ ಆಗಿದ್ದು. ಇನ್ನು ವಿಶೇಷ ಏನು ಹೇಳೋದಿಲ್ಲ ನಾನು, ಯಾಕೆಂದರೆ ಸಭೆಯಿಂದ ಚೀಟಿ ಬಂದು ನಿಲ್ಲಿಸಿ ಅಂತ ಹೇಳೋದಕ್ಕಿಂತ ಮೊದಲೇ ನಿಲ್ಲುವುದು ಒಳ್ಳೆಯದಲ್ವ. ಆದರೆ ಒಂದು ಸಂದರ್ಭ ಉಂಟು ನನಗೆ. ಏನು ಅಂದರೆ, ಈ ಮುದುಕನಿಗೆ ಮೊನ್ನೆ ಒಂದು ಮದುವೆ ಆಗಿದೆ. ಅಂದರೆ ಸಹಸ್ರಚಂದ್ರ ದರ್ಶನ, ಮಾಲೆ ಎಲ್ಲ ಹಾಕ್ಕೊಂಡಿದ್ದೇವೆ, ಪುನರ್ವಿವಾಹ. ಅದೇ ಲೀಲಾ ರುಕ್ಮಿಣಿ ಅವರಿಗೆ ಪುನರ್ವಿವಾಹ, ನನಗೆ ಮದುವೆ ಆಗಿತ್ತು. ಇವತ್ತು ಈ ಮುದುಕನಿಗೆ ಒಂದು ಸನ್ಮಾನ ಮಾಡಿದ್ದಾರೆ. ಇದು ಒಂದು ವಿಶೇಷವೇ. ಆದರೆ ಆ ಗಣಪತಿಯ ಸನ್ನಿಧಿಯಲ್ಲಿ ಆದ್ದರಿಂದ ನನಗೆ ತುಂಬ ತೃಪ್ತಿಯಾಗಿದೆ. ಈ ಮನೆಯವರನ್ನೆಲ್ಲ ನಾನು ಸ್ಮರಿಸ್ತಾ, ದಿವಂಗತ ಕೀರ್ತಿಶೇಷರಾದ ಸೂರ್ಯನಾರಾಯಣ ಅಡಿಗರನ್ನು ಸ್ಮರಿಸ್ತಾ, ಹಾಗೆಯೇ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲರನ್ನೂ ತುಂಬ ಹೃದಯದಿಂದ ಕೃತಜ್ಞತೆ ಸಲ್ಲಿಸ್ತಾ, ಮಹಾಗಣಪತಿಯನ್ನು ಸ್ಮರಿಸ್ತಾ ನನ್ನ 2 ಮಾತುಗಳನ್ನು ನಿಲ್ಲಿಸ್ತೇನೆ. ತಪ್ಪಿದ್ರೆ ಕ್ಷಮಿಸಿ. ನಿಮ್ಮ ಮಾತುಗಳು ನಮಗೆ ಪ್ರೇರಣೆಯನ್ನು ನೀಡಿವೆ. ಅಂದಿನ ಕಠಿಣ ಕ್ಷಣಗಳನ್ನು ಕಠಿಣ ಕ್ಷಣಗಳಲ್ಲೂ ಕೂಡ ಕಲಾಮತೆಯ ಸೇವೆಯನ್ನು ಮಾಡ್ತಾ ಇದ್ದಂಥ ರೀತಿಗೆ ಅಂದು ನೀವು ನಡ್ಕೊಂಡು ಬರ್ತಾ ಇದ್ರಿ ಅನ್ನುವಂಥದ್ದನ್ನೆಲ್ಲ ಹೇಳಿದ್ರಿ. ಜೊತೆಗೆ ನಿಮ್ಮ ತಾಳಕ್ಕೆ ಮನಸೋತವರು ಇಲ್ಲೂ ಕೂಡ ಹಲವರಿದ್ದಾರೆ. ಅವರೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ ನಮಗೆ ನಿಮ್ಮ ನೆನಪುಗಳನ್ನು ಮೆಲುಕು ಹಾಕಿದ್ದಕ್ಕೆ ಮತ್ತೊಮ್ಮೆ ನಿಮ್ಮನ್ನು ಅಭಿನಂದನೆ ಸಲ್ಲಿಸ್ತಾ ಮುಂದಿನ ಕಾರ್ಯಕ್ರಮದ ಮುಂದಿನ ಹಂತಕ್ಕೆ ಹೋಗ್ತಾ ಇದ್ದೇವೆ. ಶ್ರೀ ರಾಜಾರಾಮ ಶರ್ಮರವರು ಹಿರಿಯ ಅರ್ಥಧಾರಿಗಳು. ಇವರ ವ್ಯಕ್ತಿ ಪರಿಚಯ ಮತ್ತು ಅಭಿನಂದನಾ ಭಾಷಣವನ್ನು ಶ್ರೀ ಜನಾರ್ದನ ತೋಳುಪಾಡಿತಾಯರು ಮಾಡಲಿಕ್ಕಿದ್ದಾರೆ. ಅವರನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಓಂ ಶ್ರೀ ಗುರು ಗಣಾಧಿಪತೇ ನಮಃ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವಂತಹ ಸನ್ಮಾನ್ಯ ಶರತ್ ಕೃಷ್ಣ ಪಡುವೆಟ್ನಾಯರೇ, ಗುರು ಸಮಾನ ಅಂತ ನಮಗೂ ಕೂಡ ಶ್ರೀಧರಯ್ಯರು ನೇರವಾಗಿ ಪಾಠ ಮಾಡದಿದ್ದರೂ ಅವರನ್ನು ನಾವು ಅನುಸರಿಸಿಕೊಂಡು ತುಂಬ ವಿಷಯಗಳನ್ನು ಕಲಿತಿದ್ದೇವೆ. ಆದ್ದರಿಂದ ಅವರು ನಮಗೆ ಗುರು ಸಮಾನರೇ. ಅವರನ್ನು ಕೂಡ ಗೌರವಿಸುತ್ತಾ, ಅದೇ ರೀತಿ ನಮ್ಮ ಚಿರಪರಿಚಿತರು, ನಮ್ಮ ಹಿತೈಷಿ, ಇಂದು ಸನ್ಮಾನಗೊಳ್ಳಿಲ್ಲಂಥ ರಾಜಾರಾಮ ಶರ್ಮ ಅವರೇ, ಕಮಲ ಸೂರ್ಯನಾರಾಯಣ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಪುರಂದರರಾವ್ ಅವರೇ, ಸದಸ್ಯರಾದಂಥ ರವೀಂದ್ರ ಅವರೇ, ದೊಂಡೋಲೆ ಕುಟುಂಬದ ಎಲ್ಲ ಸದಸ್ಯರೇ ಹಾಗೂ ಕಲಾಭಿಮಾನಿ ಬಂಧುಗಳೇ, 2021ರಲ್ಲಿ ಈ ಟ್ರಸ್ಟ್ ಪೂಜ್ಯ ಕಾವಂದರಿಂದ ಉದ್ಘಾಟನೆಗೊಂಡ ಬಳಿಕ ಪ್ರತಿ ವರ್ಷ ದೊಂಡೋಲೆಯ ಚತುರ್ಥಿಯ ಸಂದರ್ಭದಲ್ಲಿ ಇಬ್ಬರು ಯಕ್ಷಗಾನ ಕಲಾವಿದರನ್ನು ಒಂದು ಸನ್ಮಾನಿಸುವಂಥ ಒಂದು ಪರಿಪಾಠ ದೊಂಡೋಲೆ ಮನೆಯವರು ಮಾಡ್ತಾಯಿದ್ದಾರೆ. ಇದು ಯಕ್ಷಗಾನಕ್ಕೆ ಕೊಡುವಂಥ ಒಂದು ದೊಡ್ಡ ಕೊಡುಗೆ. ತಾಳಮದ್ದಲೆಯ ಜೊತೆಯಲ್ಲಿ ಈ ರೀತಿ ಒಂದು ಕಲಾವಿದರಿಗೆ ಪ್ರೋತ್ಸಾಹವನ್ನು ಕೊಡುವಂಥದ್ದು ಬಹಳ ದೊಡ್ಡ ಕೆಲಸ. ಇದು ನಡೀತಾ ಬಂದಿದೆ. 2021ರಲ್ಲಿ ಪೂಜ್ಯ ಕಾವಂದರು ಈ ಕಾರ್ಯಕ್ರಮವನ್ನು ಆರಂಭ ಮಾಡಿದ ನಂತರ ತುಂಬ ಕಲಾವಿದರು, ಗೋವಿಂದ ಭಟ್ರು, ಅಸ್ರಣ್ಣರು ಅಂತ ಅನೇಕ ಕಲಾವಿದರು ಇಲ್ಲಿ, ಮತ್ತು ಯಕ್ಷಗಾನ ತಾಳಮದ್ದಲೆಯಲ್ಲಿ ಭಾಗವಹಿಸುವವರು ಕೂಡ ಅನೇಕ ಬಂದರು ಈ ವೇದಿಕೆಯಲ್ಲಿ ಭಾಗವಹಿಸಿ ಹೋಗಿದ್ದಾರೆ. ಇಂದು ಸನ್ಮಾನಗೊಳ್ಳುತ್ತಿರುವಂಥ ರಾಜಾರಾಮ ಶರ್ಮರ ಮನೆತನ ಬಹಳ ಪ್ರತಿಷ್ಠಿತವಾದಂಥ ಮನೆತನ. ನಿಮಗೆಲ್ಲ ಗೊತ್ತಿರಬಹುದು. ಕೊಳಿಪ್ಪಾಡಿ ಶರ್ಮರು ಅಂತ ಹೇಳಿದರೆ ಮೊದಲು ಒಂದು ಬಹಳ ದೊಡ್ಡ ಹೆಸರು, ಬೆಳ್ತಂಗಡಿ ತಾಲೂಕಿನಲ್ಲಿ ಬಹಳ ದೊಡ್ಡ ಹೆಸರು. ಅದಕ್ಕೆ ಬಹಳ ಮುಖ್ಯ ಕಾರಣ ಅವರ ತಂದೆಯವರಾದಂತಹ ಕೃಷ್ಣ ಶರ್ಮರು. ಅವರ ಮನೆಯಲ್ಲಿ ಅನೇಕ ಜನರಿಗೆ ಆಶ್ರಯ ಇತ್ತು. ಬಹುಶಃ ನನಗೆ ಗೊತ್ತಿದ್ದ ಹಾಗೆ ಪ್ರತಿದಿನ ಒಂದು 10-20 ಜನ ನಿತ್ಯವೂ ಊಟ ಮಾಡ್ತಿದ್ದ ಮನೆಯದು. ನಿರಂತರವಾಗಿ ಯಕ್ಷಗಾನ ಕಾರ್ಯಕ್ರಮ ನಡೀತಾ ಇತ್ತು. ನನ್ನ ತಂದೆಯವರು ಕೂಡ ಅಲ್ಲಿ ತರಗತಿಯನ್ನು ಮಾಡ್ತಾಯಿದ್ರು. ನರಸಿಂಹ ಭಟ್ರು ಕೂಡ ತರಗತಿಯನ್ನು ಮಾಡ್ತಾಯಿದ್ರು.
ಕೃಷ್ಣ ಶರ್ಮರು ಸ್ವತಃ ತಾಳಮದ್ಲೆಯ ಅರ್ಥಧಾರಿಯಾಗಿ ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ರು. ನಾವು ಕೂಡ ಅಲ್ಲಿ ತಂದೆಯವರೊಟ್ಟಿಗೆ ಭಾಗವಹಿಸಿ ನಮಗೆ ಆ ಅನುಭವ ಇದೆ. ಈ ಪರಂಪರೆಯಲ್ಲಿ ಬಂದಂತಹ ರಾಜಾರಾಮ ಶರ್ಮರು ಒಬ್ಬ ಯಕ್ಷಗಾನ ಕಲಾವಿದನಾಗಿ ಉತ್ತಮ ಅರ್ಥಧಾರಿಯಾಗಿ ಬೆಳೆದದ್ದು ಒಂದು ಆನುವಂಶಿಕವಾಗಿ ಬಂದಂಥ ವಿಷಯ. ರಾಜಾರಾಮ ಶರ್ಮರ ಅರ್ಥ ಸಾಮಾನ್ಯವಾಗಿ ಅವರು ಸಾತ್ವಿಕ ಪಾತ್ರಗಳನ್ನು ನಿರ್ವಹಣೆ ಮಾಡ್ತಾಯಿದ್ರು. ಕೆಲವು ಬಾರಿ ಶೂರ್ಪನಖಿ, ಕರ್ಣ ಇತ್ಯಾದಿ ಪಾತ್ರಗಳನ್ನು ಕೂಡ ಅವರು ನಿರ್ವಹಿಸಿದ್ದುಂಟು. ತುಂಬ ತಾಳ್ಮೆಯಿಂದ ಕೇಳಿದರೆ ಅವರ ಅರ್ಥದಲ್ಲಿ ಪುರಾಣ ಸಂಬಂಧಪಟ್ಟಂತಹ ಅನೇಕ ವಿಷಯಗಳು ನಮಗೆ ಸಿಗ್ತಾಯಿತ್ತು. ಆಳವಾದ ಪುರಾಣ ಜ್ಞಾನ ಇದೆ ಅವರಿಗೆ, ತುಂಬ ವಿಷಯಗಳು ನಮಗೆ ಸಿಗ್ತಾಯಿತ್ತು. ಅದೇ ರೀತಿ ಇತರ ಪಾತ್ರಗಳಲ್ಲಿ ಕೂಡ ಹಾಗೆ, ಇತರ ಪಾತ್ರಗಳನ್ನು ಕೂಡ ಎ ಗ್ರೇಡ್ ಕೂಟಗಳಲ್ಲಿ ಶ್ರೇಣಿಯವರು, ಸಾಮಗರು ಇವರು ಭಾಗವಹಿಸುತ್ತಾ ಇದ್ದಂತಹ ಎ ಗ್ರೇಡ್ ಕೂಟಗಳಲ್ಲಿ ಅರ್ಥಧಾರಿಯಾಗಿ ಅವರು ಬೆಳೆದವರು. ಅವರು ಕೇವಲ ಅರ್ಥಧಾರಿಯಾಗಿ ಮಾತ್ರ ನಿರ್ವಹಣೆ ಮಾಡಿದ್ದಲ್ಲ, ಸಂಘಟನೆಯನ್ನು ಕೂಡ ಮಾಡಿದ್ದಾರೆ. ಅವರ ಸಂಘಟನೆಯಲ್ಲಿ ನಡೆದ ಅನೇಕ ತಾಳಮದ್ಲೆಯಲ್ಲಿ ನಾವು ಭಾಗವಹಿಸಿದ್ದೇವೆ. ಉಜಿರೆ ಜನಾರ್ದನ ದೇವಸ್ಥಾನದಲ್ಲಿ ಸಾಮಾನ್ಯ ಮಳೆಗಾಲದಲ್ಲಿ ತಿಂಗಳಿಗೆ ಒಂದೆರಡು ಕನಿಷ್ಠ ಕೂಟ ಆಗ್ತಿತ್ತು. ಕುಬಣೂರು ಶ್ರೀಧರಯ್ಯರು, ರಾಜಾರಾಮ ಶರ್ಮರು ಹಾಗೂ ನಾವು ಹೀಗೆ ಮಾತಾಡಿ 1-2 ಗಂಟೆ ಅಚ್ಚುಕಟ್ಟಾದ ಕೂಟ. ಆಗ ತುಂಬ ಕಲಾವಿದರೆಲ್ಲ ಇದ್ದರು. ಇಲ್ಲಿ ತುಂಬ ಎ ಗ್ರೇಡ್ ಕೂಟದಾಗೆ ಆ ಕೂಟ ಆಗ್ತಾಯಿತ್ತು. ಇನ್ನೊಂದು ನಾನು ಇಲ್ಲಿ ನೆನಪಿಸಬೇಕು, ನೆಡ್ಲೆ ನರಸಿಂಹಭಟ್ರು ದಿವಂಗತರಾದಂಥ ಒಂದು ಸಂದರ್ಭದಲ್ಲಿ ಅವರ ಸಂಸ್ಮರಣೆಯಾಗಿ ಇವರ ಸಾರಥ್ಯದಲ್ಲಿ ಜಿಲ್ಲೆಯಾದ್ಯಂತ 20 ತಾಳಮದ್ಲೆಗಳನ್ನು ನಾವು ಮಾಡಿದ್ದೇವೆ. ಇದರ ಪೂರ್ಣ ನೇತೃತ್ವ ವಹಿಸಿದಂಥವರು ರಾಜಾರಾಮ ಶರ್ಮರು. ಸದ್ದುಗದ್ದಲವಿಲ್ಲ, ಖಾಲಿ ಒಂದು ಮಾತಾಡಿಕೊಳ್ಳೋದು, ಅದಕ್ಕೆ ವ್ಯವಸ್ಥೆ ಮಾಡುವಂಥದ್ದು. ನಮಗೆ ಗೊತ್ತಾಗುತ್ತೆ, ನಾವು ಹೋಗಿ ಹಿಮ್ಮೇಳದಲ್ಲಿ ಭಾಗವಹಿಸೋದು ಅಥವಾ ಏನಾದರೂ ಮಾತಾಡಲಿಕ್ಕಿದ್ರೆ ಮಾತಾಡೋದು ಬರೋದು. ಆದರೆ ಅವರು ಏನು ಮಾಡ್ತಾ ಇದ್ದಾರೆ ಎಂಬುದು, ಅಂದರೆ ಅವರು ಯಾರತ್ರ ಕೂಡ ಒಂದು ಅತ್ಯಂತ ಸ್ವಾಭಿಮಾನಿ, ಯಾರತ್ರ ಕೂಡ ಒಂದು ನಿಷ್ಠೂರವಾಗಿ ಅವರಿಗೆ ನಡೆಯುವಂಥ ಒಂದು ಪ್ರಮೇಯ ಗೊತ್ತೇ ಇಲ್ಲ. ಆದರೆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡ್ತಾಯಿದ್ರು. ಕೊನೆಯ ತಾಳಮದ್ದಲೆ ನೆಡ್ಲೆ ನರಸಿಂಹಭಟ್ರ ಪುತ್ರರಾದಂತಹ ರಾಮಭಟ್ರ ಪ್ರಯೋಜಕತ್ವದಲ್ಲಿ ಕದ್ರಿ ದೇವಸ್ಥಾನದಲ್ಲಿ ನಡೆಯಿತು. ಅಲ್ಲಿ ಅವರು ಎಲ್ರಿಗೂ ಸನ್ಮಾನ ಮಾಡಿದರು ಮತ್ತು ತುಂಬ ಒಳ್ಳೆಯ ಮಾತುಗಳನ್ನು ಹೇಳಿದರು. ಮತ್ತೊಂದು ವಿಶೇಷ ತಾಳಮದ್ದಲೆ ಟೌನ್ ಹಾಲ್ನಲ್ಲಿ ನಡೆಯಿತು. ಹೀಗೆ ಅನೇಕ ಸಂಘಟನೆಯನ್ನು, ತಾಳಮದ್ದಲೆಯ ಸಂಘಟನೆಗಳನ್ನು, ಆನಂತರ ಕಾರ್ಯಕ್ರಮಗಳ ಸಂಘಟನೆಯನ್ನು ಕೂಡ ಅವರು ಮಾಡಿದ್ದಾರೆ. ಮಾತ್ರ ಅಲ್ಲ, ಸಂಘ ಸಂಸ್ಥೆಗಳಲ್ಲಿ ಕೂಡ ಅವರು ಗುರುತಿಸಿಕೊಂಡವರು. ತುಳು ಶಿವಳ್ಳಿ ಸಭಾ ನಿಮಗೆ ಗೊತ್ತಿರ್ಬೋದು. ಈ ಸಂಘದಲ್ಲಿ ದಿವಂಗತ ಮೊದಲಿನ ಉಜಿರೆ ದೇವಸ್ಥಾನದ ಆನುವಂಶಿಕ ಆಗಿದ್ದಂತಹ ವಿಜಯರಾಗ ಪಡುವೆಟ್ನಾಯರು ಅಧ್ಯಕ್ಷರಾಗಿದ್ದಾಗ ಒಂದು ಉತ್ತಮ ಹಂತಕ್ಕೆ ಬಂದದ್ದು ಆ ಕಾಲದಲ್ಲಿ. ತುಳು ಶಿವಳ್ಳಿ ಸಂಘ ಉತ್ತಮ ಹಂತಕ್ಕೆ ಬಂದದ್ದು ಆ ಕಾಲದಲ್ಲಿ. ಆಗ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದವರು ಸನ್ಮಾನ್ಯ ಬೆಳಾಲು ರಾಜಾರಾಮ ಶರ್ಮರು. ಆಗ ನಮಗೆ ಗೊತ್ತಾಯಿತು, ನಾವು ಕೂಡ ಅಲ್ಲಿ ಭಾಗವಹಿಸ್ತಾ ಇದ್ದೆವು. ಯಾವುದೇ ಕಾರ್ಯಕ್ರಮ ಆಗಲಿ, ತುಂಬ ಪ್ರಶಸ್ತಿ ಕೊಡುವಂತಹ ಕಾರ್ಯಕ್ರಮಗಳಾಗ್ತಿತ್ತು. ಅವರು ಒಂದು 4-5 ಜನ ಸೇರಿ ಆನಂತರ ಆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ರು. ಮಾತ್ರ ಅಲ್ಲ, ಆಗ ಉಜಿರೆಯಲ್ಲಿ ಲಯನ್ಸ್ ಕ್ಲಬ್ ಇತ್ತು. ಆ ಲಯನ್ಸ್ ಕ್ಲಬ್ಬಿನ ಕಾರ್ಯದರ್ಶಿಯಾಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ಸದಸ್ಯರಾಗಿದ್ದು ಕೂಡ ಅವರು ತುಂಬ ಕೆಲಸಗಳನ್ನು ಮಾಡಿದ್ದಾರೆ. ಇನ್ನೊಂದು ಮುಖ್ಯ ವಿಷಯವನ್ನು ನಾನು ನಿಮ್ಮಲ್ಲಿ ಹೇಳಬೇಕು. ಈಗ ಪ್ರಸ್ತಾಪೇನ ಹೇಳಿದರು, ಅವರು MSc ಪದವೀಧರರು. ಝುವಾಲಜಿಯಲ್ಲಿ, ಪ್ರಾಣಿಶಾಸ್ತ್ರದಲ್ಲಿ MSc ಪದವೀಧರರಾಗಿದ್ದುಕೊಂಡು ಕಾರ್ಕಳದ ಭುವನೇಂದ್ರ ಕಾಲೇಜಿನಲ್ಲಿ 5 ವರ್ಷ ಅತ್ಯುತ್ತಮವಾಗಿ ತರಗತಿಗಳನ್ನು ನಡೆಸಿಕೊಟ್ಟಿದ್ದಾರೆ. ಆನಂತರ ಕೃಷಿ ಸಂಬಂಧಿ ವ್ಯವಹಾರಕ್ಕಾಗಿ ಅವರು ಊರಿಗೆ ಬರಬೇಕಾಯಿತು. ಆದರೆ ಅವರಿಗೆ ಆ ವಿಜ್ಞಾನದ ಒಂದು ಮನೋಭಾವ ಯಾವುದುಂಟು,
ಅವರನ್ನು ಅದು ಬಿಟ್ಟು ಹೋಗಲಿಲ್ಲ. ಅವರು ಅದರ ಬಗ್ಗೆ ಬಹುಶಃ ಆಲೋಚನೆ ಮಾಡ್ತಾ ಇದ್ರು ಅಂತ ಕಾಣ್ತದೆ. 80ರ ದಶಕದಲ್ಲಿ ಕರ್ನಾಟಕ ವಿಜ್ಞಾನ ಪರಿಷತ್ತು, ರಾಜ್ಯ ಕರ್ನಾಟಕ ವಿಜ್ಞಾನ ಪರಿಷತ್ತು ಒಂದು ಘಟಕವನ್ನು ಪ್ರಾರಂಭಿಸಲಿಕ್ಕೆ ಅನುಮತಿಯನ್ನು ಕೊಟ್ಟಿತ್ತು. ಶಾಲೆಯಲ್ಲಿ ವಿಜ್ಞಾನ ಘಟಕವನ್ನು ಪ್ರಾರಂಭ ಮಾಡಬೇಕು. ಅದರ ಮೂಲಕ ಆ ಘಟಕದಲ್ಲಿ ಇರಬೇಕಾದವರೆಲ್ಲ ಸ್ಥಳೀಯರೇ, ನಮಗೆ ಕೂಡ ಅದರ ಮಾಹಿತಿ ಇತ್ತು. ಸ್ಥಳೀಯರು ಆಸಕ್ತಿ ಇದ್ದವರು ಘಟಕವನ್ನು ಮಾಡಿ ಆನಂತರ ಪ್ರತಿ ತರಗತಿಗೆ, ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ತರಗತಿಗಳಿಗೆ ಹೋಗಿ ವಿಜ್ಞಾನ ಪ್ರಯೋಗಗಳನ್ನು ಮಾಡುವ ಮೂಲಕ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಬೇಕು ಎಂಬುದು ಒಂದು ಬಂತು. ಆಗ ಇವರಿಗೆ ಬಹುಶಃ ಕಾಯ್ತಾ ಇದ್ರು ಅಂತ ಕಾಣ್ತದೆ. ಇಂಗ್ಲೀಷ್ನಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಬಹಳ ಒಳ್ಳೆಯ ಒಂದು ಮಾತಿದೆ, ನೆಸೆಸಿಟಿ ಇಸ್ ದಿ ಮದರ್ ಆಫ್ ಇನ್ವೆನ್ಷನ್ ಅಂತ. ಅಗತ್ಯತೆ ಎಂಬುದು ಆವಿಷ್ಕಾರದ ತಾಯಿ ಅಂತ. ಬಹುಶಃ ಅವರು ಕಾಯ್ತಾ ಇದ್ದರು. ಅವರು ಗೊಲ್ಲ ಮಾಸ್ಟ್ರು ಅಂತ ಮತ್ತೊಬ್ಬರು ಇದ್ದರು ಬೆಳಲ್ನಲ್ಲಿ, ಗೊಲ್ಲ ಮಾಸ್ಟ್ರು ಅಂತ. ಅವರು ಕೂಡ ವಿಜ್ಞಾನಾಧ್ಯಾಪಕ, ತಮ್ಮನ್ನು ಸಮರ್ಪಣೆ ಮಾಡಿಕೊಂಡವರು, ಶಿಕ್ಷಕ ವೃತ್ತಿಗೆ ಸಮರ್ಪಣೆ ಮಾಡಿಕೊಂಡರು. ಇವರಿಬ್ಬರು ಸೇರಿಕೊಂಡು ಅನೇಕ ಕಡೆ ಒಂದು ಸಂಚಾರಿ ಘಟಕವನ್ನು, ಸಂಚಾರಿ ಪ್ರಯೋಗಾಲಯವನ್ನು ಇವರು ನಿರ್ಮಿಸಿ ಅನೇಕ ಪ್ರಾಥಮಿಕ ಶಾಲೆಗಳಿಗೆ ಹೋಗಿ ವಿಜ್ಞಾನ ಸಂಬಂಧಿ ಪ್ರಯೋಗಗಳನ್ನು ಮಾಡಿ ರಾಜ್ಯದಿಂದ ಪ್ರಶಂಸೆಯನ್ನು ಪಡೆದಿದ್ದಾರೆ. ಬಹುಶಃ ಇದು ಅವರು ಪ್ರಚಾರ ಪ್ರಿಯ ಅಲ್ಲದ್ರಿಂದ ಪ್ರಚಾರ ಆಗಲಿಲ್ಲ, ಆದರೆ ಗೊತ್ತಿದ್ದವರಿಗೆ ಗೊತ್ತುಂಟು, ಬಹಳ ದೊಡ್ಡ ಕೆಲಸ ಇದು. ವಿಜ್ಞಾನಿಗಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಈ ರೀತಿಯ ವೈಜ್ಞಾನಿಕವನ್ನು ಮನೋಭಾವವನ್ನು ಬೆಳೆಸುವಂಥದ್ದು ಬಹಳ ದೊಡ್ಡ ಕೆಲಸ. ಅದನ್ನು ಕೂಡ ಅವರು ಮಾಡಿದ್ದಾರೆ, ಸದ್ದು ಗದ್ದಲ ಇಲ್ಲದೆ ಮಾಡಿದ್ದಾರೆ. ನಮಗೆ ಗೊತ್ತುಂಟು, ಯಾಕಂತ ಹೇಳಿದರೆ ನಾಡು ಕೂಡ ವಿಜ್ಞಾನ ಅಧ್ಯಾಪಕನಾಗಿ ಅದನ್ನು ಅನುಭವಿಸಿದ್ದೇನೆ. ಅವರಿಂದ ಕೆಲವು ಮಾಹಿತಿಯನ್ನು ಕೂಡ ನಾವು ಆಗ ಪಡೆದಿದ್ದೇವೆ, ಗೊಲ್ಲ ಮಾಸ್ಟರನ್ನು ಕೂಡ ಕಳೆದಿದ್ದೇವೆ. ಆನಂತರ ಪ್ರವಚನ ಕೂಡ ಹಾಗೆ ಅತ್ಯುತ್ತಮವಾಗಿ ಪ್ರವಚನ ಮಾಡ್ತಾಯಿದ್ರು. ನಾವು ಒಂದು ಬಾರಿ ಧರ್ಮಸ್ಥಳ ಹೈಸ್ಕೂಲಿಗೆ ಚೌತಿಯ ಸಂದರ್ಭದಲ್ಲಿ ಅವರನ್ನು ಧಾರ್ಮಿಕ ಪ್ರವಚನಕ್ಕೆ ಕರೆದಿದ್ದೆವು, ಶಾಲೆಯಲ್ಲಿ ಆಗ್ತಾಯಿದ್ದಾಗ. ಅವರು ಈ ಗಣೇಶನ ಬಗ್ಗೆ, ಆನಂತರ ಚೌತಿ ಆಚರಣೆಯನ್ನು ಯಾಕೆ ಮಾಡಬೇಕು ಎಂಬುದನ್ನು ವಿಸ್ತಾರವಾಗಿ ಹೇಳಿದ ನಂತರ, ಕಾರ್ಯಕ್ರಮ ಎಲ್ಲ ಮುಗ್ದ ನಂತರ ನಮ್ಮ ಕನ್ನಡ ಅಧ್ಯಾಪಕರು ಕೇಳಿದರು, ಸುಮಾರು ವಿಷಯ ಗೊತ್ತುಂಡು ಮಾರ್ರೆ, ಯಾರೇನಾರು ತರ್ಪಿಡಲಿ ಶಾಲೆಗೆ, ಜೋಕಲಿಗೆ ಮಾಹಿತಿ ಕೊರಲಿ ಅಂತ ಹೇಳಿದರು. ಯಾಕೆಂತ ಹೇಳಿದರೆ ಒಂದು ಅರ್ಧ ಗಂಟೆ 35 ನಿಮಿಷ ಮಾತಾಡಿದ್ದಾರೆ. ಆಳವಾದ ಜ್ಞಾನ ಉಂಟು ಅವರಿಗೆ, ಅದು ಸುಮ್ಮನೆ ಅದು ಮೇಲಿನ ಜ್ಞಾನ ಅಲ್ಲ, ಆಳವಾದ ಜ್ಞಾನ ಉಂಟು. ಹೀಗೆ ಪ್ರವಚನ ಮಾಡುವುದರಲ್ಲಿ ಕೂಡ ಹಾಗೆ ಉತ್ತಮ ಪ್ರವಚನವನ್ನು ಅವರು ಮಾಡ್ತಾರೆ, ಉತ್ತಮ ಧಾರ್ಮಿಕ ಭಾಷಣವನ್ನು ಕೂಡ ಅವರು ಮಾಡ್ತಾರೆ. ಹೀಗೆ ಹಲವು ಮಜಲುಗಳಲ್ಲಿ ಅವರು ತಮ್ಮನ್ನು ಗುರುತಿಸಿಕೊಂಡವರು. ನಾವು ಮಾತ್ರ ಅದು ಏನಾಗಿದೆ ಅಂತ ಹೇಳಿದರೆ ಅವರಾಗಿ ಯಾವುದಕ್ಕೆ ಕೂಡ ಮುಂದೆ ಹೋಗುವವರಲ್ಲ. ನಾವು ಗುರುತಿಸಬೇಕು ಅಂತ ಹೊರತು ಅವರಾಗಿ ಅವರು ಮುಂದೆ ಹೋಗುವವರಲ್ಲ. ಆದ್ದರಿಂದ ಅವರಿಗೆ ಬಹುಶಃ ಸಂದಿರುವಂಥ ಸನ್ಮಾನಗಳು ಕಡಿಮೆ ಆಗಿರಲಿಕ್ಕೂ ಸಾಕು. ಹಾಗೆಂತ ತುಂಬ ಕಡೆಗಳಲ್ಲಿ, ತುಂಬ ಕಾರ್ಯಕ್ರಮಗಳಲ್ಲಿ ಅವರು ತಮ್ಮನ್ನು ತಾವು ಗುರುತಿಸಿಕೊಂಡವರು. ದೊಂಡೋಲೆ ಮನೆತನಕ್ಕೆ ಅವಳು ಬಹಳ ಹತ್ತಿರ, ತುಂಬ ಸಮಯದಿಂದ ಇಲ್ಲಿಗೆ ಬರ್ತಾಯಿದ್ರು. ಮತ್ತು ಒಂದು ಹೇಗೆ ಅಂತ ಹೇಳಿದರೆ, ಆಗ ಬರ್ತಿದ್ದಂಥ ಎಲ್ಲ ಕಲಾವಿದರು ಕೂಡ ಯಾವುದೇ ಅಪೇಕ್ಷೆ ಇಲ್ಲದೆ ಒಂದು ಕಲಾ ಸೇವೆ ಅಂತ ಬರ್ತಾಯಿದ್ದದು. ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲ, ಒಂದು ಮನೋರಂಜನೆಗಾಗಿ ಇಲ್ಲಿ ಬರುವುದು, ಬೆಳಿಗ್ಗೆವರೆಗೆ ತಾಳಮದ್ದಲೆ ಮಾಡೋದು, ಫಲಾರ ಮಾಡೋದು, ಆನಂತರ ಹೋಗುವಂಥದ್ದು. ಈಗಿನ ಹಾಗೆ ಅಲ್ಲ. ಈಗ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಎಲ್ಲ ಮಾಡ್ತಾರೆ, ವ್ಯವಸ್ಥೆ ಮಾಡಬೇಕಾಗ್ತದೆ, ಅನಿವಾರ್ಯ. ಈಗಿದ ಕಾಲ ಹಾಗೆ ಉಂಟು. ಯಾಕೆಂತ ಹೇಳಿದರೆ ತೊಡಗಿಸಿಕೊಳ್ಳುವವರು ತುಂಬ ಕಡಿಮೆ. ಆ ರೀತಿ ಅವರು ಅನೇಕ ಏನು ಪ್ರತಿಫಲ ಅಪೇಕ್ಷೆ ಇಲ್ಲದೆ ಅರ್ಥ ಹೇಳಿ ಹೋಗಿದ್ದುಂಟು. ಅವರು ಹಾಗೆ ತುಂಬ ಜನ ಹೋಗಿದ್ದಾರೆ. ಈ ರೀತಿ ದೊಂಡೋಲೆಗೆ ಮತ್ತು ಅವರಿಗೆ ಕೂಡ ಭಾಳ ಹತ್ತಿರದ ನೆಂಟುಂಟು. ಆದ್ದರಿಂದ ಈ ಸಂದರ್ಭದಲ್ಲಿ ಅವರನ್ನು ಸನ್ಮಾನಿಸುತ್ತಿರುವಂಥದ್ದು ಅವರ ಒಂದು ಸಣ್ಣ ಅಭಿಮಾನಿಯಾದಂಥ ನನಗೆ ಕೂಡ ತುಂಬ ಸಂತೋಷವನ್ನು ಕೊಟ್ಟಿದೆ ಅಂತ ಹೇಳ್ತಾ, ವೈಯಕ್ತಿಕವಾಗಿ ದೊಂಡೋಲೆ ಕುಟುಂಬಸ್ಥರ ಪರವಾಗಿ ಹಾಗೂ ಎಲ್ಲ ಕಲಾಭಿಮಾನಿಗಳ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅವರು ಮುಂದೆ ಕೂಡ ಈ ಕಾರ್ಯಗಳನ್ನು ಮಾಡುವರೆ ಅವಕಾಶಗಳು ಅವರಿಗೆ ಸಿಗಲಿ. ಅದೇ ರೀತಿ
ಆಯುರ ಆರೋಗ್ಯಗಳನ್ನು ಆ ದೇವರು ಕರುಣಿಸಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ತೆ. ರಾಜಾರಾಮ್ ಶರ್ಮರು ಅರ್ಥಧಾರಿಗಳು ಮಾತ್ರವಲ್ಲ, ಸಮರ್ಥ ನಾಯಕ. ಹಲವು ಮಜಲುಗಳಲ್ಲಿ ಗುರುತಿಸಿಕೊಂಡಿರುವ ಬಗ್ಗೆ ಪ್ರತಿಫಲವಿಲ್ಲದೆ ಅವರು ಮಾಡಿರುವ ಕೆಲಸವನ್ನು ನಮಗೆ ಪರಿಚಯಿಸಿದ ಜನಾರ್ದನ ತೋಳ್ಪಾಡಿತರವರಿಗೆ ಧನ್ಯವಾದ. ರಾಜಾರಾಮ್ ಶರ್ಮಾ ಅಭಿನಂದನಾ ಪತ್ರ ವಾಚಿಸಲೇಬೇಕು ಎಂದು ದಿವ್ಯಾ ಪುರಂದರ್ ರಾವ್ ಅನ್ನು ವಿನಂತಿಸುತ್ತಿದ್ದೇವೆ. ಬೆಳಾಲು ಗ್ರಾಮದ ಕೋಳ್ಪಾಡಿಯ ಪ್ರತಿಷ್ಠಿತ ಮನೆತನ. ಶೈಕ್ಷಣಿಕವಾಗಿ MSc ವ್ಯಾಸಂಗ. ಕಾರ್ಕಳದ ಶ್ರೀ ಭುವನೇಂದ್ರ ಕಾಲೇಜಿನಲ್ಲಿ 3 ವರ್ಷ ಕಾಲ ಪ್ರಾಧ್ಯಾಪಕರಾಗಿ ಸೇವೆ. ಆದರೆ ಕೃಷಿ ಎಡೆಗಿನ ತುಡಿತದಿಂದ ಅದರಲ್ಲೇ ಮುಂದೆ ವೃತ್ತಿ ಜೀವನ. ಯಕ್ಷಗಾನ ತಾಳಮದ್ದಳೆಯಲ್ಲಿ ಅರ್ಥಗಾರಿಕೆ ಪ್ರವೃತ್ತಿ. ವಾಸ್ತುಶಾಸ್ತ್ರಜ್ಞರಾಗಿ ಚಿರಪರಿಚಿತರು. 80ರ ದಶಕದಲ್ಲಿ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ವಿಜ್ಞಾನ ಪ್ರಸಾರ ಕಾರ್ಯಕ್ರಮ ನಡೆಸಿದ ಸಂದರ್ಭ ತಾಲೂಕಿನ ಪ್ರಾಥಮಿಕ ಶಾಲೆಗಳಲ್ಲಿ ಪ್ರಯೋಗ ಮಾಡಲು ಸಂಚಾರಿ ಪ್ರಯೋಗಾಲಯದ ಯಶಸ್ವಿ ನೇತೃತ್ವ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯ ಜೊತೆ ವಿವಿಧ ಯೋಜನೆಯ ಅನುಷ್ಠಾನದ ವೇಳೆ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಬೆಳಾಳು ಗ್ರಾಮದ ಘಟಕದ ಮೂಲಕ ಕರ್ತವ್ಯ ನಿರ್ವಹಣೆಯಲ್ಲಿ ಭಾಗಿ. ಲಯನ್ಸ್ ಕ್ಲಬ್ ಕಾರ್ಯದರ್ಶಿಯಾಗಿ ತೊಡಗಿಸಿಕೊಳ್ಳುವಿಕೆ. ಕೋಲ್ಪಾಡಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಮಾಯಾ ಮಹೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮಗಳಲ್ಲಿ ಸಕ್ರಿಯ. ಹೀಗೆ ಅನೇಕ ಸಮಾಜಮುಖಿ ಕಾರ್ಯಗಳಲ್ಲಿ ಸದಾ ಜಾಗೃತ ಚೇತನ. ಗೌರವಾನ್ವಿತ ಸಾಮಾಜಿಕ ಸಂತೃಪ್ತ ಸಂಸಾರಿ. ಸನ್ಮಾನ್ಯ ಶ್ರೀ ರಾಜಾರಾಮ್ ಶರ್ಮಾ ಕೆ ಇವರಿಗೆ ದಿನಾಂಕ 7/9/24 74ನೆಯ ಶ್ರೀ ಗಣೇಶೋತ್ಸವ ಶುಭಾವಸರದಲ್ಲಿ ಸಕಲ ಗೌರವದಾರಗಳೊಂದಿಗೆ ನೀಡಿದ ಸನ್ಮಾನ ಪತ್ರ. ತಮಗೆ ಆಯುರಾರೋಗ್ಯ ಭಾಗ್ಯಗಳನ್ನು ಶ್ರೀ ಮಹಾಗಣಪತಿ ದೇವರು ಅನುಗ್ರಹಿಸಲೆಂದು ಪ್ರಾರ್ಥಿಸುತ್ತೇವೆ. ಅಧ್ಯಕ್ಷರು ಮತ್ತು ಸದಸ್ಯರು ಕಮಲಾ ಸೂರ್ಯನಾರಾಯಣ ರಾವ್ ಚಾರಿಟಬಲ್ ಟ್ರಸ್ಟ್ ದೊಂಡೋಲೆ, ಶಂಕರರಾಮರಾವ್ ಮತ್ತು ಸಹೋದರರು ಹಾಗೂ ದೊಂಡೋಲೆಯ ಕುಟುಂಬಸ್ಥರು. ಧನ್ಯವಾದ ದಿವ್ಯಾ ಪುರಂದರ್ ಅವರಿಗೆ. ಶ್ರೀ ರಾಜಾರಾಮ ಶರ್ಮರನ್ನು ಸನ್ಮಾನಿಸಿ ಗೌರವಿಸಬೇಕು ಅಂತ ಶರತ್ಕೃಷ್ಣ ಪಡ್ವೆಟ್ಟ ಹೆಸರಲ್ಲಿ ವಿನಂತಿಸ್ತಾ ಇದ್ದಾವೆ.
ಬೆಳಲು ರಾಜಾರಾಮ ಶರ್ಮರು ಕೇವಲ ಅರ್ಥಧಾರಿಗಳು ಮಾತ್ರವಲ್ಲ, ವಿವಿಧ ಮಜಲುಗಳಲ್ಲಿ ತನ್ನದೇ ಆದಂತಹ ಛಾಪನ್ನ ಮೂಡಿಸಿರುವ ಸಾಧಕರು. ಈ ಶುಭ ಗಳಿಗೆಯಲ್ಲಿ ಸನ್ಮಾನ ಸ್ವೀಕರಿಸಿರುವಂತಹ ಸದ್ದು ಗದ್ದಲವಿಲ್ಲದ ಸಾಧಕನ ಮಾತುಗಳನ್ನು ಕೇಳುವುದಕ್ಕೆ ನಾವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದೇವೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮೋಹಂ ವಂದೇ ಪರಮಾನಂದ ಮಾಧವಂ. ಸನ್ಮಾನ್ಯ ಸಭಾಧ್ಯಕ್ಷರಾದ ಶರತ್ ಕೃಷ್ಣ ಪುಡಿಯೊಟ್ನೆಯರೇ, ಇಂದು ಸನ್ಮಾನವನ್ನು ಸ್ವೀಕರಿಸಿದ ಹಿರಿಯರಾದ ಸನ್ಮಾನ್ಯ ಶ್ರೀಧರ್ ರಾಯರೇ ಹಾಗೂ ಇಲ್ಲಿಯ ನೆರೆದ ಎಲ್ಲ ಕಲಾಬಾಂಧವರೇ, ಮನೆಯವರೇ, ಟ್ರಸ್ಟ್ ಸದಸ್ಯರೇ, ಎಲ್ಲರಿಗೂ ಕೂಡ ವಂದಿಸಿ ನನ್ನ ಎರಡು ಮಾತನ್ನು ಪ್ರಾರಂಭಿಸಿದ್ದೇನೆ. ಒಂದು ರೀತಿಯಲ್ಲಿ ಅಯೋಮಯ ಸ್ಥಿತಿ, ಏನು ಮಾತಾಡಬೇಕು ಅಂತ. ಯಾಕಂದರೆ ಅದಕ್ಕೆ ನಾನು ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಎನ್ನುವ ಶ್ಲೋಕವನ್ನು ಆರಿಸಿಕೊಂಡ ದೇವರನ್ನು ನೆನೆಸಲಿಕ್ಕೆ. ಯಾಕಂದರೆ ಸನ್ಮಾನ ಅಂದಮೇಲೆ ಹೊಗಳಬೇಕು, ಅದರಲ್ಲೇನು ದೋಷ ಇಲ್ಲ. ಹೊಗಳಿದ್ದಾರೆ, ಹಾಗಂತ ಅದೇ ಹೊಗಳಿಕೆಯನ್ನು ನಾನು ಹೇಗೆ ಸ್ವೀಕರಿಸಲಿ ಎನ್ನುವುದು ಕೂಡ ಒಂದು ಪ್ರಶ್ನೆ ಆಗ್ತದೆ. ಯಾಕಂದರೆ ಬಹಳ ವರ್ಷಗಳಿಂದ ನಾನು ಈ ದೊಂಡಲೆ ಕಾರ್ಯಕ್ರಮಕ್ಕೆ ಬರುತ್ತಿದ್ದವ, ಆದರೆ ಈ ವೇದಿಕೆಗೆ ನನ್ನ ಅರ್ಥ ಸಾಕಾಗೋದಿಲ್ಲ ಅಂತ 4 ವರ್ಷ ಹಿಂದೆ ನನ್ನನ್ನು ಕೈ ಬಿಡಲಾಗಿತ್ತು. ಹಾಗೆ ಒಮ್ಮೆ ಕೆಳಗೆ ಹೋಯಿತು. ಇವತ್ತು ನಾನು ಇಲ್ಲಿ ದೊಡ್ಡ ಅರ್ಥಧಾರಿಯಾಗಿ ಸನ್ಮಾನಗೊಳ್ತಿದ್ದೇನೆ. ಹಾಗಾಗಿ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಅಂತ ಹೇಳೋದು ಅದಕ್ಕೆ ಬೇಕಾಗಿ. ಹಾಗಾಗಿ ಆ ಮಹಾಗಣಪತಿಯ ಇಚ್ಛೆ ಹೇಗಿದೆಯೋ ಗೊತ್ತಿಲ್ಲ, ಅಂತೂ ಅನಂತಣ್ಣನವರು ಮನೆಯಲ್ಲಿ ಮಾತಾಡಲಿಕ್ಕೆ ಬಂದಾಗ ನಾನೇನೋ ಹೇಳಬೇಕು ಅಂತ ಇಚ್ಛಿಸಿದೆ. ಆಗ ಅವರು ಹೇಳಿದರು, ನೀವೇನು ಮಾತಾಡಲಿಕ್ಕಿಲ್ಲ, ನಮ್ಮ ತೀರ್ಮಾನ ಆಗಿದೆ, ಬರಲೇಬೇಕು ಅಂತ ಹೇಳಿದರು. ಯಕ್ಷಗಾನಕ್ಕಿಂತ ಆಚೆಗಿನ ಕೆಲವು ಸಂಬಂಧಗಳು, ಅದು ಅನಂತಣ್ಣನಲ್ಲಿರ್ಬೋದು, ಶಂಕರಣ್ಣನಲ್ಲಿರ್ಬೋದು, ಹೀಗೆ. ಹಾಗಾಗಿ ಇದನ್ನು ನಾವು ರಿಜೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಸ್ವೀಕರಿಸಬೇಕಾಗ್ತದೆ. ಇಲ್ಲಿ ಯಕ್ಷಗಾನಕ್ಕಾಗಿ ಹೆಚ್ಚಿ ನನ್ನಲ್ಲಿ ಹಲವು ರೀತಿಯ ಅಧ್ಯಯನಗಳಿರಬೇಕು. ಯಾಕಂದರೆ ಒಂದು ಮಾತುಂಟು, ಜಾಕ್ ಆಫ್ ಆಲ್ ಆ್ಯಂಡ್ ಮಾಸ್ಟರ್ ಆಫ್ ನನ್ ಅಂತ. ಎದುರು ಏನು ಕಾಣ್ತದೆ ಅದನ್ನು ಕಲಿಬೇಕು ಅನ್ನೋದು ಹುಚ್ಚು ಹಂಬಲ. ಎಷ್ಟು ಬರ್ತದೆ ದೇವರಿಗೆ ಗೊತ್ತು, ನಂಗೆ ಗೊತ್ತಿಲ್ಲ. ಹೀಗೆ ನಾನು ಯಕ್ಷಗಾನ ಕಲೀಲಿಕ್ಕೆ ಹೊರಟಿದ್ದೆ ಹಿಮ್ಮೇಳವನ್ನು. ಆದರೆ 10 ವಯಸ್ಸೇ ಅಲ್ಲ, 1 ವಯಸ್ಸೇ ನನಗೆ ಹತ್ತಲಿಲ್ಲ ತಲೆಗೆ. ಹಾಗಾಗಿ ಆದರೆ ಇವತ್ತು ಆ ಪ್ರಸ್ತಾಪ ಯಾರಲಿಕ್ಕೆ ಮಾಡೋ ಅವಕಾಶ ಬರಲಿಲ್ಲ. ಮನೆಯಲ್ಲಿ ನರಸಿಂಹ ಭಟ್ರು ಪಾಠ ಮಾಡ್ತಿದ್ರು ಅಂತ ತೋಳ್ಪಡ್ತಾರೆ ಹೇಳಿದರು. ಆದರೆ ಅವರು ಸೋತು ಹೋದದ್ದು ನನ್ನ ವಿಷಯದಲ್ಲಿ ಮಾತ್ರ, ಬಹುಶಃ ಇಡೀ ಅವರ ಜೀವನದಲ್ಲಿ. ಯಾಕಂದರೆ ಮೊದಲೇ ಪಾಠ ಮಾಡಬೇಕು ಅಂತ ಶುರು ಮಾಡಿದೆ, ಲಾಯ ಆಯಿತು. ಅವರೇ ಹೇಳಿದರು, ಅಂದರೆ ನಿನಗೆ ಮೊದಲೇ ಹತ್ತಲಿಕ್ಕಿಲ್ಲ ಅಂತ ಹೇಳಲಿಲ್ಲ ನನಗೆ. ಅವರು ಹಾಗೆ ಹೇಳೋ ಕ್ರಮ ಅಲ್ಲ, ನಿಮ್ಮ ಸ್ವರ ಒಳ್ಳೆಯದುಂಟು, ನಿಮಗೆ ಭಾಗವತ ಆಗ್ಬೋದು ಅಂತ ಹೇಳಿದರು. ಆಗ ನನಗೆ ಅಂದಾಜಾಯಿತು, ಇದು ನಿನಗೆ ಹತ್ತುವುದಿಲ್ಲ ಅಂತ ಅವ್ರು ಹೇಳಿದ್ದು ಅಂತ. ಭಾಗವತ ಕಲಿಸಲಿಕ್ಕೆ ಪ್ರಾರಂಭಿಸಿದರು. ಒಮ್ಮೆ ಹೇಳಿದಾಗ ಮತ್ತೊಮ್ಮೆ ಹೇಳಲಿಕ್ಕೆ ನನ್ನಿಂದ ಆಗ್ತಿರಲಿಲ್ಲ. 4 ಗಂಟೆಗೆ ಎಬ್ಬಿಸಿ ಸಂಗೀತ ಪಾಠ ಮಾಡಿದರು ನನಗೊಂದು 15-20 ದಿವಸ. ಆದರೂ ನನಗೆ ಬರಲಿಲ್ಲ. ಬಹುಶಃ ನಾನು ಕಲಿಬೇಕು ಅಂತ ಆಸೆ ಪಟ್ಟರಲ್ಲಿ ಬರದೇ ಇದ್ದದ್ದು ಇದು ಮಾತ್ರ, ಯಕ್ಷಗಾನ ಹಿಮ್ಮೇಳದ್ದು. ಆಗ ನನ್ನ ಸೋದರ ಮಾವನವರದು ಕೊಕ್ಕಡ ಸುಬ್ರಯಾಚಾರ್ಯರು ಹೇಳಿದರು, ಇನ್ಗೆ ಆವಂತನೇ ಜಯ ಪಡೆಯರು ನೈ ಇನ್ಗೆ ಒವ್ವ ಆಪುಣ ಇನ್ನು ಮಾಪೆರಪ್ರಿಯ ಸರಿ ಅಂತೇಳಿ. ಆಮೇಲೆ ಅದರ ಆಲೋಚನೆ ಬಿಟ್ಟೆ. ಹೀಗೆ ತುಳಲೊಂದು ಗಾದೆ ಉಂಟು, ಕನ್ನಡ ಸುನ್ನೇನು ಕನ್ನಡ ಬುಡೆ ಅಂತ. ಹಾಗೆ ಎಲ್ಲವನ್ನು ಕಲಿಬೇಕು ಅನ್ನೊಂದು ಇಚ್ಛೆ, ಅದೆಷ್ಟು ಆಗ್ತಾ ಗೊತ್ತಿಲ್ಲ. ಹಾಗೆ ನಾವು ಪ್ರತಿಯೊಂದು ವಿಷಯ ಕೂಡ, ಈಗ ಇವತ್ತು ವಾಸ್ತುಶಾಸ್ತ್ರದ ಬಗ್ಗೆ ಹೇಳಿರ್ಬೋದು, ಉಜಿರೆ ದೇವಸ್ಥಾನದ ಜೀರ್ಣೋದ್ಧಾರ
ಮಾಯ ದೇವಸ್ಥಾನ ಜೀರ್ಣೋದ್ಧಾರ, ನಮ್ಮ ದೇವಸ್ಥಾನ, ಇದರೊಟ್ಟಿಗೆ ಶಿಲ್ಪಿಗಳೊಟ್ಟಿಗೆ ಓಡಾಡುವ ಅವರಲ್ಲೆಲ್ಲ ಬಂದ ಸಂಶಯಗಳನ್ನೆಲ್ಲ ಕೇಳಿಕೊಂಡು ಮತ್ತು ಅವರಲ್ಲಿ ಇದಕ್ಕೆ ಯಾವ ಪುಸ್ತಕ ಓದಬೇಕು ಅಂತ ಕೇಳಿಕೊಂಡು ಹೀಗೆಲ್ಲ ಸಂಗ್ರಹ ಮಾಡಿ ಇವತ್ತು ನನ್ನಲ್ಲಿದ್ದ 10 ಜನಕ್ಕೆ ಉಪಕಾರ ಆಗಲಿಕ್ಕೆ ಅಂತ ಮಾತ್ರ ಮಾಡೋದು ಹೊರತು ನಾನು ಯಾರಿಗೂ ಅದನ್ನು ಕಮರ್ಷಿಯಲ್ ರೀತಿಯಲ್ಲಿ ವ್ಯವಸಾಯವಾಗಿ ಮಾಡ್ತಾಯಿಲ್ಲ. ಇದು ನನಗೊಂದು ಕಲಿಬೇಕು ಅಂತ ಪ್ರವೃತ್ತಿ ಬಂದು ಕಲ್ತಿದ್ದೇನೆ ಅಂತ ಹಾಗೆ ಅಷ್ಟೇ. ಹಾಗಾಗಿ ನನ್ನಲ್ಲಿ ನನ್ನದೇ ಆದ ಲೈಬ್ರರಿ ಇದೆ, ನನ್ನ ಒಂದು ಆಸಕ್ತಿಗೆ ಪೂರಕವಾದಂಥ ಪುಸ್ತಕಗಳಿರುವಂಥದ್ದು. ಹಾಗಾಗಿ ಆಗ ಸುರೇಶಣ್ಣ ಹೇಳಿದರು ಯಾವುದೇ ಸಂಶಯ ಬಂದರೆ ನಾನು ಕೇಳ್ತಿದ್ದೆ ಅಂತ ಹೇಳಿಕೊಟ್ಟು, ಯಾಕಂದರೆ ಅವರಿಗೆ ಬರೋದು ಸಂಶಯ ಯಕ್ಷಗಾನದಲ್ಲಿ ಮಾತ್ರ. ಹಾಗಾಗಿ ಅದಕ್ಕೆ ಬೇಕಾದಂಥ ಹಲವು ಪುಸ್ತಕಗಳು ನನ್ನಲ್ಲಿದ್ದಾವೆ. ಹಾಗಾಗಿ ಅರ್ಧ ಗಂಟೆಯಲ್ಲಿ ಹೇಳ್ತೇನೆ ಅಂತ ಹೇಳ್ತಿದ್ದೆ. ಇನ್ನು ನಾನು ಯಕ್ಷಗಾನ ಕಲಿತದ್ರ ಬಗ್ಗೆ ಅಥವಾ ಯಕ್ಷಗಾನದಲ್ಲಿ ನಾನು ಭರ್ತಧಾರಿಯಾದ ಬಗ್ಗೆ ಹೇಳೋದಿದ್ದರೆ, ನಾನು ಯಕ್ಷಗಾನಕ್ಕೆ ಬಂದದ್ದರಿಂದ ಅದಕ್ಕಾಗಿ ಓದಲಿಕ್ಕೆ ಶುರು ಮಾಡಿದ್ದಲ್ಲ. ನಾನು ಓದಿದ್ರಿಂದ ಯಕ್ಷಗಾನಕ್ಕೆ ಬಂದದ್ದು. ಎಳವೆಯಿಂದಲೇ ನನಗೆ ಪುಸ್ತಕ ಸಂಗ್ರಹ ಮತ್ತು ಓದುವಂಥ ಅಭಿರುಚಿ ಜಾಸ್ತಿ ಇತ್ತು. ದೀಪೋತ್ಸವಕ್ಕೋ ಜಾತ್ರೆಗೋ ಹೋಗಲಿಕ್ಕೆ 1-2 ರೂಪಾಯಿ ಕೊಟ್ಟರೆ ಅದನ್ನು ನಾನು ತಿಂತಿರಲಿಲ್ಲ, ಪುಸ್ತಕ ಕೊಡ್ತಾಯಿದ್ದೆ. ಹಾಗಾಗಿ ಆ ರೀತಿ ಒಂದು ಪುಸ್ತಕ ಪ್ರೀತಿ ಮೊದಲಿಂದ ಇದ್ದದರಿಂದ ನನ್ನಲ್ಲಿ ಒಂದು ರೀತಿಯ ಜ್ಞಾನತೃಷ, ಅದು ಏನಂತಿಲ್ಲ, ಯಾವ ಸಬ್ಜೆಕ್ಟು ಆಗ್ತದೆ. ಹಾಗೆ ಎಲ್ಲವನ್ನೂ ಕೂಡ ಓದಿ ಸಂಗ್ರಹಿಸುವಂಥ ಒಂದು ಮನೋಧರ್ಮ ಬಂತು. ಹೀಗೆ ಪುರಾಣಗಳು ಕೂಡ ಓದ್ತಿದ್ದೆ. ನಮ್ಮಲ್ಲೆಲ್ಲ ಬೆಳಾಲಲ್ಲಿ ಅರ್ಥಧಾರಿಗಳು ಒಳ್ಳೊಳ್ಳೆ ಅರ್ಥಧಾರಿಗಳಿದ್ದರು, ಹಿಮ್ಮೇಳ ಇರಲಿಲ್ಲ ಅಷ್ಟೇ. ಹಾಗೆ ಅವರು ಎಲ್ಲದೂ ಅರ್ಥ ಹೇಳಿ ಬಂದಾಗ ಅವರಲ್ಲಿ ಚರ್ಚೆ ಮಾಡೋದು ಹೀಗೆಲ್ಲ ಮಾಡ್ತಿದ್ದೆ. ಆಗ ಅವರು ಹೇಳ್ತಿದ್ರು, ಇಲ್ಲಿ ನಮ್ಮಲ್ಲಿ ಮಾತಾಡೋದಲ್ಲ, ಇನ್ನೊಮ್ಮೆ ಅದರಲ್ಲಿ ಕೂತು ಮಾತಾಡಬೇಕು ಅಂತ ಹೇಳ್ತಿದ್ರು. ಹೀಗೆ ಅವಕಾಶ ಬಂದದ್ದು ಅನಾರು ದೇವಸ್ಥಾನದ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ. ಅಲ್ಲಿ ನನ್ನನ್ನು ಮೊದಲಿನ ಒಂದು ಪಾತ್ರಕ್ಕೆ ನಾನು ಕೂತು ಅಲ್ಲಿ ಅರ್ಥವನ್ನು ಮಾತಾಡಿ ಅವತ್ತು ಎಲ್ಲರಿಗೂ ಮೆಚ್ಚುಗೆ ಆಯಿತು. ಆಮೇಲೆ ಆಕಸ್ಮಿಕವಾಗಿ ಅಣ್ಣನ ಮನೆ ಒಂದು ತಾಳಮದ್ರೆಯಲ್ಲಿ ನಾನು ದೊಡ್ಡ ಪಾತ್ರ ನಿರ್ವಹಿಸಬೇಕಾಯಿತು. ಅದು ಆಕಸ್ಮಿಕ, ಯಾಕಂದರೆ ಏನೋ ಅಲ್ಲಿ ಬೇರೆ ಗಡಿಬಿಡಿಯಾಗಿ ಅವರು ಅಲ್ಲಿ ವ್ಯವಸ್ಥೆ ಮಾಡುವವರು ನನಗೆ ಹೇಳಿದರು, ನೀವು ಒಂದು ಹಂಸಧ್ವಜ ಮಾತಾಡಬೇಕು ಅಂತ ಹೇಳ್ಕೊಂಡು. ನನಗೆ ಹೇಳಿದೆ, ನಾನು ಇಷ್ಟವರೆಗೆ ಅಂಥ ದೊಡ್ಡ ಮಾತಾಡಲಿಲ್ಲ ಮಾರರೆ, ನೀವು ಒಮ್ಮೆಗೆ ಬಂದು ಹೇಳಿದರೆ ನಾನು ಎಂತ ಮಾತಾಡೋದು ಅಂತ ಹೇಳಿದೆ ನಾನು. ಆಗ ನನ್ನ ತಂದೆಯವರು ಕರೆದು ಹೇಳಿದರು, ಅವಕಾಶ ಸಿಕ್ಕುವಾಗ ಅದನ್ನು ಬಿಡಬಾರ್ದು, ಹಾಗಂತ ಯಾರ ಮುಂದೆ ಅವಕಾಶಕ್ಕಾಗಿ ತಲೆ ತಗ್ಗಿಸಬೇಕಂತ ಅರ್ಥ ಅಲ್ಲ. ಹಾಗಾಗಿ ನೀನು ಇದನ್ನು ಹೇಳು, ಮುಂದುವರಿಸು ಅಂತ ಹೇಳಿದರು. ಹಾಗೆ ನನಗೆ ಅದಕ್ಕೆ ಬೇಕಾದ ಟಿಪ್ಸ್ ಎಲ್ಲ ಕೊಟ್ಟರು, ಇಂಥ ಮಾತಾಡ್ಬೋದು ವಿಷಯ, ಹೀಗೆ ವಿಷಯ ಅಂತ ಹೇಳಿಕೊಂಡು. ಆವತ್ತು ನನ್ನ ಹಂಸಧ್ವಜ ಭಾಳ ಸಕ್ಸಸ್ ಆಯಿತು. ಆಮೇಲೆ ನಾನು ಭರ್ತಧಾರಿಯಾಗಿ ಈ ರಂಗದಲ್ಲಿ ಗುರುತಿಸಲ್ಪಟ್ಟೆ. ಆಮೇಲೆ ನಡೆದಂಥ ಇನ್ನೊಂದು ಘಟನೆ ನಾನು ಹೇಳೋದಿದ್ದರೆ, ಅದೇ 1 ವರ್ಷ ಆಗ್ತಾ ಬರುವಾಗ ಅನಾರ್ನಲ್ಲಿ ಒಂದು ವಾರ್ಷಿಕೋತ್ಸವ ಆಯಿತು, ಪ್ರಥಮ ವಾರ್ಷಿಕೋತ್ಸವ ಸಂಘದ್ದು. ಆವತ್ತು ನಮ್ಮ ದೊಡ್ಡಪ್ಪನವರ ತೋಳ್ಪಾಡಿ ತಯಾರಿಗೆ ಸನ್ಮಾನ ಮತ್ತು ತಾಳಮದ್ದಲೆ. ಮೊದಲನೇ ಭಾಗದಲ್ಲಿ ಈ ಶೂರ್ಪಣಖ ಮಾನವ ಏನೋ ಇತ್ತು, ಅದರಲ್ಲಿ ಅವರ ಪದ್ಯ ಇತ್ತು. ಎರಡನೇದರಲ್ಲಿ ಬಹುಶಃ ಪಟೇಲರ ಪದ್ಯ ಅಂತ ಕಾಣ್ತಾನೆ, ನನಗೆ ನೆನಪಾರೋದಿಲ್ಲ, ನಿಡ್ಲೆ ಪಟೇಲರದ್ದು. ಆವತ್ತು ನಾನು ಮಾಮೂಲಾಗೆ ಬಂದು ಕೂತ್ಕೊಂಡು ಒಂದು ಕಡೆ ಕೂತ್ಕೊಂಡು ಕೇಳ್ತಾ ಇದ್ದೆ. ಎರಡನೇ ಭಾಗ ಕರ್ಣಾರ್ಜುನ್ ಅಂತ ಇತ್ತು, ರಾಮಮೂರ್ತಿ ಬೈಪಡಿತಾಯರು ಮತ್ತು ಧರ್ಮಸ್ಥಳದ ಸಂಸ್ಕೃತ ಪಂಡಿತರು ತೋಕೂರು ಮಾಸ್ಟ್ರು ಮೊದಲಾದವರೆಲ್ಲ ಇದ್ದರು ಅದರಲ್ಲಿ. ನನ್ನ ಅಣ್ಣ ಬಂದು ಹೇಳಿದರು, ನೀನು ಶಲ್ಯ ಮಾತಾಡಬೇಕು ಅಂತ ಹೇಳಿದರು. ಯಾರು? ಕರ್ಣ. ಅದು ಬೈಪಡಿತಾಯರು. ಬೇಡಣ್ಣ ಅಂತ ಹೇಳಿದೆ ನಾನು. ನನ್ನಿಂದ ಆಗೋ ವಿಷಯ ಅಲ್ಲ ಅದು, ಯಾಕಂದರೆ ನಾನು 1 ವರ್ಷವೂ ಆಗಲಿಲ್ಲ ಶುರು ಮಾಡಿ. ನನ್ನಲ್ಲಿ ಏನು ಗೊತ್ತುಂಟು, ನನಗೆ ಹೇಗೆ ಮಾತಾಡಬೇಕು ಅನ್ನೋ ದಾರಿಯೂ ನನಗೆ ಗೊತ್ತಿಲ್ಲ ಅಂತ ಹೇಳಿಕೊಂಡು ನಾನು ಬೇಕಾದರೆ ಸರ್ಪಾಸ್ತ್ರ ಮಾತಾಡ್ತೇನೆ, ಜನ ಕಮ್ಮಿ ಇದ್ದರೆ ಅಂತ ಹೇಳಿದೆ ಅಷ್ಟೇ. ಆಮೇಲೆ 1ನೇ ಪ್ರಸಂಗ ಮುಗೀತು. 2ನೇ ಪ್ರಸಂಗ ಅನೌನ್ಸ್ ಮಾಡುವಾಗ ಕರ್ಣನ ಪಾತ್ರ ನನಗೆ ಹಾಕಿದ್ದಾರೆ, ರಾಮಮೂರ್ತಿ ಬೈಪಡಿತಾಯರು ಅರ್ಜುನ ಪಾತ್ರವನ್ನು ಮಾಡ್ತಾರೆ. ನಾನು ಕೂಡಲೇ ಕೇಳಿದೆ, ಯಾಕೆ ಹೇಗೆ ಮಾಡಿದಿರಿ ಅಂತ ಹೇಳಿ. ಇಲ್ಲ, ಅದು ಬೈಪಡಿತಾಯರು ಹೇಳಿದ್ದು, ನನ್ನ ಕರ್ಣ ಹಲವಾರು ಬಾರಿ ಕೇಳಿದಿರಲ್ಲ, ಇವತ್ತು ಅವರು ಹೇಳಿ ಅಂತ ಹೇಳಿದರು ಅಂತ ಹೇಳಿದರು. ತಂದೆಯವರು ಮೊದಲು ಹೇಳಿದೊಂದು ಮಾತಿತ್ತಲ್ಲ, ಅವಕಾಶ ಸಿಗುವ ಬಿಡಬಾರ್ದು ಅಂತ, ಅದು ನೆನಪಾಯಿತು. ಹಾಗಾಗಿ ಮತ್ತೆ ಮಾತಾಡಲಿಲ್ಲ. ಆವತ್ತಿನ ನಿರ್ವಹಣೆ ಎಲ್ರಿಗೂ ಮೆಚ್ಚುಗೆ ಆಗಿದೆ. ಆಮೇಲೆ ನಾನು ಮತ್ತೊಂದಷ್ಟು ಎತ್ತರಕ್ಕೆ ಏರಿದೆ ಅರ್ಥಗಾರಿಕೆಯಲ್ಲಿ.
ಅವತ್ತೇ ಬೈಪಾಡಿತಾರ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅದು ಇವತ್ತಿಗೂ ಅದು ಊರಿಜದಲ್ಲೇ ಉಂಟು. ಸ್ವಗತ ಭಾಳ ಚೆನ್ನಾಗಿ ಮಾತಾಡ್ತಾರೆ. ಸಂವಾದ ಇನ್ನಷ್ಟು ಇಂಪ್ರೂವ್ ಆಗಬೇಕು ಅಂತ ಹೇಳಿಕೊಂಡು ಹಾಗೆ ಆಮೇಲೆ ಬೆಳವಣಿಗೆ ಆದದ್ದು ಎಲ್ಲವೂ ಕೂಡ ಈ ಪ್ರಾಸಂಗಿಕವಾಗಿ ಒಂದು ಕಡೆಯಿಂದ ಒಂದು ಕಡೆಗೆ ಹಬ್ಬಿದಾಗ ನಾವು ಕರೀತಾರೆ, ಮಾತಾಡ್ತಾರಂತೆ. ಇದು ನನ್ನ ಒಂದು ಯಕ್ಷಗಾನದ ಬೆಳವಣಿಗೆ. ಇದಕ್ಕೆ ಹಿನ್ನೆಲೆಯಲ್ಲಿ ಇರುವವರು ಒಂದು ತಂದೆಯವರು ಹೇಳಿದೆ, ನನಗೆ ಬೇಕಾದಂಥ ಪದ್ಯಕ್ಕೆ ಸರಿಯಾಗಿ ಮಾತಾಡೋದು ಹೇಗೆ ಎನ್ನುವುದನ್ನು ಅವರು ಗೈಡ್ ಮಾಡ್ತಿದ್ದರು. ಇನ್ನೊಂದು ನನ್ನ ಸೋದರ ಮಾವ ಕೊಕ್ಕಡ ಸುಬ್ರಾಯಾಚಾರ್ಯರು, ಅವರ ನಿರ್ದೇಶನದಲ್ಲಿ ಒಂದು ಆಟದಲ್ಲಿ ಪಾತ್ರ ಮಾಡಿದ್ದೇನೆ. ಅದರಲ್ಲಿಯೂ ಕೂಡ ನನ್ನ ಪಾತ್ರವನ್ನು ಅವರು ತುಂಬ ಎತ್ತರಿಸಿಕೊಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲದೆ ಹಲವು ಹಿರಿಯ ಪಾತ್ರಧಾರಿಗಳ ಸಂಭಾಷಣೆಗಳನ್ನೆಲ್ಲ ನನಗೆ ಹೇಳಿಕೊಡ್ತಿದ್ರು. ಹಾಗಾಗಿ ಇದು ನನ್ನ ಬೆಳವಣಿಗೆ ಭಾಳ ಮುಖ್ಯವಾಗಿ ಮತ್ತು ಅದಕ್ಕಿಂತ ಹೆಚ್ಚಾಗಿ ಅವರು ಹೇಳಿದ್ದೆ ನಾನು ಹೇಳಬೇಕು ಅಂತಲ್ಲ, ಅದರ ಆ ಚಿಂತನೆಗೊಂದು ಅದು ದಾರಿ ಮಾಡಿಕೊಡ್ತಿತ್ತು ಎನ್ನುವುದರಿಂದ ಅದು ನನಗೆ ಬೆಳವಣಿಗೆ ದಾರಿ ಆಗ್ತದೆ. ಇನ್ನೊಂದು ರಾಘವೇಂದ್ರ ತೋಳ್ಪಡಿತಾಯರು ಸನ್ಮಾನ್ಯರು, ಎಷ್ಟೋ ಸಾರಿ ನಾನು ಎಲ್ಲಿನಾದರೂ ಕೊಕ್ಕಡ ಪಟ್ಟಣ ಆಚೆಯಿಂದ ಬರುವಾಗ ಸಂಜೆ ವಾಕಿಂಗಿಗೆ ಹೋಗುವವರು ಸಿಗುವವರು ನನಗೆ. ಅವರು ಸಿಕ್ಕಿದರೆ ಅವರು ಗೇಟ್ನಿಂದ ಹೊರಗೆ, ಈಗ ಬಸ್ ಸ್ಟ್ಯಾಂಡ್ ಇರುವಲ್ಲೊಂದು ದಂಡೆ ಮಾತ್ರ ಇದ್ದದು, ಅಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತವರು ಹಿಂದೆ ಹೋಗುವವರು. ಆ ಸಮಯದ ನಾನು ಸಿಕ್ಕಿದರೆ ಅವತ್ತು ಅರ್ಧ ಗಂಟೆ ಜಾಸ್ತಿ ಕೂತ್ಕೊಳ್ತಿದ್ರು. ಹಾಗಂತ ನನ್ನಲ್ಲಿ ಮಾತಾಡೋದೇನು, ತಂದೆ ತಾಯಿ ಹೇಗಿದ್ದಾರೆ ಕೇಳೋ ಒಂದು ವಾಕ್ಯ ಬಿಟ್ಟರೆ ಬೇರೆಲ್ಲೂ ಯಕ್ಷಗಾನವೇ. ಮಾತಾಡೋದು ಇಬ್ಬರು ಅಲ್ಲ, ಅವರು ಮಾತಾಡೋದು ನಾನು ಕೇಳೋದು. ಎಲ್ಲ ಹಿರಿಯ, ವಿಶೇಷತಃ ಶಂಕರನಾರಾಯಣ ಸ್ವಾಮಿಗಳು ಮತ್ತು ವೆಂಕಪ್ಪ ಶೆಟ್ಟರ ಕಾಂಬಿನೇಷನ್ನ ತಾಳಮದ್ದಲೆಯ ಎಷ್ಟೋ ವಿಷಯಗಳನ್ನು ಕೆಲವು ಸರಿ ನನಗೆ ಬಹಳ ಆಶ್ಚರ್ಯ ಆಗ್ತಿತ್ತು, ಇವತ್ತು ಆ ನಮ್ಮನ್ನು ಚಿಂತನೆ ಮಾಡೋರು ಇಲ್ಲೋ ಅಂತ. ಯಾಕಂದರೆ ಅವರು ಹೇಳ್ತಿದ್ರು, ಇಂಥ ಪ್ರಶ್ನೆ ಕೇಳಿದರು, ಅದಕ್ಕಿಂತ ಉತ್ತರ ಕೊಟ್ಟರು. ಇವತ್ತಂಥ ಪ್ರಶ್ನೆಗಳು ಯಾರಿಗೂ ಮೂಡುವುದಿಲ್ಲ, ಅಂಥ ಉತ್ತರಗಳು ಮೂಡುವುದಿಲ್ಲ. ಹಾಗಾಗಿ ಬಹುಶಃ ಒಂದು ಕಾಲದ ಆ ವೈಭವ ಯಾಕೆ ನಿಂತಿತ್ತು ಅಂತ ಕೇಳಿದರೆ ಇದು ಆ ಚಿಂತನೆಗಳಲ್ಲಿ ಉಂಟಾದಂಥ ಬದಲಾವಣೆಗಳು. ಹೀಗೆ ನನಗೆ ಅವರು ಬಹಳಷ್ಟು ಸಂಗ್ರಹಗಳನ್ನು ಕೊಟ್ಟಿದ್ದಾರೆ. ಬೇರೇನು ಮಾತಾಡ್ತಿರಲಿಲ್ಲ. ಆಮೇಲೆ ನಾನು ಈಚೆ ಉಜಿರೆಗೆ ಬರೋದು, ಅವರು ಹಿಂದೆ ಹೋಗೋದು. ಈ ರೀತಿ ಹಲವು ಬಾರಿ ನಡೆದಿದೆ. ಇವೆಲ್ಲವೂ ಕೂಡ ನನಗೊಂದೊಂದು ಪ್ರತಿ ಬಾರಿ ಒಂದೊಂದಿಷ್ಟು ನಾನು ತುಂಬಿಸಿಕೊಂಡು ಬಂದಿದ್ದೇನೆ ಮಂಡೆಗೆ. ಹೀಗೆ ನನ್ನ ಬೆಳವಣಿಗೆಗೆ ಕಾರಣಕರ್ತರಾದವರು. ಇನ್ನು ಎಲ್ರಿಗಿಂತ ಹೆಚ್ಚಾಗಿ ನಾನು ಹೇಳಬೇಕಾದ್ದು ನೆಡ್ಲೆ ನರಸಿಂಹ ಭಟ್ರನ್ನು. ಅವರು ಅರ್ಥಧಾರಿ ಅಲ್ಲ, ಅದರ ಅರ್ಥಗಾರಿಕೆಗೆ ಅವರ ಒಂದು ನಿರ್ದೇಶನ ಬಹಳ ಇದೆ. ಒಮ್ಮೆ ನಾವು ಕಾಲೇಜಿನಲ್ಲಿದ್ದಾಗ ನೆಹರು ಕಾಲೇಜ್ ಸುಳ್ಯ ಮತ್ತು ನಮ್ಮ ಭುವನೇಂದ್ರ ಕಾಲೇಜಿನವರು ಒಟ್ಟಿಗೆ ಒಂದು ಆಟ ಮಾಡೋದು ಅಂತ ಆಯಿತು. 4 ಗಂಟೆ ನಮಗೆ, 4 ಗಂಟೆ ಅವರಿಗೆ ಅಂತ. ಅದರಲ್ಲಿ ನಮ್ಮ ಭಾಗದಿಂದ ಪಂಚವಟಿ, ಅತಿಕ ಇಂದ್ರಜಿತ್ತು, ರಾವಣವಧೆ ಅಂತ ಇಟ್ಟು ಅದರಲ್ಲಿ ರಾವಣನ ಪಾತ್ರ ನನಗೆ ಕೊಟ್ಟಿದ್ದರು. ನನಗೆ ಕುಣಿಲಿಕ್ಕೆ ಬರೋದಿಲ್ಲ, ಅರ್ಥ ಹೇಳೋದು ಬಿಟ್ಟರೆ ಬೇರೇನೂ ಬರೋದಿಲ್ಲ ನನಗೆ ರಂಗಸ್ಥಳದಲ್ಲಿ. ಆದರೆ ನರಸಿಂಹಭಟ್ರ ನಿರ್ದೇಶನದಲ್ಲಿ ಸುಳ್ಯದಲ್ಲಿ ಆ ಆಟದಲ್ಲಿ ನನ್ನ ಪಾತ್ರ ಮಾತ್ರ ಸರಿ ಕಂಡದ್ದು ಅಂತ ಹೇಳುವ ರೀತಿಯಲ್ಲಿ ನನ್ನನ್ನು ಅವರು ರೂಪಿಸಿದ್ದಾರೆ. ಬಹುಶಃ ಯಕ್ಷಗಾನವನ್ನು ಹೇಳಿಕೊಡುವುದು ಅದೊಂದು ಬೇರೆ ವಿಷಯ. ಆದರೆ ಒಬ್ಬ ಗೊತ್ತಿಲ್ಲದವನಲ್ಲಿ ಏನಿದೆ ಎನ್ನುವುದನ್ನು ಹುಡುಕಿ ಅದನ್ನು ಹೊರ ಎಳೆಯುವುದುಂಟಲ್ಲ, ಹಾಗಾಗಿ ಅವರು ಯಾವತ್ತೂ ಕೂಡ ನನಗೆ ವಿಶೇಷ ಗುರುಗಳೇ ಅವರು. ಅವರು ಮನೆಗೆ ಬಂದಾಗಲೂ ಅಷ್ಟೇ ಮಾತಾಡಿದರೆ ನನ್ನ ಎಲ್ಲ ಅರ್ಥಗಳನ್ನು ಅವರು ವಿಮರ್ಶೆ ಮಾಡ್ತಿದ್ದರು, ಟೀಕೆ ಮಾಡ್ತಿದ್ದರು. ಹಾಗಾಗಿ ನನಗೆ ಅದು ಬೆಳವಣಿಗೆ ಕಾರಣ ಆಗಿದೆ. ಒಮ್ಮೆ ನಾವು ಮನೆಯಿಂದ ನಡ್ಕೊಂಡು ಬರುವುದಾಗ ಧರ್ಮಸ್ಥಳಕ್ಕೆ ಈಶ್ವರ ಮೊದಲಗಾರರ ಮನೆಗೆ ಒಂದು ಕೂಟಕ್ಕೆ ಬಂದೆವು. ಆವತ್ತು ನಾನು ಸ್ವಲ್ಪ ಪೀಟಿಗೆ ಉದ್ದ ಮಾತಾಡಿದ್ದೆ. ಹಿಂದೆ ಬರುವಾಗ ಕೇಳಿದ್ರು, ಯಾಕೆ ಅಷ್ಟು ಮಾತಾಡಿದ್ದು ಉದ್ದ ಅಂತ ಕೇಳಿದರು. ಯಾಕೆ ವಿಷಯ ಇರಲಿಲ್ವಾ ಕೇಳಿದೆ ನಾನು. ವಿಷಯ ಉಂಟಲ್ಲ ಪ್ರಶ್ನೆಯಲ್ಲಿ, ಯಾಕೆ ಮಾತಾಡಬೇಕು ಅಂತ ಕೇಳೋದು ಅಂತ ಹೇಳಿದರು. ಈಗೆಲ್ಲ ಉದ್ದ ಮಾತಾಡ್ತಾರೆ, ಅದರಲ್ಲಿ ಏನಿದೆ ಅಂತ ಕೇಳಿದೆ. ಉದ್ದ ಮಾತಾಡೋರು ಯಾರು ಕೂಡ ಒಂದು ರಾಶಿ ಹಾಕುವುದಿಲ್ಲ, ಒಂದೊಂದು ವಿಷಯವನ್ನು ವಿಶ್ಲೇಷಿಸಿಕೊಂಡು ಉದ್ದ ಮಾಡ್ತಾರೆ. ನೀವು ಉದ್ದ ಆಗಬೇಕು ಅಂತ ಹೇಳ್ಕೊಂಡು ಅಷ್ಟು ವಿಷಯ ಯಾಕೆ ರಾಶಿ ಹಾಕಬೇಕು, ಇವತ್ತು ಸ್ವಲ್ಪ ಹೇಳಿ, ನಾಳೆ ಸ್ವಲ್ಪ ಹೇಳಿ ಅಂತ ಆ ರೀತಿಯ ಒಂದು ವಿಮರ್ಶೆಗಳನ್ನು ನನಗೆ ಕೊಟ್ಟವರು ಅವರು. ಹಾಗಾಗಿ ನನ್ನೊಂದು ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಅವರದ್ದೊಂದು ಪಾತ್ರ ಬೇರೆ ಉಂಟು. ಹಾಗೂ ಒಂದು ರೀತಿಯಲ್ಲಿ
ಒಬ್ಬ ತಂದೆ ಮಗನಿಗೆ ಹೇಳುವ ರೀತಿಯಲ್ಲಿ ನನಗೆ ಅವರು ಹೇಳ್ತಾ ಇದ್ರು ಅನ್ನೋದನ್ನು ಅದು ನನಗೆ ಅವರ ನೆನೆಸುವಾಗಲೂ ಉಂಟಾಗುವಂಥ ಧನ್ಯತಾಭಾವ ಯಕ್ಷಗಾನದಲ್ಲಿ. ಇನ್ನು ಪ್ರೇಕ್ಷಕರಾಗಿ ಹಲವು ಹಿರಿಯರು ನನ್ನನ್ನು ಬೆಳೆಸಿದ್ದಾರೆ. ಒಂದು ಕಡೆ ಉತ್ತರನ ಪೌರುಷ ಆಯಿತು. ನಾನು ಉತ್ತರನ ಪಾತ್ರವನ್ನು ಹೇಳಿದ್ದೆ. ಮರು ದಿವಸ ಎಲ್ಲರೂ ಹೊಗಳಿಕೊಂಡು ಹೋದರು. ಒಬ್ಬರು ಪ್ರಾಯದವರು ಬಾಳಿ ಪೊರ್ಲಾತನ ಮಗ ಅಂತ ಹೇಳಿದರು. ಹೇಳಿ ತಕ್ಷಣ ಹೇಳಿದರು, ಈ ಸುರುಟು ಪೀಟಿಗೆಡೆ ಕಂಡನ ಗೋಪನ ಉತ್ತರ ಅನ್ನೋದು ಮನ್ಪುಣೇನು ಗಣಿಕೆಯರ ಮಧ್ಯದಲ್ಲಿ ಕಂಡನ ಗೋಪನ ಉತ್ತರ ಐನು ಸರಿ ಪಂತನದ್ದು ಯಾಕೆ ಆ ಗಣಿಕೆಯರ ಬಳಸಿನ ಅಲ್ಲಿ ಮನ್ಪುಣೇನು ಸರಿ ವಿಷಾದಂ ಪೋಡಂತ. ಬಹುಶಃ ಇಂತಹ ಕೆಲವು ವಿಮರ್ಶಕ ಚಿಕಿತ್ಸಕ ಬುದ್ಧಿ ಪ್ರೇಕ್ಷಕರಿದ್ದರು ನನಗೆ. ಅಂಥವರು ಸಿಕ್ಕಿದ್ದಾರೆ ಎನ್ನುವುದು ಕೂಡ ನನ್ನ ಬೆಳವಣಿಗೆ ಒಂದು ಕಾರಣ ಆಗಿದೆ. ಹೀಗೆ ನಾನು ಯಕ್ಷಗಾನದಲ್ಲಿ ಬೆಳೀತಾ ಬಂದಂಥ ರೀತಿ ಇದು. ಇನ್ನು ಬೆಳವಣಿಗೆ ಇದ್ದ ಹಾಗೆ ಏರಿದ ಹಾಗೆ ಕೆಳಗಿಳಿಬೇಕು. ಹಾಗಾಗಿ ಕೆಳಗಿಳಿದಿದ್ದೇನೆ. ಹಾಗಾಗಿ ನಾನು ಹಲವು ಕಡೆ ನನ್ನನ್ನು ಕರೆದನ್ನು ಬಿಟ್ಟಿರಬಹುದು. ಹಾಗಂತ ಅದು ನನಗೇನು ದೋಷ ಆಗಲಿಲ್ಲ. ಯಾಕಂದರೆ ನಾನು ಮೊದಲು ಹೇಳಿದ ಹಾಗೆ ಓದಿದ್ದರಿಂದ ಯಕ್ಷಗಾನಕ್ಕೆ ಬಂದದ್ದಕ್ಕೆ ಓದಿದ್ದಲ್ಲ ನಾನು. ಹಾಗಾಗಿ ಇವತ್ತು ನನಗೆ ಓದೋ ಹವ್ಯಾಸ ಉಂಟು. ಹೊಸ ಹೊಸ ವಿಷಯಗಳನ್ನು ನಾನು ಕಲಿತೇನೆ, ಹೊಸ ಪುಸ್ತಕಗಳನ್ನು ತಗೊಳ್ತೇನೆ. ಹಾಗಾಗಿ ಹೊಸ ವಿಷಯಗಳನ್ನು ಕಲೀಲಿಕ್ಕೆ ಅವಕಾಶ ಆಗ್ತದೆ. ಇಲ್ಲದ್ರೆ ಇದರಲ್ಲೇ ನಾವು ಬಿದ್ದುಕೊಂಡಿರುವುದು ಆಗ್ತದೆ. ಅದಕ್ಕಿಂತಲೂ ಹೆಚ್ಚಾಗಿ ನಾನು ಒಂದು ಹೇಳಬೇಕಾದಂಥದ್ದು, ಈಗಿನ ಯಕ್ಷಗಾನದಲ್ಲಿ ಪೌರಾಣಿಕವಂತಹ ಮಾಹಿತಿಗಳಿಗೆ ವಿರುದ್ಧವಾದ ರೀತಿಯಲ್ಲಿ ಮಾತಾಡೋ ಪ್ರವೃತ್ತಿಯನ್ನು ಹೆಚ್ಚು ಕಾಣ್ತಿದ್ದೇನೆ. ಬಹಳ ಕಮ್ಮಿ ಜನ ಬಹಳ ಒಂದು ಪಾತ್ರದ ಪೌರಾಣಿಕ ಹಿನ್ನೆಲೆಯನ್ನು ಅರಿತು ಮಾತಾಡುವರು. ಅದು ಕೆಲವು ಸಾರಿ ಭಾಳ ನೋವು ಕೊಡ್ತದೆ, ಒಮ್ಮೊಮ್ಮೆ ಕೇಳೋದು ಬೇಡ ಅಂತ ಕಾಣ್ತದೆ. ಇತ್ತೀಚೆಗೆ ನಾನು ಕೇಳಿದ ಕೆಲವು ಪ್ರಸಂಗಗಳು ಮೊನ್ನೆ ಅಶೋಕ ಭಟ್ರಲ್ಲಿ ಮಾತಾಡುವಾಗ ಹೇಳಿದ್ದೆ, ಪ್ರಸಂಗಕರ್ತರೇ ಈ ರೀತಿ ಬರೆದರೆ ಅರ್ಥ ಹೇಳೋ ಏನು ಮಾಡಬೇಕು, ಹೇಳಲೇಬೇಕಲ್ವ ಪ್ರಸಂಗದ ಪದ್ಯಕ್ಕೆ ಅರ್ಥ. ಹೀಗೆ ಹಾಗಾಗಿ ಇಂಥ ಒಂದು ಕೆಲವು ಪ್ರವೃತ್ತಿಗಳು ಕೂಡ ಇವತ್ತು ಹೆಚ್ಚಾಗ್ತಾ ಇದೆ. ಅದು ಯಾರು ಅದನ್ನು ಸರಿಯಾಗಿ ಅಧ್ಯಯನ ಮಾಡ್ತಾರೆ ಅವನಿಗೆ ಇದನ್ನೆಲ್ಲ ಕಾಣುವಾಗ ಯಾಕೆ ಬೇಕಿದು ಅಂತ ಕಾಣ್ತದೆ. ಹಾಗಾಗಿ ಇವತ್ತು ನನಗೂ ಆ ರೀತಿಯ ಒಂದು ಕೆಲವು ವೈರಾಗ್ಯಗಳು ಬಂದಿದೆ, ಇಲ್ಲಂತ ನಾನು ಹೇಳೋದಿಲ್ಲ. ಹಾಗಾಗಿ ನನಗೆ ಯಕ್ಷಗಾನದಿಂದ ನನಗೆ ದೂರ ಆದದ್ದಕ್ಕೆ ನನಗೇನು ಬೇಜಾರಿಲ್ಲ. ಯಾಕಂದರೆ ಅದು ನನ್ನ ಅಪ್ಲೈಡ್ ಫೀಲ್ಡ್, ನನ್ನ ಮೂಲ ಇದಲ್ಲ, ಒರಿಜಿನಲ್ ಫೀಲ್ಡ್ ಅಲ್ಲ ಅದು. ಹಾಗಾಗಿ ಇನ್ನು ಬಾಕಿ ಎಲ್ಲ ವಿಷಯಗಳಲ್ಲಿ ಕೂಡ ಯಾವುದು ಅದು ವಾಸ್ತು ಇರ್ಬೋದು, ವಿಜ್ಞಾನ ಇರ್ಬೋದು, ಪ್ರತಿಯೊಂದು ಕೂಡ ಒಂದು 4 ಜನರಿಗೆ ಉಪಕಾರ ಆಗಬೇಕು ನಾವು ಅಸ್ತಿತ್ವ ಎನ್ನುವಂಥದ್ದು ಮಾತ್ರ ಒಂದು ಇದ್ದದ್ದು. ಹಾಗಾಗಿ ಹ್ಯಾಲೆ ಧೂಮಕೇತು ಬಂದಂಥ ವರ್ಷದಲ್ಲಿ ನಮಗೆ ಟೆಲಿಸ್ಕೋಪ್ ಮಾಡಲಿಕ್ಕೆ ಅಖಿಲ ಭಾರತ ಆಸ್ಟ್ರೋನಮರ್ಸ್ ಅಸೋಸಿಯೇಷನ್ ಅವರು ನಮಗೆ ಒಂದು ಆಹ್ವಾನ ಕೊಟ್ಟರು. ಆಗ ನಾವು ಕೂಡಲೇ ಅದನ್ನು ಅಕ್ಸೆಪ್ಟ್ ಮಾಡಿ ನಾವು 3 ಜನ ಹೋಗಿ 15 ದಿವಸ ಅಲ್ಲಿ ದುಡಿದು ಟೆಲಿಸ್ಕೋಪ್ ಮಾಡಿ ಬಂದದನ್ನು ನಾವು ನಮ್ಮ ಶಾಲೆಯಲ್ಲಿ ಮಾತ್ರ ಇಟ್ಟು ತೋರಿಸಿದ್ದಾರೆ. ನಾವು ದೀಪೋತ್ಸವದಲ್ಲಿ ವಸ್ತು ಪ್ರದರ್ಶನದಲ್ಲಿಟ್ಟು ತೋರಿಸಿದ್ದೇವೆ ಕೆಲವು ವರ್ಷ. ಅಂದರೆ ಅಷ್ಟು ಎಲ್ಲರಿಗೂ ಕೂಡ ಅದೊಂದು ಉಪಕಾರ ಸಿಗಬೇಕು ನಾವು ಮಾಡಿದ್ರು ಅಂತೇಳಿ. ನಾವು ಮಾಡಿದಂಥ ಮೊಬೈಲ್ ಲ್ಯಾಬೊರೇಟರಿದ್ದು ವಿಷಯ ಕೂಡ ಅದೇ ರೀತಿ. ನಾವು ಘಟಕವನ್ನು ಪ್ರಾರಂಭ ಮಾಡಿದಾಗ ನಮಗೆ ಅಡ್ಡನಾಟಕ ಕೃಷ್ಣ ಭಟ್ರು ಪ್ರೇರಕರು, ಅವರು ಒಂದು ವಿಜ್ಞಾನ ಕೇಂದ್ರ ಖಾಲಿ ಇದೆ, ನಮ್ಮಲ್ಲಿ ಯಾರು ಎಕ್ಸೆಪ್ಟ್ ಮಾಡೋರಿಲ್ಲ ಅಂತ ಹೇಳಿದರು. ಅದರ ಜವಾಬ್ದಾರಿಯನ್ನು ನಮ್ಮ ಕೊಡಿ ಹೇಳಿದೆವು ನಾವು ಎಕ್ಸೆಪ್ಟ್ ಮಾಡ್ತೇವೆ ಜವಾಬ್ದಾರಿ ಅಂತ. ಹಾಗೆ ನಮಗೂ ಬಂತು. ಇಡೀ ತಾಲೂಕಿನಲ್ಲಿ ಎಲ್ಲಿಯೂ ಆಗ ಘಟಕವಿರಲಿಲ್ಲ, ಕೇಂದ್ರವಿರಲಿಲ್ಲ. ಆಗ ಇನ್ಸ್ಪೆಕ್ಟರ್ ಬಂದವರು ಉದ್ಘಾಟನೆಗೆ ಹೇಳಿದರು, ಇದು ನಿಮಗೆ ಮಾತ್ರ ಅದರ ಸಾಲದು, ಇಡೀ ತಾಲೂಕಿಗೆ ಪ್ರಯೋಜನ ಸಿಗಬೇಕು ಅಂತ. ಇದು ನಮ್ಮನ್ನು ಇನ್ನೊಂದು ಹಂತದ ಚಿಂತನೆಗೆ ಹಚ್ಚಿತು. ಹಾಗಾಗಿ ನಾವು ಮೊಬೈಲ್ ಲ್ಯಾಬೊರೇಟರಿ ಒಂದು ಕಲ್ಪನೆಯನ್ನು ಮಾಡಿಕೊಂಡು 2 ಮೋಟರ್ ಸೈಕಲಲ್ಲಿ ಲ್ಯಾಬೊರೇಟರಿಯನ್ನು ಕಟ್ಟಿಕೊಂಡು ಪೆಟ್ಟಿಗೆಗಳನ್ನು 2 ಜನ ಕೂತ್ಕೊಂಡು ಹಾಗೆ 4 ಜನ ಹೋಗಿಕೊಂಡು ನಾವು ಈ ರೀತಿಯ ಒಂದು ಇದು ಮಾಡಿದ್ದೇವೆ, ವಿಜ್ಞಾನ ಪ್ರಸಾರದ ಕೆಲಸ ಮಾಡಿದ್ದೇವೆ. ಹೀಗೆ ಪ್ರತಿಯೊಂದು ಕೂಡ ಆಯಾ ಸಮಯಕ್ಕೆ ಯಾರೋ ಒಂದು ಒದಗ್ತಾರೆ, ನಮಗೊಂದು ಪ್ರೇರಣೆಯನ್ನು ಕೊಡ್ತಾರೆ. ಆ ಪ್ರೇರಣೆಯನ್ನು ಕೊಟ್ಟಾಗ ಅದನ್ನು ತೆಗೆದುಕೊಂಡು ನಾವು ಸಮಾಜಕ್ಕೆ ಏನು ಕೊಡಬಹುದು ಎನ್ನುವುದನ್ನು ಮಾತ್ರ ಆಲೋಚಿಸುವುದು. ಹಾಗಾಗಿ ಯಾವಾಗ ಶಾಲೆಯಲ್ಲಿ ಅದಕ್ಕೆ ಸರಿಯಾದ ಪ್ರೋತ್ಸಾಹ ಇಲ್ಲದೆ ಹೋಯಿತು ಅಲ್ಲಿ ನಮ್ಮ ವಿಜ್ಞಾನ ಸಂಘವು ಸತ್ತು ಹೋಯಿತು. ಎಷ್ಟೋ ಸಮಯದವರು ಸಿಕ್ಕಾಂದ್ರೆ ನಾವು ಸಿಕ್ಕಿದ ಕೂಡಲೇ ಒಂದೇ ಕೇಳ್ತಿದ್ದೆವು, ವಿಜ್ಞಾನ ಸಂಘ ಹೆಂಚ ಉಂಟು ಅಂತ ಹೇಳಿಕೊಂಡು. ಯಾಕಂದರೆ ಅವರು ವಸ್ತು ಪ್ರದರ್ಶನಕ್ಕೆ ಬರುವಾಗೆಲ್ಲ ನಮ್ಮ ಅಂಗಡಿ
ಪುಸ್ತಕ ಮಾರೋದು ಮತ್ತು ಇದೆಲ್ಲ ನೋಡ್ತಿದ್ರು. ಇನ್ನೊಂದು ವಿಷಯ ನಾನು ಹೇಳಬೇಕಂತಂದರೆ, ಯಾವುದಕ್ಕೂ ನಾವು ಯಾರಿಗೂ ಕಾಟ ಕೊಡ್ತಿರಲಿಲ್ಲ ದುಡ್ಡಿಗಾಗಿ. ನಾವು ಪುಸ್ತಕ ಮಾರಿ ದುಡ್ಡು ಮಾಡ್ತೀವಿ, ವಿಜ್ಞಾನದ ಚಂದ ಮಾಡಿ ದುಡ್ಡು ಮಾಡ್ತಿದ್ದೆವು. ಹೀಗೆ ನಾವು ನಮ್ಮದೇ ಆದ ಕೆಲವು ಪ್ರಿನ್ಸಿಪಲ್ ಇಟ್ಟುಕೊಂಡು ಆದಷ್ಟು ಯಾರಿಗೂ ಉಪದ್ರ ಇಲ್ಲದೆ ಇದನ್ನು ಪ್ರೊಪಗೇಟ್ ಮಾಡಬೇಕೆನ್ನುವಂಥ ಒಂದು. ಹಾಗಾಗಿ ಅದು ನಾವು ನರಸಿಂಹಭಟ್ರ ಉದ್ದೇಶದಲ್ಲಿ ಮಾಡಿದಂಥ ಕಾರ್ಯಕ್ರಮದಲ್ಲೂ ಹಾಗೆ ನಾವು ಹೋದ ಕಲಾವಿದರೇ ನಾವು ಹಂಚಿಕೊಂಡು ಹಾಕಿದ್ದು ಹೊರತು ನಾವು ಯಾರೆಲ್ಲ ದುಡ್ಡು ಕೇಳಲಿಲ್ಲ. ಅದಕ್ಕೆ ಕೊನೆಗೆ ಅದರ ವರ್ಷಾಂತಿಕ ಕಾರ್ಯಕ್ರಮವನ್ನು ಉಜಿರೆಯಲ್ಲಿ ಮಾಡಿದಾಗಲೂ ಕೂಡ ನಾವು ಯಾರೆಲ್ಲೂ ದುಡ್ಡು ಕೇಳಲಿಲ್ಲ. ನಾವೆಲ್ಲ ಲೆಕ್ಕ ಇಟ್ಟದ್ದು ನಾವೆಲ್ಲ ಕಲಾವಿದರು ಹಂಚಿ ಹಾಕ್ಕೊಳ್ಳೋದು. ಯಾಕಂದರೆ ಯಾವುದನ್ನು ನಾವು ಮಾಡ್ತೇವೆ ಅದು ಸಮಾಜಕ್ಕೆ ಬಾಧೆ ಅಂತ ಕಾಣಬಾರದು ಎನ್ನುವುದು ನನ್ನ ಉದ್ದೇಶ. ನಮ್ಮ ಶಾಲೆಯಲ್ಲಿಯೂ ನಾನು ಹೇಳಿದ್ದೇನೆ, ನಾನು ಒಂದು ಶಾಲೆ ಮ್ಯಾನೇಜರ್ ಆಗಿದ್ದೇನೆ. ಆ ಶಾಲೆಗೆ ಜನ ಬರ್ತಾ ಇಲ್ಲ. ಆಗ ಹೇಳಿದ್ದೇನೆ, ನಾನು ಬೇಡದಿದ್ದರೆ ಊರಿನವರಿಗೆ ಮುಚ್ಚಿದೆವು. ಯಾಕಂತೇಳಿದ್ರೆ ಒಂದು ಕಾಲದಲ್ಲಿ ಊರಲ್ಲಿ ಶಾಲೆ ಇರಲಿಲ್ಲ. ಆ ಶಾಲೆ ಇಲ್ಲದಕ್ಕಾಗಿ ತಂದೆಯವರು ರಾಘವೇಂದ್ರ ತೋಳ್ಪಡ್ತ್ಯಾರನ್ನು ಕರೆಸಿ ನಮ್ಮ ಮನೆಯಲ್ಲೇ ಕೆಲವು ವರ್ಷ ಇದ್ದು ದೇವಸ್ಥಾನದಲ್ಲಿ ಶಾಲೆ ಮಾಡಿದ್ದಾರೆ. ಹಾಗಾಗಿ ಇವತ್ತಿಗೂ ಬೆಳಲ್ನವರು ಅವರನ್ನು ಮಾಸ್ಟರ್ ಅಂತಲೇ ಕರೆಯುವುದು. ಹಾಗೆ ಆ ರೀತಿಯಲ್ಲಿ ಊರಿಗೆ ಬೇಕಾಗಿದ್ದಾಗ ಒಂದು ಶಾಲೆ ಸ್ಥಾಪನೆ ಆಯಿತು. ಯಾಕಂದರೆ 53ನೇ ಇಸ್ವಿಯಲ್ಲಿ ಅವರು ಮತ್ತೆ ಧರ್ಮಸ್ಥಳಕ್ಕೆ ಬಂದರು. ಹಾಗಾಗಿ ನಮ್ಮಲ್ಲಿ ಮತ್ತೆ ಪುನಃ ಶಾಲೆ ಇಲ್ಲದ ಪರಿಸ್ಥಿತಿ ಆಯಿತು. ಅದಕ್ಕೆ ಸರಿಯಾಗಿ ನಮ್ಮಲ್ಲಿ ಒಂದು ಶಾಲೆ 53ರಲ್ಲಿ ಆಯಿತು. ಹೀಗೆಲ್ಲ ಆದಾಗ ಆವತ್ತು ಬೇಕಿತ್ತು, ಮಾಡಿದ್ದಾರೆ ಹಿಂದಿಯರು. ಇವತ್ತು ಬೇಡದಿದ್ದರೆ ಒಂದು ಸಮಾಜಕ್ಕೆ ಹೊರೆಯಾಗಿ ಯಾವುದೇ ಸಂಸ್ಥೆ ಇರಬಾರದು, ನಾವು ಮುಚ್ಚುತ್ತೇವೆ ಅಂತ ಹೇಳಿದ್ದೆ ನಾನು. ಬಹುಶಃ ಇನ್ನೂ ಆ ಪರಿಸ್ಥಿತಿ ಬರ್ತಾ ಉಂಟು, ಅದು ಬೇರೆ ಲೆಕ್ಕ. ಹೀಗೆ ಸಮಾಜಮುಖಿಯಾಗಿ ನಾವು ಬದುಕುವಾಗ ನಾವು ಸಮಾಜಕ್ಕೆ ಹೊರೆಯಾಗಬಾರ್ದು ಅನ್ನೊಂದು ಪ್ರಜ್ಞೆಯೂ ಬೇಕು. ಅದರ ಜೊತೆಯಲ್ಲಿ ನಾವು ಸಮಾಜಕ್ಕೆ ಏನು ಕೊಡಬಹುದು, ಅದು ಸಣ್ಣದೇ ವಿಷಯ ಇರ್ಬೋದು, ದೊಡ್ಡ ವಿಷಯ ಆಗಬೇಕು ಅಂತಿಲ್ಲ. ದೊಡ್ಡ ದೊಡ್ಡ ಆಲೋಚನೆಗಳು ಬಹಳಷ್ಟು ಇರಬಹುದು. ಆದರೆ ಒಂದು ಸಣ್ಣದಾದ ಕೊಡುಗೆಯನ್ನಾದರೂ ನಾವು ಕೊಡಬಹುದು ಎನ್ನುವುದನ್ನು ನಾವು ನಮ್ಮ ಜೀವನದಲ್ಲಿ ಪಾಲಿಸಿಕೊಂಡು ಬಂದದ್ದು. ಹಾಗಾಗಿ ಇವತ್ತು ಈ ಬಗ್ಗೆ ಹಲವರಿಗೆ ಹೇಳಲಿಕ್ಕೆ ಒಂದು ವಿಷಯ ಸಿಕ್ಕಿತ್ತು ಅಂತೇಳಿ. ಹಾಗಾಗಿ ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಹಲವರಿಂದ ನಾನು ಪಡೆದಿದ್ದೇನೆ. ಅದನ್ನು ಹಲವರಿಗೆ ಹೇಗೆ ಕೊಡುವುದು ಎನ್ನುವುದು ಆಲೋಚಿಸಿದ್ದೇನೆ. ಇಷ್ಟರ ಒಂದು ಪ್ರಕ್ರಿಯೆ ಹೊರತು ಇದಕ್ಕಿಂತ ಹೆಚ್ಚೇನೂ ಇಲ್ಲ. ಯಕ್ಷಗಾನದಲ್ಲಿ ನಾನು ಹಲವರಿಂದ ಪಡೆದಿದ್ದೇನೆ, ಅದನ್ನು ನಾನು ಸಾಧ್ಯವಾದಷ್ಟು ಪ್ರೇಕ್ಷಕವರಿಗೆ ಕೊಟ್ಟಿದ್ದೇನೆ. ಅದೇ ರೀತಿ ಬೇರೆ ಸಮಾಜಮುಖಿ ಕೆಲಸದಲ್ಲಿ ನಾನು ಪಡೆದಿದ್ದೇನೆ ಬೇರೆಯವರಿಂದ, ಅದನ್ನು ನಾನು ಸಮಾಜಕ್ಕೆ ಕೊಟ್ಟಿದ್ದೇನೆ. ಹೀಗೆ ನಾನೊಂದು ಪೈಪಿನ ಹಾಗೆ ಮಾತ್ರ, ಆಚೆಯಿಂದ ನೀರು ಬರ್ತದೆ, ಈಚೆಯಿಂದ ಹೋಗ್ತದೆ. ಪೈಪ್ ಒದ್ದೆದದ್ದು ಮಾತ್ರ ಅದಕ್ಕೆ ಲಾಭ. ಆ ರೀತಿಯಲ್ಲಿ ನಾನು ಈ ನನ್ನೆಲ್ಲ ಕೆಲಸಗಳನ್ನು ಮಾಡಿದ್ದೇನೆ. ಇವತ್ತು ಅದನ್ನು ನೀವು ಗುರುತಿಸಿದ್ದರೆ ಅದು ನಿಮ್ಮ ದೊಡ್ಡತನ ಹೊರತು ನನ್ನದೇನಿಲ್ಲ. ಹಾಗಾಗಿ ನಾನು ಹೇಳಿದೆ, ಇದೊಂದು ರೀತಿ ಅಯೋಮಯ ಸ್ಥಿತಿ ಅಂತ ಹೇಳಿಕೊಂಡು. ಯಾಕಂದರೆ ಯಾವುದನ್ನು ದೊಡ್ಡದು ಅಂತ ಹೇಳಬೇಕು ನಂಗೆ ಗೊತ್ತಿಲ್ಲ. ಹಾಗಂತ ಎಲ್ಲವನ್ನು ವಾಸ್ತವಿಕವಾಗಿ ಒಪ್ಪಿಕೊಂಡು ಬರೋದು ನನ್ನ ಸ್ವಭಾವ. ಹಾಗಾಗಿ ಇದನ್ನು ನಾನು ಸಂತೋಷದಿಂದ ಸ್ವೀಕರಿಸಿದ್ದೇನೆ. ಅದಕ್ಕಾಗಿ ದೊಂಡಲೆಯ ಮನೆತನದ ಎಲ್ಲರಿಗೂ ಕೂಡ, ಅದೇ ರೀತಿ ಟ್ರಸ್ಟ್ನವರಿಗೆ ನಾನು ಧನ್ಯವಾದಗಳನ್ನು, ಆಭಾರಗಳನ್ನು ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದ ಸರ್. ನಿಮ್ಮ ಕಲಿಯುವ ಪ್ರವೃತ್ತಿ, ಹೆಜ್ಜೆ ಹೆಜ್ಜೆಯಲ್ಲೂ ಮಂಡೆಗೆ ಜ್ಞಾನ ತುಂಬಿಸಿದ ರೀತಿ ನಮಗೆಲ್ಲ ಸ್ಫೂರ್ತಿ ಅಂತ ಹೇಳ್ತಾ ನಿಮ್ಮ ಮಾತುಗಳಿಂದ ನಾವು ಪ್ರೇರಣೆಯನ್ನು ಪಡೆದಿದ್ದೇವೆ. ಇದೀಗ ಮುಂದೆ ನಮ್ಮ ಮುಖ್ಯ ಅತಿಥಿಯಾದಂತಹ ಶ್ರೀ ಶರತ್ ಕೃಷ್ಣ ಪಡ್ಬೆಟ್ನಾಯ್ ಅವರನ್ನು ಸನ್ಮಾನಿಸುವಂತಹ ಒಂದು ಸಂದರ್ಭ. ನಮ್ಮ ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದ ಅನುವಂಶಿಕ ಆಡಳಿತ ಮುಕ್ತೇಶ್ವರರು, ಬಹಳಷ್ಟು ಅವರ ಸಾಧನೆ ಇದೆ. ಆಡಳಿತ ಮುಕ್ತೇಶ್ವರರು ರೋಟರಿಯ ಪೂರ್ವ ಅಧ್ಯಕ್ಷರು, ಸಮಸ್ತ ಉಜಿರೆಯ ಜನರ ಮುಖವಾಣಿಯಾಗಿ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ ಕಾರ್ಯಗಳ ಮುಂದಾಳುವಾಗಿ ತುಳು ಶಿವಲಿ ಸಭಾದಲ್ಲಿ ತೊಡಗಿಸಿಕೊಂಡವರು. ಶರತ್ ಕೃಷ್ಣ ಪಡ್ಬೆಟ್ನಾಯರವರ ಇನ್ನೊಂದು ವಿಶೇಷವಾದಂತಹ ಮುಖವನ್ನು ನಾವು ಪರಿಚಯಿಸಬೇಕು. ಇತ್ತೀಚೆಗೆ ನಾವೊಂದು ವರದಿಯನ್ನು ಮಾಡಿದ್ವಿ. ಒಂದು ಅಶಕ್ತ ಫ್ಯಾಮಿಲಿಯ ಬಗ್ಗೆ ಒಂದು ವರದಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಕೂಡಲೇ ಸ್ಪಂದಿಸಿ ಆ ಒಂದು ಫ್ಯಾಮಿಲಿಗೆ ಮನೆಯನ್ನು ಒದಗಿಸಿಕೊಟ್ಟವರು ಶರತ್ ಕೃಷ್ಣ ಪಡ್ಬೆಟ್ನಾಯರವರು. ಅಂತಹ ಹಲವಾರು ಸೇವೆಗಳನ್ನು ಮಾಡಿದವರು ಶರತ್ ಸರ್. ಈಗ ಅವರನ್ನು ಸನ್ಮಾನಿಸುವಂತಹ ಸಂದರ್ಭ. ಟ್ರಸ್ಟಿನ ಪುರಂದರರಾವ್, ರವೀಂದ್ರರಾವ್ ಮತ್ತೆಲ್ಲ ಕುಟುಂಬಸ್ಥರು ಸೇರಿ ಅವರನ್ನು ಅಭಿನಂದಿಸಬೇಕು, ಸನ್ಮಾನಿಸಬೇಕು ಅಂತ ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇವೆ.
ಯಕ್ಷಗಾನದ ಪೋಷಕರು ಕಲಾ ಆರಾಧಕರು ಆಗಿರುವಂತಹ ಶ್ರೀ ಯು ಶರತ್ ಕೃಷ್ಣ ಭಟ್ಬೆಟ್ನಾಯರವರನ್ನ ಅವರ ಮಾತಿಗಾಗಿ ನಾವು ಕಾಯ್ತಾ ಇದ್ದೇವೆ. ವಿಘ್ನ ನಿವಾರಕ ದೊಂಡೋಲೆಯ ಶ್ರೀ ಮಹಾಗಣಪತಿ ದೇವರಿಗೆ, ನಮ್ಮ ಆರಾಧ್ಯ ದೇವರಾದಂತಹ ಶ್ರೀ ಜನಾರ್ದನ ಸ್ವಾಮಿ, ಹಾಗೆಯೇ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಗೆ ನಮಸ್ಕರಿಸಿಕೊಂಡು, ಇವತ್ತು ದೊಂಡೋಲೆ ಮನೆತನದ ಕಮಲ ಸೂರ್ಯನಾರಾಯಣರಾವ್ ಚಾರಿಟೇಬಲ್ ಟ್ರಸ್ಟ್ ಇದರ ವತಿಯಿಂದ ಈ ಮನೆಯಲ್ಲಿ ನಡೀತಾ ಇರುವಂತಹ 74ನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮ, ಅದರ ಜೊತೆಗೆ ಯಕ್ಷಗಾನ ಕಾರ್ಯಕ್ರಮ ಹಾಗೂ ಸನ್ಮಾನ ಕಾರ್ಯಕ್ರಮಗಳ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಹಿರಿಯ ಕಲಾವಿದರಾದಂತಹ ಶ್ರೀ ಶ್ರೀಧರ್ ರಾಯರೇ, ಹಿರಿಯರು ಆತ್ಮೀಯರು ಆಗಿರುವಂತಹ ಶ್ರೀ ಬೆಳಾಲು ರಾಜರಾಮ ಶರ್ಮರೇ, ಈ ಚಾರಿಟೇಬಲ್ ಟ್ರಸ್ಟ್ನ ಸಂಚಾಲಕರಾದಂತಹ ಗೌರವಾನ್ವಿತ ಶ್ರೀ ಪುರಂದರ್ ರಾಯರೇ, ದೊಂಡೋಲೆ ಮನೆತನದ ಸದಸ್ಯರೇ ಹಾಗೂ ಈ ಕಲಾ ಯಕ್ಷಗಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಿರುವಂತಹ ಎಲ್ಲ ಯಕ್ಷಗಾನ ಕಲಾಭಿಮಾನಿ ಬಂಧುಗಳೇ, ಇವತ್ತು ನಮಗೆಲ್ಲರಿಗೂ ವಿಶೇಷ ದಿನ, ಗಣೇಶ ಚತುರ್ಥಿ. ಈ ಗಣೇಶ ಚತುರ್ಥಿಯ ದಿವಸ ಇವತ್ತು ಈ ದಿನ ನನಗೆ ಒಂದು ಸುಯೋಗದ ದಿನ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. 2 ಕಾರಣಗಳು. ಒಂದು, ದೊಂಡೋಲೆ ಮನೆಯವರ ಆತಿಥ್ಯವನ್ನು ಪಡೆದುಕೊಂಡಂತಹ ಒಂದು ಸಂತೋಷ. ಆದರೆ ಇನ್ನೊಂದು, 2 ಮೇರು ಕಲಾವಿದರು, ಮೇರು ವ್ಯಕ್ತಿತ್ವದವರನ್ನು ಸನ್ಮಾನಿಸುವಂತಹ ಒಂದು ದೊಡ್ಡ ಗೌರವ. ಈ 2 ಕಾರಣಗಳಿಂದಾಗಿ ನಾನು ಇವತ್ತು ಗಣೇಶ ಚತುರ್ಥಿಯ ಜೊತೆಗೆ ಒಂದು ಯಾವತ್ತೂ ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ದಿನ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಾನ್ಯ ಪುರಂದರ್ ರಾಯರು ದೊಂಡೋಲೆ ಮನೆಯ ಈ ಕಾರ್ಯಕ್ರಮಕ್ಕೆ ತಾವು ಬರಬೇಕು ಅನ್ನುವಂತಹ ಒಂದು ವಿನಂತಿಯನ್ನು ಮಾಡಿಕೊಂಡಾಗ, ಗಣೇಶ ಚತುರ್ಥಿಯ ದಿನ ಸಾಮಾನ್ಯವಾಗಿ ಎಲ್ಲಿಯೂ ನಾನು ಹೋಗಲಿಕ್ಕಾಗುವುದಿಲ್ಲ. ಮಧ್ಯಾಹ್ನದವರೆಗೆ ದೇವಸ್ಥಾನದ ಕರ್ತವ್ಯವನ್ನು ನಿಭಾಯಿಸಲಿಕ್ಕೆ ಇರ್ತದೆ. ಅದರ ಜೊತೆಗೆ ನಮ್ಮದೇ ಅಲ್ಲಿ ಉಜಿರೆಯ ಸಾರ್ವಜನಿಕ ಗಣೇಶೋತ್ಸವ ಕಾರ್ಯಕ್ರಮ ಇದೆ, ಅಲ್ಲೂ ಕೂಡ ಭಾಗವಹಿಸುವ ಒಂದು ಅನಿವಾರ್ಯತೆ ಇರ್ತದೆ. ಆದರೆ ಬಹುಶಃ ದೊಂಡೋಲೆಯ ಶ್ರೀ ಮಹಾಗಣಪತಿಯ ಒಂದು ಆಶೀರ್ವಾದ ಇರ್ಬೋದು ಅಥವಾ ಒಂದು ಆ ಸೆಳೆತ ಇರ್ಬೋದು, ನಾನು ಯಾವ ಒಂದು ಕಾರಣವನ್ನು ಹೇಳಿದೆ, ನಾನು ಖಂಡಿತವಾಗಿ ಬರ್ತೇನೆ ಅನ್ನುವಂತಹ ಒಂದು ಮಾತನ್ನು ಹೇಳಿದೆ. ಇವತ್ತು ಇಲ್ಲಿ ಬಂದಾಗ ಬಹಳ ಸಂತೋಷ ಆಗ್ತದೆ. ದೊಂಡೋಲೆ ಮನೆಯ ಆತಿಥ್ಯ ಅಂತ ಹೇಳಿದೆ. ದೊಂಡೋಲೆ ಮನೆಯ ಸಾಂಗತ್ಯ ನನಗೆ ಬಹುಶಃ ನನ್ನ ತಂದೆಯವರಿಗೆ ಇತ್ತು. ಆದರೆ ನನಗೆ ನನ್ನ ವೈಯಕ್ತಿಕವಾಗಿ ನಾನು ಹೇಳುವುದಿದ್ರೆ, ಈಗಿನ ಈ ಮನೆತನದ ಯುವ ಪೀಳಿಗೆ ಏನಿದೆ, ಸೂರ್ಯನಾರಾಯಣ ರಾಯರ್ ಇರ್ಬೋದು, ಪ್ರಕಾಶ್ ನಾರಾಯಣ ಇರ್ಬೋದು ಅಥವಾ ಸಂದೇಶ್, ಇವರೆಲ್ಲ ನನಗೆ ಬಹಳ ಆತ್ಮೀಯರು. ಅದರ ಜೊತೆಗೆ ಈ ಚಾರಿಟೇಬಲ್ ಟ್ರಸ್ಟ್ನ ಸಂಚಾಲಕರಾದಂತಹ ಶ್ರೀ ಪುರಂದರ್ ರಾಯರು ಅವರು ಮುಂಬೈಯಿಂದ ಬಂದ ನಂತರ ನಮ್ಮ ರೋಟರಿ ಕ್ಲಬ್ಬಿಗೆ ಅವರು ಸದಸ್ಯರಾಗಿ ಬಂದರು. ಆಮೇಲೆ ಅವರ ಪರಿಚಯ ಆಗಿ ಇವತ್ತು ಇಲ್ಲಿವರೆಗೆ ಅದು ಕರ್ಕೊಂಡು ಬಂದಿದೆ. ಒಂದು ರೀತಿಯಲ್ಲಿ ಇದು ಎಲ್ಲರಿಗೆ ಮಾದರಿಯಾಗುವಂತಹ ಒಂದು ಕಾರ್ಯಕ್ರಮ. ಇಡೀ ಕುಟುಂಬ ಒಟ್ಟಿಗೆ ಸೇರಿಕೊಂಡು 74 ವರ್ಷಗಳ ದೀರ್ಘ ಕಾಲದಿಂದ ಈ ದೇವತಾ ಕಾರ್ಯದ ಜೊತೆಗೆ ಯಕ್ಷಗಾನ ಕಾರ್ಯಕ್ರಮವನ್ನು ಕೂಡ ನಡೆಸಿಕೊಂಡು ಬಂದು ಒಂದು ಪರಂಪರೆಯನ್ನು ಸೃಷ್ಟಿಸಿಕೊಂಡು ಬಂದಂತಹ ಕಾರ್ಯಕ್ರಮ.
ಇವತ್ತು ಯಕ್ಷಗಾನ ಅನ್ನುವಂಥದ್ದನ್ನು ನಾವು ಕೇವಲ ಕಲೆ ಅನ್ನುವಂತಹ ಒಂದು ಚೌಕಟ್ಟಿನಲ್ಲಿ ಇಟ್ಟರೆ ತಪ್ಪಾಗ್ತದೆ. ಯಕ್ಷಗಾನ ಅನ್ನುವಂಥದ್ದು ದಕ್ಷಿಣೋತ್ತರ ಕನ್ನಡ ಜಿಲ್ಲೆಗಳಲ್ಲಿ ಕೇವಲ ಕಲೆಯಾಗಿ ಮಾತ್ರ ಅಲ್ಲದೆ ಒಂದು ಸಂಸ್ಕೃತಿಯನ್ನು ಹುಟ್ಟು ಹಾಕಿದಂತಹ ಒಂದು ದೊಡ್ಡ ಕಲೆ. ಇವತ್ತು ಯಾವುದೇ ಸಾರ್ವಜನಿಕರಿರಲಿ ಅಥವಾ ಖಾಸಗಿ ಕಾರ್ಯಕ್ರಮಗಳಿರಲಿ, ಇವತ್ತು ದೇವತಾ ಕಾರ್ಯ ಜೊತೆಗೆ ಒಂದು ಯಕ್ಷಗಾನ ಕಾರ್ಯಕ್ರಮವನ್ನು ಮಾಡದೇ ಇದ್ದರೆ ಅದು ಸಂಪೂರ್ಣ ಕಾರ್ಯಕ್ರಮ ಆಗುವುದಿಲ್ಲ. ಅಂತಹ ಒಂದು ಸಂಸ್ಕೃತಿಯನ್ನು ಕಟ್ಟಿಕೊಟ್ಟಂತಹ ಯಕ್ಷಗಾನ ಕಲೆಯನ್ನು ಇಷ್ಟು ದೀರ್ಘ ವರ್ಷಗಳ ಕಾಲ ಪೋಷಿಸಿಕೊಂಡು ಅದರ ಜೊತೆಗೆ ವಿಶೇಷವಾಗಿ ಕಲಾವಿದರನ್ನು ಸನ್ಮಾನಿಸಿಕೊಂಡು ಬಂದಂಥದ್ದು ನಮಗೆಲ್ಲರಿಗೂ ವಿಶೇಷವಾಗಿ ಕಾಣ್ತದೆ. ಇವತ್ತು ಇಬ್ಬರು ಕಲಾವಿದರಿಗೆ ಸನ್ಮಾನ ಮಾಡುವಂತಹ ಒಂದು ಗೌರವ ನನಗೆ ಲಭಿಸಿದೆ. ಮಾನ್ಯ ಶ್ರೀಧರ್ ರಾಯರು ಅವರ ಜೀವನ ಪರಿಚಯವನ್ನು, ಅವರ ವ್ಯಕ್ತಿ ಪರಿಚಯವನ್ನು ಮಾನ್ಯ ಶ್ರೀ ಸುರೇಶ ಕುದುರೆಂತರು ಮಾಡಿದಾಗ ಅದರಲ್ಲಿ ನಮಗೆ ಒಂದು ವಿಷಯ ನಾವು ಗಮನಿಸಬೇಕು. ಈ ಕಲೆಗಾಗಿ ಅವರು ತಮ್ಮನ್ನು ತಾವು ಸಮರ್ಪಿಸಿಕೊಂಡಂತಹ ರೀತಿಯನ್ನು ನಾವು ಈಗಿನ ಪೀಳಿಗೆಗಳು ಬಹಳ ಆಶ್ಚರ್ಯದಿಂದ ನೋಡ್ತೇವೆ. ಯಾಕಂತ ಹೇಳಿದರೆ ಇವತ್ತಿನ ಕಾಲ ಏನು ಅಂತ ಹೇಳಿದರೆ, ಇವತ್ತಿನ ಕಾಲ ಮೊಬೈಲ್ ಯುಗ. ವಿಜ್ಞಾನಿಗಳು ಒಂದು ಶಬ್ದವನ್ನು ಅದಕ್ಕೆ ಹಾಕಿದ್ದಾರೆ, ಅಟೆನ್ಷನ್ ಸ್ಪ್ಯಾನ್ ಡಿಸಾರ್ಡರ್ ಅಂತ ಹೇಳಿ. ಇವತ್ತು ಒಂದು 15 ನಿಮಿಷಗಳ ಕಾಲ ಇವತ್ತು ಯೂಟ್ಯೂಬ್ ಆಗ್ಬೋದು, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಅದರಲ್ಲಿ ರೀಲ್ಸ್ ಅಂತ ಬರ್ತದೆ. ನೀವು 10 ಸೆಕೆಂಡ್ ಅಥವಾ 15 ಸೆಕೆಂಡ್, ಅದಕ್ಕಿಂತ ಜಾಸ್ತಿ ಇರೋದಿಲ್ಲ, ಅದನ್ನು ನೀವು ಸ್ವೈಪ್ ಮಾಡಿ ಆಯಿತು. ಆಗಿನ ಕಾಲದಲ್ಲಿ ಈ ಕಲೆಗೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಅಹೋರಾತ್ರಿ ಈ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಅದಕ್ಕೆ ಬೇಕಾಗಿ ತಮ್ಮ ಎಲ್ಲ ಸರ್ವಸ್ವವನ್ನು ಇಟ್ಟುಕೊಂಡು ಈ ಒಂದು ಕಲೆಯನ್ನು ಉಳಿಸಿದ್ದಾರೆ. ಅದಕ್ಕಾಗಿ ದೊಡ್ಡ ನಾವು ಈ ಕಲೆಯನ್ನು ಉಳಿಸಿದ್ದಕ್ಕಾಗಿ ಮತ್ತು ಮುಂದಿನ ಪೀಳಿಗೆಗೆ ಅದನ್ನು ಒಂದು ರೀತಿ ಕೊಡುಗೆಯಾಗಿ ಕೊಟ್ಟಿದ್ದಕ್ಕೆ ಪ್ರತೀಕವಾಗಿ ನಮ್ಮ ಮಾನ್ಯ ಶ್ರೀಧರ್ ರಾಯರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ಇನ್ನೊಬ್ಬರು ಮಾನ್ಯ ಶ್ರೀ ರಾಜರಾಮ ಶರ್ಮ ಬೆಳಾಲ್ ಇಬ್ಬರ ಯಕ್ಷಗಾನದ ಬಗ್ಗೆ ನಾನು ಹೇಳುವಷ್ಟು ದೊಡ್ಡ ವ್ಯಕ್ತಿಯಲ್ಲ. ಆದರೆ ಅನೇಕ ವಿಷಯಗಳಲ್ಲಿ ರಾಜರಾಮ ಶರ್ಮರು ನನಗೆ ಆದರ್ಶವಾಗಿದ್ದಾರೆ. ಅವರ ತಾಳ್ಮೆ ಇರ್ಬೋದು, ಅವರ ಸ್ಥಿತಪ್ರಜ್ಞತೆ ಇರ್ಬೋದು, ಇಂತಹ ಹಲವಾರು ಗುಣಗಳಿಂದಾಗಿ ಇವತ್ತು ನನ್ನ ಜೀವನದಲ್ಲಿ ಅತ್ಯಂತ ಗೌರವ ಸ್ಥಾನದಲ್ಲಿ ನೋಡುವಂತಹ ವ್ಯಕ್ತಿಗಳಲ್ಲಿ ಅವರು ಓರ್ವರು ಅನ್ನುವಂಥದ್ದನ್ನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಅಂತಹವರಿಗೆ ಇವತ್ತು ನಾನು ಸನ್ಮಾನಿಸಿದ್ದು ನನ್ನ ಜೀವನದ ದೊಡ್ಡ ಗೌರವ ಅಂತ ಹೇಳಿ ಭಾವಿಸ್ಕೊಳ್ತೇನೆ. ಹೀಗಾಗಿ ಇವತ್ತು ಒಂದು ರೀತಿಯ ಸ್ಮರಣೀಯ ದಿನ. ಈ ಎಲ್ಲವುಗಳನ್ನು ಇವತ್ತು ಪರಂಪರೆಯನ್ನಾಗಿಸಿಕೊಂಡು ಮುಂದಿನ ಅನೇಕ ವರ್ಷಗಳ ಕಾಲ ಈ ದೇವತಾ ಕಾರ್ಯ ಇರ್ಬೋದು, ಕಲಾ ಕಾರ್ಯಕ್ರಮಗಳಿರ್ಬೋದು, ಅದನ್ನು ನಿರಂತರವಾಗಿ ನಡೆಸಿಕೊಂಡು ಬರುವಲ್ಲಿ 2021ರಲ್ಲಿ ಈ ಕಾರ್ಯಕ್ರಮಕ್ಕೆ ಒಂದು ಸಾಂಸ್ಥಿಕ ರೂಪವನ್ನು ಕೊಟ್ಟು ಇದಕ್ಕೆ ಇನ್ನು ಮುಂದಿನ ವರ್ಷಗಳ ಕಾಲ ಅಚ್ಚುಕಟ್ಟಾಗಿ ಬಹಳ ನಿರಂತರವಾಗಿ ನಡೆಯುವಂತಹ ಒಂದು ರೂಪವನ್ನು ಕೊಟ್ಟಿದ್ದೀರಿ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ಇವತ್ತು ಬಹಳ ದೊಡ್ಡ ಗೌರವ. ನನಗೆ ಸನ್ಮಾನ ಯಾಕೆ ಮಾಡಿದರು ಅಂತ ಹೇಳಿ ಇನ್ನೂ ಅರ್ಥ ಆಗ್ತಾ ಇಲ್ಲ. ಯಾಕೆಂತ ಹೇಳಿದರೆ ನಾನು ಬಹಳ ದೊಡ್ಡ ಸಾಧನೆ ಮಾಡಿದವಲ್ಲ. ಆದರೆ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಇನ್ನು ಮುಂದೆ ಕೂಡ ನನ್ನ ತೀರ್ಥರೂಪರು ಶ್ರೀ ವಿಜಯರಾವ್ ಪಡವೆಟ್ನಾರು ಅವರು ಹಾಕಿಕೊಟ್ಟಂತಹ ದಾರಿಯಲ್ಲಿ ಇನ್ನು ಮುಂದೆ ಅವರ ಮಾರ್ಗದರ್ಶನದಲ್ಲಿ ಅವರು ಹಾಕಿಕೊಟ್ಟ ದಾರಿಯಲ್ಲಿ ಹೋಗುವ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಆ ಪ್ರಯತ್ನವನ್ನು ಮಾಡಬೇಕು ಅನ್ನುವಂತಹ ಒಂದು ಇದರಲ್ಲಿ ಇವತ್ತು ಸನ್ಮಾನ ಮಾಡಿದ್ದಾರೆ ಅನ್ನುವಂತಹ ಒಂದು ಭಾವನೆಯನ್ನು ಇಟ್ಟುಕೊಂಡು ಆ ಸನ್ಮಾನವನ್ನು ಸ್ವೀಕರಿಸಿದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ನನ್ನ ವಂದನೆಗಳನ್ನ ಹೇಳ್ತಾ, ವಿಶೇಷವಾಗಿ ಮಾನ್ಯ ಪುರಂದರರಾಯರಿಗೆ ನನ್ನ ವಿಶೇಷ ಕೃತಜ್ಞತೆಗಳು, ದೊಂಡೋಲೆ ಮನೆತನವರಿಗೆ ಕೂಡ ವಿಶೇಷ ವಂದನೆಗಳನ್ನು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹಾಡ್ತಾ ಇದ್ದೆ. ಯಕ್ಷಗಾನ ಕೇವಲ ಕಲೆಯಲ್ಲ, ಅದು ಸಂಸ್ಕೃತಿ,
ಅಂತ ಹೇಳುವುದು ಮಾತ್ರವಲ್ಲ, ಆ ಸಂಸ್ಕೃತಿಯ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಇರುವಂತಹ ಶತಕೃಷ್ಣ ಪಡ್ವೆಟ್ಟರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಇದೀಗ ಯಕ್ಷಗಾನ ತಾಳಮದ್ದಲೆ ಭಕ್ತ ಮಯೂರ ಧ್ವಜ ಈ ಒಂದು ಪ್ರಸಂಗದಲ್ಲಿ ಭಾಗವಹಿಸುವಂತಹ ಕಲಾವಿದರಿಗೆ ದೊಂಡೋಲೆ ಮನೆಯ ಸದಸ್ಯರಿಂದ ಗೌರವ ಅರ್ಪಣೆ. ಕಲಾವಿದರು ಶ್ರೀ ವೆಂಕಟರಮಣರಾವ್ ಬಣ್ಣೆಂಗಲ, ಗೌರವಿಸುವವರು ಅರವಿಂದ ರಾವ್. ಎಲ್ಲರೂ ಕೂಡ ಕರಾತಾಳದ ಮೂಲಕ ಕಲಾವಿದರನ್ನ ಗೌರವಿಸಬೇಕಾಗಿ ನಿಮಗೆ ವಿನಂತಿ ಮಾಡ್ತಾ ಇದ್ದಾರೆ. ಶ್ರೀ ವೆಂಕಟರಮಣರಾವ್ ಬಣ್ಣೆಂಗಲ, ಗೌರವಿಸುವವರು ಅರವಿಂದ ರಾವ್. ವೆಂಕಟರಮಣರಾವ್ ಬಣ್ಣೆಂಗಲ ಇವರಿಗೆ ರಾಜಾರಾಮ್ ಕಾರಂತ್ ಅವರು ಸನ್ಮಾನಿಸಬೇಕು ಅಂತ ವಿನಂತಿಸ್ತೇನೆ. ಶ್ರೀ ವಿಶ್ವಾಸ್ ಭಟ್ ಕರ್ಬೆಟ್ಟು, ಶ್ರೀ ಸೀತಾರಾಮ ತೋಳ್ಪಡಿತಾಯ ಸರ್ ಇವರಿಗೆ ರಾಜಾರಾಮ್ ಕಾರಂತ್ ಅವರು ಸನ್ಮಾನಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಶ್ರೀ ಜನಾರ್ದನ ತೋಳ್ಪಡಿತಾಯ ಸರ್ ಅವರಿಗೆ ಅರವಿಂದ ರಾವ್ ಅವರು ಸನ್ಮಾನಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಶೋಕ್ ರಾವ್ ಅವರು ಸನ್ಮಾನಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಕಾರ್ತಿಕ್ ಕೊರಡೇಲು ಇವರಿಗೆ ಅಶೋಕ್ ರಾವ್ ಅವರು ಅಭಿನಂದಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಸುರೇಶ್ ಕುದುರೆಂತಾಯ ಇವರಿಗೆ ವಿವೇಕ್ ಮುರುಡಿತಾಯರವರು ಅಶೋಕ್ ರಾವ್ ಅವರು ಅಭಿನಂದಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ. ವಂದನಾರ್ಪಣೆ ಶ್ರೀ ಸಂದೇಶ್ ರಾವ್ ಅಜ್ಕುರಿ ಇವರಿಂದ. ಓಂ ಗಣಪತೇ ನಮಃ. ಶ್ರೀಮದ್ ಯೋಗಾನಂದ ಗುರು ನರಸಿಂಹ ಪ್ರಸನ್ನ. ಓಂ ಶ್ರೀ ಮಂಜುನಾಥಾಯ ನಮಃ. ಪೂಜ್ಯ ಖಾವಂದರ ಸಮರ್ಥ ಅಧ್ಯಕ್ಷತೆಯಲ್ಲಿ ಲೋಕಾರ್ಪಣೆಗೊಂಡ ಕಮಲಾ ಸೂರ್ಯನಾರಾಯಣ ರಾವ್ ಚಾರಿಟೇಬಲ್ ಟ್ರಸ್ಟ್ ಇದರ ಚತುರ್ಥ ವರ್ಷದ ಸನ್ಮಾನ ಸಮಾರಂಭಕ್ಕೆ ಬಹಳ ಸಂತೋಷದಿಂದ ಒಪ್ಪಿಕೊಂಡು ಬಿಡುವಿಲ್ಲದ ಕಾರ್ಯಕ್ರಮದ ನಡುವೆಯೂ ಇಲ್ಲಿಗೆ ಬಂದು ಸನ್ಮಾನ ಕಾರ್ಯಕ್ರಮಗಳು ಬಹಳ ಚಂದವಾಗಿ ನೆರವೇರಿಸಿಕೊಟ್ಟ ಉಜಿರೆಯ ಜನಾರ್ದನ ಸ್ವಾಮಿ ದೇವಸ್ಥಾನದ ಆನುವಂಶಿಕ ಮುಕ್ತೇಸರಾದ ಯು ಶರತ್ಕಂಡ ಪಡವಟ್ನೆಯರಿಗೆ ಅನಂತ ಧನ್ಯವಾದಗಳು. ಹಾಗೆಯೇ ಇಂದು ನಮ್ಮ ಈ ಸನ್ಮಾನವನ್ನು ಸ್ವೀಕರಿಸಿದ MG ಶ್ರೀಧರ್ ರಾವ್ ಮುಂಡ್ರಪಾಡಿ ಇವರಿಗೂ ಅನಂತ ಧನ್ಯವಾದಗಳು. ಮತ್ತೋರ್ವ ಸನ್ಮಾನಿತರಾದ ಶ್ರೀ ರಾಜಾರಾಮ್ ಶರ್ಮಾ ಬೆಳಾಳು ಇವರಿಗೂ ಅನಂತ ಧನ್ಯವಾದಗಳು. ಇನ್ನು ಇಂದಿನ ಕಾರ್ಯಕ್ರಮವನ್ನು ಬಹಳ ಅಂದವಾಗಿ ನಿರೂಪಣೆಗೊಳಿಸಿದ ಶ್ರೀ ದಾಮೋದರ್ ದೊಂಡೋಳೆ ಹಾಗೂ ನಿಶಾಂತ್ ಹೊಳ್ಳ ಇವರಿಗೂ ಧನ್ಯವಾದಗಳು.
ಇಂದಿನ ಕಾರ್ಯಕ್ರಮಕ್ಕೆ ಧ್ವನಿಯನ್ನು ನಮಗೆ ಧ್ವನಿವರ್ಧಕಗಳ ನೆರವನ್ನು ನೀಡಿದ ಗಣೇಶ್ ಸೌಂಡ್ಸ್ ಉಜಿರೆ ಇವರಿಗೂ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮವನ್ನು ದೃಶ್ಯ ಮಾಧ್ಯಮದಲ್ಲಿ ಪ್ರಸಾರಗೊಳಿಸುತ್ತಿರುವ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಇವರಿಗೂ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮದ ಯಶಸ್ಸಿಗೆ ಹಗಲಿರುಳು ದುಡಿದ ನಮ್ಮ ದೊಂಡೋಲೆ ಮನೆಯ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು. ಇಂದಿನ ಈ ಸಮಾರಂಭಕ್ಕೆ ಆಗಮಿಸಿ ಈ ಸಮಾರಂಭವನ್ನು ಅಂದಗಾಣಿಸಿಕೊಂಡ ಎಲ್ಲ ಸಭಿಕರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಈ ಧನ್ಯವಾದ ಸಮರ್ಪಣೆ ಭಾಷಣವನ್ನು ಇಲ್ಲಿಗೆ ವಿರಮಿಸುತ್ತಿದ್ದೇನೆ. ಧನ್ಯವಾದಗಳು. ಸಂದೇಶ್ ರಾವ್ ಅವರಿಗೂ ಧನ್ಯವಾದನ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೇವೆ. ಮುಂದೆ ಕೆಲವೇ ಕ್ಷಣಗಳಲ್ಲಿ ಯಕ್ಷಗಾನ ತಾಳಮದ್ದಲೆ ಭಕ್ತ ಮಯೂರಧ್ವಜ ನಿಮ್ಮ ಮುಂದೆ ಗಣಾಧಿಪತಯೇ ನಮಃ. ಕರುಣನಿಧಿ ಹೇ ರಂಭ
ಹಲೋ 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 ಯಕ್ಷಗಾನ ತಾಳಮದ್ದಲೆ ಭಕ್ತ ಮಯೂರ ಧ್ವಜ ಕಲಾವಿದರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಕಲಾವಿದರಿಗೆ ಗೌರವಿಸುವಂತಹ ಸಮಯ. ನಮ್ಮ ಜೊತೆಗಿದ್ದಾರೆ ಹಿಮ್ಮೇಳದಲ್ಲಿ ಶ್ರೀ ವೆಂಕಟರಮಣರಾವ್ ಬಣ್ಣೆಂಗಳ. ಇವರನ್ನ ಗೌರವಿಸಬೇಕಾಗಿ ಶ್ರೀ ವಿವೇಕ್ ಮುರುಡಿತಾಯ ಇವರಲ್ಲಿ ವಿನಂತಿಸ್ತಾ ಇದ್ದೇವೆ. ಶ್ರೀ ವಿಶ್ವಾಸ್ ಭಟ್ ಕರ್ಬೆಟ್ಟು ಇವರಿಗೆ ಶ್ರೀ ಅಜಿತ್ ಹಂದೆ, ಶ್ರೀ ಅಜಿತ್ ಹಂದೆ ವಿಶ್ವಾಸ್ ಭಟ್ ಕರ್ಬೆಟ್ಟು ಅವರನ್ನು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ಕಾರ್ತಿಕ್ ಕೊರ್ಡೆಲು ಇವರಿಗೆ ಶ್ರೀ ಅಮಿತ್ ಎಸ್ ಐತಾಳ್, ಶ್ರೀ ಶ್ರೇಯಸ್ ಪಾಳಂಬೆ ಇವರಿಗೆ ಸುನಿಲ್ ತಾಳಿತ್ತಾಯ ಇವರು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೇಯಸ್ ಪಾಳಂಬೆ ಅವರಿಗೆ ನಿಶಾಂತ್ ಹೊಳ್ಳ, ಶ್ರೀ ಕಾರ್ತಿಕ್ ನಾವಡ ಇವರಿಗೆ ಅಖಿಲ್ ರಾವ್, ಸಂದೇಶ್ ರಾವ್, ಮುಮ್ಮೇಳದ ಕಲಾವಿದರುಗಳಾದ ಶ್ರೀ ಶಂಭು ಶರ್ಮಾ ವಿಟ್ಲ ಇವರಿಗೆ ಅಜಯ್ ರಾವ್, ಶ್ರೀ ಹರೀಶ್ ಬಳಂತಿಮಗರು ಇವರಿಗೆ ದೊಂಡೋಲೆ ಸೂರ್ಯನಾರಾಯಣ ರಾವ್, ಶ್ರೀ ರಾಮಕೃಷ್ಣ ಭಟ್ ಉಜಿರೆ ಇವರಿಗೆ ಅಖಿಲ್ ಹಂದೆ, ರಾಮಕೃಷ್ಣ ಭಟ್ ಉಜಿರೆ, ಶ್ರೀ ರಾಮಕೃಷ್ಣಮಯ್ಯ ಸಿರಿವಾಗಿಲು ಹಿಮ್ಮೇಳದ ಹಿರಿಯ ಕಲಾವಿದರು ಶ್ರೀ ರಾಮಕೃಷ್ಣಮಯ್ಯ ಸಿರಿಬಾಗಿಲು ಇವರಿಗೆ ಅಖಿಲ್ ಹಂದೆ ಅವರು ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಕಲಾವಿದರೆಲ್ಲರನ್ನೂ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ, ಕಲಾಭಿಮಾನಿಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ, ಇದೀಗ ನಿಮ್ಮ ಮುಂದೆ ಯಕ್ಷಗಾನ ತಾಳಮದ್ದಲೆ ಭಕ್ತ ಮಯೂರ ಧ್ವಜ. ಅಂಬುರುಹದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಠರಾಜನ ಬಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಬೊಡ ಮಾಡುತ್ತ ವರ್ಣಿಮೆ ನೀ ಕಥಾಮೃತವ ಅಖಂಡವೂ ವಿಸ್ತೃತವೂ ಆದಂತಹ ಈ ಭರತಖಂಡದಲ್ಲಿ ನಮ್ಮ ಈ ರತ್ನಾಖ್ಯ ಪಟ್ಟಣ ಬಹು ಚಿಕ್ಕದಾದಂತಹ ಪಟ್ಟಣ ಪ್ರದೇಶವೇ ಹೌದಾದರೂ ಕೂಡ ಸಾಮ್ರಾಜ್ಯ ಎಂಬುದಾಗಿ ಅನಿಸಿಕೊಂಡದೆ. ಚಿಕ್ಕದಾದರೇನು, ಚೊಕ್ಕದಾಗಿಯೂ ನಿರ್ಮಲವನ್ನು ಹೊಂದಿದಂತಹ ಈ ರಾಷ್ಟ್ರವಾದ ಕಾರಣ ಜಗತ್ತಿನಲ್ಲಿ ಗುರುತಿಸಿಕೊಂಡಿದೆ. ಸರ್ವಾಭರಣಗಳನ್ನು ಹೊತ್ತು ಸರ್ವಾಲಂಕಾರವನ್ನು ಹೊಂದಿದಂತಹ ಒಬ್ಬ ಹೆಣ್ಣಿನಲ್ಲಿ ಮುಖದ ತಿಲಕ ಅದು ಹೊಂದುವುದು ಬಹು ಚಿಕ್ಕದಾದಂತಹ ಪ್ರದೇಶವನ್ನು. ಆದರೆ ಆ ತಿಲಕ ಹೊಂದಿರುವಂತಹ ಪ್ರದೇಶ ಎಷ್ಟು ಚಿಕ್ಕದಾದರೂ ತನ್ನ ಔನ್ನತ್ಯವನ್ನು ಔಚಿತ್ಯವನ್ನು ಉಳಿಸಿಕೊಳ್ತದೆ. ಅದೇ ರೀತಿಯಲ್ಲಿ ನಮ್ಮ ಈ ರತ್ನಾಖ್ಯ ಪಟ್ಟಣವು ಕೂಡ ಭರತಖಂಡದಲ್ಲಿ ಒಂದು ಶ್ರೇಷ್ಠ ಪವಿತ್ರ ಪಟ್ಟಣ ಅನಿಸಿಕೊಂಡಿದೆ. ಇದರ ಅರಸನಾದಂತಹ ನಾನು ಮಯೂರ ಧ್ವಜ ಈ ಬಗ್ಗೆ ಬಹಳ ಹೆಮ್ಮೆ ಪಟ್ಟುಕೊಳ್ಳುವುದಕ್ಕೆ ಮುಖ್ಯ ಕಾರಣ, ಸಕಲ ಸೌಭಾಗ್ಯಗಳನ್ನು ನಾವು ಹೊಂದಿದ್ರು ಅದು ವಾಸ್ತು ಸೌಲಭ್ಯಗಳಿಂದ ಅಲ್ಲ, ಪರಮ ಸೌಲಭ್ಯ. ಅಂದರೆ ಪರಮಾತ್ಮನ ಅನುಗ್ರಹ ನಮ್ಮ ರಾಷ್ಟ್ರದ ಮೇಲಿದೆ. ಅದಕ್ಕಾಗಿ ಪರಮಾತ್ಮನನ್ನು ಯಾವ ರೀತಿ ಕಂಡುಕೊಳ್ಳಬೇಕೋ, ಸೇವಿಸಬೇಕೋ, ಇದೆಲ್ಲವನ್ನೂ ನಾವು ಮಾಡಿದ್ದೇವೆ ಎಂಬಂತಹ ಒಂದು ತೃಪ್ತಮಾನಸರಾಗಿ ನಾವಿರುವಂಥದ್ದು. ಹಾಗಾಗಿ ನಮ್ಮ ಜನತೆಗೆ ಏನೆಲ್ಲ ಸೌಭಾಗ್ಯಗಳು ಬೇಕೋ ಆ ಎಲ್ಲ ಸೌಭಾಗ್ಯಗಳನ್ನು ನಾವು ಕೊಟ್ಟಿದ್ದೇವೆ. ಜೊತೆಯಲ್ಲೇ ಅವರು ಭಕ್ತಿಯಿಂದ ಗೌರವದಿಂದ ಕೊಡುವುದನ್ನು ಸ್ವೀಕರಿಸಿದ್ದೇವೆ ಕೂಡ. ಸರಿಯಾದಂತಹ ವಿತರಣಾ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಮ್ಮ ರಾಷ್ಟ್ರದಲ್ಲಿ ಹರಿಯುವಂತಹ ನದಿ ಇರಲಿ, ಬೀಸುವಂತಹ ಗಾಳಿ ಇರಲಿ,
ಪ್ರತಿಯೊಂದು ಧ್ವನಿಸುವುದು ಒಂದೇ, ಹರಿ ಶ್ರೀಕೃಷ್ಣ ಹರಿ ಶ್ರೀಕೃಷ್ಣ ಅಂತ. ಶ್ರೀಕೃಷ್ಣನನ್ನು ನಾನು ಕಾಣಬೇಕು ಎಂಬುದಷ್ಟೇ ನನ್ನದಾದಂಥ ಉದ್ದೇಶ ಅಲ್ಲ. ನನ್ನ ರಾಷ್ಟ್ರದ ಪ್ರಜೆಗಳೆಲ್ಲರೂ ಶ್ರೀಕೃಷ್ಣನನ್ನು ಕಾಣಬೇಕು. ಯಾಕಂದರೆ ಆತನೇ ಧರೆಗಿಳಿದಂತಹ ಪರಮಾತ್ಮ. ಈ ರೀತಿಯಾಗಿ ಸಂಕಲ್ಪಿಸಿದ್ದೆ. ಅಲ್ಲದಿದ್ದರೆ ಇಷ್ಟು ವಸ್ತು ಸೌಭಾಗ್ಯವುಳ್ಳಂಥ ನಮ್ಮ ರಾಷ್ಟ್ರದಿಂದ ಖರ್ಚು ಮಾಡಿಕೊಂಡು ಏನು ದ್ವಾರಾವತಿವರೆಗೆ ಹೋಗಿ ಕೃಷ್ಣ ದರ್ಶನವನ್ನು ಪಡೆಯುವುದಕ್ಕೆ ಸಾಧ್ಯ ಇಲ್ಲವೋ? ಆಹಾ, ನಾನೊಬ್ಬನೇ ಆ ಸೌಭಾಗ್ಯವನ್ನು ಪಡೆಯುವುದಲ್ಲ, ಕೃಷ್ಣನೇ ನಮ್ಮ ರಾಷ್ಟ್ರಕ್ಕೆ ಬರಬೇಕು ಎಂಬುದು ಆಶಿಸಿದರೂ ಎಲ್ಲ ಪ್ರಯತ್ನಗಳು ವಿಫಲವಾಗಿ ಕೃಷ್ಣ ದರ್ಶನವನ್ನು ಇನ್ನೂ ಪಡೆಯುವುದಕ್ಕಾಗಲಿಲ್ಲ ಎಂಬ ಕೊರಗು ಸೌಭಾಗ್ಯದ ಮಧ್ಯದಲ್ಲೂ ನನ್ನನ್ನು ಕಾಡ್ತಾ ಇದೆ. ಹರೇ ಕೃಷ್ಣ ಹರೇ ಕೃಷ್ಣ. ಮಧುರಿಪ ಹರಿ ಸರ್ವೋತ್ತಮ ಕೃಷ್ಣ ಸಲಹೆಲ್ದು ಈ ಸಂದರ್ಭವನ್ನು ಆತನಿಗೆ ಮುಂಚಿತವಾಗಿ ತಿಳಿಸಿ ಅದಕ್ಕೆ ಬೇಕಾದ ತಯಾರಿ ಆತ ಮಾಡಿಕೊಳ್ಳುವಂತೆ ಮಾಡಬೇಕಾದಂಥ ಕೆಲಸ ನನ್ನದಾಗಿದೆ. ಈ ಹರಿಪ್ರೇರಣೆಯಿಂದಾಗಿ ನಾನು ರತ್ನಾಕ್ಯಪುರದ ಕಡೆಗೆ ನಡೆಯುತ್ತೇನೆ. ಓಹೋ, ನಾರದ ಮಹಾಮುನಿಗಳು ಕರೆದೊಯ್ದವರ ಸಿಂಹಾಸನವೇರಿಸುತ್ತ ಆಕಾಶದಿಂದ ನೇರವಾಗಿ ಈ ರತ್ನಾಖ್ಯ ಪಟ್ಟಣಕ್ಕೆ ನೀವು ಬಂದಿದ್ದೀರಿ. ನನ್ನ ಸಭೆಯನ್ನು ತಾವು ಪ್ರವೇಶಿಸ್ತಾ ಇದ್ದ ಹಾಗೆ ಸಭಿಕರೆಲ್ಲರೂ ಎದ್ದು ನಿಂತು ನಿಮ್ಮ ಹೆಸರು ಹೇಳಿ ಉಗೆ ಉಗೆ ಅನ್ನುತ್ತಾ ಇದ್ದಾರೆ. ಯಾಕಂದರೆ ಜಗತ್ತಿನೆಲ್ಲ ಭಾಗವತ ಪಂಥದ ಪ್ರಸರಣೆ ಆಗುವುದಿದ್ದರೆ ಅದರ ಪ್ರಮುಖ ರೂವಾರಿಯೇ ನೀವು ಸ್ವಾಮಿ. ಇತ್ತ ದಯಪಾಲಿಸಬೇಕು. ನೋಡಿ, ನಿಮ್ಮಂತಹ ಸರ್ವಶ್ರೇಷ್ಠರು ಬಂದಾಗ ನಿಮ್ಮನ್ನು ಎಲ್ಲಿ ಕುಳ್ಳಿರಿಸಬೇಕೋ ಅದಕ್ಕೆ ಬೇಕಾದಂತಹ ಆಸನದ ವ್ಯವಸ್ಥೆ ಇದೆ. ಉಚಿತಾಸನ. ಹೌದು, ದರ್ಭಾಸನವನ್ನು ಅದರ ಮೇಲೆ ಹರಡಿ
ತಾವು ಕುಳಿತುಕೊಳ್ಳುವಂತೆ ಮಾಡಿ ತಮ್ಮ ಪಾದಗಳನ್ನು ತೊಳೆದು ಅದನ್ನೇ ತೀರ್ಥೋದಕ ಎಂಬ ಹಾಗೆ ನಾನೂ ಸ್ವೀಕರಿಸಿದ್ದೇನೆ ಸ್ವಾಮಿ. 2 ಹೆಜ್ಜೆ ಹಿಂದೆ ಬಿದ್ದು ನೋಡಿ ಸಾಷ್ಟಾಂಗವಾಗಿ ನಿಮ್ಮ ಮುಂದೆ ಪ್ರಣಾಮವನ್ನು ಮಾಡಿದ್ದೇನೆ. ಮಹಾರಾಜ ಸ್ವಾಮಿನ್ ಒಳ್ಳೆಯದಾಗ ಸ್ವಾಮಿನ್, ಈ ಭಕ್ತಿಗೆ ನಾನು ಬಹಳಷ್ಟು ಸಂತೋಷಪಟ್ಟಿದ್ದೇನೆ. ಹೌದು, ನಿಮ್ಮಂಥವರೆಲ್ಲ ಆಶೀರ್ವದಿಸ್ತಾರೆ. ಆದರೆ ನನ್ನ ಕಷ್ಟ ಯಾರು ಕೇಳುವುದು? ಯಾಕೆ ಈ ರೀತಿಯ ದುಃಖ ನಿನ್ನಲ್ಲಿ ಯಾಕೆ? ಶೀಲ ಸಾಧು ಗುಣವಂತ ಕೇಳು ನೀಗೆಂಬ ಮಾತಾಗ ಶ್ರೇಷ್ಠರೇ, ಬರುತ್ತಾ ನಾನು ಗಮನಿಸಿದ ಹಾಗೆ ನಿನ್ನ ಪುರದಲ್ಲೆಲ್ಲಿಯೂ ಅಶಾಂತಿ ತಾಂಡವಾಡ್ತಾ ಇಲ್ಲ. ಧನ್ಯ. ಎಲ್ಲರೂ ಶಾಂತರಾಗಿದ್ದಾರೆ, ಹೌದು, ಎಲ್ಲರೂ ಸಮೃದ್ಧರಾಗಿದ್ದಾರೆ. ಅರಮನೆಯಲ್ಲಿಯೂ ನನಗಂತಹ ಯಾವುದೇ ಸಮಸ್ಯೆ ಕಾಣ್ತಾ ಇಲ್ಲ. ಇಲ್ಲ, ಸಾಂಸಾರಿಕವಾಗಿ ಬಹಳ ನೊಂದುಕೊಂಡವನಾಗಿದ್ದಿ. ಮುಖ ಬಾಡಿದೆ. ಹೌದು. ನನಗೆ ಪಾದ ಪ್ರಕ್ಷಾಳನೆಯನ್ನು ಮಾಡಿ ಉದ್ದಂಡ ನಮಸ್ಕಾರ ಮಾಡಿದಾಗ ನನ್ನ ಕಾಲಿನ ಮೇಲೆ ಬಿದ್ದಂತಹ ನಿನ್ನ ಬಿಸಿ ಕಣ್ಣೀರು, ಅದರಿಂದಾಗಿ ನೀನೇನೋ ಬಹಳ ದುಃಖಿತನಾಗಿದ್ದಿ ಅಂತ ನನಗೆ ಅರ್ಥ ಆಗ್ತದೆ. ಏನು ನಿನ್ನ ದುಃಖ ಅಂತ ಹೇಳಬಹುದ ನನ್ನಲ್ಲಿ? ಸ್ವಾಮಿ, ನೀವು ಲಾಲಿಸಬೇಕು. ಮುನಿರಾಯ ಕೇಳಲ್ಲ ಮನದ ಯೋಚನೆಯ ಮನದ ಯೋಚನೆಯ ಕೇಳೋ
ಮುನಿಗಳೇ, ಮಹಾರಾಜ, 3 ಗಳಿಗೆಯಲ್ಲಿ 3 ಲೋಕವನ್ನು ಸುತ್ತುವಂತಹ ನೀವು ಕೆಲವೇ ಆಸ್ಥಾನಗಳನ್ನು ಕೆಲವೇ ತಾಣಗಳನ್ನು ಪ್ರವೇಶಿಸಿದರೂ ಕೂಡ ಜಗತ್ತಿನ ಆಗು ಹೋಗುಗಳೆಲ್ಲ ನಿಮಗೆ ಗೊತ್ತಿರ್ತದೆ ಸ್ವಾಮಿ. ಹೌದು. ನೀವು ನೇರವಾಗಿ ನನ್ನ ಮುಖವನ್ನು ಕಂಡಾಗಲೇ ಅರ್ಥ ಮಾಡಿಕೊಂಡಿದ್ದೀರಿ ನಾನು ದುಃಖಿತನಾಗಿದ್ದೇನೆ ಅಂತ. ಹೌದು. ಬಹುಶಃ ಇದರ ಮೂಲವೂ ನಿಮಗೆ ಗೊತ್ತಿಲ್ಲದೆ ಅಲ್ಲ. ತೊದಲು ನುಡಿಯನ್ನಾಡುವಂತಹ ಮಗುವಿನಿಂದಲೇ ಮಾತನ್ನು ಹೊರಡಿಸುವಂತಹ ಪ್ರಯತ್ನವನ್ನು ತಾಯಿ ಮಾಡ್ತಾಳೆ. ಹಾಗೆ ನಾನೇ ಹೇಳಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಇರಬೇಕು. ಕಾಣುವವರ ಕಣ್ಣಿಗೆ ಈ ಮಯೂರಧ್ವಜ ಸಕಲ ಸೌಭಾಗ್ಯ ಸಿರಿವಂಥದ್ದು. ಯಾವ ಸೌಭಾಗ್ಯ ಇದ್ದರೆ ಏನು ಸ್ವಾಮಿ? ಮನಸ್ಸಿಗೆ ಬೇಕಾದ್ದು ಶಾಂತಿ, ನೆಮ್ಮದಿ. ಇಲ್ಲೋ ಅದು ಸಾಂಸಾರಿಕವಾಗಿ ನನಗೆ ಬೇಕಾದ್ದೆಲ್ಲ ಇದೆ. ಕೈ ಹಿಡಿದಂತಹ ಧರ್ಮಪತ್ನಿ ಕುಮುದ್ವತಿ ನಾನು ಆಚರಿಸಬೇಕಾದಂತಹ ಧರ್ಮಕ್ಕೆ ಸಂಪೂರ್ಣ ಅನುಕೂಲೆಯಾಗಿಯೇ ಪ್ರವೃತ್ತಳಾಗುವಳು. ನನ್ನ ಮಗ ತಾಮ್ರಧ್ವಜ ನನ್ನ ಯೌವನದ ಪ್ರತೀಕ ಮಾತ್ರ ಅಲ್ಲ, ನನ್ನ ಕನಸುಗಳನ್ನು ಕೃತಿಯಲ್ಲಿ ಇಳಿಸಬಹುದಾದಂತಹ ಮಹಾ ಸಮರ್ಥ. ಧರ್ಮ ಪ್ರಜಾ ಸಿದ್ಧಾರ್ಥವಾಗಿ ಆಗಬೇಕಾದಂತಹ ಗಾರ್ಹಸ್ಥ್ಯ ಸಾರ್ಥಕ ಆಯ್ತಲ್ಲ. ಹೌದು, ಒಬ್ಬ ಗಂಡನಾಗಿ ಒಬ್ಬ ತಂದೆಯಾಗಿ ನಾನು ತೃಪ್ತನೇ ಹೌದು. ಇದೆಲ್ಲವನ್ನೂ ಹೊರತುಪಡಿಸಿ ಅಂತರಾಳ ಎಂಬಂಥದ್ದೊಂದಿದೆ. ಅದಕ್ಕೆ ಸಂಬಂಧ ಇರುವುದು ದೇವರಲ್ಲಿ ಮಾತ್ರ. ಅದಕ್ಕಿಂತ ಆಳವಾದ ಸ್ತರದಲ್ಲಿ ನಿನ್ನ ಚಿಂತೆ ಇದೆ. ಹೌದು ಸ್ವಾಮಿ. ಎಷ್ಟೋ ಮಂದಿರಗಳನ್ನು ಎಷ್ಟೋ ದೇವಸ್ಥಾನಗಳನ್ನು ನಾವು ಪ್ರವೇಶಿಸ್ತೇವೆ. ಯಾವ ಕೃತಿಯನ್ನು ಉದ್ದೇಶಿಸಿ ಒಂದು ಕಾರ್ತಿಕ ಪೂಜೆಯೋ ಏನೋ ಇದು ಸೇವೆಯನ್ನು ಮಾಡಿಸಿ ಅಲ್ಲಿ ಅರ್ಚಕರಿಂದ ಆಶೀರ್ವಾದವನ್ನು ಪಡೆಯುವಾಗ ಅರ್ಚಕರು ಹೇಳುವುದೇನು? ಸಕಲ ಸಂಪತ್ತು, ಸಮೃದ್ಧಿ, ದೊಡ್ಡ ಮನೆ, ಚಿನ್ನ, ಇನ್ನೊಂದು ಮತ್ತೊಂದು, ನಿನಗೆ ಸುಖ ಸಿಕ್ಕಲಿ ಅಂತ. ತಪ್ಪು ಸ್ವಾಮಿ. ನಾನು ಹೇಳುವುದು ಸುಖ ಅನ್ನೋದು ಮರೀಚಿಕೆ. ನಿನಗೆ ಮನಸ್ಸಿಗೆ ಶಾಂತಿ ಸಿಕ್ಕಲಿ, ನಿನಗೆ ಮನಸ್ಸಿಗೆ ಸಂತೋಷ ಸಿಕ್ಕಲಿ. ಬಹುಶಃ ಅರ್ಚಕ ವರ್ಗ ಅದನ್ನು ಹೇಳುವುದಕ್ಕೆ ಇನ್ನೂ ಕಲಿತಾಗಬೇಕಷ್ಟೆ. ಹಾಗಾಗಿ ಅದೆಲ್ಲವೂ ನನಗೆ ಸಿಕ್ಕಿದೆ. ವೇದಗಳಲ್ಲಿಯೂ ಕೂಡ ಫಲ ಹೇಳುವಾಗ ಹಾಗೆ ಹೇಳುವುದಲ್ವ? ಹೌದು. ಅಶ್ವದಾಯಿ, ಧನದಾಯಿ, ಗೋದಾಯಿ, ಮಾದನಿ, ಅದನ್ನೇ ಹೌದು. ಹೌದು. ಆದರೆ ವೇದವು ವ್ಯಕ್ತ ಪ್ರಪಂಚದ ವಿಚಾರಗಳನ್ನೇ ಹೇಳ್ತದೆ ಹೊರತು ಅವ್ಯಕ್ತ ಪ್ರಪಂಚವನ್ನು ನೋಡಿತು ಅಂತಲೇ. ಆದರೆ ಈ ಆತ್ಮಕ್ಕೆ ಬೇಕಾದ್ದು ಪರಮಾತ್ಮನ ಆಸರೆ ಸ್ವಾಮಿನ್. ಅದರಲ್ಲೂ ಸ್ವಾರ್ಥ ಇರಬಾರ್ದು ಅಂತ ನನ್ನ ಅಭಿಪ್ರಾಯ. ನಾನೊಬ್ಬನೇ ದೇವರ ಅನುಕೂಲವನ್ನು ಪಡೆಯಬೇಕು. ಅಂಥವನು ಅರಸನಾಗಬಾರದು. ಅರಸನಾದವನು ನನ್ನ ಪ್ರಜಾ ಕೋಟೆಗಳೆಲ್ಲವೂ ಈ ಸಂಪತ್ತನ್ನು ಪಡೆಯಬೇಕು, ಈ ಸೌಭಾಗ್ಯವನ್ನು ಹೊಂದಬೇಕು, ಇಂತಹ ಆಶಯವನ್ನು ಹೊಂದಿರಬೇಕು. ಪ್ರಜೆಗಾಗಿ ತಾನು ಎನ್ನುವ ಭಾವ ಬೇಕು. ಹಾಗಿರಬೇಕು. ಹಾಗಾಗಿ ನಾನು ಪಡೆದದ್ದು ಏನಿದೆ ಅದನ್ನು ದಾನ ಧರ್ಮಗಳಿಗೆ ಯಥೇಷ್ಟವಾಗಿ ವಿನಿಯೋಗಿಸಿದ್ದೇನೆ. ಆದರೆ ಅಂತರಾಳ ಹೇಳ್ತದೆ, ಇದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದ್ದಲ್ವ? ಅರಸನಲ್ಲಿ ಸಂಪತ್ತು ಎಲ್ಲಿಂದ ಬರ್ತದೆ? ಪ್ರಜೆಗಳು ಕೊಟ್ಟದ್ದೇ ಅರಸನಲ್ಲಿಗೆ ಸಿಕ್ಕುವುದು. ಅದನ್ನು ಪ್ರಜೆಗಳಿಗೆ ಹಂಚುವಾಗ ತರತಮ ಭೇದಗಳನ್ನು ಎಣಿಸಿ ಹೆಚ್ಚು ಯೋಗ್ಯತಾವಂತರಿಗೆ ಹೆಚ್ಚಿನದಾದಂತಹ ದಾನಗಳನ್ನು, ಕಡಿಮೆಯುಳ್ಳವರಿಗೆ ಹೊಟ್ಟೆ ಬಟ್ಟೆಗೆ ಕಡಿಮೆಯಾದಂತಹ ವ್ಯವಸ್ಥೆಯನ್ನು, ಇಂತಹ ಆರ್ಥಿಕವಾದಂತಹ ನ್ಯಾಯವನ್ನು ಎಲ್ಲವನ್ನು ಉಪಯೋಗಿಸಿದ್ದೇನೆ. ಆದರೆ ಸ್ವಾಮಿ, ಇದೆಲ್ಲವೂ ಸಾಲದು. ಪರಮಾತ್ಮನನ್ನು ಕಾಣಬೇಕಿದ್ದರೆ ಕರ್ಮ ಮಾರ್ಗದಲ್ಲಿ ಯಜ್ಞಾದಿಗಳನ್ನು ಹೇಳಿದೆಯಲ್ಲೋ, ಅದರಲ್ಲಿ ಹಿಂದುಬದ್ಧನ ನಾನು. ಮಖ ಮಾಡಿ ಮಾರ ಜನಕನಾಗ ಆರುದು ಮಖ ಮಾಡಿ ಮಾರ ಜನಕನಾಗ ಹುನಿರಾಯ ಕೇಳು
ಭರತಖಂಡದ ವಿಶೇಷತೆ ಅದಿರಬೇಕು ಸ್ವಾಮಿ. ನಿಮ್ಮಂಥವರು ಹಲವು ಮಂದಿ ಲೋಕಸಂಚಾರಿಗಳಿರ್ತೀರಿ, ಇನ್ನೆಷ್ಟೋ ಮಂದಿ ಪಥಿಕರಾಗಿ ವ್ಯಾಪಾರವನ್ನು ಮಾಡುವಂತಹ ಸಾಧ್ಯಗಳಿರ್ತಾರೆ, ಅಥವಾ ಇನ್ನು ಕೆಲವರು ಪ್ರಯಾಣಿಕರು ಇರ್ತಾರೆ. ಒಂದು ಮೂಲೆಯ ಪ್ರಕರಣ ಇನ್ನೊಂದು ಮೂಲೆಗೆ ಸವಿಸ್ತಾರವಾಗಿ ಮುಟ್ಟುತ್ತದೆ. ಹಾಗೆಯೇ ನಡೆದಂತಹ ಘಟನೆಗಳೆಲ್ಲ ನಮ್ಮ ಕಿವಿಗೆ ಬೀಳುವಾಗ ಮಥುರಾ ನಗರಿ, ನಂದಗೋಕುಲ, ಬಳಿಕ ದ್ವಾರಾವತಿ, ಇಲ್ಲಿ ನಡೆದಂತಹ ಒಂದೊಂದು ಘಟನೆಗಳನ್ನು ಕೇಳುವಾಗಲೂ ಮೈ ಪುಳಕಿತಗೊಂಡಿತ್ತು ಸ್ವಾಮಿ, ಮೈ ಪುಳಕಿತಗೊಂಡಿತ್ತು. ಆಗಬೇಕಲ್ಲ. ಪರಮಾತ್ಮನಾದಂತಹ ಶ್ರೀಮನ್ನಾರಾಯಣ ಭೂಮಿಗೆ ಅವತರಿಸಿದ್ದಾನೆ. ನಂದ ಗೋಕುಲದಲ್ಲಿ ಬೆಳೆದು ಮುಂದೆ ಮಥುರೆಯಲ್ಲಿದ್ದಂತಹ ಕಂಸವಧೆಯನ್ನಾಗಿಸಿ ಆ ಬಳಿಕ ದ್ವಾರಾವತಿಯಲ್ಲಿ ಹೋಗಿ ನೆಲೆಸಿಕೊಂಡ ಅವನೇ ಧರೆಗಿಳಿದಂಥ ಭಗವಂತ ಅಂತ. ಆಗ ನನ್ನ ಮನಸ್ಸು ಉತ್ಕಟ ಆಕಾಂಕ್ಷೆಯನ್ನು ಹೊಂದಿದ್ದು, ಮರಣ ಹೊಂದುವ ಮುನ್ನ ಒಮ್ಮೆ ಶ್ರೀಹರಿಯಾದಂತಹ ಶ್ರೀಕೃಷ್ಣನನ್ನು ಕಾಣಬೇಕು. ಧ್ರುವನಿಗೆ ನೀವೇ ಉಪದೇಶಿಸಿದ್ದಂತೆ ಓಂ ನಮೋ ಭಗವತೆ ವಾಸುದೇವಾಯ, ದ್ವಾದಶಾಕ್ಷರ. ಆ ವಾಸುದೇವ ಮಂತ್ರವೇ ಭೂಮಿಯಲ್ಲಿ ವಸುದೇವ ಕಂದನಾಗಿ ವಾಸುದೇವ ಕೃಷ್ಣನಾಗಿ ಕಾಣಿಸಿಕೊಂಡಿದೆ ಎಂಬಂತಹ ದೃಢ ನಂಬಿಕೆಯನ್ನು ಹೊಂದಿದಂತಹ ನಾನು ಕೃಷ್ಣ ದರ್ಶನಕ್ಕಾಗಿ ಹಂಬಲಿಸಿದೆ ಸ್ವಾಮಿ, ಹಂಬಲಿಸಿದೆ. ಹೋಗೋಣವೇ ದ್ವಾರಾವತಿಗೆ ಹೋಗಿ ಕೃಷ್ಣ ದರ್ಶನವನ್ನು ಮಾಡೋಣ ಅಂದರೆ ನನ್ನ ಪ್ರಜೆಗಳು ನನ್ನ ಮೇಲಿಟ್ಟಂತಹ ಆ ಒಂದು ಸಂಬಂಧ, ನನ್ನಲ್ಲೇ ತಂದೆಯನ್ನು ಗುರುತಿಸುವಾಗ ಇವರೆಲ್ಲರೂ ನನ್ನ ಬಂಧುವರ್ಗ, ಇವರೆಲ್ಲರೂ ಕೃಷ್ಣ ದರ್ಶನವನ್ನು ಹೊಂದಬೇಕು ಎಂಬ ಆಶಯದಿಂದ ಕೃಷ್ಣನೇ ಒಮ್ಮೆ ಈ ರತ್ನಾಖ್ಯಪುರಕ್ಕೆ ಬರುವಂಥ ಸ್ಥಿತಿ ಬರಲಿ ಬರಲಿ ಅಂತ ಹೇಳ್ತಾ ಇದ್ದೆ. ಬೇಡಿದರೆ ದೊರೆಯದಿದ್ದರೆ ಮಂತ್ರಮುಖೇನವಾಗಿ ಆಹ್ವಾನಿಸಬೇಕು. ಅದಕ್ಕೆ ಕಾಮ್ಯ ಕರ್ಮಗಳು ಎಂಬಂಥದ್ದಿದೆ. ಕೃಷ್ಣ ದರ್ಶನ ಎಂಬಂತಹ ಉದ್ದೇಶವನ್ನೇ ಇಟ್ಟುಕೊಂಡು ಅಶ್ವಮೇಧಗಳನ್ನು ಮಾಡುವುದಕ್ಕೆ ಶುರು ಮಾಡಿದೆ. ಒಂದೆರಡಲ್ಲ ಸ್ವಾಮಿ, 7 ಯಜ್ಞಗಳನ್ನು ಮಾಡಿದೆ. 7 ಅಶ್ವಮೇಧವನ್ನು ನಾನು ಪೂರೈಸಿದರೂ ಕೂಡ ಶ್ರೀಕೃಷ್ಣ ದರ್ಶನವನ್ನು ಪಡೆಯುವಂತಹ ಭಾಗ್ಯ ನನಗೆ ಬರಲಿಲ್ಲ. ಆದ್ದರಿಂದ ಸುಡಲಿ ಈ ಜನ್ಮ, ನನ್ನ ಯಾವ ಸದ್ಧರ್ಮ ಇರಲಿ, ನಮ್ಮ ಯಾಗಾದಿ ಕರ್ಮಗಳಿರಲಿ, ಇದೆಲ್ಲವೂ ನೀರಿನ ಮೇಲೆ ಹೋಮ ಇಟ್ಟಂತಾಯಿತು. ನನಗಾಗಲಿ ನನ್ನ ಪ್ರಜೆಗಳಿಗಾಗಲಿ ಕೃಷ್ಣ ದರ್ಶನದ ಭಾಗ್ಯವೇ ಇಲ್ಲವೇ ನಮ್ಮ ಪ್ರಾರಬ್ಧವೇ ಎಂಬ ಹಾಗೆ ಚಿಂತಿಸ್ತಾ ಇದ್ದೆ ಸ್ವಾಮಿ. ಅದೊಂದೇ ಚಿಂತೆ. ನೃಪಕುಲ ಶೀಲ ನೀನೊಲಿದೋ
ಶ್ರೀಕೃಷ್ಣ ಧರೆಗಿಳಿದು ಬಂದಂತಹ ಭಗವಂತನಾಗಿ ಈ ಒಂದು ಮಣ್ಣಿನಲ್ಲಿ ಓಡಾಡುತ್ತಿರುವಂತಹ ಸಮಯದಲ್ಲಿ ಹುಟ್ಟಿದವರೆಲ್ಲರೂ ಧನ್ಯರೇ. ಹೌದು. ಯಾಕಂದರೆ ಎಷ್ಟೋ ವರ್ಷಗಳ ಕಾಲ, ಜನ್ಮಗಳ ಕಾಲ ತಪಸ್ಸು ಮಾಡಿದರೂ ಭಗವದ್ ದರ್ಶನ ಅಂತ ಆಗುವುದಿಲ್ಲ. ಬಹಳ ಕಷ್ಟ. ಅಂಥದ್ರಲ್ಲಿ ಬಹಳ ಸುಲಭವಾಗಿ ಭಗವದ್ ದರ್ಶನ ಆಗುವಂಥದ್ದಂತರೆ ಇಂಥ ಅವತಾರ ಕಾಲದಲ್ಲಿ ಮಾತ್ರ. ಹೌದು. ಭಗವಂತ ಯಾಕೆ ಅವತಾರ ಮಾಡ್ತಾನೆ? ಎಲ್ಲಿ ಧರ್ಮದ ಗ್ಲಾನಿ ಆಗ್ತದೆಯೋ, ಎಲ್ಲಿ ಸಾಧು ಸಜ್ಜನರು ಪೀಡಿತರಾಗ್ತಾರೋ ಅದನ್ನು ನಿವಾರಿಸಲಿಕ್ಕಾಗಿ ಮಾತ್ರವಲ್ಲದೆ ಇಂತಹ ಸಂದರ್ಭದಲ್ಲಿ ಸಜ್ಜನರು ಹೇಗೆ ಪ್ರತಿಕ್ರಿಯಿಸಬೇಕು ಅದು ಕೂಡ ಬಹಳ ಮುಖ್ಯ. ಯಾಕಂದ್ರೆ ನಾವು ಸಜ್ಜನರು ನಾವು ಏನು ಮಾಡುವುದಿಲ್ಲ ಅಂತ ಕೂತರೆ ಆಗ ದುಷ್ಟರು ತನ್ನಾಗೆ ಬೆಳೆದುಕೊಂಡು ಹೋಗ್ತಾರೆ. ಹೌದು ಹೌದು. ಹಾಗಾಗಿ ಸಜ್ಜನರು ಹೇಗೆ ಬದುಕಬೇಕು, ಹೇಗೆ ದೌಷ್ಟ್ಯವನ್ನು ಪ್ರತಿಭಟಿಸಬೇಕು ಎನ್ನುವುದನ್ನು ಕೂಡ ತೋರಿಸಲಿಕ್ಕಾಗಿ ಭಗವಂತ ಹುಟ್ಟಿ ಬರ್ತಾನೆ. ಸರಿ. ಮರ್ತ್ಯಾವತಾರಸ್ಯ ಕಲು ಮರ್ತ್ಯ ಶಿಕ್ಷಣಂ ಎನ್ನುವಂಥದ್ದು ಅದಕ್ಕೆ ಬೇಕಾಗಿ. ಶಿಕ್ಷಣ ಎರಡೂ ರೀತಿಯಲ್ಲಿ, ದುಷ್ಟರನ್ನು ಶಿಕ್ಷೆ ಕೊಡುವುದರ ಮೂಲಕವೂ ಶಿಕ್ಷಣವೇ. ಸರಿ. ಹಾಗೆ ಸಜ್ಜನರಿಗೆ ಹೇಗೆ ಅವರು ಇಂಥ ಪರಿಸ್ಥಿತಿಯನ್ನು ಎದುರಿಸಬೇಕು ಎನ್ನುವಂತಹ ಒಂದು ಶಿಕ್ಷಣವನ್ನು ಕೊಡುವುದರಿಂದ ಸಜ್ಜನರಿಗೂ ಅದು ಶಿಕ್ಷಣವೇ. ಈ ರೀತಿಯಾಗಿ ಲೋಕ ಶಿಕ್ಷಣಕ್ಕಾಗಿ ಹಿಡಿದು ಬಂದಂತಹ ಭಗವಂತ ಅವನ ಕಾರ್ಯಕ್ಷೇತ್ರ ಸದ್ಯ ಉತ್ತರ ಭಾರತದಲ್ಲಿದೆ. ದಕ್ಷಿಣ ಭಾರತದಲ್ಲಿರುವಂತಹ ನಿಮಗೆ ದರ್ಶನ ಸಿಗಲಿಲ್ಲ. ಹೊರಗು ನಿಮ್ಮದು. ಹೌದು. ಆದರೆ ಅದು ಕೇಳದವನಲ್ಲ ಭಗವಂತ. ಹಾಗಂತ ಅವನಿಗೂ ಅವನದ್ದಾದಂತಹ ಉದ್ದೇಶಗಳಿರ್ತವೆ. ಹೌದು. ಉಪನಿಷತ್ತುಗಳು ಹೇಳಿದಂತಹ ಒಂದು ಮಾತಿದೆ, ಯಮ್ಯೇವ ಏಷ ವೃಣತೆ ತೇನ ಲಭ್ಯ. ಅವ ಸಂಕಲ್ಪ ಮಾಡಬೇಕು. ಹೌದು. ನಿಮಗೆ ಕಾಣಿಸಿಕೊಳ್ಳಬೇಕು ಅಂತ. ಆಗ ತನ್ನನ್ನು ತಾನು ತೆರೆದು ತೋರಿಸಿಕೊಳ್ತಾನೆ ಅಂತ ಹೇಳಿಕೊಂಡು. ಹಾಗಿರುವಾಗ ಶ್ರೀಕೃಷ್ಣನ ಸಂಕಲ್ಪಕ್ಕೆ ಬರಲಿಲ್ಲ ನಮ್ಮ ಪ್ರಾರ್ಥನೆ ಎನ್ನುವುದು ನಿನ್ನ ಕೊರಗು. ಹೌದು ಸ್ವಾಮಿ. ಹಾಗಾಗಿ ನೀನು ಮತ್ತೂ ಅವನನ್ನು ಪ್ರಾರ್ಥಿಸಬೇಕೇ ಹೊರತು ನೀನು ನಿರಾಶೆಗೊಳ್ಳುವುದರಲ್ಲಿ ಏನು ಅರ್ಥವಿಲ್ಲ. ಯಾಕಂದರೆ ಯಾವಾಗ ದೇವರ ಕರುಣೆ ನಮ್ಮ ಮೇಲೆ ಆಗುತ್ತದೆ ಅನ್ನೋದಕ್ಕೆ ಕಾಯಬೇಕಾದವರೇ ಭಕ್ತರು ಹೊರತು ನಾವು ಇಷ್ಟು ಭಕ್ತಿಯನ್ನು ಮಾಡಿದ್ದೇವೆ, ನಾನು ಇಷ್ಟು ಯಾಗ ಮಾಡಿದ್ದೇನೆ ಎನ್ನುವುದರಿಂದಾಗಿ ನೀನು ಬರತಕ್ಕದ್ದು ಅಂತ ಹೇಳುವ ಹಾಗಿಲ್ಲ. ಹಾಗಾಗಿ ನಾನು ಮಾಡಿದ್ದು ವ್ಯರ್ಥ ಅಂತ ತಿಳ್ಕೊಳ್ಬೇಡ. ಯಾವುದೇ ವೇದದ ವಿಧಿವಾಕ್ಯ ಅಶ್ವಮೇಧಕ್ಕೆ ಭಗವದ್ ದರ್ಶನ ಅಂತ ಹೇಳಲಿಲ್ಲ. ಯಾಕಂದ್ರೆ ಅದೊಂದು ಕರ್ಮವೇದ. ಹೌದು. ಹಾಗಾಗಿ ಎಲ್ಲಿ ಕರ್ಮವು ಬ್ರಹ್ಮದೊಂದಿಗೆ ಸಮಿಳಿತಗೊಳ್ತದೆ ಆಗ ಮಾತ್ರ ಅದು ಬ್ರಹ್ಮದರ್ಶನಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತದೆ. ಹೌದು. ಬ್ರಹ್ಮ ಕರ್ಮ ಸಮಾಧಿನ ಎನ್ನುವಲ್ಲಿಗೆ ಬರಬೇಕದು. ಹೌದು ಹೌದು. ಅಲ್ಲಿವರೆಗೆ ಬಾರದೇ ಇರುವಂತಹ ಯಾವುದೇ ಅಶ್ವಮೇಧವಿರಲಿ ನಿನ್ನ ಶುದ್ಧಿಗಾಗಿ ಅದು ಆಗ್ತದೆ. ದೇವರನ್ನು ಕಾಣಬೇಕಾದ್ರೆ ನಾವೊಂದು ಶುದ್ಧವಾಗಬೇಡುವ? ಹೌದಪ್ಪ. ಹೌದು. ಆ ಶುದ್ಧಿ ಪ್ರಾಪ್ತಿಯಾಗಲಿಕ್ಕೆ ಬೇಕಾಗಿ ನಾವು ಈ ಅಶ್ವಮೇಧದಲ್ಲಿ ಪ್ರಾಯಶ್ಚಿತ್ತ ರೂಪವಾಗಿ ಅದನ್ನು ಬಳಸಿದಾಗ ಆ ಸಂಕಲ್ಪದಲ್ಲಿ ಆಗ ನಮ್ಮ ಶುದ್ಧಿ ಆಗ್ತಾ ಹೋಗ್ತದೆ. ಬಹುಶಃ ನನ್ನ ಕಿಲ್ಬಿಷ ಕಳೆಯಿತು ಹೊರತು ಬರುವುದು ಅವನ ಸ್ವಾತಂತ್ರ್ಯ, ಅವನದ್ದೇ ಸಂಕಲ್ಪ. ಹಾಗಾಗಿ ಅದು ಅಲ್ಲದೆ ಅದನ್ನು ಇನ್ನೊಂದು ಮಾಡಬೇಕಾದಂತಹ ರೀತಿಯಲ್ಲಿಯೂ ನಾವು ಮಾಡಬಹುದು ಎನ್ನುವುದಕ್ಕೆ ನಿಮಗೆ ತಿಳಿಸಬೇಕು ಅಂತಲೇ ನಾನು ಬಂದದ್ದು. ಯಾಕಂದರೆ ಯಾವ ಅಶ್ವಮೇಧವನ್ನು ನಾವು ಮಾಡ್ತೇವೆ ಅಥವಾ ಯಾವುದೇ ಯಾಗವನ್ನು ಮಾಡ್ತೇವೆ ಅದರಲ್ಲಿರುವಂತಹ ವಿಧಿವಾಕ್ಯಗಳಿಗೆ ಅನುಸಾರವಾಗಿ ಆಯಾ ವೇದದ ಗೃಹ ಸೂತ್ರಗಳ ಅನುಸಾರವಾಗಿ ನಾವು ಅದನ್ನು ಮಾಡುವಾಗ ಅದರಲ್ಲಿದ್ದ ಫಲವನ್ನು ಮಾತ್ರ ಅದು ಕೊಡಬಲ್ಲದು. ಹೌದು. ಅದನ್ನು ಅದಕ್ಕಿಂತ ಹೆಚ್ಚಾಗಿ ಆಚರಿಸುವಂತಹ ಕೆಲವು ಕ್ರಮಗಳಿದ್ದಾವೆ. ಅದಿ ದೈವವಾಗಿ ಆಚರಿಸಿದಾಗ ಸೂತ್ರಗಳು ಹೇಳಿದಂಥ ಫಲವನ್ನು ಮಾತ್ರ ಕೊಡ್ತದೆ. ಅದನ್ನೇ ಅಧಿ ಯಜ್ಞವಾಗಿ ನಾವು ಆಚರಿಸಿದಾಗ ಅದು ನಮಗೆ ವಿಶೇಷ ಫಲವನ್ನು ಕೊಡ್ತದೆ. ಹಾಗಾಗಿ ಈ ಅಧಿಯಜ್ಞ ಮತ್ತು ಅಧ್ಯಾತ್ಮ ಎನ್ನುವಂಥ ಈ ಎರಡೂ ಸ್ತರಗಳನ್ನು ಕಲಿತು ನಾವು ಆ ಯಜ್ಞವನ್ನು ಮಾಡಿದರೆ ವಿಶೇಷವಾದ ಫಲ ಸಿಗ್ತದೆ. ಆಗ ಅದು ಬ್ರಹ್ಮಕರ್ಮ ಸಮಾಧಿನ ಎಂಬಲ್ಲಿಗೆ ನಿನ್ನನ್ನು ಸೆಳೆಯಲು ಸಾಧ್ಯ ಇದೆ. ಆಗ ಭಗವದ್ ದರ್ಶನದ ಸಾಧ್ಯತೆ ಇದೆ. ಅದಕ್ಕಾಗಿ ನೀನು ಮುಂದೊಂದು ಯಾಗ ಮಾಡಬೇಕು ಅಂತ ಹೇಳಿಕೆ ಬಂದದ್ದು. ಸ್ವಲ್ಪ ಮಾತ್ರದಿ ಬಹಳ ಸ್ಮರಿಸಿದೆ ನಯ್ಯ. ಆ
ಮಾಡಿದ್ದಿ. ಹೌದು ಸ್ವಾಮಿ. ಇನ್ನು 8ನೇದು ಮಾಡಬೇಕು. 8ನೇ? 8ಕ್ಕೂ ಕೃಷ್ಣನಿಗೊಂದು ನಂಟುಂಟು. ಓಹೋ. 8ನೇ ಅವತಾರ. ಹೌದು. ಕೃಷ್ಣ ಪಕ್ಷದ 8ನೇ ದಿವಸ ಹುಟ್ಟಿದ್ದು. ಅಷ್ಟಮಿ. ದೇವಕಿ ದೇವಿಯ 8ನೇ ಗರ್ಭದಲ್ಲಿ ಹುಟ್ಟಿದ್ದು. ಹೌದು. ಕೊನೆಗೆ ಹಾಂ, ಪ್ರಧಾನ ಮಹಿಷಿಯರೆಷ್ಟು ಅಂತ ಹೇಳಿದ್ರೆ ಅಷ್ಟಮಂಗನೇ ಅವರು. ಹೌದು ಹೌದು. ಹೀಗೆ ಎಲ್ಲ ರೀತಿಯಲ್ಲಿ ನೋಡಿದರೆ ಹಾಂ, ಈ 8 ಅನ್ನುವಂಥದ್ದು ನಿನಗೆ ಫಲ ಕೊಡೊಂದು ಹೌದು ಹೌದು ಸಾಧ್ಯತೆ ಉಂಟು. ಹಾಂ, ಆದರೆ ಅದನ್ನು ಮಾಡಬೇಕು ಹೇಗೆ ಅನ್ನುವಂಥದ್ದು ನಾನು ನಿನಗೆ ಹೇಳಬೇಕಾಗ್ತದೆ. ಹೇಳಿ ಸ್ವಾಮಿ. ಯಾಕಂದರೆ ಹಾಂ, ಅಧಿದೈವವಾಗಿ ಯಾವುದನ್ನು ನೀವು ಯಜ್ಞವನ್ನು ಆಚರಿಸುತ್ತೀವೋ ಹಾಂ, ಅದು ದೇವರನ್ನು ತೋರಿಸಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಂ, ಆಗ ಅದನ್ನು ಅಧಿಯಜ್ಞವಾಗಿ, ಹಾಂ, ಯಜ್ಞೋ ವೈ ವಿಷ್ಣು, ಹೌದು. ಹಾಗಾಗಿ ಅಧಿಯಜ್ಞ ಎನ್ನುವಾಗ ಎಲ್ಲ ದೇವತೆಗಳನ್ನು ನೀನು ಆಹ್ವಾನಿಸಿ ಅವರಿಗೆ ಆಹುತಿಯನ್ನು ಕೊಡುವಾಗ ಅವೆಲ್ಲವನ್ನು ವಿಷ್ಣುವಿಗೆ ಕೊಡ್ತಿದ್ದೇನೆ, ಅವರ ಅಂತರ್ಯಾಮಿಗೆ ಅನ್ನುವಂಥ ಒಂದು ಮನೋಧರ್ಮವನ್ನು ನಿನ್ನಲ್ಲಿ ಇಟ್ಟುಕೊಂಡು ಅದನ್ನು ನೀನು ಕಾಣಬೇಕು ಮನಸ್ಸಿನಲ್ಲಿ. ಯಾಕಂದ್ರೆ ಏಕೋಸಹಿ ಆತ್ಮ ಪ್ರತ್ಯಂಗಾನಿ ಅನ್ಯ ದೇವತಾ. ಹೌದೌದು. ಈ ಎಲ್ಲ ದೇವತೆಗಳು ಕೂಡ ಭಗವಂತನ ಅಂಗಾಂಗಗಳು. ಹೌದು. ನೀವೀಗ ಕೈಗೊಂದಿಷ್ಟು, ಕಾಲಿಗೊಂದಿಷ್ಟು, ಕಿವಿಗೊಂದಿಷ್ಟು ಅಂತ ಹೂ ಇಡ್ತಿ, ನೀರು ಕೊಡ್ತಿ, ಹೌದು, ಹೀಗೆಲ್ಲ. ಆದರೆ ಇವೆಲ್ಲವೂ ಕೂಡ ನಾನು ಭಗವಂತನೇ ಕೊಡ್ತಿದ್ದೇನೆ ಅನ್ನೋ ಭಾವನೆ ಬರಬೇಕು. ಸರಿ. ಹೀಗೆ ಬರಬೇಕಾದ್ರೆ ಅದು ಅಧಿಯಜ್ಞವಾಗಬೇಕು. ಹಾಂ, ಈ ಅಧಿಯಜ್ಞವಾಗಿ ನೀನು ಆಚರಿಸಿದರೆ ಹಾಂ, ಸ್ವಯಂ ನೀನು ಯಾವ ಯಾವ ಉತ್ತಮಾಂಶಗಳನ್ನು ದೇವತೆಗಳನ್ನು ಆ ಅಶ್ವದಲ್ಲಿ ಆಹ್ವಾನಿಸ್ತಾರೆ, ಹೌದು, ಅವೆಲ್ಲವನ್ನು ಅದರ ಅಂತರ್ಯಾಮ್ಯದ ಭಗವಂತನನ್ನು ಇನ್ನಲ್ಲಿ ನೀನು ಆಹ್ವಾನಿಸಿಕೊಂಡು ನೀನೇ ಭಗವತ್ ಸ್ವರೂಪನಾಗಿ ಕುಳಿತುಕೊಂಡ್ರೆ ಸರಿ ಯಜ್ಞಕ್ಕೆ, ಆಗ ಅದು ವಿಶೇಷವಾದ ಯಜ್ಞ ಆಗ್ತದೆ. ಅದು ಭಗವಂತನ ಆಕರ್ಷಿಸಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಬ್ರಹ್ಮಾರ್ಪಣಂ, ನೀನು ಏನನ್ನು ಅರ್ಪಿಸ್ತಿ ಅದೆಲ್ಲವೂ ಬ್ರಹ್ಮವೇ. ಬ್ರಹ್ಮಣಾಹುತಂ, ಬ್ರಹ್ಮಾಗ್ನವು, ಹೀಗೆ ಬ್ರಹ್ಮ ಹವಿಹಿ, ನೀನು ಕೂಡ ಹವಿಸ್ಸು ಕೂಡ ಬ್ರಹ್ಮವೇ. ನೀನು ಅದನ್ನು ತೆಗೆದುಕೊಳ್ಳುವಂತ ಅಗ್ನಿ ಕೂಡ ಬ್ರಹ್ಮವೇ. ಈ ರೀತಿಯಾಗಿ ಪ್ರತಿಯೊಂದರಲ್ಲಿಯೂ ಕೂಡ ಭಗವಂತನನ್ನು ನೀನು ಅನುಸಂಧಾನ ಮಾಡುತ್ತಾ ನೀನೊಬ್ಬ ಎಡೆಯಲ್ಲಿ ನಿಮಿತ್ತ ಮಾತ್ರನಾಗಿ ಇರುವಾಗ ಈ ರೀತಿಯಲ್ಲಿ ನೀನು ಯಜ್ಞವನ್ನು ಆಚರಿಸು. ಹೀಗೆ ನೀನು ಯಜ್ಞವನ್ನು ಆಚರಿಸಿದರೆ ಆಗ ಭಗವಂತ ತಾನಾಗೇ ಬರ್ತಾನೆ. ಓಹೋ. ಆದರೆ ಸ್ವಲ್ಪ ಜಾಗರೂಕನಾಗಿರಬೇಕಾಗ್ತದೆ ನೀನು. ಅಂದರೆ ಭಗವಂತ ಯಾವ ರೀತಿಯಲ್ಲಿ ಬರ್ತಾನೆ ಅಂತ ಹೇಳಲಿಕ್ಕಾಗುದಿಲ್ಲ. ಇಲ್ಲ ಇಲ್ಲ ಇಲ್ಲ, ಯಾವ ರೀತಿಯಲ್ಲೂ ಬರಬಹುದು. ಬರಬಹುದು. ಸಾವಿರಾರು ಹಸುಗಳಿರುವ ಮಂದೆಯಲ್ಲಿಯೂ ಕರು ತನ್ನ ತಾಯಿಯನ್ನು ಹೇಗೆ ಗುರುತಿಸಬಲ್ಲದು, ಅದೇ ರೀತಿ ಅದನ್ನು ಗುರುತಿಸುವಂತಹ ಒಂದು ಸಾಮರ್ಥ್ಯ ನಿನ್ನಲ್ಲಿ ಬೆಳಿಬೇಕು. ಸರಿ. ಹೌದು. ಅದಕ್ಕೆ ಬೇಕಾಗಿ ನೀನು ಅಧಿಯಜ್ಞವಾಗಿ ಆಚರಿಸು. ಅಧಿಯಜ್ಞವಾಗಿ ಆಚರಿಸಿ ತನ್ನಲ್ಲಿ ಆ ಭಗವತ್ ಶಕ್ತಿಯನ್ನು ನೀನು ತುಂಬಿಕೊಂಡ್ರೆ ಆಗ ತನ್ನಷ್ಟಕ್ಕೆ ಅದು ಸ್ಪಂದಿಸುವ ಇನ್ನೊಂದು ರೀತಿಯ ಭಗವಂತನಾಗಿರ್ತದೆ. ಓಹೋ. ಹಾಗಾಗಿ ಈ ರೀತಿಯಾಗಿ ನೀನು ನಿನ್ನನ್ನು ಬೆಳೆಸಿಕೊಂಡ್ರೆ ನಿನ್ನಲ್ಲಿ ಇದ್ದಲ್ಲಿಗೆ ಭಗವಂತ ಬರ್ತಾನೆ. ಧ್ರುವ ಭಗವಂತನನ್ನು ಕಂಡದ್ದು ಹೇಗೆ ಹಾಗೆ ಹೌದು, ತನ್ನಲ್ಲಿ ಆತ ಆಹ್ವಾನಿಸ್ತಾ ಹೋದ ಹೌದು, ಕೊನೆಗೆ ತನ್ನಲ್ಲಿದ್ದದ್ದೇ ಹೊರಗೆ ಬಂದು ನಿಂತಿತ್ತು. ಹೌದು. ಹಾಗೆಯೇ ನಮ್ಮಲ್ಲಿ ಕೂಡ ನಮ್ಮ ಹೃದಯ ಕಮಲದಲ್ಲಿ ಭಗವಂತನಿದ್ದಾನೆ. ಆ ಭಗವಂತನನ್ನು ನಾವು ಬೆಳೆಸಿಕೊಟ್ಟಾಗ ಅವನೇ ಎದುರು ಬಂದು ನಿಲ್ತಾನೆ ಎದುರು. ಸರಿ. ಹಾಗಾಗಿ ಇವತ್ತು ಕೃಷ್ಣನಿಲ್ಲಿಗೆ ಬರಬೇಕು ಅಂತಾದರೆ ಈಗಾಗಲೇ ಕೃಷ್ಣ ಸಂಕಲ್ಪದಲ್ಲಿ ಇದೆ ಎನ್ನುವುದೇ ನಾನಿಲ್ಲಿ ಬರಲಿಕ್ಕೆ ಕಾರಣ. ಹೌದು ಹೌದು. ನಿನ್ನಲ್ಲಿಗೆ ಬರಲಿಕ್ಕೆ, ನಿನಗೆ ದರ್ಶನವನ್ನು ಕೊಡಲಿಕ್ಕೆ ಕೃಷ್ಣ ನಿನ್ನ ಮೊರೆ ಮುಟ್ಟಿದೆ ಅಂತ ಹೇಳೋದಕ್ಕೆ. ಆದರೆ ನೀನು ಅದಕ್ಕೆ ತಯಾರಾಗಬೇಕಲ್ಲ. ಆ ಕೃಷ್ಣನನ್ನೇ ಒಳಗು ತುಂಬಿಕೊಂಡಿರಬೇಕು. ತುಂಬಿಕೊಂಡಿರಬೇಕು. ಅದಕ್ಕೆ ಬೇಕಾಗಿ ನಿನ್ನನ್ನು ಎಚ್ಚರಿಸಲಿಕ್ಕೆ ನಾನು ಬಂದದ್ದು. ಸರಿ. ಯಾಕಂದ್ರೆ ಕೃಷ್ಣ ಬರುವಾಗ ನೀನು ಎಚ್ಚರ ತಪ್ಪಿದರೆ. ಹೌದಪ್ಪ. ಹಾಗಾಗಿ ನೀನು ಎಚ್ಚರಿಕೆಯಿಂದ ಅಧಿಯಜ್ಞವಾಗಿ ಆಚರಿಸು. ಎಲ್ಲದರಲ್ಲಿಯೂ ಕೃಷ್ಣನನ್ನು ಕಾಣು. ನಿನ್ನೊಳಗೂ ಕೃಷ್ಣನನ್ನು ತುಂಬಿಸಿಕೊಂಡು ನೀನೊಂದು ಸಮಾಧಿ ಸ್ಥಿತಿಯಲ್ಲಿ ಕುಳಿತು ಅಷ್ಟಾಗುವಾಗ ಈ ಯಜ್ಞದ ಮಧ್ಯದಲ್ಲಿ ಎಲ್ಲಿಯಾದರೂ ಯಾವುದೋ ಒಂದು ರೂಪದಲ್ಲಿ ಬರ್ತಾನೆ. ಅದು ಅವನ ಸಂಕಲ್ಪ. ಹರಿ ಎನ್ನುವುದಕ್ಕೆ ಅಶ್ವ ಅಂತ ಇದೆ, ಸಿಂಹ ಅಂತ ಇದೆ, ಹಲವಾರು ಅರ್ಥಗಳಿದ್ದಾವೆ. ಯಾವ ರೀತಿಯಲ್ಲೂ ಹರಿ ಬರಬಹುದು. ಸರಿ. ಆದರೆ ಅದನ್ನು ಗುರುತಿಸುವ ಸಾಮರ್ಥ್ಯ ನಿನ್ನಲ್ಲಿ ಬೇಕು. ಸರಿ. ಹಾಗಾಗಿ ಆ ಸಾಮರ್ಥ್ಯವನ್ನು ನೀನು ಬೆಳೆಸಿಕೋ. ನಿನಗೆ ಕೃಷ್ಣ ದರ್ಶನ ಆಗ್ತದೆ. 8ನೇ ಯಾಗದಲ್ಲಿ ಇವೆಲ್ಲವನ್ನು ನೀನು ನೆರವೇರಿಸ್ತಾ ಬಾ. ನೋಡು, ನಿನಗೆ ಆಗಿಯೇ ಆಗ್ತದೆ ಕೃಷ್ಣ ದರ್ಶನ. ಗ್ರಂಥಗಳಲ್ಲಿರುವ ಸೂತ್ರ ಬೇರೆ, ನಾರದರ ಸೂತ್ರವೇ ಬೇರೆ. ಹೌದು, ನಾರದರು ಭಕ್ತಿ ಸೂತ್ರ. ನಿಮ್ಮ ಭಕ್ತಿ ಸೂತ್ರಕ್ಕೆ ಸಿಲುಕುವುದೇ ಭಗವಂತನ ನಿಲುಮೆ.
ಹೌದು. ಆದ್ದರಿಂದ ನಿಮ್ಮ ಮಾತನ್ನು ಶಿರೋಧಾರ್ಯವಾಗಿ ಪಾಲಿಸ್ತೇನೆ ಸ್ವಾಮಿ. ಆಗಲಿ, ಹೋಗಿ ಬರ್ತೇನೆ. ಪರಮ ಸತ್ಕೃಪೆಯಿಂದ ದೀಕ್ಷೆಯ ಕೈಗೊಂಡು ಪರಮ ಸತ್ಕೃಪೆಯಿಂದ ದೀಕ್ಷೆಯ ಕೈಗೊಂಡು ವರ ನರ್ಮದಾ ತಟಗೆ ಪೋಪ ಮನನಾಗುತ್ತಲೇ ವರ ನರ್ಮದಾ ತಟಗೆ ಪೋಪ ಮನನಾಗುತ್ತಲೀ ಅತಿ ಹರುಷದೋ ತನ್ನ ನಿಜ ಮಂತ್ರಿ ನಗುಲ ಧ್ವಜನ ಕರೆದಾಗ ಇಂತೆಂದನು ಮನನಾಗುತ್ತತಿ ಹರುಷರು ಪರಮ ಸತ್ಕೃಪೆಯಿಂದ ದೀಕ್ಷೆಯು ಕೈಗೊಂಡು ನಾರದರ ಮಾತು ಕೆಲವರಿಗೆ ಒಗಟಾಗಿ ಕಂಡಿರಬಹುದು, ಕೆಲವರಿಗೆ ತೆರೆದಿಟ್ಟ ಪುಸ್ತಕ ಅದು. 8ಕ್ಕೆ ಕೃಷ್ಣನ ನಂಟು. ಅವರು ಹಲವು ಉದಾಹರಣೆಗಳನ್ನು ಕೊಟ್ಟರು. ನನ್ನ ಮನಸ್ಸಿಗೆ ವೇದ್ಯವಾದ್ದು ಹೆತ್ತ ತಂದೆ ತಾಯಿಗಳಾದಂತಹ ವಸುದೇವ ದೇವಕಿಯರಿಗೆ 7 ಮಕ್ಕಳ ಅಳಿವು ಕಂಡ ಮೇಲೆ 8ನೇದರಲ್ಲಿ ಕೃಷ್ಣ ದರ್ಶನ ಆದ್ದು. ಹಾಗಾಗಿ ನನ್ನ 7 ಯಾಗಗಳು ಕಳೆದು 8ರಲ್ಲಿ ಖಂಡಿತ ಕೃಷ್ಣ ದರ್ಶನವಾದೀತು. ಅವರ ಮಾತನ್ನು ಶಿರೋಧಾರ್ಯವಾಗಿ ಸ್ವೀಕರಿಸಿಕೊಂಡೆ. ಅರಸನಾದಂತಹ ಮಯೂರಧ್ವಜ ಮಾಡಿದಂತಹ ಯಾಗ ನಡೆಯುವುದಿಲ್ಲ. ಭಕ್ತ ಶರಣ ದಾಸನಾದಂತಹ ಮಯೂರಧ್ವಜನಾಗಿ ಒಳಗೂ ಹೊರಗೂ ಕೃಷ್ಣನನ್ನೇ ತುಂಬಿಕೊಂಡು ಇನ್ನೊಂದು ಯಾಗ ಮಾಡು, ನೀನು ಸಂಕಲ್ಪಿಸಿದರೆ ದೇವರು ದೊರೆಯುತ್ತಾನೆ. ಇಷ್ಟು ಸುಲಭದಲ್ಲಿ ಹೇಳಿದರು. ಇದನ್ನೆಲ್ಲ ವಿಚಾರವನ್ನು ನಮ್ಮವರಲ್ಲೂ ಅರುಹಿ ನಕುಲಧ್ವಜನಲ್ಲಿಯೂ ವಿಷಯವನ್ನು ತಿಳಿಸಿದಾಗ ಸರಿಯಾದಂತಹ ಜಾಗ ಯಾವುದು? ಅದೆಷ್ಟೋ ಮಹಾಮಹಿಮರು ಯಾಗಕ್ಕೆ ಆರಿಸಿಕೊಂಡದ್ದು ನರ್ಮದಾ ನದಿ ತೀರ. ಅಂತಹ ನರ್ಮದಾ ನದಿ ತೀರದಲ್ಲಿ ಯಾಗ ಮಂಟಪವನ್ನು ಸಿದ್ಧ ಮಾಡಿ ಪವಿತ್ರ ಧಾರಿಯಾದೆ. ಆದರೆ ದೀಕ್ಷೆಯನ್ನು ಪಡೆಯಬೇಕಿದ್ರೆ ಮೊದಲೇ ಅದಕ್ಕೆ ಆಚಮನ ಆಗಬೇಕು. ಈ ಆಚಮನವನ್ನು ಮಾಡುವುದರ ಮೊದಲಾಗಿಯೇ ಅಶ್ವಮೇಧದಲ್ಲಿ ಅತ್ಯಂತ ಪ್ರಮುಖವಾದ್ದೇನು, 1 ವರ್ಷದ ಕಾಲಕ್ಕೆ ಕುದುರೆಯನ್ನು ಪೂಜಿಸಿ ಕಳುಹಿಸಿದಾಗ ಅದರ ರಕ್ಷಣೆಯ ವ್ಯವಸ್ಥೆಯೂ ಆಗಬೇಕು. ಹೆಚ್ಚು ಯೋಚಿಸಬೇಕಾಗಿಲ್ಲ. ನನ್ನ ಮಗನಾದಂತಹ ಸಾಮ್ರಧ್ವಜ ಈ ಹಿಂದೆಯೂ ಅದನ್ನು ನಿರ್ವಹಿಸಿದವನೇ. ಈಗಲೂ ಅವನಿಗೆ ಹೊಣೆಯನ್ನು ಹೊರಿಸಬೇಕಾಗಿದೆ. ಕರೆಯುತ್ತೇನೆ. ಆತ್ಮಪುತ್ರನವು ಕರೆದಾಗ ಪೃಥಿವಿ ಪರ ಮೇಲೆ ಹಯಮಂ ಬಿಟ್ಟು ಕಪ್ಪಮಂ ತರುವೆದೆಂದೆನಲೆಂದನು. ತಾಮ್ರಧ್ವಜ, ಅಡಿದಾವರೆಗಳಿಗೆ ಎರಗಿದ್ದೇನಪ್ಪಯ್ಯ. ಶ್ರೇಯಸ್ಸಾಗಲಿ ಮಗನೇ. ಕೇವಲ ನಿನಗಲ್ಲ, ನಮ್ಮ ಪ್ರಜಾ ಜನರಿಗೂ ಶ್ರೇಯಸ್ಸುಂಟಾಗಬೇಕು ಹೌದು ಎಂಬ ಕಾಂಕ್ಷೆಯಿಂದಲೇ ನಾವು ಈ 8ನೇದಾದಂತಹ ಅಶ್ವಮೇಧವನ್ನು ತೊಡಗುವುದಕ್ಕೆ ಹೊರಟವರು. ನಾರದರು ಅನುಮೋದಿಸಿದ್ದಾರೆ. ನಮ್ಮವರೇ ಆದಂತಹ ಮಂತ್ರಿಗಳು ಇದೇ ಸರಿಯೇ ಎಂಬುದಾಗಿ ಈ ನರ್ಮದಾ ನದಿ ತೀರದಲ್ಲಿ ಯಜ್ಞ ಶಾಲೆಯನ್ನು ಮಾಡಿಕೊಂಡಿದ್ದೇನೆ. ಸರಿ, ನಿನಗೇನು ಹೊಸತಲ್ಲ. ಭೂಮಿ ಪಾಲರ ಮುಂದೆ ನಮ್ಮ ಪೂಜಾಶ್ವ ಪೂಜಿತಾಶ್ವ ಅದು ಸ್ವ ಇಚ್ಛೆಯಿಂದ ಸವಾರಿಯನ್ನು ಮಾಡಬೇಕು. ಎಲ್ಲರೂ ಕೊಡುವಂತಹ ಕಪ್ಪ ಕಾಣಿಕೆಗಳನ್ನು ನಾವು ಪ್ರೀತಿಯಿಂದ ಪಡೆಯಬೇಕು.
ಒಂದು ವೇಳೆ ಅವರು ಅದಟನ್ನು ತೋರಿಸ್ತಾ ಎದುರಿಸಿದರು ಅಂತೇಳಿ ಆದರೆ ಅವರನ್ನು ಬಗ್ಗು ಬಡಿದಾದರೂ ಶ್ರೀಹರಿ ಸಮರ್ಪಣೆಗಿರುವಂತಹ ಕಪ್ಪವನ್ನು ನೀನು ಕೊಂಡು ತರಬೇಕು ಮಗನೇ, ತರಬೇಕು. ಆದಲಲಿಸಿ ಕೇಳ್ಬಿನ್ನಪ್ಪವ ನಾವು ಅಭಿಪ್ರಾಯವನ್ನು ನಿಮಗೆ ನಿರ್ದೇಶಿಸುವವರಲ್ಲ, ನಾವು ಭಿನ್ನಹವನ್ನು ಮಾಡಬೇಕಾದವರು. ಒಳ್ಳೆಯದು ಮಗನೇ. ನಮಗಿಂತ ವಯಸ್ಸಿನಿಂದ ವರಿಷ್ಠರು ಯಾರು, ಅವರಿಗೆ ನಿರ್ದೇಶನ ಮಾಡುವುದಾ ಅಥವಾ ಅವರನ್ನು ವಿಮರ್ಶಿಸುವುದಾ? ಅದಕ್ಕೆ ಕಿರಿಯವರು ಇರುವುದಲ್ಲಲ್ಲ. ಅಲ್ಲಲ್ಲ. ಪಿತೃ ಮಹಾಶಯರು ಹೌದು, ರತ್ನಾಕ್ಯಪುರದ ಪ್ರಭುಗಳು ಹೌದು. ತಾವು ಹೌದು. ಈ ಭಾಗದಲ್ಲಿ ತಮಗೆ ವಿಶೇಷವಾದಂತಹ ಗೌರವ ಮಾತ್ರ ಅಲ್ಲ, ನಮ್ಮ ಇಷ್ಟೂ ಯಾಗಗಳಿಗೆ ಬಂದಂತಹ ನೆರವು. ಹೌದು. ರತ್ನಾಕ್ಯಪುರದಲ್ಲಿ ಮಯೂರಧ್ವಜ ಮಹಾಪ್ರಭುಗಳು ಅಶ್ವಮೇಧ ಕೈಗೊಂಡಿದ್ದಾರೆ. 7 ಅಶ್ವಮೇಧದ ಅನುಭವ ಉಂಟು ನಮಗೆ. ಇದೆ. ಒಂದು ಅಶ್ವಮೇಧದಲ್ಲೇ ಎಲ್ಲರೂ ಕೆಲವು ವರ್ಷ ಆರ್ಥಿಕವಾಗಿ ಸೋತಿರ್ತಾರೆ. ಹೌದಪ್ಪ. 7 ಅಶ್ವಮೇಧವನ್ನು ನಾವು ಹೇಗೆ ಮಾಡಿದೆವು ಅಂತ ನಮಗೆ ಗೊತ್ತಿಲ್ಲ. ಎಲ್ಲ ಹರಿ ಪ್ರೇರಣೆ, ಹರಿ ಕರುಣೆ. ಹತ್ತಿಯಷ್ಟು ಹಗುರವಾಗಿಯೇ ಆಯ್ತದು. ಹೌದು. ನಮ್ಮನ್ನು ಒಪ್ಪಿದಂತಹ ಪ್ರಜೆಗಳು, ನಮ್ಮಲ್ಲಿ ಗೌರವ ವಿಶ್ವಾಸ ಇಟ್ಟಂತಹ ಸಾಮಂತರು ಹೊರೆಯನ್ನು ಹೊತ್ತು ನಮಗೆ ನೆರವು ಕೊಟ್ಟಿದ್ದಾರಪ್ಪ. 8ನೇ ಅಶ್ವಮೇಧ ಈವರೆಗೆ ಇರುವಂತಹ ಉತ್ಸಾಹಕ್ಕಿಂತ ಮುಮ್ಮಡಿಯಾಗಿ ಈ ಅಶ್ವಮೇಧದಲ್ಲಿ ನಾರದೋಪದೇಶ, ನಾರದರ ನಿರ್ದೇಶನ. ಹೌದು. 8ನೇ ಅಶ್ವಮೇಧ ಮಾಡು ಮಯೂರಧ್ವಜ, ಭಾಗ್ಯ ದೊಡ್ಡದು. ಹೌದು. ಇಲ್ಲದಿದ್ರೆ ಅಶ್ವಮೇಧದಲ್ಲಿ ದೇವರು ಪ್ರತ್ಯಕ್ಷ ಇಲ್ಲ. ಆದ್ರೆ ಈ ಅಶ್ವಮೇಧದಲ್ಲಿ ಭಗವಂತನೇ ಮೈದೋರುತ್ತಾನೆ. ನಾರದರೇ ಹೇಳಿದ ಮಾತು. ನಾರದರ ವಿಶ್ವ ಪರ್ಯಟನದಲ್ಲಿ ನಾರಾಯಣನ ಸಂಕಲ್ಪ ಉಂಟು. ಹೌದು. ನಾರದರು ಬಂದಿದ್ದಾರೆ ಅಂದ್ರೆ ಅವರಿಗೆ ಈ ದಾರಿಯಲ್ಲಿ ಹೋಗುವಾಗ ಒಂದು ಮನೆ ಸಿಕ್ಕಿತು ಅಂತ ಬಂದದ್ದಲ್ಲ. ಅವರು ಭಗವಂತನ ಸಂಕಲ್ಪದಂತೆ ಬಂದಿದ್ದಾರೆ. ಹೌದು. ನರನ ಭೇದನದಿಂದಲೇ ನಾರಾಯಣನ ದರ್ಶನ. ಒಳ್ಳೆಯದು. ಆ ಕಾರಣದಿಂದ ಯಾವ ಆತಂಕವೂ ಬೇಡ. ಆದರೆ ನನಗೆ ವಿಶ್ವಾಸ ಇರುವುದು ನಿಮ್ಮ ಆಶೀರ್ವಾದ. ನಿಮ್ಮ ಅಡಿಗಳಲ್ಲಿ ನಾವು ಶಿರಚಾಚಿ ಅಪ್ಪ ಹೊರಡುತ್ತೇವೆ, ಆಶೀರ್ವಾದ ಮಾಡಬೇಕು. ನಿಮ್ಮ ಆಜ್ಞೆಯಂತೆ ಬಳಸಿ ನಿಂತಹ ಚದುರಂಗ ಬಲ, ಇದಕ್ಕಿಂತ ಎಲ್ಲ ಮುಖ್ಯ ಆಶೀರ್ವಾದದ ಕವಚವನ್ನು ನೀವು ತೊಡಿಸಿ ಕಳುಹಿಸಿದ್ರೆ ಅವನೀಶ ವ್ರಾತವನ್ನು ದೆಸೆಗೆಡಿಸಿ, ಅದು ಪ್ರೀತಿಯಿಂದಲೂ ಹೌದು, ನೀತಿಯಿಂದಲೂ ಹೌದು, ಅಲ್ಲದಿದ್ರೆ ಕ್ಷಾತ್ರದಿಂದ ದೆಸೆಗೆಡಿಸಿ ಅಷ್ಟೂ ಮಂದಿಯ ಅವರ ತಲೆಯಲ್ಲೇ ಹೊರೆಯನ್ನು ಹೊರಿಸಿ ನಿಮ್ಮ ಪಾದಗಳಿಗೆ, ನಮ್ಮ ಭಂಡಾರಕ್ಕೆ ಸಮರ್ಪಿಸುವ ಹೊಣೆ ನನ್ನದ್ದು. ಅದಕ್ಕಾಗಿ ಹೇಳ್ತೇನೆ ಅಪ್ಪ, ದೀಕ್ಷೆಯಿಂದ ನೀನು
ತಾಯಿಯಲ್ಲಿ ಸಮಾವೇಶಗೊಂಡು ಹಾ. ಮನಸ್ವಿ ಹಾ. ಆತ್ಮಸ್ವರೂಪದಲ್ಲಿ ಪ್ರಪಂಚದಲ್ಲಿ ಬರ್ತಾನೆ. ಹೌದು. ನಾನು ಕರ್ಮಪುತ್ರ. ಹಾ. ಯಾವ ಕರ್ಮವೊಂದು ತಾವು ಸಂಕಲ್ಪ ಮಾಡಿದ್ದೀರಿ ಹಾ. ಅದನ್ನು ಮಾಡಿ ಪೂರೈಸಬೇಕಾದ ಹೊಣೆ ನನಗೆ. ನಿಜ ಮಗು. ನಿಮ್ಮ ಪೂರ್ಣ ಪ್ರಾತಿನಿಧ್ಯ ತಾಮ್ರಧ್ವಜನಲ್ಲಿ ಉಂಟು ಅಂತ ತಾವು ತಿಳ್ಕೊಳ್ಳಿ. ಹಾ. ಅಪ್ಪ, ಓ ಹೋದಂತ ಮಗ ದಿಗ್ವಿಜಯದಲ್ಲಿ ಏನ್ ಮಾಡ್ತಾನೋ ಈ ಆತಂಕ, ಹಾ. ಈ ಕುತೂಹಲ ಹಾ. ನಿಮಗೆ ಎಳ್ಳಿ ನಿಂತು ಬೇಡ, ನೀವು ತಲೆ ಹಾಕುವುದೇ ಬೇಡ ದಿಗ್ವಿಜಯಕ್ಕೆ. ಓ ಒಂದು ವೇಳೆ ಯಾರಾದ್ರೂ ಮೂರ್ಖರಾಗಿ ಹಾ. ಅಥವಾ ಸ್ವಾಭಿಮಾನವೇ ಹಾ. ಅವರಿಗೆ ದುರಹಂಕಾರವಾಗಿ ಹಾ. ಕುದುರೆಯನ್ನು ಕಟ್ಟಿ ಮಾರ್ಮಲೆತ್ರೆ ಹಾ. ಅವರಿಗೆ ಸರಿಯಾದಂತಹ ಶಿಕ್ಷೆಯನ್ನು ಶಾಸ್ತಿಯನ್ನು ಮಾಡುವುದಕ್ಕೆ ಬದ್ಧನಿದ್ದೇನೆ. ಸರಿ. ಅದಕ್ಕಾಗಿ ಹಾ. 1 ವರ್ಷ ಪರ್ಯಂತ ಹಾ. ದಿಗ್ವಿಜಯ ಪೂರೈಸಿ ಹಾ. ನಮಗೆ ಸ್ವಯಂ ಎಲ್ಲಿಗೆ ಹೋಗಬೇಕು ಅಂತ ನಮ್ಮ ನಿಯಂತ್ರಣ ಅಲ್ಲ. ಅಲ್ಲ, ಅದು ಸ್ವ ಇಚ್ಛೆ. ಆವಾಹಿಸಲ್ಪಟ್ಟ ದೇವತೆಗಳ ಸಂಕಲ್ಪದಂತೆ ಕುದುರೆಗೆ ಗಮನ. ಹೌದು ಮಗು. ಅದು ಹಿಂಡಿಯ ಹುರುಳಿಯ ಕಂಡ್ರೆ ಹೋಗುವುದೂ ಇಲ್ಲ, ಹಾ. ಅಥವಾ ಹುಲ್ಲು ಕಂಡಲ್ಲಿಗೆ ಮೇಯುವುದಕ್ಕೆ ಇಳಿಯುವುದೂ ಇಲ್ಲ. ಹೌದು. ದೇವತೆ ಸಂಕಲ್ಪ ಮಾಡಬೇಕು. ಹೌದು. ಎಲ್ಲಿಗೆ ಹೋಗಬೇಕು, ಯಾರನ್ನು ಗೆಲ್ಲಬೇಕು, ಯಾರಿಂದ ಕಪ್ಪ ಪಡಿಬೇಕು. ಹಾ. ನಾವು ಹೇಳಿದಲ್ಲಿಗೆ ಹೋಗುವುದು ಅಲ್ಲ, ಅದನ್ನು ಅನುಸರಿಸಿಕೊಂಡು ನಾವು ಸಾಗುವುದು. ಹೌದು. ಹಾಗೆ ಸಾಗುವಲ್ಲಿ ಹಾ. ತಮ್ಮ ಆಶೀರ್ವಾದ, ತಮ್ಮ ತಪಸ್ಸು, ತಮ್ಮ ಸಂಕಲ್ಪ, ಹಾ. ಇದರಿಂದ 8ನೇ ಅಶ್ವಮೇಧವನ್ನು, ಆ ದಿಗ್ವಿಜಯವನ್ನು ಹಾ. ಸಾಂಗವಾಗಿ ಪೂರೈಸಿ ನೆರವೇರಿಸಿ ಬರ್ತೇನೆ ಅಂತ ಆತ್ಮವಿಶ್ವಾಸ ಉಂಟು. ಹಾ. ಆಶೀರ್ವಾದ ಮಾಡಿ ಪಡೆಯನ್ನು ತಾವು ಅನುಗ್ರಹ ಮಾಡಿ ನನ್ನ ಜೊತೆಗೆ ಕಳುಹಿಸಬೇಕು, ತಾವು ನೇಮಿಸಿ ಅಪ್ಪಣೆಯನ್ನು ಕೊಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ಮಗು, ನಿನ್ನಲ್ಲಿ ಕಿಂಚಿತ್ತೂ ನನಗೆ ಸಂಶಯವಿದ್ದಲ್ಲ, ಆದರೂ ನಿನ್ನ ಬಾಯಿಂದ ಈ ಮಾತು ಬರಬೇಕು. ಆದರೂ ಒಂದು ತಿಳ್ಕೊ, ಯಾವುದೇ ಕಾರ್ಯಕ್ಕೆ ಹೋಗುವಾಗ ಅನುಭವಿಗಳನ್ನು ಜೊತೆಯಲ್ಲೇ ಕರ್ಕೊಂಡು ಹೋಗಬೇಕು. ನಮ್ಮ ಮಹಾಮಂತ್ರಿಗಳು ನಕಲಧ್ವಜರಿದ್ದಾರೆ. ಹೌದೌದು, ಅವರು ಯಾವಾಗ ನಿಮಗಿಂತ ವಯಸ್ಸೆರಡು ಹೆಚ್ಚ ಅಲ್ಲ 2 ಕಡಿಮೆ ಗೊತ್ತಿಲ್ಲ. ಅಂತೂ ಸಾಧಾರಣ ನಾವೊಂದೇ ಪ್ರಾಯದು. ತಲೆ ಬೆಳ್ಳಗಾದವರು ಒಂದು ಕೂಟದಲ್ಲಿ 4 ಮಂದಿ ಇಲ್ಲದಿದ್ರೆ ಈ ತಲೆ ಕಪ್ಪಾದವರಿಗೆ ಯಾರ ಜೊತೆಗೆ ಹೋಗಬೇಕು ಅಂತ ಅವರು ಮಾರ್ಗದರ್ಶನಕ್ಕೆ ಮಾತ್ರ. ತಲೆ ಬೆಳ್ಳಗಾದ್ರೂ ಕಪ್ಪು ಮಾಡಿಕೊಂಡೇ ಇರ್ತಾರೆ. ಹೌದು ಹೌದು ಹೌದು. ಆದರೂ ಇದು ದೀಕ್ಷಾಬದ್ಧನಾದಂತಹ ನಾನು ದೀಕ್ಷಿತನೇ ಆಗಿ ನಿನ್ನ ಕರಿಯ ಕಾರ್ಯವು ಅದು ಸಫಲವಾಗಲಿ, ನಿನಗೆ ಮಂಗಳವಾಗಲಿ ಅಂತ ಆಶೀರ್ವದಿಸಿದ್ದೇನೆ. ಆದರೆ ಸಾಲದು ಮಗು, ಅಮ್ಮನಂದು ಕೂಡ ಒಂದು ಆಶೀರ್ವಾದ ಪಡೆದುಕೊಂಡು ಹೋಗು. ತಮ್ಮ ಅಪ್ಪಣೆ, ತಮ್ಮ ಆಜ್ಞೆ, ಆಶೀರ್ವಾದ ಮಾಡಿ ನನ್ನ ದಿಗ್ವಿಜಯದ ಯಶಸ್ಸಿಗೆ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿ ಅಮ್ಮನನ್ನು ಕಾಣುವುದಕ್ಕೆ ಹೊರಡುತ್ತೇನೆ. ಹೋಗಿ. ತಾಯಿಯನ್ನು ಹೋಗಿ ಕಂಡೆ, ಬಹಳ ಸಂತೋಷದಿಂದ ಸ್ವಾಗತಿಸಿದರು. ಒಂದು ಕಡೆಯಲ್ಲಿ ಕುದುರೆಯನ್ನು ಶೃಂಗರಿಸಿ ಅದಕ್ಕೆ ಬೇಕಾದಂತಹ ರಾಜೋಚಿತವಾದಂತಹ ಉಡುಗೆಗಳು, ತೊಡುಗೆಗಳು. ಅಶ್ವಮೇಧದ ಕುದುರೆಗಳಿಗೆ ಏನು ಬೇಕು? ಗೊರಸಿಗ ಅಥವಾ ಅದರ ಮುಖಕ್ಕ, ಅದರ ಬೆನ್ನಿಗ, ಅದರ ರಕ್ಷಣೆಗೆ ಏನೇನು ಬೇಕು ಇದನ್ನೆಲ್ಲ ಮಾತ್ರ ಅಲ್ಲ, ವೇದವಿದರು, ಆಚಾರ್ಯ ವರ್ಗದವರು, ಪುರೋಹಿತ ವರ್ಗದವರು ದೇವತೆಗಳನ್ನು ಆವಾಹಿಸಿದ್ದಾರೆ. ಕುದುರೆಯಲ್ಲಿ ಪ್ರತ್ಯೇಕವಾದಂತಹ ದಿವ್ಯತೆಯನ್ನು, ಭವ್ಯತೆಯನ್ನು, ಪಾವನತ್ವವನ್ನು ಕುದುರೆಯಲ್ಲಿ ಆರೋಹಣೆ ಮಾಡಿದ್ರಲ್ಲ, ಸಂತೋಷ ಆಯಿತು. ಬುಧ ಜನರಿಗೆ ಬೇಕಾದಂತಹದ್ದೇನು? ದಾನ ದಕ್ಷಿಣಾದಿಗಳು. ನಮ್ಮ ದಿಗ್ವಿಜಯಕ್ಕೆ ಆಶೀರ್ವಾದ ಮಾಡಬೇಕಾದ್ದು ಮುಖ್ಯ. ಅಮ್ಮನ ಮನೆಗೆ ಹೋದೆ. ಹೌದೌದು, ಆ ಜನನಿ ಮತಿವಂತನಾಗು, ಶ್ರೀಪತಿ ಪ್ರೀತನಾಗು, ಸಂಯುತ ಭಕ್ತ್ಯನಾಗು. ಇದು ತಾಯಿಯ ಆಶೀರ್ವಾದ. ಹರಿ ಶರಣನಲ್ಲಿ ದ್ವೇಷವನ್ನು ಬಗೆಬೇಡ ಮಗನೇ. ಕುದುರೆಯನ್ನು ಕಟ್ಟಿದವರಲ್ಲಿ ಅಲ್ಲ ಇಷ್ಟು ಬೇಕು ಕಪ್ಪವನ್ನು ನಾವು ಯಾಚಿಸಲಿಕ್ಕಿಲ್ಲ, ಕೇಳಲಿಕ್ಕಿಲ್ಲ. ಯಥಾನುಶಕ್ತಿ, ಯಥಾ ಸಾಧ್ಯ, ಯಥಾ ಮತಿ. ಅವರ ತರತಮವನ್ನು ಕಂಡು ಜಾತಿ ಭೇದಗಳನ್ನರಿತು. ಜಾತಿ ಭೇದ ಅಂದರೆ ನಾವು ಊರಿನಲ್ಲಿ ಹೇಳುವ ಜಾತಿ ಅಲ್ಲ ಅದು. ಅವರ ಯೋಗ್ಯತೆಯನ್ನು, ಅವರ ಸಾಧ್ಯತೆಯನ್ನು, ಅವರಲ್ಲಿರುವಂತಹ ಪ್ರೀತಿಯಿಂದ ಏನು ಕೊಡ್ತಾರೆ, ಅವರು ಭೀತಿಯಿಂದ ಕೊಡಬೇಕಾದ್ದಲ್ಲ ನಮಗೆ. ಹೆದರಿಸಿಯೋ ಗದರಿಸಿಯೋ ಕಪ್ಪವನ್ನು ಇಡಿ ನಾವೇನು ಸಂಪಾದನೆಗೆ ಹೊರಟದ್ದ ಅಲ್ಲಲ್ಲ. 7 ಅಶ್ವಮೇಧ ಮಾಡಿದಂತಹ ನಮಗೆ 8ನೇ ಅಶ್ವಮೇಧವನ್ನು ಸಾಂಗವಾಗಿ ನೆರವೇರಿಸುವುದಕ್ಕೆ ನಮ್ಮಲ್ಲಿ ಸಂಪಾದನೆಯ ಕೊರತೆ ಉಂಟು ಅಂತಲ್ಲ. ಆದರೆ ಅಶ್ವಮೇಧದ ವಿಧಿ ಯಥಾಸಾಧ್ಯ ಕಪ್ಪವನ್ನು ಕೊಡಬೇಕು. ಅಂದರೆ ಇದು ಸಾಮೂಹಿಕವಾಗಿ, ಸಾರ್ವಜನಿಕವಾಗಿ ಎಲ್ಲರೂ ಪಾಲ್ಗೊಳ್ಳುವ ಕಾರ್ಯಕ್ರಮ ಆಗಬೇಕು. ಲೋಕಹಿತಮ್ಮ ಕರಣೀಯಂ. ನೀವು ಮನೆಯ ಕಾರ್ಯಕ್ರಮ ಆದರೆ ಸಾರ್ವಜನಿಕ ಅಲ್ಲ, ಅದಕ್ಕೆ ಸಾರ್ವಜನಿಕರನ್ನು ಕರೆಯುವುದು. ಇದು
ಆರ್ಯಾವೃತ್ತದಲ್ಲಿ ನಾವು ಯಾವ ಪ್ರದೇಶಕ್ಕೆ ವಿಸ್ತರಿಸಿಕೊಂಡಿದ್ದೇವೆ, ನಮ್ಮ ಅಧಿಕಾರದ ವ್ಯಾಪ್ತಿ, ಆ ವ್ಯಾಪ್ತಿಯಲ್ಲಿ ಕುದುರೆ ಸಂಚರಿಸಬೇಕಾದ್ದು ಮುಖ್ಯ. ಹಾಗೆ ಯಾರಿಂದೆಲ್ಲ ನಾವು ಆಶೀರ್ವಾದ ಪಡ್ಕೊಂಡೆವು? ಜನಕ ಜನನಿಯ ರೂಢ ಮೇಲೆ ಜನನಿಯರಿಂದ ನೇಮ. ನಿಜವಾಗಿ ದೇವರನ್ನು ಕಾಣಬೇಕಾದ್ದು ತಾಯಿ ತಂದೆಯಲ್ಲಿ. ಒಟ್ಟು ಅರ್ಥದಲ್ಲಿ ಹೆತ್ತವರು. ಹೆತ್ತವರು ಅಂದ್ರೆ ಹೆತ್ತ ತಾಯಿ ಅಂತ ಅರ್ಥ ಅಲ್ಲ. ತಾಯಿ ಹೆರುವುದಕ್ಕೆ ಕಾರಣನಾದ ಒಬ್ಬ ಇದ್ದಾನಲ್ಲ, ತಂದೆ, ಅದು ಜೊತೆ ಸೇರಿ ಹೆತ್ತವರು. ಅಪ್ಪನಾದವ ನಾ ಹೆರ್ಲಿಲ್ಲ ಅಂತ ಹೇಳಲಿಕ್ಕಿಲ್ಲ, ಅಮ್ಮ ಹೆರ್ಲಿಕ್ಕೆ ನೀನಲ್ವ ಕಾರಣ. ಆ ಕಾರಣದಿಂದ ದೇಹ ತಾಯಿಯಿಂದ ಬರ್ತದೆ. ಅದರಲ್ಲಿ ಚೇತನವೋ ಅಥವಾ ಬುದ್ಧಿಯೋ ಅದು ತಂದೆಯಿಂದ ನಿಕ್ಷೇಪಗೊಳ್ಳುವಂತಹದ್ದು. ಈ ಪ್ರಕೃತಿ ಭೂಮಿ, ಅದರ ಪ್ರಾತಿನಿಧ್ಯವೋ ಸಂಕೇತವೋ ತಾಯಿ. ತಂದೆ ಚೇತನಾತ್ಮಕ, ಪ್ರಕೃತಿ ಪುರುಷ. ತಂದೆ ತಾಯಿಯನ್ನು ಪ್ರಕೃತಿ ಪುರುಷರು ಅಂತ ಕಾಣಬೇಕು. ಅದಕ್ಕೆ ಬೇಕಾಗಿ ಮದುವೆ ಮಂಟಪಕ್ಕೆ ಬರುವಾಗ ಈತನು ನಾರಾಯಣನು, ಇವಳು ಲಕ್ಷ್ಮಿಯು, ಸಕಲ ಭುವನೇ ರೂಢ ಯಶಸ್ಸು. ಆ ಆಶಯವನ್ನು, ಲಕ್ಷ್ಮೀನಾರಾಯಣರ ಸ್ವಯಂವರವನ್ನು ಈ ಮದುವೆ ಮಕ್ಕಳಲ್ಲಿ ಕಾಣುವುದು. ಅಥವಾ ಶಿವಪಾರ್ವತಿಯರನ್ನು ಕಾಣಬಹುದು, ಬ್ರಹ್ಮವಾಣಿಯರನ್ನು ಕಾಣಬಹುದು. ಆದರೆ ಏನು, ತಾಯಿ ಪ್ರಕೃತಿ, ತಂದೆ ಪುರುಷ. ಪ್ರಕೃತಿ ಪುರುಷರ ಸಮಾವೇಶವೋ ಸಮಾಗಮವೋ ಧರ್ಮ ಪ್ರಜಾ ಸಂಪತ್ ಸಿದ್ಧ್ಯರ್ಥ. ಧರ್ಮ ಮಾರ್ಗದಲ್ಲಿ ಪ್ರಜಾ ಸಂಪತ್ತನ್ನು ಸಿದ್ಧಿ ಮಾಡಿ, ಅಕ್ರಮದ ದಾರಿಯಲ್ಲಿ ಅಲ್ಲ. ಅದಕ್ಕಾಗಿ ಹಾರ ವಿನಿಮಯವೋ, ಧಾರ ಮೂರ್ತವೋ, ಸಪ್ತಪದಿಯೋ, ಮಾಂಗಲ್ಯ ಬಂಧನವೋ ಇತ್ಯಾದಿ ಇತ್ಯಾದಿ. ಯಾರೋ ಜ್ಞಾನಿಗಳು ಹೇಳಿದರು, ಸಪ್ತಪದಿಯೇ ವಿವಾಹಕ್ಕೆ ಆತ್ಯಂತಿಕವಾದಂತಹ ಸಂಸ್ಕಾರ. ಅದು ಹೌದಾದ್ರೆ ಮಾಂಗಲ್ಯ ಯಾಕೆ? ಅದು ಹೌದಾದ್ರೆ ದಾರ ಯಾಕೆ? ಅದು ಹೌದಾದ್ರೆ ಹಾರ ವಿನಿಮಯ ಯಾಕೆ? ಅದು ಅಲ್ಲ. ನಮಗೆ ಈ ಭಾಗದಲ್ಲಿರುವಂತಹ ನಮಗೆ ಗುರುವರ್ಗದವರು ಶಂಕಲಿಖಿತಾದಿಗಳು ಇವರು ಹೇಳ್ತಾರೆ, ವಿವಾಹಕ್ಕೆ ಪ್ರಸ್ತವೇ ಆತ್ಯಂತಿಕವಾದಂತಹ ಸಂಸ್ಕಾರ. ಧರ್ಮ ಪ್ರಜಾ ಸಂಪತ್ ಸಿದ್ಧ್ಯರ್ಥಂ. ಸಪ್ತಪದಿ ಆದ ಕೂಡಲೇ ಧರ್ಮ ಪ್ರಜಾ ಸಂಪತ್ ಸಿದ್ಧ್ಯರ್ಥಂ ಆಗ್ತದೆ. ಆ ಮೇಲಿನದ್ದು. ಹಾಗಾದ್ರೆ ಒಟ್ಟು ಸೇರಿ ವಿವಾಹ ಸಂಸ್ಕಾರ. ಯಾಕಾಗಿ ವಿವಾಹ ಸಂಸ್ಕಾರ? ಮೈಯ ಕಾಮವನ್ನು ಕಳೆಯುವುದಕ್ಕಾಗಿ ಅಲ್ಲಲ್ಲ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಮೋಕ್ಷ ಯಾರ ನಿಯಂತ್ರಣದಲ್ಲಿಯೂ ಇಲ್ಲ. ಅರ್ಥ ಸಂಪಾದನೆಯ ಅಥವಾ ನಮ್ಮ ಅಪೇಕ್ಷೆಗಾಗಿ ವಿನಿಯೋಗವೋ ಇದು ಧರ್ಮದ ದಾರಿಯಲ್ಲಿರಲಿ. ಸಂಪಾದನೆಯನ್ನು ಧರ್ಮದ ದಾರಿಯಲ್ಲಿರಲಿ, ಧರ್ಮಕ್ಕೆ ಸಿಗ್ತದೆ ಅಂತ ಮಾಡಬೇಕು. ವಿನಿಯೋಗವನ್ನು ಧಾರ್ಮಿಕ ತಳಹದಿಯಲ್ಲಿ ಮಾಡಿ, ಹಾಗೆ ಮಾಡಿದರೆ ಮೋಕ್ಷ ಉಂಟು. ಇಲ್ಲದಿದ್ದರೆ ಪುರುಷಾರ್ಥ ಅಂತ ಕಂಠಪಾಠ ಮಾಡಿ ಹೇಳಬೇಕಂತೆ ಮೋಕ್ಷ ಅಂತ. ಅದಕ್ಕಾಗಿ ಇದನ್ನು ನಮ್ಮ ಪಿತೃ ಮಹಾಶಯರು ಮಾಡಿದ್ದಾರೆ. ಅವರ ಯೋಗ್ಯತೆ ದೊಡ್ಡದು, ಅವರ ಎತ್ತರ ದೊಡ್ಡದು. ಅವರ ಆಶೀರ್ವಾದ ನೆತ್ತಿಯನ್ನು ನೇವರಿಸಿ
ಆಗ್ರಾಣಿಸಿ ಮಂತ್ರಾಕ್ಷತೆ ಹಾಕಿ ತಾಯಿ ಕಳುಹಿಸಿಕೊಟ್ಲು. ನೀತಿಯನ್ನು ಹೇಳಿದ್ರು, ಮಗ ಎಷ್ಟು ದೊಡ್ಡವನೇ ಇರಲಿ, ಮನೆಯಿಂದ ಹೊರಡುವಾಗ ತಾಯಿ ಹೇಳಿದು, ಮಗ ಜಾಗ್ರತೆ. ಅಮ್ಮ ನನಗೆ ಪ್ರಾಯ ಆಯಿತು, ವಯಸ್ಸಾಯಿತು, ನೀ ಜಾಗ್ರತೆ ಅಂತ ಹೇಳಲಿಕ್ಕಿಲ್ಲ. ಅದು ತಾಯಿ, ಅದು ಮಾತೃತ್ವ. ಮಗ ಎಷ್ಟೇ ಮುದುಕಾಗಲಿ, ಆದರೆ ಮಗನಿಗಿಂತ ತಾಯಿ ಹಿರಿಯವಳಲ್ವೋ. ತಾಯಿಗಿಂತ ಬಂಧುವಿಲ್ಲ, ತಾಯಿಗಿಂತ ದೇವರಿಲ್ಲ. ಆಶೀರ್ವಾದ ಮಾಡಿದರು. ಇನ್ನು ಪ್ರಧಾನವಾಗಿ ಗುರು ಬುಧರಿಗೆ, ಬ್ರಾಹ್ಮಣರಿಗೆ, ಆಚಾರ್ಯ ವರ್ಗದವರನ್ನು ಸಂತೃಪ್ತಿಪಡಿಸುವಂತಹದ್ದು. ಎರಡು ದಾನಗಳು ಪ್ರಧಾನ ಯಜ್ಞದಲ್ಲಿ. ಒಂದು ಅನ್ನದಾನ, ಅನ್ನಂ ದೀಯತಂ. ಇನ್ನೊಂದು ವಸ್ತ್ರಂ ದೀಯತಂ, ವಸ್ತ್ರದಾನ. ಅನ್ನ ಹಸಿವೆಗಾಗಿ, ಹೊಟ್ಟೆಗೆ. ಹೊಟ್ಟೆಯಲ್ಲಿ ತಾಳ ಹಾಕಿತ ಮತ್ತೆ ಯಾವುದರ ಲಕ್ಷ್ಯವೂ ಇಲ್ಲ. ಹೊಟ್ಟೆ ತುಂಬಿತ ಅವಾಗ ಉಳಿದದ್ದನ್ನು ಮಾತಾಡುವಂತ ಕಾಣ್ತದೆ. ಮತ್ತೊಂದು ಮಾನ, ಒಂದು ಪ್ರಾಣ, ಮತ್ತೊಂದು ಮಾನ. ಪ್ರಾಣ ಹೋದ್ರೆ ಹೋಗಲಿ, ಮಾನ ಹೋಗಕೂಡದು. ಪ್ರಾಣ ಹೋಗದಂತೆ ಅನ್ನಮಯ ಕೋಶಕ್ಕೆ. ಅದಿದ್ರೆ ಅಲ್ವಾ ಪ್ರಾಣಮಯ, ಅದಿದ್ರೆ ಅಲ್ವಾ ಮನೋಮಯ, ಅದಿದ್ರೆ ಅಲ್ವಾ ಜ್ಞಾನಮಯ. ಅದು ಎಲ್ಲ ಇರುವಾಗ ಮಾನದ ಕುರಿತಾಗಿ ಆ ಮಾನವನ್ನು ಮುಚ್ಚಿಕೊಳ್ಳುವುದಕ್ಕೆ ಬಟ್ಟೆ. ಅದಕ್ಕಾಗಿ ಬಾಕಿ ಇದ್ದದ್ದು ನೀವು ಬೆರಳಿಗೋ ಕೊರಳಿಗೋ ಇದ್ರೆ ಎಷ್ಟು ಮಾಡಿ ಸನ್ಮಾನ. ಆದರೆ ವಸ್ತ್ರದಾನಕ್ಕಿಂತ ದೊಡ್ಡ ದಾನವಿಲ್ಲ, ಅನ್ನದಾನಕ್ಕಿಂತ ದೊಡ್ಡ ದಾನವಿಲ್ಲ. ಯಾವುದು ಕೊಟ್ಟರೂ ಸಾಕು ಅಂತ ಹೇಳುವುದಿಲ್ಲ. ಹೊರಲಿಕ್ಕೆ ಆಗುವುದಿಲ್ಲ, ಜನ ಮಾಡಿ ಕಳುಹಿಸಿ. ಅನ್ನವನ್ನು ಒಮ್ಮೆ ಆದರೂ ಸಾಕು ಅಂತ ಹೇಳ್ತಾನೆ ಇಲ್ವೋ? ಸ್ವಲ್ಪ ಹೊತ್ತು ಕಳೆದ ಮೇಲೆ ಇರ್ಲಿ ಅಂತ ಹೇಳಿಯ ನಾವು. ಆದರೆ ಒಮ್ಮೆ ಆದರೂ ಪೂರ್ಣ ತೃಪ್ತಿಯಾಗಿ ತೇಗು ಬರುವುದು ಅನ್ನ ಹೊಟ್ಟೆಗೆ ತುಂಬಿದಾಗ. ಅದಕ್ಕಾಗಿ ಅನ್ನದಾನವನ್ನು ಮಾಡಿ ಒಮ್ಮೆ ಸಾಕು ಅಂತ ಹೇಳ್ತಾನೆ. ಅದು ಆಚಾರ್ಯ ವರ್ಗದವರಿಗೆ ಮತ್ತು ಬ್ರಾಹ್ಮಣ ವರ್ಗದವರಿಗೆ. ಗುರುಬುಧರಿಗೆ ಅಂದರೆ ಬಾಕಿದವರಿಗೆ ಉಪವಾಸ ಅಂತ ಅರ್ಥ ಅಲ್ಲ. ಬ್ರಾಹ್ಮಣ ಸುವಾಸನೆ ಆರಾಧನೆಯೂ ಉಂಟು, ಅನ್ನದಾನ ಉಂಟು. ಅದು ಸಾರ್ವಜನಿಕ. ಅನ್ನ ಸಂತರ್ಪಣೆ ಬೇರೆ, ಅನ್ನದಾನ ಬೇರೆ. ಎಲ್ಲರನ್ನೂ ತೃಪ್ತಿಪಡಿಸಿ ಆ ಹಿರಿಯರ ಆಶೀರ್ವಾದ, ಸಹೋದ್ಯೋಗಿಗಳ ಹಾರೈಕೆ. ಕಿರಿಯರಿಂದ ಕೆಲವರಿಗೆ ಬೀಳ್ಕೊಟ್ಟೆ, ಕೆಲವರಿಂದ ಬೀಳ್ಕೊಂಡೆ. ಹೌದೌದು. ಇದು ಪಡೆದು ಕುದುರೆಗೆ ನಮ್ಮ ಬಿರುದು ಬಾವಲಿಗಳನ್ನು, ಅದು ಎಲ್ಲ ಅಶ್ವಮೇಧದಲ್ಲಿ ಎಲ್ಲ ರಾಜರಿಗೂ ಬರುವುದು ಒಕ್ಕಣೆ, ಅದುವೆ, ಅದರಲ್ಲಿ ಬೇರೆ ಅಂತ ಹೇಳೋದಿಲ್ಲ. ಅದನ್ನು ಉಲ್ಲೇಖ ಮಾಡಿ ನಮ್ಮ ಪಿತೃ ಮಹಾಶಯರ ಯೋಗ್ಯತೆ ಏನು, ರಾಜಕೀಯವಾದಂಥ ಅವರ ಕೌಟುಂಬಿಕವಾದದ್ದು, ಒಟ್ಟು ಸಾಮೂಹಿಕವಾದದ್ದು, ಸಮಷ್ಟಿಯ ದೃಷ್ಟಿ ಅವರ ಬಿರುದು ಬಾವಲಿಗಳು ಏನುಂಟು ಅದನ್ನು ಉಲ್ಲೇಖಿಸಿ ಕುದುರೆಯ ಹಣೆಗೆ ಅದನ್ನು ಬಂಧಿಸಿದ್ದೇವೆ. ಆಮೇಲೆ ಕುದುರೆ ಸಂಲಕ್ಷಣವಾಗಿ ಅಶ್ವಮೇಧದ ಕುದುರೆ ಅಂತ ಗೊತ್ತಾಗಬೇಕಿದ್ರೆ ಏನೆಲ್ಲ ಬೇಕು, ಲಾಂಛನಗಳು, ಸಂಕೇತಗಳು, ಮತ್ತು ಕುದುರೆಯ ರಕ್ಷಣೆಗೆ ಪಡೆ ಎಷ್ಟು ಏನು ಇತ್ಯಾದಿ. ಅದರ ನೇತೃತ್ವ ತಾಮ್ರಧ್ವಜನಿಗೆ. ಸಣ್ಣ ಮಕ್ಕಳು ಬೇಕಾ? ಬೇಡ. ಮುದುಕರು ಬೇಕಾ? ಹಾಗಾದ್ರೆ ಯಾರು ಬೇಕು? ಏಕಪ್ರಾಯ ಸಮರ್ಥರಲ್ವೇ? ಏಕಪ್ರಾಯ ಸಮರ್ಥರುಗಳು ಸಮರ್ಥರು. ತುಂಬಾ ವಯಸ್ಸಿನ ವ್ಯತ್ಯಾಸ ಇದ್ರೆ ಒಂದು ಯಾತ್ರೆ ಸುಖಮಯವಾಗಿ ಆಗುವುದಿಲ್ಲ. 20 ವರ್ಷದವನಿಗೂ 70 ವರ್ಷದವನಿಗೆ ಮನಸ್ಸು ಒಂದೇ ಲೆಕ್ಕ ಇರ್ತದ? ಇಲ್ಲ, ಹೊಂದಾಣಿಕೆ ಬರುವುದಿಲ್ಲ. ಮತ್ತೊಂದು, ಈಗೀಗ ಈ ಹುಡುಗರು ಯಾರು ಹೇಳಿದ್ರು ಕೇಳುವುದಿಲ್ಲ. ಹುಡುಗರಿಗೆ ಹೇಳಿ ಹೇಳಿಯೇ 50 ಆದವನಿಗೆ
55 ಆಗುವಾಗ 70 ಕಾಣ್ತಾನೆ. ಈ ಮಕ್ಕಳನ್ನು ಸರಿ ಮಾಡುವುದು ಯಾರು? ಅಪ್ಪ ಅಮ್ಮ ಹೇಳ್ತಾರೆ, ನಾವು ಹೇಳಿದ್ರೆ ಕೇಳೋದಿಲ್ಲ ಅಂತ ಊರಿನವರು ಹೇಳಲಿಕ್ಕಾಗ್ತದೆ. ವಯಸ್ಸಿನ ಅಂತರ ಇದ್ದ ಕೂಡಲೇ ಹಾಗಾಗೋದು. ಅದಕ್ಕೆ ಸಮಾನ ವಯಸ್ಕರಲ್ಲಿಯೇ ಸಮಾನ ಮನಸ್ಥಿತಿ. ಇಲ್ಲದಿದ್ದರೆ ಒಂದು ಗುಡ್ಡೆಗೆ ಎಳೆಯುವುದು, ಒಂದು ನೀರಿಗೆ ಎಳೆಯುವುದು. ಏಕಪ್ರಾಯ ಸಮರ್ಥರು. ಪ್ರಾಯ ಆದರೆ ಸಾಲದು, 2 ಕ್ರಮ ಉಂಟು. ಒಂದು ಪ್ರಾಯ ಆಗುವುದು, ಇನ್ನೊಂದು ಪ್ರಾಯ ಹೋಗುವುದು. ಪ್ರಾಯ ಹೋದವರು ಬೇಡ, ಪ್ರಾಯ ಆದವರು ಬೇಕು, ಅಥವಾ ಪ್ರಾಯಕ್ಕೆ ಬಂದವರು ಬೇಕು. ಒಂದು ತಿರುಗಾಟ ಮಾಡಲಿಕ್ಕೂ ಉತ್ಸಾಹ ಬೇಡುವ ಸ್ವಾಮಿ. ಈಗ ನಿಮಗೆ ಈಗ ಉತ್ಸಾಹ ಉಂಟು ತಿರುಗಾಟದಲ್ಲಿ? ಮೊದಲು ನೀವು ಮಾಡಿದ್ದು ಕಡಿಮೆಯಾ? ಹಾಗಾದಾಗ ನಿಮಗೆ ತಿರುಗಾಟ ಸಾಕಾಗಿ ಹೋಗಿದೆ. ಕೆಲವರಿಗೆ ಆಗಲ್ಲ, ಅವರ ತಿರುಗಾಟ ಹೇಗಾಗಿದೆ ಅಂತ ನೋಡುವಾಗಲೇ ಗೊತ್ತಾಗ್ತದೆ. ಹಾಗಾದ್ರೆ ನಮಗೂ ತಿರುಗಾಟ ಆಗಲಿ. ಒಂದು ಅನುಭವ. ದೇಶವನ್ನು ಸುತ್ತಿ ಅಧ್ಯಯನ ಮಾಡಬೇಕು, ಕೋಶವನ್ನು ಓದಿ ಅಧ್ಯಯನ ಮಾಡಬೇಕು. ಕೆಲವೊಮ್ಮೆ ಬಲ್ಲವರಿಂದ ಕಲಿತು, ಕೆಲವೊಮ್ಮೆ ಶಾಸ್ತ್ರಗಳನ್ನು ಕೇಳುತ್ತಂ, ಕೆಲವೊಮ್ಮೆ ಮಾಡುವವರಿಂದ ಕಂಡು, ಕೆಲವು ಸುಜ್ಞಾನದಿಂದ ನೋಡುತ್ತಂ. ದೇಶ ಸಂಚಾರ ಮಾಡಿದರೆ ನಿಮಗೆ ಒಂದು ತಿರುಗಾಟ ಆಗುವಾಗ ಗೊತ್ತಾಗ್ತದೆ. ಇಷ್ಟೂ ಜೀವನ ಪೂರ್ತಿ ಒಂದೇ ಬಾವಿಯ ನೀರು ಕುಡಿದಿದ್ದೀವಿ. ನಾವು ದಿವಸಕ್ಕೆ 3 ಬಾವಿಯ ನೀರು ಕುಡಿತೇವೆ. ಹಾಗಾದ ಕಾರಣ ಹೀಗೆ ಇದ್ದೇವೆ ಇನ್ನು. ಹೌದೌದು, ಹಾಗಾಯಿತಾ? ಇಲ್ಲದಿದ್ರೆ ಬಿಸಿನೀರು ಕುಡಿದ್ರೆ ಉಷ್ಣ ಆಗ್ತದೆ, ತಣ್ಣೀರು ಕುಡಿದ್ರೆ ಶೀತ ಆಗ್ತದೆ. ನಮಗೆ ನೀವು ಯಾವುದನ್ನು ಕುಡಿಲಿಕ್ಕೆ ಕೊಡಿ, ನೋಡು ನಮಗೆ ಎಂತಾದ್ರಾಗಲಿ. 7 ತಿರುಗಾಟ ಆಯಿತು ನಮಗೆ. ಹೌದು, ಹಯಮೇಧಕ್ಕಾಗಿ ಎಲ್ಲರೂ ಉತ್ಸಾಹಿಗಳು ಬಂದು ಸೇರಿದ್ರಲ್ಲ, ಸಮಾವೇಶಗೊಂಡ್ರಲ್ಲ, ತಿರುಗಾಟ ಹೊರಡುತ್ತಿರೋ ಸ್ವಾಮಿ ನಾವಿದ್ದೇವೆ. ಏಕಪ್ರಾಯ ಸಮರ್ಥರುಗಳು. ನಮ್ಮ 7 ಅಶ್ವಮೇಧದಲ್ಲಿ ತಿರುಗಾಟದ ಅನುಭವ ಉಳ್ಳವರು. ಒಂದು ತಿರುಗಾಟವನ್ನು 2-3 ಆದ ಮೇಲೆ ಮತ್ತೆ ಗೊತ್ತಾಗ್ತದೆ ಎಲ್ಲಿ ಬಿಡಾರ ಕಳೆದ ವರ್ಷ ಇಲ್ಲಿ, ಈ ವರ್ಷ ಇಲ್ಲಿ. ಅದಕ್ಕೆ ಜನ ಬೇಡ. ಹಾಗಾದ ಕಾರಣ ಚದುರಂಗ ಸೇನೆ ಸಿದ್ಧವಾಗಿದೆ. ನೋಡಿ, ಹೊಂತಕಾರಿಗಳು ಗಣಗಳಾಗಿ, ಅನಿಕಿನಿಗಳಾಗಿ, ವಾಹಿನಿಗಳಾಗಿ ಚದುರಂಗ ಸೇನೆ ಎಷ್ಟು ಹೇಗೆ ಬೇಕು. ಹೊಸಬರಾದರೆ ಒಂದು ತಿರುಗಾಟ ಕಲೀಲಿಕ್ಕೆ ಆಯಿತು, 2ನೇ ತಿರುಗಾಟ ಬಿಡ್ಲಿಕ್ಕೆ ಆಯಿತು, ನಾನಿಲ್ಲ ಅಂತ. ಹಣಬರಾದರೆ ಅವರು ಹೊಂದಿಕೊಂಡು ಹೋಗ್ತಾರೆ. ನಮಗೆ ಅವರಿಗೆ ಅಗತ್ಯ ಇರುವಾಗ ಬಂದು ಅವರ ಕೆಲಸ ಆದ ಮೇಲೆ ಹೋಗುವವರು ತಿರುಗಾಟ ಬೇಕಾ? ಅವರು ಬಂದದ್ದೇ ಹೋಗ್ಲಿಕ್ಕೆ. ಯಾಕೆ ಬಂದರು? ಅಲ್ಲಿಂದ ಹೊರಗೆ ಹಾಕಿದ್ರು, ಆಗ ಇಲ್ಲಿ ಬಂದರು. ಇಲ್ಲಿಂದ ಹೋದ್ರು, ಇನ್ನು ಎಲ್ಲಿಗೆ ಹೋಗ್ತಾರೆ? ಇನ್ನು ಹೋಗ್ಲಿಕ್ಕೆ ಎಲ್ಲಿಗೂ ಇಲ್ಲ. ರತ್ನಾಕ್ಯಪುರದಲ್ಲಿ ಹಾಗಲ್ಲ. ನೋಡಿ, ಅನುಭವಿಗಳು ಬಂದು ಸೇರಿದ್ದು. ಹೊರಟದ್ದು ತಾಮ್ರಧ್ವಜ, ಭಗವಂತನದ ದರ್ಶನದ 8ನೇ ಅಶ್ವಮೇಧ. ಅದಕ್ಕೆ ಬೇಕಾಗಿ ಸಿದ್ಧರಾಗಿದ್ದಾರೆ. ಆಶೀರ್ವಾದವನ್ನು ಹಿರಿಯರಿಂದ ಪಡ್ಕೊಂಡಾಯಿತು. ಅದಕ್ಕೆ ಬೇಕಾಗಿ ಆಜ್ಞೆ ಮಾಡಿದ್ದಾನೆ. ಸಾಗಲಿ ನಮ್ಮ ವಿಖ್ಯಾತ ತಾಮ್ರಧ್ವಜನು ಮನದೊಳು ಕಾತಿಗೊಳ್ಳುತ್ತ ಮಂತ್ರಿ ನಗಲ್ ಜನ ಕರೆದಾಗ ನನಗೆ ದೊಡ್ಡ ವಿಷಯ ಅಲ್ಲ ಇದು. ದೂತರು ಬಂದು ವರದಿ ಮಾಡಿದರು. ನಮ್ಮ ಪ್ರದೇಶದಲ್ಲಿ ಬಹಳ ಮುಂದೆ ಸಾರಿದೆವು ನಾವು. ನಮ್ಮ ದಾರಿ, ನಮ್ಮ ಬಟ್ಟೆ, ಉಟ್ಟ ಬಟ್ಟೆಯೂ ಧವಳ ಚಾರಿತ್ರ್ಯ ಉಳ್ಳದ್ದು. ನಾವು ಸಾಗುವ ಬಟ್ಟೆಯು ಚಾರಿತ್ರ್ಯವನ್ನು ನಿರ್ಮಾಣ ಮಾಡಬೇಕಾದ್ದು. ಎಷ್ಟು ತಿರುಗಾಟ ಆಗಿದೆ ಅಂತ ಮುಖ್ಯ ಅಲ್ಲ, ಆದ ತಿರುಗಾಟ ಹೇಗಾಗಿದೆ ಅಂತ ಮುಖ್ಯ. ಕಾರ್ಯಕ್ರಮ ಎಷ್ಟು ಮಾಡಿದ್ದೀರಿ ಅಂತಲ್ಲ, ಮಾಡಿದ್ದೆ ಹೇಗಾಗಿದೆ. ಎಷ್ಟು ಜನ ಇದ್ದಾರೆ ಕಾರ್ಯಕ್ರಮಕ್ಕೆ ಅಂತ ಮುಖ್ಯ ಅಲ್ಲ, ಎಂಥವರಿದ್ದಾರೆ ಅಂತ ಮುಖ್ಯ. ನಾವು ಸಂಖ್ಯೆಯಿಂದಾದರೆ ನಾವು ಇದನ್ನು ಕೊಂಡೋಗಿ ಸಂತೆಯಲ್ಲಿ ಮಾಡಬೇಕು. ಸಂತರು ಇರಬೇಕಾದ್ದು ಮುಖ್ಯ, ಸಂತೆಗೆ ಬಂದವರು ಇರಬೇಕಾದ್ದು ಮುಖ್ಯ ಅಲ್ಲ ನಮಗೆ. ಆಶ್ಚರ್ಯ ಅಲ್ವಾ? ನಮ್ಮ ಪ್ರದೇಶದ ವ್ಯಾಪ್ತಿಯಿಂದ ನಾವು ಹೊರಗೆ ಹೋಗಲಿಲ್ಲ ನಮ್ಮ ಕುದುರೆ.
ಇನ್ನೇನು ರತ್ನಪುರದ ನಮ್ಮ ಪರಿಧಿಯಿಂದ ಹೊರಗೆ ಹೋಗುವುದೋ ಹೇಳುವಾಗ ನಮ್ಮ ಒಳಗೆ ನಮ್ಮ ರಾಜ್ಯದಲ್ಲೇ ಒಂದು ವಿಶೇಷ. ದೂತರು ವರದಿ ಮಾಡಿದರು. ದೂತರು ವರದಿ ಮಾಡಿದ್ದನ್ನು ನನ್ನಷ್ಟಕ್ಕೆ ಹೇಳುವುದು ಯಾಕೆ? ಹೇಳಬೇಕಾದವರಲ್ಲಿ ಹೇಳಿದರೆ ಒಳ್ಳೆಯದಲ್ವ? ಮಂತ್ರಿ ನಕುಲಧ್ವಜನನ್ನು ಬರಲಿಕ್ಕೆ ಹೇಳಿದ್ದೇನೆ, ನೀ ತಿಳಿದು ಬಾ. ನೀ ತಿಳಿದು ಬಾರಹಯವೆಂದು, ನೀ ತಿಳಿದು ಬಾರಹಯವೆಂದು ಓತು ನುಡಿಯಾಲಿಸುತ್ತ, ಓತು ನುಡಿಯಾಲಿಸುತ್ತ ಸಚಿವನು ತತ್ಕ್ಷಣ ಬೇಡ್ದ ಅನಯೋಕ್ತಿಯಲಿ ಭೂಪನುಳು. ಮಂತ್ರಿ ನಕುಲಧ್ವಜ, ತಾಮ್ರಧ್ವಜ, ನಮನಗಳು. ಹಾ, ವಯೋವೃದ್ಧರು ತಾವು. ಹಾ, ಆ ಮೈಕಾಗಿಂದು ಕೊರಲೆ. ಜ್ಞಾನವೃದ್ಧರು. ಹಾ, ಯಾವುದೇ ಒಂದು ತಿರುಗಾಟದಲ್ಲಿ, ಅದು ಯಾವುದೇ ಇರಬಹುದು, ಒಂದು 4 ಜನ ನಿಮ್ಮಾಗಿದ್ದವರು ಇಲ್ಲದಿದ್ದರೆ ಹಾ, ಈ ಯುವಕರನ್ನು ನಿಯಂತ್ರಿಸಲಿಕ್ಕಾಗುವುದಿಲ್ಲ. ಹಾ, ನೀವು ಪ್ರಾಯ ಆದ ಮೇಲೆ ಮೂಗುದಾರ ಬೇಕಾ? ಬೇಡ. ಪ್ರಾಯಕ್ಕೆ ಬಂದಾಗ ಮೂಗುದಾರ ಹಾಕದಿದ್ದರೆ ನಿಯಂತ್ರಣಕ್ಕೆ ಬರ್ತದ? ಒಂದು ಸಲ ನಿಯಂತ್ರಣಕ್ಕೆ ಬಂತು ಅಂತ ಹೇಳಿ ಆದರೆ ಅದೇ ಅಭ್ಯಾಸವಾಗ್ತದೆ. ಮತ್ತೆ ಮೂಗುದಾರ ತೆಗೆಯುವುದು. ಹಾ, ನಮ್ಮಲ್ಲಿ ಕೆಲವರೆಲ್ಲ ಗೃಹಸ್ಥರಲ್ಲ. ಹಾ, ಇವರಿಗೆಲ್ಲ ಇನ್ನೂ ಗೃಹಸ್ಥಾಶ್ರಮಕ್ಕೆ ಹೋಗಲಿಲ್ಲ. ಅವರು ಅದಕ್ಕೆ ಹೋಗುತ್ತಿದ್ರೆ ನಮ್ಮೊಟ್ಟಿಗೆ ಬರುವುದಿಲ್ಲ, ಬರಲಿಕ್ಕೆ ಮನೆಯವರು ಬಿಡುವುದಿಲ್ಲ. ಗೃಹಸ್ಥಾಶ್ರಮಕ್ಕೆ ಹೋಗದಿರುವ ಕಾರಣವೇ ನಮ್ಮೊಟ್ಟಿಗೆ ಉತ್ಸಾಹದಿಂದ ನಮ್ಮ ಹಿಂದೆ ಇದ್ದಾರೆ ಅವರು. ಇವರಿಗೆ ಊರು ತಿರುಗುವ ಉತ್ಸಾಹ. ಹಾ, ನಿಜವಾಗಿ ತಿರುಗಾಟಕ್ಕೆ ಊರು ತಿರುಗುವ ಉತ್ಸಾಹದವನೇ ಬೇಕು. ಇಲ್ಲದಿದ್ದರೆ ತಿರುಗಾಟ ಹೊರಟು 4 ದಿವಸ ಹೋಗ್ತಾನೆ, ನನಗೆ ಮನೆಗೆ ಹೋಗಬೇಕು ಅಂತ. ಇವರಿಗೆ ಮನೆಯ ಯೋಚನೆಯೇ ಇಲ್ಲ. ಮನೆಯವರು ಇವರನ್ನು ಬಿಟ್ಟಿದ್ದಾರೆ, ಎಲ್ಲಿಗೆ ಬೇಕಾದ್ರೆ ಹೋಗ್ಲಿ ಅಂತ. ಹಾ, ಇಲ್ಲಿ ರಗಳೆ ಮಾಡೋದು ಬೇಡ. ಆದರೂ ವಿಶ್ವಾಸ ಉಂಟು, ತಾಮ್ರಧ್ವಜನ ಜೊತೆಗೆ ಹೋಗ್ತಾ ಇದ್ದಾನೆ. ನನಗಿಂತ ಹೆಚ್ಚು ವಿಶ್ವಾಸ ನಿಮ್ಮ ಹತ್ರ ಇರುವುದು. ಹಾ, ನಿಮ್ಮ ವಯಸ್ಸು, ನಿಮ್ಮ ಅನುಭವ. ಬೆಳ್ಳಗೆಯಾದ ಒಂದೊಂದು ಕೂದಲುಗಳು ಇತಿಹಾಸವನ್ನು ಹೇಳುವುದಿಲ್ಲ ನಿಮ್ಮಲ್ಲಿ. ಮುಖದಲ್ಲಿ ಸುಕ್ಕುಗಟ್ಟಿದ ನೆರಿಗೆಯನ್ನು ಹೀಗೆ ಬಿಡಿಸಿದರೆ ಚರಿತ್ರೆ ಇಲ್ಲವೋ ಅದರಲ್ಲಿ? ಓದಬಹುದು, ಅದನ್ನು ಓದಲಿಕ್ಕೆ ಗೊತ್ತಬೇಕು. ಸ್ವಾಮಿ, ಈಗಲೀಗ ದೂತರು ಬಂದು ವರದಿ ಮಾಡಿದ್ರು, ರತ್ನಾಕ್ಯಪುರದ ಈ ಪ್ರದೇಶದಿಂದ ನಾವು ಹೊರಗೆ ಹೋಗುವ ಮೊದಲೇ ಒಂದು ಕುದುರೆ ಬಂತಂತೆ. ಅದು ನಮ್ಮ ಕುದುರೆಯಂತೆ ಶೃಂಗರಿಸಲ್ಪಟ್ಟ ಕುದುರೆ. ಅವರು ಹೇಳ್ತಾರೆ ನಮ್ಮ ಅಶ್ವಮೇಧದ ಕುದುರೆ, ಅದನ್ನು ನೋಡುವಾಗಲೂ ಒಂದು ಯಜ್ಞದ ಕುದುರೆಯೋ ಅಂತ ಅನ್ನಿಸುವಾಗುಂಟು. ಓಹೋ, ಆ ಕುದುರೆಗಳು ಪರಸ್ಪರ ಪ್ರಾಣಿ ಸಹಜವಾದಂತಹ ಕೆನೆಯುವುದ, ಅಥವಾ ಮಣ್ಣಿನಿಂದ ಧೂಳು ಎಬ್ಬಿಸುವುದ, ಕಾಲು ಕೆರೆಯುವುದ, ಅಥವಾ ಮುಖ ತಾಗುವುದೋ, ಮೈ ತಾಟಿಸುವುದ, ಪ್ರಾಣಿಗಳ ಚೇಷ್ಟೆಗಳುಂಟಲ್ಲ, ಅದನ್ನೆಲ್ಲ ಮಾಡಿದೆವಂತೆ. ಕೈ ಎತ್ತುವುದು, ಹೇಷಾರವ ಮಾಡುವುದು, ಇತ್ಯಾದಿ ಇತ್ಯಾದಿ. ತನ್ನದೇ ಜಾತಿಯಾದಂತಹ ಪ್ರಾಣಿಗಳನ್ನು ನೋಡುವಾಗ ಅದು ಸಹಜವೇ. ಬೇಡ, ಮನುಷ್ಯ ಕನ್ನಡಿಯ ಎದುರು ನಿಂತಾಗ ದೂರದಿಂದ ಬೇರೆಯವರು ನೋಡ್ಬೇಕು ಅವ ಎಂತ ಮಾಡ್ತಾನೆ ಅಂತ ಅಲ್ವಾ? ಹೌದು. ಪ್ರತಿಬಿಂಬವನ್ನು ನೋಡುವಾಗ ಮನುಷ್ಯನು ಕಪಿಯಾಗ್ತಾನೆ. ಹಾಗೆ ಪ್ರಾಣಿಗಳಾಗೆ ಮಾಡಿದ್ರು, ಆಭರಣಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿತ್ತು. ಮಾತ್ರ ಅಲ್ಲ, ಅದರ ರಕ್ಷಣೆಗೆ ಸೇನೆ ಉಂಟಂತೆ. ನನಗೆ ಕುತೂಹಲ, ನನಗಿಂತ ಹೆಚ್ಚು ಅನುಭವ ನಿಮಗೆ. ಅದಕ್ಕೆ ಬೇಕಾಗಿ ಏನಿರಬಹುದು, ಅದರ ಹಿನ್ನೆಲೆ ಯಾರಿರಬಹುದು, ಎಲ್ಲಿಯಾದರೂ ನಿಮ್ಮ ವಿವೇಕಕ್ಕೆ ಗೊತ್ತಾಗ್ತದೋ ಹಾಗೆ ನಾನು ನಿಮ್ಮ ಹತ್ರ ಕೇಳಿದ್ದು. ಹೌದು, ನಿಮ್ಮ ಅನುಭವದಲ್ಲಿ ಏನಿರಬಹುದು ಕುತೂಹಲ. ಹೌದೌದು, ಕೇಳೋಣ.
ಜಿಯಾ ಜಿಯ ಲಾಲಿಸಿ ಕೇಳೀಗ ದೂತರು ಹೇಳಿದಂತಹ ಮಾತುಗಳನ್ನು ಲಘುವಾಗಿ ತೆಗೆದುಕೊಳ್ಳಬೇಕು ಅಂತಲ್ಲ, ಆದರೆ ಅತ್ಯಂತ ಗಂಭೀರವಾಗಿಯೂ ಪರಿಗಣಿಸಬೇಕಾಗಿಲ್ಲ ಅಂತ ನಾನು ಹೇಳುವುದು. ಇಲ್ಲ, ಅದನ್ನ ಒಪ್ಪುದಿಲ್ಲ. ನಮ್ಮ ದೂತರು ಹೇಳಿದ್ದಲ್ವಾ, ಮತ್ತೆ ಆ ವರದಿ ಸರಿ ಉಂಟು, ಅವರು ಬಾಯಿಗೆ ಬಂದದ್ದು ಹೇಳುವವರಲ್ಲ. ಅಲ್ಲ, ಹಾಗಲ್ಲ. ಅದು ಗಂಭೀರವಾದ ಕಾರಣ ತಮ್ಮ ಹತ್ರ ಕೇಳಿದ್ದು, ಇಲ್ಲದಿದ್ರೆ ಆ ವಿಷಯ ನಿಮ್ಮ ಹತ್ರ ಬರುವುದೇ ಇಲ್ಲ. ಅಲ್ಲ, ಗಂಭೀರವಾಗಿದ್ರೂ ಕೂಡ, ಅವರ ಬಾಯಿಯಲ್ಲಿ ಅದು ಗಂಭೀರತೆಯನ್ನು ಹೊಂದಿದ್ರೂ ಕೂಡ, ದೂತರಿಗೆ ಯಥಾರ್ಥ ವಿಷಯವನ್ನು ವರದಿ ಮಾಡುವ ಕೆಲಸ. ಆ ವರದಿಯ ತಾರತಮ್ಯವನ್ನು ಕಂಡು ವಿಮರ್ಶೆ ಮಾಡಲಿಕ್ಕೆ ಬೇಕಾದ್ರೆ ನೀವು ಒಬ್ಬರು ಅಂತ ಹೇಳುವುದಲ್ವ ತಾವು? ಅಲ್ಲ, ಬರುವಾಗ ಸುಮ್ಮನೆ ಹಾಗೇ ಬರಲಿಕ್ಕಾಗ್ತದೋ? ಒಂದು ಮೆರವಣಿಗೆಯಲ್ಲಿ ಬರುವಂತಹ ಸಂದರ್ಭದಲ್ಲಿ ಹೊರೆ ಕಾಣಿಕೆ ತರುವಾಗ ಎಲ್ಲರನ್ನೂ ಶೃಂಗರಿಸಿಕೊಂಡೇ ಬರುವಂತಹ ಯೋಚನೆಯಿಂದಲೋ ಯೋಜನೆಯಿಂದಲೋ ಆ ರೀತಿ ಬರುವಂತಹ ಸಾಧ್ಯತೆಗಳುಂಟೋ ಇಲ್ವೋ? ಮೆರವಣಿಗೆಗೆ ಖರ್ಚು ಮಾಡುದು, ಅದನ್ನು ಹೊರೆಯಾಗಿ ತಂದ್ರೆ ಅದೇ ದೊಡ್ಡ ಹೇಳಿದ್ ನಾನು. ಅಲ್ಲ, ಅಷ್ಟು ಖರ್ಚು ಮಾಡಬೇಕು ಅಂತ ಹೇಳಿದ್ರೆ ಕಪ್ಪ ಕಾಣಿಕೆ ಅದಕ್ಕಿಂತ ಜಾಸ್ತಿ ಇರಬೇಕೋ ಬೇಡವೋ? ಕೆಲವೊಮ್ಮೆ ಕಪ್ಪ ಕಾಣಿಕೆ ಏನಿಲ್ಲ, ಅದಕ್ಕೆ ಖರ್ಚು ಹೆಚ್ಚು. ಬಬ್ರುವಾಹನನದು ಹಾಗಿರ್ಲಿಕ್ಕಿಲ್ಲ ಅಂತ ಹೇಳುವ ಭಾವನೆ. ಕೊರತೆ ಇಲ್ಲ ಭಂಡಾರದಲ್ಲಿ. ಆದ್ರಿಂದ ಸ್ವಲ್ಪ ಸಮಯ ನಾವು ತಾಳಿದೆವು ಅಂತ ಹೇಳಿ, ಆದರೆ ಬಂದವ ಯಾರು, ಯಾಕೆ ಎನ್ನುವಂತಹದ್ದು ಸ್ಪಷ್ಟವಾದಂತಹ ಚಿತ್ರಣ ನಮ್ಮ ಪಾಲಿಗೆ ಒದಗುತ್ತದೆ. ಹೊರತಾಗಿ ನಾವೇ ದುಡುಕಿ ಮುಂದೆ ನಡೆದೆವು ಅಂತ ಹೇಳಿ, ಆದರೆ ಅವನ ಮನಸ್ಸಿನಲ್ಲಿ ಇನ್ನು ಯಾವುದೋ ಯೋಚನೆಗಳು ಬಂದು ಕಾರ್ಯ ಕೆಡ್ಲಿಕ್ಕಿಲ್ವೋ? ಆದ್ದರಿಂದ ಸ್ವಲ್ಪ ಸಮಯ ನಾವು ತಾಳಿದೆವು ಅಂತ ಹೇಳಿ, ಆದರೆ ಬಬ್ರುವಾಹನನೇ ನಮ್ಮ ಬಳಿಗೆ ಬಂದು ಮಾತಾಡಿಸಿದ್ಯಾನೋ ಏನೋ? ನಕುಲಧ್ವಜ ತಮ್ಮ ಅನ್ನಿಸಿಕೆಯನ್ನು ನಾನು ಆಕ್ಷೇಪಿಸುವುದಿಲ್ಲ. ಅದೊಂದು ಊಹನೆ ಅಲ್ಲ, ಇರಲೂ ಇರಬಹುದು, ಬಂದರೆ ಸಂತೋಷವೇ. ಆದರೆ ನಾನು ನಿನ್ನೆ ಕಂಡಂತಹ ಕನಸನ್ನು ಹೇಳಬೇಕಾ? ಏನು? ಮಂತ್ರಿವರ ಶ್ರೀಮಂತ್ರಿ ನಾನಿನ್ನೋಳೆನು ಶ್ರೀಮಂತ್ರಿ
ತಾಮ್ರಧ್ವಜ ಅನ್ನಿಸಿಕೆಯನ್ನು ಹೇಳುವಾಗ ನನಗೆ ಪಕ್ಕನೆ ನೆನಪಾಯಿತು. ಹಾ, ನನ್ನ ಮನಸ್ಸಿನೊಳಗಿತ್ತು ಹೇಳುವುದೋ ಬೇಡುದೋ. ಹಾ, ಒಂದು ರಾತ್ರಿ ಒಟ್ಟಿಗೆ ಮಲಗಿದವರಿಗೆ ಕನಸು ಬೀಳಬೇಕು ಅಂತ ಉಂಟು. ಒಟ್ಟಿಗೆ ಕನಸು ಬೀಳುವುದು ಅವರವರಿಗೆ. ಕೆಲವೊಮ್ಮೆ ತಿಂದದ್ದು ಹೆಚ್ಚಾಗಿ, ಹಾ, ಕೆಲವೊಮ್ಮೆ ತಿನ್ನದೇ ಇದ್ರೆ, ಕೆಲವೊಮ್ಮೆ ತಿಂದ ವ್ಯಂಜನದ ಮೇಲೆ ಹಾ, ಅರೆನಿದ್ರೆ ಇತ್ಯಾದಿ ಆರೋಗ್ಯ. ಹಾ, ಆ ಮಟ್ಟಿಗೆ ನಾವು ದಿಗ್ವಿಜಯಕ್ಕೆ ಬಂದ ಕಾರಣ ಏನು, ಚೆನ್ನಾಗಿ ನಿದ್ರೆ. ನಾನು ಸಂಭ್ರಮಿಸಿದ ಆ ವಿಷಯದಲ್ಲಿ. ಓಹೋ, ಬೆಳಗ್ಗೆ 4ನೇ ಜಾವದಲ್ಲಿ ಬಿದ್ದ ಕನಸು, ಹಾ, ಅದು ಯಥಾರ್ಥದ್ದು, ಅದು ಸತ್ಯವಾಗ್ತದೆ. ಇದು ಶಕುನ ಹೇಳಿದ್ದು ಕನಸಿನಲ್ಲಿ. ಹಾ, ಹಾ, ಅದು ಆರೋಗ್ಯವಂತನಾದವನಿಗೆ ಚೆನ್ನಾಗಿ ನಿದ್ರೆ ಬೀಳುವಂತಹ ಕನಸು. ಹಗಲೆಲ್ಲ ಚೆನ್ನಾಗಿ ದುಡಿದಾಗ ರಾತ್ರಿ ಚೆನ್ನಾಗಿಯೇ ನಿದ್ರೆ ಬರ್ತದೆ. ಮೈ ಹುಷಾರಿಲ್ಲದಿದ್ರೆ, ತಿಂದದ್ದು ಹೆಚ್ಚಾಗಿ ಅಜೀರ್ಣದಿಂದ ವ್ಯಂಜನವೆಲ್ಲ ತಿಂದು ಬರುವ ಕನಸು ಮರುದಿವಸ ನೆನಪಿರುವುದಿಲ್ಲ. 4ನೇ ಜಾವದಲ್ಲಿ ಬಿದ್ದ ಕನಸು ನೆನಪಿರುತ್ತದೆ, ಅದಕ್ಕಿಂತ ಹಿಂದೆ ಎಷ್ಟೋ ಕನಸು ಬಿದ್ದಿರ್ತದೆ. ನಾನು ಅದು ಬಿದ್ದೇ ಸವಿಯಾಗಿ ಹೋಗ್ತದೆ. ಮತ್ತೆ ಕನಸನ್ನು ಕನವರಿಸುತ್ತಾ ಇದ್ದೇನೆ. ಹಾ, ಹಾ, ಹಾ. ಕೆಲವೊಮ್ಮೆ ನಾವು ಮರಿಬೇಕು ಅಂತ ಪ್ರಯತ್ನಿಸಿದಷ್ಟು ನೆನಪು ಗಟ್ಟಿಯಾಗುವುದು. ಹಾ, ನಾರದರು ಬಂದದ್ದಲ್ವ ಕನಸಿನಲ್ಲಿ. ಕನಸಿನಲ್ಲಿ ಹಾ, ಅಲ್ಲ, ಮುನ್ನೆ ಯಥಾರ್ಥವಾಗಿಯೂ ಬಂದಿದ್ರು. ಯಥಾರ್ಥವಾಗಿ ಬಂದಿದ್ದೇನೆ. ಹಾ, ನಾರದರು ಕನಸಿನಲ್ಲಿ ಬಂದಿದ್ದಾರೆ ಅಂತ ಗೊತ್ತಾದದ್ದು ನಾರದರು ಹೋದ ಮೇಲೆ. ಹಾ, ಅಲ್ಲ, ಬಂದು ಹಾಗೇ ಹೋದ್ರ. ನಾನು ಕನಸಿನಲ್ಲಿ ನಾರದರ ಹತ್ರ ಮಾತಾಡಿದ್ದೇನೆ ಅಂತಲೇ ಅನ್ನಿಸ್ತದೆ ನನಗೆ. ಓಹೋ, ಮಾತಾಡಿದ್ದೇನೆ ಅಂತ ನನ್ನ ಹತ್ರ ಯಾರು ಇರಲಿಲ್ಲ. ಹಾ, ಹಾ. ಕೆಲವರಿಗೆ ಕನಸಿನಲ್ಲೇ ಮಾತಾಡುವ ಅಭ್ಯಾಸ ಇರ್ತದೆ, ಅವರು ಹೀಗೆ ಮಾತಾಡುವುದೇ ಇಲ್ಲ, ಕನಸಿನಲ್ಲಿ ಮಾತಾಡೋದು. ಅಲ್ಲ, ಕೆಲವೊಮ್ಮೆ ಶುಭವಾಗುವಂತಹ ಸಂದರ್ಭದಲ್ಲಿ ಒಳ್ಳೆಯ ವಿಚಾರಗಳು ದೇವರೆಲ್ಲ ಕನಸಿನಲ್ಲಿ ಬಂದು ಹೇಳ್ತಾರೆ ಅಂತ ಹೇಳುವಂತಹ ಕೆಲವೊಮ್ಮೆ ಅವರ ಅಂಶಗಳುಂಟು. ಜೀವನ ಪೂರ್ತಿ ಹಗಲು ಸುಳ್ಳೇ ಮಾತಾಡುದು, ಕನಸಿನಲ್ಲಿ ಸತ್ಯ ಹೇಳ್ತಾರೆ, ಅವಾಗ ಗೊತ್ತಾಗ್ತದೆ ಗುಟ್ಟವರದ್ದು. ಹಾ, ನಾರದರು ಬಂದ್ರು, 4ನೇ ಜಾವದ ಕನಸು. ಹಾ, ಹಾ. ಅವರು ಕನಸಿನಲ್ಲಿ ಹೇಳ್ತಾರೆ, ಒಂದು ಅರಸೊತ್ತಿಗೆ ಚಕ್ರವರ್ತಿ ಅವರು ದಿಗ್ವಿಜಯಕ್ಕಾಗಿ ಈ ಕಡೆಗೆ ಬರ್ತಾ ಇದ್ದಾರೆ. ಓಹೋ, ಹಾ, ಹಾ. ಅವರು ಅಶ್ವಮೇಧವನ್ನು ಕೈಗೊಂಡಿದ್ದಾರೆ. ಆ ಅಶ್ವಮೇಧದ ಕುದುರೆ ರತ್ನಾಕ್ಯಪುರದ ಪುರಪ್ರವೇಶ ಮಾಡುತ್ತದೆ. ಅವರಿಗೂ ನಿಮಗೂ ಯುದ್ಧ ಸಂಘಟಿಸ್ತದೆ. ಹಾ, ಹಾ. ಕನಸಿನಲ್ಲಿ ಹೇಳಿದ ನಾರದರು, ಅದೇ ನಾರದರು. ಮಹತಿ ವೀಣೆಯನ್ನು ಹಿಡಿದ ನಾರದರು. ನಾರದರ ಜೊತೆಗಿನ ಸಂಭಾಷಣೆ ಬಹುಶಃ ಕನಸು ಅಲ್ಲದಿದ್ರೆ ಹಾಗಾಗ್ಲಿಕ್ಕಿಲ್ಲ, ಅಷ್ಟು ಒಳ್ಳೆದಾಗಿದೆ, ಚೆನ್ನ ಮಾತಾಡಿದೆ. ಆವಾಗ ನಾನು ಮಾತಾಡಿದೆ ನಾರ ಹತ್ರ ಕನಸಿನಲ್ಲೇ. ಕನಸಿನ ನಾರದರ ಹತ್ರ ನಾನು ಕನಸಿನಲ್ಲೇ ಮಾತಾಡಿದ್ದೆ, ಆದ್ರೆ ನೆನಪುಂಟು ನನಗೇನು ಮಾತಾಡಿದ್ದೇನೆ ಅಂತ. ಹಾಗಾದ್ರೆ ಯಾರು ಬರುವವರು? ಅವರು ಹೇಳುತ್ತಾರೆ, ಶುಂಡಾಲಪುರದವರಂತೆ. ಶುಂಡಾಲಪುರದ ರಸನಂತೆ
ಪೀಠಾಧಿಪರು. ಓಹೋ. ಜಗತ್ತಿನಲ್ಲಿ ಚಕ್ರವರ್ತಿ ಪೀಠ ಎರಡು. ಹಾ. ಒಂದು ಸೂರ್ಯವಂಶ, ಮತ್ತೊಂದು ಚಂದ್ರವಂಶ. ಹಾ. ಸೂರ್ಯವಂಶ ಪ್ರವರ್ಧಮಾನದಲ್ಲಿರುವಾಗ ಚಂದ್ರವಂಶ ಇರ್ತದೆ, ಪ್ರವರ್ಧಮಾನದಲ್ಲಿರುವುದಿಲ್ಲ. ಸೂರ್ಯೋದಯ ಆಗುವಾಗ ಚಂದ್ರ ಇದ್ರೂ ಕಾಣ್ತಾನ ಕಣ್ಣಿಗೆ? ಕಾಣುವುದಿಲ್ಲ. ಸೂರ್ಯ ಕಂತಿದ ಮೇಲೆ ಚಂದ್ರನ ಅಸ್ತಿತ್ವ ನಮಗೆ ಕಾಣುತ್ತದೆ. ಸೂರ್ಯವಂಶ ಪ್ರವರ್ಧಮಾನದಲ್ಲಿ ಇಲ್ಲದೆ ಇರುವಾಗ ಚಂದ್ರವಂಶ ಬೆಳಗುತ್ತದೆ. ಜಗತ್ತಿನ ಕ್ರಮವೇ ಹಾಗೆ. ಹಾಗೆ ಧರಣಿ ದೇವಿಗೆ ನೇತ್ರವೆರಡು, ಒಂದು ಸೂರ್ಯವಂಶ, ಒಂದು ಚಂದ್ರವಂಶ. ಆ ಎರಡೂ ದೃಷ್ಟಿ ಒಂದಕ್ಕೊಂದು ಕೋನಾಕಾರದಲ್ಲಿ ಹೀಗಾಗ್ಲಿಕ್ಕಿಲ್ಲ. ಅದು ಸರಳ ರೇಖೆ, ಅದು ಅನಂತತೆಯಲ್ಲಿ ಲೀನವಾಗುವುದು. ಅದಕ್ಕೆ ಬೇಕಾಗಿ ಸೂರ್ಯವಂಶದವರು ಮತ್ತು ಚಂದ್ರವಂಶದವರು ಚಕ್ರವರ್ತಿತ್ವಕ್ಕೆ ಬೇಕಾಗಿ ಕಾದಾಟ ಮಾಡಲಿಕ್ಕಿಲ್ಲ. ಎರಡು ಕಣ್ಣುಗಳು ಪರಸ್ಪರ ಹೋರಾಟ ಮಾಡಿದ್ರೆ ದೇಹ ಮುಂದೆ ಹೋದೀತ ಮುಗ್ಗರಿಸಿ ಬೀಳುತ್ತದೆ. ದೃಷ್ಟಿ ಎರಡು, ದೃಶ್ಯ ಒಂದು. ಅದೇ ರೀತಿ ಹಸ್ತಿನಾವತಿಯಲ್ಲಿ ವರ್ತಮಾನ ಕಾಲದಲ್ಲಿ ಇರುವಂತಹ ಧರ್ಮರಾಯ, ಅವ ಅಶ್ವಮೇಧ ಕೈಗೊಂಡಿದ್ದಾನೆ. ಅಶ್ವಮೇಧದ ದಿಗ್ವಿಜಯಾರ್ಥ ಕುದುರೆಯನ್ನು ಪೂಜಿಸಿ ಬಿಟ್ಟಿದ್ದಾರೆ, ಅದು ಬರ್ತದೆ. ಕಾಮ ಅನಿರುದ್ಧ, ಕೃಷ್ಣನ ಮಕ್ಕಳು ಮೊಮ್ಮಕ್ಕಳು ಇವರೆಲ್ಲ ಇದ್ದಾರೆ. ಸಾತ್ಯಕಿ ಇತ್ಯಾದಿ ಯಾದವರ ಪಡೆ. ನನಗೆ ಆಶ್ಚರ್ಯ ಆಯಿತು, ಹಸ್ತಿನಾವತಿಯವರ ಅಶ್ವಮೇಧನನ್ನು ಕೈಗೊಳ್ಳುವುದು, ಕೃಷ್ಣನ ಎಲ್ಲ ಪ್ರಜೆಗಳು ಯಾದವರೆಲ್ಲ ಬರುವುದು. ಹಾಗಾದರೆ ಕೃಷ್ಣ ಸಮಷ್ಟಿಯಿಂದ ಇದ್ದಾನೋ ಪಾಂಡವರೊಟ್ಟಿಗೆ? ಈಗ ರಾಜಸೂಯ ಯಾಗದಲ್ಲಿ 4 ದಿಕ್ಕಿನಲ್ಲಿ ಹೋಗಿದ್ದಾರೆ, ಭೀಮನ, ಅರ್ಜುನ, ನಕುಲ, ಸಹದೇವ. ಅಗತ್ಯ ಬಿದ್ದಲ್ಲಿ 1-2 ಕಡೆಗೆ ಕೃಷ್ಣ ಹೋಗಿದ್ದಾನೆ ಒಟ್ಟಿಗೆ, ಮತ್ತೆ ಕೃಷ್ಣ ಎಲ್ಲಿಯೂ ಇಲ್ಲ. ರಾಜಸೂಯ ಎನ್ನುವುದು ಅಶ್ವಮೇಧಕ್ಕಿಂತ ಎಷ್ಟು ದೊಡ್ಡದು. 100 ಜ್ಯೋತಿಷ್ಠೋಮಕ್ಕೊಂದು ಅಶ್ವಮೇಧ, 100 ಅಶ್ವಮೇಧಕ್ಕೊಂದು ವಾಜಪೇಯ, 100 ವಾಜಪೇಯಕ್ಕೆ ಒಂದು ರಾಜಸೂಯ. ಇದು ಯಾಗದ ಪದ್ಧತಿ. ಇಲ್ಲಿ ಅಶ್ವಮೇಧಕ್ಕೆ ಕೃಷ್ಣನೇ ಯಾದವರ ಪಡೆಯೊಂದಿಗಿದ್ದಾರೆ. ಇನ್ನು ವೃಷಕೇತುವೋ, ಅನುಸಾಲ್ವನೋ, ನೀಲಧ್ವಜನೋ, ಹಂಸಧ್ವಜನೋ ಇತ್ಯಾದಿ ಇತ್ಯಾದಿ ಅವರನ್ನು ಸೇರಿಕೊಂಡವರು. ಅದು ಮುಖ್ಯ ಅಲ್ಲ. ನಕುಲಧ್ವಜ, ಕೃಷ್ಣ ಅರ್ಜುನರೇ ಜೊತೆಯಾಗಿದ್ದಾರೆ, ಅದು ವಿಶೇಷ. ಅದನ್ನು ನಾರದರು ಸ್ಪಷ್ಟವಾಗಿ ಹೇಳಿದರು. ಕೃಷ್ಣಾರ್ಜುನರು ಅಂದ್ರೆ ನರನಾರಾಯಣರು. ಬರೇ ಕೃಷ್ಣಾರ್ಜುನ ಅಷ್ಟೇ, ನರನಾರಾಯಣರು. ವರ್ತಮಾನ ಕಾಲದಲ್ಲಿ ನಾರಾಯಣನ ಛಾಯಾನುವರ್ತಿನಿಯಾಗಿ ನರ, ಅವರೇ ಕೃಷ್ಣಾರ್ಜುನರಾಗಿ ಕಂಡುಕೊಂಡಿದ್ದಾರೆ. ಕೃಷ್ಣಾರ್ಜುನರೊಟ್ಟಿಗೆ ಯುದ್ಧ ಸಂಭವಿಸಿದರೂ ಸಂಭವಿಸಬಹುದು. ನಾರದರು ಮತ್ತೆ ಯಾವುದನ್ನು ಸ್ಪಷ್ಟ ಹೇಳುವುದಿಲ್ಲ. ಅವರು ಹೀಗೊಂದು ಪ್ರಶಾಂತವಾದಂತಹ ನೀರಿಗೊಂದು ಕಲ್ಲೆಸೆದು ಹೋಗುವುದು. ಕನಸಿನಲ್ಲಿಯೂ ಹಾಗೆ ಅಲ್ಲ ನಾರದರು ಹಾಗೆ. ಎಲ್ಲ ಮೌನ ಪ್ರಾರ್ಥನೆ ಮಾಡಿಕೊಂಡಿರುವಾಗ ಕೆಲವರು ಮಧ್ಯೆ ಎದ್ದು ಹೋಗುದಿಲ್ಲ. ಅದು ಅವರಿಗೆ ಅವಾಗ ಹೇಳಬೇಕು, ನಿಮ್ಮದ್ದಕ್ಕೆ ಮೌನ ಪ್ರಾರ್ಥನೆ ಇಲ್ಲ ಅಂತ. ಯಾಕೆ ನೀವು ಮೊದಲೇ ಎದ್ದು ಹೋಗಿ, ನೀವು ಎದ್ದು ಹೋದ ಕಾರಣವೇ ಮೌನ ಪ್ರಾರ್ಥನೆ ಅಂತ. ಹೌದು, ಹಾಗಾದ ಕಾರಣ ನಾರದರು ಹಾಗೆ. ಯುದ್ಧ ಸಂಭವಿಸಿದ್ರೂ ಸಂಭವಿಸಬಹುದು. ನಾರದರು ಅಷ್ಟೇ ಹೇಳಿದರೆ ಸಂಭವಿಸ್ತದೆ ಅಂತ ಅವರು ಸಾಕ್ಷಿಗೆ ಸಿಗುವುದಿಲ್ಲ. ಅವರು ಪ್ರಕರಣವನ್ನು ಎಬ್ಬಿಸಿ ಹಾಕಿ ಹೋಗುದು. ಹಾಗೆ ಹೇಳಿದರು. ನಾರದರ ಮಾತಿನಿಂದ 4ನೇ ಜಾವರದಲ್ಲಿ ಬಿದ್ದ ಕಾರಣ ಇದು ದಿಟವಚನ ಅಂತ ಸ್ಪಷ್ಟ ಆಯಿತು. ದಿಟವಚನವಿದು ಸಚಿವ, ಹೌದು ಸಚಿವೋತ್ತಮ. ಬೇರೆ ಸಂಶಯವೇನು? ಪಟು ಪರಾಕ್ರಮವೆಂದು ತುರಕಗೀರ ಸ್ವಸಂಘಟಿಸಿ ಇಟ್ಟಿಹರೆಮ್ಮೋಲ್ ಕಾಣುತ್ತಿದೆ. ಬೆಟ್ಟಿಗರೆಮ್ಮೋಲ್ ಕಾಣುತ್ತಿದೆ. ಪಿತನ ಬಳಿಗೊಯ್ವೆ ತಪ್ಪಲ್ಲವೈಗೆ, ಪಿತನ ಬಳಿಗೊಯ್ವೆ ತಪ್ಪಲ್ಲವೈ. ಗಟಿಕೆ ಮಾತ್ರ ತುಳಿಗ ತುರಗಮಂ ತರಿಸಲು
ಸಚಿವ ದಿಟ್ಟವಚನವಿದು. ಒಂದು ನಾರದೋಪದೇಶದಿಂದಲೇ 8ನೇ ಅಶ್ವಮೇಧ. ಹೌದು, ಅದು ನಾರದರೇ ಬಂದು ಹೇಳಿದ್ದು. ಹಾ, ದಿಗ್ವಿಜಯಕ್ಕೆ ಹೊರಟು 4 ದಿವಸಗಳಿಲ್ಲ, ನಾರದರು ಕನಸಿನಲ್ಲಿ ಬಂದು ಹೇಳಿದರು. ಹಾ, ಹಾಗಾದ ಕಾರಣ ಇದು ದಿಟ್ಟವಚನ. ಇದರಲ್ಲಿ ನನಗೆ ಗೊಂದಲ ಇಲ್ಲ, ಸಂಶಯ ಇಲ್ಲ, ಹಾ, ಬೇರೆ ಸಂಶಯವಿಲ್ಲ. ನನಗೆ ಕಾಣುತ್ತದೆ ನಮ್ಮ ಕುದುರೆಯನ್ನು ಕಂಡು ಅವರು ಸ್ವಲ್ಪ ಕುದುರೆಯನ್ನು ಪ್ರೋತ್ಸಾಹಿಸಿ ಒಳಗೆ ಕಳುಹಿಸಿದ್ರು, ಅಥವಾ ಇನ್ನೊಂದು ಕುದುರೆ ನಮ್ಮ ಪ್ರದೇಶವನ್ನು ಪ್ರವೇಶ ಮಾಡಿದ ಕಾರಣ ನಮ್ಮ ಕುದುರೆಯ ಕಾವಲಿನವರಿದ್ದಾರಲ್ಲ, ಇವರು ಸ್ವಲ್ಪ ಕುದುರೆಯನ್ನು ಪ್ರೇರೇಪಿಸಿದ್ರು. ಒಂದು ಅಲ್ಲ, ಆವಾಹಿಸಲ್ಪಟ್ಟ ದೇವತೆಗೆ ಉತ್ಸಾಹ ಬಂದು ನಮ್ಮ ಕುದುರೆಗೂ ಪ್ರೇರಣೆ ಬಂತ ಗೊತ್ತಿಲ್ಲ. ಆದ್ರೆ ಒಂದು ಸ್ಪಷ್ಟ, ಏನು? ನಮ್ಮ ಕುದುರೆ ಹೇಗೂ ನಮ್ಮ ಪ್ರದೇಶದಲ್ಲಿ ಉಂಟು, ಇನ್ನೊಂದು ಕುದುರೆ ನಮ್ಮ ಪುರಪ್ರವೇಶ ಮಾಡಿದೆ ಅಂತಾದ್ರೆ ಅಶ್ವಮೇಧದ ಕ್ರಮದಲ್ಲಿ ಯಾರಲ್ಲಿ ಕ್ಷಾತ್ರ ಇದೆ, ಕ್ಷಾತ್ರದ ಬಲುಮೆ ಇದೆ, ವಿಶ್ವಾಸ ಇದೆ, ಅವರು ಕುದುರೆಯನ್ನು ಕಟ್ಟಬೇಕಾದ್ದು ಧರ್ಮ, ಕ್ಷಾತ್ರ. ಒಂದು ವೇಳೆ ಕಪ್ಪ ಕೊಡುವುದಿದ್ರು ಕುದುರೆಯನ್ನೊಮ್ಮೆ ಕಟ್ಟಬೇಕಲ್ಲ, ಮತ್ತೆ ಕಪ್ಪ ಹಿಡ್ಕೊಂಡು ಹೋಗಿ ಕೊಡುವುದು. ಪಾಂಡವರಿಂದ ಪೂಜಿಸಿ ಬಿಡಲ್ಪಟ್ಟಂತಹ ಕುದುರೆ ನಾರದರು ಹೇಳಿದ್ದೆ ಹೌದಾದರೆ ನಮ್ಮ ಪ್ರದೇಶಕ್ಕೆ ಬಂದ ಕಾರಣ ನಾವು ಕಟ್ಟಬೇಕಲ್ಲ. ಅದು ಒಂದು ಕಾರಣ ಆದರೂ ಕೂಡ ಒಂದು ಇನ್ನೊಂದು, ಈಗ ನಾವೇ ಯಾಗವನ್ನು ಮಾಡಲಿಕ್ಕೆ ಹೋಗುವವರು ಮುಖಾಮುಖಿಯಾದಾಗ ಕಟ್ಟಲಿಲ್ಲ ಅಂತ ಹೇಳಿದರೆ ಯಾಗ ಮಾಡುವುದೀಗ ಅವರಿಗೂ ಸಮಸ್ಯೆ ಆಗ್ತದೆ, ನಮಗೂ ಸಮಸ್ಯೆ ಆಗ್ತದೆ. ನಮ್ಮ ಪ್ರದೇಶದಿಂದ ನಮ್ಮ ಕುದುರೆ ಹೊರಗೆ ಹೋದ್ರೆ ಅದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ. ಈಗ ನಮ್ಮ ಪ್ರದೇಶಕ್ಕೆ ಕುದುರೆ ಬಂತು, ಕಟ್ಟಬೇಕಲ್ಲ ನಾವು. ಒಂದ್ ವೇಳೆ ನಾವು ಇದನ್ನು ಬಿಟ್ಟು ಮುಂದೆ ಹೋದ್ರೆ ನಾವು ಬೇರೆ ಪ್ರದೇಶಕ್ಕೆ ಹೋಗಿ ಅಲ್ಲೇನಾದ್ರೂ ಕಾದಾಟ ಆಗುವಾಗ ಇಲ್ಲಿ ಕುದುರೆಯನ್ನು ಕಟ್ಟಿ ಕಾದಾಟ ಆಗುವಾಗ ನಮ್ಮ ಅಷ್ಟೂ ಸೇನೆ ಅಲ್ಲಿ ಉಂಟು, ಅವಾಗ ನಮ್ಮ ಅಪ್ಪಯ್ಯ ಇಲ್ಲಿ ಕೂತ್ಕೊಂಡು ಎಂತ ಮಾಡೋದು, ಹರಿಭಜನೆ ಮಾಡ್ಬೇಕಲ್ಲ. ಅದಕ್ಕೆ ಬೇಕಾಗಿ ಗೊಂದಲ ಬೇಡ. ನಮ್ಮ ಕುದುರೆ ಮತ್ತು ಆ ಕುದುರೆಯನ್ನು ಹಿಡ್ಕೊಂಡು ತಂದೆಯವರಲ್ಲಿಗೆ ಹೋದ್ರೆ ಹೇಗೆ ಅಂತ ನನಗೆ ಕಾಣುದು. ಆದರೆ ತೀರ್ಮಾನ ಮಾಡುವುದು ಕನಸು. ಈಗ ಶಕುನ 4ನೇ ಜಾವದ ಕನಸನ್ನು ಹೌದು ಅಂತ ಹೇಳ್ತಾರೆ, ಆದ್ರೆ ಅದನ್ನೇ ಈ ಕಾಲದಲ್ಲಿ ನಂಬುವುದಾ? ಧೈರ್ಯ ಸಾಲದು. ಯಾವಾಗಲೂ ನಾವೇ ಹೋಗಬೇಕು. ಮಗ ಹೋದ್ರೆ ಮಧ್ಯಮ, ತಾನು ಹೋದ್ರೆ ಉತ್ತಮ, ಆಳು ಹೋದ್ರೆ ಅಲ್ವಾ? ಹೌದು, ಹೇಳಲಿಕ್ಕೆ ಉಪಾಯ ಇಲ್ಲ. ಕೆಲಸಕ್ಕೆ ಜನ ಸಿಗುದಿಲ್ಲ. ಹೇಳಿದ್ರೆ ನಾಳೆ ಇರುವವರು 4 ಮಂದಿ ಬಾರದೇ ಇದ್ರೆ ಅಲ್ವಾ? ಈಗ ಎಲ್ಲರೇ ಆಗಿದೆ ಅಂತ ಹೇಳಿದ್ರೆ ಸಿಂಹಾಸನಕ್ಕೆ ಅಭಿಷೇಚನ ಮಾಡುವಾಗ ಹೇಳ್ತಾರೆ ಗುರುಗಳು, ನೀನಾಡು ಅಮಗ್ರಹಿಸುವುದು ನಾನು ಆಡ್ಲಿಕ್ಕಿದ್ದವ ಅಂತಲ್ಲ, ನೀನು ಜನಸೇವಕ, ನೀನು ಜನರ ಆಳು, ಪ್ರಜೆಗಳೇ ಪ್ರಭುಗಳು, ನೀ ಆಳು. ಇವನಿಗೆ ಅದೇ ಕೆಲಸ, ಅವರನ್ನು ತೃಪ್ತಿಪಡಿಸುವುದು. ಅವರನ್ನು ತೃಪ್ತಿಪಡಿಸಲಿಕ್ಕೆ ಎಂಥದ್ದು ಕೊಟ್ಟರು ಸಾಕಾಗುವುದಿಲ್ಲ. ಹೌದೌದು. ಅದಕ್ಕೆ ಬೇಕಾಗಿ ತಮ್ಮಲ್ಲಿ ವಿನಂತಿ, ನಾ ಆಜ್ಞೆ ಮಾಡಲಿಕ್ಕಿದ್ದವನಲ್ಲ ತಮ್ಮ ವಯಸ್ಸಿನ ಮುಂದೆ. ನಾವು ಆ ಕುದುರೆಯನ್ನು ಕಂಡು ಅಥವಾ ತರಿಸಿ ಅದರಲ್ಲಿರುವಂತಹ ಲಿಖಿತ ಏನು, ಅದರ ವಿಶೇಷತೆ ಏನು. ಈಗ ನಾರದರು ಹೇಳಿದಂತೆ ಅಶ್ವಮೇಧದ ಕುದುರೆ ಹೌದಾದ್ರೆ ಯಾರದು, ನಾವು ಕಟ್ಟಬೇಕಾದದ್ದ ಅಥವಾ ನಾವು ಬಿಡಬೇಕಾದ ಉಪೇಕ್ಷೆ ಮಾಡಬೇಕಾದ, ಇದನ್ನು ತಾವೊಂದು. ಯಾಕೆಂದ್ರೆ ರಾಜನಿಗೆ ಬುದ್ಧಿಯ ಸ್ಥಾನದಲ್ಲಿ ಮಂತ್ರಿ, ಅದರರ್ಥ ರಾಜನಿಗೆ ಬುದ್ಧಿ ಇಲ್ಲ ಅಂತಲ್ಲ. ಅಂದ್ರೆ ಇಂತಹ ಒಂದು ರಾಜಕೀಯ ಪ್ರಜ್ಞೆಯನ್ನು ವಿವೇಚನೆ ಮಾಡುವುದಿದ್ರೆ, ವಿಮರ್ಶಿಸುತ್ತಿದ್ರೆ ಮಂತ್ರಿ. ಅದಕ್ಕೆ ಬೇಕಾಗಿ ಮಂತ್ರಿಗಳು ಹೋದರೆ ರಾಜ ಪ್ರಾತಿನಿಧ್ಯ ಉಂಟು, ಆಗ ರಾಜನೇ ಹೋದಾರೆ. ಅದೀಗ ವಿವಾಹಕ್ಕೆ ಹೆಣ್ಣು ಕೇಳಲಿಕ್ಕೆ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಮಂತ್ರಿಗಳು ಹೋಗುದಲ್ವೋ, ರಾಜ ಹೋಗುವ ಸಂಪ್ರದಾಯ ಇಲ್ಲ. ಅದಕ್ಕೆ ಬೇಕಾಗಿ ತಾವೊಂದು ಆ ಕುದುರೆಯಲ್ಲಿಗೆ ಹೋಗಿ ಅದರ ಹಣೆಯ ಲಿಖಿತವನ್ನು ತಂದು ಅದರಲ್ಲಿ ಏನು ವಿಶಿಷ್ಟತೆ ಇದೆ ಇದನ್ನು ಹೇಳಬಹುದಾ ಅಂತ ನನ್ನದು ವಿನಂತಿ. ತಾಮ್ರಧ್ವಜ,
ಇದು ಹಾಗೆ ಹೋಗಿ ಏನುಂಟು ಅಂತ ಹೇಳುವುದನ್ನು ತಿಳಿದು ಬರ್ತೇನೆ. ಒಳ್ಳೆ ತಾಮ್ರಧ್ವಜ, ತಾರಕೇಶ ಕುಲಾಬ್ಧಿ ಚಂದ್ರನು ತಾರಗಣಂದಿರ ವಿಷ್ಣು ಪಾದಾರವಿಂದವನೊಲಿಸಿಕೊಂಡಿಯ ತಾರು ಶೌರ್ಯ ಪೃಥ್ವಿಗಂಧಿಗಾಗಿ ಶೋಭಿತ ಹಸ್ತಿನಾಪುರದರ ಸಧಮ್ಮಜ ವಿಸ್ತರಿಸಿದ ಯಾದನಯ ವಿದು ಶಕ್ತಿಯರು. ಕೆಲವೊಮ್ಮೆ ಕನಸು ನಿಜ ಆಗ್ತದೆ ಅಂತ ಹೇಳುವುದು ಇದಕ್ಕೆ ನೋಡು. ಕಂಡ ಕನಸು ಒಳ್ಳೆಯ ಶಕುನ ಎಲ್ಲವೂ ನಿಜವೇ. ಪರಾಂಬರಿಸಿ ನೋಡಬೇಕು ಅಂತ ಹೇಳುವ ಕಾರಣಕ್ಕಾಗಿ ಹೋಗಿ ಅಶ್ವದ ಹಣೆಯನ್ನ ನೋಡಿದಾಗ ಅದರ ಹಣೆ ಬರಹ ಏನುಂಟೋ ಏನಿಲ್ವೋ, ಅದರ ಹಣೆಯಲ್ಲಿ ಬರೆದಂತಹ ಲಿಖಿತ ಉಂಟ ಹೇಳಿ ಬಂದರೆ ಒಂದು ದರ್ಶನ ಆಗ್ತದಲ್ಲ. ಅಲ್ಲಿಗೆ ಬಂದದ್ದು. ಬರಬೇಕಿದ್ರೆ ಏನು, ಮೂಗನ್ನು ಹಿಡಿದು ಹೇಳಿದ್ರೆ ಮುಖ ಬರ್ತದೆ, ಕೈಯನ್ನು ಹಿಡಿದ್ರೆ ದೇಹ ಬರ್ತದೆ. ಕರುವನ್ನು ಹಿಡಿದ್ರೆ ಅಲ್ವೋ ದನ ಬರುವುದು. ಕೆಲವೊಮ್ಮೆ ಕರುವನ್ನು ಹಿಡಿದು ಕಟ್ಟಿ ಹಾಕುವುದು ದನ ಬರಬೇಕು ಅಂತಲ್ಲ. ಕರು ಕಚ್ಚೆಲೆಗೆ ಬಾಯಿ ಹಾಕಿದ್ರೆ ಇವನಿಗೆ ಬಾವಿಯ ನೀರನ್ನು ಬೆಳ್ಳಕ್ಕೆ ಮಾಡ್ಲಿಕ್ಕೆ ಹಾಲು ಸಿಗುವುದಿಲ್ಲ. ಅಲ್ಲ, ಬರದ ದನವನ್ನು ಬರಿಸಬೇಕು ಅಂತ ಹೇಳಿ ಆದರೆ ಕರುವನ್ನು ಎಳೆಯಬೇಕು. ಒಳ್ಳೆ ಹಸಿ ಹುಲ್ಲು ಉಂಟು ಅಂತಾದರೆ ಮೇವಿಗೆ ಹೋದ ಹಸು ಬರುವುದೇ ಇಲ್ಲ. ಆವಾಗ ಮನೆ ಯಜಮಾನಿನಿ ಹಗ್ಗದಿಂದ ಕರುವಿಗೆ ಎರಡು ಹೊಡಿತಾಳೆ. ಅವಳು ಅಂಬ ಹೇಳ್ತದೆ. ಆವಾಗ ಅದು ಮೇವಿಗೆ ಹೋದದ್ದು ಓಡಿಕೊಂಡು ಬರ್ತದೆ. ಅದು ಓಡಿಕೊಂಡು ಬರುವುದು ಯಾಕೆ? ಈ ಮನೆಯ ತಾಯಿ ತಂಬಿಗೆಯಲ್ಲಿ ನೀರು ಹಿಡ್ಕೊಂಡು ಕೂತಿದ್ದಾಳೆ. ಅದಕ್ಕಾಗಿಲ್ಲ, ಕರು ಅಳ್ತದೆ ಹೇಳುವ ಕಾರಣಕ್ಕೆ ಬರುವುದು. ಅದು ಬರುವುದು ಕರು ಅಳ್ತದೆ ಅಂತ. ನೋಡ್ದದ್ದು ಮನೆ. ಹೌದಪ್ಪ, ಹೌದೌದು, ಹೇಳಿದ್ರಂತೆ. ನಾವು ನೀರಿಗೆ ಹಾಲಿಗೆ ನೀರು ಸೇರಿಸುವುದಿಲ್ಲ, ತಂಬಿಗೆಯಲ್ಲೇ ನೀರು ಹಿಡ್ಕೊಂಡು ಕರೆಯುವುದು. ಸ್ವಾಮಿ, ಹಾಗಾದ್ರೆ ಈ ಕುದುರೆಯನ್ನು ಕೊಂಡೋಗಿ ಪಿತನನ್ನು ಮೆಚ್ಚಿಸುತ್ತ, ಯಾಕೆಂದ್ರೆ ಈ ಕುದುರೆಯನ್ನು ಕೊಂಡೋದ್ರೆ ಕೃಷ್ಣಾರ್ಜುನರು ಬಂದಾರೋ ಅಂತ ನನ್ನ ಲೆಕ್ಕಾಚಾರ ಇದು. ಆಗ ಅಪ್ಪಯ್ಯನಿಗೆ ಸಂತೋಷ ಆಯಿತು. ಈಗ ನಾರರು 8ನೇ ಅಶ್ವಮೇಧದಲ್ಲಿ ಕೃಷ್ಣ ಬರ್ತಾನೆ ಅಂದರೆ ಹೇಗೆ ಬರ್ತಾನೆ, ಯಾವಾಗ ಬರ್ತಾನೆ, ಎಷ್ಟೊತ್ತಿಗೆ ಬರ್ತಾನೆ ಅಂತ ನಾರದರು ಹೇಳಿದ್ರ? ನಾರದರ ಅರ್ಧ ಹೇಳುದು, ಎಲ್ಲ ಹೇಳುದಿಲ್ಲ ಅವರು. ಅಲ್ಲ, 8ನೇ ಅಶ್ವಮೇಧದ ಆರಂಭದಲ್ಲಿ ಆದರೂ ಆದೀತು, ಅಂತ್ಯದಲ್ಲೇ ಆದರೂ ಆದೀತು. ಒಟ್ಟು 8ನೇ ಅಶ್ವಮೇಧದ ಪ್ರಕ್ರಿಯೆಯಲ್ಲಿ ನಾರದರು ಬರ್ತಾರೆ. ಈಗ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಇಲ್ವೋ? ಪ್ರಕ್ರಿಯೆ ಬ್ರಾಹ್ಮಣರಿಗೆಲ್ಲ ದಕ್ಷಿಣ ಎಲ್ಲ ಕೊಟ್ಟು ನಾವೆಲ್ಲ ತೊಡಗುವಾಗಲೇ ಆರಂಭ ಆಗಿದೆ. ಆರಂಭ ಆಗಿ ಕೆಲವು ದಿವಸ ಆಯಿತು, ಆಮೇಲೆ ಕುದುರೆಯನ್ನು ಬಿಟ್ಟದ್ದು ನಾವು. ಹಾಗೆ ಹೌದು ಅಂತಾದರೆ ನಾರದರು ಒಂದು ಮಾತನಾಡಿದ್ದಾರೆ, ಅಶ್ವಮೇಧ ಮಾಡಿದ ಕೂಡಲೇ ದೇವರ ದರ್ಶನ ಆಗಬೇಕು ಅಂತ ಇಲ್ಲ. ಆದರೆ ಎಲ್ಲವೂ ಭಗವಂತನಿಗೆ ಅರ್ಪಣ. ಅರ್ಪಿಸುವವನು ಬ್ರಹ್ಮ, ದ್ರವ್ಯವೂ ಬ್ರಹ್ಮ, ಪೂಜಾ ಪರಿಕರಗಳು ಬ್ರಹ್ಮ, ಎಲ್ಲವೂ ಬ್ರಹ್ಮ ಅಂತ ಹೇಳುವಾಗ ಎಲ್ಲಿಯಾದ್ರು ಅಲ್ವೋ? ನಾರದೋಪದೇಶ ಹೇಳುದು ನಾನು. ಹಾಗೆಂತ ದೇವರು ಒಂದು ಕಡೆಯಲ್ಲಿ ಹೇಳಿದ್ದಾನಂತೆ, ಈ ಕರ್ಮವೇ ಬ್ರಹ್ಮೋದ್ಭವ ಅಂತ. ಯಾಕೆ ಕರ್ಮ ಮಾಡೋದು? ಕರ್ಮವೇ ಬ್ರಹ್ಮನಿಂದ, ಕರ್ಮ ಬ್ರಹ್ಮೋದ್ಭವ. ಅದು ದೇವರು ಹೇಳಿದ್ದಂತೆ. ಅದು ಕುರುಕ್ಷೇತ್ರದ ಯುದ್ಧದಲ್ಲಿ ಹೇಳಿದ್ದು ಅಂತ ನಮಗೆ ಗುರುಗಳು ಹೇಳಿದ್ದು. ಹೌದು, ನನಗೆ ವಿಶ್ವಾಸ ಗುರುಗಳ ಹತ್ರ. ಹೌದೌದು, ಅವರ ಹತ್ರ ವಿಶ್ವಾಸ ಉಂಟು. ಹಾಗಾದ್ರೆ ಭಗವಂತ ಬರ್ತಾನ? ನನಗೆ ಅನ್ನಿಸ್ತದೆ ಪಾಂಡವರ ಯಾಗನವಧಿ. ಪಾಂಡವರ ಯಾಗನವಧಿ ತಾಮ್ರಧ್ವಜ, ಹಿಂದಿನ 7 ಯಾಗ ಕೃಷ್ಣ ವರ್ಜಿತಮಾಯಿತು. 7 ಯಾಗ ಕೃಷ್ಣ ವರ್ಜಿತಮಾಯಿತು.
ಈಗ ಕೈಗೊಂಡ 8ನೇ ಯಾಗ ಕೃಷ್ಣ ಸಂಯುಕ್ತವಾಯಿತು. ಇದೇ ವ್ಯತ್ಯಾಸ. ಕೃಷ್ಣ ಅರ್ಜುನನನ್ನು ಮೆಚ್ಚಿಸುತ್ತೇನೆ ಅಂತ ನನಗೆ ಧೈರ್ಯ ಉಂಟು. ಅವರನ್ನು ಮೆಚ್ಚಿಸೇನು, ದೇವರನ್ನು ಮೆಚ್ಚಿಸಲಿಕ್ಕೆ ಏನು ಪಂಚಕಜ್ಜಾಯ ಒಂದು ರಾಶಿ ಹಾಕಬೇಕಾ? ಪತ್ರಂ ಪುಷ್ಪಂ ಫಲಂ ಜಲಂ, ಅದು ಇಲ್ಲ. ಸ್ವಲ್ಪ ಅಕ್ಷತೆ ಇಟ್ಟುಕೊಡೋದು, ಅಕ್ಷತೆಯಲ್ಲೇ ಹೇಳುದು ಇದಮಾಸನಂ ಅಲ್ವಾ, ಉಷ್ಣೋದಕಂ, ಉದ್ಧರಣೆಯನ್ನು ದೀಪಕ್ಕೆ ಹಿಡಿಯುವುದು ಉಷ್ಣೋದಕಂ. ಇವನಿಗೆ ಸಾಕಾಗುವುದಿಲ್ಲ, ಅದು ದೇವರಿಗೆ ಅಷ್ಟೇ. ಅಲ್ಲ, ಏನು ಮಾಡಿದರೂ ಕೂಡ ದೇವರ ಅನುಗ್ರಹವನ್ನು ಪಡೆಯಬೇಕು ಅಂತ ನಮಗೂ ಯೋಗ ಬೇಕೋ ಬೇಡವೋ? ಇಲ್ಲಿಂದ ನಾವೀಗ 7 ಮಾಡಿದ್ದೇನಾಯ್ತು? ವಸ್ತ್ರ ಹಾಕಿದ್ದಲ್ಲೇ 3 ನೂಲು ತೆಗೆಯುವುದು, ವಸ್ತ್ರ ಸಮರ್ಪಯಾಗಿ ಸಾಕಾಗ್ತದ? ದೇವರಿಗೆ ಬಟ್ಟೆ ಬೇಕಾ? ವಿಶ್ವ ದಿಗಂಬರ ಅಲ್ವಾ? ಆ ಸಹಸ್ರ ಶೀರ್ಷ ಪುರುಷ ಸಹಸ್ರಾಶ ಸಹಸ್ರಪಾತ್, ಅವನಿಗೆ ಬಟ್ಟೆ ತೊಡೆಯುವುದಿದ್ರೆ ಆ ಬಟ್ಟೆಯ ಅಳತೆ ಎಷ್ಟು? ಅವನೇ ಅತ್ಯತಿಷ್ಠದಶಾಂಗುಲಂ. ಇಡೀ ಜಗತ್ತಿನಲ್ಲಿದ್ದವರ ಎಲ್ಲರ ಬಟ್ಟೆಯೂ ಸಾಕಾಗಲಿಕ್ಕಿಲ್ಲ. ಭಾವ ಮುಖ್ಯ. ಆಸನ, ಅರ್ಘ್ಯ, ಪಾದ್ಯ, ಅದು ನಮ್ಮ ವೈದಿಕ ವಿಭಾಗ. ಭಾವದೊಂದಿಗೆ ಯೋಗ ಸೇರಿದಾಗಲೇ ಅಲ್ವೋ ದರ್ಶನ ಆಗುವಂಥದ್ದು. ಹಾಗಾದ್ರೆ ಪಾಂಡವರ ಯಾಗ ನೆವದಿ ಕೃಷ್ಣ ಎಲ್ಲಿಯಾದರೂ ಸೇರಿಕೊಂಡ್ರೆ, ಇಲ್ಲದಿದ್ರೆ ಪಾಂಡವರ ಯಾಗಕ್ಕೆ ದಿಗ್ವಿಜಯ ಕೊಡುವಾಗ ಈ ಕೃಷ್ಣನಿಗೆ ಅಂತ ಕೆಲಸ ಉಂಟು? ವ್ಯಾಸರು ಸೂಚಿಸಿದ್ರಂತೆ, ಕೃಷ್ಣನು ಅನುಗ್ರಹ ಮಾಡಿದ, ಅರ್ಜುನ ನೀ ಹೊರಡು, ನಾನು ನಿನ್ನೊಟ್ಟಿಗಿದ್ದೇನೆ. ಹೀಗೆಯೋ ಹೇಗೆ ಪಾಂಡವರ ಯಾಗದ ನೆವ ಹಿಡ್ಕೊಂಡು ಈ ಭಾಗದಲ್ಲಿರುವಂತಹ ನಾವು ಭಾಗವತ ಪರಂಪರೆಯನ್ನು ಒಪ್ಪಿದವರಿದ್ದೇವಲ್ಲ, ಬೆಳಗ್ಗೆ ಗದ್ದ ಚಂದನ, ರಾತ್ರಿ ಭಸ್ಮಧಾರಣೆ, ಇದೆಲ್ಲ ಮಾಡುವ, ಇದು ಭಾಗವತ ಪರಂಪರೆ. ಇವರಿಗೆಲ್ಲ ಒಂದು ದರ್ಶನ ಫಲಮಂತ್ರಾಕ್ಷತೆ ಎಲ್ಲ ಈ ಸಲ ಕೊಡುವ. ಹಾಗೆ ಕೃಷ್ಣ ಊರು ತಿರುಗಲಿಕ್ಕೆ ಆಗ್ತದ ಈ ಪ್ರಾಯದಲ್ಲಿ. ಮೊದಲು ಕೃಷ್ಣ ಕೇರಿಯಲ್ಲಿ ಬೀದಿಯಲ್ಲಿ ಹೋಗಿದ್ದಾನೆ. ಹಾಗೆ ಪಾಂಡವರ ಯಾಗ ನೆವದಿ ಕೃಷ್ಣ ಅರ್ಜುನನ ಜೊತೆಗೆ ಪಾರ್ಥಸಾರಥಿಯಾಗಿ ಬಂದನೋ ನನಗೆ ಕಾಣುದು. ಹಾಗೆ ಹೌದಾದ್ರೆ ನಮಗೆಲ್ಲ ಅಲ್ವ ತೀರ್ಥ ಪ್ರಸಾದ ಅನುಗ್ರಹ ಮಾಡಲಿಕ್ಕೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇಲ್ಲದಿದ್ದು ಒಂದು ಕೆಲವು ಉಪಾಯ ಉಂಟು. ಬಂದಿದ್ದಾರಲ್ಲ, ಕರ್ಣಪುತ್ರನಾದಂತಹ ವೃಷಕೇತು, ಪ್ರದ್ಯುಮ್ನ, ಅನಿರುದ್ಧ, ಇನ್ನು ದೊಡ್ಡ ಕಿರೀಟದವ ಇದ್ದಾನೆ ಅಂತ ಅನುಸಾಲ್ವ ಅಡ್ಡಹೊರೆಯಲ್ಲಿ. ಇನ್ನು ದಿಗ್ವಿಜಯಕ್ಕೆ ಮಾರ್ಗ ಮಧ್ಯದಲ್ಲಿ ಬರುವಾಗ ಕುದುರೆ ಕಟ್ಟಿ ಬಿಟ್ಟು ಪೆಟ್ಟು ತಿಂದು ಕಪ್ಪ ಕೊಟ್ಟು ಎಲ್ಲ ಸೇರಿಕೊಂಡವರು ಇದ್ದಾರೆ ಹಿಂದಿನವರು. ತುಚ್ಛರ ಕರ್ಣಾದಿಗಳು ಅವನ ಮಕ್ಕಳು ಯಾರಿದ್ದಾರೆ? ಕರ್ಣಜನ, ಇನ್ನೊಬ್ಬರ ಮತ್ತದ, ಅವರು ಲಕ್ಷ ಅಲ್ಲ, ಅವರೆಲ್ಲ ಒಂದೊಂದು ಬಾಣದಲ್ಲಿ ನಿವಾರಿಸಿ ಏನು. ಕೃಷ್ಣಾರ್ಜುನರು ಬಂದ್ರೆ ಅದಕ್ಕೆ ಬೇಕಾಗಿ ನಮಗೆ ಕೃಷ್ಣಾರ್ಜುನರ ಹತ್ರ ಹೋರಾಟ ಮಾಡಬೇಕು ಅಂತಲೂ ನನಗಿಲ್ಲ. ಕುದುರೆಯನ್ನು ಹಿಡ್ಕೊಂಡು ಹೋದ್ರೆ ಇವರಿಗೆಲ್ಲ 4 ಹೊಡೆದ್ರೆ ಈ ಪಡೆಯವರಿಗೆ ಯುದ್ಧವೂ ನಡೆಯಿತು, ಕುದುರೆಯನ್ನು ಹಿಡ್ಕೊಂಡು ಹೋಗುದು. ಆ ಕುದುರೆಗಾಗಿ ಕೃಷ್ಣಾರ್ಜುನರು ಬಾರದೆ ಇರ್ಲಿಕ್ಕಿಲ್ಲ, ಬರಲೇಬೇಕವು. ಹಾಗಾದ್ರೆ ಪಾಂಡವರ ಯಾಗ ನೆವದಿ ಕೃಷ್ಣ ನಮಗೆಲ್ಲ ಅನುಗ್ರಹ ಮಾಡಲಿಕ್ಕೆ ಬಂದಿದ್ದಾನೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಭೀತಿ ಇಲ್ಲ. ಹಾಗೆ ಅಂತ ನಾವು ಯುದ್ಧಕ್ಕಾಗಿ ಸ್ವಾಗತಿಸಬೇಡುವೋ? ನಾವು ಹೂ ಹಣ್ಣು ಕಾಯಿ ಹಿಡ್ಕೊಂಡು ನಿಲ್ಲುದಾ? ನಾನು ನಿನ್ನ ದಾಸನಯ್ಯ ಅಂತ, ನೀನು ಯಾಕೋ, ನಿನಗೆ ಹಂಗಿ ಯಾಕೋ ಅಲ್ವೋ? ಕ್ಷತ್ರಿಯರಾದವರು ಕ್ಷಾತ್ರ ತೇಜದಿಂದಲೇ ದೇವರನ್ನು ಒಲಿಸಿಕೊಳ್ಳಬೇಕಲ್ವೋ? ಇಲ್ಲದಿದ್ದರೆ ಕೂತ್ಕೊಂಡು ಹೇಳುದು ತೇಲಿಸೋ ಇಲ್ಲ ಮುಳುಗಿಸೋದು. ಅವಾಗ ಮುಳುಗಿಸುವುದೇ ಯಾರು, ತೇಲಿಸುವುದಿಲ್ಲ. ನಾ ಒಂದೇ ಹೇಳ್ತೇನೆ, ಈ ದುರ್ಬಲನಾದ್ರೆ ದೇವರು ಲಕ್ಷಿಸುವುದಿಲ್ಲ. ದುರ್ಬಲ ದೇವರಿಗೆ ಬೇಕಾ? ದೇವರಿಗೆ ಅದೇ ಕೆಲಸವಾ? ಯಾರಲ್ಲಿ ಪ್ರಾಬಲ್ಯ ಉಂಟು ಅದಕ್ಕಾಗಿ ಆ ಯೋಗ್ಯತೆಯನ್ನು ನಮಗೆ ಕೃಷ್ಣನನ್ನು ಸ್ವಾಗತಿಸುವ ಅದು ಅಥವಾ ಪಾರ್ಥ ಸಾರಥಿಯನ್ನು ಸ್ವಾಗತಿಸಬೇಕಿದ್ರೆ ದ್ವಾರಕೆಯಲ್ಲಿರುವಂತಹ ಕೃಷ್ಣ ಅನ್ನೋದು ತಬಂದ ಅವನಿಗಲ್ಲ, ಇವ ಪಾರ್ಥ ಸಾರಥಿ. ಅರ್ಜುನನ ರಥದಲ್ಲಿ ಕೃಷ್ಣ, ಕೃಷ್ಣನ ರಥದಲ್ಲಿ ಅರ್ಜುನ ಅಲ್ಲ. ಅದಕ್ಕೆ ಬೇಕಾಗಿ ನಾ ಆಲೋಚನೆ ಮಾಡೋದು,
ಕೃಷ್ಣನನ್ನು ಸ್ವಾಗತಿಸುವಾಗ ನಾವು ಒಂದು ಕ್ಷಾತ್ರದಲ್ಲೇ ಸ್ವಾಗತಿಸಿದ್ರೆ ಹೇಗೆ, ಒಂದು ವ್ಯೂಹವನ್ನು ಬಲಿದು ಸ್ವಾಗತಿಸಿದ್ರೆ ಹೇಗೆ? ಯಾವ ವ್ಯೂಹ ಬಲಿಯುವುದು ಹಾಗಾದ್ರೆ? ಸತ್ಯ ಚಂದ್ರಾಕೃತಿಯೋಳ್ ಎಲ್ಲರ ಪರಬಲದೊಳಗೆ ಬಳಿಕಿದ್ದ ಚಂದ್ರವಂಶೀಯರು ಒಂದು ರೀತಿಯಿಂದ ಪೂರ್ಣ ಚಂದ್ರವೇ ಹೊರತು ಅವರಿಗೆ ದಿಗ್ವಿಜಯಕ್ಕೆ ಹೊರಟ ಅವರಿಗೆ ರತ್ನಪುರದಲ್ಲಿ ಅರ್ಧ ಚಂದ್ರ ಅಂತಾಗಬೇಕು. ಅರ್ಧ ಚಂದ್ರಾಕೃತಿಯ ವ್ಯೂಹ ವ್ಯವಸ್ಥೆ. ಇಲ್ಲಿ ಗೊತ್ತಾಗಲಿ, ಇಲ್ಲಿ ಬಂದ್ರೆ ಅರ್ಧ ಚಂದ್ರ. ಕೃಷ್ಣನಿಗೆ ಅರ್ಥ ಆಗುವುದಿದ್ರೆ ಆಗಲಿ. ನಾವು ಏನೂ ಇಲ್ಲದವರಲ್ಲ, ನಮ್ಮ ಹತ್ರ ಅರ್ಧ ಚಂದ್ರ ಉಂಟು, ನೀನು ಅದನ್ನು ಪೂರ್ಣ ಚಂದ್ರ ಮಾಡು. ಅಲ್ಲ, ಕೃಷ್ಣನಿಗೂ ಅರ್ಧ ಚಂದ್ರ ಹೇಳುವಂಥದ್ದು ಸಂಬಂಧ ಉಂಟು ಅಲ್ವಾ? ಪೂರ್ಣ ಮಾಡಿಕೊಡ್ಲಿ ಕೃಷ್ಣ, ಪೂರ್ಣ ಮಾಡಿಕೊಡ್ಲಿ. ಚಂದ್ರವಂಶೀಯ ವರಿಷ್ಠರಾದಂತಹ ಪಾಂಡವರ ಹತ್ರ ಮಾತ್ರ ಅಲ್ಲ, ನಮ್ಮ ಹತ್ರವೂ ಉಂಟು. ಏನೂ ಇಲ್ಲದವ ಭಿಕ್ಷೆ ಬೇಡ್ಲಿಕ್ಕೆ ಹೋದ್ರೆ ಕೊಡುವ ಹೇಳ್ತಾನೆ, ನಿನ್ನ ಹತ್ರ ಏನೂ ಇಲ್ಲಲ್ಲ, ನಿನಗೆ ಕೊಟ್ಟು ಪ್ರಯೋಜನ ಇಲ್ಲ ಅಂತ. ಕೊಟ್ಟದ ಮೇಲೆ ಅದು ಇಲ್ಲ ಅಂತಲೇ ಆಗೋದು. ನಾವು ಏನಾದ್ರೂ ಮಾಡಿ ಕೇಳಲಿಕ್ಕೆ ಹೋದ್ರೆ ಆಗ ಅವರು ಕೊಡ್ತಾರೆ. ಏನಾಯ್ತು, ನಮ್ದು ಇಷ್ಟ ಆಯ್ತು, ಹಾಗಾದ್ರೆ ಪೂರ್ಣ ಮಾಡ್ಲಿಕ್ಕೆ ನಾನಿದ್ದೇನೆ. ನಮ್ಮ ಹತ್ರ ಏನೂ ಇಲ್ಲ, ನೀವು ಕೊಡಬೇಕು. ಆಗ ಹೇಳ್ತಾರೆ, ನೀವು ಏನು ಮಾಡಬೇಡಿ, ಏನಿಲ್ಲಲ್ಲ, ಏನು ಮಾಡಬೇಡಿ, ಸುಮ್ಮನೆ ಕೂತ್ಕೊಳ್ಳಿ. ನಮ್ಮ ಹತ್ರ ಏನಾದ್ರೂ ಇದ್ರೆ ಬಂಡವಾಳ ಸ್ವಲ್ಪ ಬೇಕು ನಮ್ಮ ಹತ್ರ. ಈಗ ಕಾಶಿಯಿಂದ ತೀರ್ಥ ತಂದಿತ್ತು, ನಮ್ಮನೆ ಮನೆಯ ಬಾವಿಯಲ್ಲಿ ನೀರೇ ಇಲ್ಲದಿದ್ರೆ ಕಾಶಿ ತೀರ್ಥವನ್ನೇ ನಾವು ಅನ್ನ ಬೇಯಿಸ್ಲಿಕ್ಕೂ ಮಾಡುದು, ಪಾನಕ ಮಾಡ್ಲಿಕ್ಕೂ ಮಾಡುದು, ತೀರ್ಥಕ್ಕೂ ಅಂತಾರೆ, ನಾವೆಂತ ಮಾಡುದು? ನಮ್ಮ ಹತ್ರ ಮನೆಯ ಬಾವಿಯಲ್ಲಿ ನೀರಿದ್ರೆ ಕಾಶಿ ತೀರ್ಥವನ್ನು ಸೇರಿಸಿ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ಕಾಶಿ ಸಮಾರಾಧನೆ ಮಾಡಿ ಎಲ್ಲರಿಗೂ ತೀರ್ಥ ಕೊಡ್ಲಿಕ್ಕೆ ಆಗ್ತದೆ. ಅದಕ್ಕಾಗಿ ಅವರಿಗೆ ಅರ್ಥ ಆಗಲಿ. ಅವರ ನಮ್ಮ ಕ್ಷಾತ್ರವನ್ನು ಕಂಡು ಇಲ್ಲಿಂದಲೇ ಅವರು ಅರ್ಧ ಚಂದ್ರವೋ ಅಥವಾ ನಮ್ಮ ಅರ್ಧ ಚಂದ್ರಕ್ಕೆ ಅವರು ಪೂರ್ಣ ಚಂದ್ರವೋ. ಮತ್ತೊಂದು, ಈ ಅರ್ಧ ಚಂದ್ರದಲ್ಲಿ ಎರಡು ತೀಕ್ಷ್ಣವಾದ ಅಲಗಲ್ವ, ಅದು ಅರ್ಥ ಆದೀತು ಕೃಷ್ಣನಿಗೆ. ಅದಕ್ಕೆ ಬೇಕಾಗಿ ಅರ್ಧ ಚಂದ್ರಾಕೃತಿಯ ಸೇನಾ ವ್ಯವಸ್ಥೆ. ನಮ್ಮ ಶ್ರದ್ಧೆಯೂ ಹೌದು, ಭಕ್ತಿಯೂ ಹೌದು, ನಮ್ಮ ಕ್ಷಾತ್ರವೂ ಹೌದು. ಕ್ಷಾತ್ರ ಭಕ್ತಿ. ನಾವು ವೀರ ವೈಷ್ಣವರು, ನಿನ್ನ ದಾಸನ ಅಲ್ಲ ನಾವು, ಅದಕ್ಕೆ ಬೇರೆ ಇದ್ದಾರೆ. ಅಲ್ಲ, ಜ್ಞಾನದ ತಳಹದಿ ಇದ್ರೂ ಕೂಡ ಕ್ಷಾತ್ರವೇ ಪ್ರಧಾನ ನಮಗೆ, ನಮ್ಮ ಗುಣ ಅದು ಅಲ್ವಾ? ಆ ಕಾರಣದಿಂದ ಯಾರ್ಯಾರು ಆಯಕಟ್ಟಿನ ಪ್ರದೇಶದಲ್ಲಿ ಅರ್ಧಚಂದ್ರಾಕಾರದ ಸೇನಾ ವ್ಯವಸ್ಥೆಗೆ, ವ್ಯೂಹಕ್ಕೆ ಎಲ್ಲೆಲ್ಲ ಯಾರು ನಿಲ್ಲಬೇಕು ಎಲ್ಲಿ ಅಂತ ತಮ್ಮ ನಿರ್ದೇಶನದಲ್ಲಿ ನಮ್ಮ ಚದುರಂಗ ಸೇನೆಯನ್ನು ಸಿದ್ಧಪಡಿಸಿ ಕೃಷ್ಣಾರ್ಜುನರ ಸ್ವಾಗತದ ಸಿದ್ಧತೆಯಲ್ಲಿ ನಾವು ಇರೋಣವೋ? ಒಳ್ಳೆಯದು. ಲಕ್ಷ್ಮೀಪತಿ ಮಯೂರ ಧ್ವಜನ ಪರಿಗಣ ಮಯೂರ ಧ್ವಜನ ಪರಿಗಳ ಶ್ರುತಗೊಳಿಸುತ್ತಿದ್ದನು ವಿಲಾಸದುಳ್ಳುರಿವೆ ತಾಯೆಂದು ಲಾಲಿಸು ಪಾರ್ಥ ನೀನು ನಾನಿನ್ನೋಳು ಬೇಳುವ ನುಡಿಗಳನ್ನು, ನಾನಿನ್ನೋಳು ಬೇಳುವ ನುಡಿಗಳನ್ನು
ಶ್ರೀಕೃಷ್ಣ. ತಿರುಗಾಟದಲ್ಲೇ ಕೆಲ ಸಮಯವನ್ನು ವ್ಯಯಿಸಿದವರಿದ್ದೇವೆ. ಆಹಾ, ಮೊದಲಾಗಿ ನಾನಿರಲಿಲ್ಲ, ನೀನೊಬ್ಬನೇ ಹೊರಟೆ. ಹೌದು. ಹಾಗೆಂತ ಕೆಲವು ಪ್ರಕರಣಗಳಾದ ಮೇಲೆ ನಾನೂ ನಿನ್ನ ಜೊತೆಯಾಗಿ ಬರಬೇಕು ಅಂತ ನೀನು ಅಪೇಕ್ಷಿಸಿದೆ. ಹೌದು. ಹಾಗಾಗಿಯೇ ಮಣಿಪುರದಿಂದ ಮತ್ತೆ ನಿನ್ನ ಜೊತೆಯಾಗಿ ನಾನು ಬಂದಿದ್ದೇನೆ. ನಿನ್ನಲ್ಲಿ ಒಂದು ಒಳ್ಳೆ ಗುಣವನ್ನು ಗಮನಿಸಿದ್ದೇನೆ ನಾನೀಗ. ಒಂದೇಯೋ? ಒಂದು ಅಂತ ಅಂದ್ರೆ ಹಲವರಲ್ಲಿ ಒಂದು. ಮೊದಲೆಲ್ಲ ನಿನಗೆ ಹೇಳುವ ಚಪಲ ಇತ್ತು, ಮಾತಾಡಬೇಕು ಅಂತ. ಈಗ ಉಳಿದವರು ಮಾತಾಡಿದ್ದನ್ನು ಕೇಳುತ್ತಿ ಸುಮ್ಮನೆ ಕುಳಿತು. ಹೌದು. ಹಾಗಾಗಿ ಲಾಲಿಸು ಪಾರ್ಥ ನೀನು ಅಂತ ಹೇಳಿತು. ಮಾತನಾಡುವುದಕ್ಕಾಗಿಯೇ ಮಾತಾಡುವ ಸಾಮರ್ಥ್ಯ ಇರುವಂತಹ ಶ್ರೀಕೃಷ್ಣ ಪರಮಾತ್ಮ ಇದ್ದಾಗ ನಾನು ಮಾತನಾಡೋದು ಒಳ್ಳೆಯದು ಅಂತೇಳಿ ಸುಮ್ಮನೆ ಇದ್ದೇನೆ. ಅಂದ್ರೆ ನಾನು ಮಾತಾಡ್ಲಿಕ್ಕೆ ಮಾತ್ರ ಇರುವುದು ಅಂತಲ್ಲ. ಅಲ್ಲ, ನೀನು ಮಾತಾಡಿದ್ರೆ ಚಂದ ಅಂತ. ನಾನು ಮಾತನಾಡಿದ್ರೆ ಚಂದ. ಅರ್ಜುನ, ನಾನು ಮತ್ತು ನೀನು ಬೇರೆಯ. ನನ್ನ ನೆರಳಾಗಿ ನನ್ನ ಸಖನಾಗಿ ಇರುವವನು ನೀನು. ನೀನು ಅವಕಾಶ ಕೊಟ್ಟರೆ ನಾನು ಮುಂದೆ ಇರ್ತೇನೆ, ನೀನು ಅವಕಾಶ ಕೊಡದೇ ಇದ್ರೆ ನಾನು ಹಿಂದೆ ಇರ್ತೇನೆ. ಒಂದು ಪ್ರಕರಣ ನೆನಪಿಸಿಕೊ. ಜಯದ್ರಥನನ್ನು ಈ ದಿನ ಸೂರ್ಯಾಸ್ತದ ಒಳಗೆ ಕೊಲ್ಲುತ್ತೇನೆ ಅಂತ ನೀನು ಹೇಳಿದಾಗ, ಒಂದು ವೇಳೆ ನಿನಗೆ ಸಾಧ್ಯವಾಗದೆ ಹೋದ್ರೆ ನಾನಾದ್ರೂ ನಿನ್ನ ಬದಲಾಗಿ ಕೊಲ್ತೇನೆ ಅಂತ ನಾನು ಸಿದ್ಧನಾಗಿದ್ದವ. ಹೌದೇ ಹೌದು. ಅಂದ್ರೆ ಅರ್ಥ ಏನು? ಏನು? ಯಾವ ಕಾರಣಕ್ಕೂ ನಿನ್ನನ್ನು ಬಿಟ್ಟು ಬಿಡುವ ಪ್ರಶ್ನೆ ಇಲ್ಲ ಪಾರ್ಥ. ಒಂದುಂಟು ಈಚೆ ಬಂದ ಮೇಲೆ ಹೆಸರು ಮಾತ್ರ ಬದಲಾವಣೆ ಮಾಡಿ ಮತ್ತೆ ಉಳಿದದ್ದು ಬಾಯ್ಪಾಠ ಹೇಳಿದ್ರೆ ಸಾಕಾಗ್ತದೆ. ಹೌದು. ಇಲ್ಲಿಗೆ ಬಂದ ಮೇಲೆ ಹೌದು, ಗೊತ್ತಾಯ್ತಲ್ಲ. ಒಂದು ಯುದ್ಧ ನಡೆದಿದೆ, ಆ ಯುದ್ಧದ ಬಗ್ಗೆ ವಿಮರ್ಶೆ ಮಾಡುವವರೇ ಇರೋದು ಇಲ್ಲಿ. ಅದು ಒಂದು ಸತ್ಯಾಂಶವನ್ನು ಯಾರು ತಿಳ್ಕೊಳ್ಳಿಲ್ಲ. ಅದಲ್ಲ, ಇನ್ನೊಂದು ಈ ತಿರುಗಾಟಕ್ಕೆ ಬಂದ್ರೆ ಪರಮ ವೈಷ್ಣವ, ನನ್ನ ಭಕ್ತ, ಸದ್ಧರ್ಮದಿಂದ ಪ್ರಜೆಗಳನ್ನು ಪಾಲಿಸುವವ, ಇದೆಲ್ಲ ಅದೇ ವಾಕ್ಯ. ಹೌದು. ಇಲ್ಲಿ ಮೇಲೆ ಹೆಸರು ಬದಲಾಯಿಸಿದ್ರೆ ಆಯ್ತು. ಹಂಸಧ್ವಜ ಅಂತ ಇರುವಲ್ಲಿ ಮತ್ತೆ ಬೇರೆ ಯಾವ್ದಾದ್ರು ಯಾರಾದ್ರೂ ಒಂದು ಹೆಸರು ಹಾಕೋದು. ಯಾಕೆ ಆಡಿದೆ ನಾನು ವಿನೋದಕ್ಕಾಗಿ ಆದರೂ. ಯಾಕೆ? ಯಾವ ಪುರಕ್ಕೆ ನಾವು ಬಂದಿದ್ದೇವೋ ಈ ಪುರದಲ್ಲಿ ನಮ್ಮ ಕುದುರೆಯನ್ನು ಬಂಧಿಸಿದ್ದಾರೆ, ನಮಗದು ಗೊತ್ತಾಗಿದೆ. ಹೌದು. ಹೌದಲ್ಲ? ಪರಮ ವೈಷ್ಣವರು ಇಲ್ಲಿಯವರು. ರತ್ನಪುರ ಅಂತ ಹೆಸರು ಇಲ್ಲಿಗೆ. ರತ್ನಪುರ ಮಾತ್ರವಲ್ಲ, ಈ ರಾಜ್ಯವನ್ನು ಆಳುತ್ತಿರುವವನಿಗೆ ಮಯೂರ ಧ್ವಜ ಅಂತ ಹೆಸರು. ಎಲ್ಲರೂ ಧ್ವಜರೇ ಈ ಕಡೆ. ಹೌದು. ಹಂಸಧ್ವಜ, ನೀಲಧ್ವಜ, ಮಯೂರ ಧ್ವಜ, ಮುಗಿಲಿಲ್ಲ. ಮಯೂರ ಧ್ವಜನಿಗೊಬ್ಬ ಮಗ ಇದ್ದಾನೆ, ಅವನ ಹೆಸರು ತಾಮ್ರಧ್ವಜ. ಏನಾಯ್ತು? ಅಲ್ಲ, ಅವನ ಹೆಸರು ತಾಮ್ರ ಅಂತ. ಒಬ್ಬ ಮಯೂರ. ಹೌದು. ಒಂದೇ ಹೇಳು, ಶುದ್ಧ ಬಂಗಾರ ಆಭರಣ ಮಾಡುವುದಕ್ಕಾಗುವುದಿಲ್ಲ ಅಂತೆ ಅಲ್ವೋ? ಅಪರಂಜಿ ಅಂತ ಆದ್ರೆ ಅದನ್ನು ಬೇಕಾದ ಹಾಗೆ ಆಭರಣ ಮಾಡಿ ಕೊರಳಿಗೆ ಧರಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಅದು ಸರಿಯಾದ ಆಭರಣವಾಗಿ ಕೊರಳಲ್ಲಿರಬೇಕಾದ್ರೆ ಸ್ವಲ್ಪ ತಾಮ್ರ ಬೇಕಾಗ್ತದೆ ಸೇರಿಸುವುದಕ್ಕೆ. ಅದಕ್ಕಾಗಿ ಮಯೂರ ಧ್ವಜ ತಾಮ್ರ ಧ್ವಜನನ್ನು ಪಡೆದಿದ್ದಾನೋ. ಭಕ್ತನಾಗಿ ಮಯೂರ ಧ್ವಜನಿದ್ರು ತನ್ನದ್ದಾದಂತಹ ಪೌರುಷದಿಂದಲೇ ಒಂದೊಮ್ಮೆಗೆ ಗೌರೀಲೋಲನನ್ನಾದರೂ ಗೆಲ್ಲಬಲ್ಲ ಸಾಮರ್ಥ್ಯವನ್ನು ಮಯೂರ ಧ್ವಜನ ಮಗನಾದಂತಹ ತಾಮ್ರ ಧ್ವಜ ಹೊಂದಿದ್ದಾನೆ. ಹೌದಾ? ನಾನು ಗೆದ್ದಾಗಿದೆ. ನೀನು ಗೆದ್ದಾಗಿದೆ. ಅವ ಗೆಲ್ಲಬಲ್ಲ. ಗೆಲ್ಲುವಂತಹ ಸಾಮರ್ಥ್ಯವನ್ನು ಹೊಂದಿದವನಿದ್ದೇನೆ ಅರ್ಜುನ. ನಮ್ಮದು ಒಂದಲ್ವೋ ತಿರುಗಾಟ. ಈಗ ನಿನ್ನ ಜೀವನದಲ್ಲಿ ಬೇರೆ ರೀತಿಯಿಂದ ನೀನು ತಿರುಗಾಟ ಮಾಡಿದ್ರು ಅಶ್ವಮೇಧದ ಹಯದ ಹಿಂಬಾಲಕನಾಗಿ ಒಂದು ದೃಷ್ಟಿಯಿಂದ ನೋಡಿದರೆ ಕುದುರೆತ್ತಾಯನಾಗಿ ಹೌದು ನೀನು ಹೊರಟವ. ಇದು ಮೊದಲನೇ ಸಲ. ಅದೇ ಹೌದು, ಕುದುರೆಯ ಹಿಂದಿನಿಂದ ಹೊರಟದ್ದು. ಆದರೆ ತಾಮ್ರಧ್ವಜ ಹಾಗಲ್ಲ, 7 ಬಾರಿ ಹೊರಟಿದ್ದಾನೆ. ಇದಕ್ಕೆ ಮೊದಲು 7 ಅಶ್ವಮೇಧಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದಾರೆ ಇಲ್ಲಿ ಅವರು ಅಂತ. ಆ 7 ಕಾರ್ಯಕ್ರಮ ಇದಿಷ್ಟೇ ಜಾಗದಲ್ಲಿ ಆಗಿದ್ದ ಅಂತ. ಅದ್ಯಾಕೆ? ಅಲ್ಲ, ಇಲ್ಲಿಂದ ಹೊರಗೆ ನಮ್ಮ ಕಡೆಗೆ ಬರಲಿಲ್ಲ. ಅಲ್ಲೆಲ್ಲ ಕೆಲವು ಸಲ ಆಚೆ ಎಲ್ಲ ದೊಡ್ಡದು ಮಾಡ್ತಾರೆ. ಅದು ಈ ಸಲ ಮಾತ್ರ ಈಗ ಅಷ್ಟೇ. ಕೆಲವೆಲ್ಲ ಅನಿವಾರ್ಯ ಅಂತ ಆಗುವಾಗ ಅದು ದೊಡ್ಡದೂ ಆಗ್ತದೆ, ಸಣ್ಣದೂ ಆಗ್ತದೆ. ಮತ್ತೆ ಒಂದು ಅರ್ಜುನ, ಈಗ ಅಶ್ವಮೇಧದ ಕುದುರೆಯನ್ನು ಬಲವಂತವಾಗಿ ನಾವು ಕಳಿಸುವುದು, ಅದು ರಾಜ್ಯದ ಒಳಗೆ ಸುತ್ತು ಬಂದರೂ ನಡೆಯುತ್ತದೆ. ಪುತ್ರಕಾಮ್ಯಷ್ಟಿಯನ್ನು ಮಾಡುವುದಕ್ಕೆ ಮೊದಲೇ ದಶರಥ ಚಕ್ರವರ್ತಿ ಅಶ್ವಮೇಧವನ್ನು ಮಾಡಲಿಲ್ಲ. ಈಗ ಯಾವುದೆಲ್ಲ ದೇಶಕ್ಕೆ ಅದು ಹೋಗಿದೆ ಅಂತ ಕೇಳಿದ್ರೆ ನಮ್ಮಲ್ಲಿ ಉತ್ತರ ಇಲ್ಲ. ಅದು ಅಯೋಧ್ಯೆಯ ಒಳಗೆ ಸುತ್ತ ಹಾಕಿರ್ಲೂಬಹುದು. ಇರಬಹುದು. ಹಾಗೆಯೇ 7 ಯಾಗಗಳನ್ನು ಯಶಸ್ವಿಯಾಗಿ ಪೂರೈಸಿ 8ನೇ ಯಾಗಕ್ಕೆ ಸಂಕಲ್ಪ ಮಾಡಿ ಈ ನಗರದ ಅಧಿಪನಾದಂತಹ ಮಯೂರಧ್ವಜ ಬಲವಂತನೂ ಆಗಿರುವವನು ನರ್ಮದಾ ನದಿಯ ತೀರದಲ್ಲಿ ಯಜ್ಞಶಾಲೆಯನ್ನು ನಿರ್ಮಿಸಿ ಯಜ್ಞ ದೀಕ್ಷಿತನಾಗಿ ಕುಳಿತವನಿದ್ದಾನೆ.
ಅವನ ಮಗನಾದಂತಹ ತಾಮ್ರಧ್ವಜ ಸೇನಾ ನಾಯಕನಾಗಿ ನಮ್ಮ ಮುಂದೆ ಬರುವಾಗ ನಮ್ಮ ಕುದುರೆ ಮತ್ತು ಅವನ ಕುದುರೆ ಎದುರಾಗಿ ಸಂಘರ್ಷ ನಡೆದು ಈಗ ನಮ್ಮ ಕುದುರೆಯನ್ನು ಕಟ್ಟಿ ಹಾಕಿ ಅರ್ಧಚಂದ್ರಾಕೃತಿಯ ಸೇನಾ ವ್ಯೂಹವನ್ನು ನಿರ್ಮಾಣ ಮಾಡಿ ನಮಗೆ ಪಂಥಾಹ್ವಾನವನ್ನು ಕೊಟ್ಟವರಿದ್ದಾರೆ. ಇದಿಷ್ಟು ಕತೆ. ಪರಮಾತ್ಮ ಪಂಥಾಹ್ವಾನವನ್ನು ನಮಗೊಬ್ಬರು ಕೊಡಬೇಕಾದ ಅಗತ್ಯ ಇಲ್ಲ. ಬದ್ಧತೆಯ ಅರಿವು ನಮಗುಂಟು, ನಮಗೆ ಇನ್ನೊಬ್ಬರು ಪಂಥಾಹ್ವಾನ ಕೊಡಬೇಕು. ನಮ್ಮ ಕೆಲಸ ನಾವು ಮಾಡಬೇಡ. ಬಂಧಿಸಿದಂತಹ ಕುದುರೆಯನ್ನು ಬಿಡಿಸಿಕೊಳ್ಳಬೇಕಾದ್ದು ನಮ್ಮ ಬದ್ಧತೆ ಅಂತ ಆದ ಮೇಲೆ ಅವನು ಎಂಥವನೇ ಆಗಿರಲಿ ನಾವು ಹೋರಾಟವನ್ನು ಮಾಡಲೇಬೇಕಲ್ಲ ಕೃಷ್ಣ. ಕುದುರೆಯನ್ನು ಬಿಡಿಸಿಕೊಳ್ಳುವುದು ನಮಗೆ ಧರ್ಮ. ಹೋದ್ರಲ್ಲ ಇವರು ಕೆಲವರೆಲ್ಲ. ಆದರೆ ಒಂದು ನಾವು ಮಾತನಾಡಿಕೊಂಡಿರುವಾಗಲೇ ಕೆಲವು ಹುಡುಗರು ಎದ್ರು ಕೆಲವರು ಎದ್ದು ಕೆಲವರೊಳಗೆ ಹೋದ್ರು. ಇದು ಕೆಲವರು ಎದ್ದು ನಿಂತು ನಾವಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಎದ್ದು ನಿಂತವರನ್ನು ಮತ್ತೆ ಸಂತೈಸಿ ಕೂತುಕೊಳ್ಳಿ ಅಂತ ಹೇಳಿ. ಹೌದು, ಯಾಕೆ ಪರಾಕ್ರಮಿಗಳೆಂಬವರ ಸಂತೈಸಿ ಪರಾಕ್ರಮಿಗಳೆಂಬವರ ಸಂತೈಸಿ ನಿಜ ಸೇನೆ ಹಂಸಾಕೃತಿಯೊಳು ಹವಣಿಸುತ್ತ ಕೊರಳುಳಲು ಸಾಲ್ವನ ಕಂಗಳ ನೀಲ ಹಂಸ ಧ್ವಜರನು ತವಕದಿಂದು ಭಯ ಪಕ್ಷಕ್ಕೆ ಕಾಮ ಅನಿರುದ್ಧ ನವಘಟಿಪ ಭೋಜ ಸಾತ್ಯಕಿಗಳೋ ಪಾದದುಳ್ಳೋ ನವಘಟಿಪ ಭೋಜ ಸಾತ್ಯಕಿಗಳ ಪಾದದುಳು ಸವಲಿಂಗವರಿಗೆ ಮೇಘವರ್ಣ ಯವನಾಶ್ವನ ವ್ಯೂಹ ಚಂಚು ಸ್ನಾನಗೆ ಅಸಂಘಟಿತವಾದಂತಹ ಹೋರಾಟ ಯಾವ ಕಾಲಕ್ಕೂ ಗೆಲುವು ಸಿಗುವುದಕ್ಕೆ ಕಷ್ಟ. ಇಲ್ಲ ಸಿಗುವುದಿಲ್ಲ. ಅರ್ಧಚಂದ್ರಾಕೃತಿಯ ವ್ಯೂಹ ನಿರ್ಮಾಣವನ್ನು ತಾಮ್ರಧ್ವಜನ ಪಕ್ಷದವರು ಮಾಡಿದ್ದಾರೆ ಅಂತ ನಾನು ಆಡಿದೆ. ಹೌದು, ಅದಕ್ಕೆ ಪ್ರತಿಯಾಗಿ ನಾವು ಒಂದು ವ್ಯೂಹ ರಚನೆ ಮಾಡಲೇಬೇಕು. ಪ್ರಸಂಗ ನಿಶ್ಚಯ ಆಗಬೇಕು, ಪಾತ್ರ ಹಂಚೋಣ ಆಗಬೇಕು. ಎರಡುಂಟು. ಒಂದು ಅರ್ಧಚಂದ್ರಾಕೃತಿಯದ್ದೇ ವ್ಯೂಹ ಮಾಡುವುದು ಯಾಕೆ ಹೇಳಂತೆ. ಇದರಿನವರಿಗೆ ನಾವು ಅರ್ಧಚಂದ್ರ ಪ್ರಯೋಗವನ್ನು ಮಾಡುತ್ತಿದ್ದೇವೆ ಎಂಬ ಭಾವ ಅವರಿಗೆ ಬರಲಿ. ಅದು ಒಂದು. ಇನ್ನೊಂದು ಜನ ಕಡಿಮೆ ಇದ್ರು ಹಾಗೆ ಮಾಡ್ತಾರೆ. ಹೌದು, ಎದುರಿಂದ ಹೀಗೆ ತುಂಬಾ ಕಾಣ್ತದೆ, ಹಿಂದೆ ಏನೂ ಇಲ್ಲ. ಹೌದು, ಹಾಗೂ ಮಾಡುವ ಕ್ರಮ ಉಂಟು. ಹೌದು ಹೌದು. ಸಣ್ಣದಾದ ರಾಜ್ಯ, ಎಷ್ಟು ಮಂದಿ ಸೈನಿಕರಿದ್ದಾರೆ ಅಂತ ಗೊತ್ತಿಲ್ಲ. ಆದರೂ ಪ್ರತಿಯಾಗಿ ನಮ್ಮದು ವ್ಯೂಹ ರಚನೆ ಆಗಬೇಕು. ಯಾವ ವ್ಯೂಹ ಆದೀತು? ಯಾವುದಾದೀತು ನನಗೆ, ಯಾಕಂದ್ರೆ ಅದು ಅರ್ಧ ಚಂದ್ರ, ಅದು ಅರ್ಧ, ಅದು ಚಂದ್ರ ಆದ್ರೂ ಅರ್ಧ. ಅದು ಹೌದು. ಸೂರ್ಯ ವ್ಯೂಹ ಅಂತ ಹೇಳುವಂಥದ್ದಿಲ್ಲ. ಚಕ್ರವ್ಯೂಹ ಬೇಡ. ದೇವ್ರೆ, ಒಂದು ಕೆಲಸ ಮಾಡುವ. ಹಂಸಕ್ಕೊಂದು ಲಕ್ಷಣ ಉಂಟಂತೆ, ಆ ಹಾಲನ್ನು ಬೇರೆ ಕ್ಷೀರವನ್ನು ಬೇರೆ ಮಾಡಿ ಕುಡಿತದೆ. ಅದಕ್ಕೆ ನಾನು ನಿನ್ನಲ್ಲಿ ಕೇಳಿದ್ದೆ, ನಮ್ಮ ಮುಂದೆ ಇರುವುದು ಒಳ್ಳೆಯದು ಅಂತಾದ್ರೆ ಅದನ್ನು ಸ್ವೀಕರಿಸ್ರಿ. ನಮ್ಮ ಮುಂದೆ ಇರುವುದು ಒಳ್ಳೆಯದಲ್ಲ ಅಂತಾದ್ರೆ ಅದನ್ನು ಸ್ವೀಕರಿಸದೇ ಇರಬೇಕು. ಹೌದು. ಹಾಗಾಗಿಯೇ ಹಂಸಾಕೃತಿಯನ್ನೇ, ಅರ್ಥಾತ್ ಹಂಸ ವ್ಯೂಹವನ್ನೇ ನಿರ್ಮಾಣ ಮಾಡುವ. ಅದೀತಲ್ಲ. ಓಹೋ, ಈಗ ಹಂಸ ಅಂತ ಆದ ಮೇಲೆ ಕೊಕ್ಕು ಬೇಕು. ಹೌದು, ಕತ್ತು ಕೊಕ್ಕು ಬೇಕು, ಅದು ಕುಕ್ಕು ಬೇಕು. ಕುಕ್ಕು ಬೇಕು, ಕತ್ತು ಬೇಕು. ಹೌದು, ಕತ್ತು ಬೇಕು, ಅದು ಒತ್ತು ಬೇಕು. ಯಾವುದು ಇಲ್ಲದಿದ್ರು ಕೊರಳು ಒಂದು ಗಟ್ಟಿ ಬೇಕು. ಹೌದು ಅಲ್ವೋ? ಹೌದು. ಬೇರೆ ಯಾವುದಿಲ್ಲ, ಕೊರಳಿದ್ರೆ ಆಗ್ತದೆ. ಹೌದು. ಹಾಗಾಗಿಯೇ ಅಶ್ವಮೇಧದ ಹಯವನ್ನು ತರುವಂತಹ ಕಾಲದಲ್ಲಿ ನಮಗೆ ಎದುರಾಗಿ ನಿಂತಹ ಅನುಸಾಲ್ವ ಈಗ ನಮ್ಮ ಜೊತೆಗಿದ್ದಾನೆ. ಹೌದು. ಎಷ್ಟು ಬಲಿಷ್ಠ ಅಂತ ತನ್ನ ಹೋರಾಟದಲ್ಲಿ ತೋರಿಸಿದವನಿದ್ದಾನೆ. ಅವನನ್ನೇ ಕೊರಳಿನ ಸ್ಥಾನದಲ್ಲಿ ವ್ಯೂಹದಲ್ಲಿ ನಿಲ್ಲಿಸಿದ್ದೇನೆ. ಆದೀತಲ್ಲ. ಆದೀತು. ಕಣ್ಣುಗಳ ಸ್ಥಾನದಲ್ಲಿ. ಹೌದು. ಕಣ್ಣುಗಳು ನೋಡುವುದಕ್ಕೆ ಬೇಕಾದ್ದು. ಹೌದು, ಸರಿಯಾಗಿರ್ಬೇಕು. ಕಣ್ಣು ಸರಿ ಇರಬೇಕು. ಹೌದು. ಮಾತ್ರ ಅಲ್ಲ, ಇಲ್ಲದ್ರೆ ಯಾರ್ಯಾರ ಹೆಗಲ ಮೇಲೆ ಕೈ ಹಾಕೊಂಡು ಹೋಗುದಾಗ ಈ ಪ್ರದೇಶದ ಪರಿಚಯ ಇರಬೇಕು. ಹೌದು. ಹೌದಲ್ಲ. ಹೌದು. ಹಾಗಾಗಿ ಹಂಸಧ್ವಜ ಹಾಗೂ ನೀಲಧ್ವಜರನ್ನೇ ಕಣ್ಣುಗಳ ಸ್ಥಾನದಲ್ಲಿ ನಿಲ್ಲಿಸಿದ್ದೇವೆ. ಹಂಸ ನೀಲ. ಹೌದು, ನೀಲ ಹಂಸ. ಯಾಕಂದ್ರೆ ಅವರು ಇಲ್ಲಿಯವರು. ಹೌದು. ಈ
ದಕ್ಷಿಣಾವರ್ತದವರು. ಹೌದು. ಹಾಗಾಗಿ ಹಂಸಧ್ವಜ ನೀಲಧ್ವಜರು ಕಣ್ಣುಗಳ ಸ್ಥಾನದಲ್ಲಿ. ಆದೀತು. ಉಭಯ ಪಕ್ಷಕ್ಕೆ ರೆಕ್ಕೆ ಗಟ್ಟಿ ಬೇಡುವ ಬೇಕಲ್ಲ, ಒಂದು ಹಾರ ಬೇಕಾಗಿ ಬಂದರೆ ಅದೇ ಅಲ್ಲ ಉಪಯೋಗ ಬರುವುದು. ಒಂದು ಪಕ್ಷಕ್ಕೆ ನನ್ನ ಮಗ, ಒಂದು ಪಕ್ಷಕ್ಕೆ ನನ್ನ ಮೊಮ್ಮಗ, ಹೇಗೆ? ಆಹಾ, ಆಗಬಹುದು ಆಗಬಹುದು ಆಗಬಹುದು. ಉಭಯ ಪಕ್ಷಕ್ಕೆ ಕಾಮನ ಅನಿರುದ್ಧ. ನಿನ್ನ ಉಭಯ ಪಕ್ಷದಲ್ಲೂ ಇದ್ದು ಅವರು ಪರಿಣತಿಯನ್ನು ಪಡೆದಿದ್ದಾರೆ. ಮಾತ್ರವಲ್ಲ, ಕೇವಲ ಪಕ್ಷ ಸಾಲದು, ಹಿಂಗರಿಬೇಕಾಗ್ತದೆ ಬಲವಾಗಿ ರೆಕ್ಕೆ ಗಟ್ಟಿಬೇಕು ಅಂತಾದ್ರೆ. ಹಾಗಾಗಿ ಮೇಘವರ್ಣ ಹಾಗೂ ಯವನಾಶ್ವರನ್ನು ಎಸೆವ ಹಿಂಗರಿಗೆ ಆದಿತ್ತು. ಪಾದದಲ್ಲಿ ಭೋಜ ಹಾಗೂ ಸಾತ್ಯಕಿ ಇಷ್ಟೆಲ್ಲ ಆದ ಮೇಲೆ ನೀನಾಗ ಆಡಿದಂತೆ ಕೊಕ್ಕು ಅನ್ನುವುದು ಕುಕ್ಕಬೇಕು. ಹೌದು. ಹಾಗಾಗಿ ಅಲ್ಲಿಗೆ ಇಬ್ರು ನಿನ್ನವರೇ, ಒಬ್ಬ ಕರ್ಣಜ ಮತ್ತೊಬ್ಬ ಫಲುಗುಣಿ, ಅರ್ಥಾತ್ ವೃಷಕೇತು ಮತ್ತು ಬಬ್ರುವಾಹನನನ್ನು ಕೊಕ್ಕಿನ ಸ್ಥಾನದಲ್ಲಿ ನಿಲ್ಲಿಸಿದವನು. ನನ್ನ ಎರಡು ಮಕ್ಕಳನ್ನು ಸ್ಥಾನಕ್ಕೆ ನಿನ್ನ ಎರಡು ಮಕ್ಕಳು ಇಷ್ಟು ನಿಲ್ಲಿಸಿ ನಾನು ಎಲ್ಲ ಪಾಂಡವರ ನಮ್ಮ ಸೇನಾ ಸೈನಿಕರನ್ನು ನಿಲ್ಲಿಸಿ ಹಂಸದ ಹೃದಯ ಸ್ಥಾನದಲ್ಲಿ ನಮ್ಮ ರಥ. ನನ್ನ ಹೃದಯಸ್ಥನಾಗಿ ಕೃಷ್ಣ, ಕೃಷ್ಣ ಹೃದಯಸ್ಥನಾಗುವ ಅರ್ಜುನನ ರಥ ಹಂಸದ ಹೃದಯದಲ್ಲಿ, ಹಂಸದ ನಡುವಿನ ಹೃದಯದಲ್ಲಿ. ಇನ್ನು ಕೈಯಲ್ಲಿರುವ ದೇವದತ್ತ, ನನ್ನ ಕೈಯಲ್ಲಿರುವ ಪಾಂಚಜನ್ಯ, ಏಕಕಾಲಕ್ಕೆ ಮೊಳಗಿಸಿ ತಾಮ್ರಧ್ವಜನಿಗೆ ಯುದ್ಧಕ್ಕೆ ನಾವು ಆಹ್ವಾನವನ್ನು ಕೊಡಬೇಕು. ನಾವೇ ಕೊಡುವುದು? ಅದೇ ಆಗಬೇಕಾದ, ಯಾಕಂದ್ರೆ ನಾವು ಸನ್ನದ್ಧರಾಗಿದ್ದೇವೆ ಅಂತ ಅವರಿಗೆ ತೋರಿಸಿಕೊಡಬೇಕು. ನಾವು ತಡ ಮಾಡುವುದು ಬೇಡ. ಆದೀತಲ್ಲ? ಆದೀತು. ಪಾಂಚಜನ್ಯವ ಮೊಳಗುತ್ತಿರಿ ತಾಮ್ರಧ್ವಜ ಅಳುಕದಲ್ಲಿ ದೆಯ್ಯದಲ್ಲಿ ಮತ್ತ ಹರಿಯುಳ್ಗಿಂತೆಂದನು. ಗೋಪಾಲ ಭುಜ ಫಲೋದ್ಧಾರಣೆ ನೀವು ಇಲ್ಲಿ ಬಂದಿಲ್ಲ. 3 ಸಲ ಹೇಳಿದ್ದೇನೆ ಮೈಕ ಬೇಕು. ನಾನು ಬರ್ತೇನೆ. ಗೋಪಾಲ ಭುಜಬಲೋದ್ಧಾರನೆ ಕೇಳು. ಬಿಸಿಯಾಗದೆ ಇದಾಗುವುದಿಲ್ಲ, ಇವರಿಗೆ ಅಭ್ಯಾಸ ಆಗಿದೆ ಅದು. ಗೋಪಾಲ ತಾಮ್ರಧ್ವಜ, ಗೋಪಾಲಕರ ಭುಜಬಲೋದ್ಧಾರನೂ ಹೌದು ನೀನು. ತಿರಿದುಣ್ಣುತ್ತಾ ಅಸಂಸ್ಕೃತರಾಗಿ, ಅಸಭ್ಯರಾಗಿ, ಮದ್ಯಪಾಯಿಗಳಾಗಿ ಇದ್ದಂತಹ ಗೋಪಾಲನ ಗುಂಪೇನುಂಟು, ಪಂಗಡ ಏನುಂಟು, ಗೋಕುಲದಲ್ಲಿ ಅವರನ್ನು ಸಶಕ್ತರನ್ನಾಗಿಸಿದ್ದಿ, ಅವರಿಗೆ ಸಂಸ್ಕೃತಿಯನ್ನು ಕೊಟ್ಟಿದ್ದಿ, ಅವರ ಕೈಯನ್ನು ಬಲಪಡಿಸಿದ್ದಿ. ಹೈನೋದ್ಯಮ, ಜೀವನೋಪಾಯಕ್ಕೆ ಸಭ್ಯ ರೀತಿಯಿಂದ ಏನೇನನ್ನು ಮಾಡಬಹುದು ಮನುಷ್ಯರು, ಅಸಭ್ಯತೆಯನ್ನು ದೂರ ಮಾಡಿ ಅವರಲ್ಲಿ ಆತ್ಮವಿಶ್ವಾಸವನ್ನು ಜಾಗೃತಿ ಮಾಡಿ ಅವರಿಗೆ ದುಡಿಮೆಯನ್ನು ಕೊಟ್ಟು ಗೋಪಾಲಕರ ಕೈಯನ್ನು ಬಲಪಡಿಸಿದ ಕಾರಣ ಗೋಪಾಲ ಭುಜಬಲೋದ್ಧಾರನು ನೀನು. ಕೃಷ್ಣಸ್ತು ಸ್ವಯಂ ಭಗವಾನ್. ಯಾವ ಮನೆಯಲ್ಲಿ ಹುಟ್ಟಿದ್ದಿ, ಯಾವ ರಾತ್ರಿ ಹುಟ್ಟಿದ್ದಿ, ಹೇಗೆ ಹುಟ್ಟಿದ್ದಿ, ಹುಟ್ಟುವಾಗ ನೀ ಹೇಗಿದ್ದಿ ಅದು ಮುಖ್ಯ ಅಲ್ಲ. ಮತ್ತೆ ಇದು ಒಬ್ಬೊಬ್ರು ಕಥೆ ಹೇಳಿದ್ದು ಹೊರಗೆ. ನೀ ಹುಟ್ಟುವಾಗ ನಿನ್ನ ಅಪ್ಪ ಅಮ್ಮನೇ ನದಿ ನೋಡ್ಲಿಲ್ಲ. ನೀ ಹುಟ್ಟಿದ ಮೇಲೆ ನೀನೇ ತಾಯಿಯನ್ನು ಎಬ್ಬಿಸಿದ್ದಂತೆ. ಅಮ್ಮ ನಾ ಹೊರಗೆ ಬಂದಿದ್ದೇನೆ ನೋಡು, ಶಂಖಚಕ್ರ ಗದಾಪಾಣಿಯಾಗಿ ನೀ ಕಂಡುಕೊಂಡಿಯಂತೆ.
ಹೌದು, ಚತುರ್ಭುಜಧಾರಿಯಾಗಿದ್ದೆ. ಕೆಲವರು ಹೇಳಿದ್ರು ಗಾರ್ಗ್ಯರು ನಾಮಕರಣ ಮಾಡಿದ್ದು ನಿನಗೆ. ನಮಗೆ ಮೊನ್ನೆ ನಮ್ಮ ಗುರುಗಳು ಹೇಳ್ತಾರೆ ಕೃಷ್ಣನಿಗೆ ನಾಮಕರಣ ಮಾಡಿದ್ದು ಭಾಗವತರು ಅಂತ. ಕೃಷ್ಣ ಜನ್ಮ ಪ್ರಸಂಗದಲ್ಲಿ ಅವರು ಹೇಳುದು ನೀ ಹುಟ್ಟಿದ ಕೂಡಲೇ ಕೃಷ್ಣ ಹರೇ ಪಾಹಿಮಾ ಅಂತ. ಹಾಗಾದ್ರೆ ನಿನಗೆ ಹೆಸರಿಟ್ಟದ್ದು ಯಾರು? ಭಾಗವತರು. ಅದು ಕೆಲವರಿಗೆಲ್ಲ ಹುಟ್ಟುವುದಕ್ಕೆ ಮೊದಲೇ ಹೆಸರು ನಿರ್ಣಯ ಆಗಿರ್ತದೆ. ಅಯ್ಯೋ, ರಾಮದೇವರು ಹುಟ್ಟಿದ ಮೇಲೆ ರಾಮ ಅಂತ ಬಂದದ್ದು ಇವರೇ ಅಲ್ಲ. ರಾಮದೇವರು ಹುಟ್ಟುವ ಸಾವಿರ ವರ್ಷದ ಹಿಂದೆ ಯಾರಿಗೆ ಅಹಲ್ಯೆಯೋ ಅಲ್ಲ ಹನುಮಂತನಿಗೋ ಶಬರಿಗೋ ರಾಮನ ಹೆಸರು ಗೊತ್ತಾಗ್ಲಿಲ್ಲ. ನಿಜವಾಗಿ ನೀವು ಹುಟ್ಟಿದ್ದು ಅಶರೀರವಾಣಿಯಿಂದಲೂ ಅಲ್ಲ, ಕಂಸನಿಂದಲೂ ಅಲ್ಲ. ಮತ್ತೆ ಕಂಸನ ತಲೆಯನ್ನು ನಾರದರು ಹಾಳು ಮಾಡಿದ್ದು. ಕಂಸನ ತಲೆಯನ್ನು ನಾರದರು ಹಾಳು ಮಾಡಿ ಆ ಕಂಸ ಒಟ್ಟು ತಲೆ ಬಿಸಿ ಆಗುವಾಗ ನಿನಗೆ ಬಾರದೆ ಉಪಾಯ ಇಲ್ಲ. ಹೋಗಲಿ. ಆದರೆ ಹುಟ್ಟಿದ ಊರಿನಲ್ಲಿ ನೀನಿಲ್ಲ. ಬಾಕಿದ್ದವರಿಗೆ ಬೆಳಗ್ಗೆ ಎಚ್ಚರ ಆಗುವಾಗ ಸೆರೆಮನೆಯ ಬಾಗಿಲು ಒಡೆದೋಗಿದೆ. ಯಾರು ಒಡೆದದ್ದು ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಬೋರೆಂದು ಸುರಿಯುವ ಮಳೆ, ಕಾರ್ಗತ್ತಲೆ, ಯಮುನೆ ತುಂಬಿ ಹರಿಯುತ್ತಿತ್ತು. ಅಷ್ಟು ಮಳೆ ಬಂದು ತುಂಬಿ ಹರಿಯುವಾಗಲೂ ಯಮುನೆಯಲ್ಲಿ ನೀರಿಲ್ಲ. ನೀರಿತ್ತು, ಇತ್ತಿತ್ತು. ಕೆಲವರು ಹೇಳಿದ್ರು ಪಾಪಿ ಹೋದಲ್ಲಿ ಮೊಣಕಾಲು ನೀರು ಅಂತ. ಪುಣ್ಯಮೂರ್ತಿಯನ್ನು ಹೊತ್ತುಕೊಂಡು ಹೋಗುವಾಗ ಯಮುನೆಯಲ್ಲಿ ಮೊಣಕಾಲು ನೀರು. ಹೌದಾ? ಯಮುನೆಯಲ್ಲಿ ನೀರು ತಗ್ಗಿದೆ. ಅದು ಈ ಪಾಪಿಗಳಿಗೆ ಗೊತ್ತಾಗ್ಲಿಲ್ಲ. ಅವರು ಹೇಳುದು ಪಾಪಿ ಹೋದಲ್ಲಿ ಮೊಣಕಾಲು ನೀರು ಅಂತ. ಅದು ಹಾಗಲ್ಲ. ಅದು ಪಾಪ, ಮಗುವನ್ನು ಪಾಪ ಅಂತ ಹೇಳುದಲ್ವಾ, ಅದನ್ನು ಹೊತ್ತುಕೊಂಡು ಹೋಗುವಾಗ ಮೊಣಕಾಲು ನೀರು ಯಾರಿಗೆ? ವಸುದೇವನಿಗೆ. ಹೌದು, ಮಗುವಿನ ತಂದೆಗೆ. ಅಲ್ಲಿ ಬೆಳೆದಿ. ಆ ತಾಯಿಗೆ ಹೆತ್ತದ್ದೇ ಗೊತ್ತಿಲ್ಲ. ಬೆಳಗ್ಗೆ ಹೇಳುವಾಗ ಆ ಯಶೋದೆ ಮಡಿಲಲ್ಲಿ ನೀನು, ಅವಳ ಹೊಟ್ಟೆಯಿಂದ ಹೊರಗೆ ಬಂದದ್ದು ಹೆಣ್ಣು ಮಗು, ಅವಳು ಬೆಳಗ್ಗೆ ನೋಡುವಾಗ ಗಂಡು ಮಗು. ನಾ ಗಂಡೆ ಎತ್ತಿದ್ದೇನೆ ಅಂತ ಗಂಡು ಹೆರ್ತದ? ಅವರು ಹೇಳ್ತಾರೆ ಹೆರುವುದು ಎಣ್ಣೆ, ಹೆತ್ತದ್ದು ಗಂಡು, ಅದೇ ಗಂಡು ಹೆರುವುದಿಲ್ಲ. ಹಾಗಾದ್ರೆ ಹಿಡ್ಕೊಂಡು ಬನ್ನಿ. ನೀ ಹೇಳಿದೆಯಂತೆ ಇವಳನ್ನು ಕೊಂಡೋಗಿ ಅಲ್ಲಿ ಮಲಗಿಸಬೇಕು ದೇವಕಿಯ ಮಡಿಲಲ್ಲಿ. ಸರಿ. ಕಂಸ ಅವಳನ್ನು ಎತ್ತಿ ಇನ್ನೇನು ಹೊಡೀತೇನೆ ಅಂತ ಮಾಡುವಾಗ ಎದೆ ಮೆಟ್ಟಿ ಹೋಯ್ತು. ನಿನ್ನನ್ನು ಬೆಳೆಯುವ ಲೋಕಾಂತರದಲ್ಲಿ ಬೆಳೀತಾನೆ. ಹೌದು. ಅದನ್ನು ಕೆಲವರು ಹೇಳ್ತಾರೆ ನಂದಗೋಕುಲದಲ್ಲಿ ಬೆಳೀತಾ ಇದ್ದಾನೆ ಅಂತ ಹೇಳಿದ್ಲು ಅವಳು ಅಂತ. ಅದು ಹೌದಲ್ಲ. ಅಲ್ಲಿಗೆ ಕಂಸ ಅರ್ಧ ಸತ್ತಾಗಿದೆ. ಆದರೆ ಯಾವಾಗ ದುಷ್ಟರನ್ನೋ ಮನೆಯವರನ್ನೋ ಹಿರಿಯರನ್ನೋ ಸೆರೆಮನೆಯಲ್ಲಿ ಹಾಕಿ ಅಂಥವರನ್ನೆಲ್ಲ ನೀನು ಕಾಯ್ದ ಧೀರನೂ ಹೌದು. ಕೃಷ್ಣ ಗೋವರ್ಧನೋದ್ಧರಣವನ್ನು ಮಾಡಿ ಜನರಲ್ಲಿದ್ದಂತಹ ಮೂಢನಂಬಿಕೆ, ಇಂದ್ರ ಪೂಜೆ ಮಾಡಬೇಕು ಇತ್ಯಾದಿ ಆ ಮೌಢ್ಯವನ್ನು ಕಳೆದು ಗೋಕುಲದ ಗೋಪಾಲಕರು ಯಾರಿದ್ದಾರೆ ಅವರಲ್ಲಿ ಜ್ಞಾನವನ್ನು ತುಂಬಿಸಿ ಪ್ರಕೃತಿಯನ್ನು ಪೂಜಿಸಿ ಅದು ಎಲ್ಲವನ್ನೂ ಕೊಡ್ತದೆ. ಒಂದು ಹೊಸ ಇತಿಹಾಸವನ್ನು ನೀನು ಮಾಡಿದಿ, ಮಾರ್ಗ ಪ್ರವೃತ್ತಿಯಾದಿ. ಗೋಕುಲದ ಉದ್ಧರಣವನ್ನು ಮಾಡಿದಿ, ಗೋವರ್ಧನೋದ್ಧರಣವನ್ನು ಮಾಡಿದಿ. ಗೋ ಸಂಪತ್ತಿನ ಉದ್ಧರಣ ಮಾಡಲಿಲ್ವ ನೀನು? ಹಾಗನ್ನ ಗೋ ಸಂಪತ್ತನ್ನು ಉದ್ಧರಣೆ ಮಾಡಿದಿ, ಗೋಕುಲವನ್ನು ಉದ್ಧರಣೆ ಮಾಡಿದಿ, ಗೋವರ್ಧನಗಿರಿಯನ್ನು ಉದ್ಧಾರಣೆ ಮಾಡಿದಿ, ಗೋಪಾಲ ಭುಜಬಲೋದ್ಧಾರನೆ ನೀನು. ಈ ದೃಷ್ಟಿಯಿಂದ ಗೋವು ಅಂದ್ರೆ ವೇದೋಪನಿಷತ್ತು ಒಂದು ಅರ್ಥ ಉಂಟಂತೆ. ಪಾಂಡವರ ಮನೆಯಲ್ಲಿ ರಾಜಸೂಯದಲ್ಲಿ ಬ್ರಾಹ್ಮಣರ ಕಾಲು ತೊಳೆದು ಅದನ್ನು ತೀರ್ಥ ಅಂತ ನೀನು ನೆತ್ತಿಗೆ ಹಾಕಿಕೊಂಡು ಬ್ರಾಹ್ಮಣರು ಊಟ ಮಾಡಿದಂತಹ ಎಲೆ ಬರೇ ಎಂಜಲು ಎಲೆ ಅಲ್ಲ, ಅದು ಬ್ರಾಹ್ಮಣೋಚ್ಚಿಷ್ಟ. ಅದನ್ನು ಎತ್ತುವಂತಹದ್ದು. ಅದನ್ನು ಎತ್ತಿದ್ರೆ ಅನ್ನದಾನ ಮಾಡಿದವನಿಗೆ ಪುಣ್ಯ ಉಂಟು. ಅನ್ನದಾನ ಮಾಡಿದ ಧರ್ಮರಾಯನಿಗೆ ಬ್ರಾಹ್ಮಣರ ಎಲೆ ಎತ್ತಲಿಕ್ಕೆ ಸಮಯ ಉಂಟ? ಇಲ್ಲ. ಹಾಗಾದ್ರೆ ನೀನ ಎಲೆಯನ್ನು ಎತ್ತಿ ಬ್ರಾಹ್ಮಣರ ಕಾಲು ತೊಳೆದು ಎಲೆ ತೆಗೆಯುವ ಕೆಲಸ ಮಾಡಿದೆ ಅಂತ. ಅಂತ ಆದ ಮೇಲೆ ಅದೆಲ್ಲ ಮಾಡಬೇಕಾಗ್ತದೆ. ನಿನಗೆ ಪುಣ್ಯ ಬೇಕಾ? ಬೇಡ. ನಿನಗೆ ಪುಣ್ಯ ಬೇಡ. ವೈದಿಕ ಸಂಪ್ರದಾಯ ಅದು. ಕೆಲವರು ಹೇಳ್ತಾರೆ ಬ್ರಾಹ್ಮಣ ಹಸ್ತೋದಕ ಯಾಕೆ ಎಲ್ಲರೂ ಒಟ್ಟಿಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ವ? ಬ್ರಾಹ್ಮಣರು ಎಲ್ಲರೂ ಒಟ್ಟಿಗೆ ಕೂತ್ಕೊಳ್ಳಿಕ್ಕೆ ಆಗ್ತದೆ, ಅದರಲ್ಲಿ ಒಳ ಪಂಗಡ ಇಲ್ಲ. ಮಾಡಿದ್ರೆ ಅಪಾಯ ಉಂಟು. ಅದಕ್ಕೆ ಬೇಕಾಗಿ ಆ ಬ್ರಾಹ್ಮಣೋಚ್ಚಿಷ್ಟ ಬಿದ್ರೆ ಅದು ಒಂದು ಪೂಜಾ ಸಂಸ್ಕಾರವ, ಪೂಜಾ ಕೈಂಕರ್ಯದ ಒಂದು ಭಾಗ. ಅದು ಬ್ರಾಹ್ಮಣ ಸಂತರ್ಪಣೆ ಎನ್ನುವಂಥದ್ದು.
ಬ್ರಾಹ್ಮಣ ಸಂತರ್ಪಣೆ ಯಾಕೆ ಅಂತ ಕೇಳುವವನು ಅವನ ಮನೆಯಲ್ಲಿ ಗುಟ್ಟಿನಲ್ಲಿ ಬ್ರಾಹ್ಮಣ ಸಂತರ್ಪಣೆ ಮಾಡ್ತಾರೆ, ನೀವು ಒಳಗೆ ಕೂತ್ಕೊಳ್ಳಿ ಮತ್ತೆ ಬಾಕಿದ್ದವರಿಗೆಲ್ಲ ಒಟ್ಟಿಗೆ ಅಂತ. ಯಾವಾಗಲೂ ಹಾಗೆ ಸ್ವಾಮಿ, ಪೂಜೆಗೆ ಎಲ್ಲರೂ ಆಗೋದಿಲ್ಲ ಅಂತ ಕೇಳುವ ಯಾರನ್ನು ಮಾಡಬಹುದು, ಅವ ತೀರ್ಥ ತೆಕ್ಕೊಳ್ಳುವಾಗ ಇವರ ಹತ್ರ ಹೇಳ್ತಾನೆ ನನಗೆ ನೀವೇ ಕೊಡಬೇಕು ಅಂತ. ಇದು ಸಮಾಜದಲ್ಲಿ ಇದ್ದದ್ದೇ ಇದು. ಆ ಕಾರಣದಿಂದ ವೈದಿಕ ಸಂಸ್ಕೃತಿಯನ್ನು ಉಳಿಸಿದವ ಬೆಳೆಸಿದವ. ಈ ದೃಷ್ಟಿಯಿಂದ ಗೋಪಾಲ ಭುಜಬಲೋದ್ಧಾರ. ಇನ್ನೂ ಒಂದು, ಗೋ ಅಂದ್ರೆ ಭೂಮಿ ಅಲ್ವಾ? ಹೌದು. ಸಿಂಹಾಸನ ಏರಿದೀಯ ನೀನು? ಇಲ್ಲ. ನೀನೇ ಸಮುದ್ರದಲ್ಲಿ ಮುಳುಗಿದ್ದನ್ನು ಮೇಲೆ ಎತ್ತಿದೆಯಂತೆ ಅಣ್ಣನ ಜೊತೆಗೆ. ಬೇಡ, ಕಂಸನನ್ನು ಕೊಂದು ನೀನು ಮದುವೆಯಲ್ಲಿ ಕೂತ್ರೆ ಅಜ್ಜಯ್ಯ ಉಗ್ರಸೇನ ಕೇಳ್ತಿದ್ರ? ಸಂತೋಷದಲ್ಲಿ ಒಪ್ಪಿಕೊಡ್ತಿದ್ದೆ. ದ್ವಾರಕೆಯಲ್ಲಿ ನಾನೇ ಆಡಳಿತ ಮಾಡುತ್ತೇನೆ ಅಂತ ಹೇಳಿದೆ, ನಿನ್ನ ಅಣ್ಣ ಬಲರಾಮ ದೇವರು ಕೇಳಬಹುದಾ? ನೀನು ಬೇಗ ಪ್ರಪಂಚಕ್ಕೆ ಬರಬೇಕು ಅಂತ 7ನೇ ತಿಂಗಳಿನಲ್ಲೇ ಆ ತಾಯಿಯ ಗರ್ಭದಿಂದ ಬಲರಾಮ ದೇವರು ಆಚೆ. ಯಾಕೆ ಆಚೆ ಹೋದ್ದು? ತಮ್ಮ ಕೃಷ್ಣ ಬೇಗ ಬರಬೇಕು. ಕೃಷ್ಣ ಬಾರದೇ ಇದ್ರೆ ನನಗೆ ಕೆಲಸ ಮಾಡ್ಲಿಕ್ಕೆ ಉಲ್ಲಾಸ ಇಲ್ಲ. ಕೃಷ್ಣ ಬಂದ ಮೇಲೆ ಕೃಷ್ಣನ ಅಣ್ಣನಾಗಿ ಕೆಲಸ ಮಾಡ್ತೇನೆ, ಬಲರಾಮ ಪ್ರಜ್ಞೆ ಅದು. ಅದಕ್ಕೆ ಬೇಕಾಗಿ ಸಂಕರ್ಷಣ. ಇನ್ನೊಂದು ತಾಯಿಯ ಗರ್ಭಕ್ಕೆ, ರೋಹಿಣಿಯ ಗರ್ಭಕ್ಕೆ. ನೀ ಹುಟ್ಟುವ ಮೊದಲೇ ನಿನಗೆ ಕುಟುಂಬದವರ ಅಭಿಮಾನಿಗಳು ಅಂತ, ನೀ ಬೇಗ ಹುಟ್ಟಬೇಕು, ನೀ ಬೇಗ ಹುಟ್ಟಬೇಕು ಅಂತ. ಹಾಗೆಂತ ನೀನು 7ನೇದ್ದು 6ನೇದ್ದು ಗರ್ಭದಲ್ಲಿ ಬರಲಿಲ್ಲ. ಹಾಗೆಂತ ಜ್ಞಾನಿಗಳು ಹೇಳ್ತಾರೆ, ಸಂಕರ್ಷಣ ಕೃಷ್ಣ ಬೇರೆ ಬೇರೆ ಅಲ್ಲ, ಸಂಕರ್ಷಣ ಅವತಾರವೂ ಕೃಷ್ಣನದ್ದೇ, ಅದು ಅಂಶ, ಇದು ಪೂರ್ಣ. ಈ ದೃಷ್ಟಿಯನ್ನು ನಾವು ನೋಡಿದರೆ ಭೂಮಿಯನ್ನು ಉದ್ಧರಿಸುವುದಕ್ಕೆ ಬೇಕಾಗಿ ನೀರಿನಲ್ಲಿ ಮುಳುಗಿದಂತಹ ಭೂಖಂಡವನ್ನು ಮೇಲೆತ್ತಿದಿ. ಯಾರ್ಯಾರು ಭೂಮಿಯಲ್ಲಿ ದುಷ್ಟರಿದ್ದಾರೆ, ಭೂಮಿ ಪಾಲಕರು, ಅದು ಮಾಘದ ಇರಬಹುದು, ಅದು ನರಕಾಸುರ ಇರಬಹುದು, ಅಥವಾ ಅದು ಶಿಶುಪಾಲಾದಿಗಳಿರಬಹುದು, ಅಂಥವರನ್ನು ಕೊಂದು ಕಳೆದು ಭೂಮಿಯ ಭಾರವನ್ನು ಇಳಿಸಿದ ಕಾರಣ, ಈ ಭೂಮಿಗೆ ನೆಮ್ಮದಿಯನ್ನು ಕೊಟ್ಟ ಕಾರಣ ಗೋಪಾಲ ಭುಜಬಲೋದ್ಧಾರನೆ ಕೇಳು. ಯಾವ ದೃಷ್ಟಿಯಿಂದ ತೆಕ್ಕೊಂಡ್ರು ಗೋ ಎಂಬ ಶಬ್ದಕ್ಕೆ ವಿಶಿಷ್ಟಾರ್ಥದಲ್ಲಿ, ಧ್ವನ್ಯಾರ್ಥದಲ್ಲಿ, ಸಮಾನಾರ್ಥದಲ್ಲಿ ಮತ್ತು ಒಟ್ಟು ಅರ್ಥದಿಂದ ಆಧ್ಯಾತ್ಮ ಅರ್ಥದಲ್ಲಿ ನೋಡಿದ್ರು ಗೋಪಾಲ ಭುಜಬಲೋದ್ಧಾರನೆ ಕೇಳು, ನೀ ಪಾಂಡವರ ಕಾಯುವ ಧೀರನೆ. ಪಾಂಡವರಿಗೆ ನೀನು ಇಲ್ಲದೆ ಇದ್ರೆ ಅದು ಬಿಸಿ ಇಲ್ಲದ ಬೆಂಕಿ. ಬಿಸಿಯೇ ಇಲ್ಲದಿದ್ದರೆ ಮತ್ತೆ ಬೆಂಕಿ. ಅದು ಹಿತವಿಲ್ಲದ ಗಾಳಿ, ಅದು ತಣುಸಿಲ್ಲದ ನೀರು, ಅದು ಶ್ರುತಿ ಇಲ್ಲದೆ ಹಾಡಿದ ಹಾಗೆ ಗಂಟಲು ಕಟ್ಟುದೆ ಅಲ್ವಾ? ಕೇಳುವವರಿಗೂ ಕಷ್ಟವೇ. ಹೇಳುವವನಿಗಂತೂ ಮತ 1 ತಿಂಗಳು ಹಾಡ್ಲಿಕ್ಕಿಲ್ಲ, ಹೌದಾ? ಆ ಕಾರಣದಿಂದ ಪಾಂಡವರನ್ನು ಕಾಯುವ ಧೀರ. ದ್ರೌಪದಿ ಸ್ವಯಂವರ ಆದ ಮೇಲೆ ಕುಂಬಾರನ ಮನೆಗೆ ಬಂದು, ಅದರ ಮೊದಲು ಅವರು ಏಕಚಕ್ರದಲ್ಲಿ ಎಲ್ಲ ಇರುವಾಗ ನೀನು ಬರಲಿಲ್ಲ. ಅವರೊಂದು ಮದುವೆಯಾಗಿ ಗೃಹಸ್ಥರಾಗುವಾಗ ಕುಂತಿ ಹಾಕಿದ ಮಣ್ಣಿನ ಮುದ್ದೆಗೆ ಜೀವಕಳೆಯನ್ನು ಕೊಟ್ಟು ಮಮ ಪ್ರಾಣ ಹಿ ಪಾಂಡವ ಅಂತ ಹೇಳಿದಿ. ಮತ್ತೆ ಅಲ್ಲಿ ಪಾಂಡವರಿಗೆ ಯಾರು ತೊಂದರೆ ಕೊಡ್ತಾರೆ ಆ ಎಲ್ಲ ಸಂದರ್ಭದಲ್ಲಿ ನೀ ಹೇಳ್ತಾ ಬಂದಿ, ಪಾಂಡವರ ಕಾಯುವ ಧೀರನೇ, ನೀನೇ ಧೀರ. ಪಾಂಡವರನ್ನು ಕಾಯಲಿಕ್ಕೆ ನೀ ಬೇಕು. ಸ್ವಯಂ ಪಾಂಡವರೇ ಧೀರರು. ಮತ್ಸ್ಯಂತರದ ಲಾಂಛನ ಭೇದನ ಇರಬಹುದು, ಬಕಾಸುರ ವಧೆ ಇರಬಹುದು ಇತ್ಯಾದಿ. ಪಾಂಡವರು ನಿನ್ನ ಸಹವಾಸ ದೊರಕುವ ಮೊದಲೇ ಬಹಳಷ್ಟು ಕೆಲಸ ಮಾಡಲಿಲ್ವ? ಆಯುಧಕ್ಕೆ ಸಾಮರ್ಥ್ಯ ಉಂಟು ಅಂತ ಹೇಳಿ ಗೊತ್ತಾದಾಗ ಆಯುಧಕ್ಕೆ ನೀನು ಕೈ ನೀಡಿದಿ. ಪಾಂಡವರ ಕಾಯುವ ಧೀರನೆ. ಇಷ್ಟು ಗೊತ್ತಿದ್ದು ಕೃಷ್ಣಾಭಿರಕ್ಷಿತವಾದ ಅರ್ಜುನನ ಸಂರಕ್ಷಣೆಯಲ್ಲಿರುವಂತಹ ಕುದುರೆಯನ್ನು ನಾವು ಬಂಧಿಸಿದ್ದೇವೆ. ಒಂದು ಏನು, ನಾವು ಬಂಧಿಸಿದ್ದು ಬಿಡ್ಲಿಕ್ಕಲ್ಲ, ಸಾಮರ್ಥ್ಯ ಇದ್ರೆ ಬಿಡಿಸಿಕೊಳ್ಳಿಕ್ಕೆ ಅಂತ. ಕಟ್ಟಿದ ಹವೆಯನ್ನು ಬಿಡಿಸಿಕೊಳ್ಳಬೇಕಿದ್ರೆ ಬಲುಹು ಬೇಡವೋ?
ಅಶ್ವ ಮಾತ್ರ ಅಲ್ಲ, ಮತ್ತೆ ಅಶ್ವಮೇಧದ ನೆಪದಿಂದ ನಾವು ಪೂಜಿಸಿ ಬಿಟ್ಟಂತ ಅಶ್ವ ಉಂಟು. 2 ಅಶ್ವವನ್ನು ಕೊಂಡೋಗಲಿ. ಯಾಕಂದ್ರೆ ದೊಡ್ಡ ಮನೆತನದವರು ಮಹಾನ್ ಅಡಾವಳಿ ಮಾಡುವಾಗ ನಾವು ಗಣಪತಿ ಹೋಮ ಮಾಡ್ತೇವೆ ಅಂತ ಮಂಡಲ ಹಾಕಿ ಕೂತ್ಕೊಳ್ಳೋದಲ್ಲ. ಆಗ ನಾವು ತೆಗೆದಿಟ್ಟದನ್ನು ನಡವಳಿಯಲ್ಲಿ ಅವರಿಗೆ ಕೊಡುವುದು. ನಿಮ್ಮ ಸೇವೆಯಲ್ಲಿ ನಮ್ಮದ್ದು ನಡೆಯಿತು. ನಮ್ಮ ಈ 2 ತೆಂಗಿನಕಾಯಿಯ ಗಣಪತಿ ಹೋಮದಲ್ಲಿ ಅದಾಗ್ತದ? ಆಗುದಿಲ್ಲ. ಮನೆಯಲ್ಲಿ ಮಾಡ್ಲಿಕ್ಕೆ ಅನುಕೂಲ ಇಲ್ಲ. ಅವಾಗ ಸಾಮೂಹಿಕ ಮಾಡುವಾಗ ನಾವು ಹೇಳುದು, ನಾನು ಒಂದು ಸಂಕಲ್ಪ ಮಾಡಿ ಪವಿತ್ರ ಹಾಕಿ ಕೂತ್ಕೊಳ್ತೇನೆ. ಹಾಗಾದ ಕಾರಣ ಚಕ್ರವರ್ತಿ ಸಿಂಹಾಸನ ಚಂದ್ರವಂಶದ ಪ್ರಾತಿನಿಧ್ಯ. ಪಾಂಡವರು 2 ಕುದುರೆಯನ್ನು ಕೊಂಡೋದ್ರೆ ಏನು ಏನು ಹೇಳಲಿಕ್ಕೆ ಕೃಷ್ಣ ದ್ವೈಪಾಯನರು ಇದ್ದಾರೆ, ಭಗವಂತ ಕೃಷ್ಣನೂ ಇದ್ದಾನೆ. ಸರಿ. ಅವರು ಶಾಸ್ತ್ರ ಹೇಳಲಿಕ್ಕೆ, ನೀನು ಧರ್ಮ ನಿರ್ಣಯ ಹೇಳಲಿಕ್ಕೆ. ಒಬ್ಬರು ಶಾಸ್ತ್ರ ಹೇಳ್ತಾರೆ, ಒಬ್ಬರು ಧರ್ಮ ನಿರ್ಣಯ ಹೇಳ್ತಾರೆ ಅಂತಾದ್ರೆ ನಮಗೆ ಎಂತ ಕೆಲಸ ಉಂಟು ಅಲ್ವಾ? ನಾವು ಸಂಕಲ್ಪ ಮಾಡುವಾಗ ಕೈ ಮುಗಿದು ನಿಲ್ಲುವುದು, ಸರಿ. ಪ್ರಾರ್ಥನೆ ಮಾಡುವಾಗ ತಲೆಗೆ ಬಟ್ಟೆ ಹಾಕಿ ನಿಲ್ಲುವುದು, ಯಜಮಾನಿಕೆ ನಂಬೋದು ಬಟ್ಟೆ ಹಾಕಿ ತಲೆಗೆ. ಸ್ವಾಮಿ, ಬಲುಹುಳ್ಳ ಭಟನಾದರೆ ಅಂದರೆ ನಾವು ಜಾತಿ ಕ್ಷತ್ರಿಯರೇ ಅಲ್ವಾ? ಈಗ ವಿಶ್ವವಿರಾಟ ಸ್ವರೂಪನ ಮುಖದಿಂದ ಬ್ರಾಹ್ಮಣರು ಮುಖಮಾಸೀತ್, ಸರಿ. ಬಾಹುವಿನಿಂದ ಕ್ಷತ್ರಿಯರು. ಅದರಲ್ಲಿ ಚಂದ್ರವಂಶದ ಕ್ಷತ್ರಿಯರು ಅಂತ ಹಾಗೇನಿಲ್ಲ ಅಲ್ವಾ? ಇಲ್ಲವೇ ಇಲ್ಲ, ಬಾಹುಜರು. ಹಾಗಾದ್ರೆ ಅವರಷ್ಟು ಅಲ್ಲದೆ ಇದ್ರು ನಾವು ಒಂದು ಸಣ್ಣ ಕ್ಷತ್ರಿಯರು ಅಂತಾದ್ರೆ ಅದು ಭಗವಂತನ ಬಾಹುವಿನಿಂದಲೇ ಅಲ್ವಾ ನಮಗೂ ಪ್ರಾತಿನಿಧ್ಯ. ಹೌದು. ಬಲುಹುಳ್ಳ ಭಟನಾದರೆ ಅಂತ ನಾ ಹೇಳಿದ್ದ ಹಾಗೆ ನಾವು ಕ್ಷತ್ರಿಯರು, ನಮ್ಮ ಕ್ಷಾತ್ರವನ್ನು ಮೀರುವ ಬಲುಹುಳ್ಳ ಭಟನಾದರೆ ಎನ್ನನ್ನು ಗೆಲಿದು ನಾ ಕೊಡುಗೆಯಾಗಿ ಕೊಡುವುದಲ್ಲ, ಹೇಗೂ ನೀವು ಬಂದಿದ್ದೀರಿ, ನಾವು ತಯಾರು ಮಾಡಿದ್ದಲ್ಲ, ಇನ್ನು ಯಾಕೆ ಕಷ್ಟಪಡುವುದು, ಸರಿ ನೀವು ಮಾಡಿ ಅಂತಲ್ಲ, ಎನ್ನನ್ನು ಗೆಲಿದು ಮಾಡ್ಲಿ. ಅವಾಗ ನಿಮ್ಮ ಜೊತೆಗೆ ನಾವು ಬರ್ತೇವೆ ಒಟ್ಟು, ಈಗ ಜೊತೆ ಸೇರಿದವರ ಹಾಗೆ ಅಲ್ಲ. ಇಂದು ಕುಲಜನಾದರೆ ಚಂದ್ರವಂಶೀಯ. ಹೌದು, ಇಂದದೆ ಇವತ್ತು ಅಂತಲ್ಲ, ಇಂದು ಕುಲ. ಚಂದ್ರವಂಶದ ಅರಗುವರನಾದ್ರೆ ಪ್ರಾತಿನಿಧ್ಯ ಉಳ್ಳವ ಅಂತಾದ್ರೆ ಚಕ್ರವರ್ತಿ ಇದ್ದಾದ ಮೇಲೆ ನಮ್ಮ ಸಂಕಲ್ಪದಲ್ಲಿ ನಾವು ಪವಿತ್ರ ಹಾಕಿದ್ದಲ್ಲಿ ಗೋವಿಂದಾನಿ ಗೋವಿಂದ ಅಂತ ಅವರು ಹೇಳಲಿಕ್ಕೆ ಆಗುದಿಲ್ಲ. ನಾವು ಹೇಳ್ಬೋದು, ನೀವು ಅವರ ಜೊತೆಗೆ ಹೇಳಬಹುದು, ಅವರಿಗೆ ನಿಮ್ಮ ಜೊತೆ ಹೇಳುವಾಗಿಲ್ಲ ಅಲ್ವೋ? ಮರ್ಯಾದೆ ದೊಡ್ಡದು. ಇಂದು ಕುಲಜನಾದರೆ ಮಾಡಬೇಕು. ಆದರೆ ಅವರಿಗೆಲ್ಲ ಸ್ವಲ್ಪ ಬೆಂಬಲ ಎಲ್ಲ ಉಂಟು. ನಾವಿದ್ದು ನಡೆಸಿಕೊಂಬೇವು ಅಂತೆಲ್ಲ ಹೇಳಿದ್ದಾರೆ ಅಂತ ಯಾರೋ ಅಲ್ಲ, ಹಾಗೆ ಸುದ್ದಿ ನಮಗೆ. ಹೌದೌದು, ಅವರು ವ್ಯಾಸರು ಹೇಳಿದ್ರು, ಅವಾಗ ಸಂಕಲ್ಪ ಮಾಡಬೇಕಿದ್ರೆ ನಮಗೆ ಹೆಣ್ಣು ಕೊಟ್ಟವ ಬರಬೇಕು. ಹೌದೌದು ಎಲ್ಲ ಹೇಳಿದ್ರಂತೆ. ಆಗ ಜನ ಬಂತು. ಆವಾಗ ಒಂದು 14,108 ಹೆಂಡತಿಯರನ್ನೆಲ್ಲ ಬಿಟ್ಟು ಯಾವಾಗಲೂ ದ್ವಾರಕೆಯಲ್ಲಿ ಹೇಳುದಂತೆ ತಾಯಂದಿರು, ಸುಮ್ಮನೆ ನಮ್ಮನ್ನು ಮದುವೆ ಆದದ್ದು ಇವರು ಯಾವಾಗ ನೋಡಿದ್ರು ಪಾಂಡವರೊಟ್ಟಿಗೆ ಇರುವುದು ಅಂತ ಸುದ್ದಿ. ಅದು ನಿಮ್ಮ ಮನೆಯ ಸುದ್ದಿಯ ಸ್ವಾಮಿ? ಈಗ ಮಾತಾಡಿ ನನ್ನ ವಿಷಯ ಹೇಳುದು ನಿನ್ನಲ್ಲಿಲ್ಲ ಅಲ್ಲ, ನಿನ್ನಲ್ಲಿ ಒಂದೇ ಹೇಳ, ಒಂದು ಮಾತು ಹೇಳ. ನಾನು ಸ್ಪಷ್ಟ ಹೇಳಿದ್ದುಂಟು, ಒಂದು ತಕ್ಕಡಿಯಲ್ಲಿ ಒಂದು ಬದಿಗೆ ದ್ವಾರಕೆ ಅಣ್ಣ ಬಲರಾಮ, ನನ್ನ ಬಂಧುಗಳು, ನನ್ನ ಪತ್ನಿಯರು, ಇವರೆಲ್ಲರ ಕುರಿತಾದ ಮಮಕಾರ. ಇನ್ನೊಂದು ತಕ್ಕಡಿಯಲ್ಲಿ ಅರ್ಜುನನ ಕುರಿತಾದ ಪ್ರೀತಿ ಇಟ್ಟರೆ ಯಾವುದು? ಅರ್ಜುನನದ್ದೇ ಸ್ವಲ್ಪ ಕೆಳಗೋದಿತು. ಅಂತೂ ಈ ಹೆಂಡತಿಯರ ಮೇಲೆ ಹೋಗುವುದೇ? ಅವರು ನಿಜವಾಗಿ ನಿನಗೊಂದು ಗುಟ್ಟು ಹೇಳೋದು, ನಿನಗೆ ಮದುವೆ ಆಗಲಿಲ್ಲ. ಇಲ್ಲ, ಹಾಗಾದ ಕಾರಣ ಗುಟ್ಟಿನಲ್ಲಿ ಹೇಳುದು. ನಾವು ಬದುಕಬೇಕಾದ್ರೆ ಹೆಂಡತಿಯರನ್ನು ಸ್ವಲ್ಪ ಮೇಲೆ ಇಡಬೇಕು. ನಾನು ಮದುವೆ ಆಗದಿದ್ದದ್ದು ಒಳ್ಳೆದಾಯ್ತು. ಯಾಕೆ? ಹೌದೌದು. ಇಂದು ಕುಲಜನಾದರೆ ನಾವಿದ್ದು ನಡೆಸಿಕೊಂಬೆವು ಅಂತ ಹೇಳಿದ್ದಾದ್ರೆ ಹಾಗಾದ ಕಾರಣ ನರನಾರಾಯಣರು ಅಭೇದವ ಸ್ವಾಮಿ ಅಲ್ವೇ ಅಲ್ಲ? ಹೌದಾ? ಇಬ್ರು ಒಟ್ಟಿಗೆಯಾ? ನಾನೇ ಮೊನ್ನೆ ಕುರುಕ್ಷೇತ್ರದಲ್ಲಿ ಹೇಳಿದ್ದೇನೆ, ಪಾಂಡವರಲ್ಲಿ ನಾನೇ ಅರ್ಜುನ ಅಂತ. ಹಾಗೆಂತ ಕುರುಕ್ಷೇತ್ರದಲ್ಲಿ ಕಾಣುವಾಗ 2 ಕಾಣುವುದಿಲ್ಲ, ಬೇರೆ ಬೇರೆ. ಹಾಗೆ ಹೌದು ಅಂತಾದರೆ, ನಡೆಸಿಕೊಡ್ತೇನೆ ಅಂತ ನೀ ಹೇಳಿದ್ದು ಹೌದು ಅಂತಾದ್ರೆ, ದಿಗ್ವಿಜಯವನ್ನು ಮಾಡಿ ಪೂರೈಸಿ ನಾನು ಬರ್ತೇನೆ ಅಂತ ಹೇಳಿದ್ರೆ ಒಟ್ಟಿಗೆ ಹೇಳಬೇಕಾ ಇಬ್ಬರಿಗೂ? ವಂಚೆಯುಳ್ಳವನೇ ಕಿರೀಟಿಯ
ಬೇಗ ಚಲಿ ಚಲಿ ಜಾಗ ಬಿಡಿ ನೀ ತಕ್ಕ ಬೇಗ ದುಡು ಎಂದು ಒಂದ್ಸಲ ಹಂತ ಸಮ್ಮುಖಕ್ಕೆ ಪಾಂಡವರು ಸರ್ವತಂತ್ರ ಸ್ವತಂತ್ರರೇ. ಆದರೆ ಕೃಷ್ಣ ಬಂದ್ರೆ ಕೃಷ್ಣ ನಿರ್ದೇಶನ ಇಲ್ಲದೆ ಅವರು ಎಂತ ಮಾಡುವುದಿಲ್ಲ. ಅವರಿಗೆ ಮಕ್ಕಳಾಗಿದೆ, ಮೊಮ್ಮಕ್ಕಳಾಗಿದೆ. ಆದರೆ ಕೃಷ್ಣ ಬರುವಾಗ ನಿನ್ನ ಮುಂದೆ ಅವರು ಮಕ್ಕಳೇ. ನನ್ನ ಕುರಿತಾದ ಗೌರವ ತಪ್ಪಲ್ಲ ಅದು. ನಾನು ನಿನ್ನ ಹತ್ರ ಪ್ರಶ್ನಿಸುವುದು ಏನನ್ನು? ನೀ ನಮ್ಮ ದೇವರಲ್ವ? ಹೌದು, ನಮ್ಮ ದೇವರು. ನಮ್ಮ ದೇವರು ಸಮಷ್ಟಿ. ಹೌದೌದು. ನೀನು ಪಾಂಡವರ ಜೊತೆಗೇ ಇರುವ ದೇವರು. ನಾವು ಕೃಷ್ಣ ನಮ್ಮ ಜೊತೆಗೆ ಇದ್ದಾನೆ ಅಂತ ತಿಳ್ಕೊಳ್ಳುವ ಭಕ್ತರು. ನನಗೊಂದು ಹೆಸರೇ ಉಂಟು, ಭಕ್ತ ಕುಟುಂಬಿ. ನಾವು ಕೃಷ್ಣ ಕುಟುಂಬ. ಯಾಕಂದ್ರೆ ನೀವು ವಸುದೈವ ಕುಟುಂಬಿ. ಬೇರೆ ನಿನ್ನ ಯಾವ ಅವತಾರದಲ್ಲಿ, ಲೀಲಾವತಾರದಲ್ಲಿಯೂ ನೀನು ವಸುದೈವ ಕುಟುಂಬಿ ಅಂತ ಪ್ರಯೋಗ ಮಾಡಲಿಲ್ಲ. ಇಲ್ಲ. ಕೃಷ್ಣಾವತಾರದಲ್ಲಿ ನಿನಗೆ ದೊಡ್ಡ ಒಂದು ಜೀವನ ಸಂವಿಧಾನ ಅಂತ ಉಂಟ. ನೀ ಮಾಡಿದ್ರೆ ನಡೀತದೆ. ಹೌದು. ನೀ ಸೀರೆ ಎಳೆದ್ರೂ ನಡೀತದೆ, ನೀ ಬೆಣ್ಣೆ ಕದ್ರೂ ನಡೀತದೆ, ನೀ ದೇವರ ಕೋಣೆಗೆ ಹೋಗದಿದ್ರೂ ನಡೀತದೆ, ನೀನು ಅಡುಗೆ ಮನೆಗೆ ಹೋದ್ರೂ ನಡೀತದೆ, ಅಂತಃಪುರಕ್ಕೆ ಹೋದ್ರೂ ನಡೀತದೆ. ಈಗ ನೀ ಮಾಡಿದಾಗೆ ನಾವು ಮಾಡುತ್ತಿದ್ರೆ ಪೆಟ್ಟು ತಿನ್ನಬೇಕಾಗಿತ್ತು ಊರಿನಲ್ಲಿ. ನಾನು ಹೇಳಿದ್ದನ್ನು ಮಾಡುವುದಿಲ್ಲ, ಉಳಿದವರಿಗೆ ಹೇಳ್ತೇನೆ ನೀವು ಹೇಳಿದ್ದನ್ನೇ ಮಾಡಬೇಕು ಅಂತ. ನೀನು ಹೇಳಿದ್ದನ್ನು ಮಾಡುವುದಿಲ್ಲ, ಅಥವಾ ನೀ ಮಾಡಿದ್ದನ್ನು ಹೇಳ್ತೀಯ, ಬಾಕಿದ್ದವರು ಹೇಳುದು ಕೃಷ್ಣ. ಕೆಲವರು ಅದನ್ನು ಹೇಳಲಿಲ್ಲ. ಬುದ್ಧಿವಂತ ನೀನು. ಯಾರಾದ್ರೂ ಊರಿನವರು ನಿನ್ನನ್ನು ಬೈದ್ರು, ಕೃಷ್ಣ ಸೀರೆ ಕದ್ದೀತಾನೆ ಅಂತ. ಯಾರಾದ್ರೂ ಒಬ್ರು ಕೃಷ್ಣ ಸೀರೆ ಕದ್ದಿದ್ದಾನೆ ಅಂತ ಮರ್ಯಾದಿದ್ದ ಹೆಣ್ಮಕ್ಳು ಹೇಳಿದ್ರ? ಇಲ್ಲ, ಉಳಿದವರು ಹೇಳಿದ್ರು. ಎಲ್ಲ ಪ್ರೋತ್ಸಾಹ ಮಾಡಿದ್ರಂತ ಕೆಲವರೆಲ್ಲ. ನೀವು ಹೋಗಿ ದೂರ ಹೇಳಿ, ಕೃಷ್ಣ ಸೀರೆ ಕದ್ದಿದ್ದಾನೆ ಅಂತ ದೂರ ಹೇಳಿ. ಮರ್ಯಾದೆ ಇದ್ದವರು ಹೇಳಿ ಯಾರ ಕೃಷ್ಣ ನನ್ನ ಸೀರೆ ಕದ್ದಿದ್ದಾನೆ ಅಂತ. ಸೀರೆ ಕದ್ರೆ ನೀವು ಹೇಗೆ ಹೋದದ್ದು ಅಂತ ಅವ ಕೇಳುವುದಿಲ್ಲ. ಅವಾಗ ನಾಳೆ ನೀವು ಎಲ್ಲಿಗೆ ಸ್ನಾನ ಮಾಡೋಕ್ಕೆ ಹೋಗ್ತೀರಿ ಅಂತ ಇವನು ಕುತೂಹಲದಲ್ಲಿ ಕೇಳ್ತಾನೆ. ಹೋಗಲಿ. ಈಗ ನಿನಗೆ ಯುದ್ಧ, ಕುರುಕ್ಷೇತ್ರದಲ್ಲಿ ನಿನಗೆ ಯುದ್ಧ ಮಾಡುವುದಿಲ್ಲ ಅಂತ ಹೇಳಿದೆಯಲ್ವ ಕೃಷ್ಣ? ಚಕ್ರ ಹಿಡಿಯುವುದಿಲ್ಲ, ಹೋರಾಟವನ್ನು ಮಾಡುವುದಿಲ್ಲ ಅಂತ ಆಡಿದ್ದೇನೆ. ಈಗ ಕುತೂಹಲ ಆಯಿತು. ಚಕ್ರ ಹಿಡಿದು ಹೋರಾಟ ಮಾಡುವುದಿಲ್ಲ ಅಂತ ಹೇಳಿದ್ದ ನೀನು. ಅಲ್ಲ, ಇಳಿದು ಹೋರಾಟ ಮಾಡುವುದಿಲ್ಲ, ಚಕ್ರವನ್ನು ಕೂತಲಿಂದಲೇ ಎಸೀತೇನೆ ಅಂತ ಹೇಳಿದೆ. ಆದರೆ ನಾನಿಗೇನೊಬ್ಬನ ಸಹಾಯಕ್ಕೆ ಕಾದಲಿ ಕಸದಳವು. ಅಸದಳ ಅಂದ್ರೆ ಆಗುವುದಿಲ್ಲ ಅಂತಲ, ಅಲ್ಲ ತುಂಬಾ ದಳ ಉಂಟು ಅಂತಲ. ಅಲ್ಲ, ಬೇಡ ಅಂತ. ಅದು ಒಂದು ಕಡೆಯಲ್ಲಿ ಹೇಳ್ತಾರೆ, ಗಿಡ ಮಂದ ಫಲನಾಶ ಅಂದ್ರೆ ಹತ್ರ ಅಂತ ಹೇಳುದು. ಮೊನ್ನೊಬ್ರು ಹೇಳಿದ್ರು, ಅವರು ಯಾವುದೋ ಕಳದಲ್ಲಿ ಬೀಜ ಹಾಕಿದ್ದಾರೆ, ಹರಿವೆಯದ್ದು. ಹೇಗೆ ಬೀಜ ಹುಟ್ಟಿದ ಮಂದವಾಗಿ ಹುಟ್ಟಿದೆ ಅಂದ್ರೆ ತೆಳ್ಳಗೆ ಅಂತ ಅರ್ಥ. ಅಲ್ಲಿ ಸರಿ, ಇಲ್ಲಿ ಗಿಡ ಮಂದ ಅಂದ್ರೆ ಹತ್ರ ಅಂತ ಅರ್ಥ, ಅಲ್ಲಿ ಮಂದವಾಗಿ ಹುಟ್ಟಿದೆ ಅಂದ್ರೆ ದೂರ ಅಂತ ಅರ್ಥ. ಈಗ ನಾನಿಗೇನೊಬ್ಬನ ಸಹಾಯಕ್ಕೆ ಕಾದಲಿಕ್ಕೆ ಅಸದಳವು. ಅಸಳ ದಳ ಅಂದ್ರೆ ತುಂಬಾ ದಳ ಅಂತ ಅದಲ್ಲಿ ಕಾದುತ್ತೇನೆ ಅಂತಲ. ಕುರುಕ್ಷೇತ್ರ ರಣಾಂಗಣದಲ್ಲಿ ಹೋರಾಟ ಮಾಡುವುದಿಲ್ಲ ಅಂತ, ಅಲ್ಲಿ ಮಾಡುವುದಿಲ್ಲ ಅಂತ ಹೇಳಿದ್ದು ನಾನು. ಹಾಗಾದ್ರೆ ಇಲ್ಲಿ ಮಾಡುವುದಿಲ್ಲ ಅಂತ ಇಲ್ಲ ನಿನ್ನದು ಹಠ. ಹಾಗೆ ಹೇಳಲಿಲ್ಲ ಈ ತಿರುಗಾಟ ತೊಡಗುವಾಗ. ಅದೇ ನೀನು ಹೇಳಿದ್ದನ್ನು ಮಾಡುವುದಿಲ್ಲ, ನೀ ಮಾಡುವುದಿದ್ರೆ ಮೊದಲು ಹೇಳುವುದಿಲ್ಲ. ಉತ್ಸಾಹ ಉಂಟ ಕೃಷ್ಣ ಹೇಗೆ? ನೀನು ಹೇಳಿದೆಯಂತೆ, ಹರೆಯದ ಕಾಲದಲ್ಲೆಲ್ಲ ಇತ್ತು, ಈಗ ದಿಂಡೇರ ಕೈಗುಣದಲ್ಲಿ ನಾನಿರುವುದು, ಭಂಡಾರಿಸಿತು ಸುದರ್ಶನ. ಹೌದಾ, ಎಲ್ಲ ಹೇಳಿದೆಯಂತೆ. ನಿನಗೆ ಸುದರ್ಶನ ಬೇಕಾ? ನಾವೆಲ್ಲ ಹೋರಾಟ ಮಾಡುವ ಕಾಲದಲ್ಲಿ ಬೇಕಾದಷ್ಟು ಮಾಡಿದ್ದೇವೆ, ಈಗ ಇನ್ನು ತಲೆ ಬಿಳಿಯಾದ ಮೇಲೆ ಯಾಕೆ ಅಂತ ಅಷ್ಟೇ. ನಿನಗೆ ತಲೆ ಬಿಳಿ ಆಯ್ತಾ? ಅದು ಮೈ ಕಪ್ಪಿದ್ದ ಕಾರಣ ಸ್ವಲ್ಪ ಕಾಣುವುದದು. ಸರಿ ನೋಡಿದ್ರೆ ಗೊತ್ತಾಗ್ತದೆ ಬಿಳಿಯಾಗಿದೆ. ಅದು ತಲೆ ಬಿಳಿಯಾದಲ್ಲ, ಅಷ್ಟೂ ಮಂದಿ ತಲೆಗೆ ಕೈ ಹಾಕುವಾಗ ಬಿಳಿ ಆಗದೇ ಇರ್ತದೆ. ಹೌದೌದು, ಹೌದಾ? ಹಾಗೆ ನಾರದರು ಸೋತಿದ್ದಾರೆ. ಹೌದು. ನೀನು ಯಾರ ಮನೆಯಲ್ಲಿದ್ದಿ ಅಂತ ನಾರದರು ನಮ್ಮ ಹಾಗೆ ರಾಜಬೀದಿಯಲ್ಲಿ ಗೌರವದಲ್ಲಿ ಹೊದ್ದು, ನೀನು ಓಣಿಯಲ್ಲಿ ಹಿಂದಿನ ಬಾಗಿಲಿನಲ್ಲಿ ನಾರದರು ಯಾವ ಮನೆಗೆ ಹೋಗುವಾಗಲೂ ನೀ ಇದ್ದಲ್ಲಿ. ಓಡಿ ಹಿಂದಿನ 16,000 ಮಂದಿಯ ಮನೆಯಲ್ಲಿ ಏಕಕಾಲಕ್ಕಿದ್ದೆ ಅಂತ. ನಾರದರಿಗೆ ಏಕಕಾಲಕ್ಕೆ ಹೋಗ್ಲಿಕ್ಕೆ ಆಗ್ತದ? ಅವರು ಈ ಮನೆಯಿಂದ ಆ ಮನೆಗೆ ಹೋಗುವಾಗ ಅವರು ಮತ್ತೆ ವೀಣೆ ಎಲ್ಲ ಅಂದ್ರೆ ಒಂದು ಪದ್ಯ ತೆಗೆದ್ರೆ ಅರ್ಧ ಮಾಡಿ ಹೋಗ್ಲಿಕ್ಕೆ ಆಗುದಿಲ್ಲ. ಆ ಪದ್ಯಕ್ಕೆ ಇಲ್ಲೇ ಮುಕ್ತಾಯ ಹಾಕಿ ಅಲ್ಲಿಗೆ ಹೋಗುದು ಅವರು. ಹೌದಾ?
ನೀನು ಪದ್ಯ ತೆಗೆಯುವಾಗಲೇ ನೀನಲ್ಲಿ ಹಿಂದಿನಿಂದ ಹೋದಿ, ಅಲ್ಲಿ ಪದ್ಯ ತೆಗೆಯುವಾಗ ನೀನಲ್ಲಿ ಇಲ್ಲಿದ್ದಿ ಕೂತ್ಕೊಂಡು. ನಾರದರು ಗ್ರಹಿಸಿದ್ರು, ಓ ಕೃಷ್ಣ ಎಲ್ಲ ಕಡೆಯಲ್ಲೂ ಇದ್ದಾನೆ ಅಂತ. ಮತ್ತೆ ನಾ ಹೇಳ್ತೇನೆ, ಈ ಮದುವೆ ಆಗದೇ ಇದ್ದವರಿಗೆ ಮದುವೆ ಆದವರ ಕುತೂಹಲ ಇರಬಾರ್ದು. ನಾರದರು ಅದರಲ್ಲಿ ಸೋತದ್ದು ಅಲ್ವಾ? ಅವರು ಮದುವೆ ಆಗಲಿಕ್ಕೆ ಹೊರಟುವ ಅಂಬರೀಷನ ಮಗಳನ್ನು ಅಲ್ಲಿ ಅವರು ಸಿಕ್ಕಿಬಿದ್ದಿದ್ದಾರೆ. ಆಮೇಲೆ ನಾರದರು ಅವ್ರು ಹೇಳ್ತಾರೆ, ನಾನು ಕಾಳಗದ ಕೊನೆಯಲ್ಲಿ ಕಲ್ಯಾಣ ಎಲ್ಲ ಮಾಡಿಸ್ತೇನೆ, ಆದರೆ ಮದುವೆಗೆ ನನ್ನನ್ನು ಕರಿಬೇಡಿ ಅಂತ. ಅಂಬರೀಷನ ಮನೆಯಲ್ಲಿ ಅವರಿಗೆ ಮುಖ ಅಲ್ಲ ಕರಡಿ ಎಂತದಲ್ಲ ಕಪಿಯಂತೆ ಕರಡಿಯಂತೆ. ಸ್ವಾಮಿ, ಆ ಕಾರಣದಿಂದ ನಿನಗೆ ಯುದ್ಧದ ಆಸಕ್ತಿ ಇದ್ದು ನೀನು ಬಂದದ್ದೋ ಅಲ್ಲ ಯುದ್ಧ ನೋಡುವ ಅಂತ ಬಂದದ್ದೋ? ಅಂದ್ರೆ ವಾಂಛೆಯುಳ್ಳವನೇ ಸರಿ, ನಿನಗೆ ಇದು ಪ್ರಶ್ನೆ. ವಾಂಛೆಯುಳ್ಳವನೇ ಕಿರೀಟಿ, ಅವನಿಗೆ ವಾಂಛೆ ಇಲ್ಲದೆ ಉಪಾಯ ಇಲ್ಲ. ಒಂದು ನಿನಗೆ ವಾಂಛೆ ಉಂಟು ಅಂತಾದ್ರೆ, ನೀನು ಕೃಷ್ಣ ಮತ್ತು ಅರ್ಜುನ ಬೇರೆ ಬೇರೆ ಇಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಯುದ್ಧ ಮಾಡಿದ್ದಾರೆ ಅಂತ ನನಗೆ ಸುದ್ದಿ, ಬರೀ ಹಳೆ ಕಥೆ ಅಲ್ವಾ? ನಿಮಗೆ ದಿವ್ಯ ರಥ ಎಲ್ಲ ಬಂದದ್ದು ಆ ಪ್ರಸಂಗದಲ್ಲಿ ಅಂತ ಸುದ್ದಿ ಅಲ್ವಾ? ಖಾಂಡವನ ದಹನ ಅಂತ ಹೆಸರು ಅದಕ್ಕೆ. ಈಗಲೂ ಆ ಉತ್ಸಾಹ ಉಂಟ ಇದ್ರೆ ಪಿಡಿ ಶಾರ್ಜ್ಞ ಒಂದು ಕೈಯಲ್ಲಿ, ನೀನು ಹುಟ್ಟುವಾಗ ಇದ್ದ ಸ್ಥಿತಿಯ ಶಂಖಚಕ್ರ ಗದಾಪಾಣಿಯಾಗಿ ಚತುರ್ಭುಜನಾದ್ರೆ ತುಡುಕು ಚಕ್ರಿಯಾಗು. ಶಾರ್ಜ್ಞಪಾಣಿ ಆಗ್ತೀಯ ಅಲ್ಲ ಸುದರ್ಶನಧಾರಿ ಆಗ್ತೀಯ, ಚಕ್ರಿ ಆಗ್ತೀಯ. ಒಂದು ನೀನು ಭಂಡಾರಿಸಿತು ಸುದರ್ಶನ ಬೇಡ, ಪಾದ ಪ್ರಕ್ಷಾಳಕ್ಕಿಟ್ಟಂತ ಹರಿವಾಣವನ್ನೇ ನೀನು ಎತ್ತಿ ಎಸೆದ್ರು ಚಕ್ರ ಆಗ್ತದೆ ಅಲ್ವಾ? ಅದು ಆಗ್ತದೆ. ಒಬ್ಬನನ್ನು ಹಾಗೆ ಕೊಂದಿದ್ದೇನೆ. ಕಾಲಬುಡದಲ್ಲಿ ಕಾಲು ತೊಲ್ಲಕ್ಕೆ ಇಟ್ಟದ್ದನ್ನು ನೀನು ಕಾಲಿನಲ್ಲಿ ಮೆಟ್ಟಿ ಹಾರಿಸಿದ್ಯಾ? ನೀನೆಲ್ಲ ಸಂಕಲ್ಪ ಮಾಡಿದ್ರೆ ಅದು ಹಾರಿ ಹೋಗುವುದಿಲ್ಲ, ಹಾರಿ ಹೋಗ್ತದೆ. ಅರ್ಜುನನು ಹಾಗೆ ಗಾಂಡೀವವನ್ನು ತೊಡಲಿ, ದೇವದತ್ತವನ್ನು ಮೊಳಗಿಸಲಿ. ವಾಂಛೆಯುಳ್ಳವನೇ ಇಬ್ರು, ಅಥವಾ ಅರ್ಜುನನನ್ನು ಪ್ರೇರೇಪಿಸುವ ವಾಂಛೆ ಉಳ್ಳವನೇ, ನನ್ನನ್ನೆಲ್ಲಿಯಾದರೂ ಅರ್ಜುನನ ಮೂಲಕವಾಗಿ ಸೋಲಿಸುವ ವಾಂಛೆ ಉಳ್ಳವನೇ. ನಾನ್ ಚಲಿಸೆ, ನಾನು ಒಂದು ಹಿಡಿದ ನನ್ನ ಛಲ ಏನುಂಟು, ಆ ಬಿಗಿ ಏನುಂಟು, ಅದನ್ನು ಸಡಿಲ ಮಾಡಲಿಕ್ಕಿಲ್ಲ. ನಾನು ಸ್ಥಾಣುವಿನಂತೆ ಸ್ಥಾಯಿಯಾಗಿ, ನಾನು ಮಿಡುಕುವವನಲ್ಲ, ಚಲಿಸುವವನಲ್ಲ. ನನ್ನ ನಿರ್ಣಯದಲ್ಲಿ ವಿಚಲನೆ ಇಲ್ಲ, ನಾನು ಚಲಿಸೆ. ತುಡುಕಬಹುದು ನೀನು. ಯುದ್ಧ ಮಾಡುವುದಕ್ಕೆ ನಾನು ಬದ್ಧನಿದ್ದೇನೆ. ಕೃಷ್ಣ ಅರ್ಜುನರೇ ಏಕರಥರಾಗಲಿ, ಪ್ರತ್ಯೇಕವಾದಂತಹ ರಥದಲ್ಲಿ ನಿಲ್ಲಿ. ತಾಮ್ರಧ್ವಜನ ಯುದ್ಧದ ವೈಖರಿ ಏನು? ಕಟ್ಟಿದ ನಿಮ್ಮ ಕುದುರೆ, ಬಿಟ್ಟ ನಮ್ಮ ಕುದುರೆ, ಎರಡೂ ಕುದುರೆಯನ್ನು ಸಂರಕ್ಷಿಸಿಕೊಂಡು ನಾನು ಏನು ಮಾಡಿ ಏನು? ಕೃಷ್ಣನಿಗೆ ತೃಪ್ತಿ ಮಾಡುವಷ್ಟು ನಿನ್ನನ್ನು ಮೀರಿಸ್ತೇನೆ ಅಂತ ಸೋಲಿಸ್ತೇನೆ ಎಂಬ ಅಹಂಕಾರದ ಮಾತನ್ನು ಹೇಳುವುದಿಲ್ಲ, ನಿನ್ನನ್ನು ಮೆಚ್ಚಿಸುತ್ತೇನೆ. ಆ ವಿಶ್ವಾಸ ನನಗುಂಟು ಕೃಷ್ಣ, ನನಗುಂಟು. ದೇವರನ್ನು ಸೋಲಿಸ್ತೇನೆ ಅಂತ ಹೇಳಿದ್ರೆ ಅವ ದೇವರ ಪೂಜೆ ಮಾಡೋದು ನಾಟಕ ಅಂತ ಅರ್ಥ. ಸುತ್ತಮುತ್ತಲಿನವರಿಗೆ ಅವ ಭಾರಿ ಭಕ್ತ ಅಂತ ತಿಳಿಲಿಕ್ಕೆ ಅಂತ. ದೇವರನ್ನು ಮೆಚ್ಚಿಸಬೇಕಾದ್ದು ಮುಖ್ಯ, ದೇವರನ್ನು ಬೆಚ್ಚಿಸಬೇಕಾದ್ದು ಮುಖ್ಯ ಅಲ್ಲ. ಒಂದು ಕ್ರಮ ಉಂಟು. ಏನು? ಭೀಷ್ಮರು ಬಹಳ ಮಾತಾಡಿದ್ರು, ನೀ ಸುಮ್ಮನೆ ಕೂತಿದ್ದಿ. ಹೌದು, ಭಾಗವತ ಪ್ರಜ್ಞೆ ಇದು. ನನ್ನದ್ದು ಭಾಗವತ ಪ್ರಜ್ಞೆ. ನಿನಗೊಂದು ಕ್ರಮ ಉಂಟು. ನಿನ್ನ ಸ್ತುತಿ ಮಾಡಿದ್ರು ನೀನು ಸುಮ್ಮನೆ ಕೂತ್ಕೊಳ್ಳೋದು, ನಿನ್ನನ್ನು ಬೈದ್ರು ನೀನು ಸುಮ್ಮನೆ ಕೂತ್ಕೊಳ್ಳೋದು. ಬೈದ್ರೆ ನಗುವೇ ಬರ್ತದೆ. ನೀನು ಬಹಳ ಮಂದಿಯನ್ನು ನಗಡಿಯೇ ಕೊಂದದ್ದಲ್ಲೋ. ಕೆಲವೊಮ್ಮೆ ನೀನು ಅಡಗಿಕೊಳ್ತಿ, ಯಾರನ್ನೊಬ್ಬನನ್ನು ಅಡಗಿ ಕೊಂದಿ ಅಂತ ಅಲ್ವಾ? ಕಾಲ ಯಾವನ ಭಸ್ಮ ಆಗಿ ಹೋದ ಪಾಪ. ಹಾಗಾದ ಕಾರಣ ನಿನ್ನನ್ನು ನಗಡಿಸುವುದು ಕಷ್ಟವೇ, ನಿನ್ನನ್ನು ಅಡಗುವಂತೆ ಮಾಡುವುದು ಕಷ್ಟವೇ. ನಮ್ಮ ಯೋಗ್ಯತೆ ಏನು? ನಮ್ಮಲ್ಲಿ ಅರ್ಧಚಂದ್ರ, ಸರಿ. ನಿಮ್ಮದು ಹಂಸವ್ಯೂಹ. ಹಂಸವ್ಯೂಹ ಗೊತ್ತಾಯ್ತು, ಬುದ್ಧಿವಂತಿಕೆ ಗೊತ್ತಾಯ್ತು. ರಾಜಹಂಸಕ್ಕೆ ಮಾತ್ರ ಹಾಲು ನೀರು ಒಂದಾದರೆ ಹಾಲನ್ನು ಮಾತ್ರ ಬೇರ್ಪಡಿಸಲಿಕ್ಕಾಗುವುದು ನೀರಿನಿಂದ. ಹಾಲು ಶುದ್ಧ ಜ್ಞಾನದ ಸಂಕೇತ. ನಮ್ಮಲ್ಲಿರುವಂತಹ ಭಕ್ತಿಯ ಜ್ಞಾನ ತಿಳುವಳಿಕೆ ಶುದ್ಧವಾದದ್ದೋ ಅಲ್ಲ, ಕೇವಲ ತೋರಿಕೆಯ ಪ್ರದರ್ಶನದ ಭಕ್ತಿಯೋ ಅಲ್ಲ, ನಿಜ ದರ್ಶನದ ಅನುಷ್ಠಾನದ ಭಕ್ತಿಯೋ ಅಂತ ತಿಳಿಲಿಕ್ಕೆ ಅಲ್ವೋ ನೀವು ಇದನ್ನು ಮಾಡಿದ್ದು. ಅದನ್ನು ಕ್ಷಾತ್ರದಿಂದ ತೋರಿಸಬೇಕಾದ್ದು ಮುಖ್ಯ. ಹರಿಗೆ 2, ರಥ ಹರಿಗಳಿಗೆ 4, ದಾರುಕಂಗ 5,
ಸಿತವಾಹನಂ 20 ಭೋಜನೋ ಸಾತ್ಯಕಿಯೋ ಬಬ್ರುವಾಹನನೋ ಅಲ್ಲ ವೃಷಕೇತುವ ಪ್ರದ್ಯುಮ್ನನೋ ಸಾತ್ಯಕಿಯೋ ಕೆಲವರ ಯೋಗ್ಯತೆಯನ್ನು ತಿಳಿದು ಕೆಲವರ ಹಣೆ ಬರಕ್ಕೆಷ್ಟು ಬೇಕೋ ಅಷ್ಟು ಒಂದೋ ಎರಡೋ ಬಾಣವನ್ನು ಸಿಂಜಿನಿಗೆ ಜೋಡಿಸಿ ಬುಗು ಬುಗಿಲೆಂದು ವ್ಯೂಹವನ್ನು ಛೇದನ ಮಾಡಿದ್ದೇನೆ ಅರ್ಜುನ, ತಾಮ್ರಧ್ವಜನ ಎಸೆದ ಹಸ್ತದಿಂದ ಏನು ಘಾಸಿ ಆಗಿದೆ ಎನ್ನುವಂತಹ ವಿಚಾರ ನಿನಗೂ ನಿನ್ನ ಗಮನಕ್ಕೂ ಬಂದಿದೆ. ನೋಡ್ತಾ ಇದ್ದೇನೆ. ಒಂದು ಪ್ರಮಾಣಬದ್ಧವಾಗಿ ಹೇಳ್ತೇನೆ ನಾನು. ಏನನ್ನು? ಯಾವ ಕಾರಣಕ್ಕೂಸ್ಕರ ಈಗ ಒದಗಿ ಬಂದಂತಹ ಆಘಾತದ ಪರಿಣಾಮ ತೀವ್ರತರವಾಗಿ ನಮ್ಮ ಮೈ ಮೇಲೆ ಬೀರುತ್ತದೆ ಅಂತ ಹೇಳುವಂತಹ ಅಪನಂಬಿಕೆ ನಿನಗೆ ಬೇಡ. ಇದು ಗಾಂಡಿಯೋವನ್ನು ಎತ್ತಿ ಹಿಡಿದಿದ್ದೇನೆ, ತಾಮ್ರಧ್ವಜನಲ್ಲಿ ಹೋರಾಟಕ್ಕೆ ತೊಡಗುತ್ತೇನೆ. ಅದಕ್ಕೆ ಪೂರ್ವದಲ್ಲಿ ನಿನ್ನ ಪಾದಾರ ಬಿಂದಕ್ಕೆ ವಂದಿಸಿದ್ದೇನೆ, ಮೇಲಿರುವ ಹನುಮಂತ ಧ್ವಜಕ್ಕೆ ವಂದಿಸಿದ್ದೇನೆ, ಸರಿ, ಗುರು ಹಿರಿಯರಿಗೆ ವಂದಿಸಿದ್ದೇನೆ. ನನ್ನ ಶಕ್ತಿಗೆ ಪ್ರಚೋದನಾಕಾರಿಯಾಗಿರುವ ಆಗಬಹುದಾದಂತಹ ಸಕಲ ಶಕ್ತಿ ರೂಪಗಳಿಗೂ ವಂದಿಸಿ ಇದೋ ಇದು ಲೋಕಸಮ್ಮತವಾದದ್ದು. ಲೇಸ್ ಒಳ್ಳೆ ಕೆಲಸ. ಅದು ಮಾಡಬಾರದ ಅಪಮಾನವನ್ನು ನಿಮಗೆ ಮಾಡಿದ್ರು ಕೌರವರು. ಆತತಾಯಿಗಳು ಪ್ರಪಂಚ ಯಾರ್ಯಾರು ಬುದ್ಧಿಯುಳ್ಳವರು ತಿಳುವಳಿಕೆ ಉಳ್ಳವರು ವಿಷದ ಲಡ್ಡುಗೆ ಕೊಟ್ಟದ್ದ. ಲಡ್ಡುಗೆ ಕೊಡದೇ ಇದ್ರೂ ತೊಂದರೆ ಇಲ್ಲ, ವಿಷ ಯಾಕೆ ಕೊಡೋದು? ಯಾಕೆ ಕೊಡುವಾಗ ಅದರಿಂದ ನಿನ್ನಣ್ಣ ಭೀಮನಿಗೆ ಒಳ್ಳೆದಾಯ್ತಂತೆ. ಹೌದು, ನಾಗಲೋಕಕ್ಕೆ ಪಾತಾಳಕ್ಕೆ ಕರ್ಕೊಂಡು ಹೋದ್ರು, ಶಕ್ತಿವರ್ಧನವಾಯಿತು. ಒಂದೊಂದು ಕುಂಡದಲ್ಲಿ ಮುಳುಗುವಾಗ 1,000 ಆನೆಯ ಬಲವು ಬಂತು. ಆ ಹೆಡ್ರಿಗೆ ಅದು ಗೊತ್ತಾಗ್ಲಿಲ್ಲ. ಇವರು ಲಡ್ಡುಗೆ ಮಾಡಿದ್ದೇ ಮಾಡಿದ್ದು ಇಲ್ಲಿ ಕೂತ್ಕೊಂಡು. ಲಡ್ಡುಗೆ ಮಾಡುವವರಿಗೆ ಉದ್ಯೋಗ ಕೊಟ್ಟಾಗ ಆಯ್ತು, ಹೌದಾ? ವಿಷವು ನಷ್ಟ ಆಯ್ತು, ಭೀಮನಿಗೆ ಲಾಭ ಆಯ್ತು. ಅರಗಿನಾಲಯ ಆದ್ರೆ ಮನೆ ಕಟ್ಟಿಕೊಡೋದು, ಇಲ್ಲದಿದ್ರೆ ಹೇಳೋದು ನನಗೆ ಅನುಕೂಲ ಇಲ್ಲ ಅಂತ. ಇದು ಈ ಅರಗಿನ ಮನೆಯನ್ನು ಕೊಟ್ಟು ಅದಕ್ಕೆ ಬೆಂಕಿ ಕೊಟ್ಟು ನಿಮ್ಮನ್ನು ಉರಿಸುವ ಪ್ರಯತ್ನ. ಯಾರು ಸತ್ರೆ 11 ದಿವಸ ಸೂತಕ ಬರ್ತದೋ ಅಂಥವರ ಕೊಲೆ ನಿಷೇಧ. ಅವರನ್ನು ಕೊಲ್ಲಬಾರದು. ಕೊಂದ್ರೆ ಅದಕ್ಕೆ ಪಾಪ ಪ್ರಕ್ಷಾಳನಕ್ಕೆ ಯಾವ ಶಾಸ್ತ್ರವೂ ನಾವು ಈಗ ಇರುವ ಶಾಸ್ತ್ರದಲ್ಲಿಲ್ಲ. ಅದು ಗೋತ್ರಜ ಹತ್ಯೆ. ಅದೇ ಅಲ್ವೋ ನಿನಗೆ ಗೊಂದಲ ಬಂದದ್ದು. ಹೌದು, ಯುದ್ಧ ಕ್ಷೇತ್ರಕ್ಕೆ ಬರುವಾಗ ರಥವನ್ನು ನಿಲ್ಲಿಸಿ ಧನುಸ್ಸೆಲ್ಲ ಕೆಳಗೆ ಜಾರ್ತದೆ ಅಂತ ನೀ ಹೇಳಿದೆಯಂತೆ. ಹೌದು,
ಯಾರ ರಕ್ತವನ್ನು ಹಂಚಿಕೊಂಡು ನಾವು ಹುಟ್ಟಿದ್ದೇವೆಯೋ ಅವರನ್ನು ಕೊಲ್ಲಬಹುದು ಅಂತ ಹೇಳುವ ಶಾಸ್ತ್ರ ಇಲ್ಲ. ನಿನಗೆ ಬಂದಂತಹ ತಾತ್ವಿಕ ಜಿಜ್ಞಾಸೆ. ಹೌದು. ಆವಾಗ ಕೃಷ್ಣ ಹೇಳಿದನಂತೆ, ಸ್ವಾಮಿ ಇದ್ದಾನಲ್ಲ ಸನ್ನಿಧಾನ, ಅವರು ಯಾರು ಬಂಧುಗಳಲ್ಲ, ನೀನು ನೀನಲ್ಲ, ನಾನು ನಾನಲ್ಲ, ಆತ್ಮ ಪ್ರತ್ಯಯದಿಂದ. ಅಜ್ಜ ಅಂತ ನೋಡಬೇಡ, ಅವರು ಕಾಲದಿಂದ ಯಾವಾಗಲೂ ಹತರಾಗಿದ್ದಾರೆ. ಬಂಧುತ್ವವನ್ನು ನೋಡಿದ್ರಲ್ವೋ, ಹೌದಾ, ಅದು ರಹಸ್ಯ ತತ್ವವನ್ನು. ಅಷ್ಟು ಹೇಳಿದ ಕೂಡಲೇ ನೀನು ಗಾಂಡೀವವನ್ನು ಎತ್ತಿದೆ. ಹೌದು, ಕೃಷ್ಣನೇ ಅಪ್ಪಣೆ ಕೊಟ್ಟಿದ್ದಾನೆ. ಅವರೆಲ್ಲ ಕಾಲದಿಂದ ಹತರಾಗಿ ಹೋಗಿದ್ದಾರೆ ಈಗಲೇ. ಅದು ಎಲ್ಲರೂ ಕೊಡಲಿಯಿಂದ ಕಡಿದು ಕೊನೆಗೆ ಒಬ್ಬ ಕೊಡಲಿಯನ್ನು ಹೀಗೆ ಮುಟ್ಟಿಸಿದ್ರೆ ಸಾಕು, ಅದು ಬೀಳ್ತದೆ. ಅವರವರೇ ಮಾಡಿದ ಕರ್ಮದಿಂದ ಅವರವರೇ ಭ್ರಷ್ಟರಾಗಿದ್ದಾರೆ. ನೀನು ನಿಮಿತ್ತ ಮಾತ್ರ ಭವ್ಯ ಸವ್ಯ ಸಾಚಿ. ಮುಟ್ಟಿದ್ರೆ ಸಾಕು, ಸಾಯ್ತಾರೆ. ಸಾಯ್ತಾರೆ. ಹಾಗಾದ್ರೆ ಯಾರ್ಯಾರಿಂದಲೇ ಅಲ್ಲ, ಅರ್ಜುನನಿಂದಲೇ ಆಗಬೇಕು. ಲೇಸಾಯ್ತು ಅರ್ಜುನ. ಮತ್ತೊಬ್ಬನ ಗಂಟು ಮುಳುಗಿಸುವವರು, ಮತ್ತೊಬ್ಬನ ಜೀವ ತೆಗೆಯುವವರು ಬೇಡ. ಕುಲವಧುವಿನ ಬರಿಮೈಯನ್ನು ನೋಡಬೇಕು ಅಂತ ಯಾರು ಸೆರಗಿಗೆ ಕೈ ಹಾಕ್ತಾರೆ ಅವರನ್ನು ಕಣ್ಣಿಗೆ ಬಟ್ಟೆ ಕಟ್ಟಿ ಕಲ್ಲೊಡೆದು ಕೊಂದ್ರು ತೊಂದರೆ ಇಲ್ಲ. ಕಲ್ಲು ಹೊಡೆಯುವವನು ಬಟ್ಟೆ ಕಟ್ಟಿಕೊಳ್ಳಬಾರದು. ಹೊಡೆಯುವವನು ಬಟ್ಟೆ ಕಟ್ಟಿಕೊಂಡ್ರೆ ಈಚವನಿಗೆ ಬಿದ್ದರೆ ಅಂತ ಹೊಡೆದು. ಹೌದೌದು, ದಾಕ್ಷಿಣ್ಯ ಬೇಕು ಅಂತ ಇಲ್ಲ ಅಂತ. ಹಾಗೆ ಅರ್ಜುನ, ಅದು ವಾಸುದೇವ ಇದ್ದುಕೊಂಡು ಯುದ್ಧ. ಹೌದು, ಹರಿ ನರಗೆ ಸಾರಥಿಯಾದ. ಕೃಷ್ಣ ನಿರ್ದೇಶನದಲ್ಲಿ ಕೃಷ್ಣನೇ ಇದ್ದುಕೊಂಡು ಭಕ್ತರು ಎಂಬ ದಾಕ್ಷಿಣ್ಯವಿಲ್ಲದೆ ಭೀಷ್ಮರ ಮನೆಗೆ ಹೋಗಿ ದ್ರೋಣರಿಗೆ ಮಗ ಸತ್ತ ಸುದ್ದಿಯನ್ನು, ಸುಳ್ಳು ಅಂದರೆ ಏನು ಅಂತ ಗೊತ್ತಿಲ್ಲದವ ಸತ್ಯ ಹೇಳುವಾಗ ಅದನ್ನು ಕೃಷ್ಣ ಸುಳ್ಳು ಮಾಡಿ, ಧರ್ಮರಾಯ ಸುಳ್ಳು ಹೇಳುವುದಿಲ್ಲ, ಕೃಷ್ಣ ಸುಳ್ಳು ಮಾಡಲಿಕ್ಕೆ ಬಲ. ಇಲ್ಲದಿದ್ದರೆ ಎಷ್ಟು ಆನೆಗಳು ಸಾಯಲಿಲ್ಲ ಕುರುಕ್ಷೇತ್ರದಲ್ಲಿ. ಒಂದು ಭಗದತ್ತ ಏರಿ ಬಂದ ಸುಪ್ರತೀಕ ಸತ್ತದ್ದು ದೊಡ್ಡ ಸುದ್ದಿ ಆಗಲಿಲ್ಲ. ಈಗ ಅಶ್ವತ್ಥಾಮ ಸತ್ತದ್ದು ಭಾರಿ, ಆನೆ ಸತ್ತದ್ದು ಭಾರಿ ದೊಡ್ಡ ಸುದ್ದಿಯ. ಕೆಲವು ಸಾರಿ ದೊಡ್ಡ ಕಾರ್ಯಕ್ರಮದಲ್ಲಿ ಸಣ್ಣದೇ ಸುದ್ದಿ ಆಗುವುದು. ಕಾರ್ಯಕ್ರಮ ದೊಡ್ಡದು, ಹಾಗಾಗಿ ಸಣ್ಣದು ಸುದ್ದಿ ಆಗುವಾಗ ಅದು ದೊಡ್ಡದಾಗ್ತದೆ. ಅದೊಬ್ಬ ಹೇಳಿದನಂತೆ, ಇದು ಓ ಹೌದಾ, ಅವರು ಹುಟ್ಟಿದ ವರ್ಷವೇ ನಾನು ಹುಟ್ಟಿದ್ದು ಅಂತ. ಇವ ಹುಟ್ಟಿದ್ದು ಯಾರಿಗೂ ಗೊತ್ತಿಲ್ಲ, ಅವರು ಹುಟ್ಟಿದ ವರ್ಷ ನಾನು ಹುಟ್ಟಿದ್ದು, ಹಾಗಣ್ಣ ಅವರ ಮನೆಯಲ್ಲಿ ಸಿಹಿ ಕೊಡ್ತಾರೆ, ಅದಕ್ಕೆ ನನ್ನದ್ದು ಆಯಿತು ಅಂತ ಹೇಳಿದನಂತೆ. ಒಂದೇ ಶಾಲೆಯಲ್ಲಿ ನಾವಿಬ್ಬರು ಓದಿದ್ದೇವೆ ಅಂತ ಹೇಳಿದ ಹಾಗೆ. ಅವ 10 ವರ್ಷಕ್ಕೆ ಮೊದಲು ಓದಿದ್ದು, ಇವ 10 ವರ್ಷದ ನಂತರ ಓದಿದ್ದು. ಯಾವಾಗ ಅಂತ ಹೇಳಲಿಕ್ಕಿಲ್ಲ, ಒಂದೇ ಶಾಲೆಯಲ್ಲಿ ಅಂತ. ಅದೇ ಶಾಲೆಯಲ್ಲಿ ನಾನು ಓದಿದ್ದು. ಅವಾಗ ಹೇಳಿದನಂತೆ, ಅದು ಹೇಳಲಿಕ್ಕೆ ಇವ ಇರುವುದಿಲ್ಲ, ಇಲ್ಲದಿದ್ದರೆ ಅವ ಹೇಳ್ತಿದ್ದ ಇವ ಅವರು ಸತ್ತ ವರ್ಷ ನಾನು ಸತ್ತೆ ಅಂತ. ಹಾಗೆ ಹೇಳಲಿಕ್ಕೆ ಯಾರೂ ತಯಾರಿಲ್ಲ ಪ್ರಪಂಚದಲ್ಲಿ. ಹಾಗೆ ಎಲ್ಲದಕ್ಕೂ ನಾನಿದ್ದೇನೆ. ಹಸಿವೆ ಆಗುವಾಗ ಹಸಿವೆ ಆಗುವವನ ಬದಲಿಗೆ ನಾ ಹೋಗ್ತೇನೆ ಅಂತ ಯಾರಾದ್ರೂ ಹೇಳಿದ್ರೆ ಹಸಿವೆ ಆಗುವ ಒಪ್ತಾನ? ಒಪ್ಪುವುದಿಲ್ಲ. ಬದಲಿಗೆ ಬೇರೆ ಊಟ ಮಾಡಿದ್ರೆ ಇವನಿಗೆ ಹೊಟ್ಟೆ ತುಂಬುತ್ತದ? ಆಗುವುದಿಲ್ಲ. ಕೆಲವರು ದೇವರಿಗೆ ಸೇವೆ ಹಣ್ಣು ಕಾಯಿ ಕೊಡುವಾಗ ಹೇಳ್ತಾರೆ, ನಾನು ಆಚೆ ಮನೆಯವನ ಹತ್ರ ಕೊಟ್ಟಿದ್ದೇನೆ ಅಂತ. ಅನುಗ್ರಹ ಆಚೆ ಮನೆಯವನಿಗೆ ಆಗ್ತದೆ, ಇವನಿಗೆ ಆಗ್ತದ? ಆಗುವುದಿಲ್ಲ. ಹಾಗಾದರೆ ಊಟಕ್ಕೆ ಬದಲಿಗೆ ಜನ ಮಾಡಿದರೆ ಇವನಿಗೆ ಹೊಟ್ಟೆ ತುಂಬುವುದಿಲ್ಲ. ದೇವರಿಗೆ ಸೇವೆ ಬದಲಿಗೆ ಮಾಡಿದರೆ ಅನುಗ್ರಹ ಇವನಿಗೆ ಆಗೋದಿಲ್ಲ. ಸಾಯ್ಲಿಕ್ಕೆ ಯಾರಾದರೂ ಬದಲಿಗೆ ತಯಾರಿ ಇರ್ತಾರ? ನಿನಗೆ ಸಾಯ್ಲಿಕ್ಕೆ ಆಗೋದಿಲ್ಲ, ನಾ ಸಾಯ್ತೇನೆ ಅಂತ. ಬದಲಿಗಾಗಿ ಯಾವ ವ್ಯವಸ್ಥೆ ಮಾಡಿದ್ರೂ ಮಾಡಿದವನಿಗೆ ಪ್ರಯೋಜನ ಇಲ್ಲ. ಈ ಮೂರರಲ್ಲಿ ಏನು ಪ್ರಯೋಜನ ಇಲ್ಲ. ವಾಸುದೇವ ಮೂರ್ತಿ ಇರುವಾಗ ಅವನ ಆಜ್ಞೆಯಂತೆ ನಿರ್ದೇಶನದಂತೆ ಕುರುಕ್ಷೇತ್ರದಲ್ಲಿ ನೀವು ಮಾಡಿದ್ದು ಬಂಧು ಹತ್ಯೆಯ ದೋಷವೋ ಅಥವಾ ಹೌದಾದರೆ ಉಂಟೋ? ನಾನು ಕಂಡದ್ದು ನಿತ್ಯ ಗಂಗೆಯಲ್ಲಿ ದೋಣಿ ನಡೆಸುವವನಿಗೆ ಪಾಪ ಬರ್ಲಿಕ್ಕೆ ಉಂಟ? ದೋಣಿ ನಡೆಸುವಾಗಲೇ ಗಂಗೆಯ ಹನಿ ನೀರ ಹನಿ ಬೀಳುವುದಿಲ್ಲ ಅವನಿಗೆ ಅಲ್ವಾ? ಮತ್ತೊಂದು ಕ್ರಮ ಉಂಟು, ವಾಡಿಕೆ. ನಿತ್ಯ ಪಂಚಗವ್ಯ ಮಾಡುವ ಮನೆಯಲ್ಲಿ ಸೂತಕ ಇಲ್ಲ ಅಂತ. ಪಂಚಗವ್ಯ ಮಾಡುವ ಮನೆಯಲ್ಲಿ ಸೂತಕ ಬಂದ್ರೆ ಅವ ಪಂಚಗವ್ಯ ಆಚವನಿಗೆ. ಆಗ ಅವ ಹೇಳ್ತಾನೆ, ನಿಮಗೆ ಸೂತಕ ಉಂಟು, ಅದು ನಿನ್ನೆ ಒಂದು ಶುದ್ಧ ಆಯ್ತು ಹೇಳ್ತಾನೆ. ಯಾವಾಗಲಾಗ ಹೇಳೋದು ಅದು ಆ ಸೂತಕ ಈ ಶುದ್ಧದಲ್ಲಿ ಹೊಡೆದೋಯ್ತು ಅಂತ. ಇದೊಂದು ಈಗ ನಮ್ಮ ಮನೆಯವರೊಬ್ಬರು ಇದ್ದಾರೆ ಅಲ್ಲಿ ಚಿಕಿತ್ಸಾಲಯದಲ್ಲಿ, ಜೋರು ಉಂಟಂತೆ. ಆದ್ರಿಂದ ನಿಮಗೆ 4 ದಿವಸಕ್ಕೆ ಬೇಕಾದಷ್ಟು ಪಂಚಗವ್ಯ ಮಾಡಿ ಕೊಡ್ತೇನೆ ಅಂತ ಕೊಡ್ಲಿಕ್ಕೂ ಇಲ್ಲ. ಇಲ್ಲ, ಅದು ಅವತ್ತೇ ಆಗಬೇಕು ಅಲ್ವಾ? ಹಾಗಾಯ್ತೋ ಹೇಗೆ?
ಅಂದರೆ ಕೃಷ್ಣ ಕೊಟ್ಟ ಪಂಚಗವ್ಯದಲ್ಲಿ ಇದು 4 ದಿವಸ ಹಿಂದೆ ಕೊಟ್ಟದ್ದು ಅಂತ ಆಯ್ತಾ? ಹಾಗಾದ ಕಾರಣ ನಿಮಗೆ ಪಾಪ ಪ್ರಕ್ಷಾಳನ ಆಗಲಿಲ್ವಾ? ಲೇಸಾಯ್ತರ್ಜುನ, ವಾಸುದೇವನು ಇರಲು ನಿಮಗೆ ಬಂಧು ಹತ್ಯಾ ದೋಷದ ಪ್ರಜ್ಞೆ ಎಂಥದ್ದು ಅಂತ ನನಗೆ ಕಾಣುವುದು. ಆ ಕಾರಣದಿಂದ ನಾ ಹೇಳಿದ್ದು. ಅದು ಇಲ್ಲವಾದರೆ ಈ ಅಶ್ವಮೇಧ ಯಾಕಾಗಿ ಅಥವಾ ಸಂಗ್ರಹಕ್ಕೆ ಅಲ್ಲ, ತಪ್ಪದಿರಬಾರದು. ಮಾತ್ರ ಕಡಿಮೆ ಉಂಟು ಅಂತಲ್ಲ, ಕಡಿಮೆ ಉಂಟು ಅಂತ ಕಂಡು ಹೋಯ್ತೋ, ಕಡಿಮೆ ಆದೀತೇನೋ ಎಂಬ ಅನುಮಾನವೋ ಹೀಗೆ ಬಂತೋ. ಸಂಗ್ರಹಕ್ಕೆ ಹೊರಟಿರ ಅರ್ಥಗಳ ಆಶಯ ಯಾವುದು ಅಂತ ಗೊತ್ತಾಗ್ಲಿಲ್ಲ. ಏನು ಅರ್ಜುನ ಹೀಗೆಲ್ಲ ಆಯ್ತು? ಅದು ಧರ್ಮರಾಯನ ಪ್ರಜ್ಞೆಯಲ್ಲೂ ಹೀಗೆ ಬಂತಲ್ಲ, ನಮಗೆ ಆಶ್ಚರ್ಯ ಇದು. ಹೌದೌದು, ಹಾಗಾದ ಕಾರಣ ಕೇಳಿದ್ದು ಯಾಕೆ ಹೊರಟ್ರಿ ನೀವು ಅಂತ. ತಾಮ್ರಧ್ವಜ ಒಬ್ಬ ವ್ಯಕ್ತಿ, ಒಂದು ವಸ್ತು, ಒಂದು ವಿಚಾರ, ಒಂದು ಘಟನೆ, ಇವುಗಳ ಬಗ್ಗೆ ಬಹು ಮಂದಿಗಳಲ್ಲಿ ನಾನಾ ರೀತಿಯ ಚಿಂತನೆಗಳು ಬರ್ತದೆ, ಪ್ರಕಟಣೆಗಳು ಆಗುತ್ತದೆ ಮಾತಿನ ಮೂಲಕವಾಗಿ. ಯಾವಾತನು ವಾಸ್ತವಾಂಶವನ್ನು ತಿಳಿದಿದ್ದಾನೆ ಅವನು ಈ ಮನೋಭಿನ್ನತೆಯನ್ನು ಹೋಗಲಾಡಿಸುವ ಪ್ರಯತ್ನ ಮಾಡುವುದು ಒಳ್ಳೆಯದು. ನೀವು ಒಪ್ಪದೇರಿ ಯಥಾರ್ಥ ಏನು ಇದನ್ನು ಆ ಭಿನ್ನಮತೀಯನಿಗೆ ನಾವು ತಿಳಿಸಬೇಕಾಗುತ್ತದೆ. ಅಯ್ಯ, ಸತ್ಯ ಅಂತ ಉಂಟು, ಧರ್ಮ ಅಂತ ಉಂಟು, ಶುಚಿತ್ವ ಅಂತ ಉಂಟು. ಸತ್ಯ ಶುಚಿತ್ವ ಸ್ವಧರ್ಮಗಳು ಒಂದು ಅರ್ಥದಲ್ಲಿ ಶ್ರೀಕೃಷ್ಣ ಪ್ರೇರಣೆಯ ಶ್ರೀಕೃಷ್ಣ ಪ್ರೀತ್ಯರ್ಥಂ ಎಂಬಂತೆ ನಡೆದಂತಹ ಯುದ್ಧ. ಆ ಯುದ್ಧದಲ್ಲಿ ಭಾಗವಹಿಸಿದವರಿಗೆ ಅಥವಾ ಗೆಲುವನ್ನು ಹೊಂದಿದವರಿಗೆ ಬಂಧು ಹತ್ಯಾ ದೋಷ ಇದೆಯೇ ಎನ್ನುವಂಥದ್ದು ಪ್ರಶ್ನೆ. ಬಂಧು ಹತ್ಯಾ ದೋಷ ಇದೆ ಎಂಬಂತಹ ಶಂಕೆ ಬಂದದ್ದು ನಮ್ಮ ಅಣ್ಣ ಧರ್ಮರಾಯನಿಗೆ. ಹೌದು, ಚಿಂತಾಮಗ್ನನಾಗಿದ್ದಂತಹ ಅವನ ಸಂಪರ್ಕ ಸಾಧ್ಯವಾದಾಗ ವೇದವ್ಯಾಸರು ಕೇಳಿದ್ದು, ಯಾಕೆ ಚಿಂತೆ ಸ್ವಾಮಿ, ನಾವು ಇಂತಹ ಒಂದು ದೋಷ ಕಾರ್ಯವನ್ನು ನಾವು ಮಾಡಿದ್ದೇವೆ, ಅದರ ಬಾಧೆ ನಮಗೆ ಖಂಡಿತವಾಗಿಯೂ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ, ನೀನು ಈಗ ಹೇಳಿದ ವಿಚಾರವನ್ನೇ ಮೊದಲು ಪ್ರಸ್ತಾಪಿಸಿದ್ದು. ಕೃಷ್ಣನಿರುವಾಗ ಇಂತಹ ಪಾಪಗಳು ನಿನಗೆ ಬರುವುದಿಲ್ಲ, ದೋಷಗಳು ನಿನಗೆ ಬರುವುದಿಲ್ಲ, ಹಾಗೆ ಅಂತಹದ್ದು ಯಾರಿಗೂ ಹೋಗ್ತದೆ, ಕೃಷ್ಣನಿಗೂ ಹೋಗುವುದಿಲ್ಲ. ಈ ವಿಚಾರದಲ್ಲಿ ದೋಷ ಪಾಪ ಅನ್ನುವಂತಹ ವಿಚಾರವೇ ಇಲ್ಲ. ಹೀಗೆ ಹೇಳಿದವರು, ಹಾಗೊಂದು ವೇಳೆ ನಿನಗೆ ಶಂಕೆ ಇದ್ದರೆ, ಅಲ್ಲಿಗೆ ಅವರಿಗೂ ಒಂದು ಅನುಮಾನ ಸಣ್ಣದು, ಹೌದೋ ಏನೋ ಇವನ ಚಿಂತನೆ, ಶಂಕೆ ಇದ್ದರೆ ನೀನು ಅಶ್ವಮೇಧ ಎಂಬಂತಹ ಯಾಗಕ್ಕೆ ತೊಡಗು. ಆ ಯಾಗವನ್ನು ನೀನು ಮಾಡುವುದರ ಮೂಲಕವಾಗಿ ನಿನಗೆ ಬಂದಂತಹ ಸಂಖ್ಯೆಯನ್ನು ನಿವಾರಿಸಿಕೊಳ್ಳುವುದಕ್ಕಾಗುತ್ತದೆ ಅಂತ ಹೇಳಿದ ಮೇಲೆ ಸಂಕಲ್ಪ ಮಾಡಿದ. ಇದು ಧರ್ಮರಾಯನ ಮತ್ತು ವೇದವ್ಯಾಸರ ಮಾತಿನ ವಿಚಾರ ಹೇಳಿದ್ದು. ಮುಂದೆ ಶ್ರೀಕೃಷ್ಣನಿರುತ್ತ ನೀನು ಏನನ್ನು ಹೇಳಿದೆಯೋ, ವೇದವ್ಯಾಸರು ಏನನ್ನು ಹೇಳಿದರೋ ಅದನ್ನು ಇನ್ನೊಂದು ತೆರನಾಗಿ ಹೇಳುವುದಕ್ಕೆ ಬರುತ್ತದೆ ಎನ್ನುವುದನ್ನು ನಾನು ನಿನಗೆ ಹೇಳ್ತೇನೆ. ಶ್ರೀಕೃಷ್ಣ ಪರಮಾತ್ಮನಿರುತ್ತ ನೀವು ಅಶ್ವಮೇಧ ಯಾಗಕ್ಕೆ ತೊಡಗಿದ್ದರಿಂದ ದೋಷಹಾರ್ಗವಾದಂತಹ ಶಕ್ತಿ ಶ್ರೀಕೃಷ್ಣ ಪರಮಾತ್ಮನಿಗೆ ಇರುವಂತದ್ದು ಸಾಲದು, ನನ್ನ ಅಶ್ವಮೇಧದ ಮೂಲಕವೇ ನಮ್ಮ ದೋಷ ಪರಿಹಾರ ಆಗಬೇಕು ಎಂಬ ಚಿಂತನೆಯನ್ನು ನೀವು ಮಾಡಿದ ಹಾಗೆ ಆಗಲಿಲ್ಲವೇ ಎಂದು ನೀನು ಕೇಳಿದ ಹಾಗೂ ಆಗುತ್ತದೆ. ಅಂದ್ರೆ ಕೃಷ್ಣನಲ್ಲಿಯೇ ನಿಮಗೆ ವಿಶ್ವಾಸ ಕಡಿಮೆ ಆಯ್ತಾ? ಆಗುವುದಿಲ್ಲ, ವಿಶ್ವಾಸ ಕಡಿಮೆ ಆಗುವುದಿಲ್ಲ. ವಿಶ್ವಾಸ ಕಡಿಮೆ ಆದ ಕೃಷ್ಣ ಸುಮ್ಮನೆ ಇರ್ತಾನೆ ತಿಳ್ಕೊಂಡ್ಯಾ? 2 ಸಂದರ್ಭಗಳನ್ನು ಹೇಳ್ತೇನೆ ಕೇಳು. ಯಾವುದು? ಅಯ್ಯ, ರಾಜಸೂಯ ಎಂಬಂತಹ ಯಾಗವನ್ನು ನಾವು ಮಾಡಬೇಕಾಗಿ ಬಂತು, ನಮ್ಮ ತಂದೆಯವರಿಗೋಸ್ಕರ ಸ್ವರ್ಗದಲ್ಲಿ ಯೋಗ್ಯವಾದಂತಹ ಒಂದು ಸ್ಥಾನವನ್ನು ಕಲ್ಪಿಸುವುದಕ್ಕೋಸ್ಕರವಾಗಿ. ಆ ಯಾಗ ಹಂತದಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ಅಗ್ರ ಪೂಜಾ ಸ್ಥಾನಮಾನ್ಯತೆಯನ್ನು ಕೊಡಲಾಯಿತು. ಇದನ್ನು ವಿರೋಧಿಸಿದವರು ಶಿಶುಪಾಲಾದಿ ದೈತ್ಯರು. ಅವರು ಎಲ್ಲಿವರೆಗೆ ಪ್ರತಿಭಟಿಸಿದರು, ಪ್ರತಿರೋಧಿಸಿದರು, ವಿರೋಧಿಸಿದರು ಅಂತ ಹೇಳಿದ್ರೆ, ಶ್ರೀಕೃಷ್ಣನನ್ನೇ ಅಗ್ರಪೂಜೆಯ ಪೀಠದಿಂದ ಎಳೆದು ಕೆಳಗೆ ಹಾಕುವಲ್ಲಿವರೆಗೆ ಹೋದರು. ತನಗೆ ಆಗ ಅವಮಾನವಾಯಿತು,
ತಾನು ಅವಗಣನೆಗೊಳಗಾದೆ ಎಂಬಂತಹ ವಿಷಯ ಯಾವಾಗ ಕೃಷ್ಣನ ತಲೆಗೆ ಹೋಯ್ತೋ ತನ್ನ ಚಕ್ರವನ್ನು ತೆಗೆದು ಅವರ ತಲೆಯನ್ನು ಕಡೆದ. ಒಂದು ಸಂದರ್ಭ ಇತ್ತು. ಎರಡನೆಯದ್ದು, ಧರ್ಮರಾಯನ ಕೋರಿಕೆಯ ಮೇರೆಗೆ ಶ್ರೀಕೃಷ್ಣ ಪರಮಾತ್ಮ ಕೌರವನಲ್ಲಿಗೆ ಸಂಧಾನಕ್ಕಾಗಿ ತೆರಳುತ್ತಾನೆ. ಸಂಧಾನದ ಸಭೆಗೆ, ಕೌರವನು ಯೋಚಿಸಿದಂತಹ ಸಭೆಗೆ ಶ್ರೀಕೃಷ್ಣ ಪರಮಾತ್ಮ ಹೋದಾಗ ಅವನು ಮತಾಂಧನಾಗಿ ಕುಳಿತಿದ್ದ. ಕೃಷ್ಣನಿಗೆ ಅನಿಸಿತು, ಓಹೋ ನನ್ನನ್ನು ಅವಗಣನೆ ಮಾಡ್ತಾ ಇದ್ದಾನೆ ಎಂದು ತಿಳಿದಂತಹ ಕೃಷ್ಣ ತನ್ನ ಪಾದದ ಉಂಗುಷ್ಟದಲ್ಲಿ ಅವನಿಯನ್ನು ಒತ್ತಿ ಕೌರವನನ್ನು ಕೆಳಗೆ ಬೀಳಿಸಿದ. ಯಾಕೆ ಬೀಳಿಸಿದ? ತಾನು ಅವಮಾನಿತನಾಗಿದ್ದೇನೆಯೋ, ತಾನು ಅವಗಣನೆ ಆಗಿದ್ದೇನೆಯೋ ಎಂಬ ಖಚಿತತೆ ಅವನಿಗೆ ಬಂದದ್ರಿಂದ. ಇಲ್ಲಿ ವೇದವ್ಯಾಸರು ಹೇಳಿದಂತಹ ಅಶ್ವಮೇಧ ಯಾಗದ ಸೂಚನೆ ಮತ್ತು ಧರ್ಮರಾಯನು ಮಾಡಿದಂತಹ ಸಂಕಲ್ಪದಿಂದ ಭಗವಾನ್ ಶ್ರೀಕೃಷ್ಣನಿಗೆ ಅನುಮಾನ ಬರುತ್ತಿದ್ದದ್ದೇ ಹೌದು ಅಂತಾದ್ರೆ ಕೃಷ್ಣ ಖಂಡಿತವಾಗಿಯೂ ನಮ್ಮನ್ನು ತೊರೆದು ಹೋಗುತ್ತಾ ಇದ್ದ. ನೀನೇ ಈಗ ಪ್ರತ್ಯಕ್ಷವಾಗಿ ಕಣ್ಣಾರೆ ಕಾಣುವಂತೆ ಶ್ರೀಕೃಷ್ಣ ಪರಮಾತ್ಮನು ನಮ್ಮೊಂದಿಗೆ ಇದ್ದಾನೆ ಅಂತ ಆದ್ರಿಂದ ಧರ್ಮರಾಯನ ಸಂಕಲ್ಪದಲ್ಲಿ ಆಗಲಿ ವೇದವ್ಯಾಸರ ಬೋಧನೆಯಲ್ಲಿ ಆಗಲಿ ಯಾವ ರೀತಿಯ ವ್ಯತಿರಿಕ್ತ ಮನೋಭಾವವನ್ನು ಕೃಷ್ಣ ಹೊಂದಿಲ್ಲ ಅಂತ ಅರ್ಥ. ಹಾಗಾದ್ರೆ 3 ಜನ ಒಟ್ಟಿಗೆ ಹೋಗಬಹುದಾದಂತಹ ವಿಸ್ತಾರವುಳ್ಳಂತಹ ಒಂದು ಕೊಡೆಯ ಒಳಗೆ ಮಳೆಗಾಲದಲ್ಲಿ 3 ಜನ ಹೋಗಬಹುದು. ಆದ್ರೂ ಏನೋ ಒಂದು ಸಂದರ್ಭ ಬಂದು ಒಂದು ಕೊಡೆಯನ್ನು ಒಬ್ಬನೇ ಹಿಡ್ಕೊಂಡು ಹೋಗ್ತಾನೆ. ಆ ಸಂದರ್ಭದಲ್ಲಿಯೂ ಕೂಡ ಬೀಳುವಂತಹ ಮಳೆಯ ರಭಸಕ್ಕೋ ಅಥವಾ ಬೀಸುವಂತಹ ಗಾಳಿಯ ರಭಸಕ್ಕೋ ಆ ನೀರು ಮೈ ಮೇಲೆ ಸಿಡಿದು ಮೈ ಒದ್ದೆ ಆಗುತ್ತದೆ. ಅಯ್ಯೋ ಇಷ್ಟು ದೊಡ್ಡ ಕೊಡೆ ಹಿಡ್ಕೊಂಡಿದ್ಯಲ್ಲ ನೀನು, ಮೈ ಹೇಗೆ ಒದ್ದೆ ಆಯ್ತು ಅಂತ ಕೇಳಲಿಕ್ಕಿಲ್ಲ. ಯಾಕೆಂದ್ರೆ ಅದು ಪ್ರಕೃತಿಯ ಪ್ರಭಾವ. ಆದ್ದರಿಂದ ಧರ್ಮರಾಯನು ತನಗೆ ದೋಷ ಬಂದಿದೆ ಎಂಬ ಖಚಿತತೆ ಎಲ್ಲೆಲ್ಲ ದೋಷ ಬರಬಹುದು ಎಂಬಂತಹ ಒಂದು ಅನುಮಾನದಲ್ಲಿ ಮಾಡಿದಂತಹ ಯಾಗ ಇದು. ಅವನು ಮೊದಲಿನಿಂದಲೂ ಹೇಳುತ್ತಾ ಬಂದದ್ದು ಅದೇ, ದೋಷ ಕಯ ಕಾರ್ಯವ ಗೈಯಲಾರೆ ನಾನು ದಯಾಳು. ನಾನು ಮಾಡುವಂತಹ ಈ ಹೋರಾಟವೆಂಬಂತಹ ಕೆಲಸ ಏನಿದೆ ಅದು ಖಂಡಿತವಾಗಿಯೂ ದೋಷಕಾರಕವಾಗಿರುತ್ತದೆ ಅಂತ ಆರಂಭದಿಂದಲೇ ಕಲ್ಪನೆ ಇದ್ದಂತಹ ಆತ ಈಗ ಈ ಅಶ್ವಮೇಧ ಯಾಗ ಮಾಡುವಂತಹ ಸಂಕಲ್ಪವನ್ನು ಅಂಗೀಕರಿಸಿದ. ಆಮೇಲೆ ನಿನ್ನ ಎರಡನೆಯ ಪ್ರಸ್ತಾವನೆ ಧನ ಅರ್ಜನೆಗಾಗಿ ನೀವು ಅಶ್ವಮೇಧ ಯಾಗವನ್ನು ಮಾಡಿದಿರೋ. ಅಶ್ವಮೇಧ ಯಾಗದ ಯಾಗಾಂಗವಾಗಿ ನಡೆಯುವಂತಹ ಎಲ್ಲಾ ಪ್ರಕ್ರಿಯೆಗಳಲ್ಲಿ ಇದು ಒಂದು. ಕುದುರೆಯ ಹಿಂದೆ ಹೋಗುವುದು, ಕುದುರೆಯ ಪರ್ಯಟನ, ಕುದುರೆಯ ಹಿಂದೆ ಹೋಗುವುದು, ಅದನ್ನು ಬಲ್ಪುಳ್ಳವರು ಕಟ್ಟುವುದು, ಕಟ್ಟಿ ಕಾದುವುದು ಇತ್ಯಾದಿ ಮತ್ತೊಂದು. ಅಯ್ಯ ನಾನು ಕೇಳುತ್ತೇನೆ, ಅಶ್ವಮೇಧಗಳು ಇಷ್ಟರವರೆಗೆ ಎಷ್ಟಾಗಿದೆ ಅನ್ನುವಂಥದ್ದನ್ನು ನಿನಗೆ ಎಲ್ಲವನ್ನು ಹೇಳಿದ ಗುರುಗಳು ಹೇಳದೇ ಇರಲಿಕ್ಕಿಲ್ಲ. ಆ ಎಲ್ಲ ಅಶ್ವಮೇಧಗಳು ಕೂಡ ಧನ ಸಂಗ್ರಹಕ್ಕಾಗಿಯೇ ಹೌದು ಅಂತಾದ್ರೆ ಹೇಳಿ ಯಾಕಾಯ್ತು ಅಂತ ಯಾರಾದ್ರೂ ಕೇಳಿದ್ರೆ ಏನು ಉತ್ತರ ಹೇಳ್ತೀನಿ ನೀನು? ಆದ್ದರಿಂದ ಅಲ್ಲ, ನಾ ಹೇಳ್ತೇನೆ ಉತ್ತರ ನನ್ನ ಸರದಿಯಲ್ಲಿ. ನನ್ನ ಸರದಿಯಲ್ಲಿ ಹೇಳ್ತೇನೆ ಅದಕ್ಕೆ ಉತ್ತರ. ಆದ್ದರಿಂದ ಈ ಯಾಗವನ್ನು ಮಾಡುವುದರಿಂದ ಈ ಯಾಗದ ಕ್ರಮಾನುಸರಣೆಯಿಂದಾಗಿ ಬರುವಂತಹ ಧನ ಬರಬಹುದೇ ಹೊರತು ಧನಕ್ಕಾಗಿಯೇ ಈ ಯಾಗ ಅಲ್ಲ ಎನ್ನುವಂಥದ್ದನ್ನು ನೀನು ತಿಳ್ಕೊಳ್ಬೇಕು. ಇನ್ನೂ ಒಂದು ಕೇಳ್ತೇನೆ ನಾನು, ಸತ್ಯ ಅಂತ ಒಂದಿದೆ, ಧರ್ಮ ಅಂತ ಒಂದಿದೆ, ಶುಚಿತ್ವ ಅಂತ ಒಂದಿದೆ. ಇಂತಹ ಸನ್ನಡತೆಗಳಲ್ಲಿ ತೊಡಗಿದವರೇ ದೇವತಾ ದರ್ಶನಕ್ಕಾಗಿ ಹಾತೊರೆಯುತ್ತಾ ಇದ್ದು ಇನ್ನೂ ದೇವತಾ ದರ್ಶನವನ್ನು ಹೊಂದಿಲ್ಲ ಅಂತ ಆದಾಗ ಇದರಿಂದ ವ್ಯತಿರಿಕ್ತವಾದಂತಹ ಅನುಸರಣೆ ಮಾಡುವವರಿಗೆ ದೇವರ ದರ್ಶನ ಆದೀತೋ ಎನ್ನುವುದು ಪ್ರಶ್ನೆ. ದೇವರ ದರ್ಶನ ಆದೀತ ಅಂತಲ್ಲ, ದೇವರ ದರ್ಶನ ಕೃಷ್ಣ ಬಂದಲ್ಲಿಗೆ ಆಯ್ತಲ್ಲ, ಕೃಷ್ಣ ಬಂದಲ್ಲಿಗೆ ಆಯಿತು, ಹೌದಾ? ತುಂಬ ಹೇಳಿದ್ದೀನಿ ನೀನು ಇದನ್ನು ಸಮರ್ಥಿಸಿಕೊಳ್ಳುವುದು ಅಂತ ಹೇಳೋದು. ಸಮರ್ಥಿಸಿಕೊಳ್ಳುವುದಂದ್ರೆ ಒಂದು ಹೇಗಾದ್ರೂ ಮೇಲೆ ಬೀಳಬೇಕಲ್ಲ. ಯಾಕೆ ಧರಣಿ ಬರಲ್ಲರ ನೀ ಗೆಲ್ಲಿಲ್ವ? ರಾಜಸೂಯಾಧ್ವರದ ಸಂದರ್ಭದಲ್ಲಿ ನವಖಂಡವನ್ನು ಗೆಲ್ಲಿದ ಅರ್ಜುನ, ಧರಣಿ ಪರೆಲ್ಲರ ಗೆದ್ದೆ ನೀನು. ರಾಜಸೂಯಕ್ಕಿಂತ ದೊಡ್ಡದಲ್ಲ ಅಶ್ವಮೇಧ. ಯಾಗದ ಉಪಕ್ರಮದಲ್ಲಿ ಅದಕ್ಕಿಂತ ದೊಡ್ಡ ಸಂಡೆ ಇದೆ. ಮಾತ್ರ ಅಲ್ಲ, ಆರ್ಯಾವೃತ ಇಡೀ ದಿಗ್ವಿಜಯವು ನಿಮ್ಮ ಸಂಕಲ್ಪ ಅಲ್ಲ. 1 ವರ್ಷದಲ್ಲಿ
ಕುದುರೆ ಎಷ್ಟು ಕಡೆಗೆ ಹೋಗ್ತದೆ. ನಾವು 7 ಅಶ್ವಮೇಧ ಮಾಡಿದ್ದೇವೆ. ನಿಮ್ಮ ಊರಿಗೆ ನಮ್ಮ ಕುದುರೆ ಬಂದಿದ? ಇಲ್ಲ, ಬರಲೇ ಇಲ್ಲ. ಬೇರೆ ಬೇರೆ ಕ್ರಮ ಉಂಟು ಅರ್ಜುನ, ನಿನಗೆ ಗೊತ್ತುಂಟು. ಕುದುರೆಯನ್ನು ಅಂಗಳದಲ್ಲೇ ಸುತ್ತು ಬರಿಸಿ ಅಶ್ವಮೇಧ ಮಾಡುವ ಕ್ರಮ ಉಂಟಂತೆ. ಕುದುರೆಯನ್ನು ಬರೇ ಕಟ್ಟಿ ಹಾಕೋದು, ಸಂಕಲ್ಪ ಮಾಡಿ ಪೂಜೆ ಮಾಡೋದು ಅಶ್ವಮೇಧದ ಉಪಕ್ರಮ ಉಂಟು. ದಿಗ್ವಿಜಯ ಮಾಡಿ ಕ್ರಮ ಉಂಟು. ಅಶ್ವಮೇಧದ ಅನೇಕ ಕ್ರಮ ಉಂಟು. ದಿಗ್ವಿಜಯ ಮಾಡುವಂಥದ್ದು ಅಶ್ವಮೇಧದಲ್ಲಿ ಪ್ರಧಾನ ಮತ್ತು ವಿಶೇಷ. ಅದು ನಾವು 7 ಅಶ್ವಮೇಧ, ನಮ್ಮ ದಿಗ್ವಿಜಯದ ವ್ಯಾಪ್ತಿ, ನಮ್ಮನ್ನು ಸಾಮಂತರು ಅಂತ ಯಾರು ರಾಜ ಅಂತ ಯಾರು ಒಪ್ಪಿದ ಸಾಮಂತ ಬಳಗ, ಅದು ದಿಗ್ವಿಜಯ ಮಾಡಬೇಕು ಅಂತ ಒಂದು ವಿಧಿಗೆ ಬೇಕಾಗಿ ನಮ್ಮದು ದಿಗ್ವಿಜಯ. ದೊಡ್ಡ ಯುದ್ಧ ನಾವು ಈವರೆಗೆ ಮಾಡಲಿಲ್ಲ. ಅಶ್ವಮೇಧ ಅಂತ ನಮ್ಮದು ದಿಗ್ವಿಜಯಕ್ಕೆ ಹೊರಡೋದು, ಕಟ್ಟುವುದು, ಕಪ್ಪ ಕೊಡುವುದು, ಕಳುಹಿಸುವುದು. ಅದು ಇಂತಲಿಗೆ ಹೋಗ್ತದೆ, ಇಂತಲಿಗೆ ಬರ್ತದೆ ಅಂತ ಮೊದಲೇ ಗೊತ್ತಿರ್ತದೆ ಅಷ್ಟೇ. ಅದರಿಂದ ಆಚೆ ನಾವು ಇಲ್ಲ. ಮಾತ್ರ ಅಲ್ಲ, ಚಂದ್ರವಂಶದ ನೀವು ಮಾಡುವ ಅಶ್ವಮೇಧದಷ್ಟು ದೊಡ್ಡ ವ್ಯಾಪ್ತಿಯಲ್ಲ ನಮ್ಮದ್ದು. ಈಗ ಯಾವ ಪೂಜೆಯು ತ್ರಿಕಾಲ ಪೂಜೆ ಮಾಡಿ ಅಥವಾ ಸಪ್ತಾಹ ಮಾಡುವ ಅಥವಾ ನವಾಹ ಮಾಡುವ ಸಂಖ್ಯೆ ಇಲ್ವಾ? ಒಂದು ತ್ರಿಕಾಲ ಪೂಜೆಯಲ್ಲಿ ಕಾಲು ಮಂಡಲವೋ, ಅರ್ಧ ಮಂಡಲವೋ, ಮುಕ್ಕಾಲು ಮಂಡಲವೋ, ಪೂರ್ಣ ಮಂಡಲವೋ ತ್ರಿಕಾಲ ಪೂಜೆ. ನಿಮ್ಮದ್ದು ಪೂರ್ಣ ಮಂಡಲ, ನಮ್ಮದು ಕಾಲು ಮಂಡಲ. ತ್ರಿಕಾಲ ಪೂಜೆ, ಪೂಜೆ ಹೆಸರು ತ್ರಿಕಾಲ ಪೂಜೆ ಅಂತಲೇ. ಅಂದ್ರೆ 3 ಕಾಲ ಪೂಜೆ ಆಗಬೇಕು ಅಂತ. ಸಂಧಿ ಕಾಲದಲ್ಲಿ ಪ್ರಾತಃ ಸಂಧ್ಯಾ, ಮಧ್ಯಾಹ್ನ ಸಂಧ್ಯಾ, ಸಾಯಂ ಸಂಧ್ಯಾ, ತ್ರಿಕಾಲದಲ್ಲಿ. ಅದು ಬೇರೆ ಬೇರೆ ಸರಸ್ವತಿ, ಲಕ್ಷ್ಮಿ, ಕಾಳಿ, ಹೀಗೆ ಕ್ರಮ ಉಂಟು ಒಂದೊಂದು ಹೊತ್ತಿನಲ್ಲಿ. ಯಾವುದು ಮಹಾಲಕ್ಷ್ಮಿ, ಮಹಾಸರಸ್ವತಿ. ನಮ್ಮದ್ದು ಹಾಗೆ 7 ಅಶ್ವಮೇಧ ಆದದ್ದು. ನಮ್ಮ ಅಶ್ವಮೇಧದ ಉದ್ದೇಶ ಪಾಪ ಪ್ರಕ್ಷಾಳನಕ್ಕಲ್ಲ, ಪುಣ್ಯ ಮೂರ್ತಿಯ ದರ್ಶನಕ್ಕೆ. ನಿಮಗೆ ಅಶ್ವಮೇಧ ಪಾಪ ಶಂಕೆ, ಶಂಕೆಯ ಪರಿಹಾರ, ಅದೇ ದೋಷ ಕಂಜೂತ. ಬಿಳಿ ಬಟ್ಟೆ ಉಟ್ಟವನ ಬದಿಯಲ್ಲಿ ಒಬ್ಬ ಹೊಲಸು ಹೊತ್ತವ ಹೋದ, ಇವನ ಬಟ್ಟೆಗೆ ಏನೂ ಆಗಲಿಲ್ಲ. ಆದರೆ ಬಿಳಿ ಬಟ್ಟೆ ಉಟ್ಟವನಿಗೆ ಸಂಶಯ ಆಗುವುದು, ತನ್ನ ಬಟ್ಟೆಗೆ ಹೊಲಸಾಗಿದೆಯೋ ಅಂತ. ಅವ ಕಾರ್ಯಕ್ರಮಕ್ಕೆ ಹೋಗಿ ಬರುವಲ್ಲಿವರೆಗೆ ಅವನ ಲಕ್ಷ್ಯ ಅದುವೇ, ಆಗಿದ ಅಂತ ಎಲ್ಲರೂ ಕೇಳಿದೆ, ಎಂತಾಗಿದೆ ಎಂತ ಆಗಲಿಲ್ಲ. ಹೊಲಸು ಹೊತ್ತವ ಹೋದ, ಅವ ಕೊನೆಯವರೆಗೂ ಕಾರ್ಯಕ್ರಮದಲ್ಲಿ ಪೂರ್ತಿ ಪಾಲ್ಗೊಳ್ಳುವುದೇ ಇಲ್ಲ. ಹೌದೌದು. ಈ ಮೀಸೆ ಸರಿ ಮಾಡಿಕೊಳ್ಳುವುದು ಅಂತ ಒಂದು ಕ್ರಮ ಉಂಟು. ಈಚೆದು ಕೆತ್ತುವಾಗ ಆಚೆದ್ದು ಹೋಗುದು, ಆಚೆದು ಕೆತ್ತುವಾಗ ಈಚೆದ್ದು. ಅದು ಹೋದ್ರೆ ಇಡೀ ತೆಗೆದ್ರಾಯ್ತು. ಹೌದಾ? ಪೂರ್ತಿ ಕೂದಲಿದ್ದವನಿಗೆ ತೊಂದರೆ ಇಲ್ಲ. ನಮಗೆ ನಮ್ಮ ಗುರುಗಳು ಹೇಳಿದ್ರು ಬೇಡವೇ ಬೇಡ ಅಂತ. ಅಲ್ಲ, ಪೂರ್ತಿ ಕೂದಲಿದ್ದವನಿಗೆ ಒಟ್ಟು ಹೀಗೆ ಬಾಚಿದ್ರೆ ಆಯ್ತು. ಒಂದು 4 ಇದ್ದವನಿಗೆ ಕೆಲಸ ತುಂಬಾ ಉಂಟು. ಒಂದೊಂದು ಕೂದಲನ್ನು ಸರಿ ಮಾಡಬೇಕಾಗ್ತದೆ, ಒಂದೊಂದು ಕೂದಲನ್ನು ಸರಿ ಮಾಡಬೇಕು. ಅವಾಗ ತುಂಬಾ ಹೊತ್ತು ಹೋಗ್ತದೆ ಅಂತ. ಆ ಕಾರಣದಿಂದ ನಿಮಗೆ ಶಂಕೆ ಬಂದ ಕಾರಣ ನೀವು ಹೇಗೆ ಶುದ್ಧಾಚಾರ ಮಾಡುವುದು? ನಾವು ಶಂಕೆ ಬಂದುದರಿಂದ ಅಲ್ಲ, ಭಗವದ್ ದರ್ಶನ ಅಪೇಕ್ಷೆಗಳಾಗಿ ನಾವು ಹೊಟ್ಟದ್ದು. ಭರವಸೆಯೇ ಇದ್ದದ್ರಿಂದ ಬಂದೇ ಬರ್ತಾನೆ. ಈ ಸಲ ಅಂತೂ ನಮಗೆ ಭಾರಿ ಭರವಸೆ. ಇದು ಕೊನೆಯ ಅವಕಾಶ. ನಮಗೂ ನಿರ್ದೇಶನ ನಾರದರೆಲ್ಲ ಹೇಳಿದ್ರು, ನೀವು ಧರಣಿಪರೆಲ್ಲರ ಗೆದ್ದೆ. ಗೆಲ್ಲಬೇಕಾದದ್ದೇ. ಅರ್ಜುನನ ಯೋಗ್ಯತೆಯನ್ನು ನಾನು ಸಣ್ಣ ಮಾಡುವುದಲ್ಲ. ಅರ್ಜುನ ದೊಡ್ಡವನೇ. ಅರ್ಜುನನು ಗೆಲ್ಲಲೇಬೇಕು, ಪಾಂಡವರನ್ನು ಗೆಲ್ಲಿಸಲೇಬೇಕು ಕೃಷ್ಣ. ಈ ಗೆಲುವಿನಿಂದಾಗಿ ನಿನಗೆ ಗೆಲ್ಲುವ ಹುಚ್ಚು ಆರಂಭ ಆಯ್ತಾ? ಸೋತು ಗೊತ್ತೇ ಇಲ್ಲ ನನಗೆ. ಅದು ಆದ್ರಿಂದ ಸೋಲಿಕ್ಕಾಗುವುದಿಲ್ಲ. ಅದು ದೋಷ. ಗೆದ್ದೆಯ ಪಡ ಮರುಳು ಧನಂಜಯನೇ. ಈ ಗೆಲುವಿನ ಹುಚ್ಚಿನ ಹಿಂದೆ ಹೋದಿ ನೀನು. ನಿಜವಾಗಿ ಯಾವುದು ಗೆಲುವು? 4 ಸೋತು ಬರುವ ಗೆಲುವು. ಒಳ್ಳೆ ಹಸಿವೆ ಆದಾಗ ಅನ್ನ ಸಿಗಬೇಕು. ಯಾವಾಗಲೂ ಹೊಟ್ಟೆ ತುಂಬ ಇರುವವನಿಗೆ ಅನ್ನ ಕೊಟ್ಟರೆ ಅಜೀರ್ಣ ಅಲ್ವದು. ಮೊದಲನೇದ್ದು ತಿನ್ನುವಾಗ ಹೇಗಾಗಿದೆ, ಭಾರಿ ಒಳ್ಳೆದಾಗಿದೆ, ಇನ್ನೊಂದು ಇರಲಿ, 2ನೇ 3ನೇದ್ದು ಬೇಡ, ಹಾಗಾದ್ರೆ ಒಳ್ಳೇದಿಲ್ವಾ? ಆವಾಗ ನಾಲಿಗೆ ರುಚಿ ಕಡಿಮೆ ಆಗ್ತಾ ಹೋಗ್ತದೆ. ನೀನು ಗೆಲುವಿನ ಹುಚ್ಚಿನ ಹಿಂದೆ ಹೋದ ಕಾರಣ ರತ್ನಾಕ್ಯಪುರದಲ್ಲಿ ನಿನಗೆ ಗೆಲುವು ಮರೀಚಿಕೆಯಾದೀತು. ಅದಕ್ಕೆ ಬೇಕಾಗಿ ಪಡ ಮರಳು ಧನಂಜಯನೇ, ಹಿಂದೆ ಹೋಗು ಧನಂಜಯನೇ. ಹೋಗುವುದೇ ಕುದುರೆಯನ್ನು ಹಿಡ್ಕೊಂಡು ಹೋಗುದೇ. 2 ಕುದುರೆಯನ್ನು ಹಿಡ್ಕೊಂಡು ಹೋಗ್ತೀಯಾ, 1 ಕುದುರೆಯನ್ನು ಹಿಡ್ಕೊಂಡು ಹೋಗ್ತೀಯಾ, ಅಥವಾ ಲಾಯದಲ್ಲಿ ಯಾವುದಾದೊಂದು ಕುದುರೆಯನ್ನು ಹಿಡ್ಕೊಂಡು ಹೋಗ್ತೀಯಾ? ನಮ್ಮ ಕುದುರೆಯನ್ನು ಹಿಡ್ಕೊಂಡು ಹೋದ್ರೆ ನಿಮಗೆ ಆಗುದಿಲ್ಲ. ಯಾಕೆ? ನಿಮ್ಮ ಕುದುರೆಯ ವಿಶಿಷ್ಟತೆ ಬೇರೆ ಅಲ್ವಾ?
ಧವಳಾಂಗದ, ಹೌದಾ, ಅರಸಿನ ಬಣ್ಣದ ಬಾಲ, ಹೌದಾ, ಲಕ್ಷಣ ಬೇರೆ. ಹೌದೌದು, ಒಂದು ಕಿವಿಯಲ್ಲಿ ಕಪ್ಪು ಬಣ್ಣ ಇತ್ಯಾದಿ ಇತ್ಯಾದಿ ಎಲ್ಲ ಉಂಟಲ್ಲ. ನಮ್ಮದೆಲ್ಲ ಹಾಗೆ ಇಲ್ಲ, ನಿಮ್ಮದು ಬಣ್ಣ ಬಣ್ಣದ್ದು. ಅದು ಭದ್ರಾವತಿ ಇದ್ದು. ಹೌದೌದು. ಆ ಕಾರಣದಿಂದ ದಿಗ್ವಿಜಯಾರ್ಥವಾಗಿ ಅಲ್ಲ, ಎಲ್ಲಿಯಾದರೂ ಕಡಿಮೆ ಆಯಿತು, ಕಡಿಮೆ ಆಗಲಿಕ್ಕಿಲ್ಲ. ಅಲ್ಲಿ ಬ್ರಾಹ್ಮಣರು ಹೊತ್ತುಕೊಂಡು ಹೋದದ್ದನ್ನು ಅಲ್ಲಿ ಇದು ಮಣ್ಣಿನ ಅಡಿಯಲ್ಲಿ ಹಾಕಿದ್ದನ್ನೆಲ್ಲ ತಗೊಳ್ಬಹುದು ಅಂತ ಹೇಳಿದ್ದಾರೆ ಅಂತೆ. ಸಿರಿವರನ್ನು ಇರುತ್ತಿರುವಾಗ ನಮಗೆ ಧನ ಕಡಿಮೆ ಆಗಲಿಕ್ಕೆ ಉಂಟು. ಅದು ಕ್ಷೀರಸಾಗರ ಭಟ್ರಲ್ಲಿ ಮಜ್ಜಿಗೆ ನೀರಿಗೆ ತತ್ವವಾರ ಅಂತ. ಇವನ ಬಗ್ಗೆ ಅದು ಹೊಂದಾಣಿಕೆ ಆಗುವುದಿಲ್ಲ. ಹಾ, ಸಿರಿವರನ್ ಇರುತ್ತಾ, ಮತ್ತೆ ಅವನೇ ಕೊಟ್ಟದ್ದು ಉಂಟಲ್ಲ, ಒಂದು ದಿವಸದನ್ನೆಲ್ಲ ಮಾಡಿದ್ರಲ್ಲ ನಿನ್ನ ನೇತೃತ್ವದಲ್ಲಿ ಕೃಷ್ಣ ದಿನಾಶ್ವಮೇಧ ಅಂತ. ಮತ್ತೆ ಇನ್ನೊಂದು ಯುದ್ಧದ ಸಂದರ್ಭದಲ್ಲಿ ಯುದ್ಧಕ್ಕಾಗಿ ವೆಚ್ಚ ಆದದ್ದೇ ಕಡಿಮೆ. ಯಾಕೆ ಅಂತ ಹೇಳಿದ್ರೆ ಈ ಕಡೆಯಿಂದ 7 ಅಕ್ಷೋಹಿಣಿ, ಆ ಕಡೆಯಿಂದ 11 ಅಕ್ಷೋಹಿಣಿ. ಹೌದು, ಅದು ನಮ್ಮ ಮೂಲ ಬಲ ಅಲ್ಲ. ಅದು ಯಾರ್ಯಾರೋ ಒಂದು ಸಹಾಯಕ್ಕಾಗಿ ಬಂದವರು ಅವರವರ ಖರ್ಚನ್ನು ಅವರವರೇ ನೋಡಿಕೊಂಡಿದ್ದಾರೆ. ಅದು ಅವರವರೇ ನೋಡಿಕೊಂಡಿದ್ದಾರೆ. ಆದರೆ ವೆಚ್ಚ ಆಗಲಿಲ್ಲ ಅಂತ ಪ್ರತಿಪಕ್ಷದಲ್ಲಿರುವಾಗ ಆಡಳಿತ ಪಕ್ಷವನ್ನು ಆಕ್ಷೇಪಿಸಲಿಕ್ಕಾಗ್ತದೆ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ. ಆಡಳಿತ ಪಕ್ಷವು ಅದನ್ನೇ ಮಾಡಿದ್ರೆ ಆಯ್ತು. ಈಗ 10 ವರ್ಷದ ಹಿಂದೆ ಪ್ರತಿಪಕ್ಷದವರು ಹೀಗೆ ಮಾಡಿ, ಪ್ರತಿಪಕ್ಷದವರು ಆಡಳಿತಕ್ಕೆ ಬರುವಾಗ ಗೊತ್ತಾಗ್ತದೆ, ಓ ಅವರು ಇದ್ದದ್ದನ್ನೆಲ್ಲ ಮುಗಿಸಿದ್ದಾರೆ ಅಂತ, ಈಗ ಏನಿಲ್ಲ ಅಂತ. ಆವಾಗ ಏನಾಗುವುದು, ಹಾಕಲಿಕ್ಕೆ ಬಂಡವಾಳ ಇಲ್ಲ, ಆವಾಗ ಜನರ ತಲೆಯ ಮೇಲೆ ಹಾಕುದು. ಹೌದು, ಹೌದಾ? 12 ವರ್ಷದ್ದನ್ನು ಕೌರವ ಮೊದಲೇ ವಸೂಲು ಮಾಡಿದ್ದಾನೆ. ಒಂದೇ ಸಲ ವಸೂಲು ಮಾಡಿದ್ದಾನೆ ಅಂತ ಹೇಳಿದ್ರೆ ಅಲ್ಲಿ ಸಾಮರ್ಥ್ಯ ಏನಿರಬೇಕು, ಧನ ಸಾಮರ್ಥ್ಯ. ಹಾಗಾದ್ರೆ ಅದೆಲ್ಲ ಯುದ್ಧಕ್ಕೆ ಖರ್ಚಾಯಿತು ಅಂತ ನೀವೆಲ್ಲಿಯಾದರೂ, ಮಾತ್ರ ಅಲ್ಲ, ನಿಮ್ಮ ತಂದೆ ಪಾಂಡು ಚಕ್ರವರ್ತಿ ಶಾಪಗ್ರಸ್ತನಾಗಿ ಶತಶೃಂಗಕ್ಕೆ ಹೋಗುವಾಗ ಭಂಡಾರಗಳನ್ನು ಒಡೆದು ಭೂಸುರ ನಿಖರಕ್ಕೆ ದಾನ ಕೊಟ್ಟಿದ್ದಾನೆ. ಹೌದು, ಮತ್ತು ಉಳಿದಿದೆ ಅಂತ. ಉಳಿದದ್ದು ಅದು ಅದರಲ್ಲಿ ಹಾಕಲಿಕ್ಕೆ ಆಗದೆ ಹೊಡೆದದ್ದು, ಅದನ್ನು ದೊಡ್ಡ ದೊಡ್ಡದೆಲ್ಲ ಕೊಟ್ಟಿದ್ದಾನೆ. ಮತ್ತೆ ಎಲ್ಲ ಚಿಲ್ಲರೆ ಚಿಲ್ಲರೆ ಉಳಿದದ್ದು 4 ಆಣೆ ಎಲ್ಲ, ಅದರಲ್ಲಿ ಎಂತ ಪ್ರಯೋಜನ ಇಲ್ಲ. ಅದು ಕಟ್ಟು ದೊಡ್ಡದು, ಲೆಕ್ಕ ಮಾಡುವಾಗ ಕಡಿಮೆ, ಎಂಥದಿಲ್ಲ, ಸಂಖ್ಯೆ ಜಾಸ್ತಿ ಅದು. ಹೌದೌದು. ಆ ಕಾರಣದಿಂದ ನಿಮಗೆ ಕೊರತೆ ಇದ್ದದ್ದನ್ನು ಹೇಳಿಕೊಳ್ಳಿಕ್ಕಾಗದೆ ಸೋತು ಜನರ ಮೇಲೆ ಹೇರಿದ್ರೆ, ಜನ ದಂಗೆ ಇದ್ರೆ, ಹಾಗೆ ಅಶ್ವಮೇಧ ಅಂತ ಒಂದು ಪುಣ್ಯ ಕಾರ್ಯವನ್ನು ಹೊತ್ತುಕೊಂಡು ಬಂದ್ರೆ, 7 ಅಶ್ವಮೇಧ ಮಾಡಿದ್ದರಲ್ಲಿ ನಮ್ಮದಲ್ಲಿ ಉಳಿಕೆ ಉಂಟು. ಪಾಂಡವರಲ್ಲ, ಚಂದ್ರವಂಶೀಯರು ಒಂದು ವಿನಂತಿ, ನೀವನ್ನು ಕೋರಿಕೆ ಕೊಟ್ಟರೆ ನಿಮ್ಮದನ್ನು ಸಣ್ಣ ಮಟ್ಟಿಗೆ ನಮ್ಮೊಟ್ಟಿಗೆ ಮಾಡುವುದಿದ್ರೆ ಮಾಡುವ. ಅನ್ನ ಸಂತರ್ಪಣೆ ನಮ್ಮದು. ಹೌದೌದು. ದಾನ ದಕ್ಷಿಣೆ ಎಲ್ಲ ನೀವು ಸಾಂಕೇತಿಕ, ಉಳಿದದ್ದು ನಾವು ಕೊಡುವುದು ಹೊರಡುವಾಗ. ಸಾಂಕೇತಿಕ ಕೊಟ್ಟಿದ್ದಾರೆ, ಈಗ ಖರ್ಚಿಗೆ ನಮ್ಮ ಅಪ್ಪಯ್ಯ ಕೊಡ್ತಾರೆ. ಹೌದು. ಹಾಗೆ ಎಲ್ಲಿಯಾದರೂ ಆಲೋಚನೆಯಲ್ಲಿಯೋ ಅಲ್ಲದೇ ಇದ್ರೆ ದೇವರನ್ನು ಹಿಡ್ಕೊಂಡು ಸಂಪಾದನೆ ಮಾಡೋದುಂಟು. ಕೆಲವರು ದೇವರ ಮೂರ್ತಿ ಇಟ್ಟು, ಹೌದು, ಬುಟ್ಟಿಯಲ್ಲಿ ಇಟ್ಟು, ತಲೆಯಲ್ಲಿ ಇಟ್ಟುಕೊಂಡು ಮಧ್ಯೆ ಸುತ್ತಿಸಿಕೊಂಡು, ಕೆಲವರು ದೇವರ ಭಾವಚಿತ್ರ ಇಟ್ಟು. ಹೌದು, ಹೌದಾ? ಹೌದು. ನೀವು ದೇವರು ಹೇಗೂ ನಿಮ್ಮ ಒಟ್ಟಿಗೆ ಇದ್ದಾನೆ, ಭಾವ ನೆಂಟ, ಹಾಗೆ ದೇವರನ್ನೇ ಹಿಡ್ಕೊಂಡು ಎಲ್ಲಿಯಾದರೂ ನೀವು ಹೊರಟದ್ದೇ ಹೇಗೆ ಸಂಪಾದನೆಗೆ ಅಂತ? ದೇವರೇ ಇರುವಾಗ ಉಪಾಯ ಇಲ್ಲ. ದೇವರು ಹೇಳುವುದು ಅದನ್ನೇ, ನೀವು ಅದಟ್ಟನ್ನು ತೋರಿಸಬೇಡಿ ಅಂತ. ಆದರೂ ನೀವು ಕುದುರೆ ಎಲ್ಲ ಬಿಟ್ಟು ಎಲ್ಲ ಮಾಡಿ ಬೊಬ್ಬೆ ಹೊಡಿತಾ ಇದ್ದೀರಿ. ಏನು ದೇವರನ್ನು ಹಿಡ್ಕೊಂಡ್ರೆ ನಾವು ನಿಮ್ಮ ಡಬ್ಬಕ್ಕೆ ಕಾಣಿಕೆ ಹಾಕುವವರಲ್ಲ, ದೇವರ ಡಬ್ಬಕ್ಕೆ ನಾವು ಕಾಣಿಕೆ ಹಾಕುವ ಜನ. ಆಗಬಹುದು. ಹೌದೌದು. ದೇವರ ಡಬ್ಬಕ್ಕೆ ಏಕದಿನ ಅಶ್ವಮೇಧದ ಯಾಗದಲ್ಲಿ ಏನೆಲ್ಲ ದೇವರ ಡಬ್ಬಕ್ಕೆ ಬಿದ್ದಿತ್ತೋ ಅದೆಲ್ಲ ಪಾಂಡವರಿಗೆ ಕೊಟ್ಟಿದ್ದಾರೆ. ಅವ ಸಂಪಾದನೆ ನೀಡಿ ತಿರುಗಾಟದಲ್ಲಿ ನಿಮಗೆ ಕೊಟ್ಟದ್ದು. ಅದು ಸಾಕಾಗದೆ ದೇವರನ್ನೇ ತಿರುಗಾಟಕ್ಕೆ ಕಟ್ಟಿಕೊಂಡು ಹೊರಟಿದ್ದೀರಿ. ಆದರೆ ನಮ್ಮಲ್ಲಿ ಸಂಪಾದನೆ ಆಗಲಿಕ್ಕಿಲ್ಲ. ಈ ಹಿಂದೆ ಆದಂತಹ ಸಂಪಾದನೆಯನ್ನು ಕಳ್ಕೊಳ್ಬೇಕಾದಿತ್ತು ಅರ್ಜುನ. ಯಾಕೆ ಹೊರಟ್ರಿ ನೀವು? ಜಲಜಾಕ್ಷರ ನೆಲೆ ಏನು ತಾಮ್ರಧ್ವಜ. ವಿಶ್ವವ್ಯಾಪ್ತಿಯಲ್ಲಿರುವಂತಹ ಜನ ತಿಳಿದಂತೆ ಶ್ರೀಕೃಷ್ಣ ಪರಮಾತ್ಮನ ಎಷ್ಟು ಬಗೆಯ ಅನುಗ್ರಹಕ್ಕೆ ಪಾಂಡವರು ಒಳಗಾಗಿದ್ದಾರೆ, ಅನುಗ್ರಹಿತರಾಗಿದ್ದಾರೆ ಎನ್ನುವಂಥದ್ದು ನಿನಗೂ ತಿಳಿದಿರಬೇಕು. ನಿನಗದು ಗೊತ್ತಿದೆ ಅಂತ ಆದ್ರೆ ಅದು ಯಾವ ಮಟ್ಟದಲ್ಲಿ ಈಗಲೂ ಇದೆ ಅನ್ನುವಂಥದ್ದನ್ನು ಈಗ ತೋರಿಸಿಕೊಡ್ತೇನೆ ನಿನಗೆ. ಹೌದಾ? ಕ್ಷಾತ್ರವನ್ನು ಮುಂದಿಟ್ಟಿದೆಯಾ? ಹೌದು. ನಾ ಅದನ್ನೇ ಬಯಸಿದ್ದು. ಕೃಷ್ಣನೋ ಅರ್ಜುನನೋ ಅಲ್ಲ ನನಗೆ, ಕೃಷ್ಣಾರ್ಜುನರು ಒಟ್ಟಿಗಿರ್ಲಿ. ತಾಮ್ರಧ್ವಜ ಏನು ಎನ್ನುವುದಂತೂ ನಮ್ಮ ಧನುರ್ವೇದದ ಮೂಲಕವಾಗಿ
ನಾವು ಪ್ರಕಟಪಡಿಸಲು ಹಾಗಾದ್ರೆ ಹೊಡಿತೇನೆ ಹೊಡಿತೇನೆ ಹೊಡಿತೇನೆ. ಭಗವಂತ, ಹೋರಾಟವನ್ನು ನಾನೇ ಸಾರಥಿಯಾಗಿ ಕುಳಿತು ನಿರ್ದೇಶಿಸ್ತಾ ಇದ್ದೇನೆ, ಮಾತ್ರವಲ್ಲ ನೋಡ್ತಾ ಇದ್ದೇನೆ. ಹೌದು, ಅವನ ಸಾವಿರಾರು ರಥಗಳನ್ನು ನೀನು ಪುಡಿ ಮಾಡಿದೆ. 7 ದಿನಗಳ ಹೋರಾಟ ನಡೆಯಿತು. ಆದರೂ ನಮಗೆ ಗೆಲುವು ಸಿಗಲಿಲ್ಲ. ಅವರದ್ದು 7 ಯಾಗ ಆಗಿದೆ, ನಮ್ಮದು 7 ದಿನದ ಹೋರಾಟ ಮುಗಿದಿದೆ. ಅಂತೂ ಸಪ್ತಾಹವೇ ಸಪ್ತಾಹವೇ. ಆದರೆ ಸಮಾರೋಪ ಸರಿಯಾಗಿ ಆಗಬೇಕೋ ಬೇಡೋ, ನಿನ್ನಲ್ಲಿ ಒಂದೇ ಹೇಳು, ತೊಡಗಿದ್ದೆ ಹಾಗೆ ನಾನು. ಸಾಕ್ಷಾತ್ ಪರಮೇಶ್ವರನೇ ಹೋರಾಟಕ್ಕೆ ಬಂದರೂ ಇವನೊಡನೆ ಹೋರಾಟ ಅಸದಳ. ಹೌದೇ? ಈಗ ತಾಮ್ರಧ್ವಜನ ಜೊತೆಗೆ ಅರ್ಜುನ ದ್ವಂದ್ವ ಯುದ್ಧ ಮಾಡಿದ, ಅದು ನಮಗೆ ಬೇಡ. ನಮಗೆ ಬೇಕಾದವರು ಬಂಧಿಸಿದಂತಹ ಕುದುರೆಯನ್ನು ಬಿಡಿಸಿಕೊಳ್ಳು. ಕುದುರೆಯನ್ನು ನಾವು ಬಿಡಿಸಿಕೊಂಡ್ರೆ ಆಯ್ತು. ಹೌದಾ? ಅದಕ್ಕಾಗಿ ನಾನೇ ಚಿಂತನೆ ಮಾಡಿ ಒಂದು ಉಪಾಯವನ್ನು ನಿರ್ಣಯ ಮಾಡಿದ್ದೇನೆ. ಉಪಾಯ? ಹೌದು, ಹೇಗೂ ಇವನೇ ಹೇಳಿದ್ದಾನೆ, ನಿನಗೆ ಅರ್ಜುನನ ಕುರಿತಾಗಿ ಅಪೇಕ್ಷೆ ಉಂಟು ಅಂತಾದ್ರೆ ನೀನು ಬಿಲ್ಲು ಹಿಡಿದು ಹೋರಾಟ ಮಾಡು. ಹಾಗಾಗಿ ನಿನ್ನ ರಥ ಬಿಟ್ಟು ನಾನು ಹೋಗುವಂತ ಇದ್ದೆ. ನೀನು ಹೋರಾಟ ಮಾಡುವುದಿಲ್ಲ ಅಂತ ಹೇಳಿ ಸರಿಯಾಗಿ ಗೊತ್ತಾದ ಮೇಲೆ ಆಚಾರ್ಯ ಭೀಷ್ಮರು ಹೇಳಿದ್ರಂತೆ, ಪಿಡಿಯೇ ಚಕ್ರವನೆಂಬ ಚಕ್ರಿಯ ಇಳ ಚಕ್ರವೇ ಬೆದರುವಂತೆ ಚಕ್ರ ಹಿಡಿಸ್ತೇನೆ ಅಂತ. ನೀನು ಹಿಡಿಯುವುದಿಲ್ಲ ಅಂತ ಮೊದಲೇ ಗೊತ್ತುಂಟು. ನೀನು ಯುದ್ಧ ಮಾಡುವುದಿಲ್ಲ, ಅರ್ಜುನನೇ ಯುದ್ಧ ಮಾಡ್ತಾನೆ ಅಂತ ಅವನಿಗೆ ಗೊತ್ತುಂಟು. ಆದ್ರೂ ಹೇಳಿದಾನ ಅವ, ನೀನು ಯುದ್ಧ ಮಾಡುವುದಾದ್ರೆ ಬಾ ನೀನು ಅಂತ. ಬಿಲ್ಲು ಹಿಡಿ, ಹೋರಾಟ ಮಾಡು. ಹೇಗೂ ನನ್ನ ಸಾರಥಿಯಾದಂತಹ ದಾರುಕ ಜೊತೆಗಿದ್ದಾನೆ. ಮಾತ್ರವಲ್ಲ, ನಿನ್ನ ರಥಕ್ಕೆ ಸಾಮಾನ್ಯವಾಗಿ ಸಾರಥಿಯಾಗಿರುವಂತಹ ರುಕ್ಮನು ನಮ್ಮ ಜೊತೆಗಿದ್ದಾನೆ. ಹಾಗಾಗಿ ನಾನು ಬೇರೊಂದು ರಥವನ್ನು ಏರಿ ನಾನು ಏನಾಯ್ತು? ನೀವು ಬೇರೆ ರಥಕ್ಕೆ ಹೋದ್ರೆ ನಿನಗೆ ಬೇರೆ ಸಾರಥಿ ಇದ್ದಾನೆ. ಅಲ್ಲ, ಈ ರಥದ ಚಾಲನಾ ಕ್ರಮ ನಿಮಗೂ ಗೊತ್ತಿದ್ದ ಹಾಗೆ ಬಾಕಿಯವರಿಗೆ ಗೊತ್ತಿಲ್ಲ. ಹೌದು, ಹಾಗೆ ಅಂತ ಅನಿವಾರ್ಯವಾದ ಎಲ್ಲಿ ಹೋಗಿ ತಾಗಿಸ್ತಾರ ಅಂತ ಹೆದರಿಕೆ. ಅನಿವಾರ್ಯವಾದಂತಹ ಸಂದರ್ಭಗಳಲ್ಲಿ ಬೇಕಲ್ಲ. ಹಾಗಾಗಿ ಚಿಂತೆ ಮಾಡಬೇಡ, ನಿನ್ನ ಹತ್ತಿರವೇ ನಾನು ಇರ್ತೇನೆ. ಹತ್ತಿರ ಬೇರೊಂದು ರಥದಲ್ಲಿ ಇರ್ತೇನೆ ಅಂತ ಅಷ್ಟೇ. ಓಹ್, ನೀವು ಒಂದು ರಥವನ್ನು ಏರಿ ಹೌದು ನನ್ನಂತೆಯೇ ಹೋರಾಟ ನಡೆಸುವುದು, ನಾನು ಇನ್ನೊಂದು ರಥವನ್ನು ಏರಿ ನಿಮ್ಮಂತೆಯೇ ಹೋರಾಟ ನಡೆಸುವುದು ಮಾಡುವುದು. ಅವನೊಬ್ಬನೇ ಹೇಗೆ ಆದಿತ್ತು ನಮಗೆ ಯುದ್ಧದಲ್ಲಿ ಆದಿತ್ತು. ಹೌದು, ಗೆಲುವು ಹೌದು ಆದಿತ್ತು. ಮೊದಲು ಹೊಡೆಯುವುದೇ ಹೊಡಿತೇನೆ.
ಶಹಬಾಸು ಮೆಚ್ಚಿದೆ. ನಾ ಇಷ್ಟರವರೆಗೆ ನಿನ್ನ ಚರಿತ್ರೆಯನ್ನು ಕೇಳಿದ್ದು, ನೋಡ್ಲಿಲ್ಲ. ಕೃಷ್ಣ ಯುದ್ಧ ಮಾಡಿದ್ದಾನೆ, ಕೃಷ್ಣ ಹೋರಾಟ ಮಾಡಿದ್ದಾನೆ, ಇದು ದೇವರನ್ನು ದೊಡ್ಡದು ಮಾಡಲಿಕ್ಕೆ ಈ ಭಕ್ತರು ಹೇಳುದು ಅಂತ ಗ್ರಹಿಸಿದ್ದಾನೆ. ಬಳಿರೇ ಕೃಷ್ಣ ಶಹಬಾಸ್. ಓಹೋ, ನನ್ನನ್ನು ನೀನು ಹೊಗಳುವುದು. ನೀನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ತಾವರೆಯ ಮೇಲೆ ನೀರಿದ್ದಾಗೆ ನೀ ಅಂಟಿಸಿಕೊಳ್ಳುವುದಿಲ್ಲ ಯಾವುದನ್ನು. ಹಾಗಂತ ನಿನಗೆ ಎಲ್ಲರೂ ಅಂಟುತ್ತಾರೆ. ಹೌದು. ಇಲ್ಲದಿದ್ದೆ 16,108 ಮಂದಿಯನ್ನು ಮದುವೆ ಆದವ ಮನೆ ಬಿಡ್ಲಿಕ್ಕೆ ಉಂಟ? ನಿನಗೆ ಬೇಕಾಗಿ ಮದುವೆ ಆದದ್ದ. ನರಕಾಸುರನ ಸೆರೆಮನೆಯಲ್ಲಿದ್ದರು. ನರಕಾಸುರ ಸತ್ತ ಸುದ್ದಿ ಕೇಳಿ ಯಾವ ಅಪ್ಪ ಅಮ್ಮನೋ ಸೋದರ ಮಾವನೋ ಅಣ್ಣ ತಮ್ಮನೋ ಬಂದ್ರೆ ಕರ್ಕೊಂಡು ಹೋಗ್ಲಿಕ್ಕೆ, ನನ್ನ ಮನೆ ಹೆಣ್ಣು ಮಗಳು ಇಲ್ಲಿ ಸೆರೆಮನೆಯಲ್ಲಿದ್ದಾಳೆ, ನಾ ಕರ್ಕೊಂಡು ಹೋಗ್ತೇನೆ. ಇಲ್ಲವೇ ಇಲ್ಲ. ಆ ಕಾಲಘಟ್ಟದಲ್ಲಿ ಒಂದು ರಾತ್ರಿ ಮನೆಗೆ ಹೆಣ್ಣು ಮಕ್ಕಳು ಬಾರದೇ ಇದ್ರೆ ಮತ್ತೆ ಮನೆಗೆ ಸೇರಿಸುವುದಿಲ್ಲ. ಆದರೆ ಎಲ್ಲರೂ ಭಾಮಾದೇವಿಯನ್ನು ಅಹಂಕಾರಿ, ಸವತಿ ಮಾತ್ಸರ್ಯ ಇದ್ದವಳು ಅಂತ ಹೇಳಿದರು. ಭಾಮಾದೇವಿ ಹೇಳಿದ್ದಲ್ವ, ಸ್ವಾಮಿ ಈ 1000 ಗಟ್ಟಲೆ ಇದ್ದವರನ್ನು ನಾವು ಬಿಟ್ಟು ಹೋದರೆ ಅನಾಥರಾಗುತ್ತಾರೆ, ಬದುಕಲಿಕ್ಕೆ ಬೇಕಾಗಿ ಅಡ್ಡದಾರಿಯನ್ನು ಹಿಡಿಬಹುದು, ಒಂದಿವರ ಕುತ್ತಿಗೆಗೆ ಮಾಂಗಲ್ಯವನ್ನು ಎಸೆದು ಬಿಡಿ. ಆವಾಗ ನೀವು ಉದ್ಘೋಷ ಮಾಡಿದಿ, ಇಷ್ಟು ಮಂದಿ ನನ್ನವರು ನಿನ್ನವರು ಅಂತ ಹೇಳಿದ ಮೇಲೆ 8 ಬಂಟನೂ ಹತ್ರ ಹೋಗ್ಲಿಕ್ಕಿಲ್ಲ, ಹೋದರೆ ಅವನಿಗೆ ಅಪಾಯ ಉಂಟು. ಹೀಗೆ ಅವರಿಗೆ ಮಾಂಗಲ್ಯ ಭಾಗ್ಯವನ್ನು ಕೊಟ್ಟದ್ದು ಬಿಟ್ಟರೆ, ಅವರಿಗೆ ನಿನ್ನ ರಕ್ಷಣೆ ಬೇಕು ಅಂತ ಬಿಟ್ಟರೆ, ಕೃಷ್ಣ ರಕ್ಷಾ ಕವಚದಲ್ಲಿ ಅವರು ಬಂದರು. ನೀ ಸಂಸಾರ ಮಾಡಿದ್ಯೋ ಸ್ವಾಮಿ? ನವಿಲುಗರಿಯನ್ನು ದಿಂಬಿನ ಎಡೆಯಲ್ಲಿ ಇಟ್ಟುಕೊಂಡು ಕೃಷ್ಣ ಕೃಷ್ಣ ಅಂತ ತಬ್ಬಿ ಮಲಗಿದ್ರು. ಆದರೆ ಯುದ್ಧ ಕ್ಷೇತ್ರದಲ್ಲಿ ಹಬ್ಬ ಏನು ಹೋರಾಟ ನಿನ್ನದು, ಏನು ಎಸುಗೆ! ಈ ಪ್ರಾಯದಲ್ಲಿ ನಿನ್ನ ಉತ್ಸಾಹ ಕಾಣೋದು. ಒಬ್ಬ ತಾಮ್ರಧ್ವಜನನ್ನು ಹೊಡೆದು ಮಲಗಿಸಬೇಕು ಅಂತ ನೀವು ಭಾವ ಸೇರಿ ಒಂದು ಮಾಡಿದ್ರಿ ಯುದ್ಧ. ಆಚೆಯಿಂದ ಈಚೆಯಿಂದ ಚಕ್ರ ಸುತ್ತು, ಹೌದಾ? ನನ್ನದು ರಥ ಹುಡಿ ಆಗ್ತಿದ್ದಾಗೆ ರಥ ಬಂದಿದೆ. ನಿಮ್ಮ ಇವರದ್ದೆಲ್ಲ ಮಕ್ಕಳದ್ದು ಅಂದ್ರೆ ನಾನು ಗೊತ್ತಾಯ್ತು. ಹೌದು, ಮಕ್ಕಳಲ್ಲ ಅವರು, ಅವರಿಗೆಲ್ಲ ಮಕ್ಕಳಾಗಿದೆ. ನನಗಾಗುವಾಗ ಮಕ್ಕಳು. ಸೇನಾಧಿಪತಿಯಾದ ಪ್ರದ್ಯುಮ್ನ, ಅನಿರುದ್ಧನ, ನೀರು ಇವರೆಲ್ಲ ಬಿಡಿ. ಇವರು ಯಾರ್ಯಾರ ರಥಕ್ಕೆ ಯಾರ್ಯಾರು ಹಾರಿ ಎಂಥದ್ದೆಲ್ಲ ಮಾಡಿದ್ರು ಭಕ್ತ ತಲೆ ಉಳಿಸಿಕೊಳ್ಳಿಕ್ಕೆ. ಅಪೂರ್ವವಾದದ್ದು. ಈ ಒಂದು ಬೇರೆ ಬೇರೆ ರಥದಲ್ಲಿ ನೀವು ಕೂತ್ರಿ, ಸರಿ, ಒಬ್ಬ ತಾಮ್ರಧ್ವಜನನ್ನು ಸೋಲಿಸಲಿಕ್ಕೆ. ಆದರೆ ನಿನಗೆ ಪಕ್ಕ ಅವಸರ ಮಾಡಿದೆಯೋ ದುಡುಕಿದೆಯೋ ಹೇಗೆ? ಯಾಕೋ? ಒಂದು ತಾಮ್ರಧ್ವಜನನ್ನು ಸೋಲಿಸಬೇಕು, ಪಾಂಡವರಿಗೆ ಕೊಟ್ಟ ಮಾತಿನಂತೆ ಕುದುರೆಯನ್ನು ಬಿಡಿಸಬೇಕು ಅಂತ ಇಷ್ಟು ಸಮಯ ಅವನನ್ನು ಕಾಯ್ದದ್ದಲ್ವೋ ಸ್ವಾಮಿ? ಈ ಸುದಿನ ಸುಮ್ಮನೆ ಕಾಸಿ ಮಾಡದಿ ರಥದೊಳು ವಾಸವಾಗಿನೆ ಮೆಚ್ಚಿ ಮನದೊಳು, ವಾಸವಾಗಿನೆ ಮೆಚ್ಚಿ ಮನದೊಳು ವಾಸುದೇವ. ನಾನಂತೂ ಪೂರ್ಣ ತೃಪ್ತನಾದೆ. ಬಾಣ 4 ನಿನ್ನದ್ದು ನನ್ನ ಮೈ ಮೇಲೆ ಬೀಳಲಿ, ಅದನ್ನು ಮಹಾಪ್ರಸಾದ ಅಂತ ನಾನು ಒಪ್ಪಿದ್ದೇನೆ. ದೇವರು ಕೂತ ರಥದಿಂದ ಎಂಥದ್ದು ಬಿದ್ದರೂ ಪ್ರಸಾದವೇ. ಅದಕ್ಕೆ ಫಲವೃಷ್ಟಿ ಅಂತ ಹೆಸರು. ಒಂದು ಸ್ವಾಮಿ, ಏನು ಪಾಂಡವ ನಮ್ಮ ಧನಂಜಯೋಸ್ಮಿ ಅಂತ ನಾನೇ ಹೇಳಿ, ಆಡಿದ್ದು. ಈಗ ಅಶ್ವಮೇಧಕ್ಕಾಗುವಾಗ ಘೋಷಣೆಯನ್ನು ಬದಲಾವಣೆ ಮಾಡಿದೆಯಾ? ಪಾಂಡವ ನಮ್ಮ ಧರ್ಮರಾಯ ಅಂತ. ಹಿಂದೆಯೂ ಇವತ್ತು ಮುಂದೆಯೂ ಎಲ್ಲ ಅವನೇ. ನಾನು ಕಾಣೋದು ನಿನ್ನ ತಂಗಿಯ ಕುಂಕುಮದ ಬಗ್ಗೆ ನಿನಗೆ ನೆನಪುಂಟಲ್ವ? ಹೇಳಿದ್ದ ನಿನಗೆ ಮರ್ತೋಯ್ತು ಅಂತಲ್ಲ, ದೇವರಿಗೆ ನೆನಪಿಸಿದ್ದು ನಿನಗೆ ಮರ್ತೋಯ್ತು ಅಂತ ನನಗೆ ಕಂಡದ್ದು. ನನಗೆ ಸ್ವಲ್ಪ ದಾಕ್ಷಿಣ್ಯ ಕಡಿಮೆ. ಅದು ನೀನು ಎಲ್ಲಿ ಇಲ್ಲುವ, ಮತ್ತೆ ನೀನು ಇಲ್ಲದೆ ಇದ್ದಲ್ಲಿ ನನಗೆ ಮತ್ತೆ ದಾಕ್ಷಿಣ್ಯವೇ ಇಲ್ಲ. ನೀ ಇದ್ರೆ ನನಗೆ ದಾಕ್ಷಿಣ್ಯ. ಸರಿ, ಕೈ ಕಟ್ಟಿ ಹಾಕಿದಾಗ ಹೇಳೋದಿಲ್ವಾ? ಇಷ್ಟು ದಿವಸ ನೀನು ಅರ್ಜುನನನ್ನು ವಜ್ರದ ಪಂಜರದಲ್ಲಿಟ್ಟು ನೀನು ಸಂರಕ್ಷಣೆ ಮಾಡಿದ್ದಿ, ಅಥವಾ ನೀನೇ ಅರ್ಜುನನಿಗೆ ಕವಚವಾಗಿದ್ದಿ, ಆವರಣವಾಗಿದ್ದಿ.
ನೀ ಕಳ್ಕೊಳ್ಬೇಕಾಗ್ತದೋ ಅಂತ ನಿನಗೆ ನೆನಪಿಸಿದ್ದು ಸ್ಮಾರ ಆಯ್ತು. ನಾ ಹೇಳಿದ್ದಲ್ಲ, ಎಲ್ಲಿಯಾದರೂ ನನಗೆ ಸಣ್ಣ ಸಿಟ್ಟು ಬಂದು ದೊಡ್ಡ ಬಾಣ ತೆಗೆದು ನಾ ಹಠ ಕಟ್ಟಿದರೆ, ಕೃಷ್ಣ ರಾಹಿತ್ಯದ ಅರ್ಜುನನಿಗೆ, ಕೃಷ್ಣ ಸಾರಥ್ಯ ಇಲ್ಲದೇ ಇದ್ದಂಥ ಅರ್ಜುನನಿಗೆ, ಈ ವಾಸುದೇವ ಭಕ್ತನಲ್ಲಿ, ಕೃಷ್ಣ ಭಕ್ತನಲ್ಲೆಲ್ಲ ವಾಸುದೇವ ಭಕ್ತನಲ್ಲಿ, ಗುಡ್ಡದಲ್ಲಿ ಆನೆಗೆ ಬಲ ಹೆಚ್ಚು, ನೀರಿನಲ್ಲಿ ಮೊಸಳೆಗೆ ಬಲ ಹೆಚ್ಚು, ನನಗೆ ಸ್ವಕ್ಷೇತ್ರ. ಸರಿ, ನೀನು ಇಲ್ಲದಿದ್ರೆ ಅರ್ಜುನನಿಗೆ ಸ್ವಕ್ಷೇತ್ರ ಅಲ್ಲ, ನೀನು ಇದ್ರೆ ನಿನಗೆ ಸ್ವಕ್ಷೇತ್ರ ಅಂದ್ರೆ ನೀ ಎಲ್ಲಿ ನಿಂತರೂ ಸ್ವಕ್ಷೇತ್ರ, ಅದು ನನ್ನದೇ, ಅದು ನಿನ್ನದ್ದೇ. ನೀನು ನಿಂತದ್ದಲ್ಲಿ, ಈಗ ನಾವು ನಿಂತದ್ದು ನಿನ್ನದಲ್ಲಿ. ಅರ್ಜುನನಿಗೆ ಕಷ್ಟ ಆದೀತು ಅಂತ, ಅದಕ್ಕೆ ಬೇಕಾಗಿ ದಯವಿಟ್ಟು ನಿನ್ನತ್ರ ವಿಜ್ಞಾಪನಾ ಪೂರ್ವಕವಾಗಿ ನನ್ನ ಸೂಚನೆ. ಏನದು? ಪಾರ್ಥ ಸಾರಥಿ ಎನ್ನುವುದೇ ನಿನಗೆ ಬಿರುವುದು. ಅದಕ್ಕೆ ಬೇಕಾಗಿ ಸ್ವಾಮಿ ದಯವಿಟ್ಟು ನೀವೊಂದು ಅರ್ಜುನನ ರಥಕ್ಕೆ ಹೋದರೆ ಮತ್ತೊಂದು ಗೌರವದಲ್ಲಿ ಮನೆಗೆ ಹೋಗಬಹುದು ಅಂತ. ಇಲ್ಲದಿದ್ದರೆ ನಾನು ನಿನಗೂ ನಿನ್ನದ್ದು ಸೇರಿ ಅರ್ಜುನನಿಗೆ ಸಂಭಾವನೆ ಕೊಡಬೇಕಂತದೆ. ಅದಕ್ಕೆ ಬೇಕಾಗಿ ನಾ ಹೇಳಿದ್ದು, ನನ್ನೊಂದು ವಿನಂತಿಗಾದರೂ ನೀನು, ಇಲ್ಲದಿದ್ದರೆ ಅವಳಿಗೆ ಅಂತ ಉತ್ತರ ಹೇಳ್ತೀನಿ. ಕೊಂಡು ನೀನು ರಥ ಬದಲಾವಣೆ, ವಾಹನ ಬದಲಾವಣೆ ಮಾಡುವುದು, ನೀ ಬಂದದ್ದರಲ್ಲೇ ಹೋಗೋದೊಳ್ಳೆದು ಅಂತ. ಇದು ಭಕ್ತನಾದಂತಹ ತಾಮ್ರಧ್ವಜ ಹೇಳುವುದು ದೇವರ ಹತ್ರ. ಸರಿ, ನಾನು ರಥಿಕನಾಗುವುದಕ್ಕಿಂತಲೂ ಸಾರಥಿಯಾಗುವುದೇ ಒಳ್ಳೆಯದು. ನಮಗೆ ಇರುವುದು ನೀನು ಸಾರಥಿಯಾಗಿ ಹೇಗೆ? ಪಾರ್ಥ ಸಾರಥಿ ಅಲ್ಲ, ನನಗೆ ಅಂದ್ರೆ ಹಿಮ್ಮೇಳ ಮುಮ್ಮೇಳ ಎರಡೂ ಗೊತ್ತುಂಟು. ಹಾಗೆ ನೀನು ಕೆಲವೊಮ್ಮೆ ಹಾಡುತ್ತಿ ಅಂತ ಹೇಳ್ತಾರೆ. ಹೌದೌದು, ಸಾರಥಿಯೂ ಆಗ್ತೇನೆ, ರಥಿಕನೂ ಆಗ್ತೇನೆ. ಹಾಗೆ ಅಲ್ವಾ? ಅದಕ್ಕೆ ಈಗದಲ್ಲಿ ಹಾಡುವುದು ಬೇಡ, ನೀನು ಈಚೆ ಹಾರು ಬೇಡ, ಪುನಃ ಆಚೆ ಹಾರು. ಹಾಡುವುದು ಬೇಡ, ಇನ್ನು ಮಧ್ಯೆ ಹೇಳಬೇಡ. ಸರಿ, ಹೌದೌದು. ಅರ್ಜುನ ಕೊಳಲನ್ನು ದುತ ಬಂದ ಹರಿ ಅಂತ ತಾಮ್ರಧ್ವಜ ಹೇಳಿದ್ದರಲ್ಲಿ ಹುರುಳಿದೆ ಅಂತ ನನಗೆ ಅನ್ನಿಸ್ತದೆ. ಹುರುಳಿ ನಮಗೆ ಬೇಕಾದ್ರೆ ಬೇಡಲ್ಲ ಈಗ. ಯಾವುದಕ್ಕೆ? ಹುರುಳಿ ಅಲ್ಲ. ಹೌದೌದು, ಹುರುಳಿ ಇದೆ ಅದೇ ಕುದುರೆಗೆ. ಹೌದೌದು, ಹುರುಳು ತಿರುಳು. ತಿರುಳು. ಹೌದೌದು, ಹಾಡಿದ್ದರಲ್ಲಿ ಸತ್ಯವೂ ಇದೆ, ಸತ್ವವೂ ಇದೆ. ಅವ ಹೇಳಿದ ಮೇಲೆ ನಮಗೆ ಗೊತ್ತಾಯ್ತು. ಹಾಗಾಗಿ ದಾರುಕನಲ್ಲಿ ಹೇಳಿದ್ದೇನೆ, ನಾನು ರಥದಿಂದ ಕೆಳಗಿಳಿಯುತ್ತೇನೆ ಅಂತ. ನಾನು ಕೆಳಗಿಳಿದದ್ದನ್ನು ನೋಡಿದ ತಕ್ಷಣ ನಿನ್ನ ಸಾರಥಿ ಕೆಳಗಿಳಿದ. ಹೌದು, ಹಾಗಾಗಿ ಆ ಸ್ಥಾನದಲ್ಲಿ ನಾನು ಬಂದು ಕೂತೆ ಅಂತ. ಈ ಸಾರಥಿ ಇನ್ನು ಹೋಗಿ ಆ ರಥದಲ್ಲಿ ಕೂತ್ಕೊಳ್ಳೋದು ಬೇಡ. ಬೇಡ. ಅವನಿನ್ನು ರಥಿಕನಾಗುವುದು ಬೇಡ, ಅವನಷ್ಟಕ್ಕೆ ಬೇರೆ ಯಾವುದಾದ್ರೂ ರಥದಲ್ಲಿ ಕೂತಿ. ಅಲ್ಲ, ಅವ ಹೋಗ್ಲಿ, ಅವನಷ್ಟಕ್ಕೆ ಹೋಗ್ತಾನೆ. ಅವನಿಗೆ ಗೆದ್ದಾದಂತ ಒಂದು ಸ್ಥಾನ ಇದೆ, ಅಲ್ಲಿ ಹೋಗಿ ಅವ ನಿಲ್ತಾನೆ. ಇವ ಎಲ್ಲಿ ಗಾಡಿ ನಿಲ್ಲಿಸಬೇಕು ಅಂತ ಅವನಿಗೆ ಗೊತ್ತು, ಅಲ್ಲಿ ಹೋಗಿ ಅವ ನಿಲ್ಲಿಸ್ತಾನೆ. ಅವನ ತಕೊಂಡೋಗಿ ಬದಿಯಲ್ಲಿ ನಿಲ್ಲಿಸ್ತಾನೆ, ಸ್ಥಳ ಇದ್ದಲ್ಲಿ. ನಾನೇ ಸಾರಥಿಯಾಗಿ ನಿನ್ನ ಹೋರಾಟ ಮುಂದುವರಿ. ಹೊಡಿದ್ದೇನೆ. ಏನಾಗಿ ಹೋಯಿತು, ಏನಾಗಿ ಹೋಯಿತು? ಯಾದವೀಂದ್ರನೇ ಕೇಳು ಮೆಚ್ಚಿದೆ. ನೀನು ಹುಟ್ಟಿದ ಮನೆತನ,
ಮೂರ್ತಿಯಾಗಿ ಪ್ರಪಂಚದ ಬೆಳಕನ್ನು ಕಂಡಿ. ಸಂತೋಷ ಆಯಿತು ಸ್ವಾಮಿ, ಮೆಚ್ಚಿದೆ. ತಂದೆಯಿಂದಲೇ ಶಾಪಗ್ರಸ್ತನಾಗಿ ಸಿಂಹಾಸನ ಆರೋಹಣದ ಭಾಗ್ಯವನ್ನೇ ಕಳ್ಕೊಂಡಂತಹ ಯದು ಪಿತೃಭಕ್ತಿಯ ವಾದವನ್ನು ಒಪ್ಪಿದರೆ ಯೌವನವನ್ನು ಕೊಡುವುದಿಲ್ಲ ಅಪ್ಪಯ್ಯ, ನನಗೆ ಮುದಿತನ ಬೇಡ ಅಂತ ಹೇಳಿದನಂತೆ ಯದು. ಆದರೆ ವಿವೇಕಿಗಳು ಒಂದು ಮತ ಹೇಳ್ತದೆ, ಯದು ಯೌವನವನ್ನು ಅಪ್ಪನಿಗೆ ಕೊಡದೇ ಇದ್ದದ್ದು ಒಳ್ಳೆಯದಾಯಿತು. ಎರಡೆರಡು ಹೆಂಡತಿ, 4-6 ಮಕ್ಕಳು, ಮುದಿತನ ಬಂದರೂ ಅವನಿಗೆ ಯೌವತನ ಬೇಕು ಅಂತಾಗಿದೆ. ದೇವಯಾನಿಯ ಜೊತೆಗೆ ಅನುಸರಿಸಿ ಬಂದಂತಹ ಶರ್ಮಿಷ್ಠೆಯನ್ನು ಒಳಮನೆಗೆ ಸೇರಿಸಿಕೊಂಡ ಯಯಾತಿ. ಪ್ರವರ್ಧಮಾನಕ್ಕೆ ಬಂತು ನೋಡಿ ಯಾದವರ ಕುಲ. ಶಪಿಸಿದ್ರಂತೆ ನಿನಗೆ ಅಧಿಕಾರ ಇಲ್ಲ. ಆದರೆ ಅದೇ ಯದು ಕುಲದಲ್ಲಿ ಮೇಲಿನ ಲೋಕ, ಕೆಳಗಿನ ಲೋಕ, ಭೂಲೋಕ ವ್ಯಾಪಿಯಾಗಿ ದಿಗ್ವಿಜಯಾದಿಗಳನ್ನು ಮಾಡಿ ವಿಕ್ರಮದಿಂದಲೇ ತಪೋವೀರ್ಯ ಶಕ್ತಿಯಿಂದ ಚಕ್ರವರ್ತಿ ಅಂತ ಪ್ರಪಂಚಕ್ಕೆ ಘೋಷಣೆ ಮಾಡಿದ ಕರ್ತವೀರ್ಯ ಯದುವಂಶೀಯನಲ್ವ. ಹಾಗಾದರೆ ಯಾಕೆ ಆ ಶಾಪ ತಟ್ಟಲಿಲ್ಲ? ಯದು ಒಳ್ಳೆ ಕೆಲಸ ಮಾಡಿದ. ಅಪ್ಪನಿಗೆ ಯೌವನ ಕೊಡ್ತಿದ್ರೆ ಈ ಮಗನ ಯೌವನ ಅಪ್ಪನಿಂದ ಮಗನ ತಾಯಿಯಲ್ಲಿ ವಿನಿಯೋಗಿಸಲ್ಪಡುವುದು. ಪುರು ಯೌವನವನ್ನು ಕೊಟ್ಟ, ಅದು ವಿನಿಯೋಗಿಸಲ್ಪಟ್ಟಿತು. ಇವತ್ತು ಕುರುವಂಶ ಸರ್ವನಾಶ ಆಗಿ ಹೋಯಿತು. ಎಷ್ಟೋ ತಲೆಮಾರುಗಳ ಹಿಂದೆ ನಡೆದದ್ದು. ಹಾಗಾದ ಕಾರಣ ಆ ಪಾಪ ಅದೇ ತಲೆಮಾರಿನಲ್ಲಿ ಅನುಭವಿಸಬೇಕಾಗಿ ಬಂತು. ಮಾರಣ ಹೋಮ ಆಯಿತು ಕುರುಕ್ಷೇತ್ರದಲ್ಲಿ. ಯಾದವರ ಕುಲಕ್ಕೆ ಗೌರವವನ್ನು ಕೊಟ್ಟವ. ಚಕ್ರವರ್ತಿ ಆಗಿರಬಹುದು ಕಾರ್ತವೀರ್ಯ, ಆದರೂ ಬ್ರಾಹ್ಮಣ ದ್ವೇಷ ಕಟ್ಟಿಕೊಂಡ, ಸರ್ವನಾಶ ಆಗಿ ಹೋದ. ಪರಶುರಾಮ ದೇವರು ಅವತಾರ ಧರ್ಮವನ್ನು ಒಪ್ಪಿದರೆ ಅದು ಅಂಶವಾಗಿ ನಿನ್ನದ್ದೇ, ಕೃಷ್ಣಸ್ತು ಸ್ವಯಂ ಭಗವಾನ್. ಆದರೆ ಅದೇ ಯಾದವ ವಂಶದಲ್ಲಿ ಹುಟ್ಟಿ ಪಿತ್ರಾರ್ಜಿತವಾದದ್ದು ಯಾವುದೂ ಬೇಡ, ಯದುಗಳಿಗೆ ಎಲ್ಲಿಯ ರಾಜತ್ವ ಅಂತ ಪ್ರಶ್ನೆ ಬಂದದ್ದಲ್ವ. ಹಾಗೆ ಹೇಳುವಾಗ ನೀರಿನಲ್ಲಿ ಮುಳುಗಿದ ಭೂಮಿಯನ್ನು ಎತ್ತಿ, ಎಲ್ಲಿಯ ರಾಜತ್ವ? ನೀ ಶಾಪ ಕೊಡುವಾಗ ಇರುವ ಯಾವ ಭೂಮಿಯಲ್ಲಿಯೂ ನಮ್ಮ ರಾಜತ್ವ ಅಲ್ಲ. ಭೂಮಿಯಲ್ಲಿ ಮುಳುಗಿದ ನೀರಿನಲ್ಲಿ ಮುಳುಗಿದ ಭೂಮಿಯನ್ನು ಎತ್ತಿ, ನಮ್ಮದು ಇಲ್ಲಿ ರಾಜತ್ವ, ಪ್ರತ್ಯೇಕ, ಸರ್ವತಂತ್ರ ಸ್ವತಂತ್ರನಾಗಿ. ಅಪ್ಪ ಮಾಡಿದ ಸಂಪತ್ತನ್ನು ಖರ್ಚು ಮಾಡಲಿಕ್ಕೆ, ಯಜಮಾನಿಕೆ ಮಾಡಲಿಕ್ಕೆ ಯಾರೋ ಇದ್ದಾರೆ. ಸತ್ತ ಮೇಲೆ ಸೊಂಟದಿಂದ ಹುಡುಕುತ್ತಾರೆ ಎಲ್ಲಿ ಉಂಟು ಅಂತ, ಪೆಟ್ಟಿಗೆ ಎದ್ದು. ಹೆಣ ಹೊತ್ತ ಮೇಲೆ ಬಂದು ಹುಡುಕುತ್ತಾನೆ ಪೆಟ್ಟಿಗೆಯಲ್ಲಿ, ಜಮಾ ಮಾಡಿಟ್ಟದ್ದೆಲ್ಲಿ ಉಂಟು ಅಂತ ನೋಡಲಿಕ್ಕೆ. ಅದಕ್ಕೆ ಉತ್ತರಾಧಿಕಾರಿ ಅಂತ ಯಾರು ಬರೆದಿದ್ದಾನೆ ಅಂತ. ಮಧುರೆಯಲ್ಲಿ ಸಿಂಹಾಸನ ಇರಲಿಲ್ಲ. ಗೋಕುಲದಲ್ಲಿ ನೀ ಕೂತರು ಕೇಳ್ತಿರ್ಲಿಲ್ಲ. ಮಗಧ ಮಂಡಲದಲ್ಲಿ ಅಧಿಕಾರ ಮಾಡಿದ್ರು ಯಾರು ನಿನ್ನನ್ನು ಪ್ರಶ್ನೆ ಮಾಡುವವರು? ಪ್ರಾಗ್ಜ್ಯೋತಿಷದಲ್ಲಿ ಸಿಂಹಾಸನ ಏರಿದ್ರೆ ಕೇಳುವ ಮಗ ಯಾರು ನಿನ್ನನ್ನು? ಅಪ್ಪನನ್ನು ಕೊಂದು ಮಗನಿಗೆ ರಾಜ್ಯ ಕೊಡ್ತಿ, ಮಗನನ್ನು ಕೊಂದು ಅಪ್ಪನಿಗೆ ರಾಜ್ಯ ಕೊಡ್ತಿ. ನೀನು ನಾಯಕನನ್ನು ನಿರ್ಮಾಣ ಮಾಡ್ತಿ, ಅಧಿಕಾರಿಯನ್ನು ಮಾಡ್ತಿ. ನಿನಗೆ ಅಧಿಕಾರ ಬೇಡ. ಧರ್ಮಪ್ರಭುವಾಗಿ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಆರ್ಯಾವೃತ್ತದಲ್ಲಿ ಭರತಖಂಡದಲ್ಲಿ ಅಲ್ಲಲ್ಲಿ ಒಬ್ಬನನ್ನು ನೇಮಿಸಿದೆ ನೀನು. ಯಾದವೇಂದ್ರನ ಕೇಳು ಮೆಚ್ಚಿದೆ. ಹಾಗಾದ್ರೆ ನೀನು ನಾಯಕತ್ವದ ನಿರ್ಮಾತೃ, ನಿನಗೆ ಬೇಡ. ಅಂಥವರನ್ನೆಲ್ಲ ತೆಗೆದು ಮುಗಿಸಿದಿ. ಪುಣ್ಯದ ಬಾಂಧವನ್ನು ಹೊತ್ತು ಬಂದಿ. ತಾಯಿಯ ಬಂಧನ ವಿಮೋಚನೆ, ಗುರುಪುತ್ರನನ್ನು ಜ್ಯೋತಿ ರೂಪದಲ್ಲಿ ತೋರಿಸಿದಿ. ಅಂಕುಡೊಂಕಾದವಳು
ಗಲ್ಲದಲ್ಲಿ ಬೆರಳಿಟ್ಟು ಉಂಗುಷ್ಟದಲ್ಲಿ ಪಾದ ಒತ್ತಿ ಅವಳನ್ನು ಎತ್ತಿ ಅವಳು ನಾಚಿ ನೀರಾಗಿ ಹೋಗುವಲ್ಲಿವರೆಗೆ ಮಾಡಿದ್ದಿ. ಬಿಲ್ಲ ಹಬ್ಬಕ್ಕೆ ಬರುವಾಗ ಎಂಥ ಅಷ್ಟವಕ್ರಿಯ ಕುಬ್ಜೆ ಎಂಥದ. ಬಾಕಿದ್ದವರು ನೀರು ಕುಡಿದು ಬದುಕುವ ಸರೋವರದಲ್ಲಿ ಕಾಳಿಂಗ ವಿಷ ಹೋಮಿಸಿದರೆ ಅವಳ ಹೆಡೆಯಲ್ಲಿ ನೀನು ಭರತನಾಟ್ಯ ಮಾಡ್ತಿ. ಬಾಕಿದ್ದವರು ಕೆರೆ ಹಾವು ಕಂಡ್ರೆ ಓಡ್ತಾರೆ. ಹಾಗಾದರೆ ವಿಷ ಇರುವುದು ನೀರಿನಲ್ಲಿ ಬಿಡಲಿಕ್ಕಲ್ಲ, ಅದು ಕಂಠದಲ್ಲಿರಬೇಕು. ಹಾಲು ಮಜ್ಜಿಗೆ ಇರುವುದು ಮನೆ ಮಕ್ಕಳಿಗೆ ಊರಿನಲ್ಲಿ ಮಾರಾಟ ಮಾಡಲಿಕ್ಕಲ್ಲ. ಎಷ್ಟು ಮಾಡಿದಿ? ವೈಶ್ಯವೃತ್ತಿಯನ್ನು ತಿದ್ದಿದಿ, ಸೇವಾ ಮನೋಧರ್ಮಕ್ಕೆ ಆಕಾರವನ್ನು ಕೊಟ್ಟು ಕ್ಷತ್ರಿಯರಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಉಪದೇಶ ಮಾಡಿದಿ. ವೇದವಿದರು ಬ್ರಾಹ್ಮಣರಿಗೆ ಶಾಸ್ತ್ರ ಹೇಳುವಲ್ಲಿ ಪರಮ ವೈದಿಕನಾದಿ. ಸಾಕಲ್ಲ, ಜನಕಾದಿಗಳಿಗೆ ಹೇಳಿದ ಒಂದು ಉಪನಿಷತ್ತಿನ ಸಾರಸ್ವರೂಪವಾದ ಗೀತೆ ಸಾಕಲ್ಲ ಸ್ವಾಮಿ. ಪ್ರಪಂಚಕ್ಕೆ ಬೇರೇನು ಕೃಷ್ಣನ ಕೊಡುಗೆ? ಗೀತಾಚಾರ್ಯನಾದಿ. ನಿನ್ನ ಹುಟ್ಟಿದ ಮನೆತನವನ್ನು, ಜಾತಿಯನ್ನು ನೋಡಿದರೆ, ಗುಂಪನ್ನು, ಪಂಗಡವನ್ನು ನೋಡಿದರೆ, ನವಿಲುಗರಿ ಕಟ್ಟಿದವನೊಂದು ದೇವರ ಕೋಣೆಗೆ ಮನೆಯವರೆಗೆ ಬರಲಿಕ್ಕಾಗ್ತದ? ಬಿದಿರಿನ ಕೋಲು ಹಿಡ್ಕೊಂಡವನನ್ನು ನಮ್ಮಲ್ಲಿ ವೈದಿಕ ಕಾರ್ಯಕ್ರಮಕ್ಕೆ ಬಿಡುವುದಿಲ್ಲ. ನವಿಲುಗರಿ ಕಟ್ಟಿಕೊಂಡವನನ್ನು ನೀನು ಪರಮ ಭಾಗವತೋತ್ತಮ, ಬಿದಿರಿನ ತುಂಡು ಹಿಡ್ಕೊಂಡು ನವಿಲುಗರಿ ಕಟ್ಟಿಕೊಂಡು. ಯಾದವೋತ್ತಮನೆ ಕೇಳು ಮೆಚ್ಚಿದೆ, ನೀ ಮಾಡಿದರೆ ನಡೆಯಿತು. ಒಂದು ಇಡೀ ಶಾಪಗ್ರಸ್ತವಾದಂತಹ ಕುಟುಂಬವನ್ನು, ಮನೆತನವನ್ನು ಮೇಲೆತ್ತಿದೆಯಲ್ಲ, ನಿನ್ನಲ್ಲಿರುವ ಪುಣ್ಯದ ಭಾಂಡ ಎಷ್ಟು? ಕೃಷ್ಣಾವತಾರದ್ದು, ಗೋವರ್ಧನೋದ್ಧರಣದ್ದು, ರಾಮಾವತಾರದ್ದು, ಮತ್ತೆ ಒಟ್ಟು ಎಲ್ಲ. ಚಂಪಕಾವತಿಯಲ್ಲಿ ಅರ್ಜುನನ ಬಾಣಕ್ಕೆ ಕೊಟ್ಟಿದ್ದಂಥ ಸುದ್ದಿ ಆದಿಯಲ್ಲಿ ಎಲ್ಲ. ಈಗ ಗೋವರ್ಧನಗಿರಿಯದ್ದು, ಈಗ ಕೃಷ್ಣಾವತಾರದ್ದು, ಸಾಕಾಗೋದಿಲ್ವ? ರಾಮಾವತಾರದ್ದು ಬೇಡ, 3 ಮೂರ್ತಿಗಳನ್ನೇ ಕೂತ್ಕೊಳಿಸಿದಿ. ಏಕಂ ಸತ್ತ ವಿಪ್ರಾಹ ಬಹುಧಾವದಂತಿ. ಸೃಷ್ಟಿಕರ್ತನೂ ನೀನೇ, ಲಯಾಧಿಕಾರಿ ನೀನೇ, ನಿಯಂತ್ರಕನೂ ನೀನೇ. ಎಲ್ಲ ಕೊಟ್ಟ ಮೇಲೂ ನಿನ್ನ ಹತ್ರ ಪುಣ್ಯ ಮುಗಿಯುವುದಿಲ್ಲ ಅಂತ ಎಷ್ಟು ಕೊಟ್ಟರು ಆದಿಯಲ್ಲಿ. ಎಲ್ಲ ಧನಂಜಯಗಿತ್ತೆ, ಆದರೂ ನೀನು ಪುಣ್ಯಮೂರ್ತಿ. ಕೆಲವೊಮ್ಮೆ ಹಾಗೆ ಸ್ವಾಮಿ, ಬೆಲ್ಲದ ಗಣಪತಿ ಮಾಡಿದರೆ ಒಳ್ಳೇದು ಅಂತ ಯಾರೋ ಹೇಳಿದ್ರಂತೆ. ಪ್ರಸಾದ ಕೊಡಲಿಕ್ಕೆ ಪಂಚಕಜ್ಜಾಯ ಬೇಡ ಅಂತ, ಅದನ್ನೇ ಕೊಡು. ವಿಸರ್ಜನೆ ಮಾಡಲಿಕ್ಕೂ ಕೆಲಸ ಇಲ್ಲ, ಪ್ರಸಾದ ಕೊಟ್ಟೆ ಮುಗಿಯಿತಲ್ಲ, ಗಣಪತಿ ಇಲ್ಲ ಕೊನೆಗೆ. ಸ್ವಾಮಿ, ಏನೆಲ್ಲ ನಡೆಯಿತು ನಿನ್ನ ವಿದ್ಯಮಾನಗಳು. ಹೌದು, ಒಬ್ಬ ಅರ್ಜುನನಿಗೆ ಬೇಕಾಗಿ, ಪಾಂಡವರಿಗೆ ಬೇಕಾಗಿ ಏನೆಲ್ಲ ಮಾಡ್ತೀನಿ ನೀನು ಸ್ವಾಮಿ. ಹೇಳುವುದು ನಿನಗೆ ಉತ್ಸಾಹವೇ ಕಡಿಮೆ ಆಗುವುದಿಲ್ಲ. ಸೇನೆ ಮೇಲೆ ಚಕ್ರ ಪ್ರಯೋಗ ಮಾಡಿದೆಯಲ್ಲ, ನೀನು ಚಕ್ರಧರನಾಗಿ, ಚಕ್ರಿಯಾಗಿ ಪ್ರಯೋಗ ಮಾಡುವಷ್ಟಕ್ಕೆ ರತ್ನಾಕ್ಯಪುರದವರಿದ್ದಾರಲ್ಲ, ನನಗೆ ಸಂತೋಷ ಆದದ್ದು. ಅದಕ್ಕೆ ನಾವು ದೊಡ್ಡ ಸಂಗತಿಯೇ ಅಲ್ಲ ಕೃಷ್ಣನ ಮುಂದೆ. ನಿನ್ನ ಚಕ್ರ ಸುತ್ತು ನೋಡುವುದು ನಾನು. ಸೇನೆ ಮೇಲೆ ಬಿಟ್ಟು ಎಷ್ಟು ಜನ ಬಿದ್ದರೋ, ಎಷ್ಟು ಜನ ಎದ್ರೋ ಹೋಗ್ರಿ. ಕೃಷ್ಣನ ಬಾಣದಿಂದಲೋ, ಕೃಷ್ಣನ ಚಕ್ರದಿಂದಲೋ, ಕೃಷ್ಣನ ರಥದ ಕೀಲಿ ಮೈ ಮೇಲೆ ಬಿದ್ದೆ ಸತ್ರು ಅವನಿಗೆ ನೇರ ವೈಕುಂಠಕ್ಕೆ. ಕೃಷ್ಣನ ರಥದ ಕೀಲಿಯಲ್ಲೋ ಬಿದ್ದದ್ದು? ಕೃಷ್ಣನ ಒಂದು ಚಕ್ರದ ಒಂದು ಅಲ್ವಾ ಮೈಗೆ ತಾಗಿದ್ದು? ನೀ ಕಲ್ಲೊಡಿದ್ರೂ ಸಾಕು, ನೀನು ಮುಳ್ಳೊಡಿದ್ರೂ ಸಾಕು, ಕೃಷ್ಣನ ಕೈಯಿಂದ ಅವ ಬಿದ್ದು ಸತ್ತನ. ನಾನು ದೇವರಾಣೆ ಹೇಳ್ತಾನೆ, ಅವನನ್ನು ಬದುಕಿಸಬೇಡ, ಮತ್ತು ಅವನಿಗೆ ಪುನಃ ಇಂಥ ಸಾವು ಬರಲಿಕ್ಕಿಲ್ಲ. ಬ್ರಹ್ಮರಥದ ಅಡಿಗೆ ಬಿದ್ದು ಸಾಯಬೇಕಂತೆ, ಮನೆ ಅಂಗಳದಲ್ಲಿರುವ ತೆಂಗಿನ ಮರದ ತೆಂಗಿನಕಾಯಿ ಬಿದ್ದು ಸಾಯಬೇಕಂತೆ, ಮತ್ತು ಸತ್ತ ಮೇಲೆ ಪುನಃ ತೆಂಗಿನಕಾಯಿ ಹಿಡಿಯೋದು ಬೇಡ, ನೇರ ಹೋಗುದೇವ. ತವ ಪುಣ್ಯ ವಿತರಣೆಯನ್ನು ನೀನು ಯುದ್ಧ ಕ್ಷೇತ್ರದಲ್ಲಿ ಮಾಡಿದಿ. ದೇವರನ್ನು ನನಗೆ ಬರೀ ಕೈಯಲ್ಲಿ ನೋಡ್ಲಿಕ್ಕಾಗುವುದಿಲ್ಲ ಸ್ವಾಮಿ, ಬೋಳು ಕೈಯಲ್ಲಿ ಹೀಗೆ ಮಾಡಿಕೊಂಡು ಎಂತ ಮಾಡೋದು? ವಾಹನ, ಆಯುಧ ಇದೆಲ್ಲ ಇದ್ದು ದೇವರಿಗೆ ಪೂಜೆ. ದೇವರ ಕೈಯಲ್ಲಿ ಆಯುಧ ಉಂಟಾ ಇಲ್ವೋ? ಸ ಆಯುಧ, ಸ ವಾಹನ. ದೇವರಿಗೆ ಪೂಜೆ ಮಾಡುವಾಗ ಎಲ್ಲವೂ ಉದ್ಧರಣೆ, ಗಿಂಡಿ, ಹರಿವಾಣ, ಪಂಚಪಾತ್ರೆ ಎಲ್ಲವೂ ಅದು ದೇವರೇ, ಅದು ಒಟ್ಟಿಗೆ ಅದು ಸೋಹಂಭಾವೇನ.
ಪ್ರತ್ಯೇಕ ಅಂತ ಇಲ್ಲ, ಪೂಜೆ ಮಾಡುವಾಗ ಬೇರೆ ಬೇರೆ. ಬರೀ ಕೈಯವನಾದೆ ನೀನು, ಏನಿಲ್ಲ. ಇನ್ನು ನೀನು ಕಾಲೋ ಕೈಯೆಲ್ಲ ಎತ್ತಬೇಕಷ್ಟು, ಇನ್ನೇ ಎಂತೆಲ್ಲ ಎತ್ತುತ್ತಿಂದ ಗೊತ್ತಿಲ್ಲ. ಒಂದು ಕಾಣ್ತ ಇದು ಪ್ರಸನ್ನ ಭಾವವೋ ಹೇಗೆ? ಇನ್ನು ದೇವರು ಆಯುಧ ಎಲ್ಲ ಇದ್ದ ಮೇಲೆ ಬೋಳು ಕೈಯಲ್ಲಿ ಇನ್ನು ಹೀಗೆ ಹಿಡಿದು ಅಂತ ಮಾಡಲಿಕ್ಕಿಲ್ಲ, ಇನ್ನು ಹೀಗೆ ಮಾಡಬೇಕಟ್ಟೆ. ಸುಮ್ಮನೆ ಕೂತಿದ್ದಾನೆ. ಬಹುಶಃ ಇದಕ್ಕೋ ಹೇಗೆ ಒಂದು ರೀತಿಯ ಬೆರಗು ಕಾಣುವುದಿಲ್ಲ ನಿಮಗೆ ಮುಖದಲ್ಲಿ? ಬೆರಗಿನಲ್ಲಿ ನಿಂದಿರಲು ಬೇಗನೆ, ಬೆರಗಿನಲು ನಿಂದಿರಲು ಬೇಗನೆ, ಹರಿಯ ಸನ್ನಿಧಿಗೈದುತ್ತ ಶಿರವನ ಕರ ಕಮಲ ವಂದಿ ಕರದೊಳೆರಡನು ಪಿಡಿಯುತ್ತ ಪರಮ ಪಾವನ ಪದಯುಗಂಗಳ ಶಿರದೊಳದ ನಾದರಿಸುತ್ತ ನರನ ಬಳಿಗೈ ತರುವ ದೀಕ್ಷಿಸಿ ಹರಿಯು ಪಾತನಿಗೆಂದ ಬಳಲುತ್ತ ಬಂದನ. ಭಗವಂತನ ಜೊತೆಗಿನ ಯುದ್ಧದಲ್ಲಿ ಸೋಲದೇ ಇರುವುದೇ ಗೆಲುವು. ದೇವರನ್ನು ಗೆದ್ದಿದ್ದೇನೆ ಅಂತ ಅಹಂಕಾರವನ್ನು ಹೇಳುವುದಿಲ್ಲ, ದೇವರು ಸೋತದ್ದವರು. ಬೆರಗಿನಲ್ಲಿ ನಿಂದ ಅರ್ಥ ಏನು? ನಿನ್ನಲ್ಲಿ ಬೆರಗು ಹುಟ್ಟುವಷ್ಟು ಈ ರತ್ನಾಕ್ಯಪುರದವರಿದ್ದಾರಲ್ಲ, ಕೃಷ್ಣಾರ್ಜುನರ ಜೊತೆಗಿನ ಯುದ್ಧದಲ್ಲಿ ಒಂದು ರೀತಿಯ ಗೆಲುವಿದು. ನಾ ತೃಪ್ತ. ನಿನಗೆ ಆಶ್ಚರ್ಯ ಆಯಿತು, ಇವರ ಸಂಘಟನಾ ಶಕ್ತಿ ಇಷ್ಟು ಉಂಟಲ್ಲ, ಅವಿಚ್ಛಿನ್ನವಾದಂತಹ ವಿಚರಣೆ ಇಲ್ಲದೇ ಇರುವಂತಹ ಭಕ್ತಿ ನಮ್ಮ ಹತ್ರ ಉಂಟಲ್ಲ. ನಿನ್ನನ್ನು ಬೀಳಿಸಬೇಕು ಅಂತ ನನಗಿಲ್ಲ ಸ್ವಾಮಿ. ದೇವರನ್ನು ಜಲಸ್ತಂಭನ ಮಾಡುವಾಗಲೂ ಎತ್ತಿ ಎಸೆಯುವುದಲ್ಲ, ಹೀಗೆ ಎಲ್ಲ ಇಳಿಸುವುದು, ಅದು ಭಕ್ತಿ. ಸುಮ್ಮನೆ ಕೂತಿದ್ದಿ. ಭಗವಂತ ಕರುಣಾಮಯಿ ಮತ್ತು ಪ್ರಸನ್ನತ. ಸುಮ್ಮನೆ ಕೂತಿದ್ದಾನೆ ಅಂತ ಇರ್ತದ್ದು, ಭಕ್ತನಿಗೆ ಬಿಟ್ಟುಬಿಟ್ಟಿದ್ದಾನೆ. ದೇವರಿಗೆ ಅರ್ಜುನನಲ್ಲಿ ಭರವಸೆ ಹೋಗಿದೆ. ಅವನಲ್ಲಿ ಭರವಸೆ ಹೋಗಿದೆ ಅಂದರೆ ನನ್ನಲ್ಲಿ ಭರವಸೆ ಉಂಟು ಅಂತ ಅರ್ಥ. ನನಗೂ ಹಾಗೆ ತಂದೆಯವರಿಗೆ ಕೃಷ್ಣ ದರ್ಶನ ಮಾಡಿಸಬೇಕು ಅಂತ ಇರುವುದು. ಅದಕ್ಕಾಗಿ ನಾವು ಯಾಕೆ ತಲೆ ಬಿಸಿ ಮಾಡೋದು? ಪಾವನ ಮೂರ್ತಿ ಅಲ್ವೋ, ದೇವರ ಕಾಲು ದೇವರು ತಲೆಯಲ್ಲಿಟ್ಟರೆ ಬಿಡಿ, ಮತ್ತು ಬದುಕಿ ಅಂಥದ್ದು ಮಾಡಲಿಕ್ಕಿಲ್ಲ. ನಾವು ಸಣ್ಣ ಮಕ್ಕಳನ್ನು ಎತ್ತಿ ತಲೆಯಲ್ಲಿಟ್ಟುಕೊಳ್ಳೋದಿಲ್ವ? ಆ ಸಣ್ಣ ಮಗು ತಲೆಗೆ ಮೆಟ್ಟಿದರೆ ಸಂತೋಷ ಆಗೋದು. ಅವ ಒಬ್ಬ 100 ಅಶ್ವಮೇಧ ಮಾಡಿ 101ನೇದ್ದು ಮಾಡುವಾಗ ದೇವರವನ ತಲೆಯಲ್ಲಿ ಕಾಲಿಟ್ಟು ಕೆಳಗೊತ್ತಿದ್ದಲ್ವ? ಅವನಿಗೆ ನಿತ್ಯ ದೇವರ ದರ್ಶನ ಅಲ್ವ ಬಾಗಿಲಿನಲ್ಲಿ, ಸುತ್ತಳದಲ್ಲಿ. ಅದಕ್ಕಾಗಿ ನನ್ನ ಒಂದು ಕೈಯಿಂದ ಇವನ 2 ಕೈಯನ್ನು ಅಬುಕಿ ಹಿಡ್ಕೊಂಡೆ. ಸ್ವಾಮಿ, ಪ್ರಾಯ ಆದರೂ ನೋಡಿ, ಬೆಣ್ಣೆ ಮುದ್ದೆಯಾಗಿ ನೋಡಿ, ಮೆತ್ತಗೆ ಮೆತ್ತಗೆ ಮೆತ್ತಗೆ. ಬಾ, ನನಗೆ ಇಷ್ಟು ಮೆತ್ತಗೆ ಇರ್ತದೆ ಅಂತ ನನಗೆ ಗೊತ್ತೇ ಇಲ್ಲ. ದೇವರ ಕೈ ಉಳಿದ ಎಲ್ಲರದ್ದು ಮದನ ಕೈಯೇ. ಇವ ಮದನ ತಾತ, ಪ್ರಾಯ ಆದದ್ದೇ ಗೊತ್ತಾಗುವುದಿಲ್ಲ. ಇನ್ನೊಂದು ಕೈಯಲ್ಲಿ ದೇವರ 2 ಕಾಲನ್ನು ಹಿಡ್ಕೊಂಡಿದ್ದೇನೆ. ಇನ್ನೆಂಥದ್ದು, ಇವನನ್ನು ಎತ್ತಿ ನೆತ್ತಿಯಲ್ಲಿಟ್ಟು ತಂದೆಯವರ ಸಮ್ಮುಖಕ್ಕೆ ನಡೀಲಿಕ್ಕೆ ಬೇಕಾಗಿ ದೇವರನ್ನು ಎತ್ತಿ ತಲೆಯಲ್ಲಿಟ್ಟುಕೊಳ್ತೇನೆ. ಅರ್ಜುನ ಅರ್ಜುನ, ನೋಡು ನೋಡು, ನೋಡುತ್ತಾ ಇದ್ದೇನೆ. ನಾನೇ ಅವನನ್ನು ತುಳಿದು ಬಿಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ರು ನನ್ನನ್ನು ಬಲವಂತದಿಂದ ಎತ್ತಿ ಒಯ್ತಾ ಇದ್ದಾನೆ ತನ್ನ ತಂದೆಯ ಬಳಿಗೆ. ಮಹಾಸ್ತ್ರವೊಂದನ್ನು ಪ್ರಯೋಗಿಸಿ ಬಿಡಿಸಯ್ಯ ಬಿಡಿಸು. ಅಂಬಿಗಲ್ಲದೆ ಅವನು ಇತರ ಯಾವುದಕ್ಕೂ ಹೆದರುವುದಿಲ್ಲ ಅಂತ ಗೊತ್ತಾಯ್ತು. ಬಿಡುವುದಿಲ್ಲ ಬಿಡುವುದಿಲ್ಲ ಬಿಡುವ.
ಎಂದು ನೋಡಿದರಲ್ಲಿ ತನ್ನೊಡನೆ ಕಾಳಗಕ್ಕೆ ಹೊತ್ತು ಒದಟನಾರನು ಕಾಣದೆಲ್ಲರವು ಗೆತ್ತೆರಡು ಕುದುರೆಯ ಕೊಂಡುಳಿದ ಪಡೆ ಸಹಿತ ತಿರುಗಿದವು ಬಗಿಲದಿಂದ. ಅಂತ ಗೊತ್ತಾದದ್ದು ಎದ್ದು ನೋಡಿದವಾಗ ಎಲ್ಲ ನೀವು ಹೇಳುವಾಗ ಯಾರು ಹೇಳಬೇಕು? ಮಲಗಿದವರು ಇನ್ನೂ ಹೇಳಲಿಲ್ಲ ಅಂತಂದ್ರೆ ಅವರು ನಾಳೆ ಹೇಳುವುದಿಲ್ಲ. ಎತ್ತಿ ನೆತ್ತಿಯಲ್ಲಿ ಇಟ್ಟಿದ್ದೇನೋ ಇಲ್ವಾ? ಅರ್ಜುನ ಬಾಣ ತೆಗೆದ್ರೆ ಎಡಗೈಯಿಂದ ಅಪ್ಪಳಿಸಿದ್ದೇನೆ. ಇವ ಸುಮ್ಮನೆ ಕೂತವನು ಅವನಿಗೆ ಪೆಟ್ಟು ಬಿಡುವಾಗ ತಯಾರಾಗ್ತಾನೆ ಈಚೆ ಕೈಯಿಂದ. ಕೈ ಹಾಕಿದ್ರೆ ಸಿಗುಲಿ ಅಂತ ಕಾಲಿನಿಂದ ಜಾಡಿಸಿ ಬಂದಿದ್ದಾನೆ. ಗೆದ್ದೆ. ಈ ಕಾಲಿನಿಂದ ಹಲ್ಯೋದ್ಧಾರ ಆಗಿದೆ. ಈ ಕಾಲಿನಲ್ಲಿ ಗಂಗೆ ಹರಿದಿದ್ದಾಳೆ. ಈ ಪಾದ ಸ್ಪರ್ಶದಿಂದ ಪ್ರಪಂಚದಲ್ಲಿ ಏನೆಲ್ಲ ಆಗಿದೆ ಅಂತ ಆಲೋಚನೆ ಮಾಡಿದರೆ ಗಂಗೆ ಹುಟ್ಟಿದ ಪಾದ ನನ್ನ ಮೈ ಮೇಲೆಯೂ ಹರಿದಾಡಿತೋ ಇಲ್ವೋ? ಮತ್ತೆ ಗುಣಾತ್ಮಕವಾಗಿ ತಗೊಳ್ಬೇಕು. ದೇವರು ಒದ್ದ ಅಂತ ಹೇಳುವುದಲ್ಲ. ಭಗವಂತನ ಪಾದ ಸ್ಪರ್ಶ ಆಗುವಲ್ಲಿವರೆಗೆ ತಾಮ್ರಧ್ವಜ ಪುಣ್ಯಾತ್ಮ ಅಂತ ಸ್ಪಷ್ಟ ಆಯಿತು. ಪ್ರಾಯ ಆಯಿತು ಇಬ್ಬರಿಗೂ. ಬಿದ್ದರೆ ಹೇಳಲಿಕ್ಕಾಗುವುದಿಲ್ಲ ನೋಡಿ. ಎದ್ರ ಒಬ್ಬ ನನ್ನ ಬಲಬದಿಯಲ್ಲಿ, ಒಬ್ಬ ನನ್ನ ಎಡಬದಿಯಲ್ಲಿ. ಒಂದು ಎಡ ಒಂದು ಬಲ. ನಾನು ಎದ್ದೆ. ಅರ್ಜುನ ಪಕ್ಕ ಹೇಳುವ ಆಲೋಚನೆಯಲ್ಲಿಲ್ಲ. ಕೃಷ್ಣ ನಿದ್ರೆ ಬಂದವನಾಗೆ ಬಿದ್ದದ್ದು ಅಂತಲೂ ಗೊತ್ತಿಲ್ಲ. ಅವನಿಗೆ ನಿದ್ರೆ ಬಂದರೆ ಕಣ್ಣು ಮುಚ್ಚಬೇಕು ಅಂತ ಇಲ್ಲ. ಕಣ್ಣು ಮುಚ್ಚಿದ್ರೆ ನಿದ್ದೆ ಮಾಡಿದ್ದಾನೆ ಅಂತ ಅರ್ಥ ಅಲ್ಲ. ಪ್ರಪಂಚದಲ್ಲಿ ಅತ್ಯಂತ ಅಪಾಯ ಯಾರು ಅಂತ ಕೇಳಿದರೆ ಕೃಷ್ಣ. ನನಗಿರುವಂತಹದ್ದು ಕೃಷ್ಣನನ್ನು, ಕೃಷ್ಣ ದರ್ಶನವನ್ನು ಅಪ್ಪನಿಗೆ ಮಾಡಿಸುವಂತಹದ್ದು. ಹೊಯ್, ಆಗ ಹತ್ತಿಯಷ್ಟು ಹಗುರ ಇದ್ದ. ನಾ ಎತ್ತಿ ಹೆಗಲಲ್ಲಿಡುವಾಗ ಈಗ ಭೂಮಿಗಿಂತ ಭಾರ ಆಗಿದ್ದಾನೆ. ನೀ ಮಾಯೆಯೋ ನಿನ್ನೋಳು ಮಾಯೆಯೋ ಎಲ್ಲ. ಈಗ ಅಲ್ಲಾಡುವುದಿಲ್ಲ ಇವ. ಎಂಥದ್ದು ಕೃಷ್ಣ ಮಹಿಮೆ ಬೇಡ. 2 ಕುದುರೆ ಉಂಟು. 4 ಕೈಯ ಹರಿ ಬರಬೇಕು ಅಂತಾದರೆ 4 ಕಾಲಿನ ಹರಿ. ಇದು 4 8 ಕಾಲು ಉಂಟು. ಇಲ್ಲಿ ಒಂದು ಕುದುರೆ ನಮ್ಮದ್ದು. ಕೃಷ್ಣನೇ ಇಲ್ಲಿಗೆ ಬಂದ ಮೇಲೆ ನಾವು ಕೃಷ್ಣ ದರ್ಶನಕ್ಕೆ ಬೇಕಾಗಿ ಇನ್ನು ಅಶ್ವಮೇಧದ ದಿಗ್ವಿಜಯ ಹಿಡ್ಕೊಂಡು ಊರು ತಿರುಗಬೇಕು ಅಂತ ಇಲ್ಲ. ಊರಿಗೆ ಕೃಷ್ಣ ಬಂದಾಯ್ತಲ್ಲ. ಅದಕ್ಕೆ ಬೇಕಾಗಿ 2 ಕುದುರೆಯನ್ನು ಹಿಡ್ಕೊಂಡು ಅರಮನೆಗೆ ಹೋಗಿ ತಂದೆಯವರಿಗೆ ದರ್ಶನ ಮಾಡಿದರೆ ಈ ಕುದುರೆಗಾಗಿ ಆದರೂ ಇವರು ಬಾರದೇ ಇರಲಿಕ್ಕಿಲ್ಲ. ಇದು ಬುದ್ಧಿವಂತಿಕೆ. ಅದಕ್ಕೆ ಬೇಕಾಗಿ ಅಂತೂ ಕೃಷ್ಣನಲ್ಲಿ ಉರುಳಾಡಿದನೋ ಹೊರಳಾಡಿದನೋ ಇಲ್ವೋ, ಈ ಸಂತೋಷದಿಂದ ಸಂಭ್ರಮದಿಂದ 2 ಕುದುರೆಯನ್ನು ಹಿಡ್ಕೊಂಡು ರತ್ನಾಕ್ಯಪುರದ ಅರಮನೆಗೆ ನಡೀತೇವೆ. ವೀರ ಭಟರೆಲ್ಲರಿಗೆ ಮೂರ್ಛೆ ತಿಳಿದುದು ಬಳಿಕ ವಾರಿಜಾಕ್ಷ ಸಕಲ ಸೇನೆಯು ಸಂದೇಶಿಯೇ ಚೋರ ಬುದ್ಧಿಯಳೊಂದು ಪಾಯವ ಕಂಡ ಧನಂಜಯ ಗಿಂತೆಂದು ಲಾಲಿಸಿಂದ್ರ ಜಾತ ನಿನ್ನಳು ಬಿಳುವೆ ಅತಿ ಖ್ಯಾತ, ನಿನ್ನಳು ಬಿಳುವೆ ಅತಿ ಖ್ಯಾತ. ತೋಳ ಬಲದಿ ಭೂಪರ ನೋಡೆಂಬಲು, ತೋಳ ಬಲದಿ ಭೂಪರ ನೋಡೆಂಬಲು ಬಿಳುಗೆಡಗಿಗಯ ಕೊಡು ಕಡೆಯಿದ
ಆಗಿದೆ ಅಂತ. ಇಲ್ಲದೆ ಹೋದ್ರೆ ನೀನು ಮಾತನಾಡುವುದಕ್ಕಿಲ್ಲ. ಹೌದು. ಹಾಗೆಂತ ಒಂದು ಆಲೋಚನೆ ಮಾಡು. ನಾವು 3 ಮಂದಿಯು ಹೋರಾಟವನ್ನು ಮಾಡ್ತಾ ಭೂಮಿಗೆ ಬಿದ್ದವರು. ಅವನು ಬಿದ್ದಿದ್ದ. ತಾಮ್ರಧ್ವಜ, ನೀನು, ನಾನು 3 ಬಿದ್ದಿದ್ದೇವೆ. ಸರಿಯಾಗಿ ನನಗೆ ನೆನಪಿದೆ. ಈಗ ನಾನು ಎದ್ದು ನೋಡಬೇಕಾದ್ರೆ ತಾಮ್ರಧ್ವಜ ಇಲ್ಲ. ಅವನೇ ಎದ್ದು ಹೋದನು ಅಥವಾ ಬೇರೆ ಯಾರಾದ್ರೂ ಎತ್ತಿಕೊಂಡು ಹೋದ್ರು? ಇಲ್ಲ, ಅವನೇ ಎದ್ದು ಹೋಗಿರಬೇಕು. ಅವನ ಪರಾಕ್ರಮ ಅಷ್ಟಿತ್ತು ಅಂತ ನಾನು ಮೊದಲಿಂದಲೂ ನಿನಗೆ ಆಡ್ತಾ ಇದ್ದೇನೆ. ಮತ್ತೊಂದು ವಿಶೇಷ ಏನು, ಬದಿಯಲ್ಲೇ ಇದ್ದಂತಹ 2 ಅಶ್ವಮೇಧದ ಹಯಗಳು ಕಾಣುವುದು. ಹೌದಲ್ಲ, ನಮ್ಮದೇ ಅಲ್ಲಿ, ಅವ್ರದ್ದು ಎಲ್ಲಿಗಾದ್ರೂ ಹೋಗಲಿ, ನಮ್ಮದೇ ಅಲ್ಲಿ. ಎಲ್ಲರೂ ಹಾಗೆ ಹೇಳುದು, ನಮ್ಮದೊಂದು ಸರಿ ಇದ್ರೆ ನಮ್ಮದೇ ಎಲ್ಲಿ ಅವರದ್ದು ಹಾಳಾಗಿ ಹೋಗಲಿ ಅಂತ. ಈಗ ನಾವು ಬಂದದ್ದು ನಮ್ಮ ಕುದುರೆಯನ್ನು ಬಿಡಿಸಿಕೊಳ್ಳುವುದು. ಹೌದು. ಈಗ 2 ಕುದುರೆಗಳು ಇಲ್ಲ ಅಂತ ನಾನು ಹೇಳಿ, ಈಗ ಬಿಡಿಸಿಕೊಳ್ಳುವುದಕ್ಕೆ ಕುದುರೆ ಇಲ್ಲ ಅಂತ ಆದ್ರೆ ನಮಗೆ ಕೆಲಸ ಎಂತದ್ದು? ಹಾಗಾಗಿ ಕುದುರೆ ಎಲ್ಲಿ ಉಂಟು ಅಂತ ನಾವು ಹುಡುಕಿಕೊಂಡಾದ್ರೂ ಹೋಗಬೇಡ. ಈಗ ಅಲ್ಲಿ ಆವತ್ತು ಆದ ಹಾಗೆ ಎಲ್ಲಿಯಾದ್ರೂ ಬಂಡೆಯ ಮೇಲೆ ನಿಂತಿರಬಹುದಾ? ಬಂಡೆ ಮೇಲೂ ನಿಂತಿರುವುದಕ್ಕಿಲ್ಲ, ಕಣ್ಮರೆ ಆಗುವುದಕ್ಕೂ ಇಲ್ಲ. ಒಂದು ತರ್ಕ ಇದೆ ನನ್ನದು. ಆ 2 ಕುದುರೆಗಳನ್ನು ಬಹುಶಃ ಅವನು ಮಯೂರಧ್ವಜನ ಬಳಿಗೆ ಒಯ್ದಿದ್ದಾನೆ, ತಂದೆಯ ಬಳಿಗೆ. ಅದೇ ಹಾಕೋ ವರ್ತಮಾನವನ್ನು ತಂದೆಗೆ ಹೇಳುವುದಕ್ಕಾಗಿ. ಎಷ್ಟಾದ್ರೂ ಅವರ ರಾಜ್ಯದಲ್ಲೇ ಇದ್ದಾರೆ ಅವರು. ಹೌದು. ಈಗ ನಮಗೆ ಕುದುರೆಯನ್ನು ಬಿಡಿಸಿಕೊಳ್ಳಬೇಕೋ ಬೇಡ? ಕುದುರೆಯನ್ನು ಬಿಡಿಸಿಕೊಳ್ಳದಿದ್ರೆ ಧರ್ಮರಾಯನ ಸಂಕಲ್ಪ ಹೇಗೆ ಈಡೇರ್ತದೆ? ಈಗ ಹೋರಾಟದಲ್ಲೇ ಬಿಡಿಸಿಕೊಳ್ಳಬೇಕು ಅಂತ ಏನಾದ್ರೂ ಪ್ರತಿಜ್ಞೆ ಮಾಡಿ ಬಂದಿದ್ದೇವೆ ನಾವು? ಇಲ್ಲಪ್ಪ. ಹೇಗಾದ್ರೂ ಸರಿ ಬಿಡಿಸಿಕೊಂಡ್ರಾಯ್ತು. ಯಾರು ಈ ಕುದುರೆಯನ್ನು ಕಟ್ಟಿದ್ದಾರೋ ಅವರೊಂದಿಗೆ ಮಾತ್ರ ನಮ್ಮ ಹೋರಾಟ. ಯಾರು ಸುಮ್ಮನೆ ಇದ್ದರೆ ಅವರ ಸುದ್ದಿಗೆ ಹೋಗಲಿಲ್ಲ ನಾವು. ಒಂದು ಕೆಲಸ ಮಾಡುವ, ನಿನಗೆ ವೇಷ ಹಾಕಿ ಅಭ್ಯಾಸ ಉಂಟಲ್ಲ? ವೇಷ ಹಾಕಿ ಅನ್ನು ಹೇಗಾಗ್ತದ ಅಂತ. ಅಲ್ಲ, ಚಂದ ಆಗ್ತದ ಇಲ್ವ ಅಂತ. ಯಾವ ವೇಷ ಅಂತ ಯಾರಿಗೆ ಗೊತ್ತು? ಯಾವ ವೇಷ ಅಂತಲ್ಲ. ಅಲ್ಲ, ಈಗ 2 ಕುದುರೆಗಳನ್ನು ಅವ ತೆಗೆದುಕೊಂಡು ಹೋಗಿದ್ದಾನೆ. ಹೌದು. ಈಗ ವೇಷ ಹಾಕಲಿಕ್ಕೆ ಬರ್ತದ ಅಂತ ನಮ್ಮಲ್ಲಿ ಕೇಳಿದ್ದೀನಿ. ಸರಿ, ಕುದುರೆ ವೇಷವನ್ನೇ ಹಾಕುದು ಹೇಳಿದ್ರೆ ನೀನು. ಕುದುರೆ ಅಂದ್ರೆ ನೀನೇ ಧರ್ಮರಾಯನ ಹತ್ರ ಹೋಗುದು ಅಂತ ಕುದುರೆ ವೇಷ ಹಾಕಿಕೊಂಡು? ಅಲ್ಲ, ಆಯ ಅಂತ. ಮತ್ತೆ ಅನಿವಾರ್ಯವಾದ್ರೆ ನಾವು ವೇಷಧಾರಿಗಳು ಆಗಬೇಕಾಗ್ತದೆ ಅಂತ. ನೀವು ಅವತ್ತು ನೆನಪಿಲ್ವೋ? ಬೇರೆ ಯಾರೂ ಇಲ್ಲದಿದ್ದಾಗ ವೇಷ ಮಾಡಬೇಕಾಗ್ತದೆ ನಾವು. ಹಾಗಲ್ಲ ಪುಣ್ಯ. ಮತ್ತೆ ಅನಿವಾರ್ಯಕ್ಕೀಗ ಏಕಚಕ್ರ ನಗರದಲ್ಲಿ ನೀವು ವೇಷ ಮಾಡ್ಲಿಲ್ವಾ? ಹೌದು. ಮಗನನ್ನು ಕೊಲ್ಲುವುದಕ್ಕಾಗಿ ನಾವು ಹೋಗುವಾಗ ವೇಷ ಮಾಡ್ಲಿಲ್ಲ? ನಾನು ನಿನ್ನ ಜೊತೆಗೆ ವೇಷ ಮಾಡ್ಲಿಲ್ವಾ? ಒಂದು ವೇಷ, ಒಂದು ಒಳ್ಳೇದು ದೇವ್ರೆ. ಏನು ವೇಷ ಬೇಕಾದ್ರೆ ರಾತ್ರಿಯಿಂದ ಬೆಳಿಗ್ಗಿನವರೆಗಿನ ಆಟದಲ್ಲಿ ಇರಲಿ, ಮಾತು ಇರಬಾರ್ದು. ಸುಮ್ಮನೆ ಒಟ್ಟಿಗೆ ಬರುವುದು, ಒಟ್ಟಿಗೆ ಹೋಗುದು. ಮತ್ತ್ಯಾಕೆ ನೀನು ವೇಷ ಹಾಕುದು? ಈ ಇಂದ್ರನ ಸಭೆಯಲ್ಲಿ ಅಗ್ನಿ, ವರುಣ, ವಾಯು ಎಲ್ಲ ಇರ್ತಾರಲ್ಲ ಹಾಗೆ. ಸರಿ, ನೀನು ಹೇಳಿದ್ದು ಒಳ್ಳೇದಾಯ್ತು. ನಿನಗೆ ಅದೇ ವೇಷ ಕೊಡುವ. ನೀನು ಪ್ರಸಂಗದಲ್ಲಿ ಕೊನೆಯವರೆಗೆ ಬೇಕು, ನೀನು ಮಾತಾಡ್ಲಿಕ್ಕಿಲ್ಲ. ಕೊನೆಯವರೆಗೂ ಇರ್ತೇನೆ, ಮಾತಾಡ್ಲಿಕ್ಕೆ. ಮಾತಾಡ್ಲಿ, ನನ್ನೊಟ್ಟಿಗೆ ಇರ್ಲಿಕ್ಕೆ ನೀನು. ಈ ಭಾಗವತರ ಹಿಂದೆ ಬಾರಿಸ್ತಾ ಕೂತ್ಕೊಳ್ತಾರ. ಹಾಗೆ ನಾನು ಹೇಳುವಾಗ ಹೂ ಅಂತ ಹೇಳಿದ್ರೆ ಸಾಕು, ನೀನು ಕೆಲವಕ್ಕೆಲ್ಲ ಹೌದೌದು ಅಂತ ಹೇಳಬೇಕು. ಅವನು ಹೂ ಕುಟ್ಟುವಂತ ವಿಷಯಗಳಿಗೆ ನಾನು ಮಾತಾಡಿದ್ರೆ ಆಯ್ತು. ವಿನೋದಕ್ಕಾದ್ರೂ ಆಡ್ತಾ ಇದ್ದೇನೆ. ವಾಸ್ತವದಲ್ಲಿ ಏನು ಗೊತ್ತಾ? ಏನು? ಮಯೂರಧ್ವಜನ ಬಳಿಗೆ ಹೋಗಿ. ಯಾರು? ಮಯೂರ, ನಾವಿಬ್ರು ಬ್ರಾಹ್ಮಣ ವೇಷದಿಂದ ಹೋಗಬೇಕು. ಹೀಗಲ್ಲ, ಕ್ಷತ್ರಿಯರಾಗಿ ಅಲ್ಲ. ನಾನು ಗುರು, ನೀನು ಶಿಷ್ಯ. ಅದಾದಿತ್ತು. ನಾನೊಬ್ಬ ವೃದ್ಧ, ನನ್ನ ಕೈ ಹಿಡಿದು ಕರ್ಕೊಂಡು ಹೋಗುವುದಕ್ಕೆ ನೀನು. ಗುರುಭೂತನದಲ್ಲಿ ನೋಡೆ ಜಗದಾದಿ ಗುರು. ಹೌದು, ಆದ್ರೂ ವೇಷದಲ್ಲೂ ಅದುವೆ. ವೇಷದಲ್ಲಿಯೂ ಅದು. ನಾನೊಬ್ಬ ಮುದುಕ ಬ್ರಾಹ್ಮಣ, ನೀನು ನನ್ನ ಶಿಷ್ಯನಾಗಿ ಆ ನರ್ಮದಾ ನದಿಯ ದಡದಲ್ಲಿ ಯಜ್ಞಶಾಲೆಯನ್ನು ನಿರ್ಮಾಣ ಮಾಡಿದ್ದಾನೆ ಅಂತ ನಾನು ಆಡಿದನಲ್ಲ, ಅಲ್ಲಿಗೆ ನಾವಿಬ್ಬರು ಹೋಗಿ ಮುಂದೇನು ಅಂತ ಈಗ ಹೇಳುವುದಿಲ್ಲ. ಅದು ನೀನು ನೋಡ್ಬೇಕಲ್ಲಿ ಮುಂದೆ ಏನು ಮಾಡ್ತೇನೆ. ಅಲ್ಲ, ನನಗೆ ಒಟ್ಟು ಪ್ರಸಂಗದ ಮಾಹಿತಿ ಕೊಡದಿದ್ರೆ ನನಗೆ ಮಾತಾಡ್ಲಿಕ್ಕೆ ಬರುದು. ಮಾಹಿತಿ ನನಗೂ ಇಲ್ಲ ಈಗ. ನಾವು ಏನಿದ್ರು ಅಲ್ಲಿ ಹೋಗಿ ನಿರ್ಣಯ ಮಾಡುದು. ಹೊಸ ಪ್ರಸಂಗ. ಹೌದು, ಇಬ್ರು ಸಿಕ್ಕಿ ಬೀಳ್ಬಾರ್ದು. ಇಲ್ಲ, ನೀವು ಹೇಗಾದ್ರೂ ಸುಧಾರಿಸ್ತೀರಿ. ಇಲ್ಲ, ನನಗೆ ಕಷ್ಟ ಆಗ್ತದೆ. ನೀನು ನನ್ನೊಟ್ಟಿಗೆ ಇದ್ರಾಯ್ತು, ನನ್ನ ಜೊತೆಯಾಗಿ ನೀನು ಇದ್ರಾಯ್ತು. ಸರಿ, ಅಷ್ಟಿದ್ರೆ ಸಾಕು. ಸರಿ, ಹೋಗುವನ? ಸರಿ. ಮುಟ್ಟಿ ಚರಣಗಳು ಸಾಷ್ಟಾಂಗದಿಯು ಪಡಮಟ್ಟು ತಾಮ್ರಧ್ವಜ ಕೈ ಮುಗಿದ ಕರಿದಿ ಮುಂದೆರಡಶ್ವಂಗಳು ಬಳಿಕ ಶಿಖಿಗೇತು ನಂದನಗಿಂತಿದ್ದ
ತನಕ ಪಾದ ಮುಟ್ಟಿ ನಮಸ್ಕರಿಸಿದ್ದೇನೆ. ತಾಮ್ರಧ್ವಜ, ನಿಮ್ಮ ಬಳಿಯಲ್ಲಿ ನಾನು ಕಾಣಿಕೆಯಾಗಿ ಏನನ್ನು ತಂದು ನಿಲ್ಲಿಸಿದ್ದೇನೆ ಅಂತ ತಾವು ನೋಡಿ. ಏನು ಮಗನೇ? ಕೇಳು ಮಗನೇ ಚೋದ್ಯವಿದೇನೋ, ಕೇಳು ಮಗನೇ ಚೋದ್ಯವಿದೇನೋ, ಮಗನೇ ತಾಮ್ರಧ್ವಜ, ಅಪ್ಪ ದೀಕ್ಷೆಯಿಂದಿರು ತಾತ ಎಂಬುದಾಗಿ ಹೇಳಿ ನನ್ನಿಂದ ಆಜ್ಞಪ್ತನಾಗಿಯೂ ಆಶೀರ್ವಚನವನ್ನು ಪಡೆದು ಕುದುರೆಯ ಬೆಂಬಲಕ್ಕಾಗಿ ಹೋದವನಪ್ಪ. ಹೌದು. ಅಶ್ವಮೇಧವೇನು ನಿನಗೆ ಹೊಸತಲ್ಲ ಮಗನೇ. ಪೂಜಿಸಿ ಕಳುಹಲ್ಪಟ್ಟಂತಹ ಕುದುರೆ ವರ್ಷ 1 ಕಾಲ ಅದರ ಇಚ್ಛಾನುಸಾರ ಸುತ್ತುತ್ತಾ ಇರಬೇಕು. ಅದರ ರಕ್ಷಣಾರ್ಥಿಯಾಗಿ ನೀನು ಹೋಗಬೇಕಿತ್ತು. ವರ್ಷವಾಗಲಿಲ್ಲವಪ್ಪ. ನೀನೇ ಯಜ್ಞಶಾಲೆಯಿಂದ ಹೊರಟು ವರ್ಷವಾಗುವುದರ ಮೊದಲೇ ನೀನು ಬಂದೆ ಅಂತ ಹೇಳಿದರೆ ಏನು ಚೋದ್ಯ ಎಂಬುದಾಗಿ ನನಗೆ ಅನ್ನಿಸ್ತಾ ಇದೆ. ನೀನೇ ಹೇಳಬೇಕು ಮಗು. ಮಾತ್ರವಲ್ಲ, ನಮ್ಮ ಕುದುರೆ ಏನೋ ಬಂತು ಸರಿ, ಜೊತೆಯಲ್ಲೇ ಇನ್ನೊಂದು ಕುದುರೆ. ಯಾರಲ್ಲಾದ್ರೂ ಜಗಳಾಡಿದೆಯೋ? ಹಾದಿ ಮಧ್ಯದಲ್ಲಿ ವಿಘ್ನವಂತೆ, ವಿಜಯವಾಯಿತೆ? ಏನಪ್ಪ ಇದು? ಯಾಗದ ಕ್ರಮಕ್ಕೆ ವಿಪರೀತ ಅವತರಿಸಬೇಕು. ಜಯಬರಾಗು ನಿನ್ನಡಿಗೆ ರಘುವೆಯನ್ನ ಮಾತ ಕೇಳು, ತೇರ್ಪಾಯರವಲ್ಲ ಪುಬರುಳಾದ ಕಲಗವ, ತೇರ್ಪಾಯರವಲ್ಲ ಪುಬರುಳಾದ ಕಲಗವ ತಮ್ಮಿಂದ ಆಜ್ಞಾಪ್ತನಾಗಿ ಆಶೀರ್ವಾದ ಪಡೆದು ಚದುರಂಗ ಸೇನೆಯೊಂದಿಗೆ ನಾವು ಹೊರಟವರು. ಹೌದು ಮಗು. ಬಹಳ ಉತ್ಸಾಹದಿಂದ ಸಾಗಿ ರತ್ನಪುರದ ನಮ್ಮ ಪ್ರದೇಶದ ಆವರಣವನ್ನು ದಾಟುವ ಮೊದಲು ನಮ್ಮ ಪ್ರದೇಶಕ್ಕೆ ಸಂಲಕ್ಷಣ ಭರಿತವಾದಂತಹ ಒಂದು ಕುದುರೆ ಬಂತು. ಆಶ್ಚರ್ಯ. ಅದಕ್ಕೂ ಶೃಂಗಾರ ಆಭರಣಾದಿಗಳು, ಅಶ್ವಮೇಧದ ಕುದುರೆಗೆ ಬೇಕಾದಂಥ ಎಲ್ಲವೂ ದೂತರಿಂದ ವಿಷಯವೂ ತಿಳಿಯಿತು. ಸರಿ. ವಯೋವೃದ್ಧನಾದಂಥ ಮಂತ್ರಿ ನಕುಲಧ್ವಜನನ್ನು ಕರೆದು ವಿಮರ್ಶಿಸಿ ಆ ಕುದುರೆಯಲ್ಲಿರುವ ವಿಶೇಷತೆ ಏನು, ಹಣೆಯ ಲಿಖಿತ ಉಂಟು ಅಂತ ಹೇಳಿದ್ರು, ಏನು ಓದೋಣ. ನಕುಲಧ್ವಜ ಕುದುರೆಯನ್ನು ತಂದು ಹಣೆಯ ಲಿಖಿತವನ್ನು ಓದುವಾಗ ಹಸ್ತಿನಾಪುರದ ಧರ್ಮರಾಯ ಬಂಧು ಹತ್ಯಾ ದೋಷದ ಶಂಕೆಯ ಪಾಪ ಪ್ರಕ್ಷಾಳನಕ್ಕೆ ಬೇಕಾಗಿ ಅಶ್ವಮೇಧ ಕೈಗೊಂಡು ಕುದುರೆಯನ್ನು ಬಿಟ್ಟದ್ದು. ಧರ್ಮಜನೆಯಾಗ ನಡೆದಾಡುವ ಧರ್ಮದೇವತೆ ಶ್ರೀಕೃಷ್ಣನ ಪ್ರಿಯ. ಆಹಾ, ಧರ್ಮಜ ಧರ್ಮಜ ಧರ್ಮಜ. ಹೌದಪ್ಪ, ಧರ್ಮಜ ನಮಗೆಲ್ಲ ಆರಾಧ್ಯ ವ್ಯಕ್ತಿ. ಸಹೋದರನಾದಂತಹ ಪಾಂಡವ ಮಧ್ಯಮನಾದಂತಹ ಅರ್ಜುನ ಕುದುರೆಯ ಬೆಂಗಾವಲಿನ ಪಡೆಯಲ್ಲಿ
ತ್ರಿಲೋಕ ವಿಜಯಿಯಾದಂಥ ಅರ್ಜುನ, ಕೃಷ್ಣನನ್ನೇ ಸಾರಥಿಯಾಗಿ ಪಡೆದಂಥ ಅರ್ಜುನ, ಅವರು ಬಂದಿರೋ ಮಗನೇ, ಅವರು ಬಂದಿರೋ ದೇವರ ಮಗನಾದ ಪ್ರದ್ಯುಮ್ನ, ಮೊಮ್ಮಗ ಅನಿರುದ್ಧ, ಹೌದೌದು. ಮಾತ್ರ ಅಲ್ಲ, ದಾನಶೂರನಾದಂತಹ ಕರ್ಣನ ಮಗ, ನೀಲಧ್ವಜನೋ ಹಂಸಧ್ವಜನೋ ಬಬ್ರುವಾಹನಾದಿಗಳು ಅಲ್ಲ, ಸ್ವಯಂ ವಾಸುದೇವ ಕೃಷ್ಣನೇ ಅರ್ಜುನನ ರಥದಲ್ಲಿ. ಕೃಷ್ಣ ಅಚ್ಯುತ ಕೇಶವ ಗೋವಿಂದ ಅಲ್ಲಿ ಹೌದು ಹೌದು. ಎಲ್ಲಿ ಅಪ್ಪ, ನಾನು ಹಾಗೆ ಕುದುರೆಯನ್ನು ನಮ್ಮ ಪ್ರದೇಶಕ್ಕೆ ಬಂದದ್ದಲ್ಲ ಅಶ್ವಮೇಧದ ಕುದುರೆ, ಹೌದು, ಕಟ್ಟಿ ಹಾಕಿ ಅರ್ಧಚಂದ್ರಾಕಾರದಲ್ಲಿ ವ್ಯೂಹ ರಚನೆ ಮಾಡಿ ಪಂಥಾಹ್ವಾನ ನೀಡಿದೆ. ಅವರು ಪಂಥಾಹ್ವಾನವನ್ನು ಸ್ವೀಕರಿಸಿ ಹಂಸಾಕೃತಿಯಲ್ಲಿ ಸೇರಿ ನಿಲ್ಲಿಸಿದ್ರು. ಮಾತುಕತೆ ಆಯಿತು, ಯುದ್ಧ ನಡೆಯಿತು, ಮಾತುಕತೆ ಆಯಿತು ಅಂತ ಮತ್ತೆ ಯುದ್ಧ. ಮಾತುಕತೆ ಆಗಿ ಯುದ್ಧ, ಅಂದ್ರೆ ಯುದ್ಧದ ಮಾತುಕತೆ. ಕೃಷ್ಣ ಚಕ್ರ ಬಿಟ್ಟದ್ದಲ್ವ? ಕೃಷ್ಣ ಚಕ್ರ ಬಿಟ್ನೆ ಲೋಕ ಇನ್ನೂ ಉಳಿಯಿತಲ್ಲ. 7 ದಿವಸ ಯುದ್ಧ ನಡೆಯಿತು. ನಮ್ಮ ರಥ ಹುಡಿಯಾಯಿತು, ಹೊಸ ರಥ ಬಂತು, ಕೃಷ್ಣಾರ್ಜುನರು ಬೇರೆ ಬೇರೆ ರಥದಲ್ಲಿ ನಿಂತರು. ಮತ್ತು ಕೃಷ್ಣದೇವರ ಹತ್ರ ನಾನೇ ಹೇಳಿದೆ, ಬೇರೆ ರಥದಲ್ಲಿ ನಿಂತರೆ ಅರ್ಜುನನಿಗೆ ಕಷ್ಟ ಆಗಿ ಹೋದೀತು. ಕೃಷ್ಣ ಪುನಃ ಅರ್ಜುನನ ರಥಕ್ಕೆ ಹೋದ. ನಿಮ್ಮ ಮಗ ಅಲ್ವೋ, ನಾ ಹೇಳಿದ್ದನ್ನು ಕೃಷ್ಣ ಕೇಳಿದ, ಒಪ್ಪಿದ. ಹೌದು ಹೌದು ಹೌದು. ಒಂದು ಸಂದರ್ಭದಲ್ಲಿ ಕೃಷ್ಣ ಅರ್ಜುನ ತಾಮ್ರಧ್ವಜ ಅಲ್ಲ, ನಿಮ್ಮ ಮಗ ತಾಮ್ರಧ್ವಜ, ಕೃಷ್ಣ ಅರ್ಜುನ ಸರಿ ಸರಿ ಕೈ ಕೈ ಹಿಡಿದು ಹೊರಲಾಡಿ ಉರುಳಾಡಿ, ಕೃಷ್ಣನ ಮೇಲೆ ನಾನು, ನನ್ನ ಮೇಲೆ ಕೃಷ್ಣ, ಅರ್ಜುನ ಕೆಳಗೆ, ಅರ್ಜುನನ ಮೇಲೆ ನಾನು, ನನ್ನ ಮೇಲೆ ಕೃಷ್ಣ, ಕೃಷ್ಣನ ಮೇಲೆ ನಾನು. ಆವಾಗಲೂ ಅರ್ಜುನ ಕೆಳಗೆ, ಅರ್ಜುನ ಕೆಳಗೆ, ಒಮ್ಮೆ ನಾನು ಮೇಲೆ, ಒಮ್ಮೆ ಕೃಷ್ಣ ಮೇಲೆ, ಒಮ್ಮೆ ಕೃಷ್ಣ ಮೇಲೆ, ಒಮ್ಮೆ ನಾನು ಮೇಲೆ, ಅರ್ಜುನ ಕೆಳಗೆ, ಉರುಳಾಡಿ ಹೊರಲಾಡಿ ಗುದ್ದಾಡಿ. ಅದು ಹೇಳಿ ಪ್ರಯೋಜನ ಇಲ್ಲ. ಬಿದ್ದೆವು, ಬಿದ್ದೀರಾ? ನಾ ಮಧ್ಯೆ, ಒಂದು ಬದಿಯಲ್ಲಿ ಕೃಷ್ಣ, ಒಂದು ಬದಿಯಲ್ಲಿ ಅರ್ಜುನ. ಬಿದ್ದವರು ಇಬ್ಬರಿಗೂ ಹೇಳಲಿಕ್ಕೆ ಕೊಡಲಿಲ್ಲ. ನನಗೆ ಇಷ್ಟರವರೆಗೆ ಎಲ್ಲಿ ಹೊರನಾಡಿದ್ದು ಎಂಥದ್ದು ಇಲ್ಲಿ ಒಂದು ಸಂತೋಷ ಕೊಡಲಿಲ್ಲ. ಕೃಷ್ಣನ ಒಟ್ಟಿಗೆ ಒಂದು ಹೊರನಾಡಿದ್ದು ಉಂಟಲ್ಲ, ಅವನ ಮೈಯಿಂದ್ರೆ ಬೆಣ್ಣೆಯ ಮುದ್ದೆ ಅದು. ಓಹೋ, ಕೃಷ್ಣ ಸಾಂಗತ್ಯ ಎತ್ತಿಕೊಂಡು ಬರುವ, ನಿಮಗೆ ಕೃಷ್ಣ ದರ್ಶನ ಮಾಡುವ, ಅವನನ್ನು ಎತ್ತಿಕೊಂಡು ಬರುವ ಅಂತ ನಾನು ನೆತ್ತಿಯಲ್ಲಿಟ್ಟಿದ್ದೇನೆ. ಒಮ್ಮೆ ತಲೆಯಲ್ಲಿ ಕೆಳಗೆ ಬಿದ್ದು ಹೊರನಾಡಿದ ಮೇಲೆ ಇವನನ್ನು ಎತ್ತಲಿಕ್ಕಾಗುವುದಿಲ್ಲ. ಅಯ್ಯೋ, ಕೃಷ್ಣನನ್ನು ಎತ್ತುವವರು ಯಾರು, ಅಳೆಯುವವರು ಯಾರು ಮಗನೇ? ನಾನು ಎತ್ತೇ ಆದದ್ದು. ಹೌದು ಹೌದು. ಅವನನ್ನು ಎತ್ತಲಿಕ್ಕೆ ಹೋಗಿ ಇನ್ನೆಂತ ಮಾಡೋದು? ಬಾರದೇ ಇರ್ಲಿಕ್ಕಿಲ್ಲ, ಯಾಕೆಂದ್ರೆ ಅವರಿಗೆ ಕುದುರೆ ಬೇಕಲ್ಲ. ನಮ್ಮ ಕುದುರೆ ಕೃಷ್ಣ ಇಲ್ಲಿಗೆ ಬಂದ ಮೇಲೆ ಹೋಗ್ಲಿಕ್ಕೆ ಉಪಾಯ ಇಲ್ಲ, ಕೃಷ್ಣ ದರ್ಶನಕ್ಕೆ ಕುದುರೆ. ಅದಕ್ಕೆ ಬೇಕಾಗಿ ನಾನು 2 ಹರಿಯನ್ನು, ಕುದುರೆಯನ್ನು, ಒಂದು ನಮ್ಮದ್ದು ಒಂದು ಅವರದ್ದನ್ನು ಹಿಡ್ಕೊಂಡು ತಮಗೆ ನಿವೇದನೆ ಮಾಡುವ ಅಂತ. ಸಾಕು 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 ಗಳಗದಿರೆನುದಾಯ್, ಸಾಕು ಗಳಗದಿರೆನುದಾಯ್, ಮಗನಿಂಗ ಕರುಣ ನಿಧಿ ಮೊಗದಿರುಗಲ್ಲೋ, ಮಗನಿಂಗ ಕರುಣ ನಿಧಿ ಮೊಗದಿರುಗಲ್ಲೋ, ಮತ್ತಾಯ್ ಕಮಲನಾಭನೈ ಪದಾಬ್ಜವನ್ನೆನೆದು ಬಿಸುಸೈದ, ಕಮಲನಾಭನೈ ಪದಾಬ್ಜವೈ ನೆನೆದು ಬಿಸುಸೈದ. ತೊದಲು ನುಡಿಯನ್ನು ಆಡುತ್ತಿದ್ದಂಥ ನಿನಗೆ ತಿದ್ದಿ ಭಾಷೆಯನ್ನು ಕಲಿಸಿದ ಅಪ್ಪ ನನ್ನ ಮುಂದೆ ಭಾಷಣ ಮಾಡ್ಕೊಂಡು ನಡಿ, ಸಾಕು ಸಾಕು ಸಾಕು, ಹೋಗು ಕೃಷ್ಣ ಕೃಷ್ಣ. ಕಮಲನಾಭನ ಪದಾಬ್ಜವನೆನೆದು ಬಿಸುಸೈದ, ಕೃಷ್ಣ ಇನ್ನೇನು ಸಿಗಲಿಯನ್ನಯ ಪುಣ್ಯದ ಬನವಿನಿತಲ್ಲದೆ, ಇನ್ನೇನು ಸಿರಲಿ ಎನ್ನಯ ಪುಣ್ಯದ ಫಲವಿನಿತಲ್ಲದೆ, ಮುನ್ನೇ ಮಗ ಎಸಗಿದರಾಯ್ ಸನ್ನುತ ಶ್ರೀ
ನನ್ನ ಸ್ಥಿತಿಯೇ? ಸಕಲ ಸೌಭಾಗ್ಯ ಸಂಪತ್ತಿದ್ದವನು ಮರುಕ್ಷಣದಲ್ಲೇ ದಟ್ಟ ದರಿದ್ರನಾದರೆ ಎಂತಹ ದೀನ ಸ್ಥಿತಿಗೆ ಮುಟ್ಟಿಯನು? ಅದಕ್ಕಿಂತಲೂ ಕೀಳು ಸ್ಥಿತಿಗೆ ನಾನು ಮುಟ್ಟಿದ್ನಲ್ಲ. ಕೈಗೆಟಕುವಂತಿದ್ದ ಶ್ರೀಹರಿಯ ದರ್ಶನ ಮುಂಗೈಯಲ್ಲಿ ತಟ್ಟಿಬಿಟ್ಟ ನನ್ನ ಮಗ. ಏನು ಹೇಳುವುದು? ಮಗನ ಮೂರ್ಖತನ ಅಂತೇಳಿ ಹೇಳೋಣವೇ? ಅಲ್ಲ, ಅತಿ ಬುದ್ಧಿವಂತನಾದ ನನ್ನ ಮಗ. ನನ್ನ ಹಣೆ ಬರ, ನನ್ನ ಪ್ರಾರಬ್ಧ ಹೀಗಿದ್ರೆ ಏನು ತಾನೇ ಮಾಡುವುದಕ್ಕೆ ಸಾಧ್ಯ? 2 ಕಾಲಿನ ಹರಿಯನ್ನು ಬಿಟ್ಟ 4 ಕಾಲಿನ ಹರಿಯನ್ನು ಕಟ್ಟಿಕೊಂಡು ಬಂದ. 1ಕ್ಕೆ 2 ನನ್ನ ಮಗ ಬುದ್ಧಿವಂತ. ಹರಿದರ್ಶನವಾದ ಕೂಡಲೇ ಹರಿಗೆ ಶರಣಾಗಿ ಹರಿ ನಿನ್ನಾಜ್ಞೆ ಅಂತ ನಡೆಯುತ್ತೇನೆ ಎಂಬುದಾಗಿ ಹೇಳಿದ್ದಿದ್ರೆ ಕೃಷ್ಣ ಎಲ್ಲವನ್ನು ಸುಧಾರಿಸ್ತಿರ್ಲಿಲ್ವ? ಇಲ್ಲ, ಹರಿಯ ಮುಂದೆ ನಾನು ಹರಿಭಕ್ತ ಶ್ರೇಷ್ಠ ಉದ್ದಟದಿಂದ ನಡೆದು ಹುಟ್ಟನಲ್ಲ ನನ್ನ ಮಗ. ನನ್ನ ಭಾಗ್ಯದಲ್ಲಿ ಅಷ್ಟೇ ಬರೆದಿದ್ದಿದ್ದೆ, ಅದಕ್ಕಿಂತ ಹೆಚ್ಚು ನಾನು ಪಡೆಯುವುದು ಹೇಗೆ? ನನ್ನ ಮಗನಿಗಾದರೂ ಯಾಕೆ ಇಂತಹ ದುರ್ಬುದ್ಧಿ ಬಂತು? ಹಿತ್ತಿಲಲ್ಲೇ ಇದ್ದಂತಹ ತುಳಸಿ ಗಿಡದಿಂದ ಒಂದೆಳೆಯನ್ನು ಕೊಯ್ಯುವುದರ ಬದಲಾಗಿ ಅಥವಾ ಕಮಲದ ಪುಷ್ಪವನ್ನು ಕೈಯಲ್ಲೆತ್ತುಕೊಳ್ಳುವುದರ ಬದಲಾಗಿ ಎಲ್ಲೋ ಕಾಡಿನಲ್ಲಿ ಸಿಕ್ಕಿದ ಕಾಡ ಪುಷ್ಪವನ್ನು ತಂದು ಅಪ್ಪ ಎಷ್ಟು ಚಂದದ ಹೂವನ್ನು ತಂದಿದ್ದೇನೆ ಅಂತ ಹೇಳಿದಾಗಲಿಲ್ಲ ನನ್ನ ಮಗ. ಹರಿದರ್ಶನವನ್ನು ಉಳಿದು ಈ ಕುದುರೆಗಳನ್ನು ಕಟ್ಟಿಕೊಂಡು ಬಂದ ಯಾವ ವಿಜಯಕ್ಕೆ? ಅದಕ್ಕಾಗಿಯೋ ಈ ಮಗನಿಗೆ ಗೊತ್ತಿಲ್ವೋ, 7 ಅಶ್ವಮೇಧ ಯಾಗಗಳನ್ನು ನಾವು ಪೂರೈಸಿದ್ದು ಕೇವಲ ಶ್ರೀಹರಿಯ ದರ್ಶನವಾಗಬೇಕು ಅಂತ. ಬಿದ್ದರಂತೆ ಪಾರ್ಥ ಮತ್ತು ಕೃಷ್ಣರು ಓಡಿ ಬಂದು ಅಪ್ಪ ನಮ್ಮ ಸರಹದ್ದಿನ ಒಳಗೆ ಕೃಷ್ಣಾರ್ಜುನರಿದ್ದಾರೆ, ಬಿದ್ದಿದ್ದಾರೆ ಅಂತ ಹೇಳಿದ್ದಿದ್ರೆ ಬಿದ್ದ ಕೃಷ್ಣಾರ್ಜುನರನ್ನು ಉಪಚರಿಸುವ ಭಾಗ್ಯವಾದರೂ ನನ್ನ ಕೈಗಳಿಗೆ ದೊರಕುತ್ತಿತ್ತೋ ಏನೋ. ಅದನ್ನೂ ಮಾಡಲಿಲ್ಲ. ವಾರ್ತಾವಾಹಕರಲ್ಲಾದರೂ ಹೇಳಿ ಕಳಿಸಬಹುದಾಗಿತ್ತು, ಅದೂ ಮಾಡಲಿಲ್ಲ. ತನ್ನ ಯೌವನದ ಹುಮ್ಮಸ್ಸಲ್ಲ ಹುಚ್ಚಾಟ ಈ ಮಟ್ಟಕ್ಕೆ ಉಳಿಯಿತು. ಯಾಗಕ್ಕೆ 1ಕ್ಕೆ 2 ಕುದುರೆಯನ್ನು ತಂದಿದ್ದಾನೆ. ಯಾಕೆ? ಇನ್ನೇಕೆ? ಸಾಗಿನ್ನೇತಗೆ ದೀಕ್ಷೆಯೋ ಸುಡಲಿ ದೀಕ್ಷೆ. ಸಾಗಿನ್ನೇತಕ್ಕೆ ಮಗ ತುರಗವೋ, ಸಾಗಿನ್ನೇತಕ್ಕೆ ದೀಕ್ಷೆಯೋ, ಸಾಗಿನ್ನೇತಕ್ಕೆ ಮಗ ತುರಗವೋ, ಸತಿಸುತ್ತ ಭಾಗ್ಯವ, ಸಾಗಿ ಸತಿಸುತ್ತ ಭಾಗ್ಯವ ಆ ಕಮಲಾಕ್ಷರ, ಸಾಗಿ ಸತಿಸುತ್ತ ಭಾಗ್ಯವ ಆ ಕಮಲಾಕ್ಷರ, ಆ ಕಡೆಯೊಳಗಿಗ ತೋರಡಲೇಕದ ಹೊಲ ಆ ಕಡೆಯೊಳಗಿಗ ತೋರ್ದಡನೆ ಕದ ಫಲ ಪ್ರಾತಿಪುರೇ, ನೀ ಕಾಣಿಸು ಕೃಷ್ಣನ ಪದ, ನೀ ಕಾಣಿಸು ಕೃಷ್ಣನ ಪದ, ನ ಕಂಡಿನು ಎನ್ನುತ್ತ, ನೀ ಕಾಣಿಸು ಕೃಷ್ಣನ ಪದ ನ ಕಾಮೆನು ಎನ್ನುತ್ತ, ಸಾಗಿರುನೇತಗೆ ದೀಕ್ಷೆಯು, ಸಾಗಿರುನೇತಗೆ ಮಗ ತುರಗವು ಕೃಷ್ಣ. ಸಾಗಿ ಸತಿಸುತ್ತ ಭಾಗ್ಯವು ಸಾಕು. ಜೀವನದಲ್ಲಿ ಸಾಕು ಬೇಕು ಅನ್ನಿಸುವಂಥದ್ದಿದು. ಬೇಕಾದ್ದೆಲ್ಲ ಸಿಕ್ಕಿದರೂ
ಸಾಕಪ್ಪ ಸಾಕು ಅನಿಸಿಕೊಳ್ಳುವುದಿದೆ. ಯಾಕೆ ಈ ಯಜ್ಞ? ಶ್ರೀಕೃಷ್ಣನನ್ನು ಕಾಣಬೇಕು ಎಂಬಂಥ ಒಂದೇ ಕಾಂಕ್ಷೆಯಿಂದ ಹೊರತು ಲೋಕದಲ್ಲೆಲ್ಲ ನನ್ನ ವಿಕ್ರಮದ ಪತಾಕೆಯನ್ನು ಹಾರಿಸುವುದಕ್ಕೆ ನಾನು ಮಾಡಿದಂಥ ಯಜ್ಞ ಅಲ್ಲ. ಗೆಲುವಿಗಾಗಿ ಅಲ್ಲ ಈ ಯಜ್ಞ, ಕೃಷ್ಣನಿಗೆ ಸೋಲುವುದಕ್ಕಾಗಿ ನಾನು ಮಾಡಿದಂಥ ಯಜ್ಞ. ನನ್ನ ಮಗ ಗೆಲುವನ್ನು ತರುವುದಕ್ಕೆ ಹೊರಟು ಹೋದನಲ್ಲ, ಸೋಲಿನಲ್ಲಿದೆ ಗೆಲುವಿನ ಬೀಜ. ಇದನ್ನು ಅರ್ಥ ಮಾಡಿಕೊಳ್ಳಿಲ್ಲ ನನ್ನ ಮಗ. ನನ್ನ ಈ ರಾಜತ್ವವೂ ಸಾಕು, ಈ ಯಜ್ಞವೂ ಸಾಕು, ಈ ಹೆಂಡತಿ ಮಕ್ಕಳೂ ಸಾಕು. ನನ್ನಂಥ ದೌರ್ಭಾಗ್ಯವಂತ ಈ ಜಗತ್ತಿನಲ್ಲಿ ಇನ್ಯಾರೂ ಇಲ್ಲ, ಇನ್ಯಾರೂ ಇಲ್ಲ. ಜಗತ್ತಿನಲ್ಲಿ ಭಾಗ್ಯವಂತನಿದ್ದರೆ ಅವನೊಬ್ಬನೇ, ಧರ್ಮರಾಯ. ಯಾವ ಕಾಲಕ್ಕೂ ಕೃಷ್ಣ ಅವನನ್ನು ಬಿಡಲಿಲ್ಲ. ಅವನ ಮುಖೇನವಾಗಿ ಮಿಕ್ಕವರಿಗೂ ಕೂಡ ರಕ್ಷಿಸಲ್ಪಟ್ಟಿದ್ದಾರೆ. ನನಗಂತೂ ಕೃಷ್ಣ ದರ್ಶನದ ಭಾಗ್ಯ ಇಲ್ಲ. ಇಲ್ಲ, ಈ ಸಿಂಹಾಸನಕ್ಕೆ ನಾನು ಅಂಟಿಕೊಂಡಂತೆ ಇರ್ತೇನೆ. ಸಿಂಹಾಸನವೂ ಬೇಡ, ಎಲ್ಲವೂ ಬೇಡ. ಕೃಷ್ಣ, ಕೊನೆ ಕಾಲವನ್ನು ನಾನು ಕಾಯ್ತಾ ಇದ್ದೇನೆ. ಕೊನೆ ಕಾಲದಲ್ಲಿ ದರ್ಶನ ಕೊಡಲಾರೆಯ ಕೃಷ್ಣ? ಕೃಷ್ಣ ಆ ಸಮಯದಿ ಪರವಾದವಿ ಕೃಷ್ಣರು ಭೂಸುರರು ಲಕ್ಷ್ಮೀಶನ ಸ್ಮರಿಸುತ್ತ ಅರ್ಜುನ, ಮಯೂರ ಧ್ವಜ ಎಲ್ಲಿದ್ದಾನೋ ಅಲ್ಲಿಗೆ ಹುಡುಕಿಕೊಂಡು ಬಂದಿದ್ದೇವೆ. ಯಜ್ಞ ಮಂಟಪ ನಿನಗೆ ಗೋಚರಿಸ್ತಾ ಇದೆ ತಾನೆ? ನಾನು ಮುದುಕ, ನೀನು ಸ್ವಲ್ಪ ಯುವಕ. ನೀನು ಶಿಷ್ಯ, ನಾನು ಗುರು. ನೀವು ಮುದುಕನಿಗೆ ಎಷ್ಟು ಕಾಣುತ್ತದೆಯೋ ಶಿಷ್ಯನಾದಂಥ ಯುವಕನಾದ ನನಗೂ ಅಷ್ಟೇ ಕಾಣುವುದು. ಒಂದೇ ಹೇಳು, ನೇರವಾಗಿ ಅವನ ಬಳಿಗೆ ನಾವು ಸಾಗಬೇಕು. ಮತ್ತೆ ಅವನು ನಮಗೆ ನಮಸ್ಕರಿಸುವುದಕ್ಕೆ ಮೊದಲೇ ಇಬ್ಬರು ಕೈಗಳನ್ನು ಎತ್ತಿ ಅವನಿಗೆ ಆಶೀರ್ವಾದವನ್ನು ಮಾಡಬೇಕು. ಗೊತ್ತಾಯ್ತಲ್ಲ? ಗೊತ್ತಾಯ್ತು. ನಮಸ್ಕರಿಸುವ ಮೊದಲೇ ಆಶೀರ್ವಾದ. ನಮ್ಮನ್ನು ನೋಡುವುದಕ್ಕೆ ಆತ ತಲೆ ಎತ್ತಿದ ಕ್ಷಣದಲ್ಲಿ ನಾವು ಹೋಗಿ ಅವನಿಗೆ ಆಶೀರ್ವಾದ ಮಾಡಬೇಕು. ಆದಿತಲ್ಲ? ಬಾ ಹೋಗೋಣ. ಇದೋ ಮಹಾರಾಜ, ಶುಭವಾಗಲಿ, ಒಳ್ಳೆಯದಾಗಲಿ, ಉತ್ತರೋತ್ತರವಾಗಲಿ, ಉತ್ತರೋತ್ತರವಾಗಲಿ. ಚಂದವೇ ದಿವಿಜ ಮೊದಲೇ ವಂದಿಸಿದ ಕ್ಷತ್ರಿಯರಿಗೆ ಬಂದು ವಿಪ್ರದಿ ಬರಲಿ ಸಂದು ದಯ್ಯ ಜನ್ಮ ನೀವು ಅಂದ ಕಾರ್ಯ ಬೇಡಿವೆ ಎಂದ ಮೂಸೂರೇತ ಅವನು. ಏನು ಮಾಡಿಬಿಟ್ಟಿರಿ ಸ್ವಾಮಿ? ಏನಾಯ್ತಪ್ಪ? ನಾನೇನು ಯೋಚನಾ ಮಗ್ನನಾಗಿದ್ದೆ. ಸರಿ, ತಮ್ಮನ್ನು ಗುರುತಿಸಿದ್ರು ಮಾಡಬೇಕಾದಂಥ ಕಾರ್ಯದಲ್ಲಿ ಸ್ವಲ್ಪ ವಿಳಂಬಿತನಾದನೋ ಏನು? ನಾನು ನಿಮಗೆ ನಮಸ್ಕರಿಸುವ ಮೊದಲೇ ನೀವು ಆಶೀರ್ವಾದ ಮಾಡಿಬಿಟ್ಟದ್ದು. ಕೈ ಎತ್ತಿ ಒಳ್ಳೆಯದಾಗಲಿ, ಉತ್ತರೋತ್ತರವಾಗಲಿ ಅಂತ ಹೇಳಿ ಆಯ್ತು. ಇಲ್ಲ ಸ್ವಾಮಿ, ಈ ಕ್ರಮ ಎಲ್ಲಾದರೂ ಜಗತ್ತಿನಲ್ಲಿದೆಯೇ? ಕ್ಷತ್ರಿಯರು ಬ್ರಾಹ್ಮಣರಿಗೆ ನಮಸ್ಕರಿಸಬೇಕು, ಆ ಬಳಿಕ ನೀವು ಆಶೀರ್ವದಿಸಬೇಕು. ಒಂದು ವೇಳೆ ನಮಸ್ಕರಿಸುವ ಮೊದಲೇ ಬ್ರಾಹ್ಮಣರು ಆಶೀರ್ವದಿಸಿದ್ರು ಅಂದ್ರೆ ಇವ ನಮಸ್ಕರಿಸಲಿಲ್ಲ ಎಂಬ ತಪ್ಪನ್ನು ಎತ್ತಿ ತೋರಿಸಿದ ಹಾಗೆ ಅದು ನನ್ನ ಆಯುಷ್ಯನ್ನು ಕ್ಷೀಣಿಸಿತು. ಇದು ಯಾಕೆ ಹೀಗೆ ಮಾಡಿದ್ರಿ, ಯಾಕೆ ಹೀಗೆ ಮಾಡಿದ್ರಿ ಸ್ವಾಮಿ? ಗಡಿಬಿಡಿ ಆಯ್ತಾ ಅಂತ? ಹೌದು, ನಾನು ನಮಸ್ಕರಿಸುವ ಮೊದಲೇ ನೀವು ಆಶೀರ್ವಾದ ಮಾಡಬಾರ್ದಾಗಿತ್ತು. ನಿನಗೆ ರಾಮಾಯಣ ಗೊತ್ತುಂಟಾ? ಗೊತ್ತಿದೆ, ಗೊತ್ತಿದೆ. ಪಂಚವಟಿ ಅಂತ ಒಂದು ಪ್ರಸಂಗ ಗೊತ್ತುಂಟ ನನಗೆ. ಹೌದು ಹೌದು, ಕೇಳಿದ್ದೇನೆ. ರಾಮ ಸೀತೆ ಹಾಗೂ ಲಕ್ಷ್ಮಣರ ಜೊತೆಯಾಗಿ ಕುಳಿತಿರುವ ಹೊತ್ತಿಗೆ ಅಲ್ಲಿರುವಂತಹ ಋಷಿಗಳು ಬಂದು ರಾಮನಿಗೆ ನಮಸ್ಕಾರ ಮಾಡಿದ ಕತೆ ಗೊತ್ತಾ? ಅಯ್ಯೋ ದೇವರಿಗೆ ಯಾರು ನಮಸ್ಕರಿಸುವುದು, ನನ್ನಂತ ಪಾಪಿಗೆ ನೀವು ನಮಸ್ಕರಿಸಿ. ಆದರೆ ಅಲ್ಲಿ ಅವನು ಕ್ಷತ್ರಿಯ, ದಶರಥನ ಮಗ, ನನಗೆ ಯಾಕೆ ನಮಸ್ಕಾರ ಮಾಡಿದ್ದು ಅಂತ ಕೇಳುವಾಗ ಋಷಿಗಳು ಏನು ಹೇಳಿದ್ರು? ನಮಗೆ ಅಪಾಯ ಬಂದಿದೆ,
ನೀನು ನಮ್ಮನ್ನು ರಕ್ಷಿಸುವಂತಹ ಸ್ಥಾನದಲ್ಲಿರುವವ, ಹಾಗಾಗಿ ನಿನಗೆ ನಾವು ನಮಸ್ಕಾರ ಮಾಡಿದೆವು ಅಂತ ಹೇಳಿದ್ದೌದಾ? ಅಲ್ಲಿ ಬ್ರಾಹ್ಮಣರಿಗೆ ಏನೋ ಕಷ್ಟ ಬಂದಿದೆ, ನನಗೂ ಕಷ್ಟ ಬಂದಿದೆ, ಹಾಗಾಗಿ ನಾನು ಮೊದಲೇ ಆಶೀರ್ವಾದ ಮಾಡಿದ್ದು. ಅಂದ್ರೆ ನಿಮಗೆ? ಹೌದು ಅರಸ. ಓ ಏನು ಅಂತ ಹೇಳಿ ಲಾಲಿಸಯ್ಯ ಭೂಪ ಎನ್ನ ಬಾಲಕೃಷ್ಣ ಶರ್ಮ ಎಂಬ ಶೀಲಗೆ ವಿಭಾಗಗೋಸ್ಕರ ಆಲೋಚಿಸಿ ದ್ರವ್ಯ ಬಂದು ಕೂಲ ನಿಮಿತ್ತದೊಳಗೆ ಕೃಪಾಳು ನಿನ್ನ ಬಳಿಗೆ ಬಂದಿಗೇನೋ ಅರಸ ನಿನ್ನ ರಾಷ್ಟ್ರದೊಳಗೆ, ಅರಸ ನಿನ್ನ ರಾಷ್ಟ್ರದೊಳಗೆ ದುರುಳ ಸಿಂಹನೈರಿ ಪತದೆ ಬರಲು ಗುಣದಿ ತಲೆದಿದೀಗ ಎನ್ನಯ ಕರಣನನ್ನು ಬಿಡಿದು ನಾನಾ ಪರಿ ನಿರ್ಬಂಧಗೊಳಿಸಲು ಇರುವುದೇನೋ ಸಿರಲೆಂಬೆ ಕೇಳುತ್ತ ಲಾಲಿಸಯ್ಯ ಭೂಪ ರಾಜನ್. ವಿಪ್ರರೇ, ಎಲ್ಲಿಂದ ತೊಡಗಲಿ ಎಲ್ಲಿಗೆ ಮುಗಿಸಲಿ ಅಂತ ಗೊತ್ತಾಗುವುದಿಲ್ಲ. ಕತೆ ಕಥೆಯ ಅಲ್ವೋ? ಹೌದು ಹೌದು ಹೌದು. ಕತೆ ಅಂದ್ರೆ ಕತೆ ಅಲ್ಲ, ವ್ಯಥೆ. ವ್ಯಥೆ ನಮ್ಮ ಜೀವನದಲ್ಲಿ ನಡೆದದ್ದು. ಏನಾಯ್ತು ಸ್ವಾಮಿ? ನನ್ನ ಮಗನಿಗೆ ಪ್ರಾಯ ಬಂತು. ಒಳ್ಳೆಯದು, ಗೃಹಸ್ಥನಾಗುವುದಕ್ಕೆ ಕಾಲ ಬಂತು. ಹೌದು. ನೀನು ಯಾಕೆ ಹ್ಞೂ ಅಂತ ಹೇಳಿದ್ದು? ಅದು ಗೃಹಸ್ಥನಾಗುವುದಕ್ಕೆ ಕಾಲ ಬಂತು, ಗೃಹಸ್ಥನಿಗೆ ಕಾಲ ಬಂತು. ಅದೇ ಗೃಹಸ್ಥನಾಗುವುದಕ್ಕೆ ಕಾಲ ಬಂತು, ಈಗ ಕಾಲವೇ ಬಂತು ಅಂತ ಆಗ್ತದೆ. ಯಾಕೆ ಯಾಕೆ ಸಿಕ್ಲಿಲ್ಲ? ನೀನು ಮಧ್ಯೆ ಮಧ್ಯೆ ತಪ್ಪಿಸಬೇಡ ನನ್ನನ್ನು. ರಾಜನ್, ನನ್ನದು ಧರ್ಮಪುರ. ಧರ್ಮಪುರ? ಹೌದು. ನಿನ್ನದು ರತ್ನಪುರ. ಹೌದು ಹೌದು. ನಿನಗೊಬ್ಬ ಸತ್ಯಶೀಲ ಅಂತ ಒಬ್ಬ ಪುರೋಹಿತ ಇದ್ದಾನಂತೆ ಇಲ್ಲಿ. ಇದ್ದಾರೆ. ಅವನಿಗೊಬ್ಬಳು ಮದುವೆಗೆ ಬಂದ ಹುಡುಗಿ ಇದ್ದಾಳಂತೆ, ಸುಶೀಲ ಅಂತ. ಹೌದಪ್ಪ, ಹೆಸರಿಗೆ ಸರಿಯಾದ ಹುಡುಗಿ ಸುಶೀಲ ಹೇಳಿದೆ. ಹಾಗೆ ಆಗುವುದಿದ್ರೆ ಆದೀತು, ನಮ್ಮ ಮಗನಿಗೆ ತಂದ್ರೆ ಆದೀತು ಅಂತ ಒಂದು ಆಲೋಚನೆ ಮಾಡಿದೆ. ಒಳ್ಳೆಯದೇ, ನೀವು ಅಳೆದು ತೂಗಿಯೇ ಸಂಬಂಧವನ್ನು ಹೊಂದಿಸುವವರು. ಆದರೂ ಒಂದು ಹುಡುಗಿಯನ್ನು ನೋಡಬೇಡುವ? ನೋಡಬೇಕಪ್ಪ. ನಾನು ಎರಡು ಆಲೋಚನೆ ಮಾಡಿಕೊಂಡು ಹೊರಟೆ. ಏನು? ಒಂದು ಹುಡುಗಿಯನ್ನು ನೋಡುವುದು, ಹುಡುಗಿ ಆದೀತು ಅಂತಾದ್ರೆ ಮತ್ತೆ ಮದುವೆಗೆ ಬೇಕಾದ ವ್ಯವಸ್ಥೆ ಮಾಡಿಸುವುದೇ. ನಮ್ಮಲ್ಲಿ ಕೈಯಲ್ಲಿ ಏನಾದರೂ ಉಂಟೋ? ಎಷ್ಟು ಬೇಕು ಸ್ವಾಮಿ? ನಿನ್ನಲ್ಲೇ ಮದುವೆಗೆ ಬೇಕಾದ್ರೆ ಕೇಳುವುದು. ಹೌದು ಹೌದು, ಕೊಡುವ. ಹಾಗೆ ನನ್ನ ಹೆಸರು ಕೃಷ್ಣ ಶರ್ಮಾ ಅಂತ. ಒಳ್ಳೆಯದು, ದೇವರ ಹೆಸರಪ್ಪ. ನನ್ನ ಮಗ ಬಾಲಕೃಷ್ಣ ಶರ್ಮಾ ಅಂತ. ಆಗಲಿ. ಹಾಗೆ ನಾವು ಇವನನ್ನು ಹೇಳಲಿಲ್ಲ ನಾನು. ಇವರೇ ಅಲ್ವಾ ನಿಮ್ಮ ಮಗ? ಅಲ್ಲ, ಇವಲ್ಲ, ಇವ ಶಂಭು ಶರ್ಮಾ. ಇವ ಬೇರೆ, ನನ್ನ ಶಿಷ್ಯ. ಇವ ಶಿಷ್ಯ? ಹೌದು. ಅದು ನಾನು ಹೊರಟೆ ಅಂತ ಆದ್ರೆ ಅವನು ಬರುವುದೇ ಒಟ್ಟಿಗೆ. ಶಿಷ್ಯ ಅಂದ್ರೆ ಹಾಗೆ ಅಲ್ವಾ, ವಸ್ತು ಮತ್ತು ನೆರಳಿನ. ನನ್ನ ನೆರಳಿನ ಒಟ್ಟಿಗೆ ಎಲ್ಲಿಗೆ ಅಂತ ಕೂಡ ಕೇಳುವುದಿಲ್ಲ ಅವ. ಕೆಲವು ಸಾರಿ ಮುಂದೆ ಇರೋದು, ಕೆಲವು ಸಾರಿ ಕಾಲಿನ ಅಡಿಗೆ ಬರೋದು, ಮತ್ತೆ ಹಿಂದೆ. ಶಿಷ್ಯರು ಹೇಗಿದ್ರು ಗುರುವಿಗೆ ಪ್ರೀತಿ. ಕೆಲವು ಸಲ ಹೋಗಿ ಮತ್ತೆ ನಾವು ಮನೆಗೆ ಹೋದ ಮೇಲೂ ಅವನಿಗೆ ಗೊತ್ತಿರುವುದಿಲ್ಲ ಎಲ್ಲಿಗೆ ಹೋದ್ದು ಅಂತ. ಅಂದ್ರೆ ಅವ ಗುರುವನ್ನು ಹಿಂಬಾಲಿಸ್ತಾ ಇರೋದು ಅಷ್ಟೇ ಗೊತ್ತು. ಅವನ ಕೆಲಸ ಒಟ್ಟಿಗೆ ಬರುವುದು, ನಾನು ಹೇಳಿದ್ದನ್ನು ಹೇಳೋದು. ಸರಿ ಇರ್ಲಿ. ನನ್ನ ಮಗನು ಒಟ್ಟಿಗೆ ಬಂದ. ಎಲ್ಲಿ ಕಾಣಿಸುವುದಿಲ್ಲ? ಕಾಣಿಸ್ಲಿಕ್ಕೆ ಇದ್ರಲ್ವ? ಕಾಣಿಸ್ಲಿಕ್ಕೆ ಇದ್ರೆ ಅಲ್ವ? ಅಂದ್ರೆ ಇಲ್ಲಿ ಇಲ್ಲ, ಅದೇ ಈಗ ನಮ್ಮೊಟ್ಟಿಗೆ ಇಲ್ಲ ಅಂತ. ಸರಿ ಸರಿ. ಎಲ್ಲರಿಗೂ ಸಾಧಾರಣ ನನ್ನದೇ ರೋಗವ ಅಂತ. ಯಾಕೆ ಅಲ್ಲ, ಕಾಣಿಸುವುದಿಲ್ಲ. ಕಾಣಿಸುವುದಿಲ್ಲ ಅಂದ್ರೆ ಇಲ್ಲಿ ಇಲ್ಲ ಅಂತ. ಪುಣ್ಯಾತ್ಮ ಇದ್ರೂ ಒಟ್ಟಿಗೆ ನನ್ನ ಜೊತೆಗೆ ಬಂದಿದ್ದ, ಈಗ ಇಲ್ಲ. ಅಂದ್ರೆ ರಾಜ ಏನು ಅಂತ ಹೇಳಿ, ಅವರಿಗೆ ಬಹಳ ಸ್ನೇಹ ಇದ್ದಿರಬೇಕು. ಹೌದಾ? ಒಂದೇ ಪ್ರಾಯದವರು. ಹೌದು ಹೌದು. ಮತ್ತೆ ಒಂದು ಹಾಗಾಗ್ತದೆ ಕೆಲವು ಸಲ.
ಏನಾಯಿತು ಅಂತ ಹೇಳಿ. ನಡ್ಕೊಂಡು ಬಂದೆವು. ಕ್ರಮ ಬರುವಾಗ ಯಾರೋ ಒಬ್ರು ದಾರಿಯಲ್ಲಿ ಹೇಳಿದರು, ಹಾಂ, ಈ ದಾರಿಯಲ್ಲಿ ಹೋಗಬೇಡಿ, ಅಲ್ಲಿ ಯುದ್ಧ ಆಗ್ತಾ ಉಂಟು. ಹೋ ಹೋ ಹೋ, ಹೌದು ಹೌದು ಹೌದು, ಮುಖ್ಯ ದಾರಿಯಲ್ಲಿ ಯುದ್ಧ ಆಗ್ತಾ ಹೌದು, ಅಲ್ಲಿ ಹೋಗಬೇಡಿ, ಯುದ್ಧ ಆಗ್ತಾ ಉಂಟು. ಹಾಂ, ನನಗೆ ಮೊದಲೇ ರಕ್ತ ಕಂಡ್ರೆ ಆಗುವುದಿಲ್ಲ. ಹೌದು ಹೌದು, ಬ್ರಾಹ್ಮಣರಲ್ಲೂ ನೀವು ಶಾಂತಿ ಪ್ರಿಯರು. ಹಾಗೆ ಅಂತ ನನಗೆ ನಿನ್ನ ಬಳಿಗೆ ಬರದೆ ಉಪಾಯವೇ ಇಲ್ಲ. ಅಲ್ಲ, ಆಗಬೇಕಲ್ಲ. ನಾನು ಆಲೋಚನೆ ಮಾಡಿದೆ, ಅಡ್ಡ ದಾರಿಯಲ್ಲೇ ಹೋದ್ರೆ ಏನು ಅಂತ. ಅಡ್ಡ ದಾರಿ ಅಂತಲ್ಲ, ಹತ್ತಿರದ ದಾರಿ. ಅದೇ ನಮಗೆ ಕೆಲಸ ಆದ್ರೆ ಆಯ್ತು, ದಾರಿ ಯಾವುದಾದ್ರು. ಹೌದು ಹೌದು. ಹಾಗೆ ನಾನು ಅಡ್ಡದಾರಿ ಅಲ್ಲಲ್ಲ, ಹೇಗೆ ಇದು ಒಳದಾರಿಯಲ್ಲಿ, ಒಳದಾರಿ, ಒಳದಾರಿಯಲ್ಲಿ ಹೋದ್ರೆ ಏನು ಅಂತ ಆಲೋಚನೆ ಮಾಡಿದೆ. ದಾರಿಯ ಒಳಗೆ ಬರುವುದು ಯಾಕೆ, ಒಳದಾರಿಯಲ್ಲಿ ಹೋಗಿ. ಹೌದು ಹೌದು. ಅವನು ಕೆಲವು ಹಾಗೆ ಮಾತಾಡ್ತಾನೆ, ಯಾರಿಗೂ ಅರ್ಥ ಆಗದಾಗ ಮಾತಾಡ್ತಾನೆ. ಬಹಳ ವಿಸ್ತಾರವಾದಂತಹ ರಾಜಬೀದಿಯಲ್ಲಿ ಹೌದು, ಬರುವ ದಾರಿಯ ಒಳಗೆ ಒಳಗೆ ಬಂದರೆ ಅಂತ ಬಂದೆವು. ಹಾಗೆ ಬರುವಾಗ ಅಲ್ಲೊಂದು ಸಣ್ಣ ಕಾಡು ಸಿಗ್ತದೆ. ಹೌದು ಹೌದು, ಈ ಕಡೆ ಎಲ್ಲ ಸಣ್ಣ ಸಣ್ಣ ಕಾಡುಗಳಿವೆ. ಹೌದು, ಹೇಳುದ ಮುಂದೆ ಉಳಿಸಿದ್ದಾರೆ ಅಂತ, ಕಾಡು ಉಳಿಸಿದ್ದಾರೆ. ಹೌದು, ನಮ್ಮ ಕಡೆ ಹಾಗೆ ಅಲ್ಲ, ಬೇಕಾಗ್ತದೆ ಅಂತ. ಹೌದು ರಾಜ. ಹಾಗೆ ಬರ್ತಾ ಇರುವಾಗ ಆ ಕಾಡಿನಲ್ಲಿ ಒಂದು ಹರಿ ಸಿಕ್ಕಿದ್ದು ನಮಗೆ. ಹರಿ? ಅದೇನು ಒಬ್ಬ ಹರಿ ಅಂತೇಳಿ ಹೇಳುವುದರ ಬದಲಿಗೆ ಒಂದು ಹರಿ ಅಂತ. ರಾಜ, ಓ ದುಷ್ಟ ಹರಿ? ಹೌದು, ದುರಾತ್ಮ. ಛೇ, ಅಂತ ಶಬ್ದಗಳು ನಮ್ಮ ಸಭೆಯಲ್ಲಿ ಹೇಳಬಾರದು. ನನಗೆ ಹಾಗೆ ಮಾಡಿದ ಕಾರಣಕ್ಕೆ ಬೇಕಾಗಿ ನಾನು ಅದನ್ನು ಹಾಗೆ ಹೇಳುವುದಲ್ಲೋ. ಏನು ಮಾಡಿತ್ತು? ನಾವು ಜೊತೆಯಾಗಿ ಬರ್ತಾ ಇರುವಾಗ ಮಗನಿಗೆಲ್ವ, ನನ್ನ ಮಗನಿಗೆಲ್ವ ಮದುವೆ. ಹೌದು, ಅವನು ಸ್ವಲ್ಪ ಉತ್ಸಾಹದಲ್ಲಿ ಸ್ವಲ್ಪ ಮುಂದೆ ಇದ್ದ. ಸರಿ, ದಾರಿಯಲ್ಲಿ ಇದ್ದಕ್ಕಿದ್ದಾಗೆ ಬೊಬ್ಬೆ ಕೇಳಿತು. ಬೇಗ ಬೇಗನೆ ಹೋಗಿ ನೋಡ್ತೇನೆ, ನನ್ನ ಮಗನನ್ನು ಒಂದು ಸಿಂಹ ಹಿಡ್ಕೊಂಡಿದೆ, ಅದನ್ನು ಹರಿ ಅಂತ ಹೇಳಿದ್ದು ನಾನು. ಹರಿ? ನನ್ನ ರಾಜ್ಯ ಎನ್ನ ರಾಜ್ಯವೇ ಮದನ ಪಿತ ಹರಿಯಪ್ಪನಲ್ಲರೇ, ಮದನ ಪಿತ ಹರಿಯಪ್ಪನಲ್ಲರೇ, ಬದಲು ಹರಿ ನಿನ್ನಾತ್ಮಜಂಗೆ, ಬದಲು ಹರಿ ನಿನ್ನಾತ್ಮಜಂಗೆ, ಎಲ್ಲೋ ಒದಗಿತಿನುದಿನಲ್ಲೇ ಅದ್ಭುತವಿದಾಶ್ಚರ್ಯ, ಅದ್ಭುತವಿದಾಶ್ಚರ್ಯ ಕೇಳಿ ಸದಮಲನೆ ಸದಮಲನೆ ಎಲ್ಲಿಂದಲಹುದೀನದನು ವಿಸ್ತರಿಸೆನಲ್ಲು, ಕಪಟ ಪ್ರತಿಪನ್ನು ಸುರಿದನು ಬುಧ ಕುಲೋತ್ತಮ ಎನ್ನ ರಾಜ್ಯದಿ, ಮದನ ಪೇತ ಹರಿಯಬ್ಬನಲ್ಲದೆ. ಬ್ರಾಹ್ಮಣರೇ ಶ್ರೇಷ್ಠರು, ಅದರಲ್ಲಿ ಉತ್ತಮ ಕುಲದ ಬ್ರಾಹ್ಮಣರು ನೀವು ಅನ್ನೋದು ನಿಮ್ಮ ಮುಖದ ವರ್ಚಸ್ಸಿನಿಂದ ನೋಡುವಾಗಲೇ ನಾವು ಬ್ರಾಹ್ಮಣರು ಅಂತ ಯಾರಿಗಾದ್ರೂ ಗೊತ್ತಾದೀತು. ನೋಡುವಾಗ ಬ್ರಾಹ್ಮಣರು ಮತ್ತು ನಿಜವಾಗಿ ಬ್ರಾಹ್ಮಣರು ಅಂತ ನೀವು ಬುಧ ಕುಲೋತ್ತಮರೇ. ಹೌದು, ಅದೇ ಸ್ವಾಮಿನ್. ಆದ್ರೆ ನನಗೆ ನಿಮ್ಮ ಮಾತಿನಲ್ಲಿ ಆಶ್ಚರ್ಯ, ಅದ್ಭುತವಾದಂತಹ ವಿಷಯ ಒಂದು ಕೇಳಿದ ಹಾಗೆ. ಏನು ಅದು? ನನ್ನ ಊರಿನಲ್ಲಿ ಸಾಕಷ್ಟು ಅರಣ್ಯಗಳನ್ನು ನಾವು ಉಳಿಸಿಕೊಂಡು, ಹೌದು, ಬೇಕು, ಅಲ್ಲೇ ವಾಸಿಸುವ ಜನಾಂಗಗಳೂ ಇವೆ. ಸರಿ, ಅವರಿಗೆ ಅವತ್ತಾದ ಕಾಡು ಮೃಗಗಳಿಂದ ಉಪಟಳವಾದಾಗ ಹೆಚ್ಚುವರಿ ಕ್ರೂರ ಮೃಗಗಳನ್ನು ನಾನೇ ಸಂಹರಿಸಿದ್ದು. ಅದು ಮೃಗಯ ಅನ್ನೋದು ವ್ಯಸನ ಆದ್ರೂ ಅನಿವಾರ್ಯ ಆದ್ರೆ ಮಾಡಬಹುದು, ಮಾಡಬೇಕಾಗ್ತದೆ. ಹೆಚ್ಚುವರಿ ಕ್ರೂರ ಮೃಗಗಳನ್ನು ಮಾತ್ರ ಅವರು ಹೆಸರಿಸುವ ಆನೆ, ಸರಿ, ಕಾಡು ಹಂದಿ ಅಥವಾ ಕಾಡು ಕೋಣ, ಅಪರೂಪಕ್ಕೆ ಹುಲಿ ಚಿರತೆ, ಸರಿ, ಈ ಹೆಸರುಗಳನ್ನು ನಾನು ಕೇಳಿದ್ದೇನೆ ಹೊರತು ಸಿಂಹದ ಬಗ್ಗೆ ಅವರು ವರ್ತಮಾನ ತಂದದ್ದು ಕೂಡ ಇಲ್ಲ. ಹಾಗೆಂದು ನನ್ನ ಈ ರತ್ನಾಖ್ಯಪುರದಲ್ಲಿ ಇದಕ್ಕೆ ಒಳಪಟ್ಟಂತಹ ಪ್ರದೇಶದಲ್ಲಿ ಎಲ್ಲಿ ಹೋದರೂ ಹರಿ ಕೃಷ್ಣ ಸರ್ವೋತ್ತಮ ಎಂಬಂತಹ ಆ ಶ್ರೀಹರಿ, ಅದು ಬೇರೆ ಹರಿ,
ಶ್ರೀಹರಿ ಪರಮಾತ್ಮ. ಅವನ ಕುರಿತಾಗಿಯೇ ನೀವು ಕೇಳಬಹುದು ಹೊರತು ಇಂತಹ ಸಿಂಹದ ಬಗ್ಗೆ ನೀವು ಹೇಳಿದಾಗ ನಾನು ಸಂಶಯಿಸುವುದಕ್ಕೆ ಸಾಧ್ಯವೇ ಇಲ್ಲ. ನಾವು ಹೇಳಿದ್ದು ಸತ್ಯವೇ. ನೀವು ಖಂಡಿತ ಸತ್ಯವನ್ನೇ ಹೇಳುವವರು. ಆದರೆ ಅರ್ಧದಲ್ಲಿ ಅತಲ್ಲಿ ಏನೋ ಗೌಪ್ಯವನ್ನು ಇರಿಸಿ ಹೇಳಿದಾಗ್ತದೆ. ನನ್ನಲ್ಲಿ ಸಹಾಯಕ್ಕಾಗಿ ಬಂದಿದ್ದೀರಿ, ನಿಮ್ಮ ಮಗ ಅಲ್ಲಿ ಸಿಕ್ಕಿದ್ದಾನೆ, ಎಲ್ಲವನ್ನು ವಿವರಿಸಿ ಹೇಳಿ ಸ್ವಾಮಿ, ಗೊಂದಲವಾಗ್ತಾ ಇದೆ. ಹೇಳುವುದ ಮುಂದೆ ಹೇಳುವುದೇ ಏಸು ದುಃಖಿಸರಿವನು ಬಿಡುವನಲ್ಲ ಅಳುಗನಾಶೆಯುಳ್ಳಾಡಿ ದಾನ ಧರ್ಮ ಕ್ರದುಗಳನ್ನಡೆಸಿ ಸುಶೀಲತ್ವದಿಯು ಮೆರೆವ ಶಿಖಿಧ್ವಜನ ದೇಹ ಭಾಗದೊಳ್ ಅರ್ಧವ ಶಿಖಿಧ್ವಜನ ದೇಹ ಭಾಗದ ಅರ್ಧವ ಸುತನ ಬಿಡುವೆ ಸುತನ ಬಿಡುವೆ ನೀ ಬರುವನಗ ಈತನ ಗಾಶಿಸುವನಲ್ಲೆನು ತಲಾಯ್ ಕೇಸರಿ ತನಗೆ ಭಾಷೆಯಂ ಕೊಟ್ಟು ಕಳುಹಿಸಲರ್ಬಕನೈ ಭ್ರಮೆಯೊಳೈ ತಂದೆ ನಿನ್ನ ಬಳಿಗೆ ಮಯೂರಧ್ವಜ ಸ್ವಾಮಿನ್, 10 ಹೆಜ್ಜೆ ಮುಂದೆ ಹೋಗಿಕೊಂಡಿದ್ದಂತಹ ನನ್ನ ಮಗನ ಕುತ್ತಿಗೆಯನ್ನು ಸಿಂಹ ಕಚ್ಚಿತು. ಅಳಬೇಡಿ ಅಳಬೇಡಿ, ಅವರು ಗುರುಗಳು ಹೇಳಿ ವಿಷಯ ಹೇಳಿ ಅವಳನ್ನು ನಾನು ಅಳ್ತಾ ಇರ್ತೇನೆ ಅನ್ನುವಲ್ಲಿಗೆ ಹೆತ್ತ ಕರುಳು ಹೌದಾ ಅಲ್ವಾ? ಖಂಡಿತ. ಅಯ್ಯೋ, ನನ್ನ ಮಗನನ್ನು ಯಾಕಪ್ಪ ಹಿಡಿದೆ, ಅದರ ಬದಲು ನನ್ನನ್ನಾದರೂ ಹಿಡಿಬಹುದಲ್ಲ ಅಂತ ಹೇಳಿದೆ ನಾನು. ನನ್ನ ಗುರುಗಳನ್ನಾದರೂ ಹಿಡಿಬಹುದಿತ್ತಲ್ಲ ಅಂತ ಹೇಳಿದ್ದು ಹೌದು. ಅಲ್ಲ, ಅವರು ಆ ಸಿಂಹದ ಕೈಯಲ್ಲಿ ಸಿಕ್ಕಿದ ಅವರ ಮಗನ ಬದಲಾಗಿ ಅವರನ್ನು ಕೊಡುವುದಕ್ಕೆ ಅದು ಒಂದು ಉಂಟು. ನಾನು ಹೇಳಿದ್ದನ್ನೇ ಅವನು ಹೇಳುದು. ಹೌದು, ನನ್ನನ್ನು ಹಿಡಿಬಹುದು ಅಂತ ಹೇಳೋದು ಅವನು ಅದೇ ಹೇಳಿದ. ಗುರುಗಳನ್ನಾದರೂ ಹಿಡಿದು ತಿನ್ನು ಅಂತ ಹೇಳಿದ. ವಿಷಯ ಒಂದೇ, ಹೇಳುವ ಕ್ರಮ ಬೇರೆ. ಅವನಿಗೆ ಅದಷ್ಟೇ ಗೊತ್ತಿರುವುದು. ನಾನು ಹೊಟ್ಟೆ ಸಂಕಟಕ್ಕೆ ಹೇಳಿದ್ದು. ಸರಿ. ಆಗ ಆ ಸಿಂಹ ಮನುಷ್ಯ ಭಾಷೆಯಲ್ಲಿ ಮಾತಾಡಿತು. ಮಾತನಾಡಬಲ್ಲಂತಹ ಸಿಂಹ. ಮನುಷ್ಯರೇ ಕಡಿಮೆ ಮಾತಾಡ್ತಾರೆ, ಸಿಂಹ ಮಾತಾಡ್ತಾರೆ. ಮಾತಾಡಿ ಏನು ಹೇಳಿತು ಸ್ವಾಮಿ? ನನ್ನನ್ನು ತಿನ್ನು ಅಂತ ಹೇಳುವಾಗ ನನ್ನನ್ನು ಬೇಡ ಅಂತ ಹೇಳಿತದು. ದಷ್ಟಪುಷ್ಟನಾದಂತಹ ಯೌವನದ ಮಗನ ಹೊರತಾಗಿ ಮುದಿಪ್ರಾಯದ ನಿಮ್ಮನ್ನು ಒಪ್ಪಲಿಕ್ಕಿಲ್ಲ. ಹಾಗೆ ಹೇಳಿತದು. ಮತ್ತೆ ಬೇರೊಂದು ಹೇಳಿತದು, ಯಾವತ್ತು ಈ ಸಾವು ಅನ್ನುವುದು ಬೇಕು ಬೇಕು ಅಂತ ಹೇಳುವವರಿಗೆ ಬರುವುದಿಲ್ಲ, ಸಾಯಬಾರದು ಅಂತ ಇದ್ದವರೇ ಬೇಗ ಸಾಯುವುದು ಅಂತ ಹೇಳಿತು. ವಿಷಯ ಹೌದು. ನನಗೊಮ್ಮೆ ಮರಣ ಬರಲಿ, ನನಗೊಮ್ಮೆ ಮರಣ ಬರಲಿ ಅಂತೇಳಿ ಹೇಳುವವರು ಮತ್ತೆ 100 ವರ್ಷ ಬದುಕುತ್ತಾರೆ, ಮಲಗಿಕೊಂಡಾದ್ರೂ ಇರ್ತಾರೆ. ಹೌದು, ಹಾಗೆ ಹೇಳಿತದು. ನೀವು ಬಯಸ್ತಾ ಇದ್ದೀರಿ ಸಾವನ್ನು, ನಿಮ್ಮನ್ನು ಕೊಲ್ಲುವುದಿಲ್ಲ, ಎಷ್ಟು ದುಃಖಿಸಿದ್ರೂ ನಿಮ್ಮ ಅಣುಗನನ್ನು ಬಿಡುವುದಿಲ್ಲ, ನಾನು ತಿನ್ನುವುದೇ. ಆದರೆ ಒಂದು ಕುತ್ತಿಗೆಗೆ ಸ್ವಲ್ಪವೂ ನೋವಾಗದ ಹಾಗೆ, ರಕ್ತ ಬರದ ಹಾಗೆ ಕಚ್ಚಿಕೊಂಡಿದೆ ಅದು. ಹೀಗೆ ಎಂಥ ಸಿಂಹವೋ ಅದರೊಟ್ಟಿಗೆ ಮಾತಾಡ್ತದೆ. ಅದು ಆ ಕಚ್ಚಿದಲ್ಲಿ ಆ ಕೇಸರಿ ಸಿಕ್ಕಿದ್ರಿಂದ ಅದಕ್ಕೆ ಗಾಯ ಆಗಲಿಲ್ಲ ಮಗುವಿಗೆ, ಕೂದಲು ಸಿಕ್ಕಿದೆ ಬಾಯಿಗೆ. ಏನು ಹೇಳಿತ್ತು ಹಾಗಾದರೆ? ಹೇಳುವುದಾ? ಅಲ್ಲ, ಹೇಳಲೇಬೇಕಲ್ಲ, ಉಪಾಯ ಅಲ್ಲಲ್ಲ, ನಮಗೆ ಅವನನ್ನು ಬಿಡಿಸಿಕೊಳ್ಳಬೇಕಲ್ಲ. ಹೇಳಬಾರದು, ಹೇಳಲೇಬೇಕು ಸ್ವಾಮಿ. ಆದರೆ ಆ ಸಿಂಹವೇ ನನ್ನಲ್ಲಿ ಈ ಉಪಾಯವನ್ನು ಸೂಚಿಸಿದ್ದಕ್ಕೆ ಬೇಕಾಗಿ ನಿನ್ನ ಹತ್ರಕ್ಕೆ ಬಂದದ್ದು ನಾನು. ಓ, ಇದಕ್ಕೆ ಪರ್ಯಾಯ ವ್ಯವಸ್ಥೆ ಇದೆ. ನಾನು ಇರುವಂತಹ ಕಾಡು ರತ್ನಪುರ ಅನ್ನುವಂತಹ ರಾಜ್ಯಕ್ಕೆ ಸೇರಿದ್ದು. ಅದಕ್ಕೂ ಗೊತ್ತಿದೆ. ಈ ರಾಜ್ಯವನ್ನು ಆಳುವವ ಮಯೂರಧ್ವಜ ಅಂತ ಹೇಳುವ ಅರಸ. ಸುತ್ಯಾಗಿ, ಧರ್ಮಿಷ್ಠ, ಸದಾಚಾರಿ, ಸತ್ಯಾತ್ಮ, ತನ್ನ ಪ್ರಜೆಗಳನ್ನು ಮಕ್ಕಳಂತೆ ರಕ್ಷಿಸುವವ ಅಂತ ಹೇಳಿತು. ಕ್ರೂರ ಮೃಗವು ನನ್ನನ್ನು ಹೊಗಳ್ತದೆ ಅಂದರೆ ಅದು ನಿಜವಾದಂಥ ಹೊಗಳಿಕೆ. ತನ್ನ ಮಗನನ್ನು ಕೂಡ ಪ್ರಜೆಗಳಂತೆ ನೋಡುತ್ತಾನೆ.
ಪ್ರಜೆಗಳನ್ನು ಕೂಡ ಮಕ್ಕಳಂತೆ ಈಗ ಪುಣ್ಯಾತ್ಮ ಮಗನನ್ನು ಕೂಡ ಇಲ್ಲಿ ನೋಡು, ಪ್ರಜಾ ಅಂತ ಹೇಳಿದ ಅರ್ಥವೇ ಅದುವೇ, ಮಕ್ಕಳು ಅಂತಲೇ ಅರ್ಥ. ಹೌದು, ಅವನಿಗೆ ಪಾಪ ಬೇಸರದಲ್ಲಿ ಏನಾದ್ರೂ ಹೇಳ್ತಾನೆ ಅವ ಕೆಲವು. ಹೌದು ರಾಜನ್ ಒಂದು ಮಾತು ಹೇಳಿತು. ಏನು ಹೇಳಿತು? ಕೊಡ್ತಾನೋ ಇಲ್ವೋ ಅಂತಲ್ಲ, ಕೊಟ್ಟಾನು ಅಂತ ಹೇಳ್ತದೆ ಸಿಂಹ. ಪ್ರತಿ ಮೌಲ್ಯವನ್ನು. ಹೌದು, ನಿನ್ನ ಮಗನಿಗೆ ಎಳ್ಳಿನಿತು ನೋವಾಗದಂತೆ ನಿನ್ನ ಮಗನನ್ನು ಬಿಡಬೇಕು ಅಂತ ಆದರೆ ದಾನ ಧರ್ಮಾದಿಗಳನ್ನು ಯಜ್ಞ ಯಾಗಾದಿಗಳನ್ನು ಮಾಡಿ ಪುಣ್ಯ ಸಂಪಾದನೆಯನ್ನು ಮಾಡಿದ ಈ ರಾಜ್ಯದ ಅರಸನಾದಂತಹ ಮಯೂರಧ್ವಜನ ಅರ್ಧ ಶರೀರವನ್ನು ತಂದು ಕೊಟ್ರೆ ಕೊಡ್ಲಿಕ್ಕಿಲ್ಲ, ಮನುಷ್ಯರಾದವರು ಕೊಡ್ಲಿಕ್ಕಿಲ್ಲ ಅಲ್ಲ. ಅದು ಹೇಳಿತಾಗೆ ಕೊಟ್ಟರೆ ನಿನ್ನ ಮಗನನ್ನು ನಾನು ಬಿಡುತ್ತೇನೆ ಅಂತ ಹೇಳಿತು. ಆಗ ನಾನು ಅದರಲ್ಲೇ ಕೇಳಿದೆ, ಹಾಗೆ ಯಾರಾದ್ರೂ ಕೊಟ್ಟಾರೋ ಅಂತ. ಅದಕ್ಕೆ ಅದು ಹೇಳಿತು, ಏನು ರಾಕ್ಷಸರನ್ನು ಕೊಲ್ಲಿಕ್ಕೆ ಬೇಕಾಗಿದ್ದು ಅದೀಚಿ ಬೆನ್ನೆಲುಬು ಕೊಡ್ಲಿಲ್ಲ. ಅದಕ್ಕೆ ಎಷ್ಟು ಪುರಾಣದ ಕಥೆ ಗೊತ್ತುಂಟು. ಅದಕ್ಕೆ ತನ್ನ ಕವಚವನ್ನೇ ಕರ್ಣ ಹೊತ್ತು ಕೊಡ್ಲಿಲ್ವ ಕೇಳಿದವರಿಗೆ. ಹಾಗಾಗಿ ಅವನು ಕೊಟ್ಟಾನು ಅಂತ ಹೇಳಿದ ಕಾರಣ ಒಂದು ನನ್ನ ಮಗನ ಆಸೆಯಿಂದ ನಾನು ಬಂದದ್ದು. ನೀನು ಕೊಡಬೇಕು ಅಂತ ಹೇಳುವುದಲ್ಲ ನಾನು. ಆ ಸಿಂಹಕ್ಕೆ ಗೊತ್ತಿರುವಷ್ಟು ನನಗೆ ಗೊತ್ತಿಲ್ವಾ ಬ್ರಾಹ್ಮಣೋತ್ತಮರೇ? ಎನಲು ವಿಪ್ರನ ನುಡಿಗೆ ಜನಪತಿ. ಸರಿ ಸ್ವಾಮಿ ಸರಿ. ಎನಲು ವಿಪ್ರನ ನುಡಿಗೆ ಜನಪತಿ. ಯಾಕೆ ಈ ದೇಹ ಮನದಿ ಗ್ರಹಿಸಿರ ಎಂದಿಗಾದರೂ ತನುವ ಶಾಶ್ವತ. ಇದು ಅಶಾಶ್ವತ ಸ್ವಾಮಿ. ಮನದಿ ಗ್ರಹಿಸಿದ ಎಂದಿಗಾದರೂ ತನು ಶಾಶ್ವತ, ತನುವ ಶಾಶ್ವತ. ಹೌದು, ಅಶಾಶ್ವತ. ಬುಧನಿಗೆ ಕೀರ್ತಿ ಧರಣಿಯಲಿ, ಬುಧನಿಗೆ ಕೀರ್ತಿ ಧರಣಿಯಲಿ ಶಾಶ್ವತ. ಬುಧನಿಗೀಯಲು ಕೀರ್ತಿ ಧರಣಿಯಲಿಯೇ ಇನ್ನ ಶಶಿಗಳಿಪ್ಪನಗ ಇಹುದೆಂದೆನು ತಾ. ಕೀರ್ತಿ ಧರಣಿಯಲಿಯೇ ಇನ್ನ ಶಶಿಗಳಿಪ್ಪನಗ ಇಹುದೆಂದೆನು ತಾ. ಆತನ ಕರೆದು ತನ್ನಯ ತನುವ ಇತ್ತಪೆ, ತನ್ನಯ ತನುವ ಇತ್ತಪೆಯನಲು ಮರುಗಿದು ದಕಿಳ ಜನನಿವಸ. ಎನಲು ವಿಪ್ರನ ನುಡಿಗೆ ಜನಪದೆಯ ಮನದಿ ಗ್ರಹಿಸಿದ ಸ್ವಾಮಿ, ನಿಮ್ಮನ್ನು ಉತ್ತರಿಸುವಲ್ಲಿ ಸ್ವಲ್ಪ ತಡವಾಯಿತು. ಹೃದಯ ಮತ್ತು ಬುದ್ಧಿಯ ಮಧ್ಯೆ ನನ್ನೊಳಗೆ ಸಂಭಾಷಣೆ ಆಗ್ತಾ ಇತ್ತು. ಓಹೋ, ಬುದ್ಧಿ ಹೇಳಿತು ಹೌದು ಹೌದು ಹೌದು, ಅಪಾಯ ಅಪಾಯ, ದೇಹ ಬೇಕು, ಕೊಡಬಾರದು. ಹೃದಯ ಹೇಳಿತ್ತು ಛೇ, ಈ ತನುವನ್ನು ಉಳಿಸಿಕೊಂಡ್ರೆ ಎಷ್ಟು ದಿವಸ ಉಳಿಸಿಕೊಳ್ಳಬಹುದು? 3 ದಿನದ ಬಾಳು. ಹುಟ್ಟು ಒಂದು ದಿನ, ಬದುಕುವುದು ಇನ್ನೊಂದು ದಿನ, ಮರಣ ಮತ್ತೊಂದು ದಿನ ಹೇಳ್ತಾರೆ. ಹಾಗೆ ಹುಟ್ಟಿದವನಿಗಂತೂ ಬೆನ್ನಲ್ಲೇ ಕಟ್ಟಿಕೊಂಡು ಬಂದಿದೆ ಮೃತ್ಯು ಅಂದ ಮೇಲೆ ಅಂತಹ ತನುವನ್ನು ಸಾರ್ಥಕಗೊಳಿಸುವುದು ಜೀವನದ ಧರ್ಮ. ಹೌದು ಸ್ವಾಮಿ, ಸಾಯುವ ಮೊದಲು ಈ ದೇಹವೂ ಒಂದು ಸದುಪಯೋಗಕ್ಕೆ ಬರಬೇಕು. ಈ ರೀತಿ ಸಂಭಾಷಣೆ ಆಗುತ್ತಾ ಇದ್ದದ್ದು. ಹಾಗಾಗಿ ನಿಮ್ಮಲ್ಲಿ ಉತ್ತರಿಸುವಲ್ಲಿ ಸ್ವಲ್ಪ ತಡವಾಯಿತು. ನೀನು ಕೊಡುವುದಿಲ್ವೋ ಅಂತ ಆಲೋಚನೆ ಮಾಡಿ. ಈ ಸಂಭಾಷಣೆ ಅಥವಾ ಸಂವಾದ ಅಥವಾ ವಾದಿ ಪ್ರವಾದಿ ಇವುಗಳ ಮಧ್ಯದಲ್ಲಿ ಕೊನೆಗೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಬುದ್ಧಿ ಹೇಳಿದ್ದನ್ನು ಕೇಳಿದೆಯೋ ಹೃದಯ ಹೇಳಿದ್ದನ್ನು ಕೇಳಿದೆಯೋ ಅಂತ. ಇಲ್ಲಿ ಬುದ್ಧಿ ಹೃದಯ ಎರಡೂ ಕೊನೆಗೆ ಒಂದಾದು.
ಓಹೋ, ಹೌದು. ಹಾಂ, ಅಂದರೆ ಈ ದೇಹ ಕೊನೆಯ ಕ್ಷಣಕ್ಕೆ ಸದುಪಯೋಗಗೊಳ್ಳಬೇಕು. ಅಶಾಶ್ವತವಾದಂಥ ಈ ದೇಹ ಹೋದರೆ ಹೋಗಲಿ, ಆದರೂ ಅದೊಂದು ಪುಣ್ಯ ಕಾರ್ಯಕ್ಕೆ ಹೋಗುತ್ತದೆ ಅಂತೇಳಿ ಆದರೆ ಅದಕ್ಕಿಂತ ಧನ್ಯತೆ ಏನು? ಒಬ್ಬ ಬ್ರಾಹ್ಮಣೋತ್ತಮನ ಸುಕುಮಾರನ ಜೀವ ಉಳಿಸುವುದಕ್ಕಾಗಿ ನನ್ನ ಈ ದೇಹ ಹೋಗುವುದಿದ್ರೆ ಅದು ಸರಿ 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 ಎಂಬುದಾಗಿ ಹೃದಯ ಹೇಳಿದಾಗ ಬುದ್ಧಿಪೂರ್ವಕವಾಗಿ ಇನ್ನೊಂದು ಹೇಳಿತ್ತು. ಏನನ್ನು? ಜಗತ್ತಿನ ಸಂಪತ್ತಿನಲ್ಲಿ ಸರ್ವಶ್ರೇಷ್ಠ ಬ್ರಾಹ್ಮಣರು. ಸರಿ. ಒಬ್ಬ ಇಡೀ ಬ್ರಾಹ್ಮಣನನ್ನು ಉಳಿಸಲಿಕ್ಕೆ ಈ ರಾಜನ ಅರ್ಧ ದೇಹ ಸಾಕಾಗ್ತದೆ ಅಂತಲೇ ಆದರೆ ಬ್ರಾಹ್ಮಣನ ಜೀವ ಮೌಲ್ಯಕ್ಕಿಂತ 2 ಪಟ್ಟಾಗಲಿಲ್ವ ಈ ರಾಜಂದು? ಅದು ಸಿಂಹ ಹಾಗೆ ಹೇಳಿತ್ತು, ಅರ್ಧ ಸಾಕು ಅಂತ. ಅರ್ಧ ಸಾಕು. ಹಾಗಾದ್ರೆ ನಿಮ್ಮ ಮಗನ ಇಡೀ ಕಾಯಕ್ಕೂ ನನ್ನ ದೇಹದ ಅರ್ಧ ಕಾಯಕ್ಕೂ ಮೌಲ್ಯ ಸಮಾನತೆಯನ್ನು ಆ ಸಿಂಹವೇ ತರ್ಕಿಸಿಕೊಂಡ್ರೆ ಇನ್ನು ಇದಕ್ಕಿಂತ ದೊಡ್ಡದು ಏನುಂಟು ಸ್ವಾಮಿ? ಅದೌದು. ಮೇಲಾಗಿ ಈಗ ಕೆಲವು ಗಳಿಗೆಗಳಿಂದ ಸರಿ ಈ ಜೀವವನ್ನು ಹೇಗೆ ಕಳೆದುಕೊಳ್ಳುವುದು ಅಂತ ತಲೆಬಿಸಿಯಲ್ಲಿದ್ದು ನೀನು ಸಿಕ್ಕಬೇಕಾದ್ದು ಇಷ್ಟೆಲ್ಲ ಇರುವಾಗ ಸಿಕ್ಕಬೇಕಾದ್ದು ಸಿಕ್ಕುವುದಿಲ್ಲ, ಆವಾಗ ಇದ್ದದ್ದನ್ನು ಕೊಟ್ಟು ಬಿಡುವ ಅಂತಾಗಿದೆ. ಹಾಗಾಗಿ ನನ್ನ ದೇಹವನ್ನು ಕೊಡುವುದಕ್ಕೆ ನಾನು ಸಿದ್ಧ ಸ್ವಾಮಿ. ನಮ್ಮ ಪ್ರಜಾಜನರು. ಹೌದು, ನನಗೆ ಬೈತಾ ಇದ್ದಾರೆ ಅವರು. ಅದು ನಿಮ್ಮನ್ನು ಬೈಯುವುದಲ್ಲ ಸ್ವಾಮಿ, ನನ್ನ ಮೇಲಿನ ಭಕ್ತಿ, ಆ ರೀತಿ ನನ್ನ ಮೇಲಿನ ಗೌರವ, ಆ ನೆಲೆಯಿಂದ ಹಾಗೆ ನುಡಿಸುವುದದು. ಹಾಗೆ ಹೇಳಬಾರದು. ನಿಮ್ಮ ಮಹಾರಾಜ ಸದ್ಗತಿಗೆ ಹೋಗುವುದಕ್ಕೆ ಹಾದಿಯನ್ನು ಬ್ರಾಹ್ಮಣರು ತೋರಿಸ್ತಾರೆ ಅಂತ ಹೇಳಿದಾಗ ಅವರು ಸುಮ್ಮನೆ ಕೂತು. ಇಲ್ಲಿಂದ ಮತ್ತೊಬ್ಬಳು ಬಂದಳಲ್ಲ? ಮತ್ತೊಬ್ಬಳು ಮತ್ತೆ ಯಾರು ಅಲ್ಲ, ನನ್ನ ಹೆಂಡತಿ. ಹೌದು, ಕುಮುದ್ವತಿ. ಅವಳು ಬಂದೊಂದು ತರ್ಕವನ್ನೇ ಮುಂದೆ ಇಟ್ಟಳು. ಏನು ಹೇಳಿದ ಹಾಗೆ ಕೇಳಿತಪ್ಪ ನಿನ್ನಲ್ಲಿ? ಗಂಡನ ಅರ್ಧಾಂಗಿ ಅನಿಸಿಕೊಂಡವಳು ಹೆಂಡತಿ. ಸರಿ. ಹಾಗಾಗಿ ಗಂಡನ ಅರ್ಧ ಅಂಗವನ್ನು ಸಿಂಹ ಕೇಳಿದ್ದಲ್ವೋ, ಹೆಂಡತಿಯನ್ನು ಇಡೀ ಕೊಟ್ಟರೆ ಅರ್ಧಾಂಗವನ್ನು ಕೊಟ್ಟ ಹಾಗಾಯ್ತು. ಏನು ಹೇಳುವುದು ಸ್ವಾಮಿ? ವಿಷಯ ಸರಿ. ಅಷ್ಟೊತ್ತಿಗೆ ಈ ಬದಿನ ಮಗನು ಬಂದು ಏನೋ ಹೇಳ್ತಾ ಇದ್ದ. ಮಗ ಹೇಳ್ತಾನೆ, ಆತ್ಮ ವೈಪುತ್ರ ನಾಮಾಸಿ, ಅಪ್ಪನೇ ಮಗ, ಆದ ಕಾರಣ ಅಪ್ಪನ ಬದಲಿಗೆ ನಾನು ನನ್ನ ಅರ್ಧವು ಏನು ಬೇಕಾದ್ರೂ ಕೊಡ್ತೇನೆ ಅಂತೇಳಿ ಮಗನೂ ಹೇಳ್ತಾ ಇದ್ದಾನೆ. ನಾನು ಒಂದೇ ಹೇಳ, ಏನು ಇಂತಹ ಮಗನನ್ನು, ಇಂತಹ ಹೆಂಡತಿಯನ್ನು ಪಡೆದಂತಹ ನೀನು ಧನ್ಯ. ಕೌರುಳಿಲಿ. ಆದರೆ ನನಗಾಗ ಹೇಳಲಿಕ್ಕೊಂದು ಮರ್ತೋಯ್ತು. ನೀವು ಕೂಡ ಸ್ವಲ್ಪ ಹೆದರಿ ಗಡಿಬಿಡಿಯಾಗಿದೆ ಹೌದೌದು ಕತೆ ಹೇಳುವಾಗ. ಒಂದು ಆತ್ಮಾವೈ ಪುತ್ರನಾಮಾಸಿ ಅಂತೆಲ್ಲ ಇರುವುದು ಹೌದು. ಈಗ ನಿನ್ನ ಮಗನಾದಂತಹ ಈ ಹುಡುಗನನ್ನು ತೆಕೊಂಡು ಹೋಗಲು ಬಹುದು, ಆದ್ರೆ ಅದು ಸಿಂಹಕ್ಕೆ ಗೊತ್ತುಂಟು ಅಂತ ಹೇಗೆ ಹೇಳುದು ಆತ್ಮಾವೈ ಪುತ್ರನಾಮಾಸಿ ಅಂತ ಉಂಟು ಅಂತ? ಅದು ಅದು ಬಹಳ ಮಾತುಗಾರ ಹರಿ. ಹೌದು. ಇಲ್ಲ ನನಗೆ ಅವನದ್ದೇ ಶರೀರ ಬೇಕು ಅಂತ ಹೇಳಿದ್ರೆ ಸಮಸ್ಯೆ. ಇನ್ನೂ ಒಂದು ಉಂಟು, ಇದು ಹೆಂಡತಿಯನ್ನು ವಾಮಾಂಗಿ ಅಂತ ಅಲ್ವ? ಹೌದು, ವಾಮಾಂಗಿ. ಹೌದು, ಎಡದ ಭಾಗ. ಹೌದು, ಎಡದ ಭಾಗ. ಅದೇ ಸಿಂಹನನ್ನಲ್ಲಿ ಹೇಳುವಾಗ ಸ್ಪಷ್ಟ ಹೇಳಿದೆ, ಯಜ್ಞಯಾಗಾದಿಗಳನ್ನು ಮಾಡಿದಂತಹ ಮಯೂರಧ್ವಜನ ಅನ್ಯರಿಗೂ ಕೊಯ್ಸಲಾಗಲು ತನ್ನ ಸತಿಸುದರೆ ಕಿನ್ನರಾಗದೆ ಸೀಳಬೇಕು. ನೃಪನಕ್ಷಿಯಳು ಮುನ್ನುದಕ ಓ ಸರಿಸದಂತೆ ದಕ್ಷಿಣ ಭಾಗ ತಂದು ಕೊಡು ನಿನ್ನಡುಗನ, ಇನ್ನು ಬಿಡುವವನಲ್ಲದಡಿ ಹೋಗು ನೀನೆನಲು. ಒಟ್ಟು ಶರೀರ ಬೇಕು ಅಂತಲ್ಲ, ಯಜ್ಞಯಾಗಾದಿಗಳನ್ನು ಮಾಡಿದಂತಹ ಮಯೂರಧ್ವಜನ ಶರೀರದ ಬಲವಾಗಬೇಕು. ಓ, ಹೆಂಡತಿ ಆಗುವುದಿಲ್ಲ. ಮತ್ತೊಂದು ಹೇಳಿದೆ, ಅದು ನೀನು ನೆನಪು ಮಾಡ್ಲಿಕ್ಕಿಲ್ವ? ನೆನಪು ಮಾಡ್ಲಿಕ್ಕೆ ನನಗೆ ನೆನಪಿದ್ರಲ್ಲ. ಅವರು ತುಂಬಾ ಗಡಿಬಿಡಿಯಾಗಿದ್ದಾರೆ. ನನಗೆ ನನ್ನ ಅವಸ್ಥೆ ನನಗೆ ಗೊತ್ತು. ಅದು ಬಲಭಾಗ ಅಂತ ಹೇಳಿದ್ರೆ ಎಡಭಾಗದಲ್ಲಿ ಹೃದಯ ಉಂಟಲ್ಲ, ಆದ್ರಿಂದ ಬಲಭಾಗವೇ ಬೇಕು ಅಂತ ಹೇಳಿದ್ದು. ಹೃದಯ ನನಗೆ ದೇಹ ಮಾತ್ರ ಸಾಕು ಅಂತ. ಇನ್ನೊಂದು ಹೇಳಿದೆ, ಅನ್ಯರಿಂ ಕೊಯ್ಸಲಾಗದು. ಅದೇ ಕಾರ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಕಟುಕರಿದ್ದಾರೆ. ಆಗ್ಲಿಕ್ಕಿಲ್ಲ. ಕಟುಕರು ಮಯೂರಧ್ವಜನ ಶರೀರವನ್ನು ಅವನ ಮಗ ಮತ್ತು ಹೆಂಡತಿಯೇ ಸೇರಿ ತುಂಡು ಮಾಡಬೇಕು. ನಡು ನೆತ್ತಿಯಿಂದ ನೀಳವಾಗಿ. ಹೌದು, ನೀಳವಾಗಿ. ಹೌದು, ಹೀಗೆ ಸರಿಯಾಗಿ ಅರ್ಧ ತುಂಡಾಗಬೇಕು. ಮತ್ತೆ
ಕೊಯ್ಯುವಾಗ ಕಣ್ಣಿನಿಂದ ನೀರು ಬರಬಾರದು. ಕೊಯ್ಯುವವರಿಗಲ್ಲ. ಹೌದು, ಸರಿ, ನಿಮ್ಮ ಮಾತನ್ನು ಹಾಗೆ ಇಷ್ಟಿದ್ದ ಕಾರಣ ನನಗೆ ಹೆಂಡತಿಯನ್ನಾಗಲಿ ಮಗನನ್ನಾಗಲಿ ಕರ್ಕೊಂಡು ಹೋಗ್ಲಿಕ್ಕೂ ಉಪಾಯ ಇಲ್ಲ. ನೀವು ಧರ್ಮ ನೀತಿ ಶಾಸ್ತ್ರವನ್ನು ಮೀರಿ ನಡೆಯುವವರಲ್ಲ. ನಾನಲ್ಲ, ಸಿಂಹದ ವಿಷಯ ಹೇಳುದು. ಸರಿ, ಸಿಂಹವು ಅದು ಸಾಕಷ್ಟು ಕಲಿತ ಸಿಂಹನೇ ಇರಬೇಕು. ಅದೆಂತ ಸಿಂಹ ಕೊನೆಗೆ ಗೊತ್ತಾಗ್ಲಿಕ್ಕಿಲ್ಲ ಈಗ ನಮಗೆ. ಅಲ್ಲ, ನಿಮಗಾದ್ರೂ ನನಗೂ ಗೊತ್ತಿಲ್ಲ. ಇನ್ನೀಗ ನಿನ್ನನ್ನು ಕೊಂಡೋಗಿ ಕೊಟ್ಟ ಮೇಲೆ ಗೊತ್ತಾಗಬೇಕಷ್ಟೇ. ಮಗನಿಗಂತೂ ನೀತಿ ವಾಕ್ಯಗಳನ್ನು ಹೇಳಿದ್ದೇನೆ. ಆದೀತು. ನನ್ನ ಕೊನೆಯ ದಿನ ಬಂತು. ವಿಪ್ರರ ಆಶಯವನ್ನು ಪೂರೈಸಬೇಕು. ಆದ್ದರಿಂದ ನಾನೇ ದೃಢನಾಗಿ ನಿಲ್ಲುತ್ತೇನೆ. ತಾಯಿ ಮಗ ನೀವಿಬ್ಬರು ಸೇರಿ ನನ್ನನ್ನು ನೆತ್ತಿಯಿಂದ ಸೀಳಿ 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 ಸಾಕು ಸಾಕು ಸಾಕು. ನಿನ್ನ ದುಃಖ ಸಾಕು. ಧರ್ಮ ಪತಿಗಳ ಬಳಿಗೆ ಬಂದರೆ ಕರ್ಮ ಹೊರಗುವುದಾದ ಮೇಲೆ ಧರ್ಮ ಸಾಕು. ನಿನ್ನ ಧರ್ಮವೂ ಸಾಕು, ನಿನ್ನ ದುಃಖವೂ ಸಾಕು. ಕೊಡುವುದಕ್ಕೆ ಮನಸ್ಸಿದ್ರೆ ಮಾತ್ರ ಕೊಟ್ಟರೆ ಸಾಕು. ಕಣ್ಣೀರು ಹಾಕಿಕೊಂಡು 10 ಕರೆದು ದಾನ ಮಾಡಿದರು ಅಂತ ಒಂದು ಮಾತುಂಟು. ಕಣ್ಣಿನಿಂದ ನೀರು ಬರಬಾರದು ಕೊಡುವಾಗ ಅಂತ ನಾನು ಹೇಳಿದ್ದೇನೆ. ಹೃದಯಪೂರ್ವಕ ಕೊಡಬೇಕು ಅಂತ. ನಿನ್ನ ಬುದ್ಧಿ ಮತ್ತು ಹೃದಯಕ್ಕೆ ಸಂಭಾಷಣೆಗೆ 2 ಒಂದಾಗಿ ಒಪ್ಪಿದ್ದು ಅಂತ ಹೇಳ್ತಾ ಇದ್ದಿ. ಈಗ ನಿನ್ನ ಕೊಯ್ಯುವ ಕಾಲದಲ್ಲಿ ನಿನ್ನ ಕಣ್ಣಿನಲ್ಲಿ ನೀರು ಬರ್ತಾ ಉಂಟು. ನನಗೆ ನಿನ್ನ ಶರೀರವು ಬೇಡ, ನಿನ್ನ ನಾವು ಹೋಗುವ. ತಾಮ್ರಧ್ವಜನಲ್ಲಿ ಹೇಳಿದ ತಲೆಯನ್ನು ಒತ್ತಿ ಹಿಡಿ. ಮುನಿಪಬಾರಯ್ಯ ಮುನಿವರೇನಯ್ಯ ಮುನಿಪಬಾರಯ್ಯ ಮುನಿವರೇನಯ್ಯ ಎನ್ನುವೆ ಎನ್ನಯ ಮನದ ಯೋಚನೆ ಎನ್ನುವೆ ಎನ್ನಯ ಮನದ ಯೋಚನೆ ಹತ್ತದಲ್ಲಿ ದಕ್ಷಿಣಾಗವೋ ಇತ್ತು ನಿನ್ನಿಂದ ಸಫಲವಾಯಿತು ಮುನಿಪ ಬಾರಯ್ಯ. ಆಗ ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ. ಮಗ ತಾಮ್ರಧ್ವಜ ನನ್ನ ಸೀಳಾದ ತಲೆಯನ್ನು ಒತ್ತಿ ಹಿಡಿದಾಗ ಮಾತನಾಡುವ ಕಣ್ಣೀರು ಹಾಕಿಕೊಂಡು ಬನ್ನಿ ಸ್ವಾಮಿ, ಬನ್ನಿ ಬನ್ನಿ ಬನ್ನಿ, ಕೋಪಿಸಬೇಡಿ. ಕಣ್ಣೀರು ಹಾಕಬಾರದು ಹೇಳಿದ್ದಾರೆ. ಕಣ್ಣೀರು ಹಾಕಬಾರದು. ಈಚೆ ಬನ್ನಿ ಬನ್ನಿ, ನೀವು ಸುಮ್ಮನೆ ಅಂತ ಕರೀತಾರೆ. ಇದು ಹತ್ತುದಲ್ಲ ಸ್ವಾಮಿ, ಹತ್ತುದಲ್ಲ. ನೀವು ಹೇಳಿದ್ದು ದಕ್ಷಿಣ ಭಾಗವನ್ನು ಕೊಡಬೇಕು. ಹೌದು, ಬಲಭಾಗವನ್ನು ಕೊಡಬೇಕು ದಾನವಾಗಿ ಶರೀರವನ್ನು. ನನ್ನ ಮುಖವನ್ನು ನೋಡಿದರೆ ಬಲಭಾಗದ ಕಣ್ಣು ಒಂದಿಷ್ಟಾದ್ರೂ ಹತ್ತಿದೆಯೋ? ಇಲ್ಲ. ಕಣ್ಣಲ್ಲಿ ನೀರಿಲ್ಲ. ಬಲದ ಕಣ್ಣಲ್ಲಿ ಇಲ್ಲ. ಎಡಭಾಗದಲ್ಲಿದ್ದಂತಹ ಕಣ್ಣು ಮಾತ್ರ ಹತ್ತುದು. ಹೌದು, ವಾಮಾಕ್ಷಿ. ಹೌದು, ಕಾರಣ ಇದೆ ಸ್ವಾಮಿ. ಏನು ಕಾರಣ? ಈ ಬಲಭಾಗವನ್ನು ನಿಮಗೆ ದಾನವಾಗಿ ಕೊಟ್ಟಾಗ ಆ ಭಾಗ ಸಾರ್ಥಕ್ಯವನ್ನು ಪಡೆಯಿತು, ಪುಣ್ಯಕಾಯವಾಯಿತು. ಈ ಎಡಭಾಗ ಇದ್ದು ಕೇವಲ ಒಂದು ಯಾವ ಪ್ರಯೋಜನಕ್ಕೂ ಇಲ್ಲದೆ ಹೋಯಿತಲ್ಲ ಎಂಬ ಹಾಗೆ ಎಡಕಣ್ಣು ಹತ್ತಿದೆ. ನೀವು ಬೇಸರಿಸಬಾರದು, ಕೊಯ್ರಿ ಬಲದ ಭಾಗವನ್ನು ಕೊಂಡು ಹೋಗಿ ಸ್ವಾಮಿ, ಕೊಂಡು ಹೋಗಿ. ಮೆಚ್ಚಿದೆ ಮೆಚ್ಚಿದ ಉದ್ರಪನಿಂದ ಮಾತಿಗೆ ಮುರದ್ವೋದಿ ರಾಯನ ಕಳೆ ಬನದ ಪೋಳೆರಡ ಮುಚ್ಚಿ ಕಾರುಣ್ಯದಿ ಮೈದಡಬಿ ತಕ್ಕೈಸಿ ನಿನ್ನವು ಪರೀಕ್ಷಿಸಿದೆನು. ಅಯ್ಯ ಮಯೂರಧ್ವಜ. ಓ ಸ್ವಾಮಿ, ಮೆಚ್ಚಿದೆ ಮೆಚ್ಚಿದೆ ಮೆಚ್ಚಿದೆ. ಇದು 2 ಕೈಗಳಿಂದ ನಿನ್ನ ಶಿರವನ್ನು ತಾಮ್ರಧ್ವಜ ಒತ್ತಿ ಹಿಡಿದ ಭಾಗವನ್ನು ನಾನು ಹಸ್ತದಿಂದ ಸ್ಪರ್ಶಿಸಿದ್ದು ಮಾತ್ರ. ತುಂಡೆರಡು ಒಂದಾಯ್ತಲ್ಲ ಸ್ವಾಮಿ. ಇನ್ನು ಹೆಚ್ಚು ಮಾತು ಯಾಕೆ? ನಿನ್ನ ಮುಂಭಾಗದಲ್ಲಿ ಕಾಣಿಸಿಕೊಂಡ ನಾವಿಬ್ಬರೂ ಇವನು ನನ್ನವನಾದಂತಹ ಅರ್ಜುನ, ನಾನೇ ಕೃಷ್ಣ, ನಾನೇ ಕೃಷ್ಣ. ಸಾಕಾರ ಮೂರ್ತಿಯ ತಾರಿಸಿಯಲು ಈಕ್ಷಿಸಿದ ಮನದಣಿಯೇ ಮೋಕ್ಷ ಸಾರಕನ ಈಕ್ಷಿಸಿದ
ಪಕ್ಷಿವಾಗನ ಚೆಲ್ವ ಲಕ್ಷ್ಮೀ ವಲ್ಲಭನ ಪಕ್ಷಿವಾಗನ ಚೆಲ್ವ ಲಕ್ಷ್ಮೀ ವಲ್ಲಭನ ಸುರನರೋರಗರಿಲ್ದ ನಿರಗ ಪೂಜೆಯ ಕೊಂಬಯ ವರತ್ರಿ ವಿಕ್ರಮ ವಿಶ್ವ ಲೋಕೀಶನ ಸರವಿತನುಜಯ ಲೋಲ ವರ ಮೌನಿ ಜನಪಾಲ ಕರುಣನಿಧಿ ಪಾಂಡುರಂಗನ ಮೂರ್ತಿಯ ಕರುಣನಿಧಿ ಪಾಂಡುರಂಗನ ಮೂರ್ತಿಯ ಈ ಜಿರಿಯ ಈ ಜಿರಿಯ ಮನದನಿ ಮೋಕ್ಷ ಸಾಧಕನ ಕೃಷ್ಣ, ಅಚ್ಯುತ, ಕೇಶವ, ಗೋವಿಂದ, ಮುಕುಂದ, ಕಂದನಿಯ ನಿನ್ನನ್ನು ಕಂಡೆ ಸ್ವಾಮಿ, ಮನದನಿಯ ಆನಂದಗೊಂಡೆ. ಆದರೆ ಆಡಿ ನಿನ್ನನ್ನು ತೃಪ್ತಿಪಡಿಸುವ ಅಂತೇಳಿ ಹೇಳಿದರೆ ನಿನ್ನನ್ನು ನುತಿಸುವುದಕ್ಕೆ ಈ ಸಾಮಾನ್ಯ ನಾಲಗೆಗೆ ಸಾಮರ್ಥ್ಯ ಸಾಲದು ಸ್ವಾಮಿ. ಕಣ್ಣೀರಿರಿಸಿದಂತಹ ಅಸಹಾಯಕ ಸ್ಥಿತಿಯಲ್ಲಿದ್ದಂತಹ ಗಜೇಂದ್ರನಿಗೆ ಮೋಕ್ಷವನ್ನು ಕೊಟ್ಟವನು ನೀನು. ಅಸಹಾಯಕ ಸ್ಥಿತಿಯಲ್ಲಿ ಜಗತ್ತಿನ ವೀರಾಧಿವೀರರಾದಂತಹ ಗಂಡಂದಿರೂ ರಕ್ಷಿಸಲಾರದಂತಹ ಸ್ಥಿತಿಯಲ್ಲಿ ಕೈ ಎತ್ತಿ ಕರುಣದಿ ಕಾಯೋ ಗೋವಿಂದ ಎಂಬುದಾಗಿ ಆಕೆ ಕರೆದಾಗ ಆ ದ್ರೌಪದಿಗೆ ಅಕ್ಷಯಾಂಬರವನ್ನಿತ್ತು ರಕ್ಷಿಸಿದಂತಹ ಪಕ್ಷಿವಾಹನ ನೀನು. ಇದೆಲ್ಲವನ್ನೂ ನಾನು ಅರ್ಥ ಮಾಡಿಕೊಂಡಿದ್ದೇನೆ ಸ್ವಾಮಿ. ಆದ್ದರಿಂದಲೇ ಅಲ್ವೇ ಅರಿತಂತಹ ಪ್ರಾರ್ಥನೆಗೆ ನಿನ್ಯಥಾ ಶರಣು ಇಲ್ಲ, ನಿನಗೆ ಶರಣು ಎಂಬುದಾಗಿ ಹೇಳಿದ್ದು. ಹಾಗಾದರೆ ಪಾಂಡವರ ಆದರ್ಶದ ಕಥಾನಕಗಳನ್ನು ಕಿವಿಯಲ್ಲಿ ಮಾತ್ರ ತುಂಬಿಸಿಕೊಂಡದ್ದಲ್ಲ, ಹೃದಯದಲ್ಲಿ ಭರಿಸಿಕೊಂಡಿದ್ದೇನೆ, ಧರಿಸಿಕೊಂಡಿದ್ದೇನೆ ಸ್ವಾಮಿ. ಕೃಷ್ಣ, ಯಾಗ ಬೇಡ, ಯಜ್ಞ ಬೇಡ, ಸಂಸಾರ ಬೇಡ, ಸೌಭಾಗ್ಯ ಬೇಡ, ನೀನು ಬೇಕು, ನೀನು ಬೇಕು, ನಿನ್ನ ಆಜ್ಞೆ ಬೇಕು, ಅದರ ಅನುಗ್ರಹ ಬೇಕು. ಏನು ಮಾಡಬೇಕು ಕೃಷ್ಣ? ಒಡವಿ ಪಾಲಕ ಒಡವಿ ಪಾಲಕ ಕೇಳು ಅವತೊಳಗೆ ನೆಚ್ಚಿದೆ ಏಳು ನುಡಿಗರನಿಲ್ಲದೆ ಒಡಲಿದೆ ಪದೆಯದೆ ಚಿಡಿದೆ ಕೊಡುವವರ್ಯಾರೇ ಒಡವಿ ಪಾಲಕ ಕೇಳು ತವ ದೃಢಗೆ ಮೆಚ್ಚಿದೆ ಏಳು ಮಯೂರ ಧ್ವಜ ಶ್ರೀಕೃಷ್ಣ, ನಿನ್ನ ಬಳಿಗೆ ಬಂದೆ ಪರೀಕ್ಷಕನಾದೆ. ಹೌದು, ಈ ಪೊಡವಿಯನ್ನು ಪಾಲಿಸುವವ ನೀನು. ಸರಿ. ಹರಿಭಕ್ತನಾಗಿ ಇಷ್ಟು ವರ್ಷಗಳಿಂದ ಹರಿದರ್ಶನಾಕಾಂಕ್ಷಿಯಾಗಿ ಯಜ್ಞ ಯಾಗಾದಿಗಳನ್ನು ಮಾಡಿದವನಿದ್ದೆ. ಮಾಡಿದ್ದೇನೆ. ಯಾಕೆ ಅಶ್ವಮೇಧವನ್ನು ಪಾಂಡವರು ಮಾಡಬೇಕಿತ್ತು ಅನ್ನುವಂತಹ ಪ್ರಶ್ನೆ ಅಲ್ಲಲ್ಲಿ ಹುಟ್ಟಿಕೊಂಡಿದೆ. ಕೇಳಿದವರಿದ್ದಾರೆ. ಹೌದು. ಒಂದು ಮಾತು ಅರ್ಜುನನಲ್ಲಿ ನಾನು ಆಡಿದ್ದೆ, ಸಹಜಂ ಕರ್ಮ ಕೌಂತೆಯ ಸ ದೋಷಮಪಿ ನತ್ಯಜೇತ್ ಅಂತ. ಒಬ್ಬ ಕ್ಷತ್ರಿಯನಾಗಲಿ ಅಥವಾ ಬೇರೆ ಯಾರೇ ಆಗಲಿ, ಅವನಿಗೆ ಯುಕ್ತವಾದಂತಹ ಕರ್ಮವನ್ನು ಆ ಕ್ಷಣದಲ್ಲಿ ಅವನು ಮಾಡಲೇಬೇಕು. ಹೌದು. ಮಾಡಿದ ಕಾರಣದಿಂದ ಅವನಿಗೆ ಏನಾದರೂ ದೋಷ ಬಂತು ಅಂತಾದರೆ ಮತ್ತೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಬೇಕಾದ್ದು. ತಾಟಕಿಯನ್ನು ಕೊಲ್ಲುವುದಕ್ಕೆ ಮೊದಲೇ ರಾಮನೇ ವಿಶ್ವಾಮಿತ್ರರಲ್ಲಿ ಕೇಳಿದ್ದ, ಸ್ತ್ರೀ ಹತ್ಯೆ ಮಾಡಬಹುದೇ? ನೀನೊಬ್ಬ ಅರಸನಾಗಿ ಕ್ಷತ್ರಿಯನಾಗಿ ಆಕೆಯನ್ನು ಕೊಲ್ಲಬೇಕಾದ್ದು ನಿನಗೆ ಕರ್ತವ್ಯ. ಕೊಂದದ್ದರಿಂದ ನಿನಗೇನಾದರೂ ದೋಷ ಬಂದರೆ ಮತ್ತೆ ಪ್ರಾಯಶ್ಚಿತ್ತ ಮಾಡು ಅಂತ ಆಡಿದ್ದು. ಹಾಗೆಯೇ ಆ ಕಾಲದಲ್ಲಿ ಕೌರವಾದಿಗಳನ್ನು ಕೊಲ್ಲಬೇಕಾದ್ದೇ ಪಾಂಡವರಿಗೆ ಧರ್ಮವಾಗಿತ್ತು, ಕರ್ತವ್ಯವಾಗಿತ್ತು. ಸರಿ. ಆ ನೆಲೆಯಿಂದ ಮಾಡಿದ್ರು. ತಾನು ಮಾಡಿದ್ದು ತಪ್ಪೋ ಅನ್ನುವಂತಹ ಶಂಕೆ ಧರ್ಮಜನಲ್ಲಿ ಹುಟ್ಟಿದ ಕಾರಣಕ್ಕಾಗಿಯೇ ಅಶ್ವಮೇಧ ಅನ್ನುವಂತಹ ಯಾಗ ಸಂಕಲ್ಪವೂ ಆಯಿತು. ಸರಿ. ಆ ಕಾರಣಕ್ಕಾಗಿಯೇ ಕುದುರೆ ಇಲ್ಲಿ ಸಂಚರಿಸ್ತಾ ಬಂತು. ಸರಿ. ಇದೆಲ್ಲವನ್ನು ಕೆಲವರಿಗೆ ಮೋಕ್ಷಕ್ಕೆ, ಕೆಲವರಿಗೆ ದರ್ಶನಕ್ಕೆ,
ಇನ್ನು ಕೆಲವರಿಗೆ ಶಾಪ ವಿಮೋಚನೆಗೆ ಮಾಧ್ಯಮವಾಗಿ ಬಳಕೆಯಾಗುವಂತೆ ನಾನು ನೋಡಿಕೊಂಡೆ. ಹೌದು ಸ್ವಾಮಿ. ನಿನಗೆ ಬೇಕಾದ್ದೇನು ಗೊತ್ತೇ? ಒಬ್ಬ ಕ್ಷತ್ರಿಯನಾದವ ಹೇಗಿರಬೇಕು ಅನ್ನುವುದನ್ನು ಇದೇ ಅರ್ಜುನನಿಗೆ ನಾನು ಆಡಿದ್ದೇನೆ. ಮಾತ್ರವಲ್ಲ, ಒಬ್ಬ ಭಕ್ತ ಹೇಗಿರಬೇಕು ಅನ್ನುವುದನ್ನು ಸ್ಪಷ್ಟವಾಗಿ ನಾನು ಹೇಳಿದ್ದೇನೆ. ಸರ್ವೇಷು ಕಾರ್ಯೇಷು ಮಾಂ ಅನುಸ್ಮರ ಯುದ್ಧ ಚ ಮೈ ಅರ್ಪಿತ ಮನೋಬುದ್ಧಿರ್ ಮಾಮೇವ ಯಶ್ಯಸಿ ಅಸಂಶಯ ಅಂತ ನಾನು ಇವನಲ್ಲಿ ಆಡಿದ್ದು. ಹಾಗಾದರೆ ಜಗತ್ತಿನಲ್ಲಿ ಪ್ರತಿಯೊಬ್ಬ ಜೀವನಿಗೂ ಕೈಯಲ್ಲಿ ಕೈದುವನ್ನು ಹಿಡಿದು ಹೋರಾಟ ಮಾಡುವುದಕ್ಕೆ ಅವಕಾಶ ಸಿಗ್ತದೆ ಅಂತ ಅಲ್ಲ. ಈ ಬದುಕೇ ರಣರಂಗ. ಸರ್ವೇಷು ಕಾರ್ಯೇಷು ಮಾಂ ಅನುಸ್ಮರ ಯುದ್ಧ ಚ ಮೈ ಅರ್ಪಿತ ಮನೋಬುದ್ಧಿರ್ ಮಾಮೇವ ಯಶ್ಯಸಿ. ನನ್ನ ಹೃದಯ ಮತ್ತು ನನ್ನ ಬುದ್ಧಿ ಸಂಭಾಷಣೆಯನ್ನು ಮಾಡಿ ಕೊನೆಗೆ ಏಕತ್ರವಾಯಿತು ಅಂತ ನೀನು ಆಡಿದೆ. ಹೌದು. ಅಂದರೆ ನಿನ್ನ ಮನಸ್ಸು, ನಿನ್ನ ಹೃದಯ, ನಿನ್ನ ಬುದ್ಧಿ ಎಲ್ಲವೂ ಒಂದಾಗಿ ಇದು ಭಗವದರ್ಪಣ ಅನ್ನುವ ಭಾವದಿಂದ ಕೊಡುವುದಕ್ಕೆ ನೀನು ಸಿದ್ಧನಾದೆ. ಹಾಗಾದಲ್ಲಿ ಮಾತ್ರ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ. ಆದರೆ ಒಂದು ಉಂಟು, ಏನು? ಕೆಲವರು ಹೇಳುವುದುಂಟು ಕೃಷ್ಣ ಪಾಂಡವ ಪಕ್ಷಪಾತಿ ಅಂತ. ಅಲ್ಲ, ಕೃಷ್ಣ ಧರ್ಮ ಪಕ್ಷಪಾತಿ. ಈಗ ನಾನು ಆಡ್ತಾ ಇದ್ದೇನೆ. ಧರ್ಮರಾಯನಿಗಿಂತಲೂ ಹೆಚ್ಚಿನ ಪರಾಕ್ರಮವನ್ನು ಧರ್ಮವನ್ನು ಹೊಂದಿದ ನೀನು, ಪರಾಕ್ರಮಕ್ಕೆ ಪ್ರತೀಕವಾದಂತಹ ನಿನ್ನ ಮಗನಾದ ತಾಮ್ರಧ್ವಜನನ್ನು ಹೊಂದಿದ ನೀನು, ಪತಿವ್ರತೆಯಾಗಿ ತನ್ನ ಪ್ರಾಣವನ್ನಾದರೂ ಕೊಡ್ತೇನೆ, ಗಂಡನನ್ನು ಉಳಿಸಿಕೊಳ್ತೇನೆ ಅಂತ ಹೇಳಿದ ಕುಮುದ್ವತಿಯಂತಹ ಮಡದಿಯನ್ನು ಹೊಂದಿದ ನೀನು ಅಶ್ವಮೇಧವನ್ನು ಮಾಡುವುದಕ್ಕೆ ಅರ್ಹನಿದ್ದಿ. ಮುಂದೆ ಈ 2 ಅಶ್ವಗಳನ್ನು ನೀನೇ ಇಟ್ಟುಕೊಂಡು ಇಲ್ಲಿ ನೀನೇ ಅಶ್ವಮೇಧವನ್ನು ಮಾಡು. ಪಾಂಡವರನ್ನು ಧರ್ಮರಾಯ ಸಹಿತ ನಾನು ಇಲ್ಲಿಗೆ ಕರ್ಕೊಂಡು ಬರ್ತೇನೆ. ಕೃಷ್ಣ ಏನು ಹೇಳ್ತಿದ್ದೇವ್ರೆ? ಅಪ್ಪಟ ಚಿನ್ನವನ್ನು ಬೆಂಕಿಯಲ್ಲಿ ಹಾಕಿ ಹೊಡೆಯಬೇಕಾಗಿಲ್ಲ, ಮೆಲ್ಲ ತಟ್ಟಿದ್ರು ಅದು ತಿಕ್ಕಿದ್ರೆ ಸಾಕಾಗ್ತದೆ. ಹೌದು. ಅಂಥದ್ರಲ್ಲಿ ಈ 2 ಕುದುರೆಗಳನ್ನು ಹೊಂದಿಕೊಂಡು ನಾನು ಯಾಕೆ ಮಾಡಬೇಕೇ ಕೃಷ್ಣ? ಬೇಡ ಸ್ವಾಮಿ, ನೀನೇ ಯಜ್ಞೇಶ್ವರ. ಹಾಗಿರುವಾಗ ಇನ್ನೊಂದು ಬೇರೆ ಯಜ್ಞ ಎಂಬಂಥದ್ದಿಲ್ಲ. ಹಾಗಾಗಿ ಕಣ್ಣಾರೆ ಕಂಡಂತಹ ನಿನ್ನನ್ನು ಹೊಂದಿದ ಮೇಲೆ ನನಗೆ ಬೇಕಾಗಿಲ್ಲ. ಮೇಲಾಗಿ ಸತ್ಪಾತ್ರರು ಯಜ್ಞವನ್ನು ಮಾಡಿದರೆ ಲೋಕ ಸುಭಿಕ್ಷವಾಗ್ತದೆ. ಆ ಧರ್ಮರಾಯನ ಪಾತ್ರವೇನು, ಅವನ ಭಾಗ್ಯವೇನು, ಅವನ ವ್ಯಕ್ತಿತ್ವವೇನು ಸ್ವಾಮಿ? ಆದ್ದರಿಂದ ಧರ್ಮರಾಯ ಯಾಗ ಮಾಡಲಿ, ನನ್ನ ಕುದುರೆಯನ್ನು ಅವನಿಗೆ ಸಮರ್ಪಿಸ್ತೇನೆ, ನನ್ನ ಸೇನೆಯು ಜೊತೆಯಾಗಿ ಬರಲಿ. ಅವನ ಆ ಪೂಜೆಗೊಂಡಂತಹ ಅಶ್ವಕ್ಕೆ ಯಾವ ಸದ್ಗತಿ ಬರ್ತದೋ ಅದು ನಾನು ಪೂಜಿಸಿ ಬಿಟ್ಟಂತಹ ಕುದುರೆಗೂ ಬರಲಿ. ಇಷ್ಟಾಗಿ ನಾನು ಹೇಳ್ತೇನೆ. ಏನು? ಸುರಗಂಗೆಯೇ ನಮ್ಮ ಕಣ್ಣೆದುರು ಇರುವಾಗ ಯಾವುದೋ ಕೊಳಚೆ ನೀರಿನಿಂದ ನಾವು ಬಾಯಾರಿಕೆಯನ್ನು ಹಾಗಾಗಿ ಸುರಗಂಗೆಯ ಪಿತನಾದಂತಹ ನಿನ್ನನ್ನು ಪಡೆದ ಮೇಲೆ ಇನ್ನು ಬಾಯಾರಿಕೆ ಅನ್ನೋದಿಲ್ಲ. ಬಾಳು ತೃಪ್ತವಾಗಿದೆ, ಜನ್ಮ ಧನ್ಯವಾಗಿದೆ. ಸ್ವಾಮಿನ್ ಧರ್ಮಜನ ಸಹಿತನಾಗಿ ನಿನಗೆ ಅನುಕೂಲನಾಗಿ ನಾನು ವರ್ತಿಸ್ತೇನೆ. ಮಯೂರಧ್ವಜ, ಗಂಗಾ ನದಿಗೆ ಯಾವುದಾದ್ರೂ ಸಣ್ಣ ತೊರೆಯು ಸೇರಿದ ಮೇಲೆ ಆ ತೊರೆ ತನ್ನ ಅಸ್ತಿತ್ವವನ್ನು ಕಳ್ಕೊಂಡು ಗಂಗೆ ಅಂತಲೇ ಕರೆಯಲ್ಪಡ್ತದೆ. ಅದು ಗಂಗೆಯಷ್ಟೇ ಪಾವನವಾಗುತ್ತದೆ, ಅದನ್ನು ತೀರ್ಥ ಅಂತ ಪರಿಗ್ರಹಿಸ್ತಾರೆ. ನಿಜ. ಪಾಂಡವರ ಜೊತೆ ಸೇರ್ತೇನೆ ಅಂತ ನೀನು ಆಡಿದೆ. ನಾರದರು ಹೇಳಿದ ಮಾತಿನ ಒಂದು ಸೂಕ್ಷ್ಮ ನಿನಗೆ ಅರಿವಾಗಿರಬೇಕು. ಈಗ ಏನು ಬಂದು ಏನು ಹೇಳಿದರು ಅವರು? ಮಾಡು ಇನ್ನೊಂದು ಯಾಗ ಸಂಕಲ್ಪಿತನಾಗು, ಕಲ್ಪಿತ ಮಾಡು ಮತ್ತೊಂದು ಯಾಗವನು ತಲುಪುವ ನಿನಗಾಗ ಒಲಿದು ಶ್ರೀವರನು. ಅಶ್ವಮೇಧ ಸಂಪೂರ್ಣ ಮಾಡು ಅಂತ ಹೇಳಿದ್ದಲ್ಲ ಅವರು, ಕಲ್ಪಿತ ಮಾಡು ಮತ್ತೊಂದು. ನಾನು ಸಂಕಲ್ಪ ಮಾಡಿದ್ರೆ ಸಾಕು, ಬಂದಿದ್ದೇನಲ್ಲ. ಹಬ್ಬ, ನೀನು ನುಡಿಸುವ ನಾರದರು ನುಡಿಯುವವರು, ನಾವು ಕೇಳುತ್ತೇವೆ. ಅರ್ಥವಾಗಬೇಕಿದ್ರೆ ನೀನೇ ವ್ಯಾಖ್ಯೆ ಮಾಡಬೇಕಾಗ್ತದೆ. ಮಯೂರಧ್ವಜ, ಜಗತ್ತು ನಿನ್ನ ನಡೆಯಿಂದ ನಿನ್ನ ನುಡಿಯಿಂದ ಕಲಿಬೇಕಾದ್ದು ಯಾವುದನ್ನು ಅಂತ ಕೇಳಿದರೆ ತ್ಯಾಗೇ ನೈಕೆ ಅಮೃತತ್ವ ಮಾನಶಹು ಅಂತ. ನ ಕರ್ಮಣ ನ ಪ್ರಜೆಯ ಧನೇನ, ಹೌದಲ್ಲ? ಹೌದು. ಹಾಗಾಗಿ ತ್ಯಾಗದಿಂದಲೇ ಭಗವಂತ ಸಿಗುತ್ತಾನೆ ಅನ್ನುವಂತಹ ಈ ತತ್ವವನ್ನು, ಈ ಸತ್ಯವನ್ನು ಜಗತ್ತು ತಿಳಿಬೇಕು. ಒಂದು 3 ದಿನ ಇಲ್ಲಿ ಇರುವ ಅಂತ ಇದ್ದೇನೆ. ಆದೀತ ಆತಿಥ್ಯ ಮಾಡುವಂತ ಭಾಗ್ಯ ನನಗಾದರೂ ಸಿಕ್ಕ. ಹೇಗೆ ನಿಲ್ಲುವ ಅಲ್ವಾ? ನಿಲ್ಲಬೇಕಾದಾಗ ನಿಲ್ಲುವ. ಸರಿ, ಆದೀತು. ಇದು ಭಗವಂತನ ಒಲುಮೆ ಅನ್ನುವುದು ಗಂಗಾ ನದಿಯ ಧಾರೆಯಂತೆ ಪರಮ ಪವಿತ್ರವಾದದ್ದು. ಅದರಿಂದ ಮಿಂದಂತಹ ನೀನು ಪುನೀತನಾಗಿದ್ದಿ, ನಿನ್ನ ಪ್ರಜೆಗಳು ನನ್ನ ದರ್ಶನದಿಂದ ಪುನೀತರಾಗಿದ್ದಾರೆ. ಒಟ್ಟು ಈ ಪ್ರಕರಣದ ಅಂತ್ಯದಲ್ಲಿ ಮಂಗಲವೇ ಸಾಧಿತವಾಗಿದೆ ಅಂತ ಹೇಳ್ತಾ ಜಗತ್ತಿನ ಎಲ್ಲರಿಗೂ ಸನ್ಮಂಗಲವಾಗಲಿ.
ಯಕ್ಷಗಾನ ತಾಳಮದ್ದಲೆ ಭಕ್ತ ಮಯೂರಧ್ವಜ ಎಲ್ಲ ಕಲಾಭಿಮಾನಿಗಳನ್ನು ರಂಜಿಸಿದೆ, ಜೊತೆಗೆ ಒಂದಷ್ಟು ಜ್ಞಾನದ ಹರಿವನ್ನು ನಮಗೆ ಉಣಬಡಿಸಿದೆ. ಇಲ್ಲಿದ್ದಂತಹ ಎಲ್ಲ ಕಲಾವಿದರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಮನೆಯವರ ಪರವಾಗಿ ನೀಡ್ತಾ ಇದ್ದೇವೆ. ಧನ್ಯವಾದಗಳು. ಕರದಳು ಪರಜು ಪಾಜ ಕುಜದಾರಗೆ ಹರುಷಧಿ ಪಗುತರ ಪೊರೆವಗೆ ಮುರಗಭೂಷಣನ ಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖರವಗೆ ಗಣಪಗೆ